2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 5 ಕಾಣ್ತಿದ್ದೇವೆ ಸ್ಕೋರ್ ಬೋರ್ಡ್ ನಲ್ಲಿ. ಅಂತಿಮ ಓವರ್ ಎಸೆತಗಾರಿಕೆಯಲ್ಲಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಕಂಡು ಬಂದ್ರೆ ಅಂತಿಮ ಓವರ್ ನಲ್ಲಿ ದುಬಾರಿ ಹೊಡೆತಗಳು ಬರಬೇಕು. ಸ್ಕೋರ್ ಬೋರ್ಡ್ ನಲ್ಲಿ ತನ್ನ ಸ್ಕೋರ್ ಅನ್ನು ಹೆಚ್ಚಿಸುವ ಆಸೆಯಲ್ಲಿ ಕಾರ್ತಿಕ್ ಫ್ರೆಂಡ್ಸ್. ಎಸೆತಗಾರ ಅಂತಿಮ ಓವರ್ ಎಸೆಯಲು, ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಓವರ್ ಎಸೆಯಲು ಎಸೆತಗಾರಿಕೆ ವಿಭಾಗದಲ್ಲಿ ತಂಡದ ಕಪ್ತಾನ ಡೆನಿಲ್ ಟು ಸುಶೇತ್. ಉತ್ತಮವಾಗಿತ್ತು. ಈ ಮುಖೇನ ತನ್ನ ಹುತರಿಯನ್ನು ಕಳೆದುಕೊಳ್ತಾ ಇದೆ. ಕ್ಲೀನ್ ಬೋಲ್ಡ್. ಸುಶಿತ್ ರವರ ಹುತರಿ ಪತನವಾಗ್ತಾ ಇದೆ. ಸುಶಿತ್ ರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಚಿನ್ನ ವಿಜಯ್. ತನ್ನ ಪ್ರಥಮ ಎಸೆತದಲ್ಲಿ 1 ವಿಕೆಟ್ ಪತನ ಆಗ್ತಾ ಇದೆ. ಎರಡನೇ ಎಸೆತ ಈ ಮುಖೇನ ರನ್ಔಟ್ಗೆ ಚಾನ್ಸ್ ಇತ್ತು. ಕೊಂಚ ಗಡಿಬಿಡಿಗೊಂಡು 1 ರನ್ ಪೂರ್ಣವಾಗ್ತಾ ಇದೆ. ತಂಡದ ಮೊತ್ತ 6. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ 4 ಎಸೆತಗಳು ಮಾತ್ರ ಬಾಕಿ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಡೆನಿಲ್. ಉತ್ತಮವಾಗಿತ್ತು ಎಸೆತ. ಈ ಮುಖೇನ ವೈಡ್, ಅಗಲವಾದ ಎಸೆತ. ತಂಡದ ಮೊತ್ತ 7. ಮತ್ತೊಂದು ಡಾಟೆಡ್ ಡೆಲಿವರಿ. ಯಾವುದೇ ರೀತಿಯ ಓಟಗಳು ಕಂಡು ಬರ್ತಾ ಇಲ್ಲ. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ 3 ಎಸೆತಗಳು ಬಾಕಿ ಇದೆ. ಮತ್ತೊಂದು ಎಸೆತ, ಉತ್ತಮವಾದಂತಹ ಹೊಡೆತ ಕಂಡು ಬರ್ತಾ ಇದೆ. 1 ರನ್ ಸಂಪೂರ್ಣ. 2 ಓಟಗಳನ್ನು ತನ್ನದಾಗಿಸಿಕೊಳ್ತಾ ಇದೆ ಕಾರ್ತಿಕ್. ತಂಡದ ಮೊತ್ತ 9. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ 2 ಎಸೆತಗಳು ಬಾಕಿ ಇದೆ. ಉತ್ತಮವಾಗಿತ್ತು ಎಸೆತ. 1 ರನ್. ಯಾವುದೇ ಅಂಪೈರ್ ರವರ 2ಕ್ಕಾಗಿ ಯತ್ನ ಕಂಡು ಬರ್ತಾ ಇದೆ. ಈ ಮುಖೇನ 2 ಓಟಗಳು ಕೂಡ ಪೂರ್ಣವಾಗ್ತಾ ಇದೆ. ಉಚಿತವಾಗಿ ಥ್ರೋ ಮುಖೇನ 1 ಓಟ ಕಂಡು ಬಂದ್ರೆ ಸ್ಕೋರ್ ಬೋರ್ಡ್ ನಲ್ಲಿ ಕಾಣ್ತಿದ್ದೇವೆ 2 ಅಂಕೆಗಳನ್ನು. ತಂಡದ ಮೊತ್ತ 11. ಅಂತಿಮ ಎಸೆತ, ಲಾಸ್ಟ್ ಬಾಲ್. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ಎಸೆತ ಡೆನಿಲ್ ಮುಖೇನ ಪವನ್ ರವರಿಗೆ. ಸಿಂಗಲ್. ಓಕೆ. 1 ಶಾಟ್ ಮುಖೇನ 1 ಓಟಗಳು ಕಂಡು ಬರ್ತಾ ಇದೆ. ಉತ್ತಮವಾಗಿತ್ತು ಹೊಡೆತ. ಗಾಳಿಯಲ್ಲಿ ಚೆಂಡು. ಈ ಮುಖೇನ 1 ಓಟ ಸಂಪೂರ್ಣವಾಗ್ತಾ ಇದೆ. 2 ಓಟಗಳನ್ನು ಕೂಡ ತನ್ನದಾಗಿಸಿಕೊಳ್ತಾ ಇದೆ. ತಂಡದ ಮೊತ್ತ 12. 13ರ ಗುರಿ. ಕಾರ್ತಿಕ್ ಫ್ರೆಂಡ್ಸ್ ತನ್ನ ಪ್ರಥಮ ಇನ್ನಿಂಗ್ಸ್ ನಲ್ಲಿ 12 ಓಟಗಳನ್ನು ಕೂಡಿ ಹಾಕಿಕೊಂಡಿದೆ. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡಕ್ಕೆ 13ರ ಗುರಿ.
ಆದಷ್ಟು ಬೇಗ ಅಂಕಣಕ್ಕೆ ಬರಬೇಕಾಗಿದೆ. ಕಾರ್ತಿಕ್ ಫ್ರೆಂಡ್ಸ್ ತನ್ನ ಚಕ್ರವ್ಯೂಹವನ್ನು ಸಜ್ಜುಪಡಿಸಬೇಕಾಗಿದೆ. ಈ ಒಂದು ಪಂದ್ಯಕೂಟದ ತೀರ್ಪುಗಾರಿಕೆಯನ್ನು ಹದ್ದಿನ ಕಣ್ಣಿನ ಮುದ್ದಿನ ಅಂಪೈರ್ಗಳಾದಂತಹ ಗಣೇಶ್ ಮತ್ತು ಅರುಣ್ ರವರು ತೀರ್ಪುಗಾರಿಕೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ಕಡದಲ ಫ್ರೆಂಡ್ಸ್ ಕ್ರಿಕೆಟರ್ಸ್ ಪರವಾಗಿ ಅರುಣ್ ಹಾಗೂ ಗಣೇಶ್. ಹನ್ನೆರಡು ಓಟ ತನ್ನದಾಗಿಸಿಕೊಳ್ತಾ ಇದೆ ಕಾರ್ತಿಕ್. 13ರ ಗುರಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡಕ್ಕೆ. 18 ಎಸೆತಗಳ ಮುಂದೆ 13 ಓಟಗಳು ಬರಬೇಕಾಗಿದೆ ಪಂದ್ಯ ವಿಜಯವಾಗಲು. ದಾಂಡಿಗರಾಗಿ ತಂಡದ ಕಪ್ತಾನ ಡ್ಯಾನಿಲ್ ಹಾಗೂ ಆದರ್ಶ್ ಕಂಡು ಬಂದ್ರೆ 1+1 2 ಓಟ ಉಚಿತ, ಯಾವುದೇ ಎಸೆತವಿಲ್ಲದೆ ಉಚಿತ ಓಟಗಳು ಬರ್ತಾ ಇದೆ ತಿಲಕ್ ರವರ ಮುಖೇನ. ಯಾವುದೇ ಎಸೆತಗಳು ಇಲ್ಲ, 2 ಓಟಗಳು ಉಚಿತವಾಗಿ ಕೊಡ್ತಾ ಇದೆ. ಉತ್ತಮವಾಗಿತ್ತು ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ ಕೂಡ ಕಂಡು ಬರ್ತಾ ಇದೆ. ಸ್ವೀಪ್ ಮುಖೇನ 1 ಓಟ ತನ್ನದಾಗಿಸಿಕೊಳ್ತಾ ಇದೆ. ಪ್ರಥಮ ಎಸೆತದಲ್ಲಿ 3 ಓಟಗಳನ್ನು ಬಿಟ್ಟು ಕೊಡ್ತಾ ಇದೆ ಕಾರ್ತಿಕ್. ಉತ್ತಮವಾಗಿತ್ತು ಎಸೆತ, ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. 2 ಎಸೆತಗಳ ಮುಂದೆ ತಂಡದ ಮೊತ್ತ 4. ಮುಂದಿನ ಪಂದ್ಯಕೂಟ ಜೈ ತುಳುನಾಡು ವಿರುದ್ಧವಾಗಿ ಆಕ್ಷನ್ ಫೈಟರ್ಸ್. 2 ತಂಡದ ಕಪ್ತಾನರು. ಮತ್ತೊಂದು ವಾರ್ಡ್ 1+1 ತನ್ನ ತಂಡಕ್ಕೆ ದುಬಾರಿ ಎಸೆತ ಬರ್ತಾ ಇದೆ ತಿಲಕ್ ಮುಖೇನ. ತಂಡದ ಮೊತ್ತ 6. 2 ಎಸೆತಗಳ ಮುಂದೆ 6 ಓಟಗಳನ್ನು ಬಿಟ್ಟು ಕೊಡ್ತಾ ಇದೆ ಕಾರ್ತಿಕ್. ಮುಂದಿನ ಪಂದ್ಯಕೂಟ ಜೈ ತುಳುನಾಡು ವಿರುದ್ಧವಾಗಿ ಆಕ್ಷನ್ ಫೈಟರ್ಸ್. 2 ತಂಡದ ಕಪ್ತಾನರು ನಾಣ್ಯ ಚಿಮಿಕೆಗಾಗಿ ಇತ್ತ ಸಾಗಿ ಬರಬೇಕಾಗಿದೆ. ಈ ಒಂದು ಪಂದ್ಯಕೂಟದ ವೀಕ್ಷಕ ವಿವರಣೆಗಾಗಿ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಸಂತು ಬೆದ್ರಾ. ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಸರ್. ನೇರ ಎಡ ವಿಭಾಗದಲ್ಲಿ ಬಂದಂತ ಚೆಂಡಿಗೆ ನೇರ ಬಗ್ಗೆ ಭರ್ಜರಿ ಉತ್ತರ ಬರ್ತಿದೆ. ಈ ಬಾರಿಗೆ ಮೈದಾನದ ಭಾಗದಲ್ಲಿ ಬೌಂಡರಿ ಅಂತಿಮ ಒಂದು ಮೊತ್ತದ ಅವಕಾಶ ಢಿಲ್ಲಿಯಲ್ಲಿ ವಿಭಾಗದಲ್ಲಿ ಮತ್ತೆ ಈ ಬಲವಾದ ದಂಡನೆ ನೇರವಾಗಿ ಎಡ ವಿಭಾಗದಲ್ಲಿ ಚೆಂಡು ಸೀಮಾ ಗೆರೆಯನ್ನು ದಾಟುವತ್ತ ಅಂತರ ತೀರ್ಮಾನ. ಇದು ಸಿಕ್ಸರ್. 2 ತಂಡಕ್ಕೂ ಅಭಿನಂದನೆಗಳು. ಹಲೋ, ಈ ಒಂದು ಪಂದ್ಯಕೂಟದ ವೀಕ್ಷಕ ವಿವರಣೆಗೆ ಆಗಮಿಸಿದಂತಹ
ಕಾಮಿಡಿ ಕಿಲಾಡಿ ಸಂತು ಬೆದ್ರವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ನಮ್ಮ ಅಧ್ಯಕ್ಷರಾದಂತಹ ಶ್ರೀತಾ ಅನಿಲ್ ರವರಲ್ಲಿ ಕೇಳಿಕೊಳ್ತಿದ್ದೇವೆ. ಅಫಿಷಿಯಲ್ ಜರ್ಸಿ ಹಾಗೂ ಕ್ಯಾಪ್ ಅನ್ನು ಕೊಟ್ಟು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು. Hello. 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 1 2 3 mic check. Hello. Hello. ಎಸ್ ಕರ್ನಾಟಕ ಫ್ರೆಂಡ್ಸ್ ಕ್ರೀಡಾ ಶಿಬಿರಾಶ್ರಯದಲ್ಲಿ ನಡೆಯುವಂತಹ 5ನೇ ವರ್ಷದ 8 ತಂಡಗಳ ನಡುವೆ ಲೀಗ್ ಮಾದರಿ ಪಂದ್ಯಾಟ ಕೆಪಿಎಲ್ 2026 ಈ ಒಂದು ಕ್ರಿಕೆಟ್ ಮೈದಾನದಲ್ಲಿ ಆರಂಭಿಕ ಪಂದ್ಯಾಟ ಪ್ರಜ್ವಲ್ ಅದೇ ರೀತಿಯಾಗಿ ಕಾರ್ತಿಕ್ ಫ್ರೆಂಡ್ಸ್ ತಂಡದ ನಡುವೆ ಸಾಗಿ ಬರುವಾಗ ಸೋಲನ್ನಪ್ಪಿಕೊಂಡು ಕಾರ್ತಿಕ್ ಫ್ರೆಂಡ್ಸ್ ತಂಡ ಅಂಶ ಪಟ್ಟಿಯಲ್ಲಿ ತನ್ನ ಮೊತ್ತವನ್ನು ತೆರೆಯದೆ ನೇರವಾಗಿ ಸೋಲನ್ನಪ್ಪಿಕೊಳ್ಳುತ್ತಾ ಮತ್ತೆ ಮೈದಾನದಲ್ಲಿ ಭಾಗ ನೋಡುವುದ್ರೆ ಜೈತುಲ್ನ ವಿರುದ್ಧವಾಗಿ ಆಕ್ಸನ್ ಫೈಟರ್ಸ್ ಅದೃಷ್ಟದ ನಾಣಿಸಿಕೆಯಲ್ಲಿ ಆಕ್ಷನ್ ಫೈಟರ್ಸ್ ಮೆರುಗೈ ಸಾಧಿಸುತ್ತಾ ಮೈದಾನದಲ್ಲಿ ಭಾಗದಲ್ಲಿ ಮತ್ತೊಮ್ಮೆ ಕಣಕ್ಕಿಳಿಯಬೇಕಾಗಿ ತೀರ್ಪುಗಾರಿಕೆ ವಿಭಾಗದಲ್ಲಿ ನೋಡುವುದಾದ್ರೆ ಅವಳಿ ಮುತ್ತುಗಳು ಕೊಡ್ಡೇಡಿಕ ಪರಿಸರದಲ್ಲಿ ಬೆಳೆದಂತ ಇರುವರು ಈಗಾಗಲೇ ನಮ್ಮ ಜೊತೆ ಸೇರಿಕೊಳ್ತಿದ್ದಾರೆ. ಅರುಣ್ ಕೊಡ್ಡೇಡಿಕ ಜೊತೆಯಾಗಿ ಗಣೇಶ್ ಪದಾವ್. ಮಾಧ್ಯಮ ಮಿತ್ರರಾಗಿ ನಮ್ಮ ಜೊತೆ ಸೇರಿಕೊಳ್ತಿದ್ದಾರೆ ಜಗದೀಶ್ ಪುಪ್ಪಾರಿಕಲ್. ಇವರ ತುಳುನಾಡ ವಾರ್ತೆ ಅನ್ನುವ ಒಂದು ಮಾಧ್ಯಮ ಅತ್ಯುತ್ತಮವಾಗಿ ಪ್ರಶಂಸೆಯ ಹೆಗ್ಗಳಿಕೆಯೊಂದಿಗೆ ಈ ಮೈದಾನದ ಭಾಗದಲ್ಲಿ ಇವತ್ತು ಮಾಧ್ಯಮ ಕಾರ್ಯವನ್ನು ನಿರ್ವಹಿಸುತ್ತಾ ಹಲೋ ಅತ್ತ ಇತ್ತ ಚಿತ್ತ ಅನ್ನುವುದು ಈ ಮೈದಾನದ ಭಾಗದಲ್ಲಿ ಆದ್ರೆ ಆಟಗಾರರೇ ತಮ್ಮ ನಿಗದಿತ ಮೊತ್ತ ಪ್ಲೇಯರ್ ಫೀಸ್ ಅನ್ನುವುದು ಘೋಷಣೆಯಾಗಲಿದೆ. ಅದೆಷ್ಟೋ ಆಟಗಾರನನ್ನು ಸೇರಿಸಿಕೊಂಡು ತಂಡದ ಮಾಲಕರು ಅದೇ ರೀತಿಯಾಗಿ ನಾಯಕರು ಜವಾಬ್ದಾರಿಯಾಗಿ ತಂಡವನ್ನು ಕಟ್ಟಿದಾಗ ಪ್ರತಿಯೊಬ್ಬ ಆಟಗಾರನಿಗೂ ತಲಾ 200 ರೂಪಾಯಿ ಅನ್ನುವ ಫೀಸ್ ಅನ್ನು ಘೋಷಣೆ ಮಾಡಿದರೆ ದಯವಿಟ್ಟು ಆ ಎಲ್ಲಾ ಫೀಸ್ ಅನ್ನು ಕೊಟ್ಟು ಸಹಕರಿಸಬೇಕು ಎಲ್ಲ ಆಟಗಾರರು. ಹಲೋ ಹಲೋ ಮಟ್ಟಿದ್ರೆ ಮೈಕ್ ಚೆಕ್ ಎಕ್ಕೋ ಚೂರು ಕಮ್ಮಿ ಅಂತ. ಹಲೋ 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 ಮಟ್ಟಿದ್ರೆ ಮೈಕ್ ಚೆಕ್. ಹಲೋ ಈಗಾಗಲೇ 2ನೇ ಪಂದ್ಯಾಟ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಆಕ್ಸನ್ ಫೈಟರ್ಸ್ ವಿರುದ್ಧವಾಗಿ ಜೈತುಲ್ನಾಡ್ ಆಟಗಾರರೇ ಪ್ರತಿಯೊಬ್ಬ ಆಟಗಾರನಲ್ಲಿ ವಾಹನ ಖಂಡಿತವಾಗಿದ್ದೇ ಇರುತ್ತದೆ. ತಾವೆಲ್ಲರೂ ತಮ್ಮ ಈ ವಾಹನವನ್ನು ದಾರಿಯ ಬದಿಯಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶವಿಲ್ಲ. ಅತ್ಯುತ್ತಮವಾದ ಇಲ್ಲಿ ಏರ್ಪಾಡು ಕೂಡ ಆಗಿದೆ. ತಮ್ಮ ವಾಹನವನ್ನು ಬದಿಯಲ್ಲಿ ನಿಲ್ಲಿಸಿ ಸಹಕಾರ ಮಾಡಬೇಕು. ಯಾವುದೇ ಪಂದ್ಯಾಟ ಇಲ್ಲಿ ಇದ್ರೆ ಯಾರು ಕೂಡ ಉಪದ್ರ ಮಾಡಿದ್ದು ಕಂಡಿಲ್ಲ. ಈ ಒಂದು ಮಾತಿನಿಂದ ನಿಮ್ಮನ್ನು ಎಲ್ಲರನ್ನು ಪ್ರಶಂಸೆಗೊಳ್ಳುತ್ತಾ ಮೈದಾನದ ಭಾಗ ನೋಡುವುದಾದ್ರೆ ಆಕ್ಸನ್ ಫೈಟರ್ಸ್ ವಿರುದ್ಧವಾಗಿ ಜೈತುಲ್ನಾಡ್ ಅದೃಷ್ಟದ ನಾಣಿಸಿಕೆಯಲ್ಲಿ ತನ್ನದಾಗಿಸಿಕೊಂಡಂತಹ ಆಕ್ಷನ್ ನೇರವಾಗಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ಳುತ್ತಾ ಮೈದಾನದ ಭಾಗದಲ್ಲಿ ಸಜ್ಜುಗಾರಿಕೆಯೊಂದಿಗೆ ಅಂಕಪಟ್ಟಿಯಲ್ಲಿ ಸ್ಥಾನವನ್ನು ಖಚಿತ ಮಾಡಲು ಆರಂಭಿಕ ಜೋಡಿಯಾಗಿ ಧಾವಿಸಬೇಕಾಗಿದೆ ಇರುವರು ಆಟಗಾರರು.
ಈಗಾಗಲೇ ಸತತವಾಗಿ ಕಾರ್ಯವನ್ನು ತೋರ್ಪಡಿಸಿಕೊಳ್ಳುತ್ತಾ ಜಗದೀಶ್ ಪುಬ್ಬಾರಿಗಳು ಮಾಧ್ಯಮದ ಮಿತ್ರರಾಗಿ ನಮ್ಮ ಜೊತೆ ಸೇರಿಕೊಳ್ತಿರುವಾಗ ಹೋದ ವರ್ಷವಂತೂ ಅದೆಷ್ಟೋ ವೀವರ್ಸ್ ಕೂಡ ಈ ಮೈದಾನದಲ್ಲಿ ಪಂದ್ಯಾಟವನ್ನು ವೀಕ್ಷಿಸಿ ಮನೆಯಲ್ಲೇ ಕೂತ್ಕೊಂಡು ನೋಡಿದವರಿದ್ದಾರೆ. ಹೆಗ್ಗಳಿಕೆ ಹೆಮ್ಮೆ ಏನು ಇರುವುದಾದ್ರೂ ಅದು ಕೇವಲ ತುಳುನಾಡ ವಾರ್ತೆ ಅನ್ನುವ ಮಾಧ್ಯಮಕ್ಕೆ. ಪಂದ್ಯಾಟದ ಮುಂಚೂಣಿಯೊಂದಿಗೆ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಆಕ್ಷನ್ ಆರಂಭಿಕ ದಾಳಿಗಾರಿಕೆ ರೂಪದಲ್ಲಿ ನೋಡುವುದಾದ್ರೆ ಎಸ್ ಎಲ್ಲ ತಂಡದ 12 ಆಟಗಾರ ದಯವಿಟ್ಟು ಚರ್ಚೆಗೆ ಆಸ್ಪದವಿಲ್ಲದೆ ಅತ್ಯುತ್ತಮವಾದ ಈ ಪಂದ್ಯಾಟವನ್ನು ಏರ್ಪಡಿಸಿದಾಗ ಲೀಗ್ ಮಾದರಿಯ ಪಂದ್ಯಾಟಕ್ಕೆ ಅವಕಾಶ ಕಲ್ಪಿಸಿದಂತ ಈ ಪಂದ್ಯಾಟದ ಆಯೋಜಕರು ತಮ್ಮ ಹಿಂದಿನ ಕೆಲಸವನ್ನು ಮತ್ತೆ ತೋರ್ಪಡಿಸಿಕೊಳ್ಳುತ್ತಾ ಮೈದಾನದಲ್ಲಿ ನೋಡುವುದಾದ್ರೆ ಅದೆಷ್ಟು ಆಟಗಾರರು ಸ್ಥಳೀಯ ಪ್ರತಿಭೆಗಳನ್ನು ಓಲೈಕೆ ಮಾಡಿಕೊಂಡು ಮೈದಾನದಲ್ಲಿ ನೋಡಬಹುದು. ಎರಡು ತಂಡದ 12 ಆಟಗಾರ ನಮ್ಮ ಜೊತೆ ಸೇರಿಕೊಳ್ಬೇಕು. ಎಸ್ ಆರಂಭಿಕ ದಾಳಿಗಾರಿಕೆ ರೂಪದಲ್ಲಿ ನೋಡುವುದಾದ್ರೆ ವಿಶ್ವನಾಥ್ ಚೆಂಡನ್ನು ಕೈಗೆತ್ತಿಕೊಳ್ಳಲು ತಮ್ಮ ಮೈದಾನದ ಭಾಗದಲ್ಲಿ ಆರಂಭಿಕ ದಾಂಡಿಗರಾಗಿ ಧಾವಿಸಿದಂತ ಇರುವ ದಾಂಡಿಗರು ಬಲವರ್ಧನೆ ಬಲ ವಿಭಾಗದಲ್ಲಿ ತಟ್ಟಿದ ಚೆಂಡಕ್ಕೆ ಕಾದು ಶುಭಾರಂಭವಾಗಿದೆ. ಆರಂಭದ ಕರಗಂಟ ಒಳಗಿದೆ. ಅರ್ಥಾತ್ ಇಲ್ಲಿ ಎದುರಿಸಿದಂತ ಚೆಂಡಿನಲ್ಲಿ ಬಲದೊಡ್ಡ ಮಾಡುತ್ತಾ ಬಲ ವಿಭಾಗದಲ್ಲಿ ಚೆಂಡು ತಟ್ಟಿದಾಗ ಸಂತೂರ್ ಅವರ ದಂಡಿನ ಮುಖೇನ ಆರಂಭಿಕ ಬಂತು. ಈ ದಿನದ ಅತ್ಯುತ್ತಮವಾದ ಆಟಗಾರ ಐಕಾನ್ ಸಂತು. ಒಂದಂತೂ ತಿಳಿಯಲೇಬೇಕು, ಈ ಮೈದಾನದಲ್ಲಿ ಸೋತರು ಗೆದ್ದರು ಎಲ್ಲ ಬಂಧುಗಳಲ್ಲಿ ಸ್ನೇಹ ಸಂಬಂಧ ಉಳಿದುಕೊಳ್ಳುತ್ತಾ ಮೈದಾನದ ಭಾಗದಲ್ಲಿ ನೋಡುವುದಾದರೆ ನೇರವಾಗಿ ವಿಶ್ವನಾಥ್ ರವರ 2ನೇ ಚೆಂಡು ಎದುರಿಸಿದಂತ ದಾಂಡಿಗ ಸುಜಿತ್ ನೇರವಾಗಿ ದಾಂಡುವಿನ ಸಂಪರ್ಕವಾಗದ ಚೆಂಡು ನೇರವಾಗಿ ಗೂಟಕ್ಕೆ ಮುತ್ತನ್ನಿಕ್ಕಿತ್ತು. ಈ ಮುತ್ತು ನೇರವಾಗಿ ಔಟ್ ಎಂಬ ತೀರ್ಮಾನದೊಂದಿಗೆ ಫೇಲನ್ ಕಡೆಗೆ ವಾಲುವಾಗ ಇವರ ಸ್ಥಾನವನ್ನು ಮಲ್ಲಿನೋರುವ ಅನುಭವಿ ಆಟಗಾರ ಆದರ್ಶ್ ಈತನೋರ್ವ ಬಲುದೊಡ್ಡ ಆಟಗಾರ. ಒಂದಂತೂ ತೃತೀಯ ಕ್ರಮಾಂಕದಲ್ಲಿ ಸ್ಥಾನವನ್ನು ಖಚಿತಪಡಿಸಿಕೊಂಡು ಮೈದಾನದ ಭಾಗದಲ್ಲಿ ಆದರ್ಶ್ ನೇರವಾಗಿ ವಿಶ್ವನಾಥ್ ರವರ ಚೆಂಡನ್ನು ಎದುರಿಸುವಂತ ದಾಂಡಿಗ ಮತ್ತೆ ಎಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ. ತೀರ್ಪುಗಾರಿಕೆ ವಿಭಾಗದಲ್ಲಿ ನೋಡುವುದಾದ್ರೆ ಅತ್ಯುತ್ತಮವಾದ ತೀರ್ಪುಗಾರರು ಒಂದು ಕಡೆ ಅರುಣ್ ಕೊಡ್ಯಡಿಗ, ಅದೇ ರೀತಿಯಾಗಿ ಗಣೇಶ್ ಪದಾವ್. ಬಲದೊಡ್ಡ ಚೆಂಡು ನೇರವಾಗಿ ಆರ್ಭಟದ ಅಂಚಿಗೆ ತಗುಲಿದಂತ ಚೆಂಡು ನೇರವಾಗಿ ಕ್ಯಾಚ್ ಔಟ್ ಆಗುವ ಮೂಲಕ ಆದರ್ಶ್ ರವರ ಉತ್ತರಿ ಆಘಾತವಾಗಿದೆ. ಈ ಉತ್ತರಿಯ ಪತನದೊಂದಿಗೆ ನೇರವಾಗಿ ಇನ್ನೋರ್ವ ದಾಂಡಿಗ ದರ್ಶನ್ ರವರ ಸ್ಥಾನ ಖಚಿತಗೊಂಡಾಗ ಇಲ್ಲಿ 2 ಉತ್ತರಿಗಳ ಪತನ. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಇದ್ದು ಈಗಾಗಲೇ 3 ಎಸೆತಗಳ ಮುಂದೆ ಕೇವಲ 2 ರನ್ ಬಿಟ್ಟು ನನ್ನ ದಾಳಿಗಾರ ವಿಶ್ವನಾಥ್ ಕಡಂತಲೆ ಮತ್ತೆ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಕೊರೋನಾ ಸೋಂಕಿತ ಮಾಸ್ಕ್ ಮೈದಾನದ ಭಾಗದಲ್ಲಿ ಓರ್ವ ಆಫ್ ಸೈಡ್ ರಕ್ಷಕ ಜರ್ಸಿ ನಂಬರ್ 08 ಮತ್ತೆ ವಿಶ್ವನಾಥ್ ಈ ಬಾರಿ
ಕ್ರಮಾಂಕ ಹಾದಿಯಲ್ಲಿ ದಾಳಿಯನ್ನು ನಡೆಸಿದಾಗ ಸರಾಗ ವಯಸ್ಸಿನ ಚೆಂಡಿಗೆ ಮತ್ತೆ ಬಾಲು ದೊಡ್ಡ ಹೊಡೆತಕ್ಕೆ ಪ್ರಹಾರ ಬಂದಿತ್ತು. ಆದರೆ ಕಣ್ಣಂಚಿನಲ್ಲಿ ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈ ಸೇರಿದಾಗ ಅಡ್ಡ ಚೆಂಡಿ ಎಂಬ ತೀರ್ಮಾನ ಬಂದಿತ್ತು. ಮತ್ತೆ ಬಾಲು ದೊಡ್ಡ ಹೊಡೆತಕ್ಕೆ ಪ್ರಹಾರ. ಆದರೆ ಅಂತಿಮ ಕ್ಷಣದಲ್ಲಿ ನೇರವಾಗಿ ಗೂಟ ಸ್ಪರ್ಶಗೊಂಡಂತ ಚೆಂಡು ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಫೇಲನ್ ಕಡೆಗೆ ಬಾಲ್ತಿದ್ದಾರೆ. ಅರ್ಥಾತ್ ತಾ ಎಸೆದಂತ ಓವರ್ ನಲ್ಲಿ ಸರಾಗವಾಗಿ 3 ಉತ್ತರಿಗಳ ಲಾಭವನ್ನು ಮೂರು ಉತ್ತರಿಯ ಓವರ್ ಲಾಸ್ಟ್ ಬಾಲ್ ಇಂದಿನ ಪಂದ್ಯಾಟದ ಹೀರೋ ಈಸ್ ದ ಒನ್ ಆಫ್ ದ ಮ್ಯಾನ್ ದಟ್ ಈಸ್ ದ ವಂಡರ್ಫುಲ್ ಆಲ್ರೌಂಡರ್ Daniel. Please come to the vandal now. You get a chance at the new big turn on the middle. This time big clap for Daniel Vettori. Yes. ಪ್ರಜ್ವಲ್ ಗ್ಲಾಡಿಯರ್ಸ್ ತಂಡದ ಪರವಾಗಿ ಆಡಿದಂತಹ ಅನುಭವದ ಆಟಗಾರ ಡ್ಯಾನಿಯಲ್ ಪುಫಾಡಿಕಲ್ ಇವರು ಪಂದ್ಯ ಪುರುಷೋತ್ತಮ ಅನ್ನೋ ಫಲಕದೊಂದಿಗೆ ಕೆಪಿಎಲ್ ಕಡಂದಳ ಫ್ರೆಂಡ್ಸ್ ಕ್ರೀಡಿಸಿದರ ಅಧ್ಯಕ್ಷರು ಶ್ರೀಯುತ ಅನಿಲ್ ಇವರ ಕೈಗಿಂತ ತನ್ನ ಕೊರಳಿಗೆ ಮೆಡಲನ್ನು ಹಾಕಿದಂತ ಡ್ಯಾನಿಯಲ್, ನಿಮಗೂ ಅಭಿನಂದನೆಗಳು, ಕೊಟ್ಟಂತ ನಿಮಗೂ ಧನ್ಯವಾದಗಳು. ಮತ್ತೆ ನೋಡುವುದಾದ್ರೆ ಮೈದಾನದ ಭಾಗದಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ಕೆಕೆ ಬಡದೊಡ್ಡ ನೇರವಾಗಿ ಎಡವೇಗದ ಚೆಂಡು ನೇರವಾಗಿ ನಿರ್ಧರಿತ ಒಂಟಿ ಓಟದ ಕಡೆಗೆ ಧಾವಿಸುತ್ತಿದೆ. ಅರ್ಥಾತ್ ಇಲ್ಲಿ ಬಹು ದೊಡ್ಡ ಹೊಡೆತಕ್ಕೆ ಮನ್ನಣೆ ಮಾಡಿದಾಗ ಕೆಕೆ ಅವರ ದಾಳಿ ಸರಾಗವಾಗಿ ಚಿತ್ತಾರದೊಂದಿಗೆ ಮೈದಾನದ ಭಾಗದಲ್ಲಿ ನೆಲಮಟ್ಟದಲ್ಲಿ ಸಾಗಿದಂತ ಚೆಂಡು. ಅರ್ಥಾತ್ ಜಾನ್ಮಿ ಆಟಕ್ಕೆ ಸಾಕ್ಷಿಯಾದಂತ ಐಕಾನ್ ಆಟಗಾರ 105 ಸಂತೋಷ್. ಮತ್ತೆ ಬಲವಾದ ದಂಡನೆ ಬಲ ವಿಭಾಗದಲ್ಲಿ 1 ಕರೆ 2ಕ್ಕೆ ಕರೆ ಇದೆಯೋ ನಕಾರಾತ್ಮಕವಾಗಿ ಮನಸ್ಸು ಬಂದಾಗಿ ಇಲ್ಲಿ ಅವಳಿ ಕೂಡ ಸಂಪಾದನೆ ಯಶಸ್ವಿಯಾಗಿ ಸೇರಿಕೊಳ್ತಿದೆ. ಅರ್ಥಾತ್ ಇಲ್ಲಿ 2 ಮೊತ್ತಗಳು ಸೇರಿಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಣನೀಯ ಮೊತ್ತ 5. ಈ ಓವರ್ ನಲ್ಲಿ 5 ಸೇರಿಕೊಂಡ್ರೆ ಅಂಕಿಅಂಶ ಪಟ್ಟಿಯಲ್ಲಿ 8. ಮತ್ತೆ ಸ್ವಿಚ್ ಇಟ್ ಹೊಡೆದಕ್ಕೆ ಮನ ಮಾಡ್ತಿದ್ದಾನೆ ಸಂತು. ಆದರೆ ದಾಳಿಗಾರ ಅರಿತುಕೊಂಡಾಗ ನೇರವಾಗಿ ಎಡಭಾಗದಲ್ಲಿ ತೀರಾ ಹೊರಭಾಗಕ್ಕೆ ನಿರಾಶಾದಾಯಕವಾದ ಆಟಗಳು. ಈ ಒಂದು ಪಂದ್ಯಾಟದ ಅತಿಥಿಯಾಗಿ ನಮ್ಮ ಜೊತೆ ಸೇರಿಕೊಂಡ ಶ್ರೀಯುತ ಸದಾಶಿವರೇ ಕಡಿಮಲೆ ಇವರಿಗೆ ಗೌರವದ ಸಳ್ಯವನ್ನು ಹಾಕಿ ಗೌರವದೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ಈ ಒಂದು ಪಂದ್ಯಾಟದ ಆಯೋಜಕರು ಶ್ರೀಯುತ ಸಂತೋಷ್ ಭಂಡಾರಿ. ಲೀಲಾಜಲವಾಗಿ ದಂಡಿಸುವತ್ತಮನ ಮಾಡಿದಂತ ದಾಂಡಿಗರು ಇಲ್ಲಿ 11 ಅನ್ನುವ ಮೊತ್ತ ಸೇರಿಕೊಂಡಿದೆ. ಕಾದು ನೋಡೋಣ. ಸವಾಲು ಸುಲಭವಾಗಿತ್ತು, ಆದರೆ ತಪ್ಪು ಮಾಡಿದಂತ ದಾಂಡಿಗರು ನೇರವಾಗಿ ಆಟವನ್ನು ಸಾಗಿಸಿ ತಂಡದ ಮೊತ್ತ 11. ತಂಡದ ಮೊತ್ತ 11 ಅನ್ನುವುದು ಘೋಷಣೆ. ಆದ್ರೆ ಸವಾಲು ಸುಲಭವಾಗಿತ್ತು, 18 20 ಅನ್ನುವ ಮೊತ್ತ ಸೇರಿಕೊಂಡಿತ್ತು. ಆದ್ರೆ ಆರಂಭಿಕ ಓವರ್ನಲ್ಲಿ ಮೊತ್ತ ಸೇರಿಕೊಂಡಾಗ 9 ಅನ್ನುವ ಮೊತ್ತ ಜೀವಾಂಶವಾಗಿ ಸೇರಿಕೊಂಡಾಗ 12 ಮುಂದೆ 11 ಅನ್ನೋ ಸವಾಲಿತ್ತು. ತದನಂತರ ಎಸೆದಂತ ಓವರ್ನಲ್ಲಿ ನಿಶಾಂತ್ ಅವರು ಜಾನ್ಮೆಯ ದಾಳಿ ನಡೆಸಿದಾಗ ಕೇವಲ 2 ಲಾಭವನ್ನು ಪಡೆದುಕೊಂಡು 2 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ. ಅರ್ಥಾತ್ 2 ಓಟಗಳು ಸೇರಿಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗಿದೆ 11. ಇನ್ನು ಬೇಕಾಗಿದೆ 6 ಮುಂದೆ 9. ಈ ಐಕಾನ್ ಆಟಗಾರ ಮೋಡಿ ಮಾಡಬಲ್ಲನೆ. ಲೆಗ್ ಸ್ಪಿನ್ ಮೋಡಿಯಲ್ಲಿ
ಒಂದಂತೂ ತಿಳಿಯಲೇಬೇಕು, ಸಂತೋಷ್ ರವರು ಎಸೆದಂತ ಚೆಂಡಿನಲ್ಲಿ ನೇರವಾಗಿ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಫೈವ್ ರನ್ ಕಡೆಗೆ ವಾಲುವಂತಹ ಲಕ್ಷಣ ಎಲ್ಲ ರೀತಿಯಲ್ಲಿ ಒದಗಿ ಬಂದಿದೆ ಕೆಕೆ ಅವರಿಗೆ. ನೆಲಮಟ್ಟದಲ್ಲಿ ತೇಲಿಕೊಂಡು ಬಂದಂತ ಚೆಂಡು ನೇರವಾಗಿ ಗೂಟ ಸ್ಪರ್ಶ ಕಂಡಿತು. ಈ ಮುತ್ತು ನೇರವಾಗಿ ಕೆಕೆ ಅವರಿಗೆ ಅಂತಿಮ ಕ್ಷಣವನ್ನು ಒದಗಿಸಿ ಮತ್ತೆ ನೂತನ ದಾಂಡಿಗ ಸಜಿತ್ರ ಅವರ ಪಾಲಿಗೆ ಒದಗಿ ಬಂದಿದೆ. ಕಾದು ನೋಡೋಣ. 5ರ ಮುಂದೆ 9 ಸವಾಲು ಇದೆ. ಸವಾಲು ಯಾವಾಗಲೂ ದೊಡ್ಡದಾಗಿರಬಹುದಾದರೆ ಕ್ರೀಡಾ ಲೋಕದಲ್ಲಿ ನೋಡುವುದಾದ್ರೆ ಒಂದು ಮಾತು ಉಲ್ಲೇಖವಾಗಲಿಕ್ಕಿದೆ. ಪ್ರತಿಯೊಬ್ಬ ಆಟಗಾರನಿಗೂ ಅವಕಾಶ ತಾನಾಗಿ ಒದಗಿ ಬರುವುದಿಲ್ಲ. ಒದಗಿ ಬಂದರೂ ಕೂಡ ತಾವುಗಳು ಸ್ಪರ್ಧಿಯಾಗಿ ಕಣಕ್ಕಿಳಿಯದಿದ್ದರೆ ಅದು ವ್ಯರ್ಥವಾಗಿ ಹೋಗಬಹುದು. ಇಲ್ಲಿ ನೋಡಿ, ಈ ವ್ಯರ್ಥವಾಗಿ ಮಾಡುವ ಸಾಧನೆ ಅಂದ್ರೆ ಇಲ್ಲಿ ಫುಲ್ ಟ್ರಸ್ ಮಾದರಿಯ ಚೆಂಡು, ಸಂತೋಷ್ ರವರ ಕೈಯಿಂದ ಬಂದಂತಹ ಚೆಂಡು. ಅಂತಿಮವಾಗಿ ಸಜಿತ್ ರವರ ದಾಂಡಿನ ಸಂಪರ್ಕವಾಗಿದೆ. ಇಲ್ಲಿ ಡಾಟ್ ಡೆಲಿವರಿ ಆಗಿದೆ. ಇಲ್ಲಿ ಅವಕಾಶವಿತ್ತಾದರೆ ನೇರವಾಗಿ ತಪ್ಪು ಮಾಡಿದಂತಹ ದಾಂಡಿಗರ ನಡುವೆ ಓಟಕ್ಕೆ ಅನುಮತಿ ಇಲ್ಲದೆ ಓಡಿದಂತೆ ಚೆಂಡಿಗೆ ನೇರವಾಗಿ ರನ್ಔಟ್ ರೂಪದಲ್ಲಿ ಉತ್ತರಿಯ ಪತನವಾಗಿದೆ. 6ರ ಮುಂದೆ ಸವಾಲು ಇದ್ದದ್ದು ಕೇವಲ 9. ಜಾನ್ಮೆ ಆಟ ಮಾಡಿದ್ದು ಆದರೆ ಖಂಡಿತ ಜಯದ ನಿರೀಕ್ಷೆಯಲ್ಲಿ ಆಕ್ಷನ್ ಕೂಡ ಎದುರು ಕಾಣಬಹುದಿತ್ತು. ಅರ್ಥಾತ್ ಇಲ್ಲಿ ವ್ಯರ್ಥ ಪ್ರಯತ್ನದೊಂದಿಗೆ ಮುನ್ನುಗ್ಗಿಸಿಕೊಂಡು ಆಟವನ್ನು ಆಡುವಂತ ಪ್ರಯತ್ನ ಮಾಡಿದಾಗ ನಿರಾಶಕ ಆಟ ಕೂಡ ಈ ಮೈದಾನದಲ್ಲಿ ಸಾಗಿ ಬರ್ತಿದೆ. ಒಂದೊಮ್ಮೆ ಎಲ್ಲರ ಚಿತ್ತ ಆಕ್ಸನ್ ತಂಡಕ್ಕಿತ್ತು, ಆದರೆ ಮತ್ತೆ ಲೀಲಜಾಲವಾಗಿ ಚೆಂಡನ್ನು ಕೈಗೆತ್ತಿಕೊಂಡಂತಹ ಸಂತೋಷ್ ತುಳುನಾಡು ತಂಡದ ಪರವಾಗಿ ದಾಳಿಗಿಳಿದಾಗ 6ರ ಮುಂದೆ 9 ಸವಾಲಿಗೆ ಕಡಿವಾಣ ಹಾಕಿದ್ದಾರೆ. ಇಲ್ಲಿ ಕಟ್ಟಿಟ್ಟ ಬುತ್ತಿಯನ್ನು ತೀರ್ಮಾನದೊಂದಿಗೆ 3ರ ಮುಂದೆ ಬೇಕಾಗಿದೆ 9. ತಳ ಚೆಂಡಿಗೆ 3.00 ಕ್ರಮಾಂಕ ಹಾದಿಯಲ್ಲಿ ಮೊತ್ತಗಳು ಸೇರಿಕೊಂಡರೆ ಆಕ್ಷನ್ ಮುಂದಿನ ಹಂತಕ್ಕೆ. ಒಂದು ವೇಳೆ ತಲೆ ತಗ್ಗಿಸಿಕೊಂಡು ಬಾಗಿದ್ದೆ ಆದರೆ ಚೆಂಡಿನ ನಿರ್ಧರಿತ ಮಟ್ಟಕ್ಕೆ ಎಲ್ಲಿ ನೋಡಿ ಸುಲಭವಾಗಿ ಓಟಕ್ಕೆ ಅವಕಾಶವಿಲ್ಲ. 1 ಮೊತ್ತಕ್ಕೆ ಮಾತ್ರ ಇರುವರು ದಾಂಡಿಗರು ಸಂತುಷ್ಟರಾಗಿದ್ದಾರೆ. ಕಾದು ನೋಡೋಣ. 10ಗೊಂದು ಕಾಲ ಸೊಸೆಗೊಂದು ಕಾಲ ಬರುವಾಗ ಇಲ್ಲಿ ಸಜಿತ್ ಸ್ಟ್ರೈಕ್ ಹಾನಿ ಭಾಗದಲ್ಲಿ ಫುಲ್ ಟ್ರಸ್ ಮಾದರಿ ಚೆಂಡು ಅವಕಾಶವಿತ್ತು, ಆದರೆ ಜಾನ್ಮೆಯ ದಾಳಿಗಾರಿಗೆ ಅಲ್ಲಿ ಸಂತೋಷ್ ಕಡಂದಲೆ ಫ್ರೆಂಡ್ಸ್ ಕ್ರಿಯೇಟರ್ಸ್ ಇವರ ಆಯೋಜನೆಯಲ್ಲಿ ನಡೆಯುವಂತಹ ಈ ಒಂದು ಅತ್ಯುತ್ತಮವಾದ ಕ್ರಿಕೆಟ್ ಟೂರ್ನಮೆಂಟ್ ಲೀಗ್ ಯಶಸ್ವಿಯಾಗಿ ನಡೆಯುವಾಗ ನಮ್ಮ ಈ ಪಂದ್ಯಾಟದಲ್ಲಿ ವೀಕ್ಷಣೆಯಾಗಿ ಇರುವಂತವರು ಬೇರೆ ಯಾರು ಅಲ್ಲ, ಇವರು ಕ್ರೀಡಾ ಲೋಕದಲ್ಲಿ ಸಾಧನೆಗೈದುಕೊಂಡು ದೈಹಿಕ ಶಿಕ್ಷಕರಾಗಿ ಕಡಂದಲೆ ಸುಬ್ರಹ್ಮಣ್ಯ ಪ್ರೌಢ ವಿದ್ಯಾದೇಗುಲದಲ್ಲಿ ಕಾರ್ಯವನ್ನು ಮುಂದುವರಿಸಿಕೊಂಡು ಈಗಾಗಲೇ ನಿವೃತ್ತರಾದಂತ ಸರ್ ಇವರೊಂದು ಮಾತು ಹೇಳ್ತಿದ್ರು, ಯಾವುದೇ ಕ್ರೀಡಾ ಸಾಧನೆಗೆ ನಾವು ಹೋಗ್ಬೇಕಾದ್ರೆ ಕೆಲವು ಕಡೆ ನಾನು ನೋಡಿದ್ದೇನೆ, ಅವರು ಕಬಡ್ಡಿಗೆ ಉತ್ತಮವಾದ ಪ್ರೇರೇಪಿತ ಸರ್ ಆಗಿದ್ದಾರೆ. ನೀವು ಭಾಗವಹಿಸುವುದು ಮುಖ್ಯ ಮಕ್ಕಳೇ, ಗೆಲುವು ಅನ್ನುವುದು ನಿಮ್ಮ ಆಟದ ಮುಂದೆ ಬರುತ್ತೆ. ಖಂಡಿತವಾಗಿ ನೀವು ಸ್ಪರ್ಧಿಯಾಗಿ ಇಳಿದ್ರೆ ಮಾತ್ರ ನಿಮಗೆ ಸಾಧನೆ ಮಾಡಲು ಸಾಧ್ಯ ಅನ್ನುವ ಮಾತು ಅವರು ಯಾವಾಗಲೂ ಹೇಳ್ತಿದ್ರು. ಈ ಪಂದ್ಯಾಟದ ಉತ್ತಮ ದಾಂಡುಗಾರನವುದು, ದಾಳಿಗಾರನವುದು, ಅನುಭವಿ ಆಟಗಾರನವುದು, ಐಕಾನ್ ಆಟಗಾರ ಸಂತೋಷ್ ಅವರ ಪಾಲಿಗೆ ಒದಗಿ ಬಂದಿದೆ ಪಂದ್ಯ ಪುರುಷೋತ್ತಮ ಅನ್ನೋ ಫಲಕ. ಈ ಫಲಕವನ್ನು ನಮ್ಮ ಈ ಒಂದು ಪಂದ್ಯಾಟದ ವೀಕ್ಷಕ ಬಂಧುವಾಗಿ ಮಾನ್ಯರು ಆಗಮಿಸಿದ್ದಾರೆ. ಶ್ರೀಯುತ ದೈಹಿಕ ಶಿಕ್ಷಕರು. हमारा आध्यात्मिक सफर होने वाला है। पहला दिन यही दिन होगा हमारी यात्रा की शुरुआत का। हम मुंबई से निकलेंगे महादेव की नगरी बनारस की ओर। दूसरा दिन बनारस की ताजी हवा, घाटों की शांति और शाम की दिव्य गंगा आरती हमारा इंतजार करेगी। फिर हम काशी विश्वनाथ मंदिर जाएंगे, जहां हर कदम पर महादेव की कृपा महसूस होगी। तीसरा दिन, इस दिन हम काशी की रौनक और सारनाथ की शांति का अनुभव करेंगे। इतिहास और अध्यात्म दोनों हमारे सामने खुलेंगे। चौथा दिन,
हम पहुंचेंगे प्रभु श्री राम की जन्मभूमि अयोध्या। मंदिरों की भक्ति और राम नाम की गूंज हमारे दिलों को छू जाएगी। 5वां दिन हम प्रयागराज के पवित्र त्रिवेणी संगम पर पहुंचेंगे, जहां गंगा, यमुना और सरस्वती का मिलन ಪುರ್ಲ ಪೊಳಿಕೆದ ಪದ್ಧತಿಯ ಒಂದು ಈ ತುಳುವ ಮನ್ನಡಿ ನಾವು ಮಾತಿರ್ಲ ಸೇವೆತ್ತಿನಂಚಿನ ಸಂಬಂಧ ಬೋಕಿಯನ್ನಂಡ ಅವು ಗೆಳತನಗೆ ಪುರ್ಲ ಸ್ನೇಹಿತರಾದ ನಮ್ಮ ಇಪ್ಪನಗ್ಲೆ ಬುಬೆ ಬಂಚಿ ತುಳುವ ಮನ್ನಡಿ ಕಲ್ಪಿತವಾಯಿನಂಚಿನ ನಿಜ ಜೀವನದ ಲಿಪಿತನು ನಮ್ಮ ಓಲೈಕೆ ಮಲ್ತನು ನಮ್ಮ ಜೀವನಡು ಕುಸಲು ಆರ್ತಿ ಪೀರ್ತಿ ಮೋಕೆ ತೆಲಿಕೆ ಪಂಪನವು ನಮ್ಮ ಬಂಜಾರ ಅಡಕವಾಯಿನಂಚಿನ ಮಂತ್ರ ಈ ಪೊರ್ಲ ಕುಸಲು ನಮ್ಮ ಸೇರಿತ್ತಿನಗಳು ಮಾತ ಬಂದುಲ್ಲ ವಜ್ಜೆ ಒಂಜಪ್ಪನ ಜೋಕುಲು ಇನಿತ ದಿನಟು ಈ ಒಂಜಿ ಪೊರ್ಲ ಗಂಟೆದ ಅದ್ದೂರಿ ಕ್ರೀಡಾಕೂಟ ನಾಲ್ವರಿಗೂ ಪಸರೊಂದುಂಡು ಪಂಪನವು ನಮಕ್ ಬಾರಿ ಮಲ್ಲ ಪುಗರ್ತೆ ಪೆರ್ಮೆ ಖಂಡಿತವಾದ್ಲ ನೆತ್ತ ಐಕ್ಯತೆನು ಪೊರ್ಲುನು ಪಸರಿನಗಳು ಬೇತೇರ್ಲತ್ತು ನಮ್ಮ ತುಳುನಾಡ ವಾರ್ತೆ ನೆತ್ತ ಕಾರ್ಯದಟ್ಟಿಗೂ ಆತ್ಮೀಯರು ನಮ್ಮೊಟ್ಟಿಗೂ ಒಲ್ಲೈಕ್ಯದಲ್ಲಿ ಅಗ್ಲಗೆ ಏಪಲ ಈ ಒಂಜಿ ಸಂಸ್ಥೆ ಆಚರಣೆಯ ಚಿರ ಸಂದಾಯಿತ ಮಲ್ತೊಂದು ಗುಂಡಿಗೆ ಐತೊಟ್ಟಿಗೂ ಉಡಲಿಂಗಿನ ಸೌಮ್ಯಲು ಕೂಡ ನೆಗಲಿಗೆ ಏಪಲ ತರದಗ್ಗಾದ ನೀಟಪ್ಪವಾದ ಸಂದಾಯಿತ ಮಲ್ತೊಂದುಲ್ಲ ಇಚ್ಚಿತ್ತಿನ ಈ ಒಂಜಿ ಪೊರ್ಲ ಸಾಧನ ನಿಖಲ್ನ ಜೀವನೋಡು ಅಡಕವಾದಿ ಪುಣಂಚಿನ ಪಾತ್ರದೊಟ್ಟಲು ಸ್ಥಳ ಸಾನ್ನಿಧ್ಯದ ಶಕ್ತಿ ದೇವರಾಯಣಂಚಿನ ನಮ್ಮ ಪೆರ್ಮೆದ ಸುಬ್ರಹ್ಮಣ್ಯ ದೇವೇರಿ ಅರೆಗ್ಲ ತರದಗ್ಗ ಒಂದು ಈ ಜಾಗೆಡು ಉಂಟಾಯಿನಂಚಿನ ಪ್ರತಿ ಒಂಜಿ ದೈವ ದೇವೇರು ಪಂಪಣಕ್ಲಿನ ದುಂಬತ್ತದಿ ಒಂದು ಕ್ರೀಡಾಲಯ ಕೊಡದು ಪುಣಂದಾಂಡ ನೇರವಾದ ಸಂಭಾವಿ ಫ್ರೆಂಡ್ಸ್ ಜೊತೆಯಾದ ನಂದನೇಶ್ವರ ಬಲ ದೊಡ್ಡ ಹೊಡೆದ ಬಲ ವಿಭಾಗದಲ್ಲಿ ಚೆಂಡು ಆರಂಭಿಕ ಗಂಟೆ ಹಸಿರು ತೀರ್ಮಾನದೊಂದಿಗೆ ಮೊಲಗಿದಂತೆ ಚೆಂಡಿಗೆ ನೇರವಾಗಿ ನಿರ್ಧಾರಿತ ಬಂದು ಖಾತೆ ಶುಭ ಆರಂಭವಾಗಿದೆ. ಕಾದು ನೋಡೋಣ. ಅತ್ಯುತ್ತಮವಾದ ಈ ಒಂದು ಲೀಗ್ ಮಾದರಿಯ ಪಂದ್ಯಾಟ 2025-26 ಸಾಲಿನಲ್ಲಿ ಸಾಗಿ ಬರುವಾಗ ಅತ್ಯುತ್ತ ಆರಂಭಿಕ ಜೋಡಿಯಾಗಿ ಧಾವಿಸಿದಂತ ಲೆಜೆಂಡ್ ಆಟಗಾರ ಜೊತೆಯಾಗಿ ಪಪ್ಪು. ಮತ್ತೆ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಫ್ರಾನ್ಸಿಸ್ ಪೂಪಾಡಿ ಕಲ್ಲು ತಂಡದ ಅನುಭವಿ ಆಟಗಾರ ಫ್ರಾನ್ಸಿಸ್ ಈ ಬಾರಿ ದಾಳವಾದ ತಂಡದ ವಿಭಾಗದಲ್ಲಿ ಚೆಂಡು ಒಂದಕ್ಕೆ ಕರೆಯಾಗಿದೆ. 2 ರನ್ನಿಗಾಗಿ ಓಟಗಳು ಸೋರಿಕೊಂಡಾಗ ಅತ್ಯುತ್ತಮವಾದ ಓಟಗಳು ಕೂಡ ಸಾಗಿ ಬರ್ತಿದೆ ಮೈದಾನದ ಭಾಗದಲ್ಲಿ. What a miracle! This time is good running with the wicket. Now both batsmen are happy for the moment. Now Atit once again Papu. So jointly now both players. Again now 2 ball completed. Score was miscorrect on the batsman. Now big ball for the bowler. This time is umpire. Happy one moment now. Decision is not out. Once again, good ball right on the spell. Here is a Papu completed dot of the ball. Now misunderstand the batsman. Now big shot. Once again, this time is fielder is still Palmer on the fielder. Again running between the wicket. Papu and Atit. Again. Tagne Santana. ಪ್ರಶಾಂತನ ಸಾಗ್ನ ಇಜ್ಜತೆ ಓಕೆ ಪಂತಿ ಜತ ಅರಬದರ ಪಂತಿ ಜಿ ಮಾರೆ ಪನ್ಕ ನಾವೆಲ್ಲರೂ ಈ ಒಂದು ಪಂದ್ಯಾಟದ ವೀಕ್ಷಕ ವೇದಿಕೆ ಒಳಭಾಗದಲ್ಲಿ ಇರಬೇಕಾದ್ರೆ ಸಾಮ್ಯಾನದ ಅವಶ್ಯಕತೆಯೂ ಇರುತ್ತದೆ. ಅಂತ ಸಾಮ್ಯಾನದ ವ್ಯವಸ್ಥೆಯನ್ನು ಮಾಡಿದವರು ಬೇರೆಯವರಲ್ಲ. ಈಗ ಗೂಟ ರಕ್ಷಕರಾಗಿ ನಿಂತ್ಕೊಂಡಿದ್ದಾರೆ ನಮ್ಮ ಪ್ರಶಾಂತ್ ಶೆಟ್ಟಿ. ಸ್ಕಂದ ಅರೇಂಜರ್ಸ್ ಕಡನಲೆ ಇವರ ಮಾಲಕರಾದಂತ ಪ್ರಶಾಂತ್ ಶೆಟ್ಟಿ. ಸ್ಥಳೀಯ ಕಾರ್ಯಕ್ರಮಗಳು ಎಲ್ಲಿಯಾದ್ರೂ ನಿರ್ಧಾರವಾದ್ರೆ ಖಂಡಿತವಾಗಿಯೂ ಸಾಮ್ಯಾನ ಮತ್ತೆ ಸೌಂಡ್ಸ್ ಯಾವುದು ಇದ್ರೆ ಅದನ್ನು ಮಾತೃಶ್ರೀ ಸೌಂಡ್ಸ್ ಕಡನಲ್ಲೇ ಅದರ ಜೊತೆಯಾಗಿ ಸ್ಕಂದ ಅರೇಂಜರ್ಸ್ ಕಡನಲ್ಲೇ
ಇವರನ್ನು ಸಂಪರ್ಕಿಸಬಹುದು. ನಿರ್ಧರಿತ 1 ಓಟದ ಗಡಿ ಧಾವಿಸಿದ ಚೆಂಡು ಅಂತಿಮವಾಗಿ 1 ಚೆಂಡು ಬಾಕಿ ಇರುವಾಗ ಮೈದಾನದ ಭಾಗದಲ್ಲಿ 5 ಚೆಂಡುಗಳ ಆಟಕ್ಕೆ ಮುಕ್ತ. ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 6. ಜೆಸ್ ಮತ್ತೆ ಫ್ರಾನ್ಸಿಸ್ ಎಡ ಭಾಗದಲ್ಲಿ ತೀರಾ ಹೊರ ವಿಭಾಗಕ್ಕೆ ಧಾವಿಸಿದ ಚೆಂಡು ಅಂತಿಮ ಕ್ಷಣದಲ್ಲಿ ವೈಡ್ ಎಂಬ ತೀರ್ಮಾನ. ವೈಡ್ +1 ಬೈಸ್ ರೂಪದಲ್ಲಿ ಎಕ್ಸ್ಟ್ರಾ ಮೊತ್ತಗಳು ಸೇರಿಕೊಳ್ತಿದೆ. ಅರ್ಥಾತ್ ಇಲ್ಲಿ ಯಾವುದೇ ಚೆಂಡು ಎಸೆತ ಕಾಣದೆ ಅವಳಿ ಸಂಪಾದನೆ ಕೂಡ ಸೇರಿಕೊಳ್ತಿದೆ. ಈ ಅವಳಿ ಮೊತ್ತಗಳು ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 8. 1 ಚೆಂಡು ಬಾಕಿ ಇರುವಂತೆ ಆತಿ ಮತ್ತೆ ಅಡ್ಡ ಚೆಂಡುಗಳ ತೀರ್ಮಾನ ಸರಾಗವಾಗಿ ಸೇರಿಕೊಳ್ಳುವ. ಅರ್ಥಾತ್ ಇಲ್ಲಿ ನಡೆದಂತ ರೀತಿಯಲ್ಲಿ ಚೆಂಡುಗಳು ಧಾವಿಸುತ್ತಿಲ್ಲ. ಅರ್ಥಾತ್ ಇಲ್ಲಿ ಲೆಗ್ ಸ್ಪಿನ್ ಮೋಡಿಯಲ್ಲಿ ತನ್ನದೇ ಕೈಚಲಕವನ್ನು ತೋರಿಸಬಲ್ಲಂತ ಆಟಗಾರ. ಮತ್ತೆ ಫ್ರಾನ್ಸಿಸ್ ಅತ್ಯುತ್ತಮವಾದ ದಾಳಿ. ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಯಾವುದೇ ಉತ್ತರಿ ನಷ್ಟವಿಲ್ಲದೆ 10. ಈ 10 ಅನ್ನುವ ಮೊತ್ತಗಳು 3 ಓವರ್ಗಳಿಗೆ ಸೀಮಿತವಾಗಿ ಮುಕ್ತಾಯಗೊಂಡಾಗ ತಂಡದ ಖಾತೆಯಲ್ಲಿ ಮೊತ್ತ ಸೇರಿಕೊಳ್ಳಬಹುದು 30. ಕಾದು ನೋಡೋಣ 30 ಬರಬಹುದೇ? ಈ ಆಟಗಾರರನ್ನು ಕಟ್ಟಿ ಹಾಕಬಹುದೇ? ಎರಡನೇ ಓವರ್ ಚಾಲ್ತಿಯಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ನೋಡುವವರೇ ಸುಜಿತ್ ರವರು ಆರಂಭಿಕ ಚೆಂಡಿನಲ್ಲಿ ಆರಂಭಿಕ ಚೆಂಡಿಗೆ ಆರಂಭಿಕ ಉತ್ತರ. ಮತ್ತೆ ಇಲ್ಲಿ ಎಳೆ ವಿಭಾಗದಲ್ಲಿ ತಡೆದ ಚೆಂಡಿಗೆ ನೇರವಾಗಿ ತೀರ್ಪುಗಾರಿಕೆ ವಿಭಾಗದಲ್ಲಿ ನೋಡೋದಾದ್ರೆ ಇದು ಅಡ್ಡ ಚೆಂಡು. ಇತರ ರೂಪದಲ್ಲಿ ಖಾತೆಗೆ 1 ಮೊತ್ತಗಳು ಎಕ್ಸ್ಟ್ರಾ ವಿಭಾಗದಲ್ಲಿ ಸೇರಿಕೊಳ್ತಿದೆ. ಅರ್ಥಾತ್ ಇಲ್ಲಿ ಆರಂಭಿಕ ಚೆಂಡು ಮುಕ್ತಾಯವಾಗಿತ್ತು. ತದನಂತರಿಸಿದಂತ ಚೆಂಡಿನಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ ಬರುತ್ತಿದೆ. ತದನಂತರದ ಪಂದ್ಯಾಟ ಈ ಮೈದಾನದ ಭಾಗದಲ್ಲಿ ನಡೆಯಲಿಕ್ಕಿದೆ. ನೇರವಾಗಿ ಕೂಟ ಸ್ಪರ್ಶ ಕಂಡಂತ ಚೆಂಡು ಕ್ಲೀನ್ ಬೌಲ್. ಸ್ಕಂದ KKS ವಿರುದ್ಧವಾಗಿ ಸ್ಟ್ರೈಕರ್ಸ್ 1817. ಸ್ಟ್ರೈಕರ್ಸ್ 1817 ತಂಡದ ನಾಯಕರು ಆದಷ್ಟು ಬೇಗ ಧಾವಿಸಿ ಬನ್ನಿ. ತದನಂತರ ಪಂದ್ಯಾಟ ಮೈದಾನದ ಭಾಗದಲ್ಲಿ 4ನೇ ಪಂದ್ಯಾಟವಾಗಿ ನಡೆಯಲಿಕ್ಕಿದೆ. ಬಂದಿಲ್ಲ ನಿಗಲಿಗಂಜಿ ಪ್ರಶ್ನೆ ಪ್ರತಿಯೊಂಜಿ ಬಂದಿಲ್ಲ ಕ್ವಿಜ್ ಮಾತೆರೆಗಳ ಬೋರ್ಡಿಗೆ ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ. ಆನ್ಸರ್ ನನಗೆ ಮಾತಿರ್ಲ. ಇಲ್ಲಿ ಮತ್ತೆ ಎಕ್ಸ್ಟ್ರಾ. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ. ಪಂಪಣಂಚಿನ ಒಂದು ಪ್ರಶ್ನೆ ಒಂದಲ್ಲ ಆಯ್ತಾ. ಉತ್ತರ ನಿಗಲೆ ಏರ್ಲವ್ ಪಲ್ಲೆ ನಿಗ್ಲಗಿ ನಾಮುಂಡು ಬಲು ದೊಡ್ಡ ಹೊಡೆದಕ್ಕೆ ವಂದನೆ. ಆದರೆ ಅನುಭವದ ಆಟಕ್ಕೆ ಸಾಕ್ಷಿಯಾಗಿ ಬಿಕ್ತಾದ. ಅರ್ಥಾತ್ ಇಲ್ಲಿ ತಪ್ಪು ಮಾಡಿದಂತ ದಾಂಡಿಗ ನೇರವಾಗಿ ಗೂಟ ರಕ್ಷಕನ ಕೈಬೊಗೆಸೆಯನ್ನು ಸೇರಿಕೊಂಡ ಚೆಂಡು. ಅತಿಥಿ ಜತೆಯಾಗಿ ಸೇರಿಕೊಂಡಂತ ಆಟಗಾರ ಪವಾನ್. ಮತ್ತೆ ಸುಜಿತ್ ರವರು ಎಸೆದಂತ ದಾಳಿಯಲ್ಲಿ ನೋಡಿ ಈಗಾಗಲೇ 3 ಎಸೆತಗಳ ಮುಂದೆ 4 ರನ್ ಬಿಟ್ಟುಕೊಟ್ಟಿದ್ದಾರೆ. ಇದರಲ್ಲಿ 3 ಅಡ್ಡ ಚೆಂಡುಗಳು ಸೇರಿಕೊಳ್ತಿವೆ. ಮತ್ತೆ ನೇರವಾಗಿ ಗೂಟಕ್ಕೆ ಬಡಿತ ಚೆಂಡು. ಸ್ಕಂದ KKS ಅನ್ನುವ
ತಂಡದ ಮಾಲಕರು ದಯವಿಟ್ಟು ನಾಯಕರು ವೇದಿಕೆ ಎತ್ತ ಬನ್ನಿ. ಒಬ್ಬ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ರು ಕಪ್ಪೆ ಅಂತ, ತಪ್ಪು. ದಯವಿಟ್ಟು ಕೋವಿ ಅನ್ನುವ ಇನ್ನೊಂದು ಉತ್ತರ ಕೂಡ ಬಂದಿದೆ. ತಾವೆಲ್ಲರೂ ಈ ಪ್ರಶ್ನೆಗೆ ಉತ್ತರವನ್ನು ತಮ್ಮ ತಲೆಯಲ್ಲಿ ಇಟ್ಟುಕೊಂಡಿದ್ದೀರಾ. ತಮ್ಮ ತಲೆಯಲ್ಲೂ ಅತ್ತ ಇತ್ತ ಓಡುತ್ತಿರುವಾಗ ಇತ್ತ ಕಡೆ ಬರಲು ಸಾಧ್ಯವಿಲ್ಲದೆ ನಿಮ್ಮಲ್ಲೇ ಉಳ್ಕೊಂಡಿದೆ. ಎಸ್, ಆರಂಭಿಕ ಓವರ್ನ ಮುಕ್ತಾಯವಾದಾಗ ತಂಡದ ಖಾತೆಯಲ್ಲಿತ್ತು ಮತ್ತೆ ಬಲವಾದ ದಂಡನೆಗೆ ನೇರವಾಗಿ ನೇರ ಹೊಡೆತ ಸಾಗಿ ಬರುತ್ತದೆ. ಎರಡನೇ ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಸೇರಿಕೊಂಡಿದೆ 14. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ. ಈ ಪ್ರಶ್ನೆಗೆ ಉತ್ತರ ಈಗಾಗಲೇ 2 ಉತ್ತರಗಳು ಬಂದಿತ್ತು. ತೃತೀಯ ಓವರ್ನ ಚಾಲ್ತಿಯಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಯುವರಾಜ್ ಬಲದಟ್ಟಕ್ಕೆ ಮನ್ನಣೆ ಆದರೆ ಖಂಡಿತವಾಗಿ ಚೆಂಡು ನಿರ್ಧಾರವಾಗಿ ಒಂಟಿ ಓಟಕ್ಕೆ ಕ್ಷಣಗಣನೆ ಅರ್ಥಗೊಂಡಂತ ಆಟಗಾರ ನೇರವಾಗಿ ಚೆಂಡು ನೇರವಾಗಿ ಗೂಟ ರಕ್ಷಕ ಬಾಲಾಗಿ ಸೇರಿಕೊಂಡಿದ್ದ. ಅರ್ಥಾತ್ ಇಲ್ಲಿ ಓಟಿ ಓಟಕ್ಕೆ ಮಾತ್ರ ಸಾಕ್ಷಿ ಆದಾಗ ಅಂಕಿಅಂಶ ಬಾಟಿಯಲ್ಲಿ 15. ಕಾದು ನೋಡೋಣ. 3 ಓವರ್ಗಳಿಗೆ ಸೀಮಿತವಾಗಿರುವಂತಹ ಈ ಪಂದ್ಯಾಟ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಯುವರಾಜ ಚೆಂಡನ್ನು ಕೈ ಎತ್ತಿಕೊಂಡು ಬಹಳ ದೊಡ್ಡ ಹೊಡೆದಕ್ಕೆ ಮನ್ನಣೆ. పొర్ల భూమిడు పొర్ల కుట్టుడు పాలు పడపనించిన బిన్నేర దండు మిత్ర మీద చావాడిడు వలగావుడిಗೆ ಬಂದಲೆ ಇಳಿದದ್ದಿನಟ್ಟು ನಮ್ಮೊಟ್ಟಿಗೂ ಸೇರಿನ ನೂರು ಬಿನ್ನೆ ಬೇತಿಯರ್ಲತ್ತೆ ನಿಖಲ್ನ ಆತ್ಮೀಯ ಮೋಗ್ಯದನ್ನೇ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕ ಸಂಘದ ಮಾಜಿ ಅಧ್ಯಕ್ಷರಾಣಿಂಚಿನ ಶ್ರೀಯುತ ಸುಚರಿತ ಶೆಟ್ಟಿ ಕಡಂದಲ್ಲೇ ಮೇರ್ ನಮ್ಮೊಟ್ಟಿಗೂ ಒಲಗಾದಲ್ಲರು ಮೆರೆಗೆ ಮಿತ್ರ ಮೇಲೆ ಚಾವಾಡಿಗೆ ಬಾಮಾಯ್ತದೆ ಪೊರ್ಲ ಕಂಟದ ಈ ಒಂಜಿ ಸ್ವಾಗತನ ಸೈಂದತೆ ಮಲ್ತೊಂದಲ್ಲ. ಎಸ್, ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಯುವರಾಜರ ಸರಾಗವಾಗಿ 4 ಎಸೆದ ಮುಂದೆ 4 ಮೊತ್ತವನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಕಾದು ನೋಡೋಣ. ಅತ್ಯುತ್ತಮವಾದ ಕ್ರೀಡಾ ಮೈದಾನದಲ್ಲಿ ಖಂಡಿತವಾಗಿಯೂ ಕಾದು ಕುಳಿತ ಗೆಡುಗನಾಗಿ ನೇರವಾಗಿ ಸಚಿನ್ ಕಡಂದಳೆ ಇವರ ಭದ್ರ ಬಗಸೆಯನ್ನು ಸೇರಿಕೊಂಡಾಗ ಅತಿಥ್ರವರ ಆಟಕ್ಕೆ ವಿದಾಯ ಆಡಲೇಬೇಕಾಗಿದೆ. ಅವರ ಸ್ಥಾನವನ್ನು ತುಂಬಲಿಗೆ ನೋಡುವ ಅನುಭವಿ ಆಟಗಾರ ಸುನಿಲ್ ನೆಲಿಗುಡೆ. ಆರ್ ನಾಟಕದಾರ ಮೇರ್ ನಾಟಕ ಮಲ್ಪುನಾರ್ jersey number 33 Sunil is the new man entry for the strike player. Bug. This time is the last one delivery. Beard on the ball. Just possible man. Now little punch on the bat, but Ambedison that is not perfect hit on the bat. This time will be touch on the leg. Definitely is just showing for a moment. Now Ambedison is the leg, boys. 1 run is extra will be joined for the scoreboard. Now 3 over completed. 20 is the target.
ಅಣ್ಣ ಯಾನೊಂಜಿ ಪ್ರಶ್ನೆಗೆ ಅಂದೆ ಐಕೆ ಏರ್ಲ ಉತ್ತರ ಪನ್ಪುಜರ ಅಂದೆ ನಮ್ಮ ಬಂಧುಲಿಡ ಮಾತಾಡ ರಿಕ್ವೆಸ್ಟ್ ಮಾಡ್ತಂದಲ್ಲ ನಿಗ್ಲು ಗೊಬ್ಬರನ್ನು ಮಾತಾಡಲ ಅವಕಾಶ ಎಂದಾರು ಅಂಚಾದೀಪನಾಗ ಪ್ರತಿ ಒಂಜಿ ಬಂಧುಲೆಗ್ಲ ಫ್ರೆಂಡ್ಸ್ ಪ್ಲೇಯರ್ ಫೀಸ್ ಬಂದು ದೀತೀರ್ 200 ರೂಪಾಯಿ ಎಸ್ ಪ್ರತಿ ಒಂಜಿ ಆಟಗಾರ ಇರ್ಲ ಆ 200 ರೂಪಾಯಿನ ನಿರ್ಧರಿತವಾದ ಕೊರ್ದು ಸಾಕಾರ ಮಾಡ್ಬೋದು ದಯಪಾಡ ಒಂಜಿ ಎಸ್ ಐದೊಟ್ಟಿಗೆ ಎಂಟ್ರಿ ಫೀಸ್ ರೆಡ್ ಗಮನಗು ಪ್ಲೇಯರ್ ಫೀಸ್ ಇರ್ನದು ಅಂಚನೆ ಎಂಟ್ರಿ ಫೀಸ್ ಕೊರ್ದು ಸಾಕಾರ ಮಲ್ಪಲಿ ಪ್ರತಿ ಒಂಜಿ ಕ್ರೀಡೆನ ಆಯೋಜನೆ ಮಾಡ್ಕೊಡೋದನ್ನ ಸರಾಗವಾದ ಸೀಸನ್ 5ನೇ ವರ್ಷ ಕಾರ್ದೀಪ್ ನಾವು ನಮಗೆ ಬಾರಿ ಮಲ್ಲ ಪೆರ್ಮೆದ ವಿಷಯ ಬಂದಲೆ ಈತ ಶೋಕದ ಒಂಜಿ ಪಂದ್ಯಾಟ ಆಯೋಜನೆ ಮಲ್ಪರ ಈ ಒಂಜಿ ಮೈದಾನ ಪೊರ್ಲ ಗಂಟೆಡು ಸಜ್ಜಾದಿನಿ 180 ಡಿಗ್ರಿ ವಲಯಕ್ಕೆ ಅದುಂಡು ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ಒಡೆಯ ಬನ್ಪುಣಂಚಿನ ಒಂಜಿ ಪೊರ್ಲ ಗಂಟದ ಪ್ರಶ್ನೆ ನಿಖಿಲ್ನೇ ತಿರ್ದೈತೆ ಪನ್ಯಗಳಿಗೆ ಇನಾಮು ಖಂಡಿತ ಬದಲ ಬಯ್ಯದ ಬುರ್ತುಗೂ ಸೇರ್ ರೌಂಡು ಪ್ರತಿ ಒಂಜಿ ಬಂಗಲ್ನ ಜಾನ್ಮೆಗೆ ಪರೀಕ್ಷೆ ದಿನ ಪೊರ್ತು ತೂಕ ಈ ಪರೀಕ್ಷೆಗೆ ಉತ್ತರ ಏರು ನಾಡ್ಬತ್ವೇರು ರಡ್ಡು ಉತ್ತರ ಬತ್ತಿತ್ತಂದ್ರೆ ಕಪ್ಪೆ ಬಕ್ಕ ಕೋವಿ ಖಂಡಿತ ಬದಲ ರಡ್ಡು ಉತ್ತರಲ ತಪ್ಪು ಮೊಬೈಲ್ ಪಂಚಿನ ನಮ್ಮ ಬಳಕೆ ಮಲ್ಪನಂಚಿನ ಮೊಬೈಲ್ ಒಂದು ಇಂಗ್ಲಿಷ್ ಪದ ನೆಕ್ಕೊಂಜಿ ಕನ್ನಡ ಪದ ಉಂಟು ಏರೆ ಗಂಡಲ ಗೊತ್ತುಂಡ ಎಸ್ ಜಂಗಮವಾಣಿ ನಿಗಲ್ನ ಕೈಟ್ ಮಾತ್ರ ಜಂಗಮವಾಣಿ ಎಂದಿತ್ತಂದಾಂಡ ಐತ ಉಲ್ಲಯೇ ನಿಕ್ಲಿಗೆ ಆನ್ಸರ್ ದಿಕ್ಕೊಂಡು ಇನಿ ಕೋಡ್ ಪುಟ್ಟಿನ ಒಂಜಿ 7ನೇ ಕ್ಲಾಸ್ ಜೋಕ್ಲೆಡ್ ಕೈಟ್ ಸ್ಟಾರ್ಟ್ ಅಪ್ ಮೊಬೈಲ್ ಜಂಗಮವಾಣಿ ಇಂಚಿತ್ತಿನ ಜಂಗಮವಾಣಿಡ್ ಆ ಉತ್ತರ ದಿಕ್ಕೊಂಡು ದಯದೀದು ನಿಗ್ಲ ಅರ್ಥ ಮಲ್ತೊನ್ಲೆ ಏರ್ನ ಬಾಯಿಡ್ದು ಪೊರ್ಲ ಗಂಟದ ಉತ್ತರ ವರ್ಪಣೊಂದು ಕಾತುಕೊಲ್ದೆ ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ಒಡೆಯ ಬನ್ಪುಣ ಪ್ರಶ್ನೆಗೆ ಉತ್ತರ ಎಸ್ target now 20 the time is first of all started as umpire opportunity will be getted Niman as the striker bowler Dilip leg spin model line ತನ್ನದೇ ಕೈ ಚಲಕವನ್ನು ತೋರಿಸಬಲ್ಲ ದಾಳಿಗಾರ ದಿಲೀಪ್ ಇಲ್ಲಿ ಮತ್ತೆ ಎಸ್ ಅಡ್ಡ ಚೆಂಡಿ ಎಂಬ ತೀರ್ಮಾನ ಈ ಅಡ್ಡ ಚೆಂಡಿನ ಮುಖಾಂತರ ಖಾತೆಗೆ ಒಂದು ಸೇರಿಕೊಂಡ್ರೆ ಬೈಮುಖೇನ 1 ಮೊತ್ತಗಳು ಕೂಡ ಸೇರುತ್ತದೆ ಅರ್ಥ ಚೆಂಡು ಕಾಣದ 2 ಸವಾಲು 20 ಮತ್ತೆ ಅದೇ ರಾಗ ಅದೇ ತಾಳ ದಿಲೀಪ್ ರವರ ದಾಳಿ ಎಸೆತ ಕಾಣದೆ ಚೆಂಡು ಅಡ್ಡವಾಗಿ ಸೇರಿಕೊಳ್ತಿದೆ 3 ಅನ್ನುವ ಮೊತ್ತ ಕೂಡ ಸೇರಿಕೊಳ್ತಿದೆ ಮತ್ತೆ ಅಂಪೈರ್ ರವರ ಮನಮೋಹಕವಾದ ವ್ಯಾಯಾಮ ಈ ಮೈದಾನದಲ್ಲಿ ನೋಡುವುದಾದ್ರೆ ಎಸ್ ತಾ ಎಸೆದಂತ 3 ಚೆಂಡುಗಳು ಸರಾಗವಾಗಿ ಅಡ್ಡ ಚೆಂಡುಗಳಾಗಿ ಧಾವಿಸಿಕೊಂಡು ಬಂದಾಗ ಎಸೆತ ಕಾಣದೆ 4 ಮೊತ್ತಗಳು ಸೇರಿಕೊಂಡಿದೆ ಆರಂಭಿಕ ಜೋಡಿಯಾಗಿ ಧಾವಿಸಿದಂತ ಆಟಗಾರರು ಬೇರೆ ಯಾರಲ್ಲ ಫ್ರಾನ್ಸಿಸ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಚಿನ್ ಕಡಂದಲೆ ಜಾನ್ಮೆಯಾಟ ಒಂಟಿಗೆ ಒತ್ತುಗಳು ಸೇರಿಕೊಳ್ತಿದೆ ಎಡೆ ಭಾಗದಲ್ಲಿ ಅನುಭವಿ ರಕ್ಷಕ ಪವನ್ ಚೆಂಡನ್ನು ತಡೆ ಹಿಡಿದ್ರು ಆರಂಭಿಕ 1 ಚೆಂಡುಗಳ ಆಟ ಮುಕ್ತಾಯವಾಗಿದೆ ಬದಲಾವಣೆಯೊಂದಿಗೆ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಹತ್ತಿತ್ರ ಅವರು ಚೆಂಡನ್ನು ಕೈಗೆತ್ಕೊಂಡು ದೂರದಿಂದ ಓಡೋಡಿ ಬಂದು ಕ್ಯಾಚ್ ಅನ್ನು ಹಿಡಿಯುವ ಬರದಲ್ಲಿ ಚೆಂಡನ್ನು ಪಡೆಕೊಳ್ಳುವ ಬರದೊಂದಿಗೆ ಓಡಿದಂತ ಪ್ರಶಾಂತ್ ನೇರವಾಗಿ ಕೈ ಚೆಲ್ಲಿದಾಗ ಬೌಂಡರಿಗೆರೆಯನ್ನು ಧಾವಿಸಿತ್ತು ಅರ್ಥಾತ್ ಇಲ್ಲಿ ಬೌಂಡರಿಗೆರೆಯನ್ನು ಕ್ರಮಿಸಿದಾಗ ಅಂಕಿಅಂಶ ಪಟ್ಟಿಯಲ್ಲಿ ಭರದ ಮೊತ್ತ 9
ಮತ್ತೆ ತಡೆ ಮತ್ತೆ ತಡೆ ಚೀನಾದ ಮಹಾಗೊಡೆಯಿಂದ ಬಲ ವಿಭಾಗದಲ್ಲಿರುವಂತಹ ರಕ್ಷಕ. 4ನೇ ಬಾರಿ ಅತೀತ್ ಮತ್ತೆ ಅದೇ 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 ರಾಗ ಅದೇ ತಾಳ. ಅತಿಥ್ರವರ ದಾಳಿ ಸರಾಗವಾಗಿ ಸೇರಿಕೊಂಡಾಗ ಇಲ್ಲಿ ಅವಕಾಶವಿಲ್ಲ ಅನ್ನುವ ತೀರ್ಮಾನ ಬರ್ತಿದೆ. ಸಚಿನ್ ರವರನ್ನು ಕಟ್ಟಿ ಹಾಕುತ್ತಿದ್ದಾರೆ. ಆರಂಭಿಕ ಚೆಂಡಿನಲ್ಲಿ ಬೌಂಡರಿಯನ್ನು ದಾಟಿದಂತ ಚೆಂಡು ಮತ್ತೆ ತಪ್ಪು. ಎಡ ವಿಭಾಗದಲ್ಲಿ ಸೇರಿಕೊಂಡಂತ ಚೆಂಡಿಗೆ ನೇರವಾಗಿ ಅಡ್ಡ ಚೆಂಡು ಎಂಬ ತೀರ್ಮಾನಗಳು ಕೂಡ ಸೇರಿಕೊಳ್ತಿದೆ. ಈ ಅಡ್ಡ ಚೆಂಡುಗಳ ಮುಖಾಂತರ ಖಾತೆಗೆ ಸ್ವಗತ ಮೊತ್ತ 1. ತಂಡದ ಖಾತೆಯಲ್ಲಿ ಮತ್ತೆ ನೋಡಿ ಅವಕಾಶ ಕೈ ಚೆಲ್ಲಿದಾಗ ತಾ ಮಾಡಿದಂತಹ ಅನುಭವಿ ದಾಳಿಗಾರ ದಿಲೀಪ್ ಸರಾಗವಾಗಿ ಚೆಂಡು ಕಾಣದೆ 4 ಎಸೆತವನ್ನು ಮೊತ್ತವನ್ನು ಬಿಟ್ಟುಕೊಟ್ಟಿದ್ರು. ಆದರೆ ಇಲ್ಲಿ ಆತಿಥ್ಯರವರು ಎಸೆದಂತ ಚೆಂಡಿನಲ್ಲಿ ಓರ್ವ ರಕ್ಷಕ ಮಾಡಿದಂತ ತಪ್ಪು. ಬೌಂಡರಿ ಧಾವಿಸಿದಾಗ ಎಲ್ಲ ಬರದೊಂದಿಗೆ ಚೆಂಡನ್ನು ನಿಭಾಯಿಸಿದಂತ ಓರ್ವ ದಾಳಿಗಾರ ಕಟ್ಟಿ ಹಾಕಿಕೊಂಡು ಅಂತಿಮ ಕ್ಷಣದಲ್ಲಿ ಕಾಲಿಗೆ ತಗುಲಿದ ಚೆಂಡಿಗೆ ಲೆಗ್ ಬೈಸ್ ಮುಖೇನ 1 ಮೊತ್ತಗಳು ಸೇರಿಕೊಂಡು ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 11 ಅನ್ನುವ ಸವಾಲು ಬಿಟ್ಟುಕೊಟ್ಟಂತಾಗಿದೆ. ಇನ್ನು 12ರ ಮುಂದೆ ಬೇಕಾಗಿದೆ 9. ಈ ಹಿಂದಿನ ಪಂದ್ಯಾಟದಲ್ಲಿ ಸವಾಲು ಸರಿಯಾಗಿತ್ತು 20, ಆದರೆ ಆರಂಭಿಕ ಓವರ್ ಮುಕ್ತಾಯಕ್ಕೆ ಬಂದಿತ್ತು 9. 12ರ ಮುಂದೆ 11 ಸವಾಲು ಕೂಡ ಎದುರಾಗಿತ್ತು, ಆದರೆ ವ್ಯರ್ಥ ಪ್ರಯತ್ನದೊಂದಿಗೆ ಆಕ್ಸನ್ ಫೈಟರ್ಸ್ ಮಾಡಿದಂತ ತಪ್ಪಿನೊಂದಿಗೆ ನೇರವಾಗಿ ಸೋಲನ್ನು ಒಪ್ಪಿಕೊಂಡು ಎದುರಾಳಿ ತಂಡಕ್ಕೆ ಶರಣಾಗಿದೆ. ಅರ್ಥಾತ್ ಇಲ್ಲಿ ಸವಾಲು ಸರಾಗವಾಗಿ 20 ಅನ್ನುವುದು ಗೋಚರಣೆಯಾದ್ರೆ ಆರಂಭಿಕ ಓವರ್ ಮುಕ್ತಾಯವಾದಾಗ ತಂಡದ ಖಾತೆಯಲ್ಲಿ 11 ಅನ್ನುವುದು ಮೊತ್ತ ಸೇರಿಕೊಂಡಿದೆ. ಈ ಮೊತ್ತಕ್ಕೆ ಸವಾಲು ಉತ್ತರವಾಗಿ 12ರ ಮುಂದೆ ಬೇಕಾಗಿದೆ 9. 2ನೇ ಓವರ್ನ ಚಾಲ್ತಿಯಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಸಂದೇಶ್ ಆರಂಭಿಕ ಚೆಂಡನ್ನು ಎಸೆಯಬಲ್ಲಂತ ದಾಳಿಗಾರ, ದೂರದಿಂದ ಓಡೋಡಿ ಬರುವಂತ ಆಟಗಾರ. ಮತ್ತೆ ತೀರ ಹೊರಭಾಗಕ್ಕೆ ಧಾವಿಸಿದಂತ ಚೆಂಡು ಪ್ಲೇಯರ್ಸ್ ನಗಲೊಂಜಿ ಗಮನ ಇದು ತುಳುನಾಡ ವಾರ್ತೆ ಪನ್ಪುನಂಚಿ ಮಾಧ್ಯಮ ಪ್ರಸಾರ ಮಲ್ಪನಂಚಿನ ಈ ಒಂಜಿ ಕ್ರೀಡಾಕೂಟಡು ಒಬೇ ಕಾರಣಗಳ ಒಂಜಿ ಪ್ಲೇಯರ್ಸ್ ನಗಲು ಪ್ಯಾಂಟ್ ಒಂಜಿ ಮಿತ್ ಮಲ್ಪಡೆ. ಎಸ್ ಬೌಲರ್ ಇರೆಗಿಂದ ಏನು ಪನರು ಆಕ್ಚುಲಿ ಈ ಪಾತ್ರ ಬನ್ನಿ. ಎಸ್ ದೊಡ್ಡ ಹೊಡೆತಕ್ಕೆ ಮನ್ನಣೆ. ಅಂಪೈರ್ ನಗಲ ಗಮನಗು ಪ್ಯಾಂಟ್ ಒಂಜಿ ಒಳ್ಳೆ ಕಾರಣಗಳು ಮಿತ್ತು ಮಲ್ತಿರ ಧೈರ್ಯ ತಿತ್ತು ಮಲ್ಪಲೆ ಈತ ಶೋಕಜ ಒಂದು ಕ್ರೀಡಾಕೂಟ ನಮ್ಮನ್ನ 4 ಬಸ್ಸಿರಂದು 4 ಕಡೆಟ್ ಲೈವ್ ಒಂದುಲ್ಲೇರು ಅಕಲೆ ಇಂಚಿತ್ತಿನ ಅಸಭ್ಯ ವರ್ತನೆ ಮಲ್ಪರ ವಾ ಕಾರಣಗಳು ಬಲ್ಪಲ ಬಲ್ಪುಜೇರು ಧೈರ್ಯದಿ ಒಂದೇನು ಫಾಲೋ ಮಲ್ಪೆ ಮಲ್ಪನ ಉದ್ದೇಶಕ್ಕೆ ಒಂದೊಂದಲ್ಲ. ಎಸ್ ಮತ್ತೆ ಎಡ ವಿಭಾಗದಲ್ಲಿ ಚೆಂಡು ಧಾವಿಸ್ತದೆ. ಅರ್ಥಾತ್ ಇಲ್ಲಿ ಸಂದೇಶರವರು ತಪ್ಪು ಮಾಡದಿದ್ದಾರೆ. ನೇರವಾಗಿ 2 ಎಸೆತಗಳ ಮುಂದೆ 4 ರನ್ಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಅರ್ಥಾತ್ ಇಲ್ಲಿ 4 ಮೊತ್ತಗಳು ಸೇರಿಕೊಂಡಾಗ ಸುಲಭವಾಗಿ ಜಯದ ನಿರೀಕ್ಷೆಯತ್ತ ಧಾವಿಸುವಂತ ತಂಡ ಖಾತೆಯಲ್ಲಿ 15. ಮತ್ತೆ ಅವಕಾಶದೊಂದಿಗೆ ಫ್ರಾನ್ಸಿಸ್ ಜೀವಂತ ಹೋರಾಟಗಳು ಸಾಗಿ ಬರ್ತಿದೆ. ಸಚಿನ್ ಮತ್ತೆ ಫ್ರಾನ್ಸಿಸ್ ರವರ ಜೋಡಿ 4 ಬೇಕಾಗಿದೆ. ಅಂತಿಮ 3 ಎಸೆತಗಳು ಬಾಕಿ. 20 ಅನ್ನೋ ಸವಾಲು ಪ್ರತ್ಯುತ್ತರವಾಗಿ ಮಾಡಿದಾಗ ಇಲ್ಲಿ ದಂಡನೆಗೆ ಸ್ಪರ್ಶಕಗಳಿದ ಚೆಂಡಲ್ಲ, ಇದು ಅಡ್ಡ ಚೆಂಡು. ಎದುರಾಳಿ ತಂಡವನ್ನು ಗೆಲ್ಲಿಸಿಕೊಟ್ಟ ಆಟಗಾರರು ಯಾರಂದ್ರೆ ಅದು ದಿಲೀಪ್ ಮತ್ತೆ ಸಂದೇಶ. ಖಂಡಿತವಾಗಿ ಈರುವರು ತಪ್ಪು ಮಾಡಿದಂತ ತಪ್ಪು ಅಡ್ಡ ಚೆಂಡುಗಳ ಮುಖಾಂತರ 5 4 ಪ್ಲಸ್ ಮತ್ತೆ ಅಡ್ಡ ಚೆಂಡು 19 ಅನ್ನುವುದು ಮೊತ್ತ ಸೇರಿದೆ. ಬೇಕಾಗಿದೆ 1. ಕೇವಲ 9 ಎಸೆತಗಳ ಮುಂದೆ ಈಗಾಗಲೇ 19 ಅನ್ನೋ ಮೊತ್ತ ಸೇರಿಸಿದ್ದಾರೆ. ಎಸ್ ನೋಲಸ್ ವಿಭಾಗದಲ್ಲಿ ಪಂದ್ಯಾಟವನ್ನು ಮುಕ್ತಾಯ ಮಾಡುತ್ತಿದ್ದಾರೆ. ಪಂದ್ಯ ಪುರುಷೋತ್ತಮ ಅನ್ನುವ ಫಲಕ ಈಗಾಗಲೇ ಘೋಷಣೆಯಾಗುವುದಾದ್ರೆ ಕಠಿಣ ಸವಾಲು ಇದೆ. ಕಾದು ನೋಡೋಣ ಯಾರ ಪಾಲಿಗೆ ಈ ಒಂದು ಸವಾಲು ಒದಗಬಹುದು.
ಎಸ್ ಪಂದ್ಯ ಪುರುಷೋತ್ತಮ ಅನ್ನುವ ಫಲಕ ಘೋಷಣೆ ಆದ್ರೆ ಬಹಳ ದೊಡ್ಡ ಕಠಿಣ ಸವಾಲು ಎದುರಾಳಿ ತಂಡದಲ್ಲಿ ಗಳಿಸಿದ್ದು 19, ಸವಾಲು 20 ಇತ್ತು. ಆದ್ರೆ ಕಟ್ಟಿ ಹಾಕಿಯ ಬರಬದಲ್ಲಿ ದಾಳಿಗಾರ ಯಶಸ್ವಿಯಾಗಿ ನಡೆದಂತ ದಾಳಿಗೆ ಪಂದ್ಯ ಪುರುಷೋತ್ತಮ ಅನ್ನೋ ಫಲಕ ಘೋಷಣೆ ಆಗ್ತಿದೆ. ಸುಜಿತ್ ರವರೇ ನೇರವಾಗಿ ಫೈಲನ್ ಕಡೆ ಬನ್ನಿ, ಪೆಂಡಲ್ ಕಡೆ ಬನ್ನಿ, ನಿಮಗಾಗಿ ಘೋಷಣೆ ಅಂತ ಈ ಫಲಕವನ್ನು ನೀವು ಈ ಪಂದ್ಯಾಟದ ಅತ್ಯುತ್ತಮ ರೂವಾರಿ ಬೆಂದು ನಮ್ಮ ಆತ್ಮೀಯರು ಸುಚರಿತ ಶೆಟ್ಟಿ ಕಡನಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಸುಚರಿತ ಶೆಟ್ಟಿಯವರು ನೀಡಿ ಗೌರವಿಸಬೇಕಾಗಿದೆ. ಪಂದ್ಯ ಪುರುಷೋತ್ತಮ ಅನ್ನುವ ಫಲಕ छठा दिन, इस दिन हमारी वापसी की शुरुआत होगी. सुबह के ಪಂದ್ಯಾಟದ ಪುರುಷೋತ್ತಮ ಅನ್ನುವ ಫಲಕ ನೀಡಿ ಸಹಕರಿಸಿದಂತ ಬಂಧುಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಪಡೆದಂತ ನಿಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಆತ್ಮೀಯರೇ, ಮುಂಜಿ ಪರ್ಲಗಂಡದ ಕ್ರೀಡಾಕೂಟ ಆಯೋಜನೆ ಮಲ್ಪಡುಂದ ಪೊರ್ಲ ಪಸೇರ್ನ ಪಜ್ಜದಿಯು ಒಂದು ನಮಗೆ ಕೊಡುಗೈ ದಾನಿಲ್ನ ಬಂಧುತ್ವದ ಸಹಕಾರ ಏಪಲ ಅಗತ್ಯಗೆ ಇಂಚಿತ್ತಿನ ಪುರ್ತುಡು ಓಲಗಾಯಿನಿಂಚಿನ ನಮ್ಮ ಆತ್ಮೀಯರು ನಮ್ಮ ಕಡನೆಲ್ಲ ಫ್ರೆಂಡ್ಸ್ ಕ್ರೀಡೆ ಮಕ್ಕಳನ್ನ ಆಶ್ರಯ ನಡಪಣಂಚಿನ 5ನೇ ಸಾಲದ ಎಡ್ಮ ತಂಡಲ್ನ ಈ ಒಂದು ಲೀಗ್ ಪಂದ್ಯಾಟ ಆಯೋಜನೆ ಮಾಡ್ತಿದ್ದಾರೆ. KPL 2025 ಬನ್ಪುಣ ಎಗ್ಗೆಸಲ್ಲ ಪರ್ಲ ಪುರ್ಪ ಈ ಮನ್ನುಡು ನಡ್ತುಂಡು ಬಂದಲೆ ಇನಿ ನಮ್ಮೊಟ್ಟಿಗೆ ಭಿನ್ನರಾದ ಸೇರೊಂದಿಲ್ಲೇರು ಬೈಲು ಮನೆ ಧ್ವಜನಾಯಕ್ ಕ್ಷಮಿಸಲಿ ಬೈಲು ಮನೆ ಸುಧಾನಾಯಕ್ ಅಂಪನಾರ್ ನಮ್ಮೊಟ್ಟಿಗೆ ಒಲಗಾದಲ್ಲೇರು ಮೆರೆಗ್ಲ ಮಿತ್ತರ್ ಮೇಲೆ ಚಾಬಾಡಿಗೆ ಭಿನ್ನಾಯ್ತು ಒಂದಲ್ಲ ಪರ್ಲ ಕಂಠದ ಈ ವಂಜಿ ಆಹ್ವಾನದ ಹೇಳಿಕೆ ಇರು ಗೌರವ ಸ್ವೀಕಾರ ಮಲ್ಪಲೆ ನಮ್ಮ ಆತ್ಮೀಯರ ಹಂಚಿನ ನಮ್ಮೊಟ್ಟಿಗೂ ಓಲಗಾದೀಪನಾರು ಬಿನ್ನೇರು ಶ್ರೀತೇರು ಪೊಳ್ಳ ಈ ಮಂಜಿ ತೌಳವನ ಆಟದ ಪುದಾರಿಗೆ ಪಿರಾಕದ ಕಾಲಡ ಅವೇತೋ ಇನ್ನೆಲ್ಲ ಗತ ಕಾಲನ್ನು ತೂವಡುತ್ತಿಂದ ಅವೇತೋ ವಿಶೇಷವಾಯಿನಂಚಿನ ಪದಕುಲೇನು ಬಂತನಾರು ತುಳುವ ಪೊರ್ಲ ಪಾತಿರದೊಟ್ಟಿಗೆ ನಮ್ಮೊಟ್ಟು ಬಲಕಾಯ್ದಂಚಿನ ಶ್ರೀಯುತ ಬೈಲು ಮನೆ ಸುಧಾನಾಯಕ್ ನಮ್ಮೊಟ್ಟಿಗೆ ಬೋಲಾಗೋದ್ರಲ್ಲಿ ಮೆರೆಗಳ ಮಿತ್ರ ಮೇದ ಚಾಬಾಡಿಗೆ ಇರೇನು ಎತ್ತುಕೊಂಡಾಡಿನ ಪುರ್ತುಡು ಹಿರಿಯ ಗೌರವದ ಸ್ವಾಗತ ಸಂದೈತ ಮಲ್ತೊಂದಲೆ ಸರ್. ಎಸ್ ಆರಂಭದ ಗಂಟೆ ಆರಂಭಿಕ ಜನಿಗಳಲ್ಲಿ ಆರಂಭಿಕ ಆಗಾದ ದಾಳಿ ಯಶಸ್ವಿಯಾಗಿತ್ತು. ನೇರವಾಗಿ ಎಸೆದಂತ ಚೆಂಡಿನಲ್ಲಿ ಕರೆಗಂಟೆ ಒಳಗಿದೆ. ಅರ್ಥಾತ್ ಇಲ್ಲಿ ಕರೆಗಂಟೆಗೆ ಪ್ರತಿತರವಾಗಿ ನೇತಿನ್ ಹರ್ಷಿತ್ ರವರ ಆಟಕ್ಕೆ ಅಂತ್ಯವಾಗಿದೆ. ಇವರ ಸ್ಥಾನ ಅನುಭವಿ ಆಟಗಾರ ವಿನಯ್ ಕತೆ ಆರಂಭವಾಗಿದೆ. ಶುಭ ಆರಂಭದೊಂದಿಗೆ ವಿನಯ್ ರವರ ಸ್ವಾಗತಿಗೆ ಒಂದೇ ಸೇರಿಗಳಿದೆ. ಎರಡು ಎಸೆತಗಳ ಮುಂದೆ ಒಂದು ಮೊತ್ತವನ್ನು ಪಡೆದಂತ ಮತ್ತೆ ಇಲ್ಲಿ ಬಲವಾದ ಆಟಕ್ಕೆ ಸಾಕ್ಷಿಯಾದಾಗ ಇಲ್ಲಿ ನಿತಿನ್ ಬ್ಯಾಟ್ಗೆ ತಗುಲಿದಂತ ಚೆಂಡು ಆಟಕ್ಕೆ ಅವಕಾಶವಿಲ್ಲ, ಓಟಕ್ಕೆ ಅವಕಾಶವಿಲ್ಲ. ತಡೆ ಹಿಡಿದಂತ ಚೆಂಡಿನಲ್ಲಿ ಯಾವುದೇ
ಓಟಗಳು ಸೇರುತ್ತಿಲ್ಲ. ರಕ್ಷಿತ್ ರವರು ದಾಳಿಗಾರಿಕೆ ಭಾಗದಲ್ಲಿ ಅತ್ಯುತ್ತಮವಾದ ದಾಳಿ. ಈ ನಿತಿನ್ ಅನ್ನುವ ಆಟಗಾರ ಪರಿಚಯವಾಗುವುದಾದ್ರೆ ಅನುಭವದ ಆಟಗಾರ. ಇಂದು ಈ ಮೈದಾನದಲ್ಲಿ ಸ್ಕಂದ ತಂಡದವರವಾಗಿ ಮತ್ತೆ ಜಾನ್ಮೆ ಆಟ, ಆರಂಭಿಕ ಓವರ್ ಮುಕ್ತಾಯಕ್ಕೆ ಕೇವಲ 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ ಬಾಲ್. ಒಂದು ನಿಮಿಷ. ಫಸ್ಟ್ ಬಾಲ್ ವಿಕೆಟ್, ಸೆಕೆಂಡ್ ಬಾಲ್ ಸಿಂಗಲ್, ಥರ್ಡ್ ಬಾಲ್ ವೈಡ್, ಡಾಟ್ ಬಾಲ್ ಅವು. ಓಕೆ ಎಸ್ ಓಕೆ ಐಕೆ ಮಲ್ಪನ 12th ಮ್ಯಾನ್ ಇಡೀ ಏಪಲ್ ಬರೋಡು ಚರ್ಚೆ ಮಲ್ಪರ ಬಲ್ಲಿ ನಮಗೆ. ಎಸ್ ಓಕೆ ನಿಗ್ಲೆಂಡ್ ಬಿಡ್ಡಿಂಗ್ ಮಲ್ಪನ ಕೊಂಚ ಎಕ್ಸ್ಟ್ರಾ ಪ್ಲೇಯರ್ ಮಲ್ತಿದ್ದೀರತೆ ರೆಡ್ ಟೀಮ್ ಇಲ್ಲ. ಎಸ್ ಬಾಲ್ ದೊಡ್ಡಕ್ಕೆ ಬಂದಾನೆ, ಅತ್ಯುತ್ತಮವಾದ ರಕ್ಷಕ ಮಾಣಿ. ಎಸ್ ಹೌದ್ರಿ, ಅತ್ಯುತ್ತಮ ತಡೆ ಹಿಡಿದಾಗ ಆರಂಭಿಕ ಓವರ್ ಮುಕ್ತಾಯಕ್ಕೆ ದಂಡದ ಗಾದಿಯಲ್ಲಿ ಕೇವಲ 4 ಬೂಂದು ಪುತ್ತರಿ ನಷ್ಟದೊಂದಿಗೆ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಅಮೋಘದ ದಾಳಿಗಾರ. ಇಂದು ಈ ಕಡಂದಲೆ ಅನ್ನೋ ಮತ್ತೊಬ್ಬ ಕ್ರೀಡಾಂಗಣದಲ್ಲಿ ಪ್ರವೀಣ್ ಯಾನೆ ಧವಾನ್ ಅಡ್ಡ ಚೆಂಡುಗಳ ಎಸ್ ಮತ್ತೆ ಬಲವಾದ ಮನವಿಗೆ ಪುರಸ್ಕಾರ ಬದಿಗೆ ಬರುತ್ತಿಲ್ಲ. ಅರ್ಥಾತ್ ಇಲ್ಲಿ ಯಾವುದೇ ಓಟದ ಅವಕಾಶವನ್ನು ನೀಡದೆ ಕಟ್ಟಿ ಹಾಕಿದಂತೆ ಮೈದಾನದಲ್ಲಿ ಧವಾನ್ ಬಾಲು ದೊಡ್ಡ ಬಡದಕ್ಕೆ ಮನ್ನಣೆ. ಬಲ ವಿಭಾಗದಲ್ಲಿ ದಾಟಿದಂತ ಚೆಂಡಿಗೆ ಒಂದು ಮೊತ್ತಗಳು ಸೇರಿಕೊಳ್ತಿದೆ. ಆರಂಭಿಕ ಓವರ್ ನೋಡುವುದಾದ್ರೆ 4 ಮೊತ್ತಗಳು ಸೇರಿಕೊಂಡಿದೆ. ತದನಂತರ ಪ್ರವೀಣ್ ರವರ ಆಗಮನವಾಗಿದೆ. ಈ ಪ್ರವೀಣ್ ರವರು ಎಸೆದಂತ 2 ಚೆಂಡುಗಳ ಮುಂದೆ 2 ಇಲ್ಲಿ ನೇರವಾಗಿ ನಿತಿನ್ ರವರ ಆಟಕ್ಕೆ ಅಂತ್ಯವಾಗಿದೆ. ಎಡ ವಿಭಾಗದಲ್ಲಿ ದೈತ್ಯ ಆಟಗಾರ ಸಬು ಕ್ಯಾಚ್ ಅನ್ನು ಒಳಗೊಂಡಾಗ ಅಡ್ಡಕ್ಕೆ ಅಂತ್ಯವಾಗಿದೆ. ಇವರ ಸ್ಥಾನವನ್ನು ಮುಳಿನೋರ್ವ ಅನುಭವಿ ಆಟಗಾರ ಜಗದೀಶ್ ಪುಪ್ಪಾಡಿಗಲ್. ಜಗದೀಶ್ ಅನ್ನ ಇರಗದ ಕೊಡಬೇಡವ. ಓ ಜಗದೀಶ್ ಅನ್ನ ಕೊಡಬೇಡ ದೊಂಬಾ ಪುಂಡೆ ಕೊರೋಡ. ಓಕೆ ಓಕೆ ಎಸ್ ದಾಳಿವರೆಗೆ ಭಾಗದಲ್ಲಿ ಪ್ರವೀಣ್ ಆದ್ರೆ ಇನ್ನೊಂದು ಕಡೆ ಪ್ರಸಾದ್ ವರ್ಣ ಬಿಟ್ಟು ಬಾಲು ಬಲ ವಿಭಾಗದಲ್ಲಿ ಒಂದು ಸರಿಗೆ ಕರೆ. ಅತ್ಯುತ್ತಮವಾದ ಓಟಗಳ ನಡುವೆ ವಿನಯ್ ಜೊತೆ ಸೇರಿಕೊಂಡಂತ ಪ್ರಸಾದ್ ಆರಂಭಿಕ ಆಟಗಳ ನಡುವೆ ಸಾಗಿ ಬಂದಾಗ ಅತ್ಯುತ್ತಮವಾದ ಓಟ ಹುಡುಕಿದಂತ ದಾಳಿಗಾರ. ಈ ದಾಂಡೇನೊಂದಿಗೆ ತಂಡದ ಖಾತೆಯಲ್ಲಿ 9 ಮನಮೋಹಕ ಹೊಡೆತಕ್ಕೆ ಇಲ್ಲಿ ಸಾಕ್ಷ್ಯದಂತೆ ಇಲ್ಲಿ ಬಲವಾದ ಮನವಾಗಿ ಪುರಸ್ಕಾರ ಓದಾಗಿ ಬರಲಿಲ್ಲ. ಅತ್ಯುತ್ತಮವಾದ ಓಟಗಳು ಕೂಡ ಸೇರಿಕೊಳ್ತಿದೆ. ತೀರ್ಪಿನಲ್ಲಿ ಬಲವಾಗುತ್ತಾದರೆ ಬಲವಾದ ತೀರ್ಪಿಗೆ ಎದುರು ನಜ್ಜುಗೊಜ್ಜದೆ ನಾಟ್ ಔಟ್ ಎಂಬ ತೀರ್ಮಾನವನ್ನು ನೀಡಿದ್ದಾರೆ ತೀರ್ಪುಗಾರ. ಅಂತಿಮ 1 ಎಸೆತ ಬಾಕಿ.
ಮತ್ತೆ ಇಲ್ಲಿ ಒಂದು ವೇಳೆ ಈ ಪಂದ್ಯಾಟದಲ್ಲಿ ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡೆದಿದ್ದೇ ಆದಲ್ಲಿ ತುಳುನಾಡ ವಾರ್ತೆಯಲ್ಲಿ ರಾರಾಜಿಸುವ ಪ್ರವೀಣ್ ಯಾನೆ ತಬಾನ್ ಈ ದಿವಸ ನೋಡಬಹುದಿತ್ತು. ಆದರೆ ಅವಕಾಶ ಇದ್ದರೂ ಇಲ್ಲಿ ಅಂತಿಮ ಕ್ಷಣದಲ್ಲಿ ಕ್ಯಾಚ್ ಅನ್ನು ಕೈಯಲ್ಲಿದಂತ ಬರುವ ದಾಳಿಗಾರ ಪ್ರವೀಣ್ ಯಾನೆ ಧವಾನ್. 2 ಓವರ್ಗಳ ಮುಕ್ತಾಯಕ್ಕೆ ದಂಡದ ಖಾತೆಯಲ್ಲಿ 11. ಅಣ್ಣ ಒಬ್ಬ ಒಂಜಿ ಪ್ಲೇಯರ್ ಡ್ರಿಂಕ್ಸ್ ಬ್ರೇಕ್ ಸಿಜ್ಜನ ಮೂಜುವಾರದ ಮ್ಯಾಚ್ ದೈದೈದು ನಿಖಿಲ್ ಬರ್ಕೊಂಡು ಅಂಪೈರ್ ಕೇನುಡು ಅವಳು ಎಲ್ಲೋಡು ಕೊರಿ ಮಾತ್ರ ಪ್ಲೇಯರ್ಸ್ ನಗ್ಲ ಗಮನಗು ಮಾಲಕೇರ್ಲ ಗಮನಗು ದೈದೈದು ಅರ್ಥ ಮಲ್ತೊಲ್ಲೆ. ಎಸ್ ರಘು ಬಾಲ್ ದೊಡ್ಡ ಹೊಡೆದ ಚೆಂಡು ಚಿರಕಾಲ ಗಾಲಿಯಲ್ಲಿ ಇಲ್ಲಿ ಗಗನ ಚುಂಬಿಯಾದ ಚೆಂಡೇರವಾಗಿ ವೇನ್ ಅವರ ಆಟಕ್ಕೆ ಅಂತ್ಯವಾಗುತ್ತಾ ಅವರ ಸ್ಥಾನವನ್ನು ಮಲಗಿನವರುವ ನೂತನ ದಾಂಡಿಗನಿಗೆ ಅವಕಾಶವಿದೆ. ಕದು ನೋಡೋಣ. ಸ್ಕಂದ ಕೆಕೆ ತಂಡದವರಾಗಿ ಆಡುವಂತ ಅನುಭವಿ ಆಟಗಾರ ಯಾರು? ಬ್ಯಾಟ್ಸ್ಮನ್ ನೇಮ್ ಸುನಿಲ್ ಕರ್ಮರ್ಕಟ್ಟೆ. ಈ ಬಾರಿ ನೂತನ ದಾಂಡಿಗ ಸುನಿಲ್ ರವರ ಆಗಮನವಾಗಿದೆ. ಕಾದು ನೋಡೋಣ. ಮತ್ತೆ ರಾಗ್ರವರ 5 ಚೆಂಡುಗಳ ಬಾಕಿ ಇರುವಂತೆ ಇನ್ನಿಂಗ್ಸ್ ಮುಕ್ತಾಯವಾಗಲು ಏನು ಜವಾಬ್ದಾರಿತ ಆಟ. ಚೆಂಡು ಚಿರಕಾಲ ಗಾಲಿಯಲ್ಲಿ ಬಂದ ಬುಟ್ಟ ಹೋದ ಬುಟ್ಟ ಸುನಿಲ್ ಸೀದಾ ಪಿರ ಬುಟ್ಟ. ಇಲ್ಲಿ ಸುಖಾಂತ್ ರವರ ಆಗಮನವಾಗಿದೆ. ಕಾದು ನೋಡೋಣ. ಬಲವಾದ ಮನವಿಲೆ ಹ್ಯಾಟ್ರಿಕ್ ಸಂಪಾದನೆ ರಾಘುರವರ ಮಾಲಿಗೆ ಎಸೆದಂತ 3 ಎಸೆತಗಳ ಮುಂದೆ ಸರಾಗವಾಗಿ 2 ಕ್ಯಾಚ್ ಔಟ್, 1 ಸ್ಟಾಂಪ್ ಔಟ್. ನೇರವಾಗಿ ಸ್ಟಾಂಪ್ ಔಟ್ ರೂಪದಲ್ಲಿ ಉತ್ತರ ಪತನವಾದಾಗ ಸುಗಂಧ್ ಹೋರಾಟಕ್ಕೆ ಅಂತ್ಯವಾಗಿದೆ. ಇವರ ಸ್ಥಾನದಲ್ಲಿ ಇನ್ನೊಬ್ಬ ಆಟಗಾರ. ಕಾದು ನೋಡೋಣ. ಬ್ಯಾಟ್ಸ್ಮನ್ ನೇಮ್ ಲೀಲಾಧರ್. ಲೀಲಾಧರ್ ಮೈಪಲ್ಲ ಆಗಮನವಾಗಿದೆ. ಜರ್ಸಿ ನಂಬರ್ 05. Once again, this time is beautiful spell on the Raghu right on the spell. Now miss judgment of the batsman. Now everything is a good judgment for the Leeladhar. Umpire decision is now wide. Extra will be joined for the scoreboard. Again, Raghu. They collected on the offside field. Just number 17, Mani. Everything, every time, file on the fielder offside. Now, this time is joined for the again on score. Raghu is the one more, one delivery is last moment. Now this time is a Leeladhar set completed dot ball. Big chance to be run out. This time umpire is given by run out. 14. Now 15 is the target.
ಈ ಒಂದು ಕ್ರೀಡಾಕೂಟದ 4ನೇ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಸ್ಕಂದ ಕೆಕೆಎಸ್ ವಿರುದ್ಧವಾಗಿ ಸ್ಟ್ರೈಕರ್ಸ್ 1817. ಸ್ಕಂದ ಕೆಕೆಎಸ್ ತನ್ನ ಬ್ಯಾಟಿಂಗ್ ಅನ್ನು ಮುಗಿಸಿ ಎದುರಾಳಿ ತಂಡಕ್ಕೆ 15ರ ಗುರಿಯನ್ನು ನೀಡಿದೆ. 18 ಎಸೆತಗಳ ಮುಂದೆ 15 ಓಟಗಳು ಬರಬೇಕಾಗಿದೆ ಪಂದ್ಯ ವಿಜಯವಾಗಲು ಸ್ಟ್ರೈಕರ್ಸ್ 1817 ತಂಡಕ್ಕೆ. ಸ್ಟ್ರೈಕರ್ಸ್ 1817 ತಂಡದ ಪರವಾಗಿ ದಾಂಡಿಗರಾಗಿ ಅಂಕಣದಲ್ಲಿ ರಾಘು ಹಾಗೂ ಧವನ್. ಧವನ್ ಖಾತೆಯ ಪ್ರವೀಣ್, ತನ್ನ ಪ್ರಥಮ ಎಸೆತವನ್ನು ಎಸೆಯಲು ಎಸೆತಗಾರ ಕೆಕೆಎಸ್ ಪರವಾಗಿ ನಿತಿನ್. ಉತ್ತಮವಾದಂತಹ ಎಸೆತ ಚುಕ್ಕಿ ಮಾದರಿಯಾಗಿ ಸಾಗಿ ಬರ್ತಾ ಇದೆ. ಯಾವುದೇ ರೀತಿಯ ಓಟಗಳು ಕಂಡು ಬರ್ತಾ ಇಲ್ಲ. ಸ್ಟ್ರೈಕರ್ಸ್ 1817 ಮುಖೇನ ನಿತಿನ್ ಟು ರಾಘು. ಉತ್ತಮವಾಗಿತ್ತು ಎಸೆತ, ಆದರೆ ಅಗಲವಾದಂತಹ ಎಸೆತ ವೈಡ್ ಬಾಲ್ ಎಂದು ಘೋಷಣೆ ಅಂಪೈರ್ ಮುಖೇನ ತನ್ನ ಖಾತೆಯನ್ನು ತೆರೀತಾ ಇದೆ. 1 ಎಸೆತಗಳ ಮುಂದೆ 1 ಓಟ. ಉತ್ತಮವಾಗಿತ್ತು ಹೊಡೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಈ ಮುಖೇನ ಧವನ್ ರವರ ಉತ್ತರಿ ಪತನವಾಗ್ತಾ ಇದೆ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಮುಖೇನ ಪ್ರಥಮ ರನ್ಔಟ್ ಆಗ್ತಾ ಇದೆ. ಸ್ಟ್ರೈಕರ್ 1817 ತಂಡದ ಉತ್ತಮವಾದಂತಹ ಆಟಗಾರ ಪ್ರವೀಣ್ ರವರ ಉತ್ತರಿ ಪತನವಾಗ್ತಾ ಇದೆ. ಪ್ರವೀಣ್ ರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ರಕ್ಷಿತ್. ಅಂಕಣದಲ್ಲಿ ಮತ್ತೊಬ್ಬ ಆಟಗಾರ ರಕ್ಷಿತ್ ಆಘಾತವನ್ನು ಕಾಣ್ತಾ ಇದೆ. ಸ್ಟ್ರೈಕರ್ಸ್ 1817 ಪ್ರವೀಣ್ ರವರ ಹುತ್ತರಿ ಪತನವಾಗ್ತಾ ಇದೆ. ನಿತಿನ್ ಟು ರಾಘು ಉತ್ತಮವಾಗಿತ್ತು ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ ಕೂಡ ತನ್ನ ಫೀಲ್ಡಿಂಗ್ ಮುಖೇನ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಕಣ್ಮನೆ ಸೆಳೆಯುತ್ತಿದ್ದಾರೆ ಎಸೆತಗಾರ ನಿತಿನ್. ತಂಡದ ಮೊತ್ತ 2. 3 ಎಸೆತಗಳ ಮುಂದೆ 2 ಓಟಗಳನ್ನು ಕೂಡಿ ಹಾಕಿಕೊಳ್ತಾ ಇದೆ ಸ್ಟ್ರೈಕರ್ಸ್ 1817. ತಂಡದ ಮೊತ್ತ 2. ಉತ್ತಮವಾಗಿತ್ತು ಹೊಡೆತ, 1 ಓಟವನ್ನು ತನ್ನದಾಗಿಸಿಕೊಳ್ತಾ ಇದೆ ಸ್ಟ್ರೈಕರ್ಸ್. ತಂಡದ ಮೊತ್ತ 3. ನಿತಿನ್ ತನ್ನ ಅಂತಿಮ ಎಸೆತ. ನಿತಿನ್ ಟು ರಾಘು. ಈ ಮುಖೇನ ಮತ್ತೊಂದು ಅಗಲವಾದಂತಹ ಎಸೆತ ಕಂಡು ಬರ್ತಾ ಇದೆ. ತಂಡದ ಮೊತ್ತ 5. 15ರ ಗುರಿ. ತಂಡದ ಮೊತ್ತ 5. ಈ ಮುಖೇನ ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತವನ್ನು ಕಾಣ್ತಿದ್ದೇವೆ. ಸ್ಕೋರ್ ಬೋರ್ಡ್ ನಲ್ಲಿ 5. 12ರ ಮುಂದೆ ಬೇಕು 10. 12 ಎಸೆತ 10 ಓಟಗಳು ಬರಬೇಕಾಗಿದೆ ಪಂದ್ಯ ವಿಜಯವಾಗಲು ಸ್ಟ್ರೈಕರ್ 1817 ತಂಡಕ್ಕೆ. ದ್ವಿತೀಯ ಓವರ್ ಎಸೆತಗಾರಿಕೆಯಲ್ಲಿ ತಂಡದ ಐಕಾನ್ ಪ್ಲೇಯರ್ ವಿನಯ್
ಸ್ಕಂದ ಕೆಕೆಎಸ್ ತಂಡದ ಐಕಾನ್ ಪ್ಲೇಯರ್ ವಿನಯ್ 12 ಮುಂದೆ ಬೇಕು 10. ಉತ್ತಮವಾಗಿತ್ತು ಎಸೆತ. ಈ ಮುಖೇನ ರಕ್ಷಿತ್ ರವರ ಹುತರಿ ಪತನವಾಗ್ತಾ ಇದೆ. ಸೀದವಾಗಿ ಬಂದಂತ ಚೆಂಡು ಗೂಟಗಳಿಗೆ ತಗಲ್ತಾ ಇದೆ. ಈ ಮೂಲಕ ರಕ್ಷಿತ್ ರವರ ಹುತರಿ ಪತನವಾಗ್ತಾ ಇದೆ. ತನ್ನ ಪ್ರಥಮ ಎಸೆತದಲ್ಲಿ ಉತ್ತಮ ಮೋಡಿಯ ಎಸೆತಗಾರಿಕೆ ಕಂಡು ಬರ್ತಾ ಇದೆ ತಂಡದ ಐಕಾನ್ ಪ್ಲೇಯರ್ ವಿನಯ್ ರವರಿಂದ. ರಕ್ಷಿತ್ ರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಸಚಿನ್. ಮುಂದಿನ ಪಂದ್ಯಾಕೂಟ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ಶಾಂಭವಿ ಫ್ರೆಂಡ್ಸ್. ಪ್ರಜ್ವಲ್ ವಿರುದ್ಧವಾಗಿ ಶಾಂಭವಿ. ಎರಡೂ ತಂಡದ ಆಟಗಾರರು ಕಪ್ತಾನರು ದಯಮಾಡಿ ನಾಣ್ಯ ಚಿಮ್ಮಿಕೆಗೆ ಬರಬೇಕು. ಪ್ರಜ್ವಲ್ ವಿರುದ್ಧವಾಗಿ ಶಾಂಭವಿ ಫ್ರೆಂಡ್ಸ್. ದಯಮಾಡಿ ಗಮನಿಸಿ, ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ಶಾಂಭವಿ ಫ್ರೆಂಡ್ಸ್. ಎರಡೂ ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಗೆ ಇತ್ತ ಸಾಗಿ ಬರಬೇಕಾಗಿದೆ. 2 ಓಟಗಳನ್ನು ಕಾಣ್ತಾ ಇದ್ದೇವೆ. ಸ್ಕೋರ್ ಬೋರ್ಡ್ ನಲ್ಲಿ ಮೊತ್ತ 7. ಉತ್ತಮವಾದಂತಹ ಹೊಡೆತ ಕಂಡು ಬರ್ತಾ ಇದೆ. 1 ಓಟಗಳು ಸಂಪೂರ್ಣವಾಗ್ತಾ ಇದೆ. ಈ ಮುಖಾನ ತಂಡದ ಮೊತ್ತ 8. ಮೂಜಿ ತಂಡದ ಮೊತ್ತ 8. ಮುಂದಿನ ಪಂದ್ಯಾಕೂಟ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ಶಾಂಭವಿ ಫ್ರೆಂಡ್ಸ್. ದಯಮಾಡಿ ಎರಡು ತಂಡದ ಕಪ್ತಾನರು. ಪ್ರಜ್ವಲ್ ವಿರುದ್ಧವಾಗಿ ಶಾಂಭವಿ. ಚುಕ್ಕಿ ಮಾದರಿಯಾಗಿ ಬರ್ತಾ ಇದೆ. ಉತ್ತಮ ಎಸೆತಗಾರಿಕೆಯನ್ನು ಕಾಣ್ತಾ ಇದ್ದೇವೆ ವಿನಯ್ ರವರ ಮುಖೇನ. ಮತ್ತೊಂದು ಹುತಾರಿ ಪತನವಾಗ್ತಾ ಇದೆ. ರನ್ಔಟ್ ನ ಮುಖೇನ ರಾಘೂರವರ ಹುತಾರಿ ಪತನವಾಗ್ತಾ ಇದೆ. ಶಾಂಭವಿ ತಂಡದ ಕಪ್ತಾನ ದಯಮಾಡಿ ಇತ್ತ ಸಾಗಿ ಬರಬೇಕಾಗಿದೆ. ನಿಮಗಾಗಿ ಇಲ್ಲಿ ಪ್ರಜ್ವಲ್ ಗ್ಲಾಡಿಯರ್ಸ್ ತಂಡದ ಕಪ್ತಾನ ನಾಣ್ಯ ಚಿಮ್ಮಿಕೆಗೆ ಕಾದು ಕುಳಿತಿದ್ದಾರೆ. ಶಾಂಭವಿ ಫ್ರೆಂಡ್ಸ್ ತಂಡದ ಕಪ್ತಾನ. ರಾಘೂರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ದಾಂಡಿಗೆ ದಿಲೀಪ್ ಆಗಮನವಾಗ್ತಾ ಇದೆ. ಉತ್ತಮವಾಗಿತ್ತು ಹೊಡೆತ. 1 ರನ್ ಸಂಪೂರ್ಣವಾಗ್ತಾ ಇದೆ. 2ಕ್ಕಾಗಿ ಪ್ರಯತ್ನಗಳು ಕಂಡು ಬರ್ತಾ ಇಲ್ಲ. ಈ ಮುಖೇನ ಸ್ಕೋರ್ ಬೋರ್ಡ್ ನಲ್ಲಿ ಕಾಣ್ತಿದ್ದೇವೆ ತಂಡದ ಮೊತ್ತ 9. ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಕೆ ತನ್ನದಾಗಿಸಿಕೊಂಡಿದೆ. ಆದಷ್ಟು ಬೇಗ ನಿಮ್ಮ ನಿರ್ಣಯವನ್ನು ತಿಳಿಸಬೇಕಾಗಿದೆ. ಪ್ರಜ್ವಲ್ ಗ್ಲಾಡಿಯೇಟರ್ಸ್ 6 ಮುಂದೆ 6 ಎಸೆತ 6 ಓಟಗಳು ಬರಬೇಕಾಗಿದೆ. ಎರಡೂ ತಂಡಗಳಿಗೂ ಜಿದ್ದಾಜಿದ್ದಿಯಾಗಿ ಸಾಗಿ ಬರ್ತಾ ಇದೆ ಈ ಒಂದು ಪಂದ್ಯಾಕೂಟ. 6 ಮುಂದೆ 6. ಮುಂದೆ 6. ಉತ್ತಮವಾಗಿತ್ತು ಎಸೆತ. ಸುಕಾಂತ್ ರವರ ಮ್ಯಾಜಿಕ್ ಬಾಲ್ ಇಲ್ಲಿ ಮೂಡಿ ಬರ್ತಾ ಇದೆ. ಡೋಟ್ ಆಗ್ತಾ ಇದೆ. ಈ ಮುಖೀನ ಚುಕ್ಕಿ ಮಾದರಿಯಾಗಿ ಬರಬೇಕಾಗಿದೆ. ಈ ಮುಖೀನ
ಡಾಟ್ ಉತ್ತಮವಾದಂತ ಎಸೆಗಾರಿಕೆ ಬಂದ್ರೆ ಅಷ್ಟೇ ಉತ್ತಮ. ದಾಂಡು ಕೂಡ ಬೀಸಬೇಕಾಗಿದೆ ಈ ಒಂದು ಕ್ರೀಡಾಂಗಣದಲ್ಲಿ. ಉತ್ತಮವಾಗಿತ್ತು. ಮತ್ತೊಂದು ಕೀಪರ್ ಅವರ ಕೊಂಚ ವಿಫಲತೆಯಿಂದ ಒಂದು ಓಟವನ್ನು ಕೂಡಿ ಹಾಕಿಕೊಳ್ತಾ ಇದೆ. 4ರ ಮುಂದೆ ಬೇಕು 5, 4ಕ್ಕೆ ಬೇಕು 5. ಎಸೆಗಾರಿಕೆ ವಿಭಾಗದಲ್ಲಿ ಸುಖಾಂತ್ ಎದುರಾಳಿ ದಾಂಡಿಗ ದಿಲೀಪ್. ಉತ್ತಮವಾಗಿತ್ತು. ಈ ಮುಖೇನ ದಿಲೀಪ್ ರವರ ಉತ್ತರಿ ಪತನವಾಗ್ತಾ ಇದೆ. ನೇರವಾಗಿ ಗೂಟಕ್ಕೆ ಬಡಿದಂತಹ ಚೆಂಡು. ಸುಖಾಂತ್ ರವರ ಎಸೆಗಾರಿಕೆ ತುಂಬಾ ಜಾಳ್ಮೆಯನ್ನು ಕಾಣ್ತಾ ಇದೆ. ದಿಲೀಪ್ ರವರ ಸ್ಥಾನವನ್ನು ತುಂಬಲು ತಂಡದ ಕಪ್ತಾನ ಸುಬ್ಬುರವರ ಆಗಮನ ಆಗ್ತಾ ಇದೆ ಈ ಒಂದು ಮತ್ತಾವು ಕ್ರೀಡಾಂಗಣದಲ್ಲಿ. ಸುಖಾಂತ್ ರವರ ದುಬಾರಿ ಎಸೆತಗಾರಿಕೆ ಎದುರಾಳಿ ತಂಡಕ್ಕೆ ದುಬಾರಿ ಆಗ್ತಾ ಇದೆ. 3ರ ಮುಂದೆ ಬೇಕಾಗಿದೆ 5. ಸುಖಾಂತ್ ಸುಬ್ಬು 3ರ ಮುಂದೆ ಬೇಕು 5. ಉತ್ತಮವಾಗಿತ್ತು. ಅಷ್ಟೇ ಉತ್ತಮವಾದ ಹೊಡೆತ. ಒಂದು ಓಟ ಕಂಡು ಬರ್ತಾ ಇದೆ. 2ಕ್ಕಾಗಿ ಪ್ರಯತ್ನಗಳು. ಈ ಮುಖೇನ ತಂಡದ ಕಪ್ತಾನನ ಹುತಾರಿ ಪತನವಾಗ್ತಾ ಅಂಪೈರ್ ಸಂತು ದಯಮಾಡಿ ಇಲ್ಲಿ ಬರಬೇಕು. ಸಂತು ಕೊಂಚ ಸಂಶಯದಲ್ಲಿ ತೀರ್ಪುಗಾರರು ಥರ್ಡ್ ಅಂಪೈರ್ ಅನ್ನು ಕೇಳಿದ್ದಾರೆ. ಇದೀಗ ಫಲಿತಾಂಶಕ್ಕಾಗಿ ಕಾದು ಕುಳಿತಿದೆ. ಫಲಿತಾಂಶಕ್ಕಾಗಿ ಕಾದು ಕುಳಿತಿದೆ. 1,000 ವೀಕ್ಷಕರು, 2,000 ಕಣ್ಣುಗಳು. ಈ ಮುಖೇನ ಥರ್ಡ್ ಅಂಪೈರ್ ಡಿಸಿಷನ್. ಸುಬ್ಬುರವರ ವಿಕೆಟ್ ಪತನವಾಗ್ತಾ ಇದೆ. ರನ್ಔಟ್ ಮುಖೇನ ತಂಡದ ಕಪ್ತಾನನ ವಿಕೆಟ್ ಪತನವಾಗ್ತಾ ಇದೆ. ತಂಡದ ಮೊತ್ತ 11. ತಂಡದ ಮೊತ್ತ 11. 2ರ ಮುಂದೆ ಬೇಕು 4. ಪಂದ್ಯ ವಿಜಯವಾಗಲು 2ರ ಮುಂದೆ ಬೇಕು 4. ಸುಬ್ಬುರವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ. ನಮ್ಮೊಂದಿಗೆ ಯುವ ಕೃಷಿಕರಾದಂತಹ ಶ್ರೀಯುತ ದಿನೇಶ್ ಪೂಜಾರಿ ಮುಕ್ಕಡಪ್ಪು ಈ ಒಂದು ಪಂದ್ಯಾಕೂಟದಲ್ಲಿ ಪಾಲ್ಪಡುತ್ತಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ.
ಎರಡರ ಮುಂದೆ ಬೇಕು 4. ಈ ಮುಖೇನ ಅಗಲವಾದಂತಹ ಚೆಂಡು ವೈಡ್ ಬಾಲ್ ಎಂದು ಘೋಷಣೆ. ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಒಂದು ಪಂದ್ಯಾಕೂಟ. 2 ಎಸೆತ 3 ಓಟಗಳು ಬರಬೇಕಾಗಿದೆ. ಇಸ್ಗಾರ್ ವಿಭಾಗದಲ್ಲಿ ಸುಕಾಂತ್ ಉತ್ತಮವಾಗಿ ತೋಳೆತಾ ಈ ಮುಖೇನ ಗಾಳಿಯಲ್ಲಿ ಚೆಂಡು. 1 ಓಟ ಸಂಪೂರ್ಣ. 2ಕ್ಕಾಗಿ ಪ್ರಯತ್ನಗಳು ಕಂಡು ಬರ್ತಾ ಇದೆ. 2 ಓಟಗಳನ್ನು ಕೂಡ ತನ್ನದಾಗಿಸಿಕೊಳ್ತಾ ಇದೆ ಸ್ಟ್ರೈಕರ್ಸ್ 18-17. ಈ ಮುಖೇನ 1 ಎಸೆತ 1 ಓಟ ಬರಬೇಕಾಗಿದೆ. ಪಂದ್ಯ ವಿಜಯವಾಗಲು 1 ಎಸೆತ 1 ಓಟ. ಪಂದ್ಯಾಕೂಟ ಸಮಬಲ ಹೊಂದಿದಲ್ಲಿ 2 ತಂಡಗಳಿಗೆ 1 ಅಂಕವನ್ನು ನೀಡಲಾಗುವುದು. ಒಂದರ ಮುಂದೆ ಬೇಕು 1 ಎಸೆತ 1 ಓಟ ಬರಬೇಕಾಗಿದೆ. ದಾಂಡಿಗರಾಗಿ ನಿಖಿಲ್ ರವರು ಕಂಡುಕೊಂಡ್ರೆ ಎಸ್ತಗಾರಿಕೆಯಲ್ಲಿ ಸುಕಾಂತ್. 1ರ ಮುಂದೆ ಬೇಕು 1. ಹಲೋ, ಥ್ಯಾಂಕ್ ಯು. ಎಸ್, ಪಂದ್ಯಾಟದಲ್ಲಿ ಒಂದು ಹಿಡಿದಗೊಂಡಂತ ತಂಡ KKSS ಕಂದ ಒಂದು ಕಡೆ, ಆದರೆ ಸ್ಟ್ರೈಕರ್ಸ್ 18-17 ಅತ್ಯುತ್ತಮವಾದ ಬಲಿಷ್ಠ ಹೋರಾಟಗಳ ನಡುವೆ ಪಂದ್ಯಾಟದ ಸಮಬಲ. ಈ ಒಂದು ಪಂದ್ಯಾಟದ ಸಮಬಲ ಸಾಗಿ ಬರುವಾಗ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಸರಾಗವಾಗಿ 1-1 ಅನ್ನುವ ಪಾಯಿಂಟ್ ವಿಭಾಗದಲ್ಲಿ ಸೇರಿಕೊಳ್ತಿದೆ. ಈ ಒಂದು 1-1 ಅನ್ನುವ ಸಮಬಲದ ಹೋರಾಟ ಮೈದಾನದಲ್ಲಿ ಸ್ಕಂದ KKS ವಿರುದ್ಧವಾಗಿ ಸ್ಟ್ರೈಕರ್ಸ್ 18-17 ಒಂದು ಕಡೆ ಆದ್ರೆ, ತದನಂತರ ಪಂದ್ಯಾಟ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ಸಾಂಬವಿ ಫ್ರೆಂಡ್ಸ್. ಈಗಾಗಲೇ ಅದೃಷ್ಟದ ಚಿಮ್ಮಿಕೆಯನ್ನು ತನ್ನದಾಗಿಸಿಕೊಂಡಂತ ಸಾಂಬವಿ ಎಸ್ ಟಾಸ್ವಿನ್ ಅದೃಷ್ಟದ ನನ್ನ ಚಿಮ್ಮಿಕೆಯನ್ನು ತನ್ನದಾಗಿಸಿಕೊಂಡಂತ ತಂಡ ಬಂದಿದ್ರೆ ಅದು ಪ್ರಜ್ವಲ್. ಕಾದು ನೋಡೋಣ. ತೀರ್ಪುಗಾರಿಕೆ ವಿಭಾಗದಲ್ಲಿ ಅವಳಿ ಮುತ್ತುಗಳನ್ನ ನಮ್ಮ ಜೊತೆ ಸೇರಿಕೊಂಡಾಗ ಮೈದೊಡ್ಡದ ಭಾಗದಲ್ಲಿ ನೋಡೋದಾದ್ರೆ ಅರುಣ್ ಕೊಡ್ಯಡ್ಕ ಜೊತೆಯಾಗಿ ಸೇರಿಕೊಂಡಂತ ಇನ್ನೋರ್ವ ತೀರ್ಪುಗಾರ ಗಣೇಶ್ ಪದವ್. ಮತ್ತೆ ತುಳುನಾಡ ವಾರ್ತೆಯಲ್ಲಿ ಕೂಡ ನಮ್ಮ ಜೊತೆ ತ್ರಿವಳಿ ಮುತ್ತುಗಳು ಅತ್ಯುತ್ತಮವಾದ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ದಯವಿಟ್ಟು ತಮ್ಮಲ್ಲಿ ಓರ್ವರ ಮಾತ್ರ ನಾಮಧೇಯ ನನಗೆ ಪರಿಚಯ ಇರುವುದರಿಂದ ಜಗದೀಶ್ ಪುಪ್ಪಾಡಿಕಲ್ ನೆರೆ ಪರಿಸರದ ನಮ್ಮ ಆತ್ಮೀಯರು, ತುಳುನಾಡ ಮಾಧ್ಯಮ ಅನ್ನುವುದಿದ್ರೆ, ತುಳುನಾಡ ವಾರ್ತೆ ಮಾಧ್ಯಮ ಅನ್ನುವುದಿದ್ರೆ ಅದರಲ್ಲಿ ಅತ್ಯುತ್ತಮವಾದ ಕಾರ್ಯವನ್ನು ನಿರ್ವಹಿಸಿಕೊಂಡು ಅತ್ಯುತ್ತಮವಾದ ಚಿತ್ತಾರವನ್ನು ಬಿತ್ತರಿಸುವ ಪ್ರಯತ್ನದೊಂದಿಗೆ ಎಲ್ಲರ ಮನವನ್ನು ಗೆದ್ದಂತ ವಾರ್ತಾ ಚಾನೆಲ್. ಮೊನ್ನೆ ಅಂತೂ ಬೆಂಗಳೂರಿಗೆ ಪ್ರಯಾಣ ಮಾಡಿ ಈ ದಿವಸ ನೋಡುವುದಾದ್ರೆ ನಮ್ಮ ಈ ಒಂದು ಕಡಂದಲೆ ಪ್ರೀಮಿಯರ್ ಲೀಗ್ 2026 ಸೀಸನ್ 5ನೇ ವರ್ಷ ಕಾಲಿಡುವ ಸಮಯದಲ್ಲಿ ತಮ್ಮ ಕಾರ್ಯವನ್ನು ಕೂಡ ಇಲ್ಲಿ ಶ್ಲಾಘನೀಯವಾಗಿ ಮೆರೆದಾಡ್ತಿದ್ದಾರೆ. ಕಾದು ನೋಡೋಣ. ತೀರ್ಪುಗಾರಿಕೆ ವಿಭಾಗದಲ್ಲಿ ಅತ್ಯುತ್ತಮವಾದ ಅವಳಿ ಮುತ್ತುಗಳು ಒಂದು ಕಡೆ ಆದ್ರೆ, ಸಾಧನೆಯ ದಾರಿಗಾಗಿ
ಈ ಒಂದು ಪಂದ್ಯಾಟದಲ್ಲಿ ಅಮೋಘವಾದ ಫಲಕಗಳು ಕೂಡ ವರ್ಣರಂಜಿತವಾಗಿ ಸಾಗಿ ಬರುವಾಗ ಪ್ರಜ್ವಲ್ ವಿರುದ್ಧವಾಗಿ ಸಂಭವಿ ಫ್ರೆಂಡ್ಸ್. I requested both team player, 12th player, please come to the panel now. Here is mentioned for the scoreboard. I think when happen for the urgent meeting, the time will be extra player is decided the final score. ದಯವಿಟ್ಟು ಆಟಗಾರರೇ ಪಂದ್ಯಾಟದಲ್ಲಿ ತಮ್ಮ ತೋರ್ಪಡುವಿಕೆಯನ್ನು ತೋರಿಸಿದ್ದೀರಾ. ತಮಗೆ ನಿಗದಿಪಡಿಸಿದಂತ ಪ್ಲೇಯರ್ ಫೀಸ್ 200 ರೂಪಾಯಿಯನ್ನು ಕೊಟ್ಟು ಸಹಕರಿಸಬೇಕು. ಮಾಲಕರೇ, ನಾಯಕರೇ, ತಮ್ಮ ಆಟಗಾರರ ಪ್ಲೇಯರ್ ಫೀಸ್ ಅನ್ನು ನೀವು ಆದಷ್ಟು ಬೇಗ ಕೊಡುವಲ್ಲಿ ಸಹಕರಿಸಬೇಕು. ಪ್ರಜ್ವಲ್ ಅಮೋಘವಾದ ಜಯ ಸಾಧನೆಯೊಂದಿಗೆ ಮೈದಾನದ ಭಾಗದಲ್ಲಿ ಒಂದು ತಂಡವಾದರೆ ಇನ್ನೊಂದು ಕಡೆ ಅತಿ ಆರಂಭಿಕ ಜೋಡಿಯಾಗಿ ಧಾವಿಸಿದಂತ 500 ದಾಂಡಿಗ ಪವನ್. ಚೆಂಡು ಆದರ್ಶರವರ ಕೈಯಲ್ಲಿ ಹಸಿರು ತೀರ್ಮಾನವಾಗಿದೆ. ಬಾಲ್ಗಡ್ ಹೊಡೆದು ಚೆಂಡು ಚಿರಕಾಲ ಗಾಳಿಯಲ್ಲಿ ದೂರದಿಂದ ಓಡೋಡಿ ಬಂದಂತ ಓರ್ವ ಆಟಗಾರ ಅಶ್ವಿನ್ ಚೆಂಡನ್ನು ಕೈ ಚೆಲ್ಲಿದಾಗ ಇಲ್ಲ ಅವಲಿ ಸಂಪಾದನೆ ಕ್ಯಾಚ್ ಔಟ್ ಆಗುವ ಬರ ಇತ್ತು. ಆದರೆ ಆಪತ್ತು ಕಟ್ಟಿಟ್ಟ ಬತ್ತಿ ಅನ್ನುವಾಗ ಎಡವಿಗೊಂಡಂತ ಓರ್ವ ಬುಫೆ ಬಂಚ್ ಕಾರ್ಯಕ್ರಮದಲ್ಪ ಗಣತೆ ಸಾಲ್ಡ್ ಬಿನ್ನೇರ್ನ ಆಗಮನ ಬಡಗೆ ಈ ಬರ್ತ ನಮ್ಮಟ್ಟು ಓಲಗಾದಿಪ್ಪನರು ಬೇತೇರ್ಲತ್ತು ನಮ್ಮ ಆತ್ಮೀಯರು ಶ್ರೀಯುತ ಸಂದೀಪ್ ಶೆಟ್ಟಿ ಸಚ್ಚರ ಪರಾಡಿ ಮಾನ್ಯರು ವಾಲಿಬಾಲ್ ತನ್ನ ಸಾಧನೆಯನ್ನು ತಜಪದು ಪಂದ್ಯಾಟದ ಆಯೋಜಕರ್ಲಂದು ಬಾರಿಮಲ್ಲ ಪ್ಲೇಯರ್ಲಂದು ಗತ್ತು ಗೌರವಡು ಇತ್ತಿನಂಚಿನ ಬಂದು ಇನ್ನಿತ ದಿನ ನಮ್ಮಟ್ಟಗು ಈ ಒಂಜಿ ಕ್ರೀಡಾಕೂಟದ ವೀಕ್ಷಕ ಬಂಧು ಅದಲ್ಲರು ದಯದು ಇರೇನು ಗೌರವಡು ಎದ್ಕೊಂಡಲ್ಲ ಸರ್ ಈ ಒಂಜಿ ಕರೆನ ಆಲಿಸದ ಮಿತ್ರ మీద ಚಾವಟಿಗೆ ಇರು ಒಲ್ಲೈಕೆ ಅವಡು ಬಾಮೈತದ ಈ ಪರ್ಲ ಗಂಟೆದ ಪಟ್ಟನ್ನು ಅಲಂಕಾರ ಮಲ್ಪಡು ಬಂದಿರಡ ಲೆತ್ತಕ್ಕೇನೊಂದಲ್ಲ ಸರ್ ಪುರ್ಲಕಲ್ಲಿನ ಆಲಿಸದು ಈ ಕಡೆ ಬರ್ಪರ್ ಪಂಪಣಂಚಿನ ಗೌರವದ ಆತಿಥ್ಯದೊಟ್ಟಿಗೂ ಇವರಿಗೆ ಆದರಣೀಯ ಸ್ವಾಗತ. ಎಸ್ ಮತ್ತೆ ಆದರ್ಶ್ ಚಿರಕಾಲ ಗಾಳಿಯಲ್ಲಿ ದೂರದಿಂದ ಓಡಿ ಬಂದಂತವರು ರಕ್ಷಕ ಪಕ್ಷಕ ಅನ್ನುವ ಸ್ಥಿತಿಯಲ್ಲಿತ್ತು. ಆದರೆ ಆಪತ್ತನ್ನು ಕಟ್ಟಿಡಬಹುತ್ತಿದ್ದಾಗ ಅಪಾಯ ತಪ್ಪಿ ಹೋಯ್ತಲ್ಲ ಅನ್ನೋ ಚಿಂತೆಯೊಂದಿಗೆ ರಕ್ಷಕ ಪ್ರಜ್ವಲ್ ಗ್ರೇಡರ್ಸ್ ತಂಡವಾಗಿ ಚಿರಗಾಲ ಆರ್ಭಟದೊಂದಿಗೆ ಅಂಕಿಅಂಶವಾಟಿಯಲ್ಲಿ ಕಾದು ನೋಡೋಣ. ಆದರ್ಶ್ ರವರೆಸಿದಂತ ಚೆಂಡಿನಲ್ಲಿ ಈಗಾಗಲೇ ಎರಡು ಚೆಂಡುಗಳ ಸೇರಿಕೊಂಡಾಗ ಸರಾಗವಾಗಿ ಮಾತೆ ಅವಧಿ ನೇರ ಬಳಿತ ಒಂದು ಅನುವಾದ ಸೇರಿಕೊಳ್ತಿದ್ದ ಅರ್ಥಾತ್ ಇಲ್ಲಿ 4 ಮಂದಿ ಬಿಟ್ಟುಕೊಟ್ಟದ್ದು ಕೇವಲ 8. ಕಾದು ನೋಡೋಣ. ತಲಾ 8 ಒಂದು ಚೆಂಡಿಗೆ 2.00 ಕ್ರಮಾಂಕ ಮತ್ತೆ ಸೇರಿಕೊಂಡಿದೆ. ಮತ್ತೆ ಬಲವಾದ ದಂಡನೆಗೆ ಪ್ರಹಾರ ಪವನ್ ಜೊತೆಯಾಗಿ ಸೇರಿಕೊಂಡಂತ ಆದಿತ್. ಈ ಬಾರಿ ಉತ್ತಮವಾದ ಓಡಾಟಗಳು ಸಾಗಿ ಬರ್ತಿದೆ. ಈ ಉತ್ತಮವಾದ ಓಡಾಟದೊಂದಿಗೆ right come to the spell. This time is used collected to the batsman now Pavan. Once again big strike taking a chance. Adit got collected the judgment but this time is goes to the mid leg. Now here is both batsmen are happy for the one moment. Is good running between the one run. Finally score will be first over. Now completed score rise on the board. Now 10 on the board.
ಗಳಿಕೆದ ತೌಲಭ ಮನ್ನಡು ಅವೇತ ಬಂದಲು ಜೀವಂತವಾದ ಒಳ್ಳೆಯ ಪಂಪುಣವು ಇತ್ತಂದಾಂಡ ಶಕ್ತಿ ಮನ್ನಡು ಆದರಣೀಯವಾಯಿನಂಚಿನ ಶಕ್ತಿ ದೇವರನಕ್ಕೆಲ್ಲ ನಮಗ್ ಆಶ್ರಯ ಕೊರಪೆರಿಗೆ ಇವಂಜಿ ಪುರ್ಲ ಕೂಟದ ಪೆರ್ಮೆದ ಕಲಕ್ಕೆ ಬತ್ತ ಸೇರ್ತಿನ ಬಿನ್ನೆ ಬೇತಿರ್ಲತ್ತು ನಮ್ಮ ಆತ್ಮೀಯರು ಶ್ರೀಯುತ ಸಂದೀಪ್ ಶೆಟ್ಟಿ ಸಚ್ಚರಿ ಬರಾಡಿ ಗುರುಕರ್ಮದ ಪೀಠಡು ಒಳಗಾದಲ್ಲರು ಕ್ರೀಡಾ ಅಭಿಮಾನಿಯಾದ ನಮ್ಮೊಟ್ಟಿಗೆ ಬಿರುದಿತ್ತಿನಂಚಿನ ಶ್ರೋತ ದಿನಚ್ ಪೂಜಾರಿ ಮೇರೆ ಗೌರವದ ಸಲ್ಲೆ ಪಾಡ್ದಾರೇನು ಗೌರವ ಎತ್ಕೊಂಡು ಬಂದು ಎರಡು ಭಿನ್ನಪ್ಪ ಮಲ್ತೊಂದಲ್ಲ ಬತ್ತು ಬಿನ್ನೆನ್ನ ಪೊರ್ಲ ಗಂಟೆದ ಇವಂಜಿ ಕೂಟದ ಪೆರ್ಮೆ ಸಲ್ಯ ಪಾಡ್ದು ಗೌರವ ಸಂದೈತ ಮಲ್ಪನವು ಗೌರವಡು ಸಲ್ಯ ಪಾಡ್ದು ಇರನ್ನು ಎದುಕೊಂಡದಲ್ಲ ಆಂಡು ಗೌರವದ ಸ್ವಾಗತ ಸಂದೈತ ಮಲ್ತಲ ಆಂಡ್ ಸರ್ ಖಂಡಿತವಾದ ಇರ್ನ ಇಂಚಿತ್ತಿನ ಒಂಜಿ ಸ್ಫೂರ್ತಿ ನಮ್ಮೊಟ್ಟಿಗೆ ಫಲ ಆಶಾದಾಯಕವಾದ ಈ ಪಡಮನ್ ಮಾತ್ರದೊಟ್ಟಿಗೆ ನೇರವಾದ ಕ್ರೀಡಾ ಮೈದಾನ ತಜಪಾವಣದಂಡ ಅತಿಥ್ ಪವನ್ ಜತೆಯಾದ ಭಾರಿ ಪುರ್ಲದ ಕ್ರೀಡಾಗೋಟ ಏತ ದಾಳಿಗಾರಿಕೆ ವಿಭಾಗಾರ್ಥ ನನ್ನ ಮೋಹನ್ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ ಆರಂಭಿಕ ಒಬ್ಬರ ಮುಕ್ತಾಯಕ ದಂಡದ ಖಾತೆಯಲ್ಲಿ 10 ತದನಂತರ ತಲಾ 3 ಎಸೆಗಳ ಮುಂದೆ 1-1 ಅನ್ನು ಮೊತ್ತ ಸೇರಿಕೊಂಡಾಗ 13 ಕಾದು ನೋಡೋಣ ಎಷ್ಟು ಮೊತ್ತಗಳು 3 ಓವರ್ಗಳಿಗೆ ಸೀಮಿತವಾಗಿರುವಂತಹ ಈ ಪಂದ್ಯಾಟದಲ್ಲಿ ಸಾಗಿ ಬರುವ ಚೆಂಡು ನಿರ್ಧರಿತ ಒಂಟಿ ಓಟದ ಕಡೆಗೆ ಧಾವಿಸಿತ್ತು ಅರ್ಥಾತ್ ಸೂಕ್ಷ್ಮವಾದ ತೀರ್ಪಿನೊಂದಿಗೆ ಈ ಒಂದು ಮೈದಾನದ ಭಾಗದಲ್ಲಿ ನಿರ್ಧಾರಿತ ಒನ್ ಡಿಕ್ಲೇರ್ ಅನ್ನುವ ಮಾದರಿಯ ರೂಪದಲ್ಲಿ ಅಂಕಿಅಂಶ ಪಠ್ಯಕ್ಕೆ 1 ಮೊತ್ತಗಳು ಸೇರಿಕೊಳ್ತಿದೆ 14 ತಂಡದ ಖಾತೆಯಲ್ಲಿ ಬಲು ದೊಡ್ಡ ಮೊತ್ತಕ್ಕೆ ಬೇಟೆ ಅತಿಥಿ ಜತೆಯಾಗಿ ಪವನ್ 2ನೇ ಓವರ್ ಚಾಲ್ತಿದೆ ಬಲು ದೊಡ್ಡ ವರ್ಣನೆ ಆದರೆ ಎಡಮೆ ದಾಳಿಗ ಅಂತಿಮ ಕ್ಷಣದಲ್ಲಿ ನೇರವಾಗಿ ಗೂಟ ರಕ್ಷಕರ ಭದ್ರಭಾಗ ಸೇನೆ ಸೇರಿಕೊಳ್ತಿದೆ ಅರ್ಥಾತ್ ಇಲ್ಲಿ ಅಂತಿಮ 1 ಚೆಂಡು ಬಾಕಿ 2ನೇ ಓವರ್ ಮುಕ್ತಾಯಕ್ಕೆ 1 ಚೆಂಡು ಬಾಕಿ ಇರುವಾಗ ಜರ್ಸಿ ನಂಬರ್ 199 ಎಡ ವಿಭಾಗದಲ್ಲಿ 29 ಜಾನ್ಮೆ ಆಟ ನಿರ್ಧಾರಿತ ಒಂಟಿ ಓಟದ ಕಡೆಗೆ ಮತ್ತೆ ಧಾವಿಸಿದೆ ಅಂತಿಮವಾಗಿ ಓವರ್ ಮುಕ್ತಾಯಕ್ಕೆ ಯಾವುದೇ ಉತ್ತರಿ ನಷ್ಟವಿಲ್ಲದೆ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 15 ಸರಾಸರಿ ಎಂದು 7.05 ಕ್ರಮಾಂಕದಲ್ಲಿ ಮೊತ್ತ ಸೇರಿಕೊಂಡಾಗ 15 ಅನ್ನುವ ಮೊತ್ತ ಕಳೆ ಹಾಕಿದೆ ಕಾದು ನೋಡೋಣ ಒಂದು ವೇಳೆ ಈ 7 ಮೊತ್ತಗಳು ಬರಬಹುದು 8 ಮೊತ್ತಗಳು ಬರಬಹುದು ಅನ್ನುವ ತೀರ್ಮಾನ ಬರಬೇಕಾದ್ರೆ ಅಂತಿಮ ಓವರ್ನ ಚಾಲ್ತಿಯಲ್ಲಿದ್ದು ಈ ದಾಳಿಗಾರ ಯಾರು ಕಟ್ಟಿ ಹಾಕುವಂತ ಬರದಲ್ಲಿರುವಂತಹ ದಾಳಿಗಾರ ಯಾರು ಕಾದು ನೋಡೋಣ ದಾಳಿಗಾರಿಕೆ ಭಾಗದಲ್ಲಿ ಸೇರಿಕೊಳ್ತಿದ್ದಾರೆ ಧನಿಯಲ್ ಅವರ ಆಗಮನ ಈಗಾಗಲೇ ಪವನ್ ಆತಿಥ್ಯ ಅವರ ಜೊತೆಗಡೆ ಮತ್ತೆ ಬಲವಾದ ದಂಡನೆಗೆ ಎಡ ವಿಭಾಗದಲ್ಲಿ ಮೋಹನ್ ಎಲ್ಲ ಜೋರಾಗಿ ರಕ್ಷಣೆ ತೀರ್ಪುಗಾರಿಕೆ ಭಾಗದಲ್ಲಿ ಬಲವಾದ ತೀರ್ಮಾನ ಬಂದಾಗ ನೇರವಾಗಿ ನೀ ನಡೆ ನಿನ್ನ ಕಡೆ ಅನ್ನೋ ತೀರ್ಮಾನ ಬಂದಿತ್ತು ಅರ್ಥಾತ್ ಇಲ್ಲಿ ಫೇಲನ್ ಕಡೆ ಪವನ್ ರವರ ಆಟಕ್ಕೆ ಅಂತ್ಯವಾಗಿದೆ ಇವರ ಸ್ಥಾನವನ್ನು ತುಂಬಲಿನರುವ ಅನುಭವಿ ಆಟಗಾರ ಪಪ್ಪು ನಿಲ್ಯಾಡಿ ಪಂದ್ಯಾಟದ ಸ್ಥಿರ ಕ್ರಮಾಂಕದಲ್ಲಿ ನೋಡುವುದಾದರೆ ಗೆಲುವು ಖಚಿತಪಡಿಸಿಕೊಂಡು ಒಂದು ಕಡೆ ಮುನ್ನಗ್ಗರಿಸ ತಂಡ ಪ್ರಜ್ವಾಲ್ ಬಹಳ ದೊಡ್ಡ ಹೊಡೆದ ಮತ್ತೆ ಚೋರಿ ಕಿರಕ್ಷಣೆ ದೈತ್ಯದಪ್ಪ ಜೀವ ಆದರೇನು ಇಲ್ಲಿ ನಾನು ತೆಲ್ಲಗಿನ ಮನುಷ್ಯ ಅನ್ನುವ ತೀರ್ಮಾನದೊಂದಿಗೆ ಚೆನ್ನನ್ನು ತಡೆದಂತಹ ಬರುವ ದೈತ್ಯ ಆಟಗಾರ ಮೋಹನ್ ಯಯ್ಯಾಡಿ ಬಲುದೊಡ್ಡ ಬೇಟೆ ಪ್ರಥಮ ಅವಧಿಯಲ್ಲಿ ನೋಡುವುದಾದ್ರೆ ಪವನ್ ರವರು ನೇರವಾಗಿ ವೇಲನ್ ಕಡೆಗೆ ಮಾಡ್ತಿದ್ರು ತದನಂತರ ಚೆಂಡಿನಲ್ಲಿ ನಿರ್ಧಾರಿತ ಆಟಕ್ಕೆ ಮನ್ನಣೆ ಮಾಡಿದಂತ ಅತಿ ಚೆಂಡನ್ನು ನೇರವಾಗಿ ಬಡಿದಂತ ಕ್ಷಣದಲ್ಲಿ ಸ್ಥಗಿತ ಮಾಡಿದಂತ ಬರುವ ದಾಂಡುಗಾರ ಮತ್ತೆ ಬಲವಾದ ದಂಡನೆ ನೇರ ಹೊಡೆತ ಒಂಟಿ ಓಟಗಳು ಸಾಗಿ ಬರ್ತದೆ ಅವಲಿಗೆ ಜರುಗಿನ ಓಟಗಳ ನಡುವೆ ಚುರುಕುಗಳ ನಡುವೆ ಕೊಂಚ ಮಾಟಿನ ಬಿರುಕು
ಇಲ್ಲಿ ಅವಳಿ ಸಂಪಾದನೆಯಾಗಿದೆ. ಕಾಲು ನೋಡೋಣ. ಬೇಟೆ ದೊಡ್ಡದಾಗಿತ್ತು, ಆದರೆ ಬಲು ದೊಡ್ಡ ಬೇಟೆಗೆ ಸಪ್ರಯತ್ನ ಮಾಡುವಾಗ ನೇರವಾಗಿ ಹೊರ ವಿಭಾಗದಲ್ಲಿ ಇರುವಂತಹ ಆಟಗಾರ ಲಕ್ಷ್ಮಣ್ ಕುಂಜತ್ಮಾಯಿಲ್. ಸುಧೀರ್ ಅವರ ಮನಮೋಹಕದ ಮಾತು, ಐ ಬಾಲ್ ಬೆಜಿದಿನೇಜಿ. ಎಸ್, ಲೇಟ್ ಆಗಿ ಇಳಿದ್ರು ಪರವಾಗಿಲ್ಲ, ಆದರೆ ತೆಗೆದ ಚೆಂಡು ನಿರ್ಧರಿತವಾಗಿ ಅವಳಿ ಓಟಕ್ಕೆ ಸಂಪಾದನೆಗೆ ಪ್ರಜ್ವಲ್ ಪರವಾಗಿ ಲಕ್ಷ್ಮಣ್. ಮತ್ತೆ ಬಲು ದೊಡ್ಡ ಬೇಟೆ ನಿರ್ಧರಿತ ಒಂಟಿ ಓಟದ ಕಡೆಗೆ ಧಾವಿಸಿಕೊಂಡು ಬಂದಂತ ಚೆಂಡಿ ನಿರ್ಧಾರಿತ ಅಂತಿಮ ಕ್ಷಣದಲ್ಲಿ 1 ಮೊತ್ತಗಳು ಸೇರಿಕೊಳ್ತಿದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವಾಗಲು ಕೇವಲ 2 ಚೆಂಡುಗಳು ಬಾಕಿ ಇರುವಾಗ ಮೈದಾನದ ಭಾಗದಲ್ಲಿ ಮತ್ತೆ ಪ್ರಜ್ವಲ್ ತಂಡದ ಪರವಾಗಿ ಡೇನಿಯಲ್ ದಾಳಿಗಾರಿಕೆ ವಿಭಾಗದಲ್ಲಿ ಪೀಠ ಅಲಂಕರಿಸಿಕೊಂಡು ಆತೀತ್ ಅವರ ಪಾಲಿಗೆ. ನೋಡೋಣ, ಬಲು ದೊಡ್ಡ ಹೊಡೆತ. ಮತ್ತೆ ಮೋಹನ್ ಬಜಿಲಗೆರೆ ಮತ್ತೆ ತಪ್ಪು, ಆದರೆ ಇಲ್ಲಿ ಚಪ್ಪಾಳೆ, ಪ್ರೋತ್ಸಾಹ, ಉಲ್ಲಾಸ. ಪ್ರಾಯ 63 ಆದರೇನು ಸಹ ಇಲ್ಲಿ 13 ವರ್ಷದ ಹುಡುಗ. ಖಂಡಿತವಾಗಿಯೂ ಮತ್ತೆ ಮನ್ನಣೆ ಜೀವದ ಗೈಯುವಂತ ಆಟಗಾರ. ಒಂದು ಕಡೆಯಾದರೆ ಇನ್ನೋರ್ವ ಅತೀತ್ ಸೊಂಟಕ್ಕೆ ನೋವಾದರೂ ಪರವಾಗಿಲ್ಲ, ಆದರೆ ಬಂಟ ಜೀವಂತವಾಗಿರುವಂತ ಅತೀತ್. ಅಂತಿಮ ಕ್ಷಣದಲ್ಲಿ 1 ಚೆಂಡು ಬಾಕಿರುವಾಗ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಡೇನಿಯಲ್ ಕ್ಷಣಾರ್ಧದಲ್ಲಿ ಇನ್ನಿಂಗ್ಸ್ ಮುಕ್ತಾಯವಾಗಲು 1 ಚೆಂಡು ಬಾಕಿರುವಾಗ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸುತ್ತಾ 3 ಬಾಲ್ ಜರ್ಸಿ 32 ಪುಟ ಹೊರಿ 29. ಕಾದು ನೋಡೋಣ, ಪಾಪು ಡೆಲಿಯಾರಿ ಅವರ ದಾಡಿಯಲ್ಲಿ ಯಾವ ರೀತಿಯ ಮೋದಗಳು ಬರಬಹುದು. ಬಹಳ ದೊಡ್ಡ ನೇರವಾಗಿ ಒಂದು ಅವಳಿಗೆ ಹೇಳಿದ್ದು ಇಲ್ಲಿ ಬಲು ದೊಡ್ಡ ಹೊಡೆತ, ಆದರೆ ಇಲ್ಲಿ ತ್ರಿವಾಳಿ ಓಟಕ್ಕಾಗಿ ಓಟ ನಡೆಸಿದಾಗ ಆಟಗಳ ಅಂತ್ಯವಾಗಿದೆ. ಇಲ್ಲಿ ನೇರವಾಗಿ ಆದಿತ್ಯವರ ಅಟಕ್ ಅಂತ್ಯವಾದಾಗ ಅವಳಿ ಸಂಪಾದನೆ ಮಾತ್ರ ಇಲ್ಲಿ ತಂಡದ ಖಾತೆಯಲ್ಲಿ 20 ಬಂತು. ಚಿರಕಾಲ ಸ್ಥಗಿತವಾದ 21, 22 ಅನ್ನುವ ಮತ್ತು ಸವಾಲು ಇದೆ. ಈ 22 ಅನ್ನುವಾಗ ಒಂದು ಮಾತು ನೆನಪಾಗುತ್ತಿದೆ, ಇಲ್ಲಿಯವರೆಗೂ ಆಟಗಾರ ಇದ್ದಾನೆ. ಜರ್ಸಿ ನಂಬರ್ ಅವರ ಹೆಸರು, ಅವರ ನಂಬರ್ ಇರೋದು 22, ಆದರೆ ಅವರು ಎಸೆದಂತ ಓವರ್ ನಲ್ಲಿ ಕೊಟ್ಟ ಮೊತ್ತವು 22. ಈಸ್ ದ ಒನ್ ಆಫ್ ದ ಮ್ಯಾನ್ ಈಸ್ ನವೀನ್ ವರ್ಣಬೆಟ್ಟು. I think he is the one of the man. ಪುರ್ಲ ಬಳಿಕದ ಇವಂಜಿ ಪುರ್ಲ ಮನ್ನಡ ಬೆಂಚಿನ ಕ್ರೀಡಾಕೂಟ ಒಂದನೇ ಸ್ಥಳೀಯರನ್ನ ಓಲೈಕೆ ಮಲ್ತದೆ ಅವೇತು ಆಟಗಾರರನ್ನ ಪುದರ್ನ ಮೆರೆಗುಡು ಉಪಗರ್ತಿನ ಪಸರುಡು ಬನ್ಪಡ ಉದ್ದೇಶದೊಟ್ಟಿಗೂ ಈ ಒಂಜಿ ಪಂಚವರ್ಣದ ಪುಂಚದ ಮಣ್ಣದ ನಾಗನಾಡ ಸರ್ಪಜಿಡೆ ಬನ್ಪಣ ಹೋಯ್ತಂದಾಂಡ ನಾವು ಮಾತಿರ್ಲ ಮುಂಡುಗು ಬಾಡ್ನ ಗಂಧ ಅಂಚಿತ್ತಿನ ಪುಗರ್ತದ ಈ ಒಂಜಿ ಸಸ್ತಿ ಬಾಕ್ಯರದ ಕುಲುವ ಮಣ್ಣು ಕಡಂಗಲೆ ಎಡಮ ತಂಡದ 15 ಜನತಾ ಪ್ಲೇಯರ್ಗಳನ್ನ ಉಲೈ ಗೊಬ್ಬುನಂಚಿನ ಆಟಗಾರರನ್ನ ಒಟ್ಟಿಗೂ ಎಕ್ಸ್ಟ್ರಾ ವಿಭಾಗಗಳ ಪ್ಲೇಯರ್ನ ಜೊತೆಯಾದ ಆಯ್ಕೆ ಮಲ್ತದೆ ಈ ಒಂಜಿ ಲೀಗ್ ಮಾದರಿಯ ಪಂದ್ಯಾಟ ಸಾಕ್ಷಿಯಾದತು ಒಂದುಂಡ ಬಂದಲೆ ಕರಿನ ಅವೇತ ವರ್ಷದ ವಿಜ್ಞಾಪನ ಪುಣಂದಾಂಡ ಕರಿನ 5 ವರ್ಷದ ಸಾಲಿಡ್ತು ವರ ಪುಣಂದಾಂಡ ಇನಿ ಪದ್ಯದೀಪನಂಚಿನ ವರ್ಷ 5ನೇದ ಅವೇತ ಬಂದಲೆಗೆ ಆಶ್ರಯ ಕೊಪ್ಪಿನಂಚಿನ ಈ ಒಂಜಿ ಕ್ರೀಡಾ ಸ್ಫೂರ್ತಿದಾಯಕದ ಕಡನಲದ ಮಣ್ಣದ ಜವನೇರು ಒಟ್ಟು ಸೇರಿಗೆರೆ ಮಲ್ತಿನಂಚಿನ ಕ್ರೀಡಾಕೂಟ ನಾಲೆರಿಗೂ ಪಸರೊಂದುಂಡು ಪನ್ಪುಣವಿತ್ತಂದಂಡ ಅವು ಪೆರ್ಮೆ ಪುಗರ್ತೆ ಬೇತೇರಿಗಳತ್ತು ಈ ಒಂಜಿ ಪಂದ್ಯಾಟದ ಆಯೋಜಕರು ದೈದೀರು ಈ ಒಂಜಿ ಪಂದ್ಯಾಟದ ಪುಗರ್ತಿನ ನನಾತ್ ಮೆರುಗುನು ನಾಲೂರಿಗೆ ಪಸೇರ್ಲೆ ಒಬ್ಬೇ ಒಂಜಿ ಕಾರಣಗಳ ಅಲ್ಪ ಕ್ಷಣಟ್ಲ ಮುಲ್ಪದ ಈ ಒಂಜಿ ಗೊಬ್ಬುಡು ಒಬ್ಬೇ ಒಂಜಿ ಲೋಪ ಆವಂದೆ ಎಡ್ಡ ರೀತಿಯ ಮಲ್ಪಲೆ ಕನಿಕಲ್ನ ಕರ್ತವ್ಯನ ಮೆರೆಪಲೆ ಕರ್ತವ್ಯದೊಟ್ಟಿಗೂ ಸಂಬಂಧ ಜೀವಂತವಾದಿ ಪಡ ಪಾತ್ರದೊಟ್ಟಿಗೂ ನಿಖಲ್ನ ಈ ಗೊಬ್ಬುದ ಸಾಧನೆ ಕೈಕೊಟ್ಟಲು ಸೇರಿನ ಅದಕ್ಕೊಟ್ಟಿಗೂ ಎಂದ ದಿನಕ್ಕೂ
ಅತ್ಯುತ್ತಮ ಬ್ಯಾಟ್ಸ್ಮನ್, ಅತ್ಯುತ್ತಮ ಬೌಲರ್, ಅತ್ಯುತ್ತಮ ಸರಣಿ ಶ್ರೇಷ್ಠ ಆಟಗಾರ, 5 ಪಕ್ಕ ಉತ್ತಮ ದಾಳಿಗ, ಮ್ಯಾನ್ ಆಫ್ ದಿ ಮ್ಯಾಚ್ 5 ಪಕ್ಕ ಎಕ್ಸ್ಟ್ರಾ ವಿಭಾಗದ ಉಪನಂದಾಂಡ ಇಳಿತ ದಿನಟ್ಟು ಎಂಕಲ್ನ ಈ ಒಂಜಿ ಕ್ಯಾಮರಾದ ಕಣ್ಣಿಗೆ ಕ್ಯಾಪ್ಚರ್ ಆಪ್ನಂಚಿನ ಒಂಜಿ ಫೀಲ್ಡಿಂಗ್ ಆಯ್ಕೆಲ ಮಲ್ಪರವಲ್ಲ. ಅತ್ಯುತ್ತಮ ರಕ್ಷಕ ವಿಭಾಗಡ್ ಫೀಲ್ಡರ್ ವಿಭಾಗಡ್ ಒಂಜಿ ಫಲಕನ್ ಕೊಡ್ದು ಗೌರವಿಸರಲ್ಲ. ದಯದಿದು ಮಾತ ಪ್ಲೇಯರ್ ನಕಲ ಗಮನಗು ನಿಗಲಿ ಒಂಜಿ ಕಡೆ ಪ್ರಶ್ನೆ ದಿತ್ತೆ, ಆ ಪ್ರಶ್ನೆಗೆ ಉತ್ತರ ನಲ್ಲ ಬೈಜಿಂದ ನಿರೀಕ್ಷೆ ಇಲ್ಲ. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ. ಜಗ್ಗನ್ನ ಕರ್ತಾವ ಜಗದೀಶನ್ನ ಇರಿಗೆ ಅರ್ಥ ಆತದ, ಇರಿಗೆ ದೊಂಬ ಹಾಕೊಂದುಂಡ. ಜಗದೀಶನ್ನ ಗೋಲಿ ಬಜೆ ಬೇಕಾ? ಇಜ್ಜಿಗೆ ಎಸ್, ಓಕೆ, ಥ್ಯಾಂಕ್ ಯು. ತಮಾಷೆಗಾಗಿ ತಮಾಷೆಗೆ ಅದು ಪಡೆದ ಇದು ಎಲ್ಲ ಬಂಜಿದಲ್ಲ, ಇದು ಒಂದು ನೆರಡೆ ನೆರವರ್ಚೆ. ಎಸ್, ದಾಳಿಗಾರಿಕೆ ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಆರಂಭಿಕ ದಾಳಿಗಾರ ದಿಲೀಪ್, ಶಾಂಭವಿ ಫ್ರೆಂಡ್ಸ್ ತಂಡದ ಪರವಾಗಿ ಆರಂಭಿಕ ಜೋಡಿಯಾಗಿ ಧಾವಿಸಿದಂತ ಪ್ರಜ್ವಲ್ ತಂಡದ ಆಟಗಾರರು ಡೇನಿಯಲ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆದರ್ಶ. White ball. The same is up addition. This is the white. Extra will be joined on the corner. ದಿಲೀಪ್ ರವರು ಹಿಂದಿನ ಪಂದ್ಯಾಟದಲ್ಲಿ ಆರಂಭದ ಚೆಂಡಿಗೆ ಅಡ್ಡ ಚೆಂಡು +1. ಎಸ್, ಮತ್ತೆ ಅದೇ ರಾಗ, ಅದೇ ತಾಳ. ತೀರ್ಪುಗಾರರು ತಿರುಗುವುದು, ವ್ಯಾಯಾಮದ ಭಂಗಿಯಲ್ಲಿ ನಿಲ್ಲುವುದು. ಚೆಂಡು ಕಾಣದೆ 4 ಮೊತ್ತಗಳು ಸೇರಿಕೊಂಡಿದೆ. ಖಾತೆಯಲ್ಲಿ 22 ಅನ್ನುವ ಸವಾಲಿಗೆ ಪ್ರತ್ಯುತ್ತರವಾಗಿದ್ದಾಗ 18ರ ಮುಂದೆ 22 ಅನ್ನುವ ಸವಾಲಿತ್ತು. ಆದರೆ ತದನಂತರ 18ರ ಮುಂದೆ 18 ಅನ್ನುವ ಸವಾಲಿದೆ. ಎಸ್, ಈ ಬಾರಿ ಮೂಡಬಿದಿರೆಯಲ್ಲಿ ಅತ್ಯುತ್ತಮವಾದ ತಂಡ ಇದ್ರೆ ಅದು ಮಾರಿಗುಡಿ ಮೂಡಬಿದಿರೆ ತಂಡ. ಇದರಲ್ಲಿ ಅನುಭವದೊಂದಿಗೆ ಆಟವನ್ನು ಆಡಿದಂತ ಆಟಗಾರ ಬೇರೆ ಯಾರಲ್ಲ, ಶ್ರೀಯುತ ಢೇನಿಯಲ್. ಇಂದು ಪೂಪಾಡಿಗಲ್ ತಂಡದ ಪರವಾಗಿ ಆಡುವಂತ ಆಟಗಾರ. ಸಿಕ್ಸರ್ಗೂ ಸೈ, ಮೈದಾನದ ಒಳಭಾಗದಲ್ಲಿ ಡ್ಯಾನ್ಸ್ಗೂ ಸೈ, ಸಿಂಗಲ್ ಬಾಚಿಗಲ್ವ ಆಟಗಾರನಿಗೂ ಸೈ. ಆತ ಕಡೆಯಿಂದ ನೋಡುವುದಾದ್ರೆ ಎಸೆದುಗಾರನಾಗಿ ಇರುವಂತ ಆಟಗಾರನು ಅದಕ್ಕೂ ಸೈ. ಜಾಲ್ಮೆ ಆಟ ಎಲ್ಲಿ ಒಂದು ಅವಳಿಗೆ ಸಾಕ್ಷಿಯಾದಾಗ ಇಲ್ಲಿ ಮನ್ನಣೆ ಮಾಡಿತ್ತು. ಆದರೆ ಅವಕಾಶ ಕೈ ಚೆಲ್ಲಿದಾಗ ತಂಡದ ಖಾತೆಯಲ್ಲಿ 7. ಜಗದೀಶನ್ನ ಗ್ರೌಂಡ್ ಸುತ್ತ ತೂಪಾರ ನನ್ನ ಬಾರಿ ಬರಲದ 4 ಜನ ಬೈದಿರು ಸ್ವಾನ ಅಟ್ಯಾಕರ್ಸ್. ಎಸ್, ಓಕೆ, ಅತ್ಯುತ್ತಮವಾದ ಬಲವಾದ ಮನವಿಗೆ ಪುರಸ್ಕಾರ. ಎಸ್, ಓಕೆ,
ನಂದನೇಶ್ವರ ತಂಡದ ಆಟಗಾರ ಸಚಿನ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಸಚಿನ್ ನಾಲ್ಕು ಎಸೆತ ಮುಕ್ತವಾಗಿದೆ. ತಂಡದ ಮೊತ್ತ 7. Decision is out. Yes. ದಯವಿಟ್ಟು ರೆಡ್ ಜನ ಅಂಪೇರ್ ನಗಲ ಚೂರು ಬಲೆ ರಂಜಿತನ್ನೇ ಬೈದರು ಬಲೆ ಪಾತಿರ ಬಲೆ ಎಸ್ ತಿರುಪುವರೆ ಮುಂದುವರಿಸಿಕೊಳ್ಳಿ. ಆರಂಭಿಕ ಉತ್ತರಿ ರನ್ಔಟ್ ರೂಪದಲ್ಲಿ ಪತನವಾಗಿದೆ. ಬಲು ದೊಡ್ಡ ಬೇಟೆಯನ್ನು ಆಡಿದಂತಾಗಿದೆ. ಇಲ್ಲಿ ಆದರ್ಶ್ ರವರ ಆಟಕ್ಕೆ ಅಂತ್ಯವಾಗಿದೆ. ಇವರ ಸ್ಥಾನಾಂತರದಲ್ಲಿರುವ ಅನುಭವಿ ಆಟಗಾರ ಸುಧೀರ್. ಸವಾಲು 22 ಅನ್ನುವುದಿತ್ತು, ಆದರೆ ಅನುಭವದ ಆಟದೊಂದಿಗೆ ಚೆನ್ನನ್ನು ಕೈಗೆತ್ತಿಕೊಂಡಂತ ದಿಲೀಪ್ ಸರಾಗವಾಗಿ 4 ಎಸೆತಗಳು ಮುಕ್ತಾಯವಾಗಿತ್ತು. ತದನಂತರ ಎಸೆದಂತ ಚೆಂಡು ನೇರವಾಗಿ ಡಾಟ್ ಡೆಲಿವರಿ ಆಗಿ ಸೇರಿಕೊಳ್ತಿದೆ. ಅಂತಿಮವಾಗಿ 1 ಚೆಂಡು ಬಾಕಿ ಇದೆ. 7 ಅನ್ನೋ ಮೊತ್ತ ಸೇರಿಕೊಂಡಿದೆ. 22 ಅನ್ನುವ ಸವಾಲಿಗೆ ಪ್ರತ್ಯುತ್ತರವಾಗಿ ನಿಭಾಯಿಸಿಕೊಂಡಂತ ಬರುವ ಅನುಭವಿ ಆಟಗಾರ ಇಲ್ಲೇ ಅತ್ಯುತ್ತಮವಾದ ಜಾಣ್ಮೆ ಆಟ. ಸರಾಸರಿ 8 ಮೊತ್ತಗಳು ಸೇರಿಕೊಂಡರೆ 24 ಮೊತ್ತಗಳು ಸೇರಬಹುದು. ಸುಲಭವಾಗಿ ಛೇದಮಾಲವನ್ನು ಖಚಿತವಾಗಿ ಪಡಿಸಿಕೊಂಡಂತ ತಂಡ ಒಂದು ಕಡೆಯಾಗಿ ಪ್ರಜ್ವಲ್ ಮೆರುಗು ಸಾಧನೆ ಮಾಡಬಹುದು. ಅರ್ಥಾತ್ ಇಲ್ಲಿ ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 8, 1 ಉತ್ತರಿ ನಷ್ಟದೊಂದಿಗೆ ಸಾಧನೆ ಮಲ್ಪರ ತಿಕ್ಕಂದ ವಾವಂಜಿ ಕ್ರೀಡಾಲು ಕೂಡಲ ಸಾಧನೆ ಮಲ್ಪಲಿಗೆ ಪುರಾಕದ ಕಾಲೋಡು ಜನಪದ ಕ್ರೀಡಾ ಇತ್ತಂದಂಡ ಅವು ಕಂಬಲ ಕ್ಷೇತ್ರ. ಈ ಕಂಬಲ ಕ್ಷೇತ್ರ ಕಂಬಲದ ಎರುಳು ಕಟ್ಟದ ಹಿರಿಯ ಓಟಗಾರೆ ಇವಂಜಿ ನಮ್ಮ ಆತ್ಮೀಯರು ಕಡಲದ ಪುಣ್ಯಾದಿಯರ ಮನ್ನಡೆ ಹುಲಿನಂಚಿನ ಬಂದು ಆತ್ಮೀಯರು ಶ್ರೀಯುತ ವಿಠಲ್ ಸಪಲಿಗೆ ಬಂಪುಣರ್ನ ಇವಂಜಿ ಪೊರ್ಲ ಪೊಲಿಕೆ ಈ ಕಡಂದಲ್ದ ಫ್ರೆಂಡ್ಸ್ ಕ್ರೀಡಾ ಸಮಗ್ರ ಆಯೋಜನೆ ಅಲ್ಪನಂಚಿನ ಈ ಒಂದು 5ನೇ ವರ್ಷದ ಕ್ರೀಡಾಕೂಟದ ಮಿತ್ತರ್ ಮೇಲೆ ಚಾವಾಡಿಡುವ ಒಳಗಾದಲ್ಲಿರು ಅರೆಗೆ ಗೌರವದ ಸಲ್ಮೆ ಸಂದೈತ ಮಲ್ತೊಂದಲೆ ಸರ್ ಸಾಧನೆ ಮಲ್ಲ ಸಾಧನೆ ಮಲ್ತದೆ ಹಿರಿಯ ಕ್ರೀಡಾ ಸ್ಫೂರ್ತಿ ಮೇರೇನಾರು ಕಂಬಳದ ಹಿರಿಯ ಓಟಗಾರರು ಎರುಳು ಕಟ್ಟದ ಕ್ರೀಡಾ ಕಂಬಳ ಕ್ಷೇತ್ರದ ಸಾಧನೆ ಮಲ್ತಿನ ಈ ಒಂಜಿ ವಿಠಲ್ ಸಪಲಿಗೆ ಮೇರೆಗೆ ಗೌರವದ ಸಲ್ಮೆ ಸಂದೈತ ಮಲ್ತೊಂದಲ್ಲ ಗೌರವದ ಸ್ವಾಗತನು ಕೋರೊಂದಲ್ಲ ಸರ್. ಎಸ್ ಅತೀತ್ ಈ ಬಾರಿ ಜಾಣ್ಮೆ ದಾಳಿಗೆ ಉತ್ತರ ಯಶಸ್ವಿಯಾಗಿ ಬಂದು ಸೇರಿಕೊಳ್ತಿದೆ. 1 ಸೇರಿಕೊಳ್ತಿದೆ. ಆದರೆ 1 ಅನ್ನುವ ಮೊತ್ತಗಳು ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತಗಳು ಈಗಾಗಲೇ 11ರ ಸ್ಥಿರ ಪರಿಸರದತ್ತ ಧಾವಿಸಿದಂತ ಚೆಂಡಿಗೆ ನಿರ್ಧರಿತವಾಗಿ ಇನ್ನು 11 ಮೊತ್ತಗಳು ಸೇರಲೇಬೇಕಾಗಿದೆ. ಕಾದು ನೋಡೋಣ. 9ರ ಮುಂದೆ ಬೇಕಾಗಿದೆ 11.
ಸವಾಲು ಸುಲಭವಾಗಿ ಬಾಚಿಕೊಳ್ಳುವ ಪ್ರಯತ್ನದೊಂದಿಗೆ ಡೇನಿಯಲ್ ಜೊತೆಯಾಗಿ ಸೇರಿಕೊಂಡ ಸುಧೀರ್. ಈ ಮಧ್ಯೆ ಅಡ್ಡ ಚೆಂಡು ಎಂಬ ತೀರ್ಮಾನ. ಇದರ ಮೊದಲ ಖಾತೆಗೆ ಮತ್ತೆ ಒಂದು ಮೊತ್ತಗಳು ಸೇರಿಕೊಳ್ತಿದೆ. ಈ ದಿಲೀಪ್ ಅನ್ನುವ ಆಟಗಾರ ಮಾಡಿದ ತಪ್ಪಿನಿಂದ ತಂಡದ ಖಾತೆಯಲ್ಲಿ ಅಡ್ಡ ಚೆಂಡುಗಳ ದಾಳಿ ಕಟ್ಟಿ ಹಾಕಲೇಬೇಕಿತ್ತು. ತದನಂತರ ಸರಾಗವಾಗಿ ಎಸೆದಂತಹ ಎಸೆದಲ್ಲಿ ಕೇವಲ 7 ರನ್ ಅನ್ನು ಕೊಟ್ಟು 8 ಮೊತ್ತವನ್ನು ಕೊಡಿ ಹಾಕಿಸಿದ್ದಾರೆ. ಬಲವಾದ ಹೊಡೆತಕ್ಕೆ ಮನವಿ. ಆದರೆ ವೀರೂಸಿನ ಹೊಡೆತಕ್ಕೆ ಮನ್ನಣೆ ಮಾಡಿದಂತವರು ಅನುಭವಿ ಆಟಗಾರ ಸುಧೀರ್. ಜಾನ್ಮೆ ಆಟಕ್ಕೆ ಸಾಕ್ಷಿ ಆಗಲೇಬೇಕು ಅನ್ನೋ ತೀರ್ಮಾನ ಬಂದಾಗ ಇಲ್ಲಿ ಡೇನಿಯಲ್ ರವರ ಮನೋಭಾವ ಮಾತು ಸುಧೀರ್ ಅವರಿಗೆ ರವಾನೆಯಾಗಿದೆ. ಕಾದು ನೋಡೋಣ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನದೊಂದಿಗೆ ಹೊಡೆತವನ್ನು ಕಂಡಂತವರು ಅನುಭವಿ ಆಟಗಾರ ಸುಧೀರ್. ಸೋಮನಸಿನೊಂದಿಗೆ ನೇರವಾಗಿ ಫೀಲ್ಡ್ ಕಡೆಗೆ ಬರುವಂತ ಆಟಗಾರ. ಸುಸೈಡೆಡ್ ದಿಸ್ ಟೈಮ್ ಈಸ್ ಸುಸೈಡ್ ಬ್ಯಾಟ್ಸ್ಮನ್. ಬಂದಲೆ ಉಳಿವಂಜಿ ಕ್ರೀಡಾಕೂಟದ ಸಮರ್ಪಕ ಲೋಕಡು ಬಿನ್ನೇರ ಸೇರೊಂದೆ ಪಡೆಗೆ ಇನ್ನಿತ ಈ ಒಂಜಿ ಭಿನ್ನಾದಿಗದ ಕೂಟ ನಮ್ಮ ಒಟ್ಟಿಗೆ ತಿನ್ನರ ಬೇತೇರ್ಲತ್ತೆ ಪ್ರತಿ ಒಂಜಿ ಒಲ್ಪನೆ ಮ್ಯಾಚ್ ಆಡು ಅಲ್ಪ ಆರ್ನ ಚಿತ್ತಾರ ಬಿತ್ತಾರ ಉಂಡೆ ಶ್ರೀಯುತ ಪ್ರಮೋದ್ ಶೆಟ್ಟಿ ಪಾಲಾಡ್ಕ ಮೇರಿನ ಮಟ್ಟಿಗೆ ಹೋಲಾಗದಲ್ಲಿ ಮೇರೆಗಳ ಗೌರವದ ಇವಂಜಿ ಪರ್ಲ ಕೊಟ್ಟಡು ಪ್ರಶಾಂತ್ ಶೆಟ್ಟಿ ಮೇರೆ ಗೌರವದ ಸಲ್ಯಪಾರ್ದು ಗೌರವ ಎದುಕೊಂಡು ಸ್ವಾಗತ ಸಂದೈತ ಮಲ್ತದಲ್ಲಿ ಈ ಚಿತ್ತಾರ ಇರ್ನ ಏಪಲ ನಮಕ್ ಸಹಕಾರಿಯಾದಿ ಪಡೆ ಸರ್ ಇರಿಗಳ ಗೌರವದ ಉಡಲ್ದಿಂಜಿನ ಸ್ವಾಗತ ಸಂದೈತ ಮಲ್ತೊಂದಲ್ಲೇ ಆಟೀತ ದಾಳಿಗಾರಿಕೆ ವಿಭಾಗದಲ್ಲಿ ಅತ್ಯುತ್ತಮವಾಗಿ ಸ್ಪೆಲ್ ವಿಭಾಗದಲ್ಲಿ ನೋಡುವುದಾದ್ರೆ 5 ಎಸೆಗಳ ಮುಂದೆ ಬಿಟ್ಟು ಕೊಟ್ಟದ್ದು ಕೇವಲ 4. ತಂಡದ ಖಾತೆಯಲ್ಲಿ 12 ಇನ್ನು ಬೇಕಾಗಿದೆ 10. ಎಸ್ ಗೆಲುವಿನ ಭರವಸೆಯಲ್ಲಿ ಆಟವನ್ನು ಅಣಿಯಾಗಬೇಕನ್ನೋ ತೀರ್ಮಾನದೊಂದಿಗೆ ಆದಿದ್ರ ಅವರು ಚೆಂಡನ್ನು ಕೈಗೆತ್ತಿಕೊಂಡಾಗ ತುರ್ತು ಚೆಂಡನ್ನು ನಿಭಾಯಿಸಿದಂತ ದಾಳಿಗಾರ ಮತ್ತೆ ಆತಿ 6 ಎಸೆತಗಳ ಮುಂದೆ ಬಿಟ್ಟು ಕಟ್ಟದ್ದು ಕೇವಲ 4. ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 12. 6 ಮುಂದೆ ಬೇಕಾಗಿದೆ 10. 6 ಮುಂದೆ ಬೇಕಾಗಿದೆ 10. ಎಸ್ ದಾಳಿಗಾರಿಕೆ ವಿಭಾಗದಲ್ಲಿ ನೋಡುವುದಾದರೆ ಅನುಭವಿ ದಾಳಿಗಾರ ಸ್ಮಾಲರ್ ನೇಮ್ ರಾಕ್ಷಿ 6 ಮುಂದೆ 10 ಅನ್ನೋ ಸವಾಲಿಗೆ ಪ್ರತ್ಯುತ್ತರವಾಗಿ ಆರಂಭದ ಚೆಂಡು ಅಡ್ಡ ಚೆಂಡು ದಾಳಿಗಾರಿಕೆ ವಿಭಾಗದಲ್ಲಿ ರಕ್ಷಿತ್ ಕಾದು ನೋಡೋಣ ಸಂಭಾವಿ ತಂಡಕ್ಕೆ ಗೆಲುವಿನ ಬರಬಹುದೇ 2ನೇ ಗೆಲುವನ್ನು ಮೆರುಗಿ ಜೀವನ ಓಟವನ್ನು ಮಾಡಬಹುದು ಎಲ್ಲೇ ಅವಕಾಶವನ್ನು ಕೈ ಚೆಲ್ಲಿದಾಗ ಇಲ್ಲಿ ಓಟಕ್ಕೆ ಕೇವಲ ಲೆಗ್ ಬೈಸ್ ಮುಖೇನ 1 ಅನುಮತ ಸೇರಿಕೊಳ್ತಿದೆ ಈ 1 ಅನುಮತ ಸೇರಿಕೊಂಡಾಗ ಶೋಚನೀಯ ಸ್ಥಿತಿಗೆ ಧಾವಿಸಬಹುದೇ ಅರ್ಥಾತ್ ಇಲ್ಲಿ 5 ಮುಂದೆ ಬೇಕಾಗಿದೆ 8 5 ಮುಂದೆ 8 ಅನ್ನೋ ಸವಾಲಿದೆ ದೈತ್ಯ ಆಟಗಾರ ಅಶ್ವಿನ್ ಫಾಲಡಿಗ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಈತನವರು ಮರಣದ ಹೊಡೆತಗಾರ ಅನ್ನುವುದಕ್ಕೆ ಸಾಕ್ಷಿ ಎದ್ದ ಅಂಪೈರ್
ಅಂಪೈರ್ ತೇರ್ ಔಟ್. ಕ್ಲೀನ್ ಬೋಲ್ಡ್. ಎಸ್, ಓಕೆ. ರಕ್ಷಿತ್ ರವರ ಜಾನ್ಮೆಯ ದಾಳಿ ಪ್ರತ್ಯುತ್ತರವಾಗಿ ಎದುರಿಸಿದಂತ 6ರ ಮುಂದೆ 10 ಅನ್ನೋ ಸವಾಲಿಗೆ ಆರಂಭದ ಚೆಂಡಿನಲ್ಲಿ ಬಂದಿತ್ತು ಅಡ್ಡ ಚೆಂಡು. ತದನಂತರ ಎಸೆದಂತ ಚೆಂಡಿನಲ್ಲಿ 1. ತದನಂತರ ನೇರವಾಗಿ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಉತ್ತರಿಯ ಪತನ ಕಂಡಾಗ ಅವರ ಸ್ಥಾನ ತುಂಬಲು ಇನ್ನೋರ್ವ ಆಟಗಾರ ಮೋಹನ್ ಬಜಿಲಕೆರೆ. Thank you so much for the service, especially the fact that we had a very last minute request which you also catered to, and what we're hearing from all of our guests is that food has been looking good. So thank you so much. It's been really great. The food and the service. Thank you so much. And your response as well. ಎಸ್, ರಕ್ಷಿತ್ ಮತ್ತೆ ಜಾನ್ಮೆ ಆಟಕ್ಕೆ ಮನ್ನಣೆ. ಮೋಹನ್ ಬಜಿಲಗೆರೆ ಅವರ ಜಾನ್ಮೆ 3 ಎಸೆತಗಳು ಮುಕ್ತಾಯವಾಗಿದೆ. ಬೇಕಾಗಿದೆ 7. ಒಂದು ಮೆತ್ತ ಗಡಿ, ಒಂದು ಮಿತ್ತ ಗಡಿ. ಚಿರ ಕ್ಷಣದಲ್ಲೂ ಹೃದಯದ ಬಡಿತ ಹೆಚ್ಚಾಗುತ್ತ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಈ ದೈತ್ಯ ಆಟಗಾರ ಡೇನಿಯಲ್ ಆಪತ್ತಿನ ಕರೆಗಂಟೆಯನ್ನು ರವಾನಿಸಬಹುದೇ? ರಕ್ಷಿತ್ ರವರು ಎದುರಿಸಿದಂತ ಚೆಂಡಿನಲ್ಲಿ ಬಹುದೊಡ್ಡ ಹೊಡೆತ ಬರಲೇಬೇಕಾಗಿದೆ. ಎಸ್, ನೆಕ್ಸ್ಟ್ ಮ್ಯಾಚ್ ಈಸ್ ಜೈ ತುಲ್ನಾಟ್ ವರ್ಸಸ್ ಸ್ಕಂದ ಕೆಕೆಎಸ್. ರೆಡ್ ಕಿಂದ ಕ್ಯಾಪ್ಟನ್ ಬಲೆ 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 ಸ್ಕಂದ ಬಲೆ. ಇಲ್ಲಿ ಅಡ್ಡ ಚೆಂಡು, ಚೆಂಡು ಮಂಟಪ್ ಮಾದರಿ ಲಾಲಿಪಾಪ್ ಚೆಂಡಿನಲ್ಲಿ ಬಾಲು ದೊಡ್ಡ ಹೊಡೆತ. ಸಿಕ್ಸರ್ಗೆ ಹತ್ತಿದಂತ ಚೆಂಡು ನೇರವಾಗಿ ಲೈನ್ ವಿಭಾಗದಲ್ಲಿ ಹೊರಗಮಿಸಿದಂತ ಚೆಂಡಿಗೆ 6 ಅನ್ನುವ ಮೊತ್ತ ಸೇರಿಕೊಂಡಿದೆ. 7वां दिन और फिर हम वापस मुंबई पहुंचेंगे, लेकिन हम वैसे नहीं लौटेंगे. थोड़े शांत, थोड़ा भक्तिमय और बहुत अधिक धन्य होकर. ये 7 दिन सिर्फ एक यात्रा नहीं होंगे, बल्कि एक ऐसा आध्यात्मिक KKS caterers ತುಂಬಾ ಚೆನ್ನಾಗಿ ಫುಡ್ ಸರ್ವ್ ಮಾಡ್ತಾರೆ. ನಾಟ್ ಜಸ್ಟ್ ದ ಫುಡ್ ಇಸ್ ವೆರಿ ಫ್ರೆಶ್, ಇಟ್ ಇಸ್ ಆಲ್ಸೋ ಸಮಥಿಂಗ್ ವೇರ್ ದ ಸರ್ವಿಸ್ ಇಸ್ ರಿಯಲಿ ಗುಡ್. Thank you so much for the service, especially the fact that we had a very last minute request which you also catered to, and what we're hearing from all of our guests is that food has been looking good. So thank you so much. It's been really great. The food and the service. Thank you so much. And your response as well. हमारी आने वाली पवित्र यात्रा मुंबई से काशी, अयोध्या और प्रयागराज तक का हमारा आध्यात्मिक सफर होने वाला है. पहला दिन यही दिन होगा हमारी यात्रा की शुरुआत का. हम मुंबई से निकलेंगे महादेव की नगरी बनारस की ओर. दूसरा दिन बनारस की ताजी हवा, घाटों की शांति और शाम की दिव्य गंगा आरती हमारा इंतजार करेगी. फिर हम काशी विश्वनाथ मंदिर जाएंगे, जहां हर कदम पर महादेव की कृपा महसूस होगी. तीसरा दिन, इस दिन हम काशी की रौनक और सारनाथ ಎತ್ತಿನ ಫ್ಲೇವರ್ ನಕಲ ಮಂಡೆ ತಿಂದಿದ್ದು ಚೊರಬೆಟ್ ಮಲ್ಪಂಚಿನ ಆಟಗಾರ ಬೇತೇರ್ಲತ್. ಈಸ್ ದ ಒನ್ ಮ್ಯಾನ್, ಈಸ್ ದ ಒನ್ ಮ್ಯಾನ್ ಆರ್ಮಿ. None of them. Daniel. Once again, welcome back to again Pandal. Now, chance again, man of the match.
ಪುರ್ಲ ವೇದಿಕೆ ಬೋಲಗಾದ ಬಿನ್ನೆರೆತಿನ ನಮ್ಮ ಆತ್ಮೀಯರು ಶ್ರೀಯುತ ಪ್ರಮೋದ್ ಶೆಟ್ಟಿ ಮೇರ ಗೌರವದ ಈ ಒಂಜಿ ಸ್ವರ್ಣ ಫಲಕನ್ನು ಪಾಲಡ್ಕದ ಪೆರ್ಮೆದ ಬಂದು ನಮ್ಮ ಈ ಒಂಜಿ ಕ್ರೀಡಾ ಸ್ಫೂರ್ತಿದಾಯಕಿ ಶ್ರೀಯುತ ಪ್ರಮೋದ್ ಶೆಟ್ಟಿ ಮೇರೆ ಗೌರವದ ಪಂದ್ಯ ಪುರುಷೋತ್ತಮ ಅನ್ಪಣ ಫಲಕನ್ನು ಕೊರೆದು ಗೌರವಿಸಿದರೆ ವಂದನೆಲು ಅಭಿನಂದನೆಲು. ಪುರ್ಲ ತುಲು ಮನ್ನಡು ಜೀವಂತವಾದಿಪ್ಪನ ಮನುಷ್ಯರೇ ಶಾಶ್ವತವಾದಿಪ್ಪ ಇಪ್ಪನತ್ತು ಬಂದಿತ್ತು ನಂಡ ನಮನ ಮನಸ್ಸರಿತ್ತಿನ ಬೇನೆ ನಂಗೆ ಶಾಶ್ವತನ ಖಂಡಿತವಾದ್ಲ ಈ ರೆಡ್ಡು ಪುರ್ಲ ಪಾತಿರ್ಲ ನಮಗ ಜೀವನೋಡ ಅಡಕವಾದಿಪ್ಪನ ಬಂದಲ ಜೀವಂತವಾದಿಪ್ಪನಂಚಿನ ಮನುಷ್ಯ ಏಪಲ ಶಾಶ್ವತ ಅತ್ತನ್ನ ಅಂಡ ನಮ್ಮ ಮನಸ್ಸರಿತ್ತಿನ ಬೇನೆಲ್ಲ ನಂಗೆ ಶಾಶ್ವತ ಅತ್ತು ಅಂಡ ಒಂಜೇ ಒಂಜಿ ಯೋಚನೆ ಏನ ಬಣ್ಣ ಅಂಡ ತಾಳ್ಮೆ ಬಕ್ಕ ಸಮಯ ರಡ್ಡೈಗಳ ನಮ್ಮ ಏಪಲ ಒಂಜಿ ಸ್ಫೂರ್ತಿದಾಯಕರಾದ ಅವೇನು ನಮ್ಮ ಪಾಲನೆ ಮಲ್ತಂದು ಹೊಂದಿತ್ತು ನಂಡ ಒಂಜತ್ತು ಒಂಜಿ ದಿನ ನಮಕ್ ಸಾಧನೆ ಬಂದು ನಾವು ತಿಕ್ಕೊಂಡು ಬಂದುಲೆ ತಾಳ್ಮೆ ಇತ್ತು ನಂಡ ಸಂದರ್ಭ ಸಹಿತವಾದ ನಮಗೆ ಸಾಧನದ ಪಟ್ಟ ಅಲಂಕಾರ ಮಲ್ಪೊಲಿಗೆ ಎಸ್ ದಾಳಿಕರಿಗೆ ಭಾಗದಲ್ಲಿ ನೋಡುದಾದ್ರೆ ಬೋಲನೆ ನಿತಿನ್ ಕಲ್ಲಬಣ್ಕೂರು ತಂಡ ಅನ್ನೋದಿದ್ರೆ ಅದರಲ್ಲಿ ಆಡುವಂತ ಅನುಭವದ ಆಟಗಾರ ನಿತಿನ್. ಬಲದೊಡ್ಡ ಹೊಡೆದಕ್ಕೆ ಮನ್ನಣೆ ಆದರೆ ಇಲ್ಲಿ ಅವಕಾಶವಿದೆ, ಕೊಂಚ ಮಟ್ಟಿಗೆ ತಪ್ಪಿದಸ್ತ, ಆದರೆ ಆಪತ್ತು ಕಟ್ಟಿಟ್ಟು ಬಿತ್ತು. ಆದರೆ ಚೆಂಡುಗಾಣದ ಆಡುವಂತ ಆಟ ಸುಜಿತ್ರ ಅವರ ಪಾಲಿಗೆ ಒದಗಬಹುದಿತ್ತು. ಎಂದಿನ ಪಂದ್ಯ ಆಟದಲ್ಲಿ ಜೈದುಲ್ ನಾಟ್ ತಂಡದ ಪರವಾಗಿ ಓಪನಿಂಗ್ ದಾಳಿಗಳಾಗಿದ್ದಂತ ಸುಜಿತ್ ಆರಂಭಿಕ ಚೆನ್ನಿನಲ್ಲಿ ಗೂಟಕ್ಕೆ ಸ್ಪರ್ಶ ಕಂಡಾಗ ಶೂನ್ಯ ಸಂಪಾದನೆ ಉತ್ತಮನ ಮಾಡಿದಂತವರು ಆಟಗಾರ. ಈಗ ಅವರ ಭದ್ರ ಬುನಾದಿ ಚಿತ್ತಾರವನ್ನು ಬಿತ್ತರಿಸಲೇಬೇಕು. ಕಾರಣ ಎದುರಾಳಿ ತಂಡಕ್ಕೆ ಅವರು ಅನುಭವಿ ಆಟಗಾರನಾಗಿ ಮೂಡಿ ಬರಲೇಬೇಕಾಗಿದೆ ನಿತಿನ್. ಎಸ್, ಇಲ್ಲಿ ನಿತಿನ್ ರವರ ದಾಳಿ ಕರಾರು ಮತ್ತು ದಾಳಿ ಅವಕಾಶವಿಲ್ಲ. ಚೆಂಡು ತಾಂಡವಿನ ಸಂಪರ್ಕವಾಗದೆ ನೇರವಾಗಿ ಶೂನ್ಯ ಸಂಪಾದನೆ ಉತ್ತಮನ ಮಾಡ್ತಿದೆ. ಬಲದೊಡ್ಡ ಹೊಡೆದಕ್ಕೆ ಬೇಟೆ, ಆದರೆ ಒಂದು ಮಾತ್ರ ಮೊತ್ತಗಳು ಸೇರಿಕೊಂಡಾಗ ಸ್ಥಿರಸ್ಥಾನಿತ್ಯದಲ್ಲಿ ಅವಳಿ ಮೊತ್ತಗಳು. ಗತಕಾಲದ ಹಿನ್ನೆಲೆ ಬಿತ್ತರಿಸುವ ಪ್ರಯತ್ನದೊಂದಿಗೆ ಜಗದೀಶ್ ಪುಪಾಡಿಗಲ್ ವೇದಿರಿ ಪಾತ್ರ 4 ಕೇಂದ್ರ ಗಮಲ್ಪಡು ಬ್ಲಾಕ್ ಟೈಗರ್ಸ್ ಪಂಪಣಂಚಿನ ತಂಡ ಇತ್ತಂಡೆ. ಎಸ್, ಗತಕಾಲದ ಹಿನ್ನೆಲೆ ಬಿತ್ತರಿಸುವ ಚಿತ್ತಾರದೊಂದಿಗೆ ಬ್ಲಾಕ್ ಟೈಗರ್ಸ್ ಅನ್ನುವ ತಂಡ ರಂಜಿತ್ ರವರ ಗೋಚರಣೆಯೊಂದಿಗೆ ಪ್ರಶಾಂತ್ ಶೆಟ್ಟಿ ಅವರ ಮಾಲಕತ್ವವನ್ನು ಮೂಡಿದಂತ ತಂಡಗಳು. ಈ ತಂಡದಲ್ಲಿ ಆಡಿದಂತ ಆಟಗಾರ ಸುಜಿತ್ ಯಾನೆಸೊಂಪ ನೇರವಾಗಿ ಓವರ್ನಲ್ಲಿ ನಿರಂತರವಾಗಿ ಸಾಧನೆಯ ಮೇಲೆ ಸಾಧನೆ ಮಾಡಿದಂತಹ ದಾಳಿಗಾರ. 24 ಅಡ್ಡ ಚೆಂಡುಗಳು. ಈ ದಾಳಿಯನ್ನು ಮಾಡುವಂತ ದಾಳಿಗಾರ ಪಂದ್ಯಟ್ಟದ ಅತ್ಯುತ್ತಮವಾದ ಫಲಕದ ಕಡೆಗೆ ಧಾವಿಸುವ ತಂಡವಾಗಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಅಲಕ್ಕ ಮುಖ ತಿಂದಿ
ಅನ್ವ ಬಿರುದಿದ್ರೆ ಅದು ಸುಜಿತ್ ಸಂಪರ್ ಅವರಿಗೆ. ಎಸ್, ಪಂದ್ಯಾಟದ ಮುಂಚೂಣಿಯಲ್ಲಿ ನೋಡೋದಾದ್ರೆ ದಾಳಿಗಾರಿಕೆ ವಿಭಾಗದಲ್ಲಿ ವಿನಯ್, ಬಲಗಡೆ ಹೊಡೆದ ನೇರವಾಗಿ ಹೊಡೆದು ಬಂದಾಗ 1 ಮತಗಳು ಸೇರಿಕೊಳ್ತಿದೆ. ಥ್ಯಾಂಕ್ ಯು, ಕಂಗ್ರಾಚುಲೇಷನ್ ಸುಜಿತ್ ಅವರೇ. ಎಸ್, ಮತ್ತೆ ವಿನಯ್ ಬಹಳ ದೊಡ್ಡ ಬೇಟೆಗೆ ಇಲ್ಲಿ ಸಹಪ್ರಾರ, ಆದರೆ ತಟ್ಟಿ ಮುಟ್ಟಿನ ಆಟಗಳು 105. ಐಕಾನ್ ಆಟಗಾರ ಸಂತೂರ್ ಅವರ ದಾಂಡಿನ ಮುಖೇನ ಬಂಟ್ವಾಳ ಪರಿಸರದಲ್ಲಿ ಬೆಳೆದಂತ ಬರುವ ದೈತ್ಯ ಆಟಗಾರ YFC ತಂಡದ ಪರವಾಗಿರುವಂತಹ ಆಟಗಾರ NS ಸಂತು. ಆದರೆ ಈ ಕಡಮಲೆ ಮಣ್ಣಿನಲ್ಲಿ 105 ಐಕಾನ್ ಆಟಗಾರ ಕಡಂದಲ ಸಂತು. ಎಸ್, ಅಲ್ಲಿ NS ಸಂತು, ಇಲ್ಲಿ ಕಡಂದಲ ಸಂತು. ಬಲದೊಡ್ಡ ಬೇಟೆ ಅವಕಾಶ ಇದೆ, ಇಲ್ಲಿ ಆಪತ್ತುಗಟ್ಟಿಟ ಬುತ್ತಿ. ಆದರೆ ಸುಖಾಂತ್ರ ಅವರು ಎದ್ದು ಬಿದ್ದು ಒದ್ದಾಡಿಕೊಂಡರು. ಗೂಟವನ್ನು ಸ್ಪರ್ಶ ಕಂಡವ ಚೆಂಡು ನೇರವಾಗಿ 1 ಓಟಗಳ ಮುಕ್ತಾಯದೊಂದಿಗೆ ತಂಡದ ಖಾತೆಯಲ್ಲಿ ಜವಾಬ್ದಾರಿತ 6 ಮೊತ್ತಗಳು ಸೇರಿಕೊಂಡಿದೆ. 2ನೇ ಓವರ್ ಚಾಲ್ತಿಯಲ್ಲಿ 10 ಚೆಂಡುಗಳು ಮುಕ್ತಾಯವಾದಾಗ 6 ರನ್ ಮೊತ್ತ ಸೇರಿಕೊಂಡಿದೆ. ಕಾದು ನೋಡೋಣ. ಇಲ್ಲಿ ಬುಲ್ಟ್ರಾಸ್, ಸಚ್ಚರಿಪೇಟೆ ಕಿರಾನ್, ಸ್ಟಾರ್ ಸಚ್ಚರಪೇಟೆ ತಂಡ ಅನ್ನೋದಿದ್ರೆ ಈ ಹಿಂದಿನ ವೈಭವದಲ್ಲಿ ಅನುಭವದ ಆಟವನ್ನು ಆಡಿದಂತ ಆಟಗಾರರು. ಅಂತಿಮ ಮುಖ್ಯಸ್ಥವಾಕ್ಯ ಮತ್ತೆ ಇಲ್ಲೇ ಬಲ್ಟ್ರಾಸ್ ಮಾದರಿ ಚೆಂಡು. ಎಸ್, 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಕೇವಲ 7 ಮೊತ್ತಗಳು ಸೇರಿಕೊಂಡಿದೆ. ತೃತೀಯ ಓವರ್ ಚಾಲ್ತಿಯಲ್ಲಿ ಪ್ರಸದನ್ನ ಜಾಸ್ತಿ ಪೊರ್ತು ಮಲ್ತನ್ನ ನಮ್ಮ ಫೈನಲ್ ಲೇಟ್ ಆಪುಂಡು. ಮೋಡಕ ಅವು ಸಿಡ್ನಿ ಮೆಲ್ಬೋರ್ನ್ ಆಸ್ಟ್ರೇಲಿಯಾದ ಪಿಚ್ಚಿಗೆ ಫುಲ್ ಕವರ್ ಮಲ್ದೇರು ಮಿತ್ತಿಡ್ದು 6 ತಾಗಂಡಲ್ಲ 6ಗೆ. ಎಸ್, ಈ ಬಾರಿ ಸುಖ ಪತ್ಲೆ 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 Thank you so much for the service, especially the fact that we had a very last-minute request, which you also catered to. And what we're hearing from all of our guests is that food has been looking good. So thank you so much. It's been really great. The food and the service. Thank you so much. And your response as well. हमारी आने वाली पवित्र यात्रा मुंबई से काशी, अयोध्या और प्रयागराज तक का हमारा आध्यात्मिक सफर होने वाला है। पहला दिन, यही दिन होगा हमारी यात्रा की शुरुआत का। हम मुंबई से निकलेंगे महादेव की नगरी बनारस। गंगा आरती हमारा इंतजार करेगी। फिर हम काशी विश्वनाथ मंदिर जाएंगे, जहां हर कदम पर महादेव की कृपा महसूस होगी। तीसरा दिन, इस दिन हम काशी की रौनक और सारनाथ की शांति का अनुभव करेंगे। इतिहास और अध्यात्म दोनों हमारे सामने खुलेंगे। चौथा दिन, हम पहुंचेंगे प्रभु श्री राम की जन्मभूमि अयोध्या। मंदिरों की भक्ति और राम नाम की गूंज हमारे दिलों को छू जाएगी। पांचवा दिन, हम प्रयागराज के पवित्र त्रिवेणी संगम पर पहुंचेंगे, जहां गंगा, यमुना और सरस्वती का मिलन हमारे मन को पवित्र कर देगा। छठा दिन, इस दिन हमारी वापसी की शुरुआत होगी। सुबह के शांत पलों के बाद 11 बजे प्रयागराज चिकोकी स्टेशन से
आगे के सफर के लिए निकलेंगे, दिल में अनगिनत यादों के साथ। 7वां दिन और फिर हम वापस मुंबई पहुंचेंगे, लेकिन हम वैसे नहीं लौटेंगे। थोड़े शांत, थोड़ा भक्तिमय और बहुत अधिक धन्य होकर। ये 7 दिन सिर्फ एक यात्रा नहीं होंगे, बल्कि एक ऐसा आध्यात्मिक ಈ ಒಂಜಿ ಕಡನಲದ ಮೂಲೆ ಮೂಲೆಡು ಒಬೆ ಒಂಜಿ ಕಾರ್ಯಕ್ರಮ ಆಪುಂಡ ಅಲ್ಪ ಪುಗರ್ತಿನ ಪಸರಿನಾರು ಬೇತಿರ್ಲತ್ತೆ ನಮ್ಮ ಕಡನಲ ಪರಡಿ ಸಂತೋಷ್ ಶೆಟ್ಟಿ ಮೀರಿನ ಮಟ್ಟುಗಲ್ಲೇರು ಒಂದೇ ಬರ್ಪಿನ 30 ತಾರೀಕಿಗೆ ಕಂಬಲ ಆಯೋಜನೆ ಮಾಡ್ಕೊಡುಂಡ ಆಯ್ತ ಮುಂದಲತ್ವಲ ವಯಸ್ಸೊಂದಿನಾರು ಬೇತಿರತ್ತೆ ಪರಡಿ ಮನೆ ಸಂತೋಷ್ ಶೆಟ್ಟಿ ಮೇರೆಗೆ ಪೆರ್ಮೆದ ಪುಗಾರ್ತೇನು ಈ ಒಂಜಿ ಕಡನಲ ಮಣ್ಣಡು ಬೆಳೆದು ಉದ್ದಿನ ತಾಕತ್ತು ಏರೆಗೆನ್ನಕ್ಕೇನಂದ ಅವು ಸಾಧನದ ಕ್ಷೇತ್ರಡು ಕೃಷಿ ಕ್ಷೇತ್ರಡು ನಮನನೆ ಸಾಧ ಮಲ್ತಿನಂಚಿನ ಬಂದು ಏನಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಂಪನಂಚಿನ ಪುಗಾರ್ತೇಡು ಮೇರೆ ಒಂದು ಆಯ್ಕೆ ಅದು ಪೆರ್ಮೆನ್ ಪಡೆಯಿನಾರು ಬೇತೇರ್ಲತ್ತು ಪರಾಡಿ ಮನೆ ಸಂತೋಷ್ ಶೆಟ್ಟಿ ನಮ್ಮೊಟ್ಟಿಗೆ ಓಲಾಗದಲ್ಲಿ ಮೆರೆಗೆ ಮಿತ್ತರ್ಮದ ಚಾವಾಡಿಗೆ ಬಾಮಾಯ್ತದೆ ಲೆತ್ತು ಕೊಂಡಾಡಿದ ಅರಿಗೆ ಹೃದಯ ಅಂತರಾಳದ ಸ್ವಾಗತ ಬಯಸುವುದಿಲ್ಲ ಸರ್. ಗೌರವದ ಸ್ವಾಗತದೊಟ್ಟಿಗೆ ಇರ್ನ ಒಂಜಿ ಕ್ರೀಡಾ ಸಾಧನದ ಕಂಬಲ ಕ್ಷೇತ್ರ ಮುಂದೆ ಬರ್ಪಿನ 30 ತಾರೀಕಿಗೆ ಈ ಪುಗರ್ತದ ಮಣ್ಣಡು ನನಾತ್ ಮೆರೆ ಒಂದು ಬರ್ಪನ ಪಾತ್ರದೊಟ್ಟಿಗೆ ಇವರಿಗೆ ಗೌರವ ಎತ್ಕೊಂಡಿಲ್ಲ. ತೃತೀಯ ಓವರ್ನ ಚಾಲ್ತಿಯಲ್ಲಿ ಈಗಾಗಲೇ 3 ಎಸೆತಗಳ ಮುಂದೆ 1 ಮತ್ತುಗಳು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ. 1 ಮತ್ತವನ್ನು ಬಿಟ್ಟುಕೊಟ್ಟಂತ ಸುಖಾಂತ್ ದೂರದಿಂದ ಓಡೋಡಿ ಬಂದುಕೊಂಡು ಐತೊಟ್ಟಿಗೂ ನಮ್ಮೊಟ್ಟಿಗೂ ಮಿತ್ರಮೇದ ಚಾವಡಿಗೆ ಒಳಗಾದಿದ್ದ ನಚ್ಚಿನ ಆತ್ಮೀಯರು ಕ್ರೀಡಾ ಪ್ರೋತ್ಸಾಹಕರು ಶ್ರೀಯುತರು ಚಂದ್ರಶೇಖರ್ ಕಡಂಬಲೆ ಮೂರನೇ ಮಟ್ಟಿಗೆ ಒಳಗಾದವರು ಮೇಘಲ ಈ ಪುರ್ತುಳ ಗೌರವದ ಸ್ವಾಗತ ಸಂದೈತ ಮಲ್ತಂದಿಲ್ಲ ಸರ್. ಅಲ್ಪ ನಮ್ಮ ಜವನೆ ಅರುಣಣ್ಣ ಓಕೆ ಆಯ್ತು ಅಲ್ಪ ಓಕೆ ಥ್ಯಾಂಕ್ ಯು. ಎಸ್ ಅಂತಿಮ ಒಂದು ಹೆಸರು ಬಾಕಿ ಕ್ರೀಡಾ ಮೈದಾನದಲ್ಲಿ ನೋಡುವುದಾದ್ರೆ ಅಂತಿಮ 1 ಎಸೆತಗಳು ಬಾಕಿ. 3 ಓವರ್ಗಳಿಗೆ ಸೀಮಿತವಾಗಿರುವಂತಹ ಈ ಪಂದ್ಯಾಟದಲ್ಲಿ ಅಂತಿಮ ಕ್ಷಣಕ್ಕೂ 2 ಓವರ್ಗಳ ಮೊತ್ತಕ್ಕೆ ಕೇವಲ 7 ರನ್ ಮೊತ್ತ ಸೇರಿತ್ತು. ಆದರೆ ಇಲ್ಲಿ ಸಾರಾಗವಾಗಿ ದಾಳಿಗಾರಿಕೆ ಭಾಗದಲ್ಲಿ ಸುಖಾಂತ್ ಅವರು ಎಸೆದಾಗ ಇಲ್ಲಿ ಆಟಕ್ಕಂತ್ಯವಾಗಿದೆ. ಅಂತಿಮ ಕ್ಷಣದಲ್ಲಿ 3 ಓವರ್ಗಳು ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಮೊತ್ತ ಸೇರಿಕೊಂಡಿದೆ. 10 ಅನ್ನುವ ಸವಾಲು ಇದೆ. very last minute request which you also cater to, and what we're hearing from all of our guests is that food is looking good, so thank you so much. It's been really great, the food and the service. Thank you so much, and your responses. हमारी आने वाली पवित्र यात्रा मुंबई से काशी, अयोध्या और प्रयागराज तक का हमारा आध्यात्मिक सफर होने वाला है। पहला दिन, यही दिन होगा हमारी यात्रा की शुरुआत का। हम मुंबई से निकलेंगे महादेव की नगरी बनारस की ओर। दूसरा दिन, बनारस की ताजी हवा, घाटों की शांति और शाम की दिव्य गंगा आरती हमारा इंतजार करेगी। फिर हम काशी विश्वनाथ मंदिर जाएंगे, जहां हर कदम पर महादेव की कृपा महसूस होगी। तीसरा दिन, इस दिन हम काशी की रौनक और सारनाथ
ಎರೆಗೆ ಸಂದಾಯಿತ ಮಲ್ತೊಂದಲ್ಲಿರು ಸಂತೋಷ್ ಪಡ್ವಾರಿ ಕಣದಲ್ಲೇ ಈ ಪಂದ್ಯಾಟದ ಆಯೋಜಕರನಾಗಲಿ ಗೌರವದ ಈ ಒಂಜಿ ಪರ್ಲ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತದೆ ನಾಲ್ವರಿಗೆ ಪಸರಿನಂಚಿನ ಪುಗರ್ದದ ಕೆಲಸದ ಒಟ್ಟಿಗೂ ನಮ್ಮ ಈ ಒಂಜಿ ಪ್ರೀಮಿಯರ್ ಲೀಗ್ 2026 ಸೀಸನ್ 5 ಪನ್ಪುಣ ದಂಡ ಅವು ನಮ್ಮನ ಪೆರ್ಮೆ ಪುಗಾರ್ತೆ ಈ ಒಂಜಿ ಚಿತ್ತಾರ 4 ಜನ ಇಲ್ಲಲೇ ಕುಳಿತು ಪ್ರಚನ ವ್ಯವಸ್ಥೆಯಲ್ಲ ಕಲ್ಪಿಸದು ಈ ಒಂಜಿ ಕಡಂದಲದ ಮಂಡು ಕಡಂದಲ ಪನ್ಪುಣ ಪದರ್ನ 4 ಬಸರಿನಂಚಿನ ವ್ಯವಸ್ಥೆಯನ್ನು ಈ ಒಂಜಿ ಪಂದ್ಯಾಟದ ಆಯೋಜಕರು ಮಲ್ತಿದ್ದಾರೆ ನಿಕ್ಲಿಗೆ ಗೌರವಡು ಸಲ್ಮೆ ಸಂದಾಯಿತ ಮಲ್ತದು ಬತ್ತಿ ಬಿನ್ನೆರೆ ಗೌರವದ ಸ್ವಾಗತ ಸಂದಾಯಿತ ಮಲ್ತೊಂದು ಕ್ರೀಡಾ ಸ್ಫೂರ್ತಿ ಅಂತ చెప్పండి ನೇರವಾದ ಕ್ರೀಡಾ ಮೈದಾನದ ಇದರ ತಪ್ಪಂದಲ್ಲ ಜೈ ತುಳುನಾಡು ಒಂಜಿ ಕಡೆಟ್ ನನಂಜಿ ಕಡೆಟ್ ಸ್ಕಂದ ಕೆಕೆಎಸ್ ಆರಂಭದ ಓಪನಿಂಗ್ ದಾಂಡಿಗರಾಗಿ ಧಾವಿಸಿದಂತ ಆಟಗಾರರು ನಿತಿನ್ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಹರ್ಷಿತ್ ಸವಾಲು 10 ತಂಡದ ಖಾತೆಯಲ್ಲಿ 30 ತಂಡದ ಖಾತೆಯಲ್ಲಿ ಎಸ್ ಬಂದಲೆ ಕ್ರೀಡಾ ಸ್ಫೂರ್ತಿ ಮೇರೆ ಒಂದು ಇಪ್ಪನಂಚಿನ ಪೊರ್ತುಡು ಬಿನ್ನಿರ್ನ ಸಾಲು ಇವಂಜಿ ವೀಕ್ಷಕ ಬಂಧುವಾದ ಮಿತ್ತರ್ಮೆದ ಚಾವಾಡಿಡ ಒಲಗಾಪನಂಚಿನ ನರು ಬಿನ್ನೆ ಬೇತೇರ್ಲತ್ತಿ ಗುಡ್ಡೆಂಗಡಿದ ಪುಗರ್ತದ ಒನ್ ಸ್ಟಾಪ್ ಪನ್ಪನಂಚಿನ ಬಂಜಿ ಸಂಸ್ಥೆ ನೆತ್ತ ಮಾಲಕೇರಿ ನಮ್ಮ ಒಟ್ಟುಗಲ್ಲೇರಿ ಶ್ರೀತ ಸೈಮನ್ ದೈದೇದು ಈ ಕರೆನ ಆಲಿಸದು ಇರು ನೇರವಾದ ಮಿತ್ತರ್ಮೇದ ಚಾಬಾಡಿಗಿಡು ಬತ್ತದ ಪಟ್ಟಣ ಅಲಂಕಾರ ಮಲ್ಪಡು ಬಂದಿರಿ ಗೌರವ ಎತ್ಕೊಂಡಿಲ್ಲ ಸರ್ ಈ ಒಂಜಿ ಪರ್ಲ ಕರೆನ ಆಲಿಸದು ಇರು ನೇರವಾದ ಮಿತ್ತರ್ಮೇದ ಚಾಬಾಡಿಡು ಒಲ್ಲೈಕೆ ಆವಡು ಅಂಚನೆ ನನ್ನೂರು ಬಿನ್ನೇರಿನ ಮಟ್ಟಿಗೆ ಒಳಗಾದಲ್ಲಿ ಅಮ್ಮ ಕ್ರೈನ್ಸ್ದ ಮಾಲಕರು ಶ್ರೀಯುತ ಅವಿನಾಶ್ ಪೂಜಾರಿ ದಯದೇದು ಈ ಕರೆನೆ ಆಲಿಸದು ಮಿತ್ತರ್ಮೇದ ಚಾಬಾಡಿಡು ಬಿನ್ನೇರಿನ ಸಾಲ್ಡು ಈರ್ಲ ಸೇರುಡು ಬಂದು ಈರಡ ಓಲೈಕೆ ಮಲ್ತೊಂದಲ್ಲ ಇರನ್ನು ಗೌರವ ಎತ್ಕೊಂಡಲ್ಲ ಗುರುತಿಸಲ್ದ ಸಾಲಡು ಬಿನ್ನೇರಿನ ಬೋಲಗ ಎಪಲ ಮಿತ್ತರ್ಮೇತ ಚಾಬಾಡಿಡ ಪೊರ್ಲ ಪಟ್ಟುಡ ಅಲಂಕಾರ ಮಲ್ತದ್ದು ತೂಪಿನಂಚಿನ ಗತ್ತು ಗೌರವದ ಭಿನ್ನದಿಗದ ಕೊಟ್ಟಡು ಒಲಗಾದಿ ಪೊಡಿಗೆ ಬಂದಲ್ಲ ಇಂಥ ದಿನಟ್ಟು ಈ ಒಂಜಿಕೋಟದ ಪೆರ್ಮೆದ ಕಲಟ್ಟಿನ ಮಟ್ಟಿಗೆ ಸೇರಿನಂಚಿನ ಬಿನ್ನೇರು ಪಂಚಮುಖಿಲ್ನ ಗತ್ತು ಗೌರವ ನನಾತ ಪೆರ್ಮೆ ಕಲಕ ಇಂಜಾವಡು ಮನ್ಪುಣ ಪದತರ ತೊಟ್ಟಿಗೂ ಪೊರ್ಲ ದಾಳಿದ ವಿಭಾಗದ ಒಪ್ಪಂದ ಆದರ್ಶ ಜನ್ಮದ ದಾಳಿ ರಡ್ಡ ಪನ್ಪುಣ ಮೊತ್ತಲು ಕೇವಲ 10 ಪನ್ಪುಣ ಸವಾಲು ಕಲಾಕೂಟ ಕಂಬುಲ ಅಂಕಾಯನ ನೇಮ ಮುಲ್ಪ ಹೋಗವೆಂಜಿ ಜಾತ್ರೆದ ಕಲಾ ಅಂಡಲ ಅಲ್ಪ ಕ್ರೀಡಾ ಸ್ಫೂರ್ತಿಲ ಅಂದು ಜಾತ್ರೆದ ಕಲಾ ಕಂಬಳ ತೂಪನಲ್ಲ ಅಂದು ಬಂದುಲ ಬತ್ತು ಬಿನ್ನೇರಿನ ಗತ್ತು ಗೌರವ ಕುಲ್ಲವ ನಮ್ಮ ಅಂದು ಆಂಡ ಅಕ್ಲೇಗ ಗೌರವದ ಸಲ್ಯ ಸಂದಾಯಿತ ಮಲ್ಪನ ನಮ್ಮ ತಾಕತ್ತ ಬರ್ಮೆ ಈ ಪೊರ್ತುಡು ಬಿನ್ನೇರಾದ ಬಾಲಗಾದಿನ ಶ್ರೀಯುತ ಒನ್ ಸ್ಟಾಪ್ ದ ಮಾಲಕರು ಶ್ರೀಯುತ ಸಮನ್ ಮೇರ್ನ ಮಟ್ಟಿಗೆ ಬಾಲಗಾದಲ್ಲಿ ಮೇರೆಗೆ ಈ ಬಂಚಿ ಜೈ ತುಳುನಾಡು ತಂಡದ ಮಾಲಕರು ಶ್ರೀಯುತ ಸುದರ್ಶನ್ ಮೇರೆ ಗೌರವದ ಅರುಣ್ ಶೆಟ್ಟಿ ಮೇರೆ ನಮ್ಮೊಟ್ಟಿಗೆ ಸಲ್ಯ ಪಾಡ್ದು ಗೌರವ ಎತ್ಕೊಂಡಿರು ಎಸ್ ಅಂತಿಮ ಒಂದು ಚೆಂಡು ಬಾಕಿ ದಯವಿಟ್ಟು ಲಾಸ್ಟ್ ಒನ್ ಬಾಲ್ ಪ್ರಸಾದನ್ನ ಒಂಚೂರು ತರ ಇಂಚಿಲ ಕೊರಡು ಅಂಚಿಲ ಕೊರಡು ಅದೇ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಅಂಚನೆ ನಂದನೇಶ್ವರ ಸೂಪರ್ ಕಿಂಗ್ಸ್ ದಯವಿಟ್ಟು ಬಲೆ ರೆಡ್ ಟೀಮ್ ದ ಕ್ಯಾಪ್ಟನ್ ಆಗಲಿ ಡೇನಿಯಲ್ ಬಲೆ बनारस की ताजी हवा, घाटों की शांति और शाम की दिव्य गंगा आरती हमारा इंतजार करेगी।
फिर हम काशी विश्वनाथ मंदिर जाएंगे, जहां हर कदम पर महादेव की कृपा महसूस होगी। तीसरा दिन, इस दिन हम काशी की रौनक और सारनाथ की शांति का अनुभव करेंगे। इतिहास और अध्यात्म दोनों हमारे सामने खुलेंगे। चौथा दिन, हम पहुंचेंगे प्रभु श्री राम की जन्मभूमि अयोध्या। मंदिरों की भक्ति और राम नाम की गूंज हमारे दिलों को छू जाएगी। पांचवा दिन, ಎಸ್ ಬಂದಲೆ ನಿರೀಕ್ಷೆದ ಪಂದ್ಯಾಟ ಬಾರಿ ಬಲವಾದ ಮನವಿಗೆ ಪುರಸ್ಕಾರ ಒದಗಿ ಬರಬಹುದಿತ್ತೆ. ಆದರೆ ತೀರ್ಪು ನಿರ್ಧರಿತ ಅಂತಿಮ ಕ್ಷಣದಲ್ಲಿ ನಿರ್ಧರಿತ ತೀರ್ಮಾನ ಇದು ಎಸ್ ಈ ಬಂಜಿ ಪಂದ್ಯಾಟದ ಅದೃಷ್ಟದ ನೆನಚಿಮಿಕೆ ನಮ್ಮ ಪರಡಿ ಮಣದ ಶ್ರೀಯುತ ಸಂತೋಷ್ ಶೆಟ್ಟರ್ ನಡಪದ ಕೊರಡು ಪಂದ್ಯಗಳ ಕೇಂದ್ರದಲ್ಲೇ ಸರ್ ಅದೃಷ್ಟದ ನೆನಚಿಮಿಕೆಗಾಗಿ ಇರೇನ ಲೆತ್ತದ ಗೌರವದ ಅದೃಷ್ಟದ ನೆನಚಿಮಿಕೆ ಮಲ್ಪಡ್ ಬಂದಿಗಳ ಭಿನ್ನಪ್ ಮಲ್ತಂದಲ್ಲೇ ಬಲವಾದ ಮನವಿ ಮನವಿಗೆ ಪುರಸ್ಕಾರ ಒದಗಿ ಬರಲಿಲ್ಲ. ಆದರೆ ಆಪತ್ತು ಕಟ್ಟಿಟ್ಟ ಬತ್ತಿ ಅನ್ನುವ ತೀರ್ಮಾನ ಬಂದಿತ್ತು. ಆದರೆ ನಿಶಾಂತ್ ರವರಿಸಿದಂತ ಚೆಂಡಿನಲ್ಲಿ ಅಂತಿಮ ಕ್ಷಣ ಎಸ್ ನಂದನೇಶ್ವರ ತಂಡವು ಅದೃಷ್ಟದ ನೆನಚಿಮಿಕೆಯನ್ನು ಗೆದ್ದುಕೊಂಡಿದೆ. ಅದೃಷ್ಟದ ನೆನಚಿಮಿಕೆ ನಡೆಸಿಕೊಂಡಂತ ಶ್ರೀಯುತ ಪರಡಿಮನೆ ಸಂತೋಷ್ ಶೆಟ್ಟಿ ಇವರಿಗೆ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿಯಾಗಿ ಈ ಒಂದು ಪಂದ್ಯಾಟದ ಮುಂಚೂಣಿಯಲ್ಲಿ ಬಲವಾದ ಅಪೀಲ್ಗಾಗಿ ಅಲ್ಲಿ ಕೂಡ ಕರೆಯನ್ನು ರವಾನಿಸಿದೆ. ಆದರೆ ಅಂತಿಮ ಕ್ಷಣದಲ್ಲಿ ಅಂಪೈರ್ ಡಿಸಿಷನ್ ಇಸ್ ನೌ ಪೆಂಡಿಂಗ್. ಎಸ್ ಒನ್ ಡಿಕ್ಲೇರ್ ಒಂದು ಮೊತ್ತ ಸೇರಿಕೊಂಡಿದೆ. ಸವಾಲು 4. ಈಗಾಗಲೇ 10 ರನ್ ಸವಾಲಿಗೆ ಪ್ರತ್ಯುತ್ತರವಾಗಿ 4 ಮೊತ್ತಗಳು ಸೇರಿಕೊಂಡಿದೆ. ಎರಡನೇ ಓವರ್ ಚಾಲ್ತಿಯಲ್ಲಿ 11 ಮುಂದೆ ಬೇಕಾಗಿದೆ. ಬಲು ದೊಡ್ಡ ಬೇಟೆಯಾಡುವ ಸವಾಲಿನೊಂದಿಗೆ 10 ಮುಂದೆ ಬೇಕಾಗಿದೆ 6. ಆಪತ್ತು ಒದಗಲುವುದೇ ಕಾದು ನೋಡೋಣ. ಒಂದೊಮ್ಮೆ ಚಿತ್ತಾರದ ಕಡೆಗೆ ಬೀಸುವಂತ ಆಟಗಾರರು ಜೈ ತುಳ್ನಾಡ್ ತಂಡದ ಪರವಾಗಿ ತಂಡದ ಖಾತೆಯಲ್ಲಿ ಮೊತ್ತ ಸೇರಿಕೊಂಡಿದೆ ಕೇವಲ 4. ಇನ್ನು ಬೇಕಾಗಿದೆ 6. ಎಸ್ ಒನ್ ಡಿಕ್ಲೇರ್ ಮಾಡಿದ ತಂಡಕ್ಕೆ 1 ಮೊತ್ತಗಳು ಸೇರಿಕೊಳ್ತಿದೆ. ಇನ್ನು ಬೇಕಾಗಿದೆ 5. ತಂಡದ ಮೊತ್ತ 5. ಇನ್ನು ಬೇಕಾಗಿದೆ 5. ಪುರ್ಲ ವೇದಿಕೆ ಭಿನ್ನರಾದ ಮೂಲಕ ನೆಚ್ಚಿನ ಶ್ರೀಯುತ ಅಮ್ಮ ಕ್ರೈಸ್ತ ಮಾಲಕರು ನಮ್ಮ ಶ್ರೀಯುತ ಐನಸ್ ಪೂಜಾರಿ ನಮ್ಮೊಟ್ಟುಗೊಳ್ಳರು ಮೇರೆಗೆ ಶ್ರೀಯುತ ಸಂತೋಷ್ ಭಂಡಾರಿ ಮೇರೆ ಗೌರವದ ಸಲ್ಯ ಪಾಡಿದ್ದಾರೆ. ಅದು ಕೂಡ ಪಂಡದೆ ಭಿನ್ನಪ್ ಮಲ್ತಂದಲ್ಲ ಅಂಚನೆ ಅರೇನ ಗೌರವಡು ಇದು ಕನ್ನಡ ಗೌರವಡು ಸ್ವಾಗತಿಸೋಡು ಪಂಪನ ಬರದಟ್ಟುಗ ಸಂತೋಷ್ ಭಂಡಾರಿ ಕಡಂದಲ್ಲ. ಓಕೆ ಎಸ್ ಅಂಪೇರ್ ಎಂಗ್ಲು ಎಕಡೆ ನಿರ್ಧಾರ ಮಲ್ದ 12th ಮ್ಯಾನ್ ಇಜ್ಜಿಂದ ವ್ಯಭಿಚಾರಣೆ ಕಾರಣಗಳ ಚರ್ಚೆಗೆ ಆಸ್ಪದ ಇಜ್ಜಿಂದು. ಬಟ್ ಏನ ಬಂಡ ನಿಖಿಲ್ ಕರೆಕ್ಟ್ ಡಿಸಿಷನ್ ನಿಖಿಲ್ ಕರೆಕ್ಟ್ ಏನತ್ವನ್ ಪೂಜಿ
ಅಂದ ಮಾರೆ ಫಸ್ಟ್ ಆರ್ಡರ್ ರನ್ನ ಅಂದ ಮೂರು ಪನೋಡ ತನಿಗೂ ಲೇರ್ಲ ಬರೇನ ಗೊತ್ತಾ ಆಬುಜಿ ಮಾರ ಅಂಚ ಅಂಚ ಆಬುಜವು ಅಂದ ಕರೆಕ್ಟ್ ಮಾರೆ ನಿಕಲ್ಲ ಪ್ಲೇಯರ್ ನಗಲು ಒಲ್ಲೇರ್ ಮಾರೆ ಎಕಡೆ ಓಲಿ ಬಂದಿನ ಎಕಡೆ ಅಂದ ಪನೋಡದ ಎದುರುಲ್ಲೇ ಉನ್ನ ಆಬುಜಿಯಾ ಎಕ್ಸ್ಟ್ರಾ ಬಾಲ್ ಬಡ್ಲೆ ಕಾಮ ಗೊತ್ತುಂಡ ಅವು ಸ್ಕೋರ್ ಆಪುಂಡ ಸ್ಕೋರ್ ಬಂತ ಜಾರಿಗೆ ಅವಳ ಬಾಲ್ ಟು ಬಾಲ್ ಗೆ ತಾವಡುಂದ ಬನೊಂತಿ 12th ಮ್ಯಾನ್ ಉನ್ನತಿ ಯಾನ್ ಮ್ಯಾಚ್ ಸ್ಟಾರ್ಟ್ ಆನೆ ಮನ್ಪೆನ್ ಯಾನ್ ಏರೆಗ್ಲ ಯಾನ್ 12th ಮ್ಯಾನ್ ಗೆನ್ನು ಈ ಸ್ಕೋರರ್ ಗೆ ಬಾತೆ ಮತ್ತೆ 12th ಮ್ಯಾನ್ ದಾಯಿಗೆ ಜರ್ಗೆನ್ ಯಾನ್ ಅದ ಏನ್ ಗುಂದೆ ರೀನ್ ಚರ್ಚೆಂಚ ಮಾಲ್ ಪರ್ಪಲ್ಲ ವಿನಯ ಯಾನ್ ಗೆನ್ನು ಈ ಓಲ ಕನಂದ ಜೆತೆ ವಾಟಿನ ಜರ್ಸಿ ವಾಟಿ ಬಂದಿಲ್ಲ 12th ಪ್ಲೇಯರ್ ಅಂತ ಎಕಡೆ ಬಂದರದ ಒಂಜಿ ಓವರ್ ಒಂಜಿ ಬಾಲ್ ಅದು ಮೂಜಿ ಬಾಲ್ ಇತ್ತ ಬತ್ತದ ಇನ್ನು ಅಲ್ಪನ ಅದೇ ಆಯ್ನ್ ಎಕ್ಸ್ಟ್ರಾ ಬಾಲ್ ಬಡ್ಲೆ ಕಾಮ ಗೊತ್ತುಂಡ ಆಯ್ನ್ ಎಕ್ಸ್ಟ್ರಾ ಬಾಲ್ ಬಡ್ಲೆ ಕಾಮ ಅವೇ ಭಾರತಜಿ ಅವಳು ಎಕ್ಸ್ಟ್ರಾ ಬಾಲ್ ಬಡ್ಲೆ ಕಾಪುಡು ಎಕ್ಸ್ಟ್ರಾ ಬಾಲ್ ಬಡ್ಲೆ ಕಾಪುಡು ವಿಶು ಇಮೇನ ಒಂಜಿ ಬಾಲ್ ಒಂಜಿ ಔಟ್ ಆದ ಒಂಜಿ ರನ್ ಮಂದೇಡ ಈರ್ ಪಾತೆ ರಜ್ಜಿ ಒಂಜಿ ರನ್ ಮಂದೇಡ ಮೂಲ ಆದು ಒಂಜಿ ಎಕ್ಸ್ಟ್ರಾ ಬಾಲ್ ಬಡ್ಲೆ ಕಾಪುಡು ಐ ವಿಕೆಟ್ ಲ ಹೋತು ಗೊತ್ತಾನೆ ಫಸ್ಟ್ ಬಾಲ್ ವಿಕೆಟ್ ಹೋಗ್ತೀನಿ ಬಾರ್ದಿನಿ ಆರೆಪ್ಪು ನಾಲ್ಕು ನಂಜತ್ ಜಯಪಂಡನತೆ ಕಡದಲೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಮಕ್ಕಳನ್ನ ಆಯೋಜನೆ ನಡಪಣಂಚಿನ ಒಂಜಿ ಪರ್ಲ ಗಂಟದ ಪ್ರೀಮಿಯರ್ ಲೀಗ್ ಎಸ್ 9 ಮಂದಿ ಬೇಕಾಗಿದೆ ಇದು 3 ಎಸೆತಗಳು ಮುಕ್ತಾಯವಾಗಿದೆ. ಅತ್ಯುತ್ತಮವಾದ ಈ ಒಂದು ಕ್ರೀಡಾ ಪಂದ್ಯಾಟ ಯಾವುದೇ ಚರ್ಚೆಗೆ ಆಸ್ಪದವಿಲ್ಲದೆ ನಡೆಯಬೇಕಾದ್ರೆ ತಮ್ಮ ತಂಡದ 12 ಆಟಗಾರರು ನಮ್ಮ ಜೊತೆ ಸೇರಿಕೊಳ್ಳಬೇಕು. ಎಸ್ ಬಲುದೊಡ್ಡ ಹೊಡೆದ ಬೇಟೆ ವಿನಯ್ ರವರ ಅಮೋಘವಾದ ದಂಡನೆ ಬಲವಿಭಾಗದಲ್ಲಿ ಜನ್ನು ನೇರವಾಗಿ ಬೌಂಡರಿ ಗೆರೆಯನ್ನು ಕ್ರಮಿಸಿತ್ತು. ಅರ್ಥಾತ್ ಇಲ್ಲಿ ಬೌಂಡರಿ ಗೆರೆಯನ್ನು ಕ್ರಮಿಸಿದಾಗ ಅಂತಿಮ ಕ್ಷಣದಲ್ಲಿ ಸೋಲಿಗೆ ಜೈ ತುಳ್ನಾಳ್ ಓಲಲೇಬೇಕಾಗಿದೆ. ಕಾದು ನೋಡೋಣ. ಒಂದು ಮತಗಳು ಬರಲೇಬೇಕಾಗಿದೆ.
यही दिन होगा हमारी यात्रा की शुरुआत का। हम मुंबई से निकलेंगे महादेव की नगरी बनारस की ओर। दूसरा दिन, बनारस की ताजी हवा, घाटों की शांति और शाम की दिव्य गंगा आरती हमारा इंतजार करेगी। फिर हम काशी विश्वनाथ मंदिर जाएंगे, जहां हर कदम पर ಕರಿನ महसूस 5 ವರ್ಷ ಪಜ್ಜದಿ ಒಂದು ನಮಕ್ ಒಂಜಿ ಪರ್ಲ ಗಂಟದ ಸೀಸನ್ 5 ಅನ್ಪಣವು का अनुभव करेंगे। ಕಡದಲದ ಪ್ರೀಮಿಯರ್ ಲೀಗ್ 2026 ಸಲ್ಲ ಪರ್ಲ ಪರ್ಪ ಈ ಮನ್ನಡ ನಡತೊಂದು ಬದಲ ಉಡವಂಜಿ ಕಿಂಚಿತ್ತುಲ ಲೋಪವೈಜಿ ನಮ್ಮ ಮಾತೇರ್ಲ ವಂಜಪ್ಪ ಜೋಕುಲ್ ಬಂಪನ ಭಾವಂದೊಟ್ಟಿಗೆ ತಿನಕ್ಲು ಖಂಡಿತವಾದ ಅವೇನು ನಮ್ಮ ಮಾತೇರ್ಲ ಮುಂದುವರಿತಲು ಹೋಯ್ ಇಂಚಿನ ಸವಾಲು ನನ್ನ ಎದುರು ಬರುತ್ತಿದ್ದನಲ್ಲ ನಮ್ಮ ಗ್ರೌಂಡ್ ದಲೈ ಏತೆ ಮಲ್ಲ ಎನಿಮಿ ಬತ್ತನಲ್ಲ ಆ ಎನಿಮಿ ಆಂಡ ಗ್ರೌಂಡ್ ದ ಪಿಡೈ ಬತ್ತಿವಕ್ಕ ಆ ಎನಿಮಿ ಆದಿತ್ತನಲ್ಲ ಆ ಸ್ನೇಹಿತೇನೆ ಒಂದು ನೆನಪುದಲೆ ಚರ್ಚೆ ಮೂಲಕ ಕೇವಲ 12th ಮ್ಯಾನ್ ಇಜ್ಜಂಗನ ಮನ್ಪನ ಮಾತಾಡ್ತೀನಿ ಸ್ಕೋರ್ ವಿಭಾಗ ಫಸ್ಟ್ ಸ್ಟ್ರೈಕ್ ಮಲ್ದಿನ ಪ್ಲೇಯರ್ ಅಂದ್ ಒಂಜಿನ ಒಂದು ಇದಿಲ್ಲ ಅಂದ್ ಆಂಡ ಐಟ್ 7 ಬಾಲ್ ಪಾಡ್ದಿಲ್ಲ ಅಂದ್ ನೆನಪುದಿಲೆ ಒಬ್ಬೆ ವಂಚಿ ಲೋಪನ್ಲ ತಿದ್ದುದ ನಿಗಲ ಎಡ್ಡೆ ರೀತಿ ನಡಪಲಿ ಬಂದ ಉದ್ದೇಶದೊಟ್ಟಿಗೆ ಈ ಪಾತ್ರ ಪನ್ನದಲ್ಲ ಎಸ್ ಪಂದ್ಯಾಟದ ಮುಖ್ಯ ಪಂದ್ಯ ಪುರುಷೋತ್ತಮ ಅನ್ನುವ ಫಲಕ ಇದ್ರೆ ಅದು ಬೇರೆ ಯಾರಿಗಲ್ಲ ಚೊಲ ಕಿಲಾಡಿ ಬಡದ ಮಕ ನೋ ಒನ್ ಆಫ್ ದಿ ಮ್ಯಾನ್ ಈಸ್ ಇಂಟೆಲಿಜೆಂಟ್ ಪ್ಲೇಯರ್ ಸುಕಾಂತ್ ಕಳಂದಲಿ ಸುಕಾಂತ್ ಕಡಂದಲ ಫಾರ್ವರ್ಡ್ ಇರು ರಪ್ಪ ಚೋಟ ಕಿಲಾಡಿ ಬಡದ ಮಕ ಬಂಡ ಇರು ಬಕ್ಕೇರ್ಲತ್ತು ಕಡಂದಲಿ ಎಸ್ ಈ ಪುರ್ತುಡು ಒನ್ ಸ್ಟಾಪ್ ದ ಮಾಲಕಿ ರಂಚಿನ ಶ್ರೀಯುತ ಸೈಮನ್ ಮೀರ್ ನಮ್ಮಟ್ಟು ಒಲಗದಲ್ಲಿ ಗೌರವದ ಮೆಡಲ್ ಪಾಡ್ದೆ ಗೌರವಿಸೋಡು ಬಂದ ಇರಡ ಭಿನ್ನಪ್ಪಲ್ತದಲೆ ಒಂಜಿ ಓವರ್ 2 ರನ್ ಖಾಲಿ ಕೊಡ್ದು ಎಡ್ಡೆ ರೀತಿಯ ಬಾಲ್ ಪಾಡ್ದು ಇರಗ ಮ್ಯಾನ್ ಆಫ್ ದ ಮ್ಯಾಚ್ ಪನ್ಪಣವು ತೆಗೆದಂಡೆ ಖಂಡಿತವಾದ ತಾಟಿ ಪ್ರೋತ್ಸಾಹಕರನ್ನ ಈ ಒಂಜಿ ಮುಂದಲ ತೋಡ ನಡತದ ಬರೋದುಂಡು ಗೌರವದ ಬಂದಿಲ್ಲ ಮಾತು ಬಂದಿಲ್ಲ ಈ ಒಂಜಿ ಪರ್ಲ ಗಂಟೆದ ಕ್ರೀಡಾಕೂಟ ಹೋಗುದು ಮುಂದುವರಿತಂದಿಲ್ಲ ಎಸ್ ಬಲ್ಲೆ ಬಂದಲೆ ಬೆನ್ನೀರಿನ ಗರ್ತಿ ಸಾಲು ನಮ್ಮೊಟ್ಟಿಗೆ ಸೇರೋದುಂಡು ನೋಡಿ ಬೆನ್ನೀರು ಬೇತೇರ್ಲತ್ತು ಆದರ್ಶನೀಯ ವ್ಯಕ್ತಿ ಪಾಲಡ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಶ್ರೀಯುತ ಮಾಜಿ ಉಪಾಧ್ಯಕ್ಷರು ಜನ ಬಂಧುಲೆಗೂ ಆದರಣೀಯ ವ್ಯಕ್ತಿ ಬಂಪನ ಈಗ ಮೊಸಜ್ಜಿ ಖಂಡಿತವಾದ್ಲ ಶ್ರೀಯುತ ಕೆ ಶೆಟ್ಟಿ ಕೆಮಾರ್ ನಮ್ಮೊಟ್ಟಿಗೆ ಒಳಗಾದಲೆ ಗೌರವದ ಸ್ವಾಗತ ಸಂದೈತ ಮಲ್ತೊಂದಲೆ ಸರ್ ಈ ಪುರ್ತುಡು ಇರೆಗ್ಲ ಈ ಒಂಜಿ ಪೆರ್ಮೆದ ಕಡಂದಲ ಫ್ರೆಂಡ್ಸ್ ದ ಆಯೋಜನ ನಡುಪಿನಂಚಿನ ಈ ಒಂಜಿ ಪಂದ್ಯಾಟದ ಮುಖ್ಯ ರೂವಾರಿ ಬಿಂದುವಾದಿತ್ತಿನಂಚಿನ ಇರೆಗೆ ಗೌರವದ ಸ್ವಾಗತ ಸಂದೈತ ಮಲ್ತೊಂದಲೆ ಎಸ್ ಕೆಪಿಎಲ್ 2026 ಪರ್ಲ ಕ್ರೀಡಾಕೂಟದ ಬಿನ್ನಿರಾದ ಸೇರಿನಂಚಿನ ಶ್ರೀಯುತ ಸುಖಿ ಶೆಟ್ಟಿ ಕೆಮಾರ್ ಪಾಲಡ್ಗೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರ ನೆಂಚಿನ ಮೇರೆಗೆ ಜೆಕೆ ಮೇರೆ ಗೌರವದ ಸಲ್ಲೆ ಪಾಡ್ದು ಗೌರವ ಎತ್ಕೊಂಡು ಬಂದು ಈಗ ಭಿನ್ನಪ್ಪ ಅಂತಂದಲ್ಲ ಜೋರಾಯಿನ ತಾಟಿದ ಇದೀದು ಮಾತ ಬಂದು ನಕ್ಲವರ ಕೊರ್ಲೆ ಮಾತಿರ್ಲದ ಜೋರಾಯಿನ ತಾಟಿ ಬಿಟ್ಲೆ ಜವನೀರ್ ಮಾತ ನಿಗಲ್ ದಾದ ಎಸ್ ವೇದಿಕೆದ ಮಿತ್ತಲು ಒಂಜಿ ಪಾತ್ರ ಬತ್ತಂಡು ಎಂಕಲ್ ಪರಬೇರ್ ಪುರ ಬೊಟ್ಟು ಜವನೀರ್ ಬೊಟ್ಟು ಜೇರಂದು ಕರೆಕ್ಟ್ ಬಂಡಾರು ಎತ್ತದ ಕಾಲೋಡು ಒಬ್ಬೆ ಒಂಜಿ ಕಾರ್ಯಕ್ರಮ ಆಪುಂದಂಡ ಅಲ್ಪ ಜವನೀರ್ ಬಾರಿ ಕಮ್ಮಿ ದುಮ್ಮದ ಪ್ರಾಯದಾಕಲು ಆಟದ ಅಲ್ಪ ಇಪ್ಪೇರು ಆಟದ ಕಥೆ ಗೊತ್ತಿಪ್ಪು ಅಂಡ್ ಇತ್ತದ ಜವನೀರಿಗೆ ಆಟದ ಕಥೆ ಇದಾದನ್ ಪರವಿನ ಸಣ್ಣ ಕರೆಕ್ಟ್ ಅದೇ ಅಂಚ ಬಣ್ಣದು ಯಾಂದಾಯ ಬನ್ನಿ ಬಂಡ ಯಾನು ಪ್ರತಿಯೊಂದು ಸೈ ಎಲ್ಲದ ಇದು ಆಟದ ಬಣ್ಣ ಬಾಡ್ರಲ್ಲ ಸೈ ನಾಟಕದ ವೇದಿಕೆಗೆ ಬರೋದು ಸೈ ನಿಗ್ಲೇನು ತೇಲಿ ಬರಲ್ಲ ಸೈ ಸೈಮನನ್ನೇ ತುದಿಪ್ಪೇರೆ ನಾನು ಎಲ್ಲಿದೆ ಅಂಚ ಎಸ್ ಆರಂಭದ ಗಂಟೆ ಎಲ್ಲ ರವಾನೆ ಆಗಿದೆ ಏಪ್ರಿಲ್ ಭಾಗದಲ್ಲಿ ವಾಂಡಿಗರ್ ಮಾತಂದಕ್ಕೆ ಒಂದು ಮೊತ್ತ ಸೇರಿಕೊಂಡಿದೆ ಖಾತೆಯಲ್ಲಿ ಜಮೆಯಾಗಿದೆ ಒಂದು ಡೇನಿಯಲ್ ರವರ ಆರಂಭದ ಖಾತೆಯಲ್ಲಿ ಮೊತ್ತ ಸೇರಿಕೊಂಡಾಗ ಆದರ್ಶ ಜೊತೆಯಾಗಿ ಸೇರಿಕೊಂಡಂತ ದಾಂಡಿಗರ್
ಮತ್ತೆ ಅಡ್ಡ ಚೆಂಡುಗಳ ದಾಳಿ ಸೇರಿಕೊಳ್ತಿದೆ, ಅರ್ಥಾತ್ ಇಲ್ಲಿ ಅಡ್ಡ ಚೆಂಡು ಇತರ ರೂಪದಲ್ಲಿ ಖಾತೆಗೆ ಬಂತು. ನಂದನೇಶ್ವರ ತಂಡದ ಪರವಾಗಿ ಆಡುವಂತ ಆಟಗಾರ ಒಂದು ಕಡೆ, ಮತ್ತೆ ಅದೇ ರಾಗ ಅದೇ ಚಿತ್ತಾರ, ತೀರಾ ಹೊರ ಭಾಗದಲ್ಲಿ ಧಾವಿಸಿದಂತ ಚೆಂಡಿಗೆ ನಿರ್ಧಾರದ ಒಂಟಿ, ಅಡ್ಡ ಚೆಂಡು ಎಂಬ ತೀರ್ಮಾನ 1+1 ಅವಲಿ ಸಂಪಾದನೆಯಾಗಿದೆ. ಬಾಲ್ ಬಾಯ್ಸ್, I hardly expected for the ball boys. Do you work now well? Today is well. And the basement is Karandale Mathau. 2026. One of the match. Wonderful journey for the whole defending. Clear the players. Now this time is Prachwa. Again Daniel. Good collector on the ball. Well judgment. Both running between the wicket. Haderson Daniel. Bowler name Francis. Well started on the fielding side. Now Francis decided the mid-leg fielder crossed, joined the field. Now again Adarsh. He is thinking very well. He is thinking very well. No. Keeper is miscollected, but chance is dropped on the player. Now Donald, good throw from keeper side, but this time is keeper not perfectly taking on the chance. Again given on the life in other side. Again we got it for the keeper side. Now umpires not happy for the moment. Not as satisfied. Right on the spell now. Good. Line length of the ball. Francis once again. First over trying for. Now 4 ball is completed. Well judgment. Again miscollected than batsman. Don't touch on the ball. Now is a very urgently relaxed mid-leg ball. But sometime this happened for here. But others is the dotted ball. Score is 7. Sorry. First over completed. Now score is 7. Humble ambition for the players. Again, who is the winner today? Good ceremony achieving on the moment. Now celebrating for the moment. 8 teams are declared to this tournament. This is the Kadantare Premier League. Once again, I think this time is new bowler Sujit Sompa. Completely dropped on the ball. Again dropped on the keeper. Prashant Shetty now goes to the ball, cross the line. Is this declared score? Again switch it shot. He like it, but this time miss on the ball. Clearly goes to the line cross. Now declared to the score. ಅತ್ಯುತ್ತಮವಾದ ಸ್ಪೆಲ್ ವಿಭಾಗದಲ್ಲಿ ಸುಜಿತ್, ಅತ್ಯುತ್ತಮವಾದ ವಿಭಾಗದಲ್ಲಿ ಒಂದು ಸರಿ ನೋಡುವುದರಲ್ಲಿ ಸುಜಿತ್ ಆರ್ಭಟದೊಂದಿಗೆ 5 ಚಂದ್ರಾಗ ಅವಳಿ ಮೊತ್ತಗಳು ಸೇರಿಕೊಂಡು ಅವಳಿ ಮೊತ್ತ ಸೇರಿಕೊಂಡ ತಂಡ ಖಾತೆಯಲ್ಲಿ ಗಣನೀಯ ಮೊತ್ತ 11. ಕೂತುವ ಲಕ್ಷಣಕ್ಕೆ ಧಾವಿಸುವಾಗ ತಂಡದಲ್ಲಿ ಖಾತೆ ಜಯಬೇರಿ ಬೇರಿಸುತ್ತ ಪ್ರಜ್ವಲ್ ಗ್ರೇಡಿಯರ್ಸ್ ಈಗಾಗಲೇ 2 ಮೊತ್ತಗಳ ನಡುವೆ ಅವಳಿ ಸಂಪಾದನೆ ಕೂಡ ಸೇರಿಕೊಳ್ತಿದೆ. ಅತ್ಯುತ್ತಮವಾದ ಓಟಾಟದ ನಡುವೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡ ಪರವಾಗಿ ಡೇನಿಯಲ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆದ ಸುಜಿತ್ ದಾಳಿಗಾರಿಕೆ ಭಾಗದಲ್ಲಿ ಮತ್ತೆ ಜಾನ್ಮೆ ಆಟ ಬಲ ವಿವಾಹ ತಟ್ಟಿದಂತೆ ಚೆಂಡು ಒಂದು ಸೇರಿಕೊಳ್ಳುತ್ತದೆ. ಅವಲಿಗೆ ಇಲ್ಲೇ ಸುರಕ್ಷಿತ ದಾನವನ್ನು ಸೇರಿಕೊಳ್ಳ ಬಾಣದೊಂದಿಗೆ 1 ರನ್ನಿಗೆ ಮೊತ್ತ ಸೇರಿಕೊಂಡು ಪಯಣ ಮಾಡುವಾಗ ಇರುವರು ದಾಂಡಿಗರು ಸಂತುಷ್ಟರಾಗುತ್ತಾ ಮೈದಾನದ ಭಾಗದಲ್ಲಿ ಚಿರ ಕಾಲದಲ್ಲಿ ಹಾನಿಯಾಗುತ್ತಿರುವಂತಹ ಆಟಗಾರರು. ಕಾದು ನೋಡೋಣ 2 ಗೆಲುವಿನ ಸಂತಸ ಬರೋದೊಂದಿಗೆ ಮುನ್ನುಗ್ಗಿಸಿಕೊಂಡು ಬಂದಂತ ದಾಂಡಿಗ ತಂಡ ಒಂದಿದ್ರೆ ಅದು ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಕಾದು ನೋಡೋಣ ಮತ್ತೊಮ್ಮೆ ಸುಜಿತ್ ದಾಳಿಗಾರಿಕೆ ಭಾಗದಲ್ಲಿ 1 ಅನ್ನುವ
ಕ್ರಮಾಂಕದಲ್ಲಿ ನಂದನೇಶ್ವರ ಎರಡನೇ ಗೆಲುವಾಗಿ ಇಲ್ಲಿ ಒಂದು ಓಟಗಳು ಸೇರಿಕೊಳ್ತಿದ್ದೆ. ಸುಜಿತ್ ರವರ ಹೆಸರಂತ ಚೆಂಡಿನಲ್ಲಿ 3.7. ಮತ್ತೊಮ್ಮೆ ಸಂತೋಷ್ ಭಂಡಾರಿ ಅವರ ಬಾಬೆ ಅಂಕಣದ ಭಾಗದಲ್ಲಿ ಬಬ್ಬಿ ಇದ್ದರೆ ಸಹ ಗುದ್ದಾಡಿಕೊಂಡು ಓಡಬಲ್ಲವೆನ್ನುವ ನಿರ್ಧಾರದೊಂದಿಗೆ ಅಂತಿಮ ಒಂದು ಚೆಂಡು ಬಾಕಿ ಇರುವಾಗ ಮೈದಾನದ ಭಾಗದಲ್ಲಿ ತಂಡದ ಖಾತೆಯಲ್ಲಿ 13. ಕೂತುವ ಕ್ಷಣಕ್ಕೆ ಧಾವಿಸುವಂತ ಮತ್ತೆ ಅಮೋಘದ ಜಾನ್ಮೆ ಆಟ. ಬಸಟ್ಟು ಕಟ್ಟೆನ ಉಂಟು ಅಂಡ ಗ್ರೌಂಡ್ ಕಟ್ಟೆ ಬಂದಿಪ್ಪು ವರಿ ಅವು ಡೇನಿಯಲ್ ಎಸ್ ಕಟ್ಟೆ ತಟ್ಟೆ ಚಟ್ಟೆ ಈ ಮೂರರಲ್ಲಿ ಒಬ್ಬನೇ ಡೇನಿಯಲ್ ಪಟ್ಟೆ. 2 ಓವರ್ ಮುಕ್ತಾಯಕ್ಕೆ ಯಾವುದೇ ಉತ್ತರ ನಷ್ಟವಿಲ್ಲದೆ ತಂಡದ ಖಾತೆಯಲ್ಲಿ 14. ತೀರ್ಪುಗಾರ್ರಿ ಮುಂದುವರಿಸಿಕೊಳ್ಳಿ. ಯುವರಾಜ ಮೈಸೂರದನ ಎಸ್ ಯುವರಾಜ ಈ ಬಾರಿ ದೈತ್ಯ ಉದ್ದನೆ ಆಟಗಾರ ಫ್ರಾನ್ಸಿಸ್ ಅತ್ಯುತ್ತಮವಾದ ತಡೆ. ಚೀನಾದ ಮಹಾಗೋಳಿ 10 ಕಡೆಯಿಂದ ಚಿತ್ತಾರದೊಂದಿಗೆ ವರ್ಣನೆ ಮಾಡಿದಾಗ ಇಲ್ಲಿ ಮೂಲವುದಾಟ ಬೇಟೆಯಾಗಿದಾಗಿ ಬಂದಿದೆ. ಅರ್ಥಾತ್ ಇಲ್ಲಿ ಅವಳಿ ಓಟಕ್ಕೆ ಮನೆಯನ್ನು ಮಾಡಿದಂತ ಇರುವರು ದಾಳಿಗರ ನಡುವೆ ಕೊಂಚ ಮಾಟಿಗೆ ಬೇರೊಕಿನ ಆಟಗಳು ಇಲ್ಲದ ರನ್ನಿಗಾಗಿ ಓಡಾಟ ಮಾಡಿದಾಗ ಕೇವಲ 1 ರನ್ನಿಗೆ ಮಾತ್ರ ಮತ್ತೆ ಬಿರುಸಿನರ್ಥಕ್ಕೆ ವಲ್ಲನೆಯಲ್ಲಿ ಪ್ರಶಾಂತ್ ಶೆಟ್ಟಿ ಕೈ ಚೆಲ್ಲಿದಾಗ ಚೆಂಡು ನೇರವಾಗಿ ಸೀಮಾಗೆರೆಯನ್ನು ದಾಟುತ್ತೆ. ಅರ್ಥಾತ್ ಇಲ್ಲಿ ವಾಂಡಿಕ್ಲರ್ ಮಾತನಾಡಕ್ಕೆ ನೇರದರ್ಗ ಒಂದು ಮತಗಳು ಸೇರಿಕೊಳ್ತಿದೆ. ಮತ್ತೆ ಸುರಕ್ಷಿತ ಪಯಣ ಮಾಡುವಂತ ಆಟಗಾರ ಢೇನಿಯಾ ಆಕ್ರಮಣಕಾರಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನದೊಂದಿಗೆ ಯುವರಾಜರ ಪರ ಎದುರಿಸುವಂತ ಚೆಂಡಿಗೆ ನೇರವಾಗಿ ಬರದಿಂದ ಹೊಡೆಯುವ ಪ್ರಯತ್ನ. ಆದರೆ ಆರಂಭಿಕ ಚೆಂಡನ್ನು ನೇರವಾಗಿ ಎಳೆಯುವಾಗ ನಡೆದಂತ ಚೆಂಡಿಗೆ ನೇರವಾಗಿ ಶಿರಗಾಲದಲ್ಲಿ ಸೇರಿತು. ಆದರೆ ಫ್ರಾನ್ಸಿಸ್ ಅನ್ನುವ ಚೀನಾದ ಮಹಾಗೋಳಿ ತಡೆ ಹಿಡಿದಾಗ 6 ಮೊತ್ತವನ್ನು ಭರ್ತಿ ಮಾಡಲು ಬಿಡಲೇ ಇಲ್ಲ. ಇಲ್ಲಿ ಅವಕಾಶ ಇಲ್ಲಿ ಅರ್ಥಾತ್ ಇಲ್ಲಿ ಆಟ ಚೆಂಡುಗಳ ತಾಳಿಗಳು ಕೂಡ ಸೇರಿಕೊಳ್ತಿದೆ. ಅರ್ಥಾತ್ 1+1 ಇಲ್ಲಿ ನೋಡಿ ಜಾನ್ಮೆ ಆಟ 1+1 ಅವಳಿಗೆ ಓಟಗಳು ಮೊತ್ತ ನೀಡಿದಂತ ಲಕ್ಷ್ಮಣ್ ಬಲೆ ಪುಟ इस दिन हम काशी की रौनक और सारनाथ की शांति का अनुभव करेंगे. इतिहास और अध्यात्म दोनों हमारे सामने खुलेंगे. चौथा दिन बॉल रड्डा ही नहीं अंपायर प्रभु श्री राम की जन्मभूमि अयोध्या, मंदिरों की भक्ति और राम ಎಸ್ 2 ಜಿಂಕೆಗಳ ಮೈದಾನದ ಭಾಗದಲ್ಲಿ ಒಂದು ಡೇನಿಯಲ್ ಜಿಂಕೆ ಒಂದು ಪುಟ್ಟ ಜಿಂಕೆ ಫುಲ್ ಟಾಸ್ ಮಾದರಿ ಚೆಂಡು. ಆದರೆ ಇಲ್ಲಿ ಸುಜಿತ್ ದೊಡ್ಡ ಬೇಟೆ ಇಲ್ಲಿ ಸಾಗಿರುತ್ತೆ. ಅರ್ಥಾತ್ ಡೇನಿಯಲ್ ರವರ ಆಟಕ್ಕೆ ಅಂತ್ಯವಾಗಿದೆ. ಅವರ ಸ್ಥಾನದ ಮೂಲಕ 200 ಆಟಗಾರ ದೈತ್ಯ ದಪ್ಪನೆ ಆಟಗಾರ ಜರ್ಸಿ ನಂಬರ್ 999 ಉಲ್ಟಾ ಮಾಡಿದರೆ 666 ಪಲ್ಟಿ ಮಾಡಿದರೆ 999.
ವೇದಿಕೆಡೆ ಒಲಗಂಚಿನ ಮಾತ ಬಿನ್ನಿರ್ಲೆ ನಿಗ್ಲೆ ಗಂಜಿ ಪರ್ಲ ಗಂಟೆ ಗಂಜಿ ಪಾತಿರದ ಅವನ ಮಲ್ತೊಂದಲ್ಲ ನಮ್ಮ ಮಾತಿರ್ಲ ಬಂಜರವ ನೋಡು ನಮ್ಮ ಗಂಜಿ ಬಿಡದೆ ತುಳುನಾಡ್ದ ತೌಲನಾಡ್ದ ಪರ್ಲ ಗಂಟದ ಉಣಸ್ ಹೋಗಿ ಅಂದ ಗಂಜಿ ಉಣಸ್ ಕುಡಿದ ಚಟ್ನಿ ಕಡ್ಲೆ ಮಾನಳಿದ ಪಲ್ಯ ಗಂಜಿ ಉಣಸ್ ತಯಾರು ಮಾಲ್ತಿ ಕೊಡ್ತೀನಿ ಕ್ಲಿಯರ್ಗೆ ಏನಂದ ಬೇತೆ ಇರ್ಲತ್ತೆ ಫಾತಿಮಾ ಕ್ಯಾಟರರ್ಸ್ದ ಧನಿ ಆಯ್ನಾರು ಶ್ರೀಯುತ ಡೆನಿಸ್ ಮಸ್ಕರೆಂಜಸ್ ಮೇರೆಗೆ ಗೌರವ ಎಂಗ್ಲಿ ಎದ್ಕೊಂಡಲ್ಲ ಈತ ಬರ್ಲದ ಮಂಜಿ ವ್ಯವಸ್ಥೆ ಮಾಲ್ತಿ ಬರ್ತಾರೆ ಎಸ್ ಈ ಪೊರ್ತುಡು ಈ ಒಂಜಿ ಪೊರ್ಲ ಗಂಟದ ವ್ಯವಸ್ಥೆ ಮಲ್ತು ಬರ್ತಿನಾರು ನಮ್ಮ ಡೆನಿಸ್ ಅನ್ನೇರು ಅರೆಗೆ ಬತ್ತಿ ಬೆನ್ನೇರು 1 ನಿಮಿಷ ಅನ್ನ ಸ್ಕೋರ್ 25 ಬತ್ತಿ ಬೆನ್ನೇರ್ನ ಓಲಗಡು ಪಟ್ಟಡ ಗೊಲ್ದಿನಂಚಿನ ಶ್ರೀಯುತ ಪರಾಡಿ ಮನೆ ಸಂತೋಷ್ ಶೆಟ್ರು ಗೌರವದ ಸಲ್ಯ ಪಾಡಿದೆ ಅರೆಗೆ ಗೌರವ ಸಂದೈತ ಮಲ್ತೇರೆ ಮಲ್ತಿನ ಇರೆಗೆ ವಂದನಲು ಪಡೆಯಿನಂಚಿನ ಇರೆಗ್ಲ ಅಭಿನಂದನೆಲಿ ಎಸ್ ಯುವರಾಜ್ರವರ ಅಂತಿಮ ಎಸ್ ಅಡ್ಡ ಚೆಂಡು ಎಂಬ ತೀರ್ಮಾನ ಸವಾಲಿಗೆ ಪ್ರತ್ಯುತ್ತರವಾಗಿಲ್ಲಿ ಬ್ಯಾನ್ ನಾಟಿಕೊಂಡು ಬರುವಾಗಿಲ್ಲಿ ಪ್ರಜ್ವಲ ಆರಂಭಿಕ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ ಏನು ಲಾಸ್ಟ್ ಬಾಲ್ 22 ಕ್ಷಮಿಸಬೇಕು ಬಾಲು ದೊಡ್ಡ ಹೊಡೆತ ಸಿಕ್ಸರ್ ಎಂಟು ಮೊತ್ತಗಳು ಸೇರಿಕೊಂಡಿದೆ 29 ಅನ್ನುವ ಸವಾಲಿದೆ ಕಾದು ನೋಡೋಣ ಜೈತುಲ್ನಾಡು ಅಂಚನೆ ಸ್ಟ್ರೈಕರ್ 18-17 ದಯದಿನ ತರಡು ಟೀಮ್ ಕ್ಯಾಪ್ಟನ್ ಆಗಲಿ ಬಲೆ ಇವನ್ ಪೊರ್ಲಗಂಟದ ತಂಡದ ಅದೃಷ್ಟದ ನಾನಿಮಿಕೆಯನ್ನು ನಮ್ಮ ಆತ್ಮೀಯರು ಶ್ರೀಯುತ ಸುಖೇಶ್ ಶೆಟ್ಟಿ ಕೇಮಾರು ಮೇರೆ ನೆರವೇರಿಸಲು ಬಂದಿರಲ್ಲ ಭಿನ್ನಪ್ಪ ಅಂತದಲ್ಲ ಜೈ ತುಲ್ನಾಡ್ ಅಂಚನೆ ಸ್ಟ್ರೈಕರ್ಸ್ 18-17 ಜೈ ತುಲ್ನಾಡ್ ತಂಡದ ಕಪ್ತಾನ ಜೆಕೆ ಓಲಿ ತಂಡದ ಟಾಸ್ ಗಿಡೆ ಬರೋಡು ಜೈ ತುಲ್ನಾಡ್ ಮೂಲಪುರ ಏರು ಮತ ಸೇರಿದಾರ ಬತ್ತಿನಗ್ಲಿಗೆ ಇತ್ತಿನಗ್ಲಿಗೆ ಮೂಲ ಗೊಬ್ಬಿನಗ್ಲಿಗೆ ತಂಡದ ಮಾಲಕಿರ್ನಗ್ಲಿಗೆ ನಾಯಕಿರ್ನಗ್ಲಿಗೆ ಪ್ರತಿ ಏರಿಯಾಗಳ ಗಂಜವನ ಸಮಾಜ ಬರ್ತೀರಿ ಒವೇ ಕಾರಣಗಳ ಕುಡಿತ ಚಟ್ನಿಲ ಕಡ್ಲೆ ಮನದ ಪಲ್ಯ ಅಲ್ಲ ಎಂಚ ಒಂದೊಂದು ಏರು ಬತ್ತ ಟೇಸ್ಟ್ ಬಂದಿರ ಅಕ್ಲಿಗಿನ ಮುಂಡು ಮಾತೇರ್ಲ ಮನಸ್ ಮಲ್ತು ನೋಡು ಡೈರಿ ನಿಗಲು ಮಾತೇರ್ಲ ಬರ್ತದೆ ಬಂಜಾರ ಬಂಜಿನಲ್ಕೆ ಮನಸ್ ಮಲ್ಪಡು ಏತ್ ಬೋಡು ಆತೇದಿತ್ತು ನೋಡಿ ಡೈರಿ ಲೆಕ್ಕೊಡ್ ಜಾಸ್ತಿ ಒಂದು ದಕ್ಕೊಡ್ಚಿ ದಾನುಡು ಮಲ್ಲ ದಾನ ಅನ್ನದಾನಗೆ 5 ಮಿತ್ತು ಓಲೈಚಿ ಖಂಡಿತವಾದ್ಲ ಈ ಒಂಜಿ ಪರ್ಲ ಪಾತೆರ ಬಂಡದ ನೇರವಾದ ಕ್ರೀಡಾ ಮೈದಾನ ದೊಪ್ಪುಡು ನಡ
ಆರಂಭದ ಚೆಂಡು ಇಲ್ಲಿ ಅಡ್ಡ ಚೆಂಡು ಇತರ ರೂಪದಲ್ಲಿ ಖಾತೆಗೆ ಒಂದು ಸೇರಿಕೊಳ್ತಿದೆ. ನಂದನೇಶ್ವರ ತಂಡದ ಪರವಾಗಿ ಆರಂಭಿಕ ಜೋಡಿಯಾಗಿ ಧಾವಿಸಿದಂತ ತಾಂಡಿಗ ಒಂದು ಕಡೆ ಫ್ರಾನ್ಸಿಸ್, ಇನ್ನೊಂದು ಕಡೆ ಸಚಿನ್. ಮತ್ತೆ ಆಟ ಚೆಂಡು ದಾಳಿಗಾರಿಕೆ ವಿಭಾಗದಲ್ಲಿ ನೋಡುವುದಾದ್ರೆ ಆದರ್ಶ್. ಕಾದು ನೋಡೋಣ, ಆವಾಯಿ ಸಂಪಾದನೆ ವ್ಯವಸ್ಥಿತವಾಗಿ ಸೇರಿಕೊಳ್ತಿದೆ ಅಂಕವಾಡಿಯಲ್ಲಿ. ಮತ್ತೆ ಜಾನ್ಮೆ ಆಡಲು ಸೂರಿ ಉಡುಪಿ ಕೈ ಚೆಲ್ಲುವಂತ ಚೆಂಡು ನೇರವಾಗಿ ಕ್ಯಾಚ್ ಔಟ್ ಆಗುವ ಅವಕಾಶವನ್ನು ಕೈ ಚೆಲ್ಲುವಂತ ಆಟಗಾರ. ಬಲ ವಿಭಾಗದಲ್ಲಿ ಜಾನ್ಮೆ ಆಟಕ್ಕೆ ಮನ್ನಣೆ ಮಾಡಿದಂತ ಬರುವ ಅನುಭವಿ ಆಟಗಾರ ನೇರವಾಗಿ ಫೇಲ್ ಕಡೆ ವಾಳುವ ಲಕ್ಷಣ ಇತ್ತು. ಆದರೆ ಕೈ ಚೆಲ್ಲುವಂತ ಆಟಗಾರ ಬೇರೆ ಯಾರು ಅಲ್ಲ, ಸೂರಿ. ಮತ್ತೆ ಸಮಬಲದ ಹೋರಾಟದ ನಡುವೆ ಡಾಟ್ ಡೆಲಿವರಿ, ಅವಕಾಶವಿಲ್ಲ. ಸಚಿನ್ ಬಲು ದೊಡ್ಡ ಆಟಗಾರ ಸಚಿನ್ ಕಡನಲ್ಲ. ಇಲ್ಲಿ ಚೆಂಡು 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 ನೇರವಾಗಿ ಎಡ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡೆಕೊಂಡಂತ ಆಟಗಾರ ಪುಟ. ಸ್ಥಾನ ತುಮಲಿನವರು ಅನುಭವಿ ಆಟಗಾರ. ಇದು ಆಸ್ಟ್ರೇಲಿಯಾ ತಂಡದಲ್ಲಿ ಮಾರ್ಕ್ವಾಗ್ ಸ್ಟೀವಾಗ್ ಏತಗಡೆಯಲ್ಲಿ ನೋಡುವಾದ್ರೆ ಇಲ್ಲಿ ಈರೋಣ ಮಂದಿರು ಫ್ರಾನ್ಸಿಸ್ ಒಂದು ಕಡೆ ಆದ್ರೆ ಏನೊಂದು ಕಡೆ ಹಿಗ್ಗು ಇವಂತೆ ಬಗ್ಗು. ಎಸ್, ಮತ್ತೆ ಬಲವಾದ ಮನ್ನಣೆ, ಆದರೆ ಬಂತ ಪುಟ್ಟ ಹೋದ ಪುಟ್ಟ ಅನ್ನುವ ತೀರ್ಮಾನದೊಂದಿಗೆ ನೇರವಾಗಿ ಹೇಗೂ ಅವರು ಫೇಲನ್ ಕಡೆಗೆ ವಾಲ್ತಿದ್ದಾರೆ. ಬಲವಾದ ಮನವಿಗೆ ತೀರ್ಪುಗಾರಿಕೆ ಭಾಗದಲ್ಲಿ ಹದ್ದಿನ ಗಣಿನ ಮೂತಿನ ತೀರ್ಪುಗಾರರಾಗಿ ಮೂಡಿಬಂದಂತ ತೀರ್ಪುಗಾರ ಕೆಸ ಔಟ್ ಆಗುವ ಮೂಲಕ ನೇರವಾಗಿ ಫೇಲನ್ ಕಡೆಗೆ ವಾಲ್ತಿದ್ದಾರೆ. ಇವರ ಸ್ಥಾನದ ಅನುಭವಿ ಆಟಗಾರ ಯುವರಾಜ್. ಕಡಂದಲ ಪ್ರೀಮಿಯರ್ ಲೀಗ್ 2020 ಎಗ್ಗೆಸೆಲ್ದ ಪೊರ್ಲಾಪುರ್ಪದ ಈ ಒಂಜಿ ಮೈದಾನಡಿ ಬಿನ್ನಿರಾದ ನಮ್ಮೊಟ್ಟಿಗೆ ಗಣ್ಯರನ್ನ ಸಾಲು ಸೇರ್ನಗಳು ಬೇತಿಯರ್ಲತ್ತ ನನ್ನರಿ ಸ್ಫೂರ್ತಿದಾಯಕ ವ್ಯಕ್ತಿ ಕ್ರೀಡಾ ಅಭಿಮಾನಿ ಶ್ರೀಯುತ ಮೋಹನ್ ದಾಸ್ ಪಕ್ಷಿಕೆರೆ ಮೇರ್ ನಮ್ಮೊಟ್ಟಿಗೊಳ್ಳೇರು ಎಪ್ಪುರ್ತಡೆ ಗೌರವಡು ಇರಲ್ಲ ಎದುಕೊನೊಂದುಲ ಸರ್. ಗೌರವದ ಪೆರ್ಮೆ ಏಪಲ ಮುಗಿಯಂದಿನ ಅಲಿ ಪಂಪಳವು ನಮ್ಮ ಸುತ್ತಲ ಪೊರತು ಇಪ್ಪತ್ತು ಒಳಗೆ ನೆಂಚಿನ ಶ್ರೀಯುತ ಮೋಹನ್ ದಾಸ್ ಪಕ್ಷಿಗೆರ ಮೇರೆಗೆ ಆದರ್ಶ ಮೇರೆ ಗೌರವದ ಸಲ್ಯಪಾರ್ಥ ಗೌರವ ಎದ್ಕೊಂಡಲ್ಲಿ ಅಡ್ಡಚ್ಚಂಡಿ ಎಂಬ ತೀರ್ಮಾನ. ಎಡಚ್ಚ ಆಟಗಾರ ಈ ಬಾರಿ ದಾಳಿಗಾರಿಕೆ ವಿಭಾಗದಲ್ಲಿ 5. ಆದರ್ಶ್ ರವರು ಇಲ್ಲಿ ದಾಳಿಯನ್ನು ನಡೆಸುವಾಗ 3 ಅಡ್ಡಚಂಡಿಗಳು ಸೇರಿಕೊಳ್ಳುತ್ತಿವೆ. ಮತ್ತೆ ಬಲವಾದ ದಂಡನೆಗೆ ಪ್ರಾರ ಸಾಗಿ ಬರುವಾಗ ನಿರ್ಧಾರಿತ ಬೌಂಟಿ. ಎಸ್, ತಂಡದ ಖಾತೆಯಲ್ಲಿ 6 ಓವರ್ ಮುಕ್ತಾಯವಾಗಿದೆ. ಸವಾಲು ಬಹು ದೊಡ್ಡದಾಗಿದೆ. 23 ಬೇಕಾಗಿದೆ 12ರ ಮುಂದೆ. ಅದೃಷ್ಟ ಅನ್ನುವ 3 ಅಕ್ಷರಗಳ ಮುಂದೆ ಮಾಯಾಲೋಕದ ಜಿಂಕೆ ಯಾವ ಕಡೆಗೆ ವಾಲಿಕೊಂಡು ಬರಬಹುದು. ಇತ್ತ ಕಡೆಯಿಂದ ಈ ಜಿಂಕೆಯು ಹತ್ತ ಕಡೆಯಿಂದ ವಾಲಬಹುದು ಅನ್ನುವ ತೀರ್ಮಾನ ಬರಬೇಕಾದ್ರೆ ಜಯದ ಗೆಲುವನ್ನು ಬೇರಿದಂತ 2 ತಂಡಗಳು ನಿರೀಕ್ಷೆಯ ಜಯವನ್ನು ಖಚಿತಪಡಿಸಲು ಹೀರ್ಪ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಫ್ರಾನ್ಸಿಸ್.
ಮತ್ತೆ ಮೋಹನ್ ರವರ ಆರಂಭಿಕ ಚೆಂಡು ನೇರವಾಗಿ ದಾಂಡುವಿಗೆ ಸಂಪರ್ಕವಾಗದೆ ಇಲ್ಲಿ ಶೂನ್ಯ ಸಂಪಾದನೆ ಇತ್ತ ಅರ್ಥಾತ್ ಬಾಲ್ ದೊಡ್ಡ ವಿಭಾಗದಲ್ಲಿ ಒಂದು ಸೇರಿಕೊಳ್ಳುವಿದೆ ಅವಳಿಗೆ ಕರೆತ ಆದರೆ ನಕಾರಾತ್ಮಕ ಮನಸ್ಸು 22 ಬೇಕಾಗಿದೆ. ಈ ಫ್ರಾನ್ಸಿಸ್ ಅನ್ನುವ ಆಟಗಾರನ ಪರಿಚಯವಾಗಲೇಬೇಕು. ಅದೆಷ್ಟೋ ಗತಕಾಲದಲ್ಲಿ ನೋಡುವುದಾದ್ರೆ 1999ರಲ್ಲಿ ಕಡ್ಯಡ್ಕ ಮೈದಾನದಲ್ಲಿ ಕಲ್ಲು ಮುಳ್ಳುಗೆ ಸಾಕ್ಷಿಯಾಗಿ ಮೂಲೆ ಮೂಲೆಗೆ ಆಟಿಸಿದಂತ ಆಟಗಾರ ಆದರ್ಶನೀಯ ಉಕ್ಕಿನ ಓಟಗಳ ನಡುವೆ ಅತ್ಯುತ್ತಮವಾದ ಬಾಲು ದೊಡ್ಡ ಬೇಟೆ ಆಗಬಹುದಾದರೆ ಅತ್ಯುತ್ತಮವಾದ ಓಟಗಳ ನಡುವೆ ಅವಳಿ ಸಂಪಾದನೆ ಆಗಿದೆ. ಮೋಹನ್ ಬಜಿಲಕೆರೆ ದಾಳಿಗಾರಿಕೆ ಭಾಗದಲ್ಲಿ ಸೇರಿಕೊಂಡ್ರೆ ಫ್ರಾನ್ಸಿಸ್ ಪೋಪಾಡಿಕಾಲ್ ಬಾಲು ದೊಡ್ಡ ಹೊಡೆತಕ್ಕೆ ಸಾಕ್ಷಿಯಾಗಬಹುದು. ನೋಡೋಣ ಬಿರುಸಿ ನೋಡೋದಕ್ಕೆ ಬಂದೋಣ ಆದರೆ ಅಲ್ಪ ಮಾಟದಲ್ಲಿ ಕೊಂಡಿದ್ದಾನ. ಏಳೆ ವೈಭವದೊಂದಿಗೆ ದಾಣವನ್ನು ಬೀಸಿದಾಗ ತಾಂಡು ಬೀನ ನಡುವೆ ಸಂಪರ್ಕವಾಗಲಿ ಚೆಂಡು ನೇರವಾಗಿ ಕೊಯ್ಯಬಗ ಸೆಲೆಗೆ ಸೇರಿಕೊಳ್ತಿದೆ. ಅನುಭವದ ಆಟಗಾರ ವೀಕ್ಷಕನಾಗಿ ನಮ್ಮ ಜೊತೆ ಇದ್ದಾರೆ. ಹಿಂದೂ ಪುತಿಯ ಕಡ್ಲೆಕೆರೆ ಅನ್ನುವ ತಂಡ ಇದ್ರೆ ಅದರಲ್ಲಿ ಅನುಭವದ ಆಟಗಾರ ಬೇರೆ ಯಾರು ಅಲ್ಲ, ಶ್ರೀಯುತ ದೀರ್ಘ ಪ್ರಸಾದ್. ಹಿಂದೂ ಪುತಿಯ ತಂಡದಲ್ಲಿ ಹೊಸ ಬಾಲ್ ಅನ್ನು ಎದುರಿಸಿದಾಗ ಸಿಕ್ಸರ್ಗೆ ಅಟ್ಟುವಂತ ಓರ್ವ ಇದ್ರೆ ಅದು ಬೇರೆ ಯಾರಲ್ಲ, ಕಡ್ಲೆಕೆರೆ ತಂಡದ ಪರವಾಗಿ ಆಡಿದಂತ ಆಟಗಾರ ಶ್ರೀಯುತ ದುರ್ಗ ಕಡ್ಲೆಕೆರೆ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಈ ಒಂದು ಪಂದ್ಯಾಟದವರಾಗಿ ಹೃದಯ ಅಂತರಾಳದ ಸ್ವಾಗತ ಬಯಸಿದ್ದೇವೆ ಸರ್. ಮತ್ತೊಮ್ಮೆ ಈ ಒಂದು ಸ್ವಾಗತ ನಿಮ್ಗೆ. ಮಗನನ್ನು ಕರ್ಕೊಂಡು ಬಂದಿದ್ದೀರಾ, ಪಂದ್ಯದ ವೀಕ್ಷಣೆಯಲ್ಲಿದ್ದೀರಾ. ರಾಜೇಶ್ವರ್ ಬಂದಿರ್ ಫೋನ್ ಮಾಡ್ತದೆ, ದುರ್ಗನ್ನೇ ಬೈದಿರಂತ. ಎಸ್ ಕದು ನೋಡೋಣ. ಬಿರುಸು ನೋಡೋದಕ್ಕೆ ಮಾಡಿದಂತ ಫ್ರಾನ್ಸಿಸ್ ನೇರವಾಗಿ ಫೇಲನ್ ಕಡೆಗೆ ಬಾಳುವಾಗ ಅವರ ಸ್ಥಾನವನ್ನು ತುಂಬಲು ಇನ್ನವರು ಬಂದ ಆಟಗಾರ ಸುಜೀತ್ ಸಭಾ ಒನ್ ಟಾಪ್ ಮಾತ್ರ ಲಾಲಿಪಾಪ್ ಚೆಂಡ ಆದರೆ ಅವಕಾಶವಿಲ್ಲ. ಬಲವಾದ ಮನವಾಗಿತ್ತಾದರೆ ನಕಾರಾತ್ಮಕ ಮನಸ್ಸಿನಿಂದ ಒಲ್ಲದ ಮನಸ್ಸಿಗಾಗಿ ಇಲ್ಲದ ಓಟಗಳು ಬರದೇ ಇರದ 2 ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಕೇವಲ 9. ಇನ್ನು ಬೇಕಾಗಿದೆ 6ರ ಮುಂದೆ 20. ಸವಾಲು ದೊಡ್ಡದಿದೆ. 20 ಅನ್ನುವುದು ಬರಲೇಬೇಕಾಗಿದೆ. ಕಾರಣ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡಕ್ಕೆ 20 ಕಟ್ಟಿಟ್ಟ ಬುತ್ತಿಯಾಗಲೇಬೇಕು. ಕಾರಣ ಈಗಾಗಲೇ 2 ಅನ್ನುವ ಜಯ ಖಚಿತವಾಗಿ ನಿರ್ಧರಿಸಿಕೊಂಡು ಬಂದಿದ್ದಾರೆ. 3ನೇ ಸವಾಲನ್ನು ಒಡ್ಡಿಕೊಂಡು ಬಂದಂತ ತಂಡ ಈಗಾಗಲೇ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡದ ಪರವಾಗಿ ಮಾಂತೋನೇಶ್ವರ ತಂಡದ ಪರವಾಗಿ ಆಡುವಂತ ಆಟಗಾರರು ಸುಜಿತ್ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಯುವರಾಜ. ಅಣ್ಣ ಯುವರಾಜರು ಪ್ಯಾಂಟ್ ಒಂಚೂರು ತಿರ್ತು ಬಿಡ್ಲೆ ರಡ್ಲ. ಎಸ್ 6ರ ಮುಂದೆ ಬೇಕಾಗಿದೆ 21 ಸವಾಲು. ಕಾದು ನೋಡೋಣ. ಬಲ್ ದೊಡ್ಡ ಹೊಡೆತ ಬರಲೇಬೇಕಾಗಿದೆ. ಇಲ್ಲಿ ಬಿರುಸು ಹೊಡೆತ ಬಂದಾನೆ. ಬಂದುಲ್ನ ದಾನಿಲ್ನ ಮಾನ್ಯರ್ ನಕ್ಲ ಸಾಲು A1G ಪ್ರೀಮಿಯರ್ ಲೀಗ್ ನಮಕ್ ಗರತಿ ಸಾಲು ಬರೋದುಂಡು. ಬಂದಲ ಈ ಬರ್ತಡೆ ಓಲಗಾಯಿನರ್ ಬೇತೆಯರ್ಲತ್ತು ಗುರುದೇವ್ ಗುರುದೇವ್ ಬಾರ್ ಅಂಡ್ ರೆಸ್ಟೋರೆಂಟ್ ದ ಮಾಲಕರು
ಅಂಚನೆ ಜೈ ತುಳ್ನಾಡ್ ಪಂಪ್ನಾವ್ ತಂಡ ಇತ್ತಂದಂಡ ಐತ ದಣಿ ಮಾಲಕೇರು ಬೆನ್ನೆಲುಬು ಶ್ರೀಯುತ ಹರೀಶ್ ಶೆಟ್ಟಿ ನಮ್ಮೊಟ್ಟಿಗೊಲ್ಲೆರೆ ಮೆರೆಗಳ ಈ ಪೊರ್ತುಡು ಗೌರವದ ಸ್ವಾಗತ ಸಂದೈತ ಮಲ್ತೊಂದಲ್ಲ ದೇವಿ ಈ ಪೊರ್ತುಡು ಇರು ನೇರವಾದ ವೇದಿಕೆದ ಮೆತ್ತರ್ ಮೇದ ಚಾವಾಡಿ ಹಿಡಿದು ಪಟ್ಟಣ ಅಲಂಕಾರ ಮಲ್ತದೆ ಆ ಪಟ್ಟಗಳ ಪುರ್ಲು ಕನಪೋಡು ಬಂದು ಇರಡ ಅರ್ತಿ ಬೆತ್ತಿದ ಸ್ವಾಗತನ ಮಲ್ತೊಂದಲ್ಲ ಸರ್ ಇಲ್ಲಿ 6 ಮಂದಿ 20 ಸವಾಲಿತ್ತು ಆದರೆ ಕೊಟ್ಟದ್ದು ಕೇವಲ 3 2 ಮಂದಿ ಬೇಕಾಗಿದೆ 17 ಸಂತೋಷ್ ಭಂಡಾರಿ ಕರುಣ ಪ್ರತಿ ವರ್ಷದ ಸಾಲಿಡು ಆರಂಭವಾದ ಈಗ 5ನೇ ವರ್ಷಗೂ ಕಾರ್ಯ ಒಂದುಂಡು ಅಂಡ 5 ವರ್ಷದಿಂಚಲ ಸರಾಗವಾದ ಈ ಒಂಜಿ ಕ್ರೀಡಾ ಮೈದಾನಡು ಆಯೋಜನೆ ಮಲ್ತಿರಂಚಿನ ಕ್ರೀಡಾಕೂಟಡು ಗಂಜಿದ ವ್ಯವಸ್ಥೆ ಎಡ್ಡ ರೀತಿಯಲ್ಲಿ ಸಹಕಾರ ಮಲ್ತಿನಗಳು ಬೇತೆಯರ್ಲತ್ತು ಈ ಕಡಂದಲ ಪ್ರೀಮಿಯರ್ ಲೀಗ್ ಆಯೋಜಕರು ಎಸ್ ನೀರು ಅಂಪೇರ್ ನಗ್ಲಿಗೆ ನೀರು ಬೋರ್ಡ್ಗೆ ರಂಜಿತನ್ನ ಅಂಪೇರ್ ನಗ್ಲಿಗೆ ನೀರು ಬೋರ್ಡ್ಗೆ ರಂಜಿತನ್ನ ಎಸ್ ಪೊರ್ಲ ಗಂಟದ ಗಂಜಿದ ಹುಣಸ್ತ ವ್ಯವಸ್ಥೆ ಮಲ್ದೇರು ಕುಡಿದ ಚಟ್ನಿ ಕಡ್ಲೆ ಮನೋಳಿದ ಪಲ್ಯ ಅಂಚನೆ ಗಂಜಿ ಉಪ್ಪಡ್ಲು ಉಂಡತೆ ಉಪ್ಪಡ್ಲ ಉಂಡು ಉಪ್ಪುಲ ಉಂಡು ದಯವಿದು ಮಾತೇರ್ನಗಲ್ಲ ಏರು ಪುರ ಅಲ್ಪ ಮುಲ್ಪ ಮೂಲೆಡು ಕುಳಿತು ಬಂಜಿದ ಬಡ ಬಂದು ಬೈಟ್ ಕುಳಿತು ಬುಲ್ತೊಂದಿಲ್ಲ ನೇರವಾದ ಇದೆ ಬಲೆ ರಪ್ಪ ನಮ್ಮ ಗಂಜುನ ಸಮಲ್ಪಗ ಎಸ್ ಬಂದ್ರೆ ನಿರೀಕ್ಷದ ಮಟ್ಟಗೆ ಬಪ್ಪುಂಡ ಮುಲ್ಪ ಎಡಮ ತಂಡೋಲ್ನ ಪೊರ್ಲಗಂಟದ ಕ್ರೀಡಾಕೂಟ ಆಯೋಜನೆ ಮಲ್ಪಡುಂಡ KPL ಪಂಪನ ಒಂಜಿ ಪೊರ್ಲ ಪುದರ್ ಕರಿನ 2025 3 ವರ್ಷ 2024 ಈ ವರ್ಷ ಪಂಚಾಯತಿ ಪುಂಡ 2025 ಸಾಲು ಸಾಲುಗೆ ಸಾಲು ಎದುರುತು ಒಂದು ಪೋಯಿನಂಚಿನ ಪೊರ್ತು ನಾವು ಮಾತಿರ್ಲ ನಿರೀಕ್ಷೆದ ನಂಚಿನ ಈ ಒಂದು ಕ್ರೀಡಾಕೂಟ ಪದ್ಯತಿ ಇದು ಒಂದು 5ನೇ ವರ್ಷಗೂ ಪದ್ಯತಿ ಒಂದುಂಡು ಪುದರುಡು ವ್ಯತ್ಯಾಸದ ಅಂತೆ ತಂಡದ ಪುದರ್ಲವ್ವಿ ಎಡ್ಡ ರೀತಿಯ ಸಹಕಾರದೊಟ್ಟಿಗೂ ಜನಕಲನೊಟ್ಟಿಗೂ ಒಂಜಿ ಪ್ರೋತ್ಸಾಹ ಕ್ರೀಡಾಕೂಟ ಆಯೋಜನೆ ಮಲ್ಪುಂಡ ಅವು ಕಡಂದಲ ಫ್ರೆಂಡ್ಸ್ ಕ್ರೀಡರ್ಸ್ ಮುಕುಲ್ನ ಆಯೋಜನೆ ಮುತುವರ್ಜಿಡು ಪೊರ್ಲ ಕ್ರೀಡಾಕೂಟ ಮಕ್ಕಳನ್ನ ಈ ಒಂಜಿ ಪೊರ್ಲ ಗಂಟದ ಮನಸ್ಸದ ಪ್ರಕಾರ ಆಯೋಜನೆ ಮಲ್ತಿನ ಕ್ರೀಡಾಕೂಟ KPL 2025 ಪನ್ಪನವು ಇನಿ ಕಲದಿಂಜಿದು ಬಂಜಿ ನಿಲ್ಕೆ ಪೊರ್ಲ ಪಸೇಲ 4 ತೋಜೊಂದುಂಡು ಅವು ಸಾಕ್ಷಿಯಾದ ತೋಜೊಂದಿತ್ತ ಮಂಡ ಐತ ಪಿರಾಕದ ಕೆಲಸ ಮಲ್ತಿನಗಳಿಗೆ ಇರಕ್ಕೆ ಅಂದಂಡ ತುಳುನಾಡ ವಾರ್ತೆ ಬಂಜಿನಿಲಿಕೆ ಬಂಜಾರ ಉಣ್ಪರ್ನಾಂಡ ಐತ ಉಣಸ್ದ ಟೇಸ್ಟ್ ಹೆಂಚೊಂಡು ಪಂಪರ್ನಾಂಡ ಅವೇನು ಪನೋಡಿತಂದ ಬೇತೆ ಏಳತ್ತನಿಗೆ ನಿಗಲ್ನೇ ಕೈತರಿತ್ತಿನಕಲು ಸ್ಕಂದದ
ಜವನೆರಿಗೆ ಸ್ಕಂದ KKS ದ ಜವನೆರಿಗೆ ಏತು ಶೋಕದ ಒಂಜಿ ಪರ್ಲಗಂಡದ ಕ್ರೀಡಾಕೂಟ ಆಯೋಜನೆ ಮಾಡ್ಪಡುಂದಂಡ ಐಕ್ಯ ಸಹಕಾರಿ ಆತನಕ್ಲು ಹೇತೆ ಇರ್ಲತ್ತು ಸ್ಕಂದ KKS ದ ಜವನೇರು ಒಟ್ಟು ಸೇರಿದ ಒಂಜಿ ಪರ್ಲಗಂಡದ ಉನಸ್ತವ್ಯಾಸ ಮಲ್ದಿರ್ ಅಕಲ್ ತಯಾರು ಮಲ್ಪದ ಗೊತ್ತುಂಡ ಇಲ್ಲ ಅತ್ತೆ ಅತ್ತು ಕ್ಯಾಟ್ರಿಂಗ್ ದ ಬುದರ್ಲ ಬಂದಾರ್ದಿರು ಫಾತಿಮಾ ಕ್ಯಾಟರರ್ಸ್ ದ ಮಾಲಕಿಯರು ಶ್ರೀಯುತ ಡೆನಿಸ್ ಮಸ್ಕರಂಜಸ್ ಮೇರ್ನ ಕೈತ ಚಾತುರುಡು ಮೂಲು ಮೂಡನ್ ಬೈದಿನ ಗಂಜಿದ ನಸ್ ದೈದಿದೆ ಮಾತೇರ್ಲ ಗಂಜಿದ ಹುನಸ್ದ ಸೇವನೆ ಮಲ್ಪಡು ಗಾಲಿಗಾರಿಗೆ ಭಾಗದಲ್ಲಿ ನೋಡಿದ್ರೆ ವಜನ್ ವಾದ್ಯಾರ್ಪಣದ ಆಟ ಇಲ್ಲಿ ಆದರ್ಶ್ ಅವರ ಅಮೋಘವಾದ ಆಟಗಳು ಇಲ್ಲಿ ಸೇರಿಕೊಂಡಾಗ ಆರಂಭದ 2 ಸಿಕ್ಸರ್ಗಳು ಎಸ್ 12th ಮ್ಯಾನ್ ಉಳ್ಳಿರೋದನ್ನ ಟಾಪರ್ ವಿಭಾಗದಲ್ಲಿ ಏಫಿಲ್ ವಿಭಾಗದಲ್ಲಿ ಧಾವಿಸಿದ ತಂಡ ಒಂದಿದ್ರೆ ಅದು ಒಂದೇ ತಂಡ, ಬೇರೆ ಯಾವುದಿಲ್ಲ. ಪ್ರಜ್ವಲು ಏಳನೇ ಆಟ ಚೆಂಡುಗಳು ಎಂಬ ತೀರ್ಮಾನ ಬರ್ತಿದೆ. ಇತರದಲ್ಲಿ ಖಾತೆಗೆ ಬಂದು ಹೆಚ್ಚುವರಿಯಾಗುವಾಗ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 17. ವೋಲ್ಟ್ರಸ್ ಮಾದರಿ ಲಾಲಿಪಾಪ್ ಚೆಂಡು, ಆದರೆ ಎಡವಿದಂತ ಆದರ್ಶ್ ಅವಕಾಶವಿಲ್ಲ. ಬಹುದೊಡ್ಡ ಚೆಂಡು ಗಾಳಿಯಲ್ಲಿ, ಆದರೆ ಕೈಯಲ್ಲಿ ಅಂತ ರಕ್ಷಕ ಇಲ್ಲಿ ನೋಡಿ ತಾಪನ್ನು ಮಾಡುತ್ತಿದ್ದಾರೆ. ಈ ತಾಪು ಎದುರು ದಂಡಕ್ಕೆ ಆಪತ್ತು. ತುರ್ತು ಅವಸರದೊಂದಿಗೆ ಕ್ಯಾಚ್ ಅನ್ನು ಪಡೆಯುವ ಭರದಲ್ಲಿ ಓಡೋಡಿ ಬಂದಂತ ರಾಘು. ಅಂತಿಮ ಓವರ್ ಮುಕ್ತಾಯಕ್ಕೆ ದಂಡದ ಖಾತೆಯಲ್ಲಿ 19. ಬೌಲ್ಗಡ್ಡ ಹೊಡೆತ ಬಂದಿತ್ತು, ಆದರೆ ದೂರದಿಂದ ಓಡೋಡಿ ಬಂದಂತ ರಕ್ಷಕ ರಾಘುರವರು ಕೈ ಚೆಲ್ಲಿದಾಗ ರಕ್ಷಕನಾಗಿ ಇಲ್ಲಿ ಭಕ್ಷಕನಾಗಿ ನಿಂತ ಹೋರಾಟಗಾರ ಆದರ್ಶ್ 2 ರನ್ಗಳನ್ನು ಪೂರ್ತಿ ಮಾಡಿದಾಗ ಅವರ ಸ್ಥಾನದೊಂದಿಗೆ ಬದಲಾವಣೆ. ಇಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ಧವಾನ್ ಯಾನೆ ಪ್ರವೀಣ್, ಮತ್ತೆ ಇಲ್ಲಿ ಐಕಾನ್ ಆಟಗಾರ ಸಂತೋಷ್ ಅವರ ಜಾನ್ಮೆ ಆಟ ಒಂದು ಸೇರಿಕೊಳ್ಳಿದೆ. 2ನೇ ರನ್ನಿಗಾಗಿ ಓಟ ಮಾಡಿದ್ರು, ಆದರೆ ಕೇಚಿತ್ತು ತಪ್ಪನ್ನು ಮಾಡದೆ ಕೇವಲ 20 ಮೊತ್ತಕ್ಕೆ ಮಾತ್ರ ಸಾಕ್ತಾರೆ ಅನ್ನೋ ತೀರ್ಮಾನದೊಂದಿಗೆ ಮೈದಾನದ ಭಾಗದಲ್ಲಿ ಸ್ವೇಚೇಟ್ ಹೊಡೆದಕ್ಕೆ ಮನ್ನಣೆ. ಕಾಲಿಗೆ ತಗುಲದ ಚೆಂಡು ನೇರ ನಿರ್ಧಾರವಾಗಿ 3 ಮೊತ್ತಗಳು ಸೇರಿಕೊಳ್ತಿದೆ. ಧವನ್ ರವರಿಸಿದಂತ 2 ಚೆಂಡುಗಳ ಮುಂದೆ ಕೇವಲ ಬಿಟ್ಟುಕೊಟ್ಟದ್ದು 2. ಮತ್ತೆ ಅದೇ ಲೈನ್ ವಿಭಾಗದಲ್ಲಿ ಚೆಂಡು ನೇರವಾಗಿ ತೀರಾ ಹೊರ ಭಾಗಕ್ಕೆ ಧಾವಿಸಿದಂತ ಚೆಂಡು ಅನ್ನೋ ತೀರ್ಮಾನ ಬರ್ತಿದೆ. ಇಲ್ಲಿ ಅರ್ಥಾತ್ ಇಲ್ಲಿ ಆಟ ಚೆಂಡು ಎಂಬ ತೀರ್ಮಾನ ಈತ ರೂಪದಲ್ಲಿ ಖಾತೆಗೆ ಒಂದು ಹೆಚ್ಚುವರಿಯಾದೆ. ಡಾಟ್ ಡೆಲಿವರಿ ಚೀಟಿ ಎಸೆದ. ಮತ್ತೆ ಬಲವಾದ ದಂಡನೆ. ಆದರ್ಶ್ ಒಂದು ಸೇರಿಕೊಳ್ಳುತ್ತಿದೆ, ಅವರಿಗೆ ಕರೆಯಿತು, ಆದರೆ ನಕಾರಾತ್ಮಕ. ಯಾವುದೇ ಅವಕಾಶವನ್ನು ಕಲ್ಪಿಸದೆ ನೇರವಾಗಿ 1 ಮೊತ್ತಗಳು ಸೇರಿಕೊಳ್ತಿದೆ. ಭಾರತದಿಂದ ಓಡಿದ ಕ್ಷಣದಲ್ಲಿ ಮುನ್ನುಗ್ಗಿಸಿಕೊಂಡು ಬಂದಂತ ಕ್ಷಣ. 12 ವಯಸ್ಸು ಬಂದರೆ ಆಡುವ ಪಟ್ಟ
18 ಬಂದರೆ ಕಲಿಕೆಯ ಪಟ್ಟ. ಅಂತಿಮ ಒಂದು ಎಸೆತವಾಗಿ ಎರಡನೇ ಓವರ್ನ ಚಾಲ್ತಿಯಲ್ಲಿ ಇನ್ನಿಂಗ್ಸ್ ಮುಕ್ತಾಯವಾಗಲು ಒಂದು ಚೆಂಡುಗಳು ಹಾಕಿರುವಂತಹ ಮೈದಾನದ ಭಾಗದಲ್ಲಿ ಮತ್ತೆ ಬಾಲ್ ದೊಡ್ಡ ಬೇಟೆ ಆಗಬಹುದೇ ಅನ್ನುವ ತೀರ್ಮಾನ ಬಂದಿತ್ತು. ಆದರೆ ಚೆಂಡು ಗಾಳಿಯಲ್ಲಿದ್ದಾಗ ರಕ್ಷಕರಾಗಿ ನಿಂತ ಓರ್ವ ದಾನಿಗ ಮತ್ತೆ ಅಂತಿಮ ಓವರ್ನ ಚಾಲ್ತಿಯಲ್ಲಿದ್ದು ಈಗಾಗಲೇ ದಾಳಿಗಾರಿಕೆ ಭಾಗದಲ್ಲಿ ಸೇರಿಕೊಳ್ಳುವಂತಹ ದಾಳಿಗಾರ ರಾಘು. 24 on the move. Others is on fire. Now Vig 6. Huge calculated shot. Well set on for the man. Now he is a wonderful journey. Tournament first ever and at the moment now he is got a chance. Again big shot. Again big shot. Raghu once again back to the spell Vibhag doing the ball. Dump on the moment now. Again well judgment but umpire is not happy for a moment. He is decided this is not a perfect delivery. This is a wide ball. Santhu just little punch on the ball, leg, mid, good running mid cricket. Begabel, what a moment, what a keeping. This is a wonderful. Once again, well caught for the keeper side. Welcome back to the pavilion is the other Shari. Now new man has come to strike player. Jersey number 7. 07 is Satish. Order Chendu, white +1. ತಂಡಕ್ಕೆ ಅವಾಲಿ ಸಂಪಾದನೆ. ತೀರಾ ಹೊರ ಭಾಗಕ್ಕೆ ಧಾವಿಸಿದಂತ ಚೆಂಡು ಮತ್ತೆ ಅಡ್ಡ ಚೆಂಡುಗಳ ದಾಳಿ. ಎಸ್ ಸರ್, ಮತ್ತೆ ರಘು ಸರಾಗವಾಗಿ ದಾಳಿಗಳ ಮಧ್ಯೆ ಕೊರತೆ. ಈ ಅಡ್ಡ ಚೆಂಡುಗಳ ದಾಳಿ ವ್ಯವಸ್ಥಿತವಾಗಿ ರೂಪಿತವಾಗಿ ಮೂಡಿ ಬರ್ತಿದೆ. ಅರ್ಥಾತ್ ಇಲ್ಲಿ ತಾ ಎಸೆದಂತ ಚೆಂಡಿನಲ್ಲಿ ಈಗಾಗಲೇ ಅಡ್ಡ ಚೆಂಡುಗಳ ಸೂರಿಮಾಲೆ. ಲೆಗ್ ಬಾಯ್ಸ್ ಎಕ್ಸ್ಟ್ರಾ ಈ ಭಾಗದಲ್ಲಿ ಮುಂದೆ ಮೊತ್ತ ಸೇರಿಕೊಳ್ತಿದೆ. 37 ಪಂದ್ಯಾಟದ ಗರಿಷ್ಠ ಮೊತ್ತ ಅನ್ನುವ ಸವಾಲು ಇದ್ರೆ ಅದು ಈ ತಂಡಗಳಿಗೆ ಸೇರಿಕೊಳ್ತಿದೆ. ಬಲವಾದ ಓಟಗಳ ನಡುವೆ ಇಲ್ಲಿ ಐಕಾನ್ ನೇರವಾಗಿ 2 ಓಟಗಳು ಸೇರಿಕೊಳ್ತಿದೆ. ವೀರೂಸಿನ ಹೊಡೆತಕ್ಕೆ ಮನ್ನಣೆ ಮಾಡಿದಾಗ ಸಾಧಿಸಲು ನೇರವಾಗಿ ಫೇಲಾನ್ ಕಡೆಗೆ ವಾಲ್ತಿದ್ದಾರೆ. ಅರ್ಥಾತ್ 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ और शाम की दिव्य गंगा आरती हमारा इंतजार करेगी. फिर हम काशी विश्वनाथ मंदिर जाएंगे, जहां हर कदम पर महादेव की कृपा महसूस होगी. तीसरा दिन, इस दिन हम काशी की रौनक और सारनाथ की शांति का अनुभव करेंगे. इतिहास और अध्यात्म दोनों हमारे सामने खुलेंगे. चौथा दिन, हम पहुंचेंगे ಗಣೇಶನ್ನ ಚೂರು ಇಂಚಿನ ಮೇಗೆ ಹೋತನ್ಗೆ ಬಾಲ್ मंदिरों की भक्ति और ನಲ್ಲ ಇಂಚು ಬಲೆ हमारे दिलों ಅಲ್ಪ ಮಿತ್ತು ಬಲೆ ಅಲ್ಪನೆ हम प्रयागराज के पवित्र त्रिवेणी संगम पर पहुंचेंगे, जहां गंगा
और सरस्वती का मिलन हमारे मन को पवित्र कर देगा। छठा दिन ಉರಿ ಬಿಸಿಲನ್ನು ಲೆಕ್ಕಿಸದೆ ತಮ್ಮ ಕಾರ್ಯದಲ್ಲಿ ಯಾವುದೇ ಲೋಪವನ್ನು ತೋರ್ಪಡಿಸದೆ ಅತ್ಯುತ್ತಮವಾದ ತೀರ್ಪುಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಅವಳಿ ಮುತ್ತುಗಳು ಬೇರೆ ಯಾರಲ್ಲ, यादों के साथ ಅರುಣ್ ಕೊಡ್ಯಡ್ಕೆ ಜೊತೆಯಾಗಿ ನಮ್ಮ ಜೊತೆ ಸೇರಿಕೊಂಡಂತ ಇನ್ನೋರ್ವ हम वापस ತೀರ್ಪುಗಾರ ಗಣೇಶ್ ಪದೌಡ್. थोड़े शांत, थोड़ा भक्तिमय और बहुत अधिक धन्य होकर ये 7 दिन सिर्फ एक यात्रा नहीं होंगे, बल्कि एक ಮೂಡಾಯಿ ಬಾನುಡು ನೇಸರ ದೇವರ ಬದುಕದು ಮಧ್ಯಾಹ್ನದ ನೆತ್ತಿಗೆ ಬತ್ತ ಸೇರೊಂದೇರೆ ಇಪ್ಪತ್ತಡು ಗುಮ್ಮದ ಕಾಲೊಡು ತೂಪುಂಡ ಪುಲ್ಯಕಾಂಡ ಮೂಡಾಯಿದ ದಿಕ್ಕಡು ಉದುಪನ ಇರುಂಡ ಅರೇನು ಮೂಡ್ದು ಬತ್ತಿನ ಸೂರ್ಯ ದೇವೇರು ನೇಸರ ದೇವೇರು ಬುಲ್ಪಾಂಡು ಪಂಪುಣಂಚಿನ ಪುಗಾರ್ತದ ಪೆರ್ಮೆದ ಪಾತೆರ ಬಂಪೇರು ಮಧ್ಯಾಹ್ನದ ಪುರ್ತುಗು ನಡು ನೆತ್ತಿ ಬತ್ತಿರುಂಡ ಬಂಜಿನಿಲ್ಕೆದ ಬಡಾದ ಬರ್ತಾನ ಬಂಪೇರಿಗೆ ಅಂಚನೆ 6 ಮುಗಿತಲದ ಕರಿಪುನ ಪೊರ್ತು ಈ ಆಕಾಶ ಬಡ್ದು ಪಡ್ಡಾಯಿ ದಿಕ್ಕಡು 6 ಮುರ್ಕುಣಂಚಿನ ಪೊರ್ತುಡು ಮಾತೇರ್ಲ ಗೂಡದ ಉಲೈಡ್ ಜೆತ್ತದು ಪುರಡ್ನಂಚಿನ ಬರ್ತು ಜಗನ್ನ ನಿಕ್ಲಿದ ಜ್ಯೂಸ್ ದಾಲ ಬೋಡ ಜಗನ್ನ ನೀರು ದಾಲ ಬೋಡೆ ಜಗದೀಶ್ ಮುಪ್ಪಾಡಿಗಳು ಈರಡ ಪಾತ್ರೊಂದಿಲ್ಲ ಜಗದೀಶ್ ಮುಪ್ಪಾಡಿಗಳು ಬಂದ ಬೇತೇರಲು ಒಳ್ಳೆ ಮುಲ್ಪ ತುಳುನಾಡ ವಾರ್ತದ ಜಗದೀಶ್ ಮುಪ್ಪಾಡಿಗಳು ಏರ್ಪೋರ್ಟ್ ಮಾಡ್ದಾರೆ ಕಪ್ಪುದನ ಬಲ್ತದನ ಕಪ್ಪುದ ಏರ್ಪೋರ್ಟ್ ಅಣ್ಣ 12th ಮ್ಯಾನ್ ಉಳ್ಳೇರ ಜೈತುಲ್ ಆಡ್ದ ಬೌಲರ್ ನೇಮ್ ಅಣ್ಣ ಏನೇ ರೆಡ್ ರನ್ ಅಣ್ಣ ಬೌಲರ್ ನೇಮ್ ಅರ್ಣದೆ ಅಣ್ಣ ಬುದರ ಇನ್ನ ಪುಟ್ಟೆನಾ ಅಂಚು ತಿರುಗಿ ತೇಲ್ಪೊಡು ಪಿನ್ತೇರ ಇಂಚಿನ ತಿರುಗಿ ತೇಲ್ಪಲಿ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಪುನೀತ್ ಬಲವಾದ ನನಗೆ ಇಲ್ಲಿ ಅವಕಾಶ ಗುರಿ ಬೀಳುವಂತ ಕ್ಷಣ ಇದಾದರೆ ಪುನೀತ್ ರವರು ಮಾಡಿದಂತ ತಪ್ಪು ಯಾವತ್ತು ಇಲ್ಲವೇ ಇಲ್ಲ ಈ ಮೈದಾನದಲ್ಲಿ. ಧವನ್ ರವರಿಗೆ ಜೀವದಾನ ಕಾದು ನೋಡೋಣ. ಧವನ್ ಜೊತೆಯಾಗಿ ರಾಘು ಸೇರಿಕೊಂಡು ಸವಾಲು ದೊಡ್ಡದನ್ನುವುದೇ 40 ತೀರ್ಮಾನ ಬಂದಾಗ ಬರದಲ್ಲಿ ಆಡುವರೊಂದಿಗೆ ತಂಡದ ಮೈದಾನದಲ್ಲಿ ಮತ್ತೆ ಧವನ್ ಜೊತೆಯಾಗಿ ರಾಘು. ಆರಂಭಿಕ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಪುನೀತ್ ಆಟೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪುನೀತ್ ದಾಳಿಗಾರಿಕೆ ಭಾಗದಲ್ಲಿ ಬೇರೋಸಿನಾರ್ಥಕ್ಕೆ ಬಲವಲ್ದಾನೆ. ಆದರೆ ಆಪತ್ತು ಕಟ್ಟಿಟಬುತಿ ಅನ್ನೋ ತೀರ್ಮಾನ ಬಂದಾಗ ಇಲ್ಲಿ ಅವಕಾಶವಿಲ್ಲ. ಮತ್ತೆ ನೋಡಿ ಅದೇ ರಾಗ ಅದೇ ತಾಲ ವಾಂಟಪ್ ಮಾದರಿಯ ಲಾಲಿ ಒಬ್ಜೆನ್ಗಳು ಬರುವಾಗ ಅವಕಾಶವನ್ನು ಕಲ್ಪಿಸದೆ ನೇರವಾಗಿ ಮೈದಾನದ ಭಾಗದಲ್ಲಿ ಪುನೀತ್ ಅವರು ರಾಜಿಸಿದ್ದಾರೆ. ಒಂದೊಮ್ಮೆ ಜೈತುಲ್ ನಾಟ್, ಒಂದೊಮ್ಮೆ ಸ್ಟ್ರೈಕರ್ಸ್ 18-17 ಚೆಂಡು 6 ಜೀವದಾನ ಪಡೆದಂತ ಆಟಗಾರ ಧವನ್ ಮುನ್ನಗ್ಗಿ ಬಾರಿಸಿಕೊಂಡು ಈ ಬಾರಿ ಮೈದಾನದ ಭಾಗದಲ್ಲಿ ಅಂತಿಮ ಕ್ಷಣದಲ್ಲಿ 6 ಆಟ ಮೂಲಕ ತಂಡದ ಖಾತೆಯಲ್ಲಿ 10 ಟಾರ್ಗೆಟ್ 40 ಅನ್ನುವ ಸವಾಲಿಗೆ ಪ್ರತ್ಯುತ್ತರವಾಗಿ ಆರಂಭಿಕ ಓವರ್ ಮುಕ್ತಾಗಿ ತಂಡದ ಖಾತೆಯಲ್ಲಿ 10
10 ಅಣ್ಣ ಮೂಲಂಜಿ ಬಾರಿಸಿ ಹೋಗದ ಒಂಜಿ ರವಾನೆ ಆಪುಂಡು ನಿಖಿಲ್ ಮಾತೆರ್ಲ ಕೇನುಡು ಕಡಂದಲ ಫ್ರೆಂಡ್ಸ್ ಕ್ರೀಡರ್ಸ್ ಮಕ್ಕಳ ನಡಪನ ನೀವು ಒಂಜಿ KPL ಎಡ್ಮ ಟೀಮ್ ಕಾಟದಾರ ಮಾಲಕೇರಾಡು ನಾಯಕೇರಾಡು ಪ್ಲೇಯರ್ಸ್ ನಕ್ಲಾಡು ಗಮನದ ಇದಕ್ಕೆಲ್ಲೇ ಎಂಟ್ರಿ ಫೀಸ್ ಐತೊಟ್ಟುಗು ಪ್ಲೇಯರ್ ಫೀಸ್ ದಯವಿದು ಮಾತೆರ್ಲ ಕೊರದು ಸಾಕಾರ ಮಲ್ಪಲೆ ಎಸ್ ದಾಳಿಗಾರಿಕೆ ಭಾಗದಲ್ಲಿ ನೋಡುವಾದ್ರೆ ಬೌಲರ್ ನೇಮ್ ನಿಶಾಂತ್ ಬೂರಿಸಿದ ಹೊಡೆತ ನಿರ್ಧರಿತ ಒಂಟಿ ಓಟದ ಅಡಿಗೆ ಧಾವಿಸಿದೆ ಅತ್ಯುತ್ತಮವಾದ ಆರ್ಭಟದ ಆಟ ಮಾಡ್ತಿದ್ದಾರೆ ಇಲ್ಲಿ ರಾಘು ಆದರೆ ನಿರ್ಧರಿತ ಒಂಟಿ ಓಟದ ಅಡಿಗೆ ಧಾವಿಸುವಾಗ ಕೇವಲ ಒಂದು ಮೊತ್ತಕ್ಕೆ ಮಾತ್ರ ಸಾಕ್ಷಿಯಾಗಿ ಆಡುವಂತ ಬರ ಇಲ್ಲಿ ಕಾದು ನೋಡೋಣ ಮತ್ತೊಮ್ಮೆ ಎಸ್ ನೆಕ್ಸ್ಟ್ ಮ್ಯಾಚ್ ಕಾರ್ತಿಕ್ ಫ್ರೆಂಡ್ಸ್ ಅದೇ ರೀತಿಯಾಗಿ ಸಾಂಬಾವಿ ಕಾರ್ತಿಕ್ ಫ್ರೆಂಡ್ಸ್ ಬಕ್ಕ ಸಾಂಬಾವಿ ದೈವಿ ಬಳೆ ಕಾರ್ತಿಕ್ ದಗ್ಲು ಸಾಂಬಾವಿ ದಗ್ಲು ಬರೋಡು ಓಳಿತನಲ್ಲ ಸಾಂಬಾವಿ ದಗ್ಲು ಬರೋಡು ರಬರಬ ಬರೋಡು ಟಾಸ್ ಓ ಬ್ಯಾಟ್ಸ್ಮನ್ ನೇಮ್ ಅನ್ನ ಬ್ಯಾಟ್ಸ್ಮನ್ ಪುದರೈನ ಈ ಬಾರಿ ರಕ್ಷಿತ್ ರವರ ಆಗಮನ ಆಗಿದೆ ಬೇರೋಸಿನ ಹೊಡೆತಕ್ಕೆ ಮನ್ನಣೆ ಮಾಡಿದಾಗ ನೇರವಾಗಿ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಧವನ್ ರವರ ಆಟಕ್ಕೆ ಅಂತ್ಯವಾಗಿದೆ ಇವರ ಸ್ಥಾನವನ್ನು ಮೂಲವಿನವರ ಅನುಭವಿ ಆಟಗಾರ ಬರಲೇಬೇಕಾಗಿದೆ ಸವಾಲು ದೊಡ್ಡದಾಗಿದ್ದು ಈಗಾಗಲೇ ಆಪತ್ತನ್ನು ಮೂವತ್ತಿಗೆ ಪ್ರತ್ಯುತ್ತರವಾಗಿ ದಾಂಡನ್ನು ಎತ್ತಿಕೊಂಡು ಬಂದಂತ ಓರ್ವ ಅನುಭವಿ ಆಟಗಾರ ಸುಬು ಸುಬು ಜರ್ಸಿ ನಂಬರ್ 11 ಎಸ್ ನಿಶಾಂತ್ ದಾಳಿಗಾರಿಕೆ ಭಾಗದಲ್ಲಿ ವೀರೂಸಿ ನೋಡತಕ್ಕೆ ಮನ್ನಣೆ ಬಲವಾದ ಮನವೇ ಥರ್ಡ್ ಅಂಪೈರ್ ಮಾತ ಪ್ಲೇಯರ್ ನಕಲ್ನ ಗಮನವು ದಯವಿದು ಮಾತಿರ್ಲ ಪ್ಲೇಯರ್ಸ್ ಫೀಸ್ ಅಂಚೆನೆ ಟೀಮ್ ದ ಎಂಟ್ರಿ ಫೀಸ್ ಕಂತದ ಕೊರಡು ಬಂದು ಈ ಮೂಲಕ ನಿಕಲ್ಡ ವಿನಂತಿ ಮಲ್ತೊಂದಲ್ಲ ಅಂಚನೆ ಮುಲ್ಪ ಬಾರಿ ಲಾಯ್ಕದ ಗಂಜಿ ವನಸ್ತ ವ್ಯವಸ್ಥೆ ಮಲ್ದಿಡು ಆಯ್ನತಿ ಬೇಗ ಪ್ಲೇಯರ್ನ ಕುಲ್ಪೋದು ಈ ಒಂಜಿ ಗಂಜಿ ವನಸ್ತ ವ್ಯವಸ್ಥೆದ ಉಪಯೋಗ ಪಡೋಳು ಬಂದು ಈ ಮೂಲಕ ಕೇನೊಂದಿಲ್ಲ
Umpire decision is not out. Dot ball. ಬಲವಾದ ತೀರ್ಪು ಬಂದಿತ್ತು. ತೀರ್ಪಿಗೆ ಎಸ್ ಅಂತಿಮ 2 ಎಸೆತಗಳು ಬಾಕಿ. ಮತ್ತೆ ನೋಡಿ ವೀರ ಫಿರೋಜಕ್ಕೆ ಆದರೆ ಮತ್ತೆ ಅದೇ ತಪ್ಪನ್ನು ಮಾಡಲ್ಲ ಅನ್ನೋ ತೀರ್ಮಾನ ಮಾಡಿದಂತ ಗೂಟ ರಕ್ಷಕ ಕೈಗೆ ಬಿದ್ದಂತ ಚೆಂಡನ್ನು ತಕ್ಷಣವೇ ಚೌರಕ್ಕಿನಲ್ಲಿ ಮುಟ್ಟಿದಾಗ ಸ್ಟಾಂಪ್ ಔಟ್ ರೂಪದಲ್ಲಿ ಉತ್ತರಿಯ ಪತನವಾಗಿದೆ. ಇವರ ಸ್ಥಾನಾಂತ ಮಲಿನವರ ಅನುಭವಿ ಆಟಗಾರ ಜೊತೆಯಾಗಿ ಸೇರಿಕೊಳ್ಳುವತ್ತ ನಿಖಿಲ್. Wide ball. ಎಸ್ ನಿರ್ಧರಿತ ಒಂಟಿ ಓಟಗಳು ಸೇರಿಕೊಳ್ತಿದೆ. 13 ದಂಡದ ಖಾತೆಯಲ್ಲಿ ಜಮೆಯಾಗಿದೆ. ಇನ್ನು ಬೇಕಾಗಿದೆ 27. ಬಾಲ್ ದೊಡ್ಡ ಚಮಿಸಿದ ಗಾಳಿಯಲ್ಲಿ ಎಲ್ಲಿ ಕ್ಯಾಚ್ ಔಟ್. ಆರಂಭಿಕ ಚೆಂಡಿಗೆ ಆರಂಭಿಕ ಪುರಸ್ಕಾರ. ಪುಣ್ಯ ಭೂಮಿಯಲ್ಲಿ ನಾವುಗಳು ಇದ್ದೇವೆ ಅನ್ನುವುದಿದ್ರೆ ನಮ್ಮ ಜೀವ ಅನ್ನುವುದು ಮುಖ್ಯವಾಗಿರುತ್ತದೆ. ಸಮಯ ಬಂದಾಗ ಅವರ ಜೊತೆ ಮಾತನಾಡಿಕೊಳ್ಳಿ. ಯಾಕಂದ್ರೆ ಮುಂದೊಂದು ದಿವಸ ಮಾತನಾಡಲು ನೀವು ಹೋಗುವಾಗ ಆ ಜಾಗದಲ್ಲಿ ಅವರಿಲ್ಲ ಇರಬಹುದು, ಅವರಿಲ್ಲದಿರಬಹುದು. ಆದರೆ ಪ್ರೀತಿ, ತಾಳ್ಮೆ, ಸ್ನೇಹ, ಸಂಬಂಧ ಇದು ಹಚ್ಚ ಅಳಿಯದೆ ಉಳಿದಿರಬಹುದು. ಚೆಂಡು ಸಂತೋಷರ್ನ ಕೈಟುಂಡ. ಯಸ್, ಈ ಬಾರಿ ಕ್ಯಾಚ್ ಔಟ್. ಅಲ್ಲ ಏರ್ ಪುರ ಅಲ್ಪ ಅಲ್ಪ ಮೂಲ ಹಿಡಿಗುಲ್ದಾರ ದಯವಿದು ಮಾತೇರ್ಲ ಗಂಜಿ ಮನಸ್ಸರಬಹುದು. ಹ್ಯಾಟ್ರಿಕ್ ಹ್ಯಾಟ್ರಿಕ್ ಉತ್ತರಿಯನ್ನು ಪಡ್ಕೊಂಡಿದ್ದ ಆದಲ್ಲಿ ಆದರ್ಶ ಅವರಿಗೆ ನಿಮಗೆ 500 ರೂಪಾಯಿ ನಗದು ಪುರಸ್ಕಾರ ಘೋಷಣೆ ಆಗಿದೆ. ಪುದರ್ ಬೊಡ್ಚಿ ಹೆಸರು ಬೊಡ್ಚಿ ಒಂದು 500 ರೂಪಾಯಿ ಘೋಷಣೆ ಅಲ್ದೇ ಅತ್ತೆ ಸರಿ ಆತ ಅನ್ನೇ ಹ್ಯಾಟ್ರಿಕ್ ಉತ್ತರಿಯನ್ನು ಪಡ್ಕೊಂಡ್ರೆ 500 ರೂಪಾಯಿ ನಗದು ಪುರಸ್ಕಾರ ಘೋಷಣೆ ಆಗಿದೆ. ಪುದರ್ ಬೊಡ್ಚಿ ಹೆಸರು ಬೊಡ್ಚಿ ಬಲು ದೊಡ್ಡ ಹೊಡೆತಕ್ಕೆ ಮನ್ನಣೆ ಮಾಡಿದ ಆಟಗಾರ ಆದರ್ಶ್. ಈ ಬಾರಿ ಜನ್ಮೆ ದಾಳಿ, ಕಾರಾರೋಧ ದಾಳಿ, 3ರ ಮುಂದೆ 2. ಬಲು ದೊಡ್ಡ ಹೊಡೆದಲ್ಲಿ ಅವಕಾಶವಿದೆ. ಎರಡರ ಮುಂದೆ ಬೇಕಾಗಿದೆ 27.
ಎಸ್ ಇನ್ನಿಂಗ್ಸ್ ಮುಕ್ತಾಯಗಳು ಒಂದು ಚೆಂಡು ಬಾಕಿದೆ. ಪೊರ್ಲ ಗಂಟದ ಗಂಜದ ಉನಸದ ವ್ಯವಸ್ಥೆ ಮಲ್ದನಗಳು ಬೇತೇರ್ಲತ್ತು ನಮ್ಮನೆ ಈ ಒಂದು ಲೀಗ್ ಟೀಮಡು ಪೈಪೋಟಿ ಗರ್ಪನಂಚಿನ ಟೀಮ್ ಇತ್ತಂದ ಅವು ಸ್ಕಂದ KKS ಈತ ಶೋಕದ ಒಂದು ತಂಡ ಬತ್ತಿನಗಳಿಗೆ ಏರೇಗ್ಲ ಬಂಜಿನಲಿಕ್ಕೆ ಬಂಚರದ ಉನಸದ ಕೊರತೆ ಅವರ ಬಲ್ಲಿ ದಾನುಡು ಮಲ್ಲದಾನ ಅನ್ನದಾನ ಪನ್ಪುಡ ಅಕ್ಲೆಗೆ ಏಪ ನೆಂಪುದಿದ್ದು ಈ ಒಂಜಿ ವ್ಯವಸ್ಥೆ ಕಲ್ಪಿಸಿದಾರ. ಅಕ್ಲೆಗೆ ಏಪಲ ನಮ್ಮ ಆದರಣೀಯ ಸ್ತಂಭ್ಯಾದಿಪ್ಪಡು ನಮ್ಮ ಮಾತಿರ್ಲ ಎಡ್ಡ ರೀತಿಯಲ್ಲಿ ಈ ಒಂಜಿ ಉನಸ್ದ ವ್ಯವಸ್ಥೆಯನ್ನು ಮಲ್ತಿನಗಳಿಗೆ ನಮ್ಮ ಆಧಾರ ಆದಿಪ್ಪಡು ಅವೇನು ಮಾತಿರ್ಲ ನಮ್ಮ ಬತ್ತದ ಉನಸ್ ಮಲ್ಪಡು ಪನ್ಪುಡ ಉದ್ದೇಶದೊಟ್ಟಿಗೆ ಮಲ್ಪದಿನಿ ಏರ್ರಾಕೆ ಏನಂದಂಡ ಅವು ಬೇತೆಯವರ್ಲತ್ತು ನಮ್ಮ ಆತ್ಮೀಯರು ಶ್ರೀಯುತ ಫಾತಿಮಾ ಕೆಡರ್ಸ್ ದ ಮಾಲಕ್ಯರು ಡೆನಿಸ್ ಮಸ್ಕಾರೆನ್ಯಸ್ ಎಸ್ ಡೆನಿಸ್ ಮಸ್ಕರೆನ್ಯಸ್ ಪೊಸ್ರಾಲ್ ನಿಗಳಿಗೆ ಒಬೆ ಮುಂಚೆ ಕಾರ್ಯಕ್ರಮದ ಹುಣಸು ಅಡಿಗೆ ಸಂಪರ್ಕ ಪಡಿತಂದ ಡೆನಿಸ್ ಮಸ್ಕರೆನ್ಯಸ್ ಪೊಸ್ರಾಲ್ ಮೇರೇನು ಸಂಪರ್ಕ ಮಲ್ಪಳಿ. ವಾಹ್ ಮ್ಯಾನ್ ಆಫ್ ದಿ ಮ್ಯಾಚ್ ಬೇತೇರೆಗಳ ಕೊರ ಮನಸ್ಸು ಜಂಕ್ ಒರಿಯಾಗೆ ಕೊರ ಮನಸ್ಸು ಇಪ್ಪುಂಡು ಏರಿ ಆದರ್ಶ ವಾಲಿಬಾಲ್ ಪಟು ಕ್ರಿಕೆಟ್ ಪಟು ಗ್ರೌಂಡ್ ಪಟು ಪಾತೆರಡು ಮಲ್ಲಚರ ಪಟು ಎಸ್ ಆದರ್ಶ ಮೇರೆಗೆ ಗೌರವದ ಸ್ವರ್ಣ ಫಲಕ ಈ ಒಂಜಿ ಪಂದ್ಯ ಪುರುಷೋತ್ತಮ ಪಂಪಣಂಚ ಫಲಕ ಪಡೆಯುವುದು ಅವರಿಗೆ ಅಭಿನಂದನೆ. ಕನ್ನಡ ಎಸ್ ರೆಡಿ ತಿಲಾಕ್ ದಾಳಿಗಾರಿಕೆ ಭಾಗದಲ್ಲಿ ನೋಡಿದರೆ ತಿಲಾಕ್ ಆರಂಭಿಕ ಚೆಂಡನ್ನು ಎಸೆದಂತ ದಾಳಿಗಾರ ಆರಂಭಿಕ ಜೋಡಿಯಾಗಿ ದಾಯಿಸಿದಂತಹ ತಂಡದಲ್ಲಿ ಅನುಭವಿ ಆಟಗಾರ ಅತೀತಗತಿಯಾಗಿ ಪಪ್ಪು ನಿಲ್ಯಾಡಿ ಆರಂಭಿಕ ಚೆಂಡಿಗೆ ಆರಂಭಿಕ ಉತ್ತರ ಬಂದಿದೆ. ಬಿರುಸಿನ ಹೊಡೆದಕ್ಕೆ ಮನ್ನಣೆ ಆದರೆ ನಿರ್ಧರಿತ ಒಂಟಿ ಹೊಡೆದಕ್ಕೆ ಧಾವಿಸಿದ ಚೆಂಡು ಅಂತಿಮ ಕ್ಷಣದಲ್ಲಿ ಡಿಕ್ಲೇರ್ ಮಾದರಿಯ ಅಣ್ಣ ರೆಡ್ ಟೀಮ್ 12th ಮ್ಯಾನ್ ಬರೋಡು ಧೈರ್ಯ ಒಕ್ಕ ಚರಬೇಟ ಆಪನ್ ಬಂದು ಅಲ್ಲಿ ಸ್ಕೋರ್ ಹೆಚ್ಚು ಕಡಿಮೆ ಆಡಿದ ಎಂಕಲ್ ಏರ್ಲ ದಾಳ ಬರಾಬಿಸ್ ಧೈರ್ಯ ರೆಡ್ ಟೀಮ್ 12th ಪ್ಲೇಯರ್ ಅಣ್ಣ ಬಲೆ ನೆತ್ತ ಕಾರ್ತಿಕ್ ದ ಬಲೆ ಬಲೆ ಅರ್ಣ ನಂತಲೆ ಬಕ್ಕ ಬರೋಡು ರಪ್ಪ ಬರೋಡು
ಮೂಲು ಲೀಲಾಧರನಿ ಕೊಲ್ದೇರೆ ನೋಟು 12th ಮ್ಯಾನ್ ಅದು ಕಾರ್ತಿಕದ ಬರೋಡಿ ಬೋಲೆ ಸಾಂಬಾಯಿದಾರ ಕಾರ್ತಿಕದಾರ ಮಕ್ಕಳು ವೈದ್ಯರು ಸಾಂಬಾಯಿದಾಗ ಬಲೆ ಸಾಂಬಾಯಿದಾಗಲ ಬಲೆ ಇರ ಬಲ್ದು ಜರ್ಸಿ ಅದು ಮಾರೆ ರೈತಾನೆ ಅನ್ನ ಸಾಂಬಾಯಿದಾಗಲು ಬಲೆ ಸಾಂಬಾಯಿದಾಗಲು 12th ಮ್ಯಾನ್ ಅನ್ನ ಸಾಂಬಾಯಿದ 12th ಮ್ಯಾನ್ ಬಲೆ ಅನ್ನ ಅರಿಶನ್ನ ಅರನ್ ಕಡ ಪುಡ್ಲೆ ಅರಿಲೆ ಎಸ್ ಓಕೆ ಥ್ಯಾಂಕ್ ಯು ದಯವಿಟ್ಟು ಒಂದು ನಿರ್ಧಾರ ಪ್ರತಿಯೊಂದು ಟೀಮ್ಗಳುಂಟು ಬಡದಾಟಕ್ಕೆ ಮನ್ನಣೆ ಆದರೆ ಅವಕಾಶವಿಲ್ಲ ಪಾಪೂರವರ ದಾಂಡಿನ ಮುಖೇನ ಗಗನ ಜಮಿಯದ ಶೇಷ ಆರ್ಭಟದಾಟ ಆರಂಭವಾಗಿದೆ ಪಾಪು ನೆಲ್ಯಾಡಿ ಅವರ ಬ್ಯಾಟ್ ಮುಖೇನ ತೀರಕವರಿಸಿದಂತ 4 ಚೆಂಡುಗಳ ಮುಂದೆ ಬೆಟ್ಟು ಕಟ್ಟದ್ದು 8 ಬರದಿಂದ ಸಾಗಿ ಬಂದಂತೆ ಈ ಪಂದ್ಯಾಟದಲ್ಲಿ ಆರಂಭಿಕ ಓವರಿನ 4 ಚೆಂಡುಗಳು ಮುಕ್ತಾಯವಾಗಿದೆ ಈಗಾಗಲೇ 5ನೇ ಬಾರಿ ಮತ್ತೆ ಅದೇ ಆಟಕ್ಕೆ ಅವಕಾಶ ಆದರೆ ದಂಡಿ ಅಂಚಿಗೆ ತಗುಲಿದಂತ ಚೆಂಡು ನಿರ್ಧಾರಿತ ಒಂಟಿ ಓಟಗಳಿಗೆ ಧಾವಿಸಿದೆ ಅರ್ಥಾತ್ ಇಲ್ಲಿ ಪಾಪೂರ್ ಅವರ ದಾಂಡಿನಲ್ಲಿ ಅತ್ಯುತ್ತಮವಾದ ಓಟಗಳು ತಂಡದ ಖಾತೆಯಲ್ಲಿ 9 ಮತ್ತೆ ಬರದಿಂದ ಅವರ ಕೈಯಲ್ಲಿ 1 ಸೇರಿಕೊಂಡಿದೆ ಅವಳಿಗೆ ಕಾರ್ಯ ಅದರ ನಕಾರಾತ್ಮಕ ಮನ ಆರಂಭಿಕ ಓವರ್ನ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 10 ಸವಾಲಿಗೆ ಪ್ರತ್ಯುತ್ತರವಾಗಿ ನೀಡುವಂತಹ ಆಟದೊಂದಿಗೆ ಮೈದಾನದ ಭಾಗದ ತಿಲಾಕ್ರ ಅವರ ಚೆಂಡನ್ನು ಕೈಗೆತ್ತಿಕೊಂಡಾಗ ತಂಡದ ಖಾತೆಯಲ್ಲಿ 10 ಕಾದು ನೋಡೋಣ ತೀರ್ಪುಗಾರರೇ ಮುಂದುವರಿಸಿಕೊಳ್ಳಿ ಉರಿ ಬೇಸಲು ನಿಮಗೂ ತಟ್ಟುತ್ತಿದೆ ನಮಗೂ ತಟ್ಟುತ್ತಿದೆ ಮುಂದಿನ ವಿದ್ಯಮಾನದಲ್ಲಿ ನಮ್ಮ ಜೊತೆ ವೀಕ್ಷಕ ಬಂಧುವಾಗಿ ಪಪ್ಪೂರವರ ಆಗಮನದ ನಿರೀಕ್ಷೆ ಇದೆ ವಿದ್ಯಮಾನದ ವೀಕ್ಷಕ ವಾಚಿಕ ವರದಿಗಾರನಾಗಿ ಈ ಬಾರಿ ಭಾಗ್ಯ ಅತ್ಯುತ್ತಮವಾದ ದಾಳಿ ಅವಕಾಶವಿತ್ತ ಆದರೆ ದಾಳಿಗಾರಿಕೆ ವಿಭಾಗದಲ್ಲಿ ನೋಡಿದವರೆ ಅತ್ಯುತ್ತಮವಾದ ದಾಳಿಗಾರ ಬೌಲರ್ ಪ್ರಾಖ್ಯ ಬಾಲ್ ಇಲ್ಲಿ ಅತ್ಯುತ್ತಮವಾದ ರಕ್ಷಣೆಗಳು ಸೇರಿಕೊಳ್ತಿದೆ ಓತ ಒಂದಂತೂ ಕ್ಷಣದಲ್ಲಿ ಅರಿತುಕೊಂಡಂತಹ ಶಶೇತ್ ನೇರವಾಗಿ ಬೌಂಡರಿ ಗೆರೆಯನ್ನು ಬಿಟ್ಟುಕೊಟ್ಟಂತ ಕ್ಷಣ ಆದರೆ ದೂರದಿಂದ ಓಡಿ ಬಂದಂತ ಓರ್ವಾದ ರಕ್ಷಕ ರಾಖಿ ತಡೆ ಹಿಡಿದಿರುವ ಬೌಂಡರಿಯನ್ನು ಕೇವಲ 2 ರನ್ಗಳು ಮಾತ್ರ ಸೇರಿಕೊಳ್ತಿದ್ದೆ ಮತ್ತೆ ಬಲವಾದ ದಂಡನೆಗೆ ಪ್ರಹಾರ ಇಲ್ಲಿ ಕಾಲಿಗೆ ತಗುಲಂತ ಚೆಂಡು ಲೆಗ್ ಬಾಯ್ ಮುಖೇನ ಬಂದು ಅಂಕಿ ಅಂಶವಾಟಿಯಲ್ಲಿ ಮಾತೆ ಗಣನೀಯ ಮೊತ್ತದ ಕಡೆಗೆ ಧಾವಿಸುವತ್ತ ಪ್ರಯತ್ನ ಸಾಗಿ ಬರುತ್ತದೆ ಪ್ರಖ್ಯಾತ್ರ ಅವರು ಮತ್ತೊಮ್ಮೆ 4ನೇ ಬಾರಿ ಆತಿಥ್ಯ ಅವರಿಗೆ ನೇರವಾಗಿ ಎದುರಿಸಿದ ದಂಡ ಈ ಬಾರಿ ಚೆಂಡು ಗಾಲಿಯಲ್ಲಿ ದೈತ್ಯ ಉದ್ದನೆಯ ಎತ್ತರದ ಒಂಟೆ ಮಾದರಿ ಆಟಗಾರ ವಿಜಯ್ ಆದಿತ್ಯ ಅವರ ಕ್ಯಾಚ್ ಅನ್ನು ಪಡೆದುಕೊಳ್ಳ ಮೂಲಕ ಆಟಕ್ಕಂತ್ಯವಾಗಿದೆ ಇವರು ಸ್ಥಾನ ತುಂಬುವ ಅನುಭವಿ ಆಟಗಾರ ಪವನ್ ಕಲ್ಯಾಣ್ ಕಾದು ನೋಡೋಣ ಯಾವ ರೀತಿಯ ಮೊತ್ತಗಳನ್ನು ಸೇರಿಸಬಹುದು ಮೈದಾನದ ಭಾಗದಲ್ಲಿ ಜೊತೆಯಾಗಿ ಸೇರಿಕೊಳ್ಳುವಂತಹ ಆಟಗಾರ ಪಪೂರ್ ಅವರ ಜೊತೆಯಾಗಿ ಪವನ್ ಪ್ರಖ್ಯಾತರವರ 5ನೇ ಎಸೆತ ಮತ್ತೆ ಇಲ್ಲಿ ಜಾನ್ಮಯ ಆಟ ಬಲ ವಿಭಾಗಕ್ಕೆ ತಟ್ಟಿದಂತ ಚೆಂಡು ನೇರವಾಗಿ ಚಿಪಾವುಟ್ ಆಗುವ ಮೂಲಕ ಬಂತು
ಅಂತಿಮ ಒಂದಿಸ ಬಾಕಿ. ತಂಡದ ಖಾತೆಯಲ್ಲಿ 15. ಮೋದೆ ಪ್ರಖ್ಯಾತ್ ತಯಾರಾಗುತ್ತ ತೀರ್ಪುಗಾರನ್ನು ದಾಟಿಕೊಂಡು ನೇರವಾಗಿ ಸುಚಿತ್ರ ಅವರ ಕೈಯ ತಾಯಿಯಾಗಿ ಸೇರಿಕೊಳ್ತಿದೆ. ಎಸ್ 2 ಓವರ್ಗಳ ಮುಕ್ತಾಯಕ್ಕೆ ದಂಡದ ಖಾತೆಯಲ್ಲಿ ಕ್ಷಮೆಯಾಗಿದೆ 16. ತೃತೀಯ ಓವರ್ನ ಚಾಲ್ತಿಯಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ದಾಳಿಗಾರ ಯಾರು ಅನ್ನೋ ಪ್ರಶ್ನೆಗೆ ಮಾತುಕತೆ ಮೈದಾನದ ಭಾಗದಲ್ಲಿ ಜರ್ಸಿ ನಂಬರ್ 21, ಜರ್ಸಿ ನಂಬರ್ 11, ಜರ್ಸಿ ನಂಬರ್ 14, 44, ಜರ್ಸಿ ನಂಬರ್ 7 ಬಹಳ ದೊಡ್ಡ ಮಾತುಕತೆಯೊಂದಿಗೆ ಅತ್ಯುತ್ತಮ ದಾಳಿಗಾರ ವಿಜಯರವರ ಪಾಲಿಗೆ ಒದಗಿ ಬಂದಿದೆ. ಕಾದು ನೋಡೋಣ ಈ 6 ಎಸೆತಗಳ ಮುಂದೆ ಎಷ್ಟು ರನ್ ಬಿಟ್ಟುಕೊಟ್ಟುತ್ತಾರೆ. ಇಲ್ಲಿ ತೀರ್ಪುಗಾರಿಕೆ ಭಾಗದಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ ಕೂಡ ಸೇರಿಕೊಳ್ತಿದೆ. ಅರ್ಥಾತ್ ಅಡ್ಡ ಚೆಂಡು ತೀರ್ಮಾನ ಬಂದಾಗ ಅವಕಾಶವಿಲ್ಲ. ಬಲವಾದ ಮನವಿಗೆ ಪುರಸ್ಕಾರವಾಗಿ ಬಂದಿದೆ. ಅರ್ಥಾತ್ ಇಲ್ಲಿ ಸ್ಟಂಪ್ ಔಟ್ ಆಗುವ ಮೂಲಕ ಊತಾರಿಯ ಪತನ. ನೂತನ ದಾಂಡಿಗ ಬ್ಯಾಟ್ಸ್ಮನ್ What a miracle. This time good spell on the ball. Now huge break from the batsman. Straight to the fielder. Now drop to the catch. Again goes to the back. Once again completed the 1 run. Now joining on the scoreboard. Rao again. Good chance. ಭಾರಿ ಪುರ್ಲ ಪುಗಾರ್ತೆ ತುಳುನಾಡ ವಾರ್ತೆಗೆ ಈ ಒಂಜಿ ಮಾಧ್ಯಮದ ಮುಖಾಂತರ ಪ್ರಸಾರವಾಯಿನ ಈ ಒಂಜಿ ಪಂದ್ಯಾಟದ ವೀಕ್ಷಣೆ ಕುಳಿದಿನ ಅಲ್ಪೆ ಅತ್ತಂದ ಮೂಲ ಮೂಲೆಡು ತೆಂಗುದು ಕೊಲ್ದಿತ್ತು ನಗಲು ತಗೊಂಡಿದ್ದೀರಂದ ಆಯ್ತ ಜನಸಂಖ್ಯೆ ವಿವರ್ಸ್ ನಗಲು ಬಂಡ 3700. ಎಸ್ 3700 ಎಡ್ಡ ಕೆಲಸ ಪಿಚ್ಚಿನ ಪುಗಾರ್ತೆ ನಿಕ್ಲಿ ನನಾಥ ಬದಕ್ದು ಬರಡೆ. ಎಸ್ ವಿಜಯ್ ದಾಳಿಗಾರಿಕೆ ಭಾಗದಲ್ಲಿ ನೋಡೋದಾದ್ರೆ ಬಹಳ ದೊಡ್ಡ ಬಡತ ಪಪ್ಪು ನೆಲ್ಯಾಳಿ ಕಟ್ಟ ಕಡೆಯದಿದ್ದ ಉತ್ತರ ಪಪ್ಪುರವರ ದಾಂಡಿನ ಮುಖೇನ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನುವ ಪಂದ್ಯ ಪುರುಷೋತ್ತಮ ಪಾರಿತೋಷಕ್ಕೆ ಆಸೆ ಪಟ್ಟಂತ ಆಟಗಾರ ಈ ಮೈದಾನದಲ್ಲಿ ಬಹಳ ದೊಡ್ಡ ಹೊಡೆತಕ್ಕೆ ಸಾಕ್ಷಿಯಾಗಿ ಪಪ್ಪು. ಕಾದು ನೋಡೋಣ. ತಂಡದ ಖಾತೆಯಲ್ಲಿ 26 ಮತ್ತೆ ಎಸ್ ರನ್ಔಟ್ ರೂಪದಲ್ಲಿ ಉತ್ತರೆ ಪತನ. ಅಂತಿಮ 1 ಚೆಂಡು ಬಾಕಿ ಇರುವಾಗ ತ್ರಿವಳಿ ಓಟಗಳಿಗೆ ಕಣ್ಣು ಹಾಕಿದಂತೆ ಇರುವರು ದಾಡಿಯರು ಅಂತಿಮ ಕ್ಷಣದಲ್ಲಿ ಆಟಕ್ಕಂತ್ಯವನ್ನು ಕಂಡಂತ ಆಟಗಾರರು. 3 ಓವರ್ಗಳ ಮುಕ್ತಾಯಕ್ಕೆ ಇನ್ನಿಂಗ್ಸ್ ಕಟ್ಟಿದಂತ ತಂಡ 28 ರನ್ಗಳನ್ನು ಕೂಡಿಯಾಗಿತ್ತು. 29 ಅನ್ನುವ ಸವಾಲು ಒಡ್ಡಿದೆ. ಕಾದು ನೋಡೋಣ ಸಾಂಬಾಬಿ ತಂಡದ ಪರವಾಗಿ ಯಾವ ರೀತಿಯ ದಾಳಿಗಾರರು ಇದ್ದಾರೆ. ಈಗಾಗಲೇ ಅತ್ಯುತ್ತಮವಾದ ದಂಡನೆಗೆ ಸಮರ್ಥನೆ ಆಟಗಾರರು ಓಲೈಕೆ ಮಾಡಿದಾಗ ಮೈದಾನದ ಒಳಭಾಗದಲ್ಲಿ ಇರುವಂತಹ ಆಟಗಾರರು ಯಾವ ರೀತಿಯಾಗಿ ಕಟ್ಟಿ ಹಾಕಬಲ್ಲರು. ದಯದಿದ್ದು ಬಂದಲೆ ಏರ್ಪುರ ಉಣಸ್ಪಲ್ ಬಾಕಿಲ್ಲರ ದಯದಿದ್ದು ಮಾತಿರ್ಲ ಆಯ್ನಾತ್ ಬೇಗ ಉಣಸ್ದ ಕೌಂಟ್ರು ಪೋಲೆ ಅಲ್ಪ ಉಣಸ್ದ ವ್ಯವಸ್ಥೆ ಮಲ್ತಿದ್ದೀರ ಶೋಕದ ಮಾತಿರ್ಲ ಉಣಸ್ಮಲ್ ಪೋಡು ಏರ್ಲ ಈ ಒಂಜಿ ಕ್ರೀಡಾ ಮೈದಾನ ಬತ್ತಿತ್ತಾರ
ಉಣಸ್ ಮಲ್ಲಿಗೆ ಮನ್ಪುಣ ಪುದರ್ ಏಪಲ ಬರವಲ್ಲಿ हम पहुंचेंगे प्रभु श्री राम की जन्मभूमि अयोध्या। मंदिरों की भक्ति और राम नाम की गूंज हमारे दिलों को छू जाएगी। 5वां दिन हम प्रयागराज के पवित्र त्रिवेणी संगम पर पहुंचेंगे, जहां गंगा, यमुना और सरस्वती का मिलन हमारे मन को पवित्र कर देगा। 6ठा दिन, इस दिन हमारी वापसी की शुरुआत होगी। सुबह के शांत पलों के बाद 11 बजे प्रयागराज चिकोकी स्टेशन से आगे के सफर के लिए निकलेंगे, दिल में अनगिनत यादों के साथ। 7वां दिन और फिर हम वापस मुंबई पहुंचेंगे, लेकिन हम वैसे नहीं लौटेंगे, थोड़े शांत, थोड़ा भक्तिमय और बहुत अधिक धन्य होकर। ये 7 दिन सिर्फ एक यात्रा नहीं होगी। ಮೂರು ಓವರ್ಗಳಿಗೆ ಸೀಮಿತವಾಗಿರುವಂತಹ ಈ ಪಂದ್ಯಾಟದಲ್ಲಿ ಅತಿ ಹೆಚ್ಚು ಚೆಂಡನ್ನು ಕೈಗೆತ್ತಿಕೊಂಡಾಗ ಪಾರ್ವಿಕ ದಾಳಿ ನೇರವಾಗಿ ಇಲ್ಲಿ ಬಾಲ್ ದೊಡ್ಡ ಬೇಟ ಮಾಡುವಾಗ ಇಲ್ಲಿ ಜಾನ್ಮೆ ಆಟಕ್ಕೆ ಬಂದ ಜರ್ಸಿ 444 ಭಾರತ ಟೀಮ್ ದ ಜರ್ಸಿ 44 ಏರ್ನ ನಂಬರ್ ಗೊತ್ತುಂಡ ಏರ್ನ ಇಂಡಿಯಾ ಟೀಮ್ ದ 44 ಜರ್ಸಿ ನಂಬರ್ ಏರ್ನ ಗೊತ್ತುಂಡ ಶೇ ನಿಖಿಲ್ ವೇಸ್ಟ್ ಮಾರೆ ಚೆಕ್ ಸುಜಿತ್ ಅನ್ನೇವನಂತೀರ್ ಎಸ್ ಬಲವಾದ ಮನವಿ, ಆದರೆ ತೀರ್ಪುಗಾರಿಕೆ ಭಾಗದಲ್ಲಿ ಇದು ನಕಾರಾತ್ಮಕ ಮನಸ್ಸು. ಜರ್ಸಿ ನಂಬರ್ 44 ಇತ್ತಿನ ಬೇತೆ ಏನಲ್ಲತ್ತು ಟಾಪೆಸ್ಟ್ ಪ್ಲೇಯರ್ ಓಪನಿಂಗ್ ಪ್ಲೇಯರ್ ವೀರೇಂದ್ರ ಸೇವಕ್. ಎಲ್ಲಿ ಮತ್ತೆ ಆತಿಥ್ ವೀರು ಹುಸೇನ ದಾಳಿಗೆ ಪ್ರಯತ್ನ, ಆದರೆ ಅಡ್ಡ ಚೆಂಡು ಖಾತೆ ಆರಂಭಗೊಂಡಿದೆ. ಸವಾಲು 29 ಸವಾಲಿಗೆ ಪ್ರತ್ಯುತ್ತರವಾಗಿ ದಾಂಡ ನಿಭಾಯಿಸಿಕೊಂಡು ಬಂದಂತಹ ಅನುಭವಿ ಆಟಗಾರ ತಿಲಕ್ ಆರಂಭಿಕ ಜೋಡಿಯಾಗಿ ಮತ್ತೋರ್ವ ಆಟಗಾರ ಪವನ್. ಮತ್ತೆ ಅದೇ ರಾಗ ಎಡಗೈ ದಾಂಡಿಗನಿಗೆ ಎಸೆಯ ವರದಲ್ಲಿ ಎಸೆದಂತ ಚೆಂಡುಗಳು ನೇರವಾಗಿ ನಿರ್ಧರಿತ ಅಡ್ಡ ಚೆಂಡುಗಳ ದಾಳಿಯೊಂದಿಗೆ ಖಾತೆಯಲ್ಲಿ ಮತ್ತೆ ಒಂದು ಹೆಚ್ಚಳವಾಗಿ ಸೇರಿಕೊಳ್ತಿದೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಜಾನ್ಮೆ ಆಟ 1 ಮುಕ್ತಾಯವಾಗಿದೆ. 2 ರನ್ನಿಗೆ ಹಾಕ್ತಾರೆ, ಆದರೆ ರಕ್ಷಕ ಅರಿತುಕೊಂಡಾಗ ಭಕ್ಷಕನಾಗಿ ನಿಲ್ಲುವುದು ಸಹಜ. ಅಲ್ಲಿ ಪೌಂಡ್ ಮಾಡಿದಂತ ಉಪಾಯ ಚೆಂಡು ಹಿಡಿದರೆ 2 ಖಂಡಿತವಾಗಿ ಸೇರಬಹುದು, ಆದರೆ ತಡೆ ಹಿಡಿಯದೆ ಬಿಟ್ಟರೆ ನೇರವಾಗಿ ನಿರ್ಧಾರಿತ 1 ಓಟಗಳಿಗೆ ಧಾವಿಸುವಂತ ಚೆಂಡು ನಿರ್ಧಾರಿತ 1. What a spell! Just Adit decided for this time. Straight on the ball. You miss high hit. Well, he knows as an immense chance. Shoshit. He entered the strike by Yan. Once again, big score. Well jump on the first ball. How collected on the bat side. Again Adit. Long run of bowler. Again cross the umpire. Now
Full trust delivery. It just pushed on the offside, but goes to the deep square offside. Umpire declared to the decided score. That is one more digit again, once again. Score is 4. Yes, sir. ತದನಂತರದ ಪಂದ್ಯಾಟಕ್ಕಾಗಿ ಎಸ್ ಓವರ್ ಮುಕ್ತಾಯವಾಗಿದೆ. ಆರಂಭಿಕ ಓವರ್ ಮುಕ್ತಾಯಕ್ಕೆ 1 ವಿಕೆಟ್ ನಷ್ಟದೊಂದಿಗೆ ನಿರ್ಧಾರಿತ ಒಂಟಿಬೋಟ ಬ್ಯಾಟ್ಸ್ಮನ್ हमारी आने वाली पवित्र ತಂಡದ ಮೊತ್ತ 5. मुंबई से ಎಸ್ ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ರವಾನಿಸಿದ್ದೇವೆ. पहला दिन यही दिन होगा हमारी ಆಕ್ಷನ್ ಫೈಟರ್ಸ್ ವಿರುದ್ಧವಾಗಿ ಸ್ಕಂದ. से निकलेंगे महादेव की ಈ ತಂಡದ ಇರುವರು ನಾಯಕರು ಆದಷ್ಟು ಬೇಗ ಧಾವಿಸಿ ಬನ್ನಿ. ಒಳ್ಳೆ ದೊಡ್ಡ ಹೊಡೆದ ಇಲ್ಲಿ ಪಾಪನ್ ರವರ ಆಟಕ್ಕೆ ಅಂತ್ಯವಾಗಿದೆ. ಕಾದು ನೋಡೋಣ ಇವರ ಸ್ಥಾನದ ಮೂಲಕ ಅನುಭವಿ ಆಟಗಾರ ಅತ್ಯುತ್ತಮ ಸ್ಪೆಲ್. ಈ ಬಾರಿ ಲಯಕ್ಕೆ ಮರಳಿದಂತ ದಾಳಿಗಾರ ದಿಲೀಪ್ ರವರಿಸಿದಂತ ಚೆಂಡಿನಲ್ಲಿ ನೋಡಿ ಆರಂಭಿಕ ಚೆಂಡಿನಲ್ಲಿ ಗೂಟ, ತದನಂತರ ಡಾಟ್, ಮೂರನೇ ಬಾರಿ ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ ತಂಡದ ಖಾತೆಯಲ್ಲಿ ಸೇರಿಕೊಂಡಿದೆ. 6 ಇನ್ನು ಬೇಕಾಗಿದೆ 23. 10ರ ಮುಂದೆ ಬೇಕಾಗಿದೆ 23. ಅತ್ಯುತ್ತಮ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದರೆ ಪಂದ್ಯಾಟದ ವೀಕ್ಷಣೆಯಲ್ಲಿ ಅದೆಷ್ಟೋ ಪ್ರೇಕ್ಷಕರು ಸೇರಿಕೊಂಡು ಮೈದಾನದ ಒಳಭಾಗದಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಬೇರುಸಿನ ಹೊಡೆತಕ್ಕೆ ಮನ್ನಣೆ ಬೌಂಡ್ರಿ ಸೇರಿಕೊಳ್ತಿದೆ. ಅವಳಿಗೆ ಕರೆ ಇದೆ ಅನ್ನೋ ತೀರ್ಮಾನ ಬರಬೇಕಾದ್ರೆ ಒಂದು ಮೊತ್ತಕ್ಕೆ ಮಾತ್ರ ಸೇರಿಕೊಳ್ತಿದೆ. ಇಲ್ಲಿ ಒಂದು ಮುಕ್ತಾಯವಾದಾಗ ತಂಡದ ಖಾತೆಯಲ್ಲಿ ಈಗ ಗಣನೀಯ ಮೊತ್ತ 8. ಇನ್ನು ಬೇಕಾಗಿದೆ 21. 8ರ ಮುಂದೆ ಬೇಕಾಗಿದೆ 21. ಅಂತಿಮ ಬಂದಿಸ್ತ ಬಾಕಿ ಲಾಸ್ಟ್ ಒನ್ ಡೆಲಿವರಿ. ಆಕ್ಷನ್ ಈಗಾಗಲೇ ಒಂದು ಸೇರಿಕೊಂಡಿದೆ. ದಯವಿಟ್ಟು ಸ್ಕಂದಕ್ಕೆ ಕೇಳಿಸಿದಾಗ ಬರೋಡು. ಬಲೆ 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 ಅತ್ಯುತ್ತಮವಾದ ಥ್ರೋ. ಎಸ್ ಈ ಬಾರಿ ನೇರವಾಗಿ ಫೌಲನ್ ಕಡೆಗೆ ವಾಲ್ತಿದ್ದಾರೆ ವಿಜಯ್. ಶ್ರವಣ್ ಯಾನೆ ಚೌ ಈತ ನಡೆದರೆ ಅದು ಮರಣದ ಹೊಡೆತ, ಹೇಳುವುದಾದರೆ ಅದು ಚಂಬೋಡಿ ಪೆಟ್ಟಿ.
ಎಸ್, ಈ ಬಾರಿ ಜಾನ್ಮೆ ಆಟಕ್ಕೆ ಮನ್ನಣ, ಆದರೆ ನಿರ್ಧರಿತ ಒಂಟಿ ಓಟದಲ್ಲಿ ಧಾವಿಸಿದಂತ ಚೆಂಡು ಪವನನ್ನಂತೆ ಬೀಸ ಬಲಿಪೊಡಿ ದಾದ ಮೆಲ್ಲ ಬಲಿಪುನು. ಎಸ್, ಈ ಬಾರಿ ಮತ್ತೆ ನೋಡಿ ಚುರುಕಿನ ದಾಳಿಗಳಿಗೆ ಸಂದೇಶ್ ನಾರ್ಲ ಪದಾವ್. ಇಲ್ಲಿ ಅಡ್ಡ ಚೆಂಡು, ಈ ಬಾರಿ ಸಂದೇಶ್ ಅಡ್ಡ ಚೆಂಡುಗಳ ದಾಳಿ. ಮತ್ತೆ ಅದೇ ರಾಗ ಅದೇ ತಾಳ. ಅದೃಷ್ಟದ ನೆನೆಸಿಮಿಕೆಯಲ್ಲಿ ವಾಕ್ಸನ್ ಫೈಟರ್ಸ್ ಗೆದ್ದುಕೊಂಡಿದೆ. ಕಾದು ನೋಡೋಣ ನಿರ್ಧಾರಕ್ಕಾಗಿ. ಸಂದೇಶ್ ಬಾರಿ ಮತ್ತೊಮ್ಮೆ 17 ಬೇಕಾಗಿದೆ. ಬಾಲ್ ದೊಡ್ಡ 3 ಸಿಕ್ಸರ್. ಸುಶೀತ್ 3 ಸಿಕ್ಸರ್ ಬಾರಿಸಿದರೆ 1,001 ರೂಪಾಯಿ. 1 ರೂಪಾಯಿ ಪುನೀತ್ ರವರ ಲೆಕ್ಕದಲ್ಲಿ. ಮತ್ತೆ ನೋಡಿ ಸಂದೇಶ್ ರವರು ಲಯಕ್ಕೆ ಮರಳಿದ್ದಾರೆ. ಸರಾಗವಾಗಿ 2 ಅಡ್ಡ ಚೆಂಡುಗಳು ಬಂದಾಗ ಕಟ್ಟಿ ಹಾಕೊಂಡು ಮತ್ತೆ ಲೆಗ್ ಬೈಸ್ ವಿಭಾಗದಲ್ಲಿ ಇಲ್ಲಿ 2 ಚೆಂಡುಗಳ ಮುಂದೆ ಬೇಕಾಗಿದೆ. 16 ಎಡಗೈಯಡ ಅಚ್ಚಾಟಗಾರ. ಬಾಲು ನೇರ ಹೊಡೆತ. Last one delivering close to the calm. Very interesting format. This time is big shot, but bad luck for the batsman. Now Sushi goes to the foul line. End of the journey. This time is very interesting shot for mid leg. ಪಪ್ಪುರವರೇ ನೇರವಾಗಿ ಫೇಲನ್ ಕಡೆಗೆ ಓಡೋಡಿ ಬನ್ನಿ. ಪಂದ್ಯ ಪುರುಷೋತ್ತಮ ಫಲಕ ಘೋಷಣೆಯಾದರೆ ಸಾಂಬಾವಿ ತಂಡದ ಪರವಾಗಿ ಪಪ್ಪೂರವರಿಗೆ ಒದಗಿ ಬರುತ್ತದೆ. ದಯವಿಟ್ಟು ತಾವುಗಳು ಇತ್ತ ಕಡೆ ಬರಲೇಬೇಕು. ಈ ಒಂದು ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಫಲಕವನ್ನು ಶ್ರೀಯುತ ರಂಜಿತ್ ಭಂಡಾರಿ ಅವರು ನೀಡಿ ಗೌರವಿಸಬೇಕು. ಪಂದ್ಯ ಪುರುಷೋತ್ತಮ ಫಲಕ ಅನ್ನುವ ಆಸೆಗೆ ಗುರಿ ಇಟ್ಟುಕೊಂಡು ಹಾಡಿದಂತಹ ಅನುಭವದ ಆಟಗಾರ ಪಪ್ಪು ನೆಲ್ಯಾಡಿ ಈ ಬಾರಿ ಮೈದಾನದ ಭಾಗದಲ್ಲಿ ಇವರಿಗೆ ಗೌರವದ ಈ ಒಂದು ಪಂದ್ಯ ಪುರುಷೋತ್ತಮ ಫಲಕವನ್ನು ಶ್ರೀಯುತ ರಂಜಿತ್ ಭಂಡಾರಿ ಅವರು ನೀಡಿ ಗೌರವಿಸಲಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ವೀಕ್ಷಕ ಬಂಧುವಾಗಿ ನಮ್ಮ ಜೊತೆ ಶ್ರೀಯುತ ಪ್ರಸಾದ್ ನೆಲ್ಯಾಡಿ ಅವರು ಜೊತೆಯಾಗಿ ಸೇರಿಕೊಳ್ತಿದ್ದಾರೆ. ಬಲೆ अंपायर अंपायर बोर्ड है निकले बड़ा अपना
गिरीश का गाना सुनेगा। ಹಾಕ್ಸ್ ಅಂಡ್ ಫೈಟರ್ಸ್ ವಿರುದ್ಧವಾಗಿ ಸ್ಕಂದ ಇತ್ತ ನಡುವೆ ಪಂದ್ಯ ನಡೀತಾ ಇದೆ. ಟಾಸ್ ಅನ್ನು ಜಯಿಸಿದ ತಂಡ ಹಾಕ್ಸ್ ಅಂಡ್ ಫೈಟರ್ಸ್ ಕ್ಷೇತ್ರಕ್ಷಣ ಆಯ್ದುಕೊಳ್ತಾ ಇದೆ. ಎರಡು ತಂಡದ 12ನೇ ಆಟಗಾರರು ದಯವಿಟ್ಟು ಇಲ್ಲಿ ಬಂದು ಸಹಕರಿಸಿ. ಚರ್ಚೆಗೆ ಆಸ್ಪದವಿಲ್ಲ. ದಯವಿಟ್ಟು ಎರಡು ತಂಡದ 12ನೇ ಆಟಗಾರರು ಇಲ್ಲಿ ಇರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಡನಲೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ 5ನೇ ವರ್ಷದ 8 ತಂಡಗಳ ಲೀಗ್ ಮಾದರಿ ಪಂದ್ಯಾಟಕ್ಕೆ ನಮ್ಮ ವಿಜಯ್ ಕೋಟ್ಯಾನ್ ಮುಕ್ಕಡಪ್ಪು ಇವರು ಆಗಮಿಸಿದ್ದಾರೆ. ಇವರಿಗೆ ಕೆಪಿಎಲ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಸತಗಾರ ಸ್ಥಾನದಲ್ಲಿ ವಿಶ್ವನಾಥ್, ಸ್ಟ್ರೈಕರ್ ತುದಿಯಲ್ಲಿ ಹರ್ಷಿತ್, ನಾನ್ ಸ್ಟ್ರೈಕರ್ ಅಲ್ಲಿ ನಿತಿನ್, ಲೆಫ್ಟ್ ಅಂಡ್ ರೈಟ್ ಆರ್ಮ್ ಬ್ಯಾಟ್ಸ್ಮನ್. ಉತ್ತಮವಾದ ಎಸೆತಗಾರಿಕೆ. ಒಂದಂತೂ ಸುಲಭ, 2ಗೆ ಮನವಿ, 2 ಪುರಸ್ಕಾರ. ಒಂದು ಎಸೆತ ಮುಕ್ತಾಯ ಕಂಡುಕೊಳ್ತಾ ಇದೆ. ಖಾತ ಪ್ರಾರಂಭವಾಗಿದೆ. ತಂಡದ ಮಟ್ಟ 2. ದ್ವಿತೀಯ ಎಸೆತ ಚಾಲ್ತಿಯಲ್ಲಿದೆ. ಎಸೆತಗಾರ ಸ್ಥಾನದಲ್ಲಿ ವಿಶ್ವನಾಥ್, ಸ್ಟ್ರೈಕರ್ ತುದಿಯಲ್ಲಿ ಹರ್ಷಿತ್. ಉತ್ತಮವಾದ ಎಸೆತಗಾರಿಕೆ ಕಂಡು ಬರ್ತಾರೆ. ಡಾಟೆಡ್ ಡೆಲಿವರಿ, ಯಾವುದೇ ಓಟಗಳು ಕಂಡು ಬರ್ತಾ ಇಲ್ಲ. 3ನೇ ಬಾರಿಗೆ ವಿಶ್ವನಾಥ್ ಉತ್ತಮವಾದ ಎಸೆತ, ಉತ್ತಮವಾದ ಹೊಡೆತ, ಲಾಂಗ್ ಇಲ್ಲದ ಒಂದು ಸುಲಭ, 2 ಸಂಪೂರ್ಣಗೊಳ್ತಾ ಇದೆ. ಈ 2 ರನ್ಗಳು ಸೇರ್ಪಡೆ ತಂಡದ ಮೊತ್ತ 4. ಕೆಪಿಎಲ್ ಪಂದ್ಯಾಟಕ್ಕೆ ಆಗಮಿಸಿದಂತಹ ನಮ್ಮ ನೆರೆ ಹೊರೆಯ ಒಬ್ಬ ಕ್ರೀಡಾ ಅಭಿಮಾನಿ, ಕ್ರೀಡಾಪಟು ವಿಜಯ್ ಕೋಟೆ ಮುಕ್ಕಡಪ್ಪು ಇವರು ಆಗಮಿಸಿದ್ದಾರೆ. ಇವರಿಗೆ ರಂಜಿತ್ ಭಂಡಾರಿ ಶಾಲನ್ನು ಹೊದಿಸಿ ಗೌರವಿಸುವಾಗ ಕೇಳ್ಕೊಳ್ತಾರೆ. ಹಾಗೆಯೇ ನಮ್ಮ ಮಾನಟ್ಕ ಪರಿಸರದ ಚಂದ್ರ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಇವರಿಗೆ ಕೆಪಿಎಲ್ ಪರವಾಗಿ ಹಾರ್ದಿಕ ಅಭಿನಂದನೆ. ಇವರಿಗೆ ಆದರ್ಶ್ ಶೆಟ್ಟಿ ಅವರು ಶಾಲೆ ಹೊದಿಸಿ ಗೌರವಿಸಬೇಕು ಕೇಳ್ಕೊಳ್ತಾ ಇದ್ದೀನಿ. ಪಂಚಮ ಬಾರಿಗೆ ವಿಶ್ವನಾಥ್ ಉತ್ತಮವಾದ ಲೆಗ್ ಸೈಡ್ ಒಂದಂತೂ ಸುಲಭವಾಗಿ ಅಂತ ಹೇಳಿದೆ. ಈ 1 ರನ್ ಸೇರಿ ಮಾತಾಡೋದ ಮೊತ್ತ 7. ಇನ್ನೊಂದು 1 ಎಸೆತವಿದೆ ಪ್ರಥಮ ಓವರ್ನ. ಇಲ್ಲಂತೂ ಮಿಸ್ ಫೀಲ್ಡಿಂಗ್ ಒಂದು ಸುಲಭವಾಗಿ ಕಾಣ್ತಾ ಇದೆ. ಮಿಸ್ ಫೀಲ್ಡಿಂಗ್ ಮಾಡ್ತಾ ಇದೆ. ಕ್ಷೇತ್ರಕ್ಷಲ್ಲಿ ಕೊಂಚ ವಿಫಲತೆಯನ್ನು ಕಾಣ್ತಾ ಇದೆ. ಓವರ್ ಮುಕ್ತಾಯ ಕಂಡುಕೊಳ್ಳದೆ 1 ಓವರ್ ಮುಕ್ತಾಯ ತಂಡದ ಮೊತ್ತ 8. ಇನ್ನುಳಿದ 12 ಎಸೆತ ಇದೆ. ಸ್ಟ್ರೈಕರ್ ತುದಿಯಲ್ಲಿ ಲೆಫ್ಟ್ ಆರ್ಮ್ ಬ್ಯಾಟ್ಸ್ಮನ್ ಅನುಭವಿ ಆಟಗಾರ ಕಲ್ಲಮುನ್ಕೂರು ಪರಿಸರದ ನಿತಿನ್. ಹಾಗೇನೆ ಇಲ್ಲಿ ಮತ್ತೆ ಕ್ರೀಡಾಂಗಣದ ಆಡಿದಂತ ಅನುಭವ ಈ ಹರ್ಷಿತ್.
ಪ್ರೀತಿಯವರ ಪ್ರಥಮ ಎಸೆತಕ್ಕೆ ಉತ್ತಮವಾದ ಎಸೆತಗಾರಿಗೆ ಪ್ರಥಮ ಎಸೆತದಲ್ಲಿ ದೊರೆಪತನಗೊಳ್ತಾ ಇದೆ. ಪ್ರಥಮ ಆಘಾತ ಕಂಡುಕೊಳ್ತಾ ಇದೆ ಸ್ಕಂದ. ಅನುಭವಿ ಆಟಗಾರ ಫೆಮಿಲಿಯತ್ತ ಸಾಗಿ ಬರ್ತಾ ಇದ್ದಾನೆ. 7200 ದಾಂಡಿಗ ವಿನಯ್ ಕಣ್ಣಲ್ಲಿ ಪರಿಸರ ಉದ್ಯೋನ್ಮುಖ ಆಟಗಾರ ವಿನಯರ ಆಗಮನವಾಗಿದೆ. KK ರವರ ದ್ವಿತೀಯ ಬಾರಿ. ಸ್ಟ್ರೈಕರ್ ತುದಿಯಲ್ಲಿ ವಿನಯ್ ಕಂಡು ಬಂದ್ರೆ ನಾನ್ ಸ್ಟ್ರೈಕರ್ ಅಲ್ಲಿ ಹರ್ಷಿತ್. ಈ ಆಟಗಾರರು ಮೋಡಿ ಮಾಡಬಹುದೇ, ಕಾದು ನೋಡಬೇಕಾಗಿದೆ. ಇನ್ನುಳಿದ KK ರ 5 ಎಸೆತ ಬಾಕಿ ಇದೆ. ಸ್ಟ್ರೈಕರ್ ತುದಿಯಲ್ಲಿ ವಿನಯ್. KK ದ್ವಿತೀಯ ಎಸೆತ. ಸ್ಟ್ರೈಕರ್ ಅಲ್ಲಿ ವಿನಯ್ ಉತ್ತಮವಾದ ಎಸೆತಗೆ ಡಾಟೆಡ್ ಯಾವುದೇ ಓಟಗಳು ಕಂಡು ಬರ್ತಾ ಇಲ್ಲ. ಉತ್ತಮವಾದ ಎಸೆತಗಾರಿಕೆ ಆಕ್ಸನ್ ಪರವಾಗಿ ತಂಡದ ಕಪ್ತಾನ ಶಿವರವರ ಮುಖದಲ್ಲಿ ಮಂದಹಾಸವಿದೆ. ಯಾಕೆಂದರೆ ಉತ್ತಮವಾದ ಎಸೆತಗಾರಿಕೆ KK ಲಯಬದ್ಧವಾದ ದಾಳಿಯನ್ನು ಮಾಡ್ತಾ ಇರಲಿಲ್ಲ ಅಂತ ಒಂದು ಸೇರ್ಪಡೆಯಾಗಿದೆ. ಅಲ್ಲಂತೂ ಕೊಂಚ ವಿಫಲತೆ ಕಾಣ್ತಾ ಇದೆ ಕ್ಷೇತ್ರ ರಕ್ಷಣೆಯಲ್ಲಿ. ಒಂದು ಸುಲಭವಾಗಿ ಕಾಣ್ತಾ ಇದೆ. 1 ರನ್ ಸೇರ್ಪಡೆ ತಂಡದ ಮೊತ್ತ 9. ಚತುರ್ಥ ಬಾರಿ KK. ಸ್ಟ್ರೈಕರ್ ಹರ್ಷಿತ್. ಉತ್ತಮವಾದ ಎಸೆತಕ್ಕೆ ಇಲ್ಲಂತ ಮಿಸ್ ಫೀಲ್ಡಿಂಗ್, ಗೂಟ ರಕ್ಷಣೆಯಲ್ಲಿ ಕೊಂಚ ವಿಫಲತೆ. 1 ರನ್ ಡಿಕ್ಲೇರ್ ನೊಂದಿಗೆ ತಂಡದ ಮೊತ್ತ 10. ಪಂಚಮ ಬಾರಿ KK. ಉತ್ತಮವಾದ ಎಸೆತಗಾರಿಕೆ, ಬಲವಾದ ಮನವಿ, ಯಾವುದೇ ಪುರಸ್ಕಾರವಿಲ್ಲ. ಇಲ್ಲಂತೂ ಡಾಕ್ಟರ್ ಡೇರಿ 5 ಎಸೆತ ಮುಕ್ತಾಯ ಕಂಡುಕೊಳ್ತಾ ಇದೆ. ಕೇವಲ 2 ರನ್ ಅನ್ನು ಬಿಟ್ಕೊಡ್ತಾ KK 1 ಉತ್ಪರಿ ಅನ್ನು ಪಡೆದುಕೊಳ್ತಾ ಇದೆ. ಉತ್ತಮವಾದ ಹೆಸರು ಫುಲ್ ಟಾಸ್ ಬಂದ ಚೆಂಡು ಲೆಗ್ ಸೈಡ್ ಒಂದೊಂದು ಸುಲಭವಾಗಿ ಕಾಣ್ತಾ ಇದೆ. ಓವರ್ ಮುಕ್ತಾಯ ಕಂಡುಕೊಂಡ 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 11. ಇನ್ನುಳಿದ 6 ಎಸೆತ ಇದೆ. ಈ 6 ಎಸೆತಗಳ ಮುಂದೆ ಎಷ್ಟು ರನ್ಗಳ ಕಲೆ ಆಗ್ತಾ ಅಂತ ಕಾದು ನೋಡಬೇಕಿದೆ. ಒಂದು ಕಡೆಯಲ್ಲಿ ಅನುಭವಿ ಆಟಗಾರ ವಿನಯ್ ಕಂಡು ಬಂದ್ರೆ, ಇನ್ನೊಂದು ಕಡೆ ತಂಡದ ಜವಾಬ್ದಾರಿತ ಆಟವನ್ನು ಆಡಿದಂತ ಆಟಗಾರ ಹರ್ಷಿತ್. ತೃತೀಯ ಬಾರಿ ಪ್ರೀತಿಯವರ ಪ್ರಥಮ ಹೆಸರು ವಿಜಯ್. ಸ್ಟ್ರೈಕರ್ ಹರ್ಷಿತ್. ಉತ್ತಮವಾದ ಎಸೆತಗಾರಿಕೆ ಇಲ್ಲಂತೂ ಒಂದು ಸುಲಭವಾಗಿ ಅಂತ ಇದೆ. ಈ 1 ರನ್ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 12. ದ್ವಿತೀಯ ಬಾರಿಗೆ ವಿಜಯ್. ಸ್ಟ್ರೈಕರ್ ತುದಿಯಲ್ಲಿ ವಿನಯ್. ಮತ್ತವು ಪರಿಸರದಲ್ಲಿ ಆಡಿದಂತ ಈ ಆಟಗಾರ ಸ್ಟ್ರೈಕರ್ ತುದಿಯಲ್ಲಿ. ಇಲ್ಲದ ಉತ್ತಮವಾದ ಎಸೆತಗಾರಿಕೆ, ಮಗದೊಂದು ಡಾಕ್ಟರ್ ಡೇರಿ. ಇಲ್ಲೊಂದು ಲೆಗ್ ಸೈಡ್ ಒಂದು ಬಾರದ ಚೆಂಡು ಬೌಂಡರಿಗೆ ಆಡ್ತಾ ಇದೆ. 4 ರನ್ಗೆ ಸೇರ್ಪಡೆ. ತಂಡದ ಮೊತ್ತ 16. ಚತುರ್ಥ ಬಾರಿ ವಿಜಯ್. ಚತುರ್ಥ ಎಸೆತ ಫುಲ್ ಟಾಸ್ ಬಂದ ಚೆಂಡು ಬಾನೆತ್ತರಕ್ಕೆ ಸಾಗ್ತಾ ಇದೆ. ಇಲ್ಲಂತೂ 6. ವಿಜಯ್ ರವರ ಬ್ಯಾಟ್ ಗರ್ಜಿಸ್ತಾ ಇದೆ. ಇಲ್ಲಂತೂ ವಿನಯ್ ರವರ
ತಂಡಕ್ಕೆ ಆಸರೆಯಾಗ್ತಾ ಇದ್ದಾನೆ. ಪಂಚಮ ಬಾರಿ ವಿಜಯ್. ಒಂದು ಬೌಂಡರ್ ಒಂದು ಸಿಕ್ಸರ್ ಬಾರಿಸಿದ ವೀರ. ಇಲ್ಲ ಮಗದೊಂದು ಗಾಳಿಯಲ್ಲಿ ಚೆಂಡು, ಮಗದೊಂದು ಸಿಕ್ಸರ್. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಹ್ಯಾಟ್ರಿಕ್ ಸಿಕ್ಸರ್ ಬಾರಿಸಬಹುದೇ? ಕಾದು ನೋಡಬೇಕಾಗಿದೆ. ಸ್ಟ್ರೈಕರ್ ವಿನಯ್, ಕಡಂದಲೆ ಪರಿಸರದ ಅನುಭವಿ ಆಟಗಾರ. ಇಲ್ಲಂತೂ ಇನ್ನೊಂದು ಬೌಂಡರಿ ಬರ್ತಾ ಇದೆ. 4 ಎಸೆತದ ಮುಂದೆ 2 ಬೌಂಡರಿ 2 ಸಿಕ್ಸರ್ ಸಿಡಿಸ್ತಾ ಇದ್ದಾರೆ ವಿನಯ್. 18 ಎಸೆತ ಮುಂದೆ 33 ರನ್ಗಳ ಅವಶ್ಯಕತೆ ಆಕ್ಸನ್ ತಂಡಕ್ಕೆ. हमारी आने वाली पवित्र यात्रा मुंबई से काशी, अयोध्या और प्रयागराज तक का हमारा आध्यात्मिक सफर होने वाला है. पहला दिन यही दिन होगा हमारी यात्रा की शुरुआत का. हम मुंबई से निकलेंगे महादेव की नगरी बनारस की ओर. दूसरा दिन बनारस की ताजी हवा, घाटों की शांति और शाम की दिव्य गंगा आरती हमारा इंतजार करेगी. फिर हम काशी विश्वनाथ मंदिर जाएंगे, जहां हर कदम पर महादेव की कृपा महसूस होगी. तीसरा दिन, इस दिन हम काशी की रौनक और सारनाथ की शांति का अनुभव करेंगे. इतिहास और अध्यात्म दोनों हमारे सामने खुलेंगे. चौथा दिन, हम पहुंचेंगे प्रभु श्री राम की जन्मभूमि अयोध्या. मंदिरों की भक्ति और राम नाम की गूंज हमारे दिलों को छू जाएगी. पांचवा दिन, हम प्रयागराज के पवित्र त्रिवेणी संगम पर पहुंचेंगे, जहां गंगा, यमुना और सरस्वती का मिलन हमारे मन को पवित्र कर देगा. छठा दिन, इस दिन हमारी वापसी की शुरुआत होगी. सुबह के शांत पलों के बाद 11 बजे प्रयागराज चिकोकी स्टेशन से आगे के सफर के लिए निकलेंगे, दिल में अनगिनत यादों के साथ. सातवां दिन, और फिर हम वापस मुंबई पहुंचेंगे. लेकिन हम वैसे नहीं लौटेंगे, थोड़े शांत, थोड़ा भक्तिमय और बहुत अधिक धन्य होकर. ये 7 दिन सिर्फ ಸ್ಟ್ರೈಕರ್ ತುದಿಯಲ್ಲಿ ವಿಶ್ವನಾಥ್, ನಾನ್ ಸ್ಟ್ರೈಕರ್ ಅಲ್ಲಿ ಶಿವರಾಜ್. ಎಸೆತಗಾರ ಸ್ಥಾನದಲ್ಲಿ ಅನುಭವಿ ಆಟಗಾರ ಪೂಪಾಡಿಗಲ್ ಪರಿಸರದ ನಿತಿನ್ ಕಂಡು ಬಂದ್ರೆ, ಸ್ಟ್ರೈಕರ್ ಅಲ್ಲಿ ಆರಂಭಿಕ ದಾಂಡುಗಾರರಾಗಿ ವಿಶ್ವನಾಥ್ ಹಾಗೂ ಶಿವರಾಜ್. 18ಕ್ಕೆ 33 ಬೇಕಾಗಿದೆ. ಪ್ರಥಮ ಎಸೆತ, ಪ್ರಥಮ ಓವರ್ನ ಎಲ್ಲ ಮುಗ್ನನ್ನು ವ್ಯಕ್ತ ಮಾಡದೆ ಇಲ್ಲ ಅಂತ ಸ್ಟ್ಯಾಂಪ್ ಔಟ್. ಪ್ರಥಮ ಎಸೆತದಲ್ಲಿ ಪ್ರಥಮ ಆಘಾತ ಕಂಡು ಬರ್ತಾ ಇದೆ ಆಕ್ಸನ್ ತಂಡಕ್ಕೆ. ಸ್ಟ್ಯಾಂಪ್ ಔಟ್ ಮುಖೇನ ಆರಂಭಿಕ ದಾಂಡುಗಾರ ಫೇವಲಿನ ಹಾದಿಯನ್ನು ಹಿಡಿತಾ ಇದ್ದಾನೆ. 2000 ದಾಂಡಿಗ ಕೇಕಿನ ಆಗಮನವಾಗಿದೆ. ಮುಂದಿನ ಪಂದ್ಯದ ಕರೆಯನ್ನು ನೀಡ್ತಾ ಇದ್ದೇವೆ. ಕಾರ್ತಿಕ್ ಫ್ರೆಂಡ್ಸ್ ವಿರುದ್ಧವಾಗಿ ನಂದನೇಶ್ವರ ಸೂಪರ್ ಕಿಂಗ್ಸ್. ಇತ್ತೊಂದು ಕಪ್ತಾನ ನಾನಿಚಿಮಿಗೆ ಧಾವಿಸಿ ಬನ್ನಿ. ಕಾರ್ತಿಕ್ ಫ್ರೆಂಡ್ಸ್ ವಿರುದ್ಧವಾಗಿ ನಂದನೇಶ್ವರ ಸೂಪರ್ ಕಿಂಗ್ಸ್. ಇತ್ತೊಂದು ಕಪ್ತಾನ ದಯವಿಟ್ಟು ಇಲ್ಲಿ ಬಂದು ಸಹಕರಿಸಿ. ನಾನಿಚಿಮಿಕೆಗಾಗಿ ದ್ವಿತೀಯ ಎಸೆತ, ಉತ್ತಮವಾದ ಎಸೆತಗಾರಿಕೆ, ಆದರೆ ಇಲ್ಲಂತೂ ಅಡ್ಡ ಚೆಂಡು. ಒಂದು ಎಸೆತ ಮುಕ್ತಾಯ ಕಂಡುಕೊಳ್ತಾ ಇದೆ. ಒಂದು ಸ್ಟಂಪ್ ಔಟ್ ಬಗ್ಗೆ ನಾವು ಒಂದು ವಿಕೆಟ್ ಅನ್ನು ಓಡಿಸ್ತಾರೆ. ಈಗ ಅಡ್ಡ ಚೆಂಡು ಖಾತೆ ಪ್ರಾರಂಭಗೊಳ್ತಾ ಇದೆ. ಉತ್ತಮವಾದ ಎಸೆತರಿಗೆ ಮಗದೊಂದು ಡಾಟೆಡ್ ಡೈರಿ. ಯಾವುದೇ ಓಟಗಳು ಕಂಡು ಬರ್ತಾ ಇಲ್ಲ. ತೃತೀಯ ಎಸೆತ ಚಾಲ್ತಿಯಲ್ಲಿದೆ ನಿತಿನ್. ಸ್ಟ್ರೈಕರ್ದಲ್ಲಿ ಅನುಭವಿ ಆಟಗಾರ ಕೆಕೆ. ಉತ್ತಮವಾದ ಎಸೆತರಿಗೆ ಉತ್ತಮವಾದ ಹೊಡ್ತಾ ಆದ್ರೆ ಒಂದು ಸುಲಭವಾಗಿ ಅಂತ ಇದೆ. ಈ ಒಂದು ಸೇರ್ಪಡೆ ತಂಡದ ಮೊತ್ತ 2 ಕಾಣ ಸಿಗ್ತಾ ಇದೆ.
ಚತುರ್ಥ ಬಾರಿಗೆ ಫುಲ್ಟಾಸ್ ಬಂದಾಗ ಚೆಂಡು ಲೆಗ್ ಸೈಡ್ ಇಲ್ಲಂತೂ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಬೌಂಡರಿಗೆ ಹೋಗುವ ಚೆಂಡನ್ನು ಇಲ್ಲಿ ಉತ್ತಮವಾಗಿ ಕ್ಷೇತ್ರ ರಕ್ಷಣೆ ಮಾಡಿ ಫೀಲ್ಡ್ ಕ್ಷೇತ್ರ ರಕ್ಷಕ ಸುನೀಲ್. ಇಲ್ಲಂತೂ ಮಿಸ್ ಫೀಲ್ಡಿಂಗ್. ಪಂಚಮ ಬಾರಿ ನಿತಿನ್. ಉತ್ತಮವಾದ ಎಸೆತಗಾರರಿಗೆ ಉತ್ತಮವಾದ, ಆದರೆ ಇಲ್ಲಂತೂ ಅಡ್ಡ ಚೆಂಡು. ನೆಲ ಕಚ್ಚಿ ಬಂದಂತ ಚೆಂಡು ದಾಂಡುಗಾರನ್ನು ವಂಚಿಸ್ತಾ ಇದೆ. ಆದರೆ ತೀರ್ಪುಗಾರ ಇಲ್ಲಂತೂ ಅಡ್ಡ ಚೆಂಡಿನ ನಿಶಾನೆಯನ್ನು ನೋಡಿಸಿದರು. ಇಲ್ಲಿ ಒಂದು ಸೇರ್ಪಡೆ ತಂಡದ ಮೊತ್ತ 5. ಇಲ್ಲಂತೂ ಮಗದೆಂದು ಡಾಟೆಡ್ ಅವರೇ. ಪ್ರಥಮ ಓವರ್ನ ಕೊನೆಯ ಎಸೆತ ಸ್ಟ್ರೈಕರ್ದಲ್ಲಿ ಆಕ್ಸನ್ ತಂಡದ ಕಪ್ತಾನ ಜವಾಬ್ದಾರಿತ ಆಟವನ್ನು ಆಡಬೇಕಾಗಿದೆ. ಯಾಕೆಂದರೆ 18ಕ್ಕೆ 33 ಬೇಕಿತ್ತು. ಇಲ್ಲಿ 1 ಓವರ್ ಮುಕ್ತಾಯ ಕಂಡುಕೊಳ್ತಾ ಇದೆ. ಈ 1 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 5ರಲ್ಲಿ ಸ್ಥಗಿತವಾಗಿದೆ. ಇನ್ನುಳಿದ 12 ಎಸೆತ. और शाम की दिव्य गंगा आरती हमारा इंतजार करेगी। फिर हम काशी विश्वनाथ मंदिर जाएंगे, जहां हर कदम पर महादेव की कृपा महसूस होगी। तीसरा दिन, इस दिन हम काशी की रौनक और सारनाथ की शांति का अनुभव करेंगे। इतिहास और अध्यात्म दोनों हमारे सामने खुलेंगे। ಚಿಮ್ಮಿಕೆಗಾಗಿ ದಯವಿಟ್ಟು ಇಲ್ಲಿ ಬಂದು ಸಹಕರಿಸಿ ತಂಡದ ಕಪ್ತಾನ 2 ಕಾರ್ತಿಕ್ ಫ್ರೆಂಡ್ಸ್ ಹಾಗೇನೆ ನಂದನೇಶ್ವರ ಈ ತಂಡದ ಕಪ್ತಾನ. ದ್ವಿತೀಯ ವರೆಸಲು ಎಸೆತಗಾರ ಸ್ಥಾನದಲ್ಲಿ ವಿನಯ್. ಪ್ರಥಮ ಎಸೆತ ಡಾಟೆಡ್. ಯಾವುದೇ ಓಟಗಳು ಕಂಡು ಬರ್ತಾ ಇಲ್ಲ. ಚುಕ್ಕಿ ಮಾದರಿ ಎಸೆತ ಕಂಡು ಬರ್ತಾ ಇದೆ. ದ್ವಿತೀಯ ಬಾರಿಗೆ ವಿನಯ್ ತನ್ನ ಜವಾಬ್ದಾರಿಯುತ ಆಟವನ್ನು ಆಡ್ತಾ ಇದ್ದಾರೆ. ವಿನಯ್ ಇಲ್ಲಂತೂ ಆಕಾಶಯುತ ಸಾಗಿದ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಣಾ ಭದ್ರ ಬೊಗಸೆಯಲ್ಲಿ ಇಲ್ಲಿ ಆಕ್ಸನ್ 2ನೇ ವಿಕೆಟ್ ಪತನಗೊಳ್ತಾ ಇದೆ. ಕೆಕೆಆರ್ ಆಟಕ್ಕೆ ಅಂತ್ಯವನ್ನು ಕಾಣ್ತಾ ಇದೆ. 200 ದಾಂಡಿಗ ತುಷಾರ್ನ ಆಗಮನವಾಗಿದೆ. ತೃತೀಯ ಎಸೆತ ಚಾಲ್ತಿಯಲ್ಲಿದೆ ವಿನಯ್. ಸ್ಟ್ರೈಕರ್ ತುದಿಯಲ್ಲಿ ತುಷಾರ್. ನಾನ್ ಸ್ಟ್ರೈಕರ್ ತಂಡದ ಕಪ್ತಾನ ಶಿವರಾಜ್. ತೀರ್ಪುಗಾರರ ಸ್ಥಾನದಲ್ಲಿ ಪ್ರಥಮ ತೀರ್ಪುಗಾರರಾಗಿ ಅರುಣ್ ಕಂಡು ಬಂದ್ರೆ ದ್ವಿತೀಯ ತೀರ್ಪುಗಾರರಾಗಿ ಗಣೇಶ್. ಸುಡು ಬಿಸಿಲಿನಲ್ಲಿ ತಮ್ಮ ಈ ಕೆಲಸವನ್ನು ಮುನ್ನಡೆಸ್ತಾ ಇದ್ದಾರೆ. ಅಂಪೈರ್ ಆಗಿ ತಮಗೆ ಕೆಪಿಎಲ್ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 1 ರನ್ ಸೇರ್ಪಡೆ ತುಷಾರ್ ಅವರ ಬ್ಯಾಟ್ ಮುಖೇನ 1 ಅಂಕ ಸೇರ್ಪಡೆ ಆಗಿದೆ. ತಂಡದ ಮೊತ್ತ 6. ಇಲ್ಲಿ ಗೆಲ್ಲುವವರು ಯಾರು ಕಾದು ನೋಡಬೇಕಾಗಿದೆ. ಎಸೆತಗಾರ ಸ್ಥಾನದಲ್ಲಿ ವಿನಯ್. ಇಲ್ಲಂತೂ ಅಡ್ಡ ಚೆಂಡು ವ್ಯಾಯಾಮದತ್ತ ಅಂಪೈರ್ ಅರುಣ್ ಕಂಡು ಬಂದ್ರೆ ಈ 1 ಅಂಕ ಸೇರುವ ತಂಡದ ಮೊತ್ತ 7. ಉತ್ತಮವಾದ ಎಸೆತಗಾರಿಕೆ ಡಾಟೆಡ್. ಯಾವುದೇ ಓಟಗಳು ಕಂಡು ಬರ್ತಾ ಇಲ್ಲ. ಪಂಚಮ ಬಾರಿ ವಿನಯ್. ನೆಲ ಕಚ್ಚಿ ಬಂದ ಚೆಂಡು ಇಲ್ಲಂತೂ ಲೆಗ್ ಬೈ ಮುಖೇನ 1 ಸುಲಭವಾಗಿ ಕಾಣ್ತಾ ಇದೆ. 1 ರನ್ ಸೇರುವ ತಂಡದ ಮೊತ್ತ 8. ಕೊನೆಯ ಬಾರಿಗೆ ವಿನಯ್. ಸ್ಟ್ರೈಕರ್ ತುಷಾರ್. ಇಲ್ಲಂತೂ ಅಡ್ಡ ಚೆಂಡು. ಸಿಂಗಲ್ ಬಗ್ಗೆ ಓವರ್ ಮುಕ್ತಾಯ ಕಂಡುಕೊಳ್ತಾ ಇದ್ದೇವೆ. ಈ 2 ಓವರ್ ಮುಕ್ತಾಯ ತಂಡದ ಮೊತ್ತ 10. 2 ಅಂಕೆ ದಾಪುಗಳು ನೀಡ್ತಾ ಇದೆ. 6 ಎಸೆತವಿದೆ. 23 ಬೇಕಾಗಿದೆ. ಭರ್ಜರಿ ಸಿಕ್ಸರ್ ಬರಬಹುದು. ಆಕ್ಸನ್ ಪರವಾಗಿ ಒಂದು ಕಡೆಯಲ್ಲಿ ತುಷಾರ್, ಇನ್ನೊಂದು ಕಡೆಯಲ್ಲಿ
ಶಿವರಾಜ್ ತಂಡದ ಕಪ್ತಾನ ತನ್ನ ತಂಡದ ವಿಜಯದತ್ತ ಮುನ್ನುಗ್ಗಿಸಬಹುದೇ? ಎಸೆತಗಾರ ತಂಡದಲ್ಲಿ ಸುಖಾಂತ್ ಕಂಡು ಬಂದ್ರೆ ಅನುಭವಿ ಎಸೆತಗಾರ ಉತ್ತಮವಾದ ಎಸೆತಗೆ ಲೆಗ್ ಸೈಡ್ ಬೇಗನ ಒಂದು ಸುಲಭವಾಗಿ ಕಾಣ್ತಾ ಇದೆ. ಈ 1 ರನ್ ಸೇರಿದ ತಂಡದ ಮೊತ್ತ 11. ಇನ್ನುಳಿದ 5 ಎಸೆತವಿದೆ. ಇಪ್ಪತ್ತ 2 ಬೇಕಾಗಿದೆ. ದ್ವಿತೀಯ ಎಸೆತ ಫುಲ್ಟಾಸ್ ಬಂದಂತ ಚೆಂಡು, ಇಲ್ಲಂತೂ ಅಡ್ಡ ಚೆಂಡು. ವೈಡ್ ಮುಖೇನ ಒಂದು ಅಂಕ ಸೇರ್ಪಡೆ ತಂಡದ ಮೊತ್ತ 12. ಇನ್ನುಳಿದ 5 ಎಸೆತವಿದೆ. 21 ಬೇಕಾಗಿದೆ. ತಂಡದ ಕಪ್ತಾನ ಆಕ್ಸನ್, ಈ ಆಟಗಾರ ಸ್ಟ್ರೈಕರ್ ತುದಿಯಲ್ಲಿ. ಇಲ್ಲಂತೂ ಗಾಳಿಯಲ್ಲಿ ಚೆಂಡು, ಆದರೆ ಇಲ್ಲಂತೂ 6. ತಂಡದ ಕಪ್ತಾನ ಇಲ್ಲಿ ಜವಾಬ್ದಾರಿತ ಆಟವನ್ನು ಆಡ್ತಾ ಇದೆ. ಯಾಕಂದ್ರೆ ಆಕ್ಸನ್ ತಂಡವು ತನ್ನ ವಿಜಯ ಆಗಬೇಕಾಗಿದೆ. ಯಾಕೆಂದ್ರೆ ಮುಂದೆ ಹಂತಕ್ಕೆ ತೆರಗಡೆಗೊಳ್ಳಲೇಬೇಕಾಗಿದೆ. ಒಂದು ಕಡೆಯಲ್ಲಿ ಆಕ್ಸನ್ ಫೈಟರ್ಸ್ ಆದ್ರೆ ಇನ್ನೊಂದು ಕಡೆಯಲ್ಲಿ ಸ್ಕಂದ. ಎಸೆತಗಾರರಲ್ಲಿ ಸುಖಾಂತ್ ತೃತೀಯ ಬಾರಿಗೆ 2 ಎಸೆತ ಮುಕ್ತಾಯವಾಗಿದೆ. ಬಿಟ್ಟು ಕೊಟ್ಟದ್ದು 8. ಫುಲ್ಟಾಸ್ ಬಂದ ಚೆಂಡು, ಇಲ್ಲಂತೂ ಒಂದು ಸುಲಭ, 2ಗೆ ಮನವಿ. ಇಲ್ಲಿ ಇಲ್ಲಂತೂ ಮನವಲ್ಲದ ಓಟಕ್ಕೆ ಓಡಿದ್ರು. ರನ್ ಔಟ್ ಮುಖೇನ ಇನ್ನೊಂದು ಬಾರಿ ಪತನಗೊಳ್ತಾ ತಂಡದ ಕಪ್ತಾನ ಫೆವಿಲಿಯನ್ ಹಾದಿಯನ್ನು ಹಿಡಿತಾ ಇದ್ದೀನಿ. 200 ದಾಂಡಿಗ. ತಂಡದ ಮೊತ್ತ 19. ಇಲ್ಲಂತೂ ಲೆಗ್ ಸರ್ವಿಸ್ ಗಾಳಿಯಲ್ಲಿ ಚೆಂಡು, ಇಲ್ಲಂತೂ ಕ್ಯಾಚ್ ಔಟ್. ಇನ್ನೊಂದು ಆಘಾತ ತುಷಾರ್ ಅವರ ಮುಖೇನ 7,200 ದಾಂಡಿಗ. ಮುಂದಿನ ಪಂದ್ಯಾಟ ನಾಣ್ಯ ಚಿಮ್ಮಿಕೆಯನ್ನು ನಂದನೇಶ್ವರ ಸೂಪರ್ ಕಿಂಗ್ಸ್ ವಿಜಯಿಯಾಗ್ತಾ ಇದೆ. ದಯವಿಟ್ಟು 2 ತಂಡದ ಆಟಗಳು ಸಜ್ಜಾಗಿರಿ ಮುಂದಿನ ಪಂದ್ಯಾಟಕ್ಕೆ. ದಾಂಡುಗಾರ ದಯವಿಟ್ಟು ಅಂಕಣವನ್ನು ಪ್ರವೇಶಿಸಿ. ಎರಡು ಎಸೆತವಿದೆ, 14 ಬೇಕಾಗಿದೆ. ಇಲ್ಲಂತೂ ಡಾಟೆಡ್ ಅವರಿ ಒಂದು ಎಸೆತ 14 ಬೇಕಾಗಿದೆ. ಇಲ್ಲಂತೂ ಸ್ಕಂದ ಬಹುತೇಕವಾಗಿ ವಿಜಯದ ದಾಪುಗಳನ್ನು ನೀಡ್ತಾ ಇದೆ. ಮುಂದಿನ ಪಂದ್ಯಾಟವು ಕಾರ್ತಿಕ್ ಫ್ರೆಂಡ್ಸ್ ವಿರುದ್ಧವಾಗಿ ನಂದನೇಶ್ವರ ಸೂಪರ್ ಕಿಂಗ್ಸ್. ಟಾಸ್ ಅನ್ನು ಜಯಿಸಿದ ನಂದನೇಶ್ವರ ಸೂಪರ್ ಕಿಂಗ್ಸ್ ದಯವಿಟ್ಟು ತಮ್ಮ ನಿರ್ಣಯವನ್ನು ತಿಳಿಸಿ. 2 ತಂಡದ ಆಟಗಳು ಸಜ್ಜಾಗಿದೆ. ಈ ಪಂದ್ಯಾಟವನ್ನು ಸ್ಕಂದ ವಿಜಯಿಯಾಗ್ತಾ ಇದೆ. ತಮಗೆ ಧನ್ಯವಾದಗಳು. ಹಾಗೆ ತೀರ್ಪುಗಾರರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ಈ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ವಿನಯ್ ಅವರನ್ನು ಆಯ್ಕೆ ಮಾಡಿದೆ. ದಯವಿಟ್ಟು ವಿನಯ್ ಅವರು ಇಲ್ಲಿ ಬಂದು ನಮ್ಮ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ವಿನಯ್ ಅವರೇ ತಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಇಲ್ಲಿ ಬಂದು ಸ್ವೀಕರಿಸಿ. ಇದನ್ನು ನಮ್ಮ ತುಳುನಾಡು ವಾರಿಯರ್ಸ್ ತಂಡದ ನಿತಿನ್ ಶೆಟ್ಟಿ ಇವ್ರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮ್ಯಾನ್ ಆಫ್ ದ ಮ್ಯಾಚ್ ವಿನಯ್, ಕಳೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಇದನ್ನು ನಿತಿನ್ ಶೆಟ್ಟಿ ಇವ್ರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಟಾಸ್ ಅನ್ನು ಜಯಿಸಿದ ನಂದನೇಶ್ವರ ತಂಡ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸ್ತಾ ಇದೆ. ಪ್ರಥಮ ಎಸೆತಗಾರ ಸ್ಥಾನದಲ್ಲಿ ಪಂಚು, ಸ್ಟ್ರೈಕರ್ ತುದಿಯಲ್ಲಿ ಕಾರ್ತಿಕ್ ಫ್ರೆಂಡ್ಸ್ ತಂಡದ ಅನುಭವಿ ಆಟಗಾರ ಸುಶೀತ್. ಪ್ರಥಮ ಎಸೆತ ಸಿಂಗಲ್ ಮುಖೇನ ಖಾತೆ ಪ್ರಾರಂಭಗೊಳ್ತಾ ಇದೆ. ಸುಶೀತ್ ಅವರ ಬ್ಯಾಟ್ ಮುಖೇನ 1 ಅಂಕ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 1 ಎಸೆತ ಮುಕ್ತಾಯಕ್ಕೆ. ಸ್ಟ್ರೈಕರ್ ಅಲ್ಲೇ ತಿಲಕ್, ಎರಡು ಎಸೆತ ಮುಕ್ತಾಯ ಕಂಡುಕೊಳ್ತದೆ. 2 ಎಸೆತ ಮುಕ್ತಾಯ ತಂಡದ ಮೊತ್ತ 2. ಮೂರನೇ ಬಾರಿಗೆ ಪಂಚು ಫ್ರಾನ್ಸಿಸ್. ಸ್ಟ್ರೈಕರ್ ಅಲ್ಲಿ ಆರಂಭಿಕ ದಾಂಡಿಗಾರರಾಗಿ ಬಂದಂತಹ ಸುಶೀತ್ ಹಾಗೇನೆ ತಿಲಕ್. ಇಲ್ಲಂತೂ ಅಡ್ಡ ಚೆಂಡು, ಅತಿರಿಕ್ತ ರನ್ಗಳ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 3-2 ಎಸೆತ ಮುಕ್ತಾಯಕ್ಕೆ. ಮೂರನೇ ಎಸೆತ ಚಾಲ್ತಿಯಲ್ಲಿದೆ. ಫ್ರಾನ್ಸಿಸ್ ಸ್ಟ್ರೈಕರ್ದಲ್ಲಿ ಸುಶೀತ್ ಕಾಲಿಗೆ ಬರೆದಂತ ಚೆಂಡು ಇಲ್ಲಂತೂ ಲೆಗ್ ಬೈ ಮುಖೇನ 1 ಅಂಕ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 4, 3 ಎಸೆತ ಮುಕ್ತಾಯಕ್ಕೆ.
ಇಲ್ಲ ಒಂದೊಂದು ರನ್ಗಳ ಸೇರ್ಪಡೆಯಾಗಿದೆ. ಇಲ್ಲಿ 2ಗೆ ಮನವಿ, 2 ಕೂಡ ಪುರಸ್ಕೃತವಾಗಿದೆ. 2 ಸುಲಭವಾಗಿ ಕಂಡುಕೊಂಡು ಜಿಂಕೆ ಮಾದರಿ ಓಡಾಟ ಕಂಡು ಬರ್ತಾ ಇದೆ ಈ 2 ವಿಕೆಟ್ಗಳ ನಡುವೆ. ಲೆಫ್ಟ್ ಅಂಡ್ ರೈಟ್ ಅಂಡ್ ಬ್ಯಾಟ್ಸ್ಮನ್, ಒಂದು ಕಡೆಯಲ್ಲಿ ತಿಲಕ್ ಕಂಡು ಬಂದ್ರೆ ಇನ್ನೊಂದು ಕಡೆಯಲ್ಲಿ ಸುಶೀತ್. ತಂಡದ ಮೊತ್ತ 6-4 ಎಸೆತ ಮುಕ್ತಾಯಗೊಂಡ್ಕೊಳ್ತಾ ಇದೆ. ಟುಲ್ಟಾಸ್ ಬಂದಂತ ಚೆಂಡು ಒಂದು ಸುಲಭವಾಗಿ ಕಾಣ್ತಾ ಇದೆ. ಸಿಂಗಲ್ ರನ್ ಮುಖೇನ ತಂಡದ ಮೊತ್ತ 7. ಇನ್ನುಳಿದ 1 ಎಸೆತವಿದೆ. ಸ್ಟ್ರೈಕರ್ ಅಲ್ಲಿ ಸುಶೀತ್ ಕಂಡು ಬರ್ತಾ ಇದ್ದಾನೆ. ಇಲ್ಲಂತೂ ಡಾಟೆಡ್ ಡೆವರಿ ಓವರ್ ಮುಕ್ತಾಯ ಕಂಡುಕೊಳ್ತೇವೆ. 1 ಓವರ್ ಮುಕ್ತಾಯ ಕಂಡು ತಂಡದ ಮೊತ್ತ 7. ಇನ್ನುಳಿದ 12 ಎಸೆತವಿದೆ. ಎಸೆತಗಾರ ಸ್ಥಾನದಲ್ಲಿ ಸುಜಿತ್, ಯಾನೆ ಸೋಂಪ, ಯಾನೆ ಪಿಲಿ. 3 ನಾಮಾಂಕಿತ ಒಳಗೊಂಡ ಈ ಆಟಗಾರ ಸುಜಿತ್ ಇಲ್ಲಂತೂ ಕ್ಲೀನ್ ಬೌಲ್ಡ್. ಪ್ರಥಮ ಎಸೆತ ಸುಜಿತ್ ರವರ ವಿಕೆಟ್ ಅನ್ನು ಕಬಳಿಸ್ತಾ ಇದ್ದಾರೆ. ತಿಲಕ್ ರವರ ಪ್ರಥಮ ಆಘಾತ KFC ತಂಡಕ್ಕೆ. ಇವರ ಸ್ಥಾನದ ಇನ್ನೋರ್ವ ದಾಂಡಿಗ ಪವನ್ ಆಗಮನವಾಗಿದೆ. ದ್ವಿತೀಯ ಬಾರಿಗೆ ಸುಜಿತ್ ಸ್ಟ್ರೈಕರ್ ಅಲ್ಲಿ ಆರಂಭಿಕ ದಾಂಡುಗಾರ ಬಂದಂತ ತಿಲಕ್ ಇವರ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ರು. ಇವರ ಸಾಧನೆ ಇರುವ ದಾಂಡಿಗ ಸ್ಫೋಟಕ ಬ್ಯಾಟ್ಸ್ಮನ್ ಪವನ್ ಆಗಮನವಾಗಿದೆ. ಸ್ಥಳೀಯ ಪರಿಸರದ ಅನುಭವಿ ಆಟಗಾರ. ಇಲ್ಲಂತೂ ಅಡ್ಡ ಚೆಂಡು, ಅತಿರಿಕ್ತ ರನ್ ಸೇರ್ಪಡೆಯಾಗಿದೆ. ಖಾತೆಯಲ್ಲಿ ತಂಡದ ಮೊತ್ತ 8. ಮಗದೊಂದು ಅಡ್ಡ ಚೆಂಡು, ಅದೇ ರಾಗ ಅದೇ ತಾಳ, ಸತತವಾಗಿ ಅಡ್ಡ ಚೆಂಡನ್ನು ಎಸಿತಾ ಇದ್ದಾನೆ ಸುಜಿತ್. ದ್ವಿತೀಯ ಬಾರಿಗೆ ಇಲ್ಲಂತೂ ಕ್ಯಾಚ್ಗೆ ಮನವಿ ಮಾಡಿದರು, ಆದರೆ ಕ್ಷೇತ್ರ ರಕ್ಷಕ ಹೋಗುವಲ್ಲಿ ಸ್ವಲ್ಪ ವಿಫಲತೆಯನ್ನು ಕಾಣ್ತಾ ಇದೆ. ಸಿಂಗಲ್ ಮುಖೇನ 1 ಅಂಕ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 10. ತೃತೀಯ ಬಾರಿಗೆ ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾನೆ ಸುಶೀತ್. ಯಾಕೆಂದರೆ KFC ತಂಡಕ್ಕೆ ಇಲ್ಲಿ ಮಾಡು ಇಲ್ಲವೇ ಮಡಿ ಪಂದ್ಯಾಟವಾಗಿದೆ. ಲೆಗ್ ಸೈಡ್ ಬಂದಂತ ಚೆಂಡು ಒಂದು ಸುಲಭ, 2ಗೆ ಮನವಿ. ಇಲ್ಲಿ ಮನವಲ್ಲದ ಓಟಕ್ಕೆ ಓಡಿದ್ರು, ಆದರೆ ಇಲ್ಲಂತೂ ರನ್ ಔಟ್. ರನ್ ಔಟ್ ಮುಖೇನ ಪವನ್ನ ಆಟಕ್ಕೆ ಅಂತ್ಯವನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ತೀರ್ಪುಗಾರರೇ ತಮ್ಮ ನಿರ್ಣಯವನ್ನು ಇಲ್ಲಿ ತಿಳಿಸಬೇಕಾಗುತ್ತೆ. ತೀರ್ಪುಗಾರರ ಔಟ್ ಅಂತ ಹೇಳ್ತಾ ಇದ್ದಾರೆ. ರನ್ ಔಟ್ ಮುಖೇನ ಪೆವಿಲಿಯನ್ ಹಾದಿಯನ್ನು ಹೇಳ್ತಾ ಇದ್ದಾರೆ ಪವನ್. ಇವರ ಸಮಯ ಇನ್ನೋರ್ವ ದಾಂಡಿಗ. ಪಂಚಮ ಬಾರಿಗೆ ಸುಜಿತ್
5ನೇ ಎಸೆತ ಚಾಲ್ತಿಯಲ್ಲಿದೆ. ಪವನ್ನ ಆಟಕ್ಕೆ ಅಂತ್ಯವನ್ನು ಕಾಣ್ತಾ ಇದೆ. ಸ್ಥಾನ 200 ದಾಂಡಿಗ ವಿಜಯನ ಆಗಮನವಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ವಿಜಯ್. ದಾಂಡುವರೆ ದಯವಿಟ್ಟು ಕ್ರೀಸ್ ಅನ್ನು ಆಕ್ರಮಿಸಿ. ಪಂಚಮ ಬಾರಿಗೆ ಸುಜಿತ್. ಸ್ಟ್ರೈಕರ್ ಅಲ್ಲಿ ವಿಜಯ್, ನಾನ್ ಸ್ಟ್ರೈಕರ್ ಅಲ್ಲಿ ಸುಶೀತ್. ಉತ್ತಮವಾದ ಎಸೆತಗಾರಿಕೆ. ಸಿಂಗಲ್ ಪಡೆಯುವ ವಿಫಲ ಯತ್ನವನ್ನು ಮಾಡ್ತಾ ಇದ್ದೇನೆ ವಿಜಯ್. 5 ಎಸೆತ ಮುಕ್ತಾಯ ಕಂಡುಕೊಳ್ತಾ ಇದೆ. ದ್ವಿತೀಯ ಓವರ್ನ ಕೊನೆ ಎಸೆತ ಚಾಲ್ತಿಯಲ್ಲಿದೆ. ಉತ್ತಮವಾದ ಎಸೆತಗಾರಿಕೆ. ಇಲ್ಲಂತೂ ಕ್ಯಾಚಿಗೆ ಮನವಿ ತೋಲೆ. 1 ಸುಲಭ 2ಗೆ ಮನವಿ. ಇಲ್ಲಂತೂ ಮಿಸ್ ಫೀಲ್ಡಿಂಗ್ ಮುಖೇನ 2 ರನ್ಗೆ ಪೂರ್ತಿಗೊಳ್ತಾ ಇದೆ. ಈ 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 14. ಇನ್ನುಳಿದ 6 ಎಸೆತವಿದೆ. ಎಷ್ಟು ರನ್ಗಳಂತ ಕಲೆ ಹಾಕಬೇಕಂತ ಕಾದು ನೋಡಬೇಕಾಗಿದೆ. ಯಾಕೆ ಒಂದು ಕಡೆಯಲ್ಲಿ ಸುಶೀತ್ ಕಂಡು ಬಂದ್ರೆ ಇನ್ನೊಂದು ಕಡೆಯಲ್ಲಿ ವಿಜಯ್. 3 ಓವರ್ ಪಂದ್ಯಾಟವಾಗಿದೆ. ದಯವಿಟ್ಟು ನೀರಿನ ವ್ಯವಸ್ಥೆ ಇಲ್ಲ. ದಯವಿಟ್ಟು ಆಟಗಾರರು ಸಹಕರಿಸಿ. ಬಹಳಷ್ಟು ಪಂದ್ಯಾಟ ನಡಿಬೇಕಾಗಿದೆ. ಸಮಯದ ವಿಳಂಬವಾಗ್ತಾ ಇದೆ. ದಯವಿಟ್ಟು ಆಟಗಾರರೇ, ತೀರ್ಪುಗಾರರೇ ಪಂದ್ಯಾಟವನ್ನು ಮುನ್ನಡೆಸಿ. ತಂಡದ ಮೊತ್ತ 14. 6 ಎಸೆತವಿದೆ. ಸುಶೀತ್ ರವರೇ, ತಮಗೆ ಇಲ್ಲಿ ಸಂತಸ ಸುದ್ದಿ. ತಾವು 1 ಸಿಕ್ಸರ್ ಬಾರಿಸಿದೆ. ಅದರಲ್ಲಿ KK ರವರನ್ನ ನಗದು ಘೋಷಣೆ ಆಗಿದೆ. 500 ರೂಪಾಯಿಗಳ ನಗದು ಘೋಷಣೆ ಆಗಿದೆ KK ರವರಿಂದ. ಹಾಗೆಯೇ ಇನ್ನೊಂದು ವೆಂಕಟೇಶ್ ರವರ ಸುಪುತ್ರ ಆಯುಷ್ ರವರ 500 ರೂಪಾಯಿಯವರ ಘೋಷಣೆ ಆಗ್ತಾ ಇದೆ. ದ್ವಿತೀಯ ಬಾರಿಗೆ ಉತ್ತಮವಾದ ಲಾಂಗ್ ಕಡಿದು ಸಾಕ್ತಾ ಇದೆ. ಇಲ್ಲಿ 1 ಸುಲಭ 2ಗೆ ಮನವಿ. ಆದರೆ ಇಲ್ಲಿ 2 ರನ್ಗಳು ಜಿಂಕೆ ಮಾದರಿ ಓಡಾಟ ಕಂಡು ಬರ್ತಾ ಇದೆ. ಈ 2 ರನ್ಗಳು ಪೂರ್ತಿಗೊಳ್ತಾ ಇದೆ. ತಂಡದ ಮೊತ್ತ 16. 4 ಎಸೆತವಿದೆ. ಸ್ಟ್ರೈಕರ್ ಜೊತೆ ಸುಶೀತ್. ಸಿಕ್ಸರ್ ಬಾರಿಸಬಹುದೇ? KK 500 ರೂಪಾಯಿ ಹೋಗಬಹುದೇ? ಕಾದು ನೋಡಬೇಕಾಗಿದೆ. ಇಲ್ಲಂತೂ ಡಾಟೆಡ್ ಡೆಲಿವರಿ. ಯಾವುದೇ ಓಟಗಳು ಕಂಡು ಬರ್ತಾ ಇಲ್ಲ. 3 ಎಸೆತ ಮುಕ್ತಾಯ ಕಂಡುಕೊಳ್ತಾ ಇದೆ. ಬಿಟ್ಟು ಕೊಟ್ಟದ್ದು 2. ಚತುರ್ಥ ಬಾರಿಗೆ ಚೋಟು. ಲೆಗ್ ಸೈಡ್ ಬಂದಂತ ಚೆಂಡು. ಇಲ್ಲಂತೂ ಅಡ್ಡ ಚೆಂಡು. ವ್ಯಾಯಾಮದತ್ತ ಅಂಪೈರ್. ಚತುರ್ಥ ಬಾರಿಗೆ ಚೋಟು. ಉತ್ತಮವಾದ ಎಸೆತಗಾರಿಕೆ. ಇಲ್ಲಿ ಖಾಲಿ 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 18. ಇನ್ನು 2 ಎಸೆತವಿದೆ. ಪಂಚಮ ಬಾರಿಗೆ ಚೋಟು. ಮನವಲ್ಲದ ಓಟಕ್ಕೆ ಓಡಿದ್ರು. ಇಲ್ಲಂತೂ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾನೆ ಇಲ್ಲಿ ವಿಜಯ್. ಇವರ 1200 ದಾಂಡಿಗ.
ಪ್ರಖ್ಯಾತನ ಆಗಮನವಾಗಿದೆ. ಬಹಳ ಕಿರಿಯ ಆಟಗಾರ, ಜಿಂಕೆ ಮಾದರಿಯ ಓಡಾಟವನ್ನು ಹೊಂದಿರುವಂತಹ ಆಟಗಾರ ಪ್ರಖ್ಯಾತ್. ಸ್ಟ್ರೈಕರ್ ತುದಿಯಲ್ಲಿ ಸುಶಿತ್. ಪ್ರಥಮ ಇನ್ನಿಂಗ್ಸ್ ನ ಕೊನೆ ಎಸೆತ ಚೋಟು ಯಾನೆ. ಇಲ್ಲಂತೂ ಒಂದು ಸುಲಭ ಈ ಒಂದು ರನ್ ಸೇರ್ಪಡೆ ಆಗ್ತಾ ಇದೆ. 2ಗೆ ಮನವಿ, ಆದರೆ ರನ್ಔಟ್ ಮುಖ್ಯನ ಪ್ರಖ್ಯಾತ ಆಟಕ್ಕೆ ಅಂತ್ಯವನ್ನು ಕಾಣ್ತಾ ಇದ್ದೇವೆ. 18 ಎಸೆತ ಮುಕ್ತಾಯ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 19ರಲ್ಲಿ. हम प्रयागराज के पवित्र त्रिवेणी ಇಪ್ಪತ್ತು ರನ್ಗಳ ಜಯದ ಗುರಿಯನ್ನು ಬೆನ್ನಟ್ಟಬೇಕಾದ ನಂದನೇಶ್ವರ ಸೂಪರ್ ಕಿಂಗ್ಸ್. 18ಕ್ಕೆ 20 ಬೇಕಾಗಿದೆ. ಕ್ಷೇತ್ರ ರಕ್ಷಕ ದಯವಿಟ್ಟು ಕ್ಷೇತ್ರವನ್ನು ಸಜ್ಜುಗೊಳಿಸಿ. ಬಹಳಷ್ಟು ಪಂದ್ಯಾಟ ನಡಿಬೇಕಾಗಿದೆ. ದಯವಿಟ್ಟು ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯಿರಿ. ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಿ ತೀರ್ಪುಗಾರರೇ. 18ಕ್ಕೆ ಬೇಕಾಗಿದೆ 20. ಕ್ರಿಕೆಟ್ ಅನ್ನೋದೊಂದು ಅದೃಷ್ಟ. ಯಾರಿಗೂ ಬೇಕಾದರೂ ವಿಜಯಲಕ್ಷ್ಮಿ ಒಲಿಯಬಹುದು. ಒಂದು ಕಡೆಯಲ್ಲಿ KFC, ಇನ್ನೊಂದು ಕಡೆಯಲ್ಲಿ ನಂದನೇಶ್ವರ. ಅಂಪೈರ್ ಅವ್ರು ನೀರು ಗೊರ್ಲನ್ನ. ರಂಜಿತ್ ಭಂಡಾರಿ, ಸಂತು, ತೀರ್ಪುಗಾರರಿಗೆ ಪಾನೀಯ ವ್ಯವಸ್ಥೆ ಮಾಡಿ. ಹದಿನೆಂಟಕ್ಕೆ ಬೇಕಾಗಿದೆ 20. ಪ್ರಥಮ ಎಸೆಯಲು ಎಸೆತಗಾರ ಸ್ಥಳದಲ್ಲಿ ಪ್ರಖ್ಯಾತ್. ಪ್ರಥಮ ಎಸೆತ ನೆಲಕಚ್ಚಿ ಬಂದಂತ ಚೆಂಡು ಸಿಂಗಲ್ ಮುಖೇನ ಖಾತೆ ಪ್ರಾರಂಭಗೊಳ್ತಾ ಇದೆ. ಒಂದು ಎಸೆತ ಮುಕ್ತಾಯ ಕಂಡುಕೊಳ್ತಾ ಇದೆ. ಖಾತೆಯಲ್ಲಿ 1. ದ್ವಿತೀಯ ಬಾರಿಗೆ ಪ್ರಖ್ಯಾತ್. ಸ್ಟ್ರೈಕರ್ ಅಲ್ಲಿ ಆರಂಭಿಕ ದಾಂಡಗಾರಿಗೆ ಬಂದಂತ ಸಚಿನ್ ಹಾಗೇನೆ ಫ್ರಾನ್ಸಿಸ್. ದ್ವಿತೀಯ ಬಾರಿಗೆ ನೆಲಕಚ್ಚಿ ಬಂದಂತ ಚೆಂಡನ್ನು ಎತ್ತಿ ಬಾರಿಸಲು ಪ್ರಯತ್ನ ಮಾಡಿದ್ರು, ಆದರೆ ಚೆಂಡಿಗೂ ದಾಂಡಿಗೆ ಯಾವುದೇ ಸಂಪರ್ಕ ಕಂಡು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ತೃತೀಯ ಬಾರಿಗೆ ಪ್ರಖ್ಯಾತ್. ಉತ್ತಮವಾದ ಎಸೆತಗಾರಿಕೆ, ಒಂದು ಸುಲಭ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಮಾಧುರವರ ಮೆಡಿಕಲ್ ಮಾಧು. ಜರ್ಸಿ ನಂಬರ್ 7 MS ಧೋನಿ ಇವರ ಜರ್ಸಿ ನಂಬರ್ ನಾಮಾಂಕಿತವನ್ನು ಒಳಗೊಂಡಂತ ಈ ಆಟಗಾರ ಮಾಧು. ಇಲ್ಲಂತೂ ಅಡ್ಡ ಚೆಂಡು. ಉತ್ತಮವಾದ ಹೊಡೆತ. ಇಲ್ಲಂತೂ
ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವಿಫಲತೆ. ಒಂದು ಸುಲಭ. ಈ 1 ರನ್ ಸೇರ್ಪಡೆ ತಂಡದ ಮೊತ್ತ 4. ಇನ್ನುಳಿದ 2 ಎಸೆತವಿದೆ. ಇಲ್ಲಿ ಸಚಿನ್ ರವರ ಬ್ಯಾಟಲ್ ಗರ್ಜಿಸ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 12. ಇನ್ನುಳಿದ 12 ಎಸೆತವಿದೆ. ಬೇಕಾಗಿದೆ 8. ಎಸೆತಗಾರ ಸ್ಥಾನದಲ್ಲಿ ನಾಗರಾಜ್ ತನ್ನ ತಂಡಕ್ಕೆ ಆಸರೆಯಾಗಬಹುದೇ? ಕಾದು ನೋಡಬೇಕಾಗಿದೆ. ಇಲ್ಲಂತೂ ಲೆಗ್ ಸೈಡ್ ಬಂದಂತ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಣೆಯಲ್ಲಿ ಇಲ್ಲಿ ಯಾವುದೇ ಕ್ಷೇತ್ರ ಕಂಡು ಬಂದಲ್ಲ, ಆದರೆ ಇಲ್ಲಿ ಬೌಂಡರಿಗೆ ಎಳೆದಾಡ್ತಾ ಇದೆ. 4 ಸೇರ್ಪಡೆ ತಂಡದ ಮೊತ್ತ 16. ಬಾನೆತ್ತರಕ್ಕೆ ಸಾಗಿದ ಚೆಂಡು ನೇರವಾಗಿ ಮಾಧೂರವರ ಭದ್ರ ಬೊಗಸೆಯಲ್ಲಿ ಕ್ಯಾಚ್ ಅನ್ನು ಹಿಡಿತಾ ಇದ್ದಾರೆ. ಫ್ರಾನ್ಸಿರವರ ಆಟಕ್ಕೆ ಅಂತ್ಯವನ್ನು ಕಾಣ್ತಾ ಇದೆ. ಇವರ ಸಮಯ 200 ದಾಂಡಿಗ ಡೊನಾಲ್ಡ್ ರವರ ಆಗಮನವಾಗಿದೆ. ಡೊನ್ನಾ ಮುಂದಿನ ಪಂದ್ಯಾಟ ಆಕ್ಸನ್ ಫೈಟರ್ಸ್ ವಿರುದ್ಧವಾಗಿ ಸ್ಟ್ರೈಕರ್ಸ್ 18-17. ಈ ತಂಡದ ಕಪ್ತಾನ ನಾಣ್ಯಚಿಮೆಗೆ ಧಾವಿಸಿ ಬನ್ನಿ. ತಮಗೆ ಕೊನೆಯ ಕರೆಯನ್ನು ನೀಡ್ತಾ ಇದ್ದಾವೆ. ಆಕ್ಸನ್ ಫೈಟರ್ಸ್ ವಿರುದ್ಧವಾಗಿ ಸ್ಟ್ರೈಕರ್ಸ್ 18-17. ಇಲ್ಲಿ ಸ್ಟ್ಯಾಂಪ್ ಔಟ್ ಮುಖೇನ ಡೊನ್ನಾರರ ಆಟಕ್ಕೆ ಅಂತ್ಯವನ್ನು ಕಾಣ್ತಾ ಇದ್ದೇವೆ. ಇವರ ಸ್ಥಾನ 200 ದಾಂಡಿಗ ಇಗ್ಗು. ಬಲವಾದ ದಂಡನೆ. ಇಲ್ಲಂತೂ 6. ನಂದನೇಶ್ವರ ತಂಡವು ವಿಜಯಿಯಾಗ್ತಾ ಇದೆ. ತಂಡ ಕಪ್ತಾನ
ಹಲೋ 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 ಇದು ಮೂತ ಪ್ಲೇಯರ್ಸ್ ನಗಲ್ಲ ಎಂಟ್ರಿ ಫೀಸ್ ಹಂಚಿ ಕೊರ್ಲೆ ನಿಕ್ಲಿಗೆ ಪ್ಲೇಯರ್ ಫೀಸ್ ಒಂದು ನಿಗದಿ ಮಾಡ್ತದ 200 ರೂಪಾಯಿ ತೆಗೆದಿದ್ ಮಾತ ಪ್ಲೇಯರ್ ನಗಲ್ಲ 200 ರೂಪಾಯಿನ ಕೊರ್ದು ಸಹಕಾರ ಮಲ್ಪಲೆ ಅಂಚೆನೆ ಟೀಮ್ ದ ಎಂಟ್ರಿ ಫೀಸ್ ಎಲ್ಲ ನಿಗ್ಲಿ ಕೊರ್ದು ಸಹಕಾರ ಮಲ್ಪಡು ದಯದೀದು ಸೋಪಿನ ದಂಡದಾಗಲಿ ಏರ್ಲ ಪೋಪುನಗಲಿ ತರ್ನಾಂಡ ನಿಖಿಲ್ನ ಕಾಸುಡು ಶೋಕದ ಐಸ್ ಕ್ರೀಮ್ ಉಂಡು ಅಮೂಲ್ ಅವಿನ ತಿನ್ನದು ಕಾಸು ಕೊರದು പോലെ ಧರ್ಮ ಗೊಂಜಿ ಪೊಡ್ಚಿ ಆರ ಪಾಪ ಬಡ್ಡಿ ಕಡ್ದಿರ್ ಬೊಕ್ಕೊಂಜಿ ವಿಷಯ ನೆನಪುದಿಲ್ಲ ನಿಖಿಲ್ ಕಾಸು ಪಾಡ್ನಾಗ ಒಂಚೂರು ಜಾಗ್ರತೆ ಆರ್ನ ಈನ ಬಬ್ಬೆ ದೀಪ ಮಿಷಿನ್ ಉಂಡತ ಐಟ್ ಬೋರೋಡು ಡಾಲಿಗೆ 20 ರೂಪಾಯಿ ಪಾಡಿ ಅಂದ್ क्रिस का सुनेगा गाना ಸಜಿತನ್ನ ಮೆಲ್ಲ ಬಾಲಿಪ್ಲೆ ಇರು ಪಿರ ಬರುವಾರು ಗಾಲಿಡ್ ದಿಲೀಪ್ ಕೀಪರ್ ದಿಲೀಪ್ ಈರ್ನ ಮೇಕೆ ಕಮೆಂಟ್ರಿ ಅನ್ಪೇನಾ ಇಜ್ಜ ఒక పనిపని మనం లేక పద్యం అని పెరిగేదారు ಎಸ್ ತೀರ್ಪುಗಾರರೇ ಮುಂದುವರೆಸಿ ಆರಂಭಿಕ ಚೆಂಡನ್ನು ಕೈಗೆ ಗೆದ್ದಿದ್ದಾರೆ ಇಲ್ಲಿ ವಿದೇಶ್ ಜೋಡಿಯಾಗಿ ರಾಯಿಸಿದ್ದಾರೆ ಈ ಬಾರಿ ಕೆಕೆ ಆರ್ಭಟದ ಹೊಡೆದ ಚೆಂಡು ಚೆಂಡು ಸಿಕ್ಸ್ ಹಿಡಿದು ಇಲ್ಲಿ ಕೆಕೆ ಮತ್ತೆ ನೋಡಿ ಲಾಲಿಬಾಬ್ ಚಾಟ್ ಮೊದಲ ತೀರ್ಮಾನ 1+1 6 ತಂಡಕ್ಕೆ 7 ಇಲ್ಲಿ ಫ್ರೀಡ್ ಲಾಭದಾಯಕವಾಗಿ ಸೇರಿಕೊಂಡಿದೆ ಅರ್ಥಾತ್ ಇಲ್ಲಿ ಆರಂಭದ ಚೆಂಡು ಕಾರ್ಯಗಂಟೆ ಮೊಳಗಿದಾಗ ಇಲ್ಲಿ ರಾಶೀದ್ ಅವರ ಚೆಂಡನ್ನು ಕೆಕೆ ಅದೇ ರೀತಿಯ ಅಪಾಯ ಇಲ್ಲಿ ನೋ ಬಾಲ್ ಎಂಬ ತೀರ್ಮಾನ ಬರ್ತಿದೆ ಇಲ್ಲಿ ಮತ್ತೊಮ್ಮೆ ಇಲ್ಲಿ ಗಾರ್ಡ್ ಅನ್ನು ತಿಳಿಯಪಡಿಸದೆ ಬಾಲ್ ಅನ್ನಿಸಿದಂತ ದಾಳಿಗಾರ ರಕ್ಷಿತ್ ಮತ್ತೆ ಇಲ್ಲಿ ಬಲವಾದ ತೀರ್ಮಾನದೊಂದಿಗೆ ಹಸಿರು ತೀರ್ಪುಗಾರಿಕೆ ಈ ಭಾಗದಲ್ಲಿ ವಿಜಯ್ ಆನೆ ಬಾಬು ನೆಲ್ಯಾಡಿ ಫ್ರೀಟ್ ಎಲ್ಲಿ ಸ್ಟಾಂಪ್ ಔಟ್ ಇಲ್ಲ ನೇರವಾಗಿ ಡಾಟ್ ಡೆಲಿವರಿ ಫ್ರೀಟ್ ಲಾಭದ ಚೆಂಡನ್ನು ಡಾಟ್ ಮಾಡಿದಂತ ಆಟಗಾರ ರಾಜೇಂದ್ರ Now the start is Babu once again he's decided the white ball again rise on the extra will be score added on the board. Now I think this one is purely 10. ಈ ಬಾರಿ ಬಲವಾದ
ಮನವಿಯೊಂದಿಗೆ ಪುರಸ್ಕಾರ ಇಲ್ಲಿಯ ಸ್ಟಂಪ್ ಆರ್ಡರ್ ರಾಜೇಂದ್ರ ಫೈಲನ್ ಕಡೆಗೆ ವಾಲುತ್ತಿರುವಾಗ ಸ್ಟಂಪ್ ಆರ್ಡರ್ ಬದಲ ಆರಂಭದ ಗೊಂಡಿಗಳಿಸಿಕೊಂಡು ಈ ಬಾರಿ ಮೈದಾನದ ಭಾಗದಲ್ಲಿ ನೋಡುವುದಾದರೆ KKR ಪಡೆದಾಟದೊಂದಿಗೆ ಜತೆಯಾಗಿ ಸೇರಿಕೊಳ್ಳುವ ಇನ್ನೋರ್ವ ಆಟಗಾರ ಬ್ಯಾಟ್ಸ್ಮನ್ ನವರೀಶಾನೆ ಬಾಬು ಮಧ್ಯಮ ಕ್ರಮಾಂಕದಲ್ಲಿ ಅನುಭವಿ ಆಟವನ್ನು ಆಡಲು ಬಂದಂತ ಆಟಗಾರ ಈ ಬಾರಿ ಮೈದಾನದ ಭಾಗ ರಕ್ಷಿತ್ ದೂರದಿಂದ ನೋಡಿದ್ರು ಮತ್ತೆ ಬಲವಾದ ದಂಡನೆ ಚೇಂಡು ನೇರವಾಗಿ ಹೊರಹೊಮ್ಮದಿರುವಾಗ 1 ರನ್ನಿನ ಮುಕ್ತಾಯವಾಗಿದೆ ಓವರಿಗೆ ಕಾರ ಆರಂಭಿಕ ಓವರಿನ ಮುಕ್ತಾಯಕ್ಕೆ ಮುಕ್ತಾಯಕ್ಕೆ 2 ಚೆಂಡುಗಳು ಬಾಕಿ ಇದೆ. ಹಿಂದಿನ ಒಂದೇ ಆಡದ ಹೀರೋ ಹಿಂದಿನ ಒಂದೇ ಆಡದ ಹೀರೋ ಬೇರೆ ಯಾರಲ್ಲ ನಮ್ಮವರೇ ಆದಂತ ಕಡಂದಲೇ ಜೀರೋ ಈಸ್ ಸಚಿನ್. ಪಂದ್ಯಾಡುವ ಅದೃಷ್ಟದ ಪಂದ್ಯ ಪುರುಷದ ಫಲಕವನ್ನು ನೀಡಿ ಗೌರವಿಸಲಿದ್ದಾರೆ ನಮ್ಮ ಗಾಢಂಗಳೆಯ ಹಳೆಯ ಹುಲಿ ದಿನೇಶ್. ಮತ್ತೊಮ್ಮೆ 2ನೇ ಓವರ್ನ ಚಾಲ್ತಿಯಾಗಿ ಬೌಲರ್ ನೂತನ ದಾಂಡಿಯ KKR ಅವರು ವಾಪಸ್ಸಾಗಿದ್ದಾರೆ 7 ಸ್ಥಾನಗಳು. ಏನಾದ ಅನುಭವಿ ಆಟಗಾರ ವಿಶ್ವನಾಥ ಪೇಜಾವರ್ ರವರ ಆಗಮನವಾಗಿದೆ. ಕಾದು ನೋಡೋಣ ಏಳೆ ಮಾತೇನೋ ತೀರ್ಮಾನ ಥೀಮ ಬಾಲಿಗಾರಿಕೆ ವಿಭಾಗದಲ್ಲಿ ಆರಂಭದ ಚೆಂಡಿನಲ್ಲಿ ಗೂಟ ಮತ್ತೆ ಎಸೆದಲ್ಲಿ ನಬಾಲ್ ಎತ್ತರದ ಕ್ರಮಾಂಕದಲ್ಲಿ ನೋಡುವುದಾದ್ರೆ ಅತಿ ಎತ್ತರದ ಮೊತ್ತಕ್ಕೆ ಸಾಕ್ಷಿಯಾಗಿ ಇಲಿಫ್ರೇಟ್ ಲಾಭದಾಯಕದ ಒಳಗೆ ಸಾಗಿ ಮತ್ತೆ ನಬಾಲ್ +1 ವಾಲಿ ಸಂಪಾದನೆ ವಾಲಿ ಸಂಪಾದನೆ ಸೇರಿಕೊಂಡಾಗ ಅತ್ಯುತ್ತಮವಾದ ಮೊತ್ತಗಳು. ಬ್ಯಾಟಿಂಗ್ ಆರ್ಡರ್ ಭಾಗದಲ್ಲಿ ಓಪನಿಂಗ್ ದಾಂಡಿಗನಾಗಿ ಧಾವಿಸಿದಂತಹ ವಿಶ್ವನಾಥ್ ಈ ಬಾರಿ ಚಾತುರ್ತನಾಗಿ ಕ್ರಮಾಂಕದಲ್ಲಿ ನೋಬಾಲ್ ಚೆಂಡನ್ನು ಎಸೆಯುವಂತ ಪ್ರಯತ್ನ ಜಾಣ್ಮೆಯ ದಾಳಿ ಅವಕಾಶವಿಲ್ಲ. ದಮಾನಿಯಾನೆ ಪ್ರವೀಣ್ ಹೊರ ವಿಭಾಗದಲ್ಲಿ ರಕ್ಷಕನಾಗಿ ನಿಂತುಕೊಂಡಂತ ಆಟಗಾರ ಮತ್ತೆ ಬಿರುಸಿನ ದಂಡನೆಗೆ ಸಾಕ್ಷಿ ಆದರೆ ನಗುಮುಖದ ವಿಸ್ಕಿ drop to the ball now again. Good spell on the team. Back to the shot on the head. Now Raghu is good running in our coverage of fielder. How damage happy for the winner exactly now. This time is Hughes collected on the ball. Good run up by the batsman. Both are happy for the moment. Now this time is Vigid. This time is batsman name Babu Navanish, big shot on the shot, Alex Milan. That is the your shot on the midland. Again, watchful on the moment of the fall. Every time, everything, every moment is Felder. Timo Hagen come to the order on the side. Second order is in progress. Now, once again. Well judgment of the ball is completed 2 overs. Score is 24. The
ಒಬ್ಬೊಬ್ಬರಿಗೆ 12 ಹಣ್ಣು ಮೊತ್ತಗಳು ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ 24. ಈಗಾಗಲೇ 13-12 ಆಟಗಳು ಮುಕ್ತಾಯವಾಗಿದೆ. 3ನೇ ಓವರ್ ಚಾಲ್ತಿಯಲ್ಲಿ 13ನೇ ಚೆಂಡಿಗಾಗಿ ದಾಳಿಗಾರಿಗೆ ಭಾಗದಲ್ಲಿ ದಾಳಿಗಾರ ಡೀಸೆಲ್ ಎಸ್ ಆನ್ ವೈಡ್ ಅದೇ ವೈಡ್ +1. Yes, jersey number 18 is the third ball. Progress in the ball now. First ball goes to the head on the leg, and now that is extra will be added on the scoreboard. Now once again likewise. Yes, Whiskey, welcome to the final now again. Hand of the Johnny tournament. Now Vishwanath goes to the pavilion. Again. As the name is Sushant, come to his head. Yes, want of lollipop chin. ಅದರಲ್ಲಿ ಅನುಭವಿ ನಾನಿನ ವರದಿಲ್ಲ. ಆದರೆ ಸ್ಥಗಿತವಾದ ಚೆಂಡಿಗೆ ನಿರ್ಧಾರಿತ ಆಟಗಳ ಸಂಖ್ಯಾಭರಿತವಾಗಿ ಎದುರಿಸಬಾರದಂತ ಕ್ಷಣದಲ್ಲಿ ಮನಗೆ ಅನ್ನಂತ ಚೆಂಡಿಗೆ ನಿರ್ಧಾರಿತ ಆಟಕ್ಕೆ ಅವಕಾಶ. ಎಲ್ಲ ವರ್ಷಿನ ಆಟಕ್ಕೆ ಹಾನಿ, ಆದರೆ ಕ್ಲೀನ್ ನೋ ಬಾಲ್ ಎಂಬ ತೀರ್ಮಾನ. ಪ್ಲೇಟ್ ಓವರ್ ಮುಕ್ತಾಯವಾಗಲು ಇನ್ನು ಬಾಕಿ ಉಳಿದಿದೆ. 3 ಎಸೆತಗಳು. ಫುಲ್ ಟ್ರಸ್ ಮಾದರಿ ಜನರ ಅವಕಾಶ ಇತ್ತು, ಆದರೆ ಇಲ್ಲಿ ಸುಬು ಸಾಂಟ್ಯಾರ್ ಬಸವಣ್ಣ ಡಾಲಿ ಬೋಡ ಅತ್ತೆ ನಿಕ್ಲೆ ಗುಂಡು ಡಾಲಿ ಉಂಡು ನಿಗಲ್ಡ
ಅದು ನೋಡೋಣ ಕುತೂಹಲ ಕ್ಷಣಕ್ಕೆ ಧಾವಿಸುವಂತ ಪಂದ್ಯಾಟ. ಈ ಕಲಂದರ ಪ್ರೀಮಿಯರ್ ಲೀಗ್ 2026 ಸಾಲಿನ ಈ ವರ್ಷದ ಆರಂಭಿಕ ಫೈನಲ್ ಮನೆಗೆ ಅಣಿಯಾಗಿಲ್ಲ ಸಜ್ಜಾಗಿರುವಂತ ಎರಡು ತಂಡಗಳು ಯಾವುದಂದ್ರೆ, ಒಂದು ಕಡೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ಏನೊಂದು ಸ್ಕಾಂದ KKS. ಎರಡು ತಂಡದ ನಾಯಕರೇ ಅದೃಷ್ಟದ ಚಿಮ್ಮಿಕೆಗಾಗಿ ಸಹಕರಿಸಿ. ಈಗಾಗಲೇ ಸಮಯ ವ್ಯರ್ಥ ಮಾಡದೆ ಕ್ಲಪ್ತ ಸಮಯದಲ್ಲಿ ಪಂದ್ಯಾಟ ಮುಕ್ತಾಯವಾಗಲು ಸಹಕಾರಿಯಾಗಬೇಕು. ನಾಯಕರುಗಳು ಆದಷ್ಟು ಬೇಗ ಬರಬೇಕು. ಅನ್ನ ಜೈತು ಒಂದು ಸ್ಕಂದ ಪಕ್ಕ ಪ್ರಜ್ವಲ್ ಬಲೆ ಡೇನಿಯಲ್ ಏನು ಟೈಮ್ ಪ್ಲೇಯರ್ ಕಡಪಡ್ಲತ್ತೆ. ಸ್ಕಂದ ಟೀಮ್ ದ ಕ್ಯಾಪ್ಟನ್ ದಯದಿದ್ ಬಲೆನ್ನ ಸ್ಕಂದ KKS ನಿಗಲ ಟೀಮ್ ದ ಪ್ಲೇಯರ್ ಆಲ್ರೆಡಿ ಕಾತಂದುಲ್ಲೇರು.
ಸ್ಕಂದ ಕಡನೆಲ ತಂಡದ ಪೃಥ್ವಿ ದೈದಿದು ಒಲ್ಪೆತ್ತನೆಲ ಬತ್ತ ಸಹಕಾರ ಮಲ್ಪೆ ಆಲ್ರೆಡಿ ಈರಿನ ವೇಟಿಂಗ್ ಅದು ಅಗ್ಲಿ ಟೀಮ್ ದಲ್ಲಿ ಕಾತೊಂದಿಲ್ಲೇರು ಪೃಥ್ವಿ ಅಂಬಾರ್ ಆತ್ಮೀಯರೇ ಸರತಿ ಸಾಲದ ಈ ಒಂಜಿ ಪುರ್ಲಗಡ್ಡದ ಕ್ರೀಡಾಕೂಟಡು ನಮ್ಮೊಟ್ಟಿಗೂ ಮಿತ್ತರ್ಮಿದ ಚಾಬಾಡಿಡು ವಲಯಕ್ಕೆ ಅದಲ್ಲೇರೆ ಬಿನ್ನೀರಿನ ದಂಡದ ಸಾಲದ ಪಟ್ಟಡು ವಲಯಕ್ಕೆ ಮಲ್ಪನಂಚಿನ ಗಣ್ಣೀರಿನ ಸಾಲಡು ನುನರಿ ಬಿನ್ನೆ ಕೂಡ್ದು ನಮ್ಮೊಟ್ಟಿಗೂ ಪೊರ್ಲ ಪಲಿಕೆಯನ್ನು ಪಸೇರ ಬದದಿರು ಆತ್ಮೀಯರು ಕಡದಲ ಪೊಲಡುಗ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀಯುತ ಲೀಲಾಧರ್ ಪೂಜಾರಿ ಮೇರಿನ ಮಟ್ಟಿಗೂ ಪೊರ್ಲಗಟ್ಟಡು ಪಟ್ಟಣ ವಲಯಕ್ಕೆ ಮಲ್ತದು ಇವಂಜಿ ಕಡನಲ ಪ್ರೀಮಿಯರ್ ಲೀಗ್ 2025 ಗೆ ಸೆಲ್ದ ಪೊರ್ಲ ಪುರ್ಪನ್ ಪಸೇರ ನಮ್ಮೊಟ್ಟಿಗೆ ವಲಯದಲ್ಲಿ ಮೆರೆಗ ಗೌರವದ ಸಲ್ಯ ಪಡೆದು ಎದುಕೊಂಡು ಪಂದ ನಿಕಲ್ಡ ಬಿನ್ನಪ್ ಮಲ್ತಂದಲ್ಲ ಈ ಪೊರ್ತಡ್ ನಮ್ಮೊಟ್ಟಿಗೆ ಇತ್ತಿನಂಚಿನ ಶ್ರೀಯುತ ಪ್ರಶಾಂತ್ ಶೆಟ್ಟಿ ಮೇರು ಗೌರವದ ಸಲ್ಯ ಪಡೆದು ಅರೇನ ಗೌರವಡು ಸ್ವಾಗತ ಮಲ್ಪಡು ಬಂದು ಈರಡ ಬಿನ್ನಪ್ ಮಲ್ತದ ಅವರ ಜೋರ ತಾಟಿ ಬಿಡ್ಲನ್ನ ಎಸ್ ಸ್ಥಳ ಸಾನ್ನಿಧ್ಯದ ನಮ್ಮನ ಈ ಒಂಜಿ ಪೊರ್ಲ ಕಡನದ ಮನದ ದೇವರು ಬೇತೂರ್ಲತ್ತು ಶ್ರೀ ಸುಬ್ರಹ್ಮಣ್ಯ ದೇವರು ಮೇರ್ನ ಜೀರ್ಣೋದ್ಧಾರದ ಒಂಜಿ ಮೀಟಿಂಗ್ ನಡೆಪೇರುಂಡು ಮುಂದೆ ಬರ್ಪಿನ 1 ತಾರೀಕು ದೈದೀದು ಸರ್ವ ಗ್ರಾಮಸ್ಥರ್ಲ ಮೂಲ ಸೇರಿನ ಮಾತ ಬಂದುಲ್ಲ ತಮ್ಮ ಇಲ್ಲಲು ಪಂಡದು ಆ ಮೀಟಿಂಗ್ ಕಡ್ಡಾಯವಾದ ನಿಗಲು ಸೇರುಡು ಬಂದು ನಿಗಲಿಗೆ ವಿನಮ್ರ ಕರೆಯನ್ನು ರವಣಿಸೊಂದಿಲ್ಲ ದಯದೀದಿ ಕರೆಯನ್ನು ಆಲಿಸದು ಎಲ್ಲಂಜಿದ ದಿನೊಟ್ಟು ಮೀಟಿಂಗ್ ಮಾತಿರ್ಲ ತಪ್ಪಂದು ಬತ್ತು ಸೇರುಡು ಬಂದು ನಿಗಳ ವಿನಮ್ರ ವಿನಂತಿ ಮಲ್ತೋದಲ್ಲ ಎಸೆಯಿಲೆ ಆರಂಭದ ಸೆಮಿಫೈನಲ್ ಕಾದಾಟ ಇಲ್ಲಿ ನೋಡಿ ಚುರುಕಿನ ನಡುವೆ ಅತ್ಯುತ್ತಮವಾದ ಓಡಾಟ ಹರಿ ಚೆಂಡನ್ನು ತಡೆ ಹಿಡಿದ್ರು ಆದ್ರೆ ಅರಕ್ಷರದಲ್ಲಿ ಚುರುಕಿನ ಓಡಾಟವಾಡದತ್ತ ಈರ್ವರ ದಾನಿಗರು 2 ತಂಡದ 12 ಆಟಗಾರ ದಯವಿಟ್ಟು ಸ್ಕಂದದ ಬಲೆನ್ನ ಒಳ್ಳೆಯರು ಸ್ಕಂದದಾರಲ್ಲೇರು ಇರ್ಲಲ್ಲರ್ ಎಸ್ ಫೈನಲ್ ಕಾದಾಟದಲ್ಲಿ ಸೆಮಿಫೈನಲ್ ಕಾದಾಟದಲ್ಲಿ ಇಲ್ಜಾನ್ ಖಂಡಿತವಾಗಿಯೂ 12 ಆಟಗಾರ ನಮ್ಮ ಜೊತೆ ಸೇರಿಕೊಂಡಾಗ ಬಲಿಜಾನ್ ಆಟ ಸೊಗಸಾದ ನಡೆಯುವ ವಿಭಾಗದಲ್ಲಿ ನೇರ ಹೊಡೆತ ಸಾಗಿ ಹೊಂದಿತಾರ್ಥದಲ್ಲಿ ಚುರುಕಿನ ಓಡಾಟ ಬಂದಾಗ ಅರೆ ಕ್ಷಣದಲ್ಲಿ 2 ಚೆಂಡುಗಳ ಮುಂದೆ ಬಾಚಿದ್ದು 3 ಚೆಂಡು 2 ಚೆಂಡುಗಳ ಮುಂದೆ ಬಾಚಿದ್ದು 3 ಅತ್ಯುತ್ತಮವಾದ ದಾಳಿಗೆ ತಕ್ಕಂತೆ ಪ್ರಹಾರ ಖಂಡಿತವಾಗಿಯೂ ಮತ್ತೆ ಸಜ್ಜನಿಕೆಯನ್ನು ಸರಿಪಡಿಸುತ್ತಾ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಭರದಲ್ಲಿ ಮಣ್ಣಾಗಿ ಸೋಲೆ ನಮಗೆ ಸೋಪಾನ ಅನ್ನುವ ತೀರ್ಮಾನದೊಂದಿಗೆ ಪ್ರಾಜ್ವಲ್ ಗ್ಯಾಲಿಯೇಟರ್ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಕಾದುಗಳಿದ ಗಿರಿಗಳಾಗಿ
ಎಡಗೈ ಎಡಗಾಚೆಗಾನಿಗ ನಿತಿನ್ ಸರ್ವೋದಯ ಕಲ್ಲಮಣ್ಕರ್ ತಂಡದ ಪರವಾಗಿ ಪ್ರತಿನಿಧಿಸಿಕೊಂಡೇ ಪೋಲ್ಟ್ರಸ್ ಮಾದರಿ ಲಾಲಿಪಾಪ್ ಚೆಂಡು ಅವಕಾಶವಿತ್ತು. ತೀರ್ಪುಗಾರಿಕೆ ಭಾಗದಲ್ಲಿ ಬಲವಾದ ಮನವಿ ಇದ್ರೂ ಕೂಡ ಓಟೋ ಚೆಂಡಿಗೆ ಯಾವುದೇ ಅವಕಾಶವಿಲ್ಲ. ಡಾಟ್ ಡೆಲಿವರಿಯಾಗಿ ಸೇರಿಕೊಂಡ ಆದರ್ಶಮಯ ವ್ಯಕ್ತಿಯಾಗಿ ಮುಂದುವರಿಸಿದ ನಿತಿನ್ ರವರ ಕಾಣಿಕೆ. ಮತ್ತೆ ಇಲ್ಲಿ ಫುಲ್ ಟ್ರಾಸ್ ಚೆಂಡು ಇಲ್ಲಿ ಕಾದುಗುಳಿದ ನರರಕ್ಷಕ ಗಿಡುಗಲಾಗಿ ನಿಂತಿರುವಂತಹ ಪರ ರಕ್ಷಕ ಕ್ಯಾಚ್ ಅನ್ನು ಪಡೆಕೊಂಡಾಗ ನಿತಿನ್ ರವರ ಆಟಕ್ಕೆ ಅಂತ್ಯವಾಗಿದೆ. ಆರೆ ಕ್ಷಣದಲ್ಲಿ ಮಾಯವಾದ ಜಿಂಕೆ ಅನ್ನುವ ತೀರ್ಮಾನ ಬಂದಂತಾಗಿದೆ. ಇಲ್ಲಿ ಆರಂಭಿಕ ಗೊಂಡಿ ಗಳಿಸಿದಾಗ ಮಧ್ಯಮ ಕ್ರಮಾಂಕದ ದಾಂಡಿಗ ಯಾರು? ವಿನಯ್, ಹಿಂದಿನ ಪಂದ್ಯಾಟದ ಹೀರೋ. ಇಂದಿನ ಪಂದ್ಯಾಟದ ಹೀರೋ ವಿನಯ್, ಜರ್ಸಿ ನಂಬರ್ 12 ಆಗಮನವಾಗಿದೆ. ಕಾದು ನೋಡೋಣ ಯಾವ ರೀತಿಯಾಗಿ ತನ್ನ ತಂಡಕ್ಕೆ ಆಶ್ರಯ ದಾಂಡನ್ನು ನಿಭಾಯಿಸಿಕೊಂಡು ಬರಬಹುದು. ಅತ್ಯುತ್ತಮವಾಗಿ ದಂಡನೆಯ ನಡುವೆ ಚುರುಕಿನ ಆಟಗಳ ಪ್ರಾಬಲ್ಯಕ್ಕೆ ಸಾಕ್ಷಿಯಾಗಿದೆ. ಇದು ಮಾತ ಪ್ಲೇಯರ್ ರಿಕ್ವೆಸ್ಟ್ ಮಾಡ್ತಂದಲ್ಲ ಅಂತಿಮ ಕ್ಷಣ ನಮ್ಮ ನಿಖಿಲ್ನ ಇಂಟರ್ವ್ಯೂಸ್ ನಿಖಿಲ್ನ ಪ್ಲೇಯರ್ ಪೇಸ್ ಇತ್ತು ದಯವಿಟ್ಟು ಕೊಡ್ದು ಸಹಕಾರ ಮಲ್ಪಲೆ ಅಂಚಿನ ತಂಡದ ಇಂಟರ್ವ್ಯೂಸ್ ಕೊಡ್ದು ಸಹಕಾರ ಮಲ್ಪಲೆ. ಎಸಿ ಬಾರಿ ಆದರ್ಶ್ ನೇರವಾಗಿ ವಿನಯ್ ರವರ ಕಡೆಗೆ ಕಾದು ನೋಡೋಣ. ಮತ್ತೆ ಇದು ಫೈನಲ್ ಸೆಮಿಫೈನಲ್ಗೆ ಲಗ್ಗೆಂಟದ ತಂಡಗಳ ನಡುವೆ ಸಾಗಿ ಬರುವಂತಹ ಪಂದ್ಯ. ಇಲ್ಲಿ ಅಡಚಣೆ ಬಂದಿರೋಣ ಇವತ್ತರ ಬದಲಿಗೆ extra will be added on the scoreboard now once again. This time is the best judgment of the umpire. Here is one of the goal contact. Again. Not understood properly. Here is Adash. Once again, first over completed the misjudgment of the calculation for others. Now, Vinay is every time, but anytime miscalculated on the bat. Now, this time is dotted ball. ಮತ್ತೆ ನೇರವಾಗಿ ಚಿತ್ತಾರದ ಕಡೆಗೆ ಇಲ್ಲಿ ವರ್ಣನೆ ಆಟ. ಇಲ್ಲಿ ಆಟ ಜನ ತೀರ್ಮಾನ ಈ ದುರ್ರಪದಲ್ಲಿ ಒಂದು ಹೆಚ್ಚುವರಿಯಾಗಿ ಸೇರಿಕೊಳ್ತಿದೆ. ಅಂತಿಮ ಒಂದಿಸದ ಬಾಕಿ ಇರುವಾಗ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ತಂಡದ ಖಾತೆಯಲ್ಲಿ 6. ಇಲ್ಲಿ ಬಾಲಾಡಿದ ನನಗೆ ಪ್ರಾರಂಭವಾಗಿ ಬರ್ತಿದೆ. ಆದರೆ ಎಳೆ ವಿಭಾಗದಲ್ಲಿ ರಕ್ಷಕ 38 ಜರ್ಸಿ ನಂಬರ್ ಪುಟ ಅತಿ ಉತ್ತಮವಾದ ಕಲೆಕ್ಟ್ ವಿಭಾಗದಲ್ಲಿ ಸೇರಿಕೊಂಡಾಗ ಒಂದು ಮಾತ್ರ ಓಟಕ್ಕೆ ಅವಕಾಶವಾಗಿದೆ. ಆರಂಭಿಕ ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಓವರ್ ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ 7. ದೈತ್ಯ ಬಲಾಢ್ಯ ದಾಂಡಿಗ ಜರ್ಸಿ ನಂಬರ್ 3 ಬಾಲ್ 9 ಸುಧೀರ್ ಮೈದಾನದ ಭಾಗದಲ್ಲಿ ಚಾನ್ಮೆ ಆಟಕ್ಕೆ ಸಾಕ್ಷಿಯಾದ ಪುಟ್ಟ ಆರ್ಭಟದ ಆಟದೊಂದಿಗೆ ಢೇಣಿಯಾಲ್ ಅತ್ಯುತ್ತಮ ಪ್ರೇಕ್ಷಣೀಯ ಆಟದೊಂದಿಗೆ ರಕ್ಷಣೆಯನ್ನು ಮಾಡುವಂತ ಮೋಹನ್ ಯಯಾಡಿ ಬಜಿಲಗೆರೆ ಪ್ರಖ್ಯಾತ್. ಈ ಬಾರಿ ಮತ್ತೊಮ್ಮೆ ಪ್ರಬಲವಾಗಿ ಮೆರೆಯಲು ಬಂದಂತ ದಾಳಿಗಾರ ಮೋಹನ್ ಬಜಿಲಗೆರೆ. ಗೂಟರ್ ರಕ್ಷಕನಾಗಿ ಒಂದು ಕಡೆ ಭಕ್ಷಕನಾದರೆ ಕಾದು ನಿಂತ ಬರುವ ಆಟಗಾರ ಅತ್ತ ಕಡೆಯಿಂದ ಅಶ್ವಿನ್ ಮರಣದ ಹೊಡೆತಗಾರ. ಇಲ್ಲಿ ಬಲಾಡಿದ ನನಗೆ ಸಾಕ್ಷಿಯಾದ ಚೆಂಡು ಚಿರಕಾಲ ಗಾಲಿಯಲ್ಲಿ ಆದರ್ಶ ಲಾಲಿಪಾಪ್ ಇತ್ತು. ಆದರೆ ಇಲ್ಲಿ ಮೋಹನ್ ರವರ ದಾಳಿ ಕರಾರುಮತ್ತವಾಗಿತ್ತು. ಅರ್ಥಾತ್ ಇಲ್ಲಿ ಜರ್ಸಿ ನಂಬರ್ 0 ಬಾಲ್ ಉತ್ತಮವಾದ ಕಲೆಕ್ಟ್ ವಿಭಾಗದಲ್ಲಿ ಸೇರಿಕೊಂಡಾಗ ಗೆಲುವೆ ಸೋಪಾನ ಅನ್ನೋ ತೀರ್ಮಾನದೊಂದಿಗೆ ಪ್ರಾಜ್ವಾಲ್ ಗ್ಲಾಡಿಯೇಟರ್ಸ್ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಮಣಿಸಿಯೇ ಬೀಳುತ್ತೇನೆ ಅನ್ನೋ ತಾಕದೊಂದಿಗೆ ದಾಳನ್ನೆತ್ತಿಕೊಂಡು ಬರ್ತಿದ್ದಾರೆ ಪ್ರಸಾದ್. ಸ್ಕಾಂದಾಗೆ ಸ್ಥಾನದ ಪರವಾಗಿ ಕಾದು ನೋಡೋಣ.
ಎಸ್ ಮೋಹನ್ ಬಾಜಿಲಗೆರೆ ಈ ಬಾರಿ ಮೈದಾನದ ಭಾಗದಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ಸೇರಿಕೊಂಡಾಗ ಅತ್ಯುತ್ತಮವಾದ ಗಾಳಿಯಲ್ಲಿ ಬಂದಂತ ಚೆಂಡು ಲಾಲಿಬಾಬ್ ಚೆಂಡು ಅರ್ಧನಾರೀಶ್ವರನ ಭಾಗ್ಯ ಆಟ ಆದಂತ ಪ್ರಸಾದ್ ಫಾರ್ನ ಬಿಟ್ಟು ಆದ್ಯವಾದ ಗಣನೀಯವಾದ ಸೇಕ್ಸರ್ ವಿಭಾಗದಲ್ಲಿ ತಾನು ಸಮರ್ಥನ ತಿಮ್ಮನೊಂದಿಗೆ ಗಗನಚುಂಬಿಯಾಗಿ ಹೊಡೆದಂತ ಚೆಂಡು ನೇರವಾಗಿ ಗಾಳಿಯ ಸಹಾಯದೊಂದಿಗೆ ನೇರ ಹೊರ ವಿಭಾಗಕ್ಕೆ ಅಟ್ಟಿಸಿಕೊಂಡು ಹೋದಂತ ಚೆಂಡು 6 ಗೋಚರಣೆ ಆದ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 13 ಮತ್ತೆ ಅಧಿರಗಾದಿಯ ತಾಳ ಚಿತ್ತಾರದ ನಡುವೆ ಬೀಸುವ ಬರತನದೊಂದಿಗೆ ಬರವಾಗಿ ಪ್ರೋತ್ಸಾಹಕ ಮನದೊಂದಿಗೆ ಡೇನಿಯಲ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಿಲ್ಲುವ ಬರದೊಂದಿಗೆ ಮೋಹನ್ ಬಾಜಿಲಗೆರೆ ನೋಡಿ ಒಂದೊಮ್ಮೆ ಜಾನ್ಮೆ ಒಂದೊಮ್ಮೆ ಪ್ರದರ್ಶನ ಒಂದೊಮ್ಮೆ ಬೀಳುವಿಕೆ ಒಂದೊಮ್ಮೆ ನಿಲ್ಲುವಿಕೆ ಒಂದೊಮ್ಮೆ ಏಳುವಿಕೆ ಅತ್ತ ಇತ್ತ ಎಲ್ಲ ಚಿತ್ತವನ್ನು ಅರಿತುಕೊಂಡು ಭತ್ತ ಬೀಲಕೆಯಲ್ಲಿ ಓಡುವಂತ ಚೆಂಡುಗಾರ ಬೇರೆ ಯಾರು ಅಲ್ಲ ಈ ಮೋಹನ್ ಬಾಜಿಲಗೆರೆ. ಎಸ್ ಮಾತ್ರ ದಾಳಿಯಾಗಿ ನೂತನ ದಾಂಡಿಗ ಬ್ಯಾಟ್ಸ್ಮನ್ ಸೋನಿಲ್ ಕೊಳತ್ತಮಾಜಾಲ್ ಬಾಜಿಲಗೆರೆಯಿಂದ ಕೊಳತ್ತಮಾಜಾಲ್ ಇಲ್ಲಿ ಬಾಲಿಸಿದ್ದಾನೆ ಚೋರು ಕಿರಾಟ ಅತ್ಯುತ್ತಮವಾದ ಓಟಗಳು ಸೇರಿಕೊಂಡಾಗ ಬಲ ವಿಭಾಗದಲ್ಲಿ ತಟ್ಟಿದಂತ ಚೆಂಡಿಗೆ ನೇರವಾಗಿ ನಿರ್ಧಾರ ಓಟಗಳು ಸೇರಿಕೊಳ್ತೇವೆ ಅರ್ಥಾದಲ್ಲಿ 2 ಓವರ್ನ ಮುಕ್ತಾಯಕ್ಕೆ ಏನು 1 ಚೆಂಡುಗಳು ಬಾಕಿ ಇದೆ. ಕಾದು ನೋಡೋಣ 3 ಓವರ್ಗಳಿಗೆ ಸೀಮಿತವಾಗಿರುವ ಪಂದ್ಯಾಟದಲ್ಲಿ ಅತ್ಯುತ್ತಮವಾದ ದೈತ್ಯಾಟಗಾರ ಸುಧೀರ್ ದೂರದಿಂದ ಓಡೋಡಿ ಬಂದು ಮುನ್ನುಗ್ಗಿ ಪಡೆಯಬಹುದು ಚೋರಕ್ಕಿನ ರಕ್ಷಣೆ ಅತ್ಯುತ್ತಮವಾದ ಹೊಡೆತಗಳು ಅವರೊಂದಿಗೂ 2 ಓವರ್ಗಳು ಮುಕ್ತಾಯವಾಗಿದೆ. ಎಸ್ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಗಣನೀಯ ಮೊತ್ತ 15 ಸುಧೀರ್ ಕೊರಪದೂರ್ ಎಸ್ ಡೇನಿಯಲ್ ರವರೇ ಮುಂದುವರಿಸಿಕೊಳ್ಳಿ. ತೃತೀಯ ಓವರ್ನ ಚಾಲ್ತಿಯಲ್ಲ ಸೆಮಿಫೈನಲ್ ಕಾದಾಟ ಯಾರಿಗುಂಟು ಯಾರಿಗಿಲ್ಲ ಮಾಡು ಇಲ್ಲವೇ ಮಾಡಿ ಪಂದ್ಯಾಟ ಸೋತರೆ ನೇರವಾಗಿ 2ನೇ ಸೆಮಿಫೈನಲ್ ಕಾದಾಟಕ್ಕೆ ಗೆದ್ದರೆ ಫೈನಲ್ ಹಂತಕ್ಕೆ ಬಾಲಿವುಡ್ಗೆ ಆದರೆ ಇಲ್ಲಿ ನೇರವಾಗಿ ಫೇಲನ್ ಕಡೆಗೆ ವಾಲ್ತಿದ್ದಾರೆ ನೂತನ ದಾಂಡಿಗ ಹರ್ಷಿತ್ ನೇರವಾಗಿ ಫೇಲನ್ ಕಡೆಗೆ ವಾಲ್ತಿದ್ದಾರೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಅನುಭವಿ ಆಟಗಾರ ಛೋಟ ಕಿಲಾಡಿ ಮಾಡಬಹುದು ಸುಖಾನ್ ಕೊಂಜತ್ ಬಾಯ್ಲ್ ಸುಖಾಂತ್ ಕುಂಜತ್ ಫೈಲ್ ರವರ ಆಗಮನವಾಗಿ ಜರ್ಸಿ ನಂಬರ್ 7 ಎಸ್ ಡ್ಯಾನಿಯಲ್ ರವರ ಚೆಂಡನ್ನು ಎದುರಿಸುವ ವರದಲ್ಲಿ
ಟಪ ಟಪ ಅಂತ ಬಡಿಯುವ ಸದ್ದಿನೊಂದಿಗೆ ದಂಡನ್ನು ಎದುರಿಸುವಂತ ದಾಂಡುಗಾರ. ಕಾದು ನೋಡೋಣ. ಸುಖಾಂತ್ ಬಂದ ಪುಟ್ಟ ಸುಖಾಂತ್ ತಮ್ಮ ನಿರ್ಧರಿತ ಆಟಕ್ಕೆ ಅಂತ್ಯವನ್ನು ಕಂಡಂತ ಆಟಗಾರ. ಖಂಡಿತವಾಗಿ ಲೀಲಾಜಾಲವಾಗಿ ದಂಡಿಸಬೇಕಿತ್ತು. ಅರ್ಥಾತ್ ಇಲ್ಲಿ ಒನ್ ಟಪ್ ಮಾತ್ರ ಲಾಲಿಪಾಪ್ ಚೆಂಡು ಸಿಕ್ಸರ್ಗೆ ಆಟುವ ತಾಕದೊಂದಿಗೆ ಬರವಾಗಿ ನಿರ್ಧರಿಸಿದಾಗಿ ದಾಂಡನ್ನು ಬೀಸಿದಾಗ ನೇರವಾಗಿ ಕ್ಯಾಚ್ ಅನ್ನು ಪಡೆದುಕೊಂಡಿದ್ದಾರೆ. ಎಸ್ ಈ ಬಾರಿ ನೂತನ ದಾಂಡಿಗ ಲೀಲಾಧರ್. ಲೀಲಾಧರ್ ಮೈಪಲ್ಲ ಕಾಸರಗೋಡು. ಕುಂಬ್ರಾ ಪರಿಸರದಲ್ಲಿ ಅದೆಷ್ಟು ಮೂಲೆಗೆ ಅಟ್ಟಿಸಿದಂತ ಓರ್ವ ಆಟಗಾರ ಲೀಲಾಧರ್ ಮೈಪಲ್ಲ ಕಾಸರಗೋಡು. ಎಸ್ ಇಲ್ಲಿ ನೋಡಿ ಜಾನ್ಮೆ ಆಟ. ಇದು ಕಾಸರಗೋಡು ಪರಿಸರದಲ್ಲಿ ಅನುಭವದ ಆಟವನ್ನು ಆಡಿದಂತ ಆಟಗಾರ. ಮತ್ತೆ ಚುರುಕಿನ ಕಡೆಗೆ ಬಿತ್ತರಿಸಿದಂತ ಇಲ್ಲಿ ಓರ್ವ ದಾಳಿಗಾರರಿಗೆ ಅವಕಾಶವಿತ್ತು. ಒಂದು ವೇಳೆ ಇಲ್ಲಿ ಗೂಟವನ್ನೇ ಸಂಪಾದಿಸಿದ್ದೆ ಆದಲ್ಲಿ ಹ್ಯಾಟ್ರಿಕ್ ಲಾಭವನ್ನು ಪಡೆಯುವಂತ ಅವಕಾಶ ಇತ್ತು. ಆದರೆ ಅವಕಾಶವನ್ನು ನಿರ್ಧಾರಿತವಾಗಿ ಅರಿತುಕೊಂಡಂತ ಲೀಲಾ ಅಂತಿಮ ಕ್ಷಣದಲ್ಲಿ ಒಂದು ಮೊತ್ತವನ್ನು ಮಾತ್ರ ಖಾಲಿ ಹಾಕಿದ್ದಾರೆ. ಇಲ್ಲಿ ಮತ್ತೊಮ್ಮೆ ದಾಳಿಗಾರಿಕೆ ವಿಭಾಗದಲ್ಲಿ ಸೂಳಿ ಕೊರೋನಾ ವಿಭಾಗದಲ್ಲಿ ಮಾಸ್ಕ್ ಅನ್ನು ಧರಿಸಿಕೊಂಡು ಕ್ಷೇತ್ರ ರಕ್ಷಣೆ ಮಾಡಿದಂತ ಸೋರಿ ಉಡುಪಿ ಮತ್ತೆ ಇಲ್ಲಿ 45 ಜರ್ಸಿ ನಂಬರ್ ಬಾಲ್ ದೊಡ್ಡಕ್ಕೆ ಅವಕಾಶ ಇದೆ. ಆದರೆ ಚುರುಕಿನ ಓಟಗಳ ನಡುವೆ ಸಾಗಿ ಬರುವಾಗ ಪಂದ್ಯಾಟದಲ್ಲಿ ಸ್ಥಗಿತ ಕಂಡಂತ ಆಟಗಾರ ಅಂತಿಮ ಕ್ಷಣದಲ್ಲಿ ಮುಂದಕ್ಕೆ ಮಾತ್ರ ಸೂಕ್ತರನ್ನು ತೀರ್ಮಾನದೊಂದಿಗೆ ಓಡಿ ಮುಗಿಸಿದಾಗ ಅಂತಿಮ 2 ಚೆಂಡುಗಳು ಬಾಕಿ ಇರುವಂತೆ ಮೈದಾನದ ಭಾಗದಲ್ಲಿ ತಂಟದ ಖಾತೆಯಲ್ಲಿ 17. ಲೀಲು ನೀವು ಸಿಕ್ಸರ್ ಬಾರಿಸಿದ್ದೆ ಅದಲ್ಲಿ ನಿಮ್ಮ ಕೈಗೆ ಸಿಗುವುದು 500 ರೂಪಾಯಿ. ಅತ್ಯುತ್ತಮವಾದ ಪ್ರೋತ್ಸಾಹ ಮಾತು ಡೇನಿಯಲ್ ರವರಿಂದ. ತೂಪಿಸಬರಿ ಕರ್ನಾಟಕ. ಚೆಂಡು ಸೂರ್ಯ ಅವರ ಕೈಯಲ್ಲಿಂಡು. ಎಸ್ ಅಂತಿಮ ಕ್ಷಣದಲ್ಲಿ ಸೂರ್ಯ ಅವರವರು ಕ್ಯಾಚ್ ಅನ್ನು ಪಡೆದುಕೊಂಡಾಗ ಅವಕಾಶವನ್ನು ಕೈ ಚೆಲ್ಲಿದ್ದಾರೆ ಅನ್ನೋ ತೀರ್ಮಾನ ಬಂದಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಮಾಸ್ಕ್ ಮ್ಯಾನ್ ಕ್ಯಾಚ್ ಅನ್ನು ಪಡೆದುಕೊಂಡಾಗ 3 ಓವರ್ಗಳಿಗೆ ಸೀಮಿತವಾಗಿರುವ ಈ ಪಂದ್ಯಾಟದಲ್ಲಿ ಟಾರ್ಗೆಟ್ ವಿಭಾಗ ನೋಡುವುದಾದ್ರೆ ಸರಾಸರಿ ತಲಾ ಚೆಂಡಿಗೆ ಒಂದೊಂದು ಮೊತ್ತವನ್ನು ಕೂಡಿ ಹಾಕಿ 19 ಸುಲಭದ ಗುರಿಯನ್ನು ನೀಡಿದ್ದಾರೆ. ಕಾದು ನೋಡೋಣ. ಅದೃಷ್ಟ ಅನ್ನುವುದು 3 ಅಕ್ಷರ, ಗೆಲುವು ಅನ್ನುವುದು 3 ಅಕ್ಷರ, ಮೈದಾನ ಅನ್ನುವುದು 3 ಅಕ್ಷರ, ಕ್ರಿಕೆಟ್ ಅನ್ನುವುದು 3 ಅಕ್ಷರ. ಈ 3 ಅಕ್ಷರದಲ್ಲಿ ಸಾಧನೆ ಅನ್ನುವುದು 3 ಅಕ್ಷರ. ಖಂಡಿತವಾಗಿಯೂ ಈ ಶೂನ್ಯದಲ್ಲಿರುವುದು 3 ಅಕ್ಷರವ, ಒಂದೇ ಅಕ್ಷರ. ಈ ಶೂನ್ಯದಲ್ಲಿರುವುದು 1 ಅಕ್ಷರ. ಆದರೆ ಜಗತ್ತನ್ನು ಶೂನ್ಯದಲ್ಲಿ ಇವೆಲ್ಲವೂ ಕಟ್ಟಿಕೊಂಡು ಬೆಳೆದಂತ ಸ್ನೇಹ ಸಂಬಂಧ ಅನ್ನುವುದು 3 ಅಕ್ಷರದ ಜೊತೆಯಾಗಿ ಸೇರಿಕೊಂಡಾಗ ಎಲ್ಲವ ಕಾಣುವುದು ನಗದು ಮತ್ತೆ ಫಲಕ. ಈ ಫಲಕ ಮತ್ತೆ ನಗದು ಅನ್ನುವುದು 3 ಅಕ್ಷರ ಜೊತೆಯಾಗಿ ಸೇರಿಕೊಂಡ್ರೆ ಹಿರಿಮೆ ಅನ್ನುವುದು ನಿಮಗೆ ಓಲೈಕೆಯಾಗಬಹುದು. ಬಂಧುಗಳೇ, ಇಷ್ಟರ ತನಕ ಅತ್ಯುತ್ತಮವಾದ ಈ ಕ್ರೀಡಾ ಸ್ಫೂರ್ತಿಯಾಗಿ ಸ್ನೇಹ ಸಂಬಂಧಿಗಳಾಗಿ ನೀವು ತೋರ್ಪಡಿಸಿಕೊಂಡಂತೆ ಈ ಪಂದ್ಯಾಟದಲ್ಲಿ ಎಲ್ಲವನ್ನು ಮರೆತು ತಾವೆಲ್ಲರೂ ಒಂದೇ ಅನ್ನುವ ತೀರ್ಮಾನದೊಂದಿಗೆ ಈ ಮೈದಾನದಲ್ಲಿ 2026 ಸಾಲಿನ ಈ ಒಂದು ಪಂದ್ಯಾಟದ ಆಟಗಾರರಾಗಿ ನೀವು ರೂಪಿತರಾಗಿದ್ದೀರಾ. ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವಕಾಶ ಕಲ್ಪಿಸಿದಂತ ರಂಜಿತ್ ಭಂಡಾರಿ, ಅದೇ ರೀತಿಯಾಗಿ ಪ್ರಸನ್ನ ಶೆಟ್ಟಿ, ಅದೇ ರೀತಿಯಾಗಿ ಸಂತೋಷ್ ಭಂಡಾರಿ, ಅದೇ ರೀತಿಯಾಗಿ ಕಡನಲ ಬರೆಸಿದ ಸ್ಥಳೀಯ ಜವನರು
ಎಸ್ ಬ್ಯಾಟ್ಸ್ಮನ್ ಬಲೆ ಅತ್ಯುತ್ತಮವಾದ ಕ್ರೀಡಾ ಸ್ಫೂರ್ತಿಯನ್ನು ಹೊಂದಿಕೊಂಡು ಈ ಮೈದಾನದಲ್ಲಿ ಅದೆಷ್ಟೋ ಲೀಗ್ ಪಂದ್ಯಾಟವನ್ನು ನಡೆಸಿಕೊಂಡು ಬಂದಂತಹ ತಂಡ ಇದ್ರೆ ಅದು ಕಡನಲ್ಲೇ. ಮತ್ತಾವು ಪ್ರೀಮಿಯರ್ ಲೀಗ್, ಅದೇ ರೀತಿಯಾಗಿ KPL, MPL, KPL. ಈ ಒಂದು ಪಂದ್ಯದ ವೀಕ್ಷಣೆ ಅದೆಷ್ಟೋ ಮಂದಿ ನಿಂತ ಜಾಗದಲ್ಲಿ ಕದಲದೆ ಕೂತುಕೊಂಡು ನೋಡುತ್ತಿದ್ದಾರೆ ಅನ್ನುವುದು ನಮಗೆ ಗೊತ್ತಿದೆ. 5,700 ಅನ್ನುವ ತೀರ್ಮಾನ ಈಗಾಗಲೇ ತುಳುನಾಡ ವಾರ್ತೆಯ ಆತ್ಮೀಯರು ತಿಳಿಸಿದ್ದಾರೆ. ಕಾದು ನೋಡೋಣ. ನಿತಿನ್ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಆರಂಭಿಕ ಚೆಂಡಿಗಾಗಿ ಬಾರಿ ಬಲವಾದ ಮನವಿಗೆ ನಕಾರಾತ್ಮಕ ಪ್ರಸ. ಡಾಟ್ ಹಿಡಿಲೆಬರಿ ಸುಲಭದ ಗುರಿ. ಸವಾಲು ದೊಡ್ಡದಿದೆ ಅನ್ನುವುದು ಇದ್ರೆ ಲಕ್ ವಿಭಾಗದಲ್ಲಿ 19 ಅನ್ನುವ ಸವಾಲು ಕೂಡ ಕಠಿಣವಾಗಬಹುದು. ಆರಂಭಿಕ ಚೆಂಡು ಹಸಿರು ತೀರ್ಮಾನ ಬಂದಾಗ ನಿತಿನ್ ರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ರು. ಬಲವಾದ ಪ್ರಹಾರಕ್ಕೆ ಸ್ವಿಚ್ ಹೊಡೆದಕ್ಕೆ ಮನ ಮಾಡಿದಂತ ಆಟಗಾರ ನೇರವಾಗಿ ಚೆಂಡು ಕಾಲುಗೆ ತಗಲಿದಾಗ ಲೆಗ್ ಬೈಸ್ ಮುಖೇನ ಈ ರೂಪದಲ್ಲಿ ಖಾತೆಗೆ ಒಂದು ಹೆಚ್ಚುವರಿಯಾಗಿ ಸೇರಿಕೊಳ್ತಿದೆ. ಖಾತೆ ಶುಭ ಆರಂಭವಾಗಿದೆ. ಒಂದಂತೂ ತಿಳಿಯಲೇಬೇಕು. ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಸ್ಕಂದ ತಂಡದ ಪರವಾಗಿ ದಾಳಿಗಾರರು ಅತ್ಯುತ್ತಮವಾಗಿ ದಾಳಿಯನ್ನು ನಡೆಸಬಲ್ಲಂತ ದಾಳಿಗಾರಿದ್ದಾರೆ. ಆದ್ರೆ ಸವಾಲು ಅನ್ನುವುದು ನೋಡುವುದಾದ್ರೆ ಈಗಾಗಲೇ 19 ಅನ್ನುವ ಸವಾಲಿಗೆ ಪ್ರತ್ಯುತ್ತರವಾಗಿ 1 ಮೊತ್ತಗಳು ಸೇರಿಕೊಂಡಿದೆ. ಆರಂಭಿಕ ಜೋಡಿಯಾಗಿ ಧಾವಿಸಿದ ಡೇನಿಯಲ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆದರ್ಶ್. ಜಾನ್ಮೆ ಆಟ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನದೊಂದಿಗೆ ಆಟವನ್ನು ನಿರ್ಧರಿಸಿದಂತ ಆಟಗಾರ ಆದರ್ಶ. 3 ಎಸೆಗಳು ಮುಕ್ತಾಯವಾಗಿದೆ. ಕೇವಲ 2 ಮೊತ್ತಗಳು ಸೇರಿಕೊಂಡಿದೆ. ಇನ್ನು ಬೇಕಾಗಿದೆ 17. ಇಲ್ಲಿ ನಿತಿನ್ ಮತ್ತೆ ಡೇನಿಯಲ್ ಅವರಿಗೆ ಮತ್ತೆ ಸ್ವೇಚ್ಛೆ ಹೊಡೆದಕ್ಕೆ ಮನ, ಆದರೆ ಅವಕಾಶವಿಲ್ಲ. 4 ಮಂದಿ ಬಿಟ್ಟು ಕೊಟ್ಟದ್ದು ಕೇವಲ 2. ಸವಾಲು 19. ಕಾದಾಟ ಗುದ್ದಾಟ ಈ ಮೈದಾನದ ಒಳಭಾಗದಲ್ಲಿ ಸ್ಕಂದ ವಿರುದ್ಧವಾಗಿ ತಾ ಮುಂದು ನಾ ಮುಂದು ಅನ್ನೋ ತೀರ್ಮಾನದೊಂದಿಗೆ ಮುಂದುವರಿಸಿಕೊಂಡು ಬಂದಂತ ತಂಡಗಳು. ಎಸ್, ಐ ರಿಕ್ವೆಸ್ಟೆಡ್ ಬೋತ್ ಕ್ಯಾಪ್ಟನ್ಸ್ ಪ್ಲೀಸ್ ಕಮ್ ಟು ದ ಪ್ಯಾಂಡಲ್ ನೌ. ಒನ್ಸ್ ಅಗೇನ್ ನಂದನೇಶ್ವರ ಸೂಪರ್ ಕಿಂಗ್ಸ್ ಅಂಡ್ ಜೈ ತುಲಾ qualifier match shows for the tournament. Now this is misjudgment for the calculation. ತಂಡದ ಖಾತೆಯಲ್ಲಿ ಈಗಾಗಲೇ 4 ಸೇರಿಕೊಂಡಿದೆ. ಅಂತಿಮ 1 ಓವರ್ ಮುಕ್ತಾಯವಾಗಿದೆ. ಎಸ್, ಸಾರಿ, ಎಸ್, ಅಲ್ಲಿ ತಂಡದ ಖಾತೆಯಲ್ಲಿ ಸೇರಿಕೊಂಡಿದೆ 14. 12ರ ಮುಂದೆ ಬೇಕಾಗಿದೆ 15. Here is now question mark. Who is the winner? Who is the champion? Who is the runner? All cautions are added on this moment. Now players are little judgment for the moment. Now again I am is the champion. This time is umpire decision is no wide. ತೀರ್ಪುಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಅವಳಿ ಮುತ್ತುಗಳು
ಅರುಣ್ ಕಡ್ಡೇಡ್ಗೆ ಜೊತೆಯಾಗಿ ಗಣೇಶ್ ಪದಾವ್. ಬಹಳ ದೊಡ್ಡ ಹೊಡೆತ, ಚೆಂಡು ನೇರವಾಗಿ ನಿರ್ಧರಿತ ಕವರ್ಸ್ ಭಾಗದಲ್ಲಿ ಚೆಂಡು ಅಂತಿಮ ಕ್ಷಣದಲ್ಲಿ ಒಂದು ಮಾತ್ರ 10 ಮುಂದೆ ಬೇಕಾಗಿದೆ. 14 10 ಇದೆ, 14 ಬೇಕಾಗಿದೆ. ತಂಡದ ಖಾತೆಯಲ್ಲಿ 5. ಅತ್ಯುತ್ತಮವಾದ ಹೊಡೆತ ಬಂದಿತ್ತು ಎಡ ವಿಭಾಗದಲ್ಲಿ ತಟ್ಟಿದ ಚೆಂಡಿಗೆ. ಅಂತಿಮ ಕ್ಷಣದಲ್ಲಿ ಇರುವ ದಾಂಡಿಗರು 1 ರನ್ನಿಗೆ ಮಾತ್ರ ಸಂತುಷ್ಟರಾಗುತ್ತಿದ್ದಾರೆ. ಸ್ಕಂದ ತಂಡದ ಎಲ್ಲ ಆಟಗಾರರ ಪ್ರೋತ್ಸಾಹ ಚಪ್ಪಾಳೆಯೊಂದಿಗೆ ನಗುಮುಖವನ್ನು ಬೀರುತ್ತ ಮೈದಾನದ ಭಾಗದಲ್ಲಿದ್ದರೆ ವಿನಯ್ ಅವರು ಚೆಂಡನ್ನು ಕೈಗೆ ತಿಂದುಕೊಂಡು ನಿಲ್ಲಿಸುವರೊಂದಿಗೆ ನಿಲ್ಲಿಸುವ ಅನ್ನೋ ತೀರ್ಮಾನವನ್ನು ಎತ್ತುಕೊಳ್ತಿದ್ದಾರೆ. ಅರ್ಥಾತ್ ಈ ತೀರ್ಮಾನ ಬಂದಾಗ ಅಂತಿಮ 3 ಚೆಂಡುಗಳ ಬಾಕಿ. ಚೆಂಡು ನೇರವಾಗಿ ಸೀಮಾ ಗೆರೆಯನ್ನು ಕ್ರಮಿಸುತ್ತಿದೆ. ಅರ್ಥಾತ್ ಇಲ್ಲಿ ಅನುಭವದ ಆಟದೊಂದಿಗೆ ಒಂಟಪ್ ಮಾಡಿದ ಚೆಂಡಿಗೆ ಅಂತಿಮ ಕ್ಷಣದಲ್ಲಿ ಸಿಕ್ಸರ್ ಅಟ್ಟುವ ಮೂಲಕ ತಂಡದ ಖಾತೆಯಲ್ಲಿ ಒಮ್ಮಿಂದೊಮ್ಮೆ ಏರುವಿಕೆ. ಅಂತಿಮ ಕ್ಷಣದಲ್ಲಿ ಸಿಕ್ಸರ್ ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ 12. 7 ಆವೋಡು ಕರೆಕ್ಟ್ ಬಂಡರ್ ನಿತಿನ್, ಕರೆಕ್ಟ್ ಬಂಡರ್ 7 ಆವೋಡು. 8 ಮುಂದೆ ಬೇಕಾಗಿದೆ 7. ಈ ಬಾರಿ ಅವಕಾಶವಿತ್ತು, ಆದರೆ ಕೈ ಚೆಲ್ಲಿದಂತ ಗೋಟ ರಕ್ಷಕ ಸುಕಾಂತ್. ಅತ್ಯುತ್ತಮವಾದ ದಂಡನೆ. ಎಸ್, ಓವರ್ ಮುಕ್ತಾಯವಾಗಿದೆ. 6 ಮುಂದೆ ಬೇಕಾಗಿದೆ 5. Yes, sir. I requested both captains, Nandana Super Kings and Jaitullah. Please come to the panel. Now is the toss winner. Exactly, I think this is a Sabasujid and underestimate movement tournament. Well conducted by the fielding. Side of the ball. Here is the enjoy moment of this wonderful tournament. ಅತ್ಯುತ್ತಮವಾದ ಓಟಗಳ ನಡುವೆ ಇಲ್ಲಿ 6 ಮುಂದೆ 5 ಅನ್ನು ಸವಾಲಿಗೆ ಪ್ರತ್ಯುತ್ತರವಾಗಿ ದಾಳಿಗಾರಿಕೆ ಭಾಗದಲ್ಲಿ ನೋಡಿದಾದ್ರೆ ಸುಕಾಂತ್ ಚೆಂಡನ್ನು ಕೈಗೆ ಎತ್ಕೊಳ್ತಿದೆ. ಈ ಬಾರಿ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಸುಕಾಂತ್ ದೂರದಿಂದ ಓಡಿ ಬಂದು ಡೇನಿಯಲ್ ರನ್ನು ಕಟ್ಟಿ ಹಾಕಬಾರದಲ್ಲಿ ಚೆಂಡು 5 ಮುಂದೆ ಬೇಕಾಗಿದೆ 4. 5 ಮುಂದೆ ಬೇಕಾಗಿದೆ 4. ಕಾದು ನೋಡೋಣ ಯಾರ ಪಾಲಿಗೆ ಇಲ್ಲೇ ಚೆಂಡು. ಈ ಬಾರಿ ಕ್ಯಾಚ್ ಔಟ್. 4 ಮುಂದೆ ಬೇಕಾಗಿದೆ 4. ಗೆಲ್ಲಿಸುವ ಬರದಲ್ಲಿ ಯಾರು?
ಈ ಬಾರಿ 4ರ ಮುಂದೆ 4 ಅನ್ನೋ ಸವಾಲಿದೆ. ಒಂದು ಕಡೆ ಸುಖಾಂತ್ ನಿಲ್ಲಿಸುವ ಬರ, ಯಾರಿಗಿದೆ ಯಾರಿಗಿಲ್ಲ, ಯಾರಿಗುಂಟು ಯಾರಿಗಿಲ್ಲ ಅನ್ನುವ ತೀರ್ಮಾನ ಬರಬೇಕಾದ್ರೆ ಇಲ್ಲಿ ಅತ್ತ ಕಡೆ ಇತ್ತ ಕಡೆಗೆ ಅತ್ತೆ ಒಂದು ಕಾಲ ಸೊಸೆ ಒಂದು ಕಾಲ ಚಿರಕಾಲು ನಡೆಯಲೇ ಎಲ್ಲ ಪ್ರೋತ್ಸಾಹಗಳೊಂದಿಗೆ 3ರ ಮುಂದೆ ಬೇಕಾಗಿದೆ 4. ಅಂತಿಮ ಕ್ಷಣದಲ್ಲಿ ಇಲ್ಲಿ ಮೋಹನ್ ಬಾಜಿನಗರ ಎತ್ತಿಕೊಂಡು ಬಂದ 4 ಕ್ಷಣದಲ್ಲಿ ಈ ಬಾರಿ ಮೋಹನ್ ಒಂದು ಕಡೆ 3ರ ಮುಂದೆ 4 ಸವಾಲು ಕಠಿಣವಾಗಿ ಒಂದಂತೂ ಹೇಳಬಲ್ಲೆ ಅದೃಷ್ಟ ಅನ್ನೋದು ಗುಲಾಯಿಸಿಕೊಂಡಾಗ ಲಕ್ ಯಾವ ಕಡೆಗೆ ಒಲ್ತಾ ಅನ್ನೋದು ಕಾದಾಟ. ಇಲ್ಲಿ ಸುಖಾಂತ್ ಮಾತೆ ಬಾರಿ ಸುಖಾಂತ್ ರವರ ಆಟಕ್ಕಂತ್ಯವ. ಸುಖಾಂತ್ ರವರ ಹೆಸರಿನ ಚೆನ್ನಿನಲ್ಲಿ ಭಾರತದೊಂದಿಗೆ ಸಾಗದಂತ ಈ ಛೋಟಾ ಕಿಲಾಡಿ ಮರದ ಮಕ್ಕ ಹಿಂದಿನ ಪಂದ್ಯಾಟದ ಹೀರೋ ಹೌದು. ಎಂಪಿಎಲ್ ಪಂದ್ಯಾಟದಲ್ಲಿ ಅತ್ಯತ್ಯುತ್ತಮವಾದ ಬೌಲರ್ ಅನ್ನ ಮಟ್ಟಕ್ಕೆ ಅಲಂಕೃತವಾದಂತ ಕ್ಷಣ. ದಾಳಿಯಲ್ಲಿ ಸುಖಾಂತ್ ನಾವೊಂದು ಹೇಳಬಲ್ಲೆ. ಸುಖಾಂತ್ ಅನ್ನೋ ಚಾಟಾ ಕಿಲಾಡಿ ಬಡದ ಮಕ್ಕ ಅತ್ಯುತ್ತಮವಾದ ಸ್ಪೆಲ್ ವಿಭಾಗದಲ್ಲಿ ತನ್ನದೇ ಶೈಲಿಯಲ್ಲಿ ಓಡುವಂತಹ ದಾಳಿಗಾರನ ಕಟ್ಟಿಕೊಂಡು 2ರ ಮುಂದೆ ಬೇಕಾಗಿದೆ 4. ಅನ್ನೊಮ್ಮೆ ಅತ್ತ ಕಡೆ ಒಂದೊಮ್ಮೆ ಇತ್ತ ಕಡೆ ಎಲ್ಲರ ಮನವನ್ನು ಗೆಲ್ಲುವ ತನಗಳೊಂದಿಗೆ ದಾಳಿಗಾರಿಕೆ ಭಾಗದಲ್ಲಿ ಸುಖಾಂತ್ ರವರಾದರೆ ಬಹಳ ದೊಡ್ಡ ಹೊಡೆತಕ್ಕೆ ಸಾಕ್ಷಿಯಾದಂತ ಮರದ ಹೊಡೆಗಾರ ಬೇರೆ ಯಾರು ಅಶ್ವಿನ್ ಪೋಲರ್ಕ ಜೊತೆಯಾಗಿ ಸೇರಿಕೊಂಡು ಮೈದಾನದಲ್ಲಿ ಭಾಗದಲ್ಲಿ ಚುರುಕಿನ ಆಟಕ್ಕೆ ಸಾಕ್ಷಿಯಾಗಬಹುದು. ಎಸ್ ಆಲ್ ಪ್ಲೇಯರ್ ಅನ್ನೋದು ಹೇಳಿದಲ್ಪ ಸ್ಕಂದದಲ್ಲಿ ಪಿರವಲಿ ಹಾ ನಿಗಲ್ ಆಟತ್ತು ನಿಗಲು ಒಂಜೆ ಜರ್ಸಿ ಫೀಲ್ಡಿಂಗ್ ದ ಎಸ್ ಅನ್ನ ಡೇನಿಯಲ್ ಪುರಬಲೆ ನಿಗಲ್ ನಿಗಲ್ ಲೈನ್ ಪುರಬಲೆ 2 ದಂಡಕ್ಕೂ ಗೆಲುವಿನ ಬರ. ಇಲ್ಲಿ ಗೆಲುವನ್ನು ಕಾದಾಟಕ್ಕೆ ಸಾಕ್ಷಿಯಾದಾಗ ಇಲ್ಲಿ ಸ್ಕಂದ ಯಶವಂತರ ಮುಂದೆ ಬೇಕಾಗಿದೆ 4. ನಸೀಬು ಬಾರಿ ಸ್ಕಂದ ತಂಡದ ಪರವಾಗಿ ಒಂದು ವೇಳೆ ಬೆಸ್ಟ್ ಬೌಲರ್ ಅನ್ನು ಪಟ್ಟ ಇದ್ರೆ ಅದು ಖಂಡಿತ ಯಾರ ಪಾಲಿಗೆ ಒಲಿಯಬಹುದು. ಅದು ಗೆಲುವು ಸಾಧಿಸಿದ್ರೆ ಮಾತ್ರ ಖಂಡಿತವಾಗಿ 1ರ ಮುಂದೆ ಬೇಕಾಗಿದೆ 4. ಬಾರಿ 1ರ ಮುಂದೆ ಬೇಕಾಗಿದೆ 4. 2 ದಂಡಕ್ಕೂ ಗೆಲುವು ಅಗತ್ಯವಾಗಿದೆ. 1ರ ಮುಂದೆ 2, 1ರ ಮುಂದೆ ಬೇಕಾಗಿದೆ 3. ಪಂದ್ಯಾಟ ಸಮಬಲವಾದರೆ ಬಾರಿ ಬಾರಿ ನೇರಾದ್ರು miracle for this time is every time. Yes, come to the spell now. Sukhant is wonderful journey for the moment. Every time happening for years. Entry for the final. ಡೇನಿಯಲ್ ಕ್ಯಾಚ್ 4 ಬಾಲ್ ಮೋಹನ್ ಬತ್ತಿ ರೆಡ್ ಬಾಲ್ ಡಾಟ್ ರೆಡ್ ಬಾಲ್ 4
ಲಾಸ್ಟ್ ಹಸಿರು ತೆಂಜಿರು ಆಡು ಮಂಜಿ ಬಾಲ್ ನಾಲ್ ಆಡು ವೈಡ್ ಬಾಡು ದಾಂಡಲ ಮ್ಯಾಚ್ ಬರ್ತಿನ ಕಂಪ್ಲೀಟ್ ಬ್ಯಾನ್ ಆಡು ಇಜಾ ಮ್ಯಾಚ್ ಬನ್ನ ಮ್ಯಾಚ್ ಮಾರೆ ಕೀ ಕೊರಿಯಾನೆ ಅನ್ನ ಒಂದು ಮ್ಯಾಚ್ ಕೊರಿಯೆ ನೀರು ಪುದರೇನಾ ಅಲ್ಲ ನೇಲು ತೂಲೆ ಆರ್ನ ಬದರ ನನರೇನಾ ಅಲ್ಲ ಮೇರ್ ಮೇನ್ ಕಾಣೆ ಬೇಗ ಅಂಚಲ ಉಂಟಾ ಪ್ರಶಾಂತ್ ಹರ್ಷ ಬಗ್ಗೆ ಜಗದೀಶ್ ಬಡಿಗೆ ಪೂಜೆ ಜನನ ಬಕಾರು ಕ್ಯಾಮರಾದಾರ ಅಣ್ಣ ಇರ ಪುದರೇನೆ ಶೈಲಿನ್ ಪಿಂಟು ಹಲೋ ಹಲೋ ಇಡೆ ಕರಿ ಹ್ಯಾಂಗೆ ಇರ ಪುದರ ಓ ಒಂದು ಹುಳಿದ ನಮ್ಮ ಏ ಒಂದು ಇರ ಪುದರ ಎಂಚಿನೆ ಓ ಇನ್ನೇ ರಂಜಿತನ್ನ ಕೇನು ಮಾರ ರಂಜಿತನ್ನ ಕೇನು ಅಲ್ಲ ಇವತ್ತು ಕೇನತ ಶೈಲಿನ್ ಏ ಕಡೆ ಏನ ಬಂಡರು ಏನು ಜೆ ಅರೆ ಬಂಗಾರದ ಮಲ್ತ ಬಾಡಿಗೆ ಎಂಚಿನೆ ನಾಚಿಕೆ ಮಾನ ಮರೆ ಸೂರನಲ್ಲ ಬೋಡ ಮೇಡ ಲೀಲುಡ ಪೊಡಿ ಉಂಡಿಯಾ ವಿಷಯ ಏನಾಗುತ್ತಂಡ ಏ ಪ್ರಸಿದ್ಧೆ ಆಂಡ ಒಂಜಿ ವಿಷಯ ಅದು ಸಂಕ್ರಾಂತಿ ಅಲ್ವಾ ಸಂಕ್ರಾಂತಿ ಆರ ಪದರ ಕಡಂದಲೆ ಅನಿಲ್ ಕಡಂದಲೆ ಆಯ್ತು ಅಧ್ಯಕ್ಷರ ಎಸ್ ಈ ಬಾರಿ ಮುಗಿದೊಂದು ಭಾಗದಲ್ಲಿ ಆತ್ಮೀಯರು ಆಗಮನವಾಗಿದೆ. ಶ್ರೀಯುತ ಅನಿಲ್ ಕಡದಲೆ ಇವರು ತುರ್ತು ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ತಮ್ಮ ಕಾರ್ಯವನ್ನು ಮುಗಿಸುತ್ತಾ ಮೈದಾನದ ಒಳಭಾಗಕ್ಕೆ ಪ್ರವೇಶ ಕಂಡಿದ್ದಾರೆ. ಶ್ರೀಯುತ ಅನಿಲ್ ರವರಿಗೆ ತನ್ನ ಮುಂದಾಳತ್ವದಲ್ಲಿ ಒಂದು ಪಂದ್ಯಾಟ ಅತ್ಯುತ್ತಮ ಹಿರಿಮೆಗೆ ಪಾತ್ರವಾಗಿತ್ತು ಅನ್ನುವ ಮಾತಿನೊಂದಿಗೆ ನಿಮಗೆ ಮತ್ತೊಮ್ಮೆ ಗೌರವದ ಸ್ವಾಗತವನ್ನು ಸಲ್ಲಿಕೆ ಮಾಡ್ತಿದ್ದಾರೆ. ನಂದನೇಶ್ವರ ತಂಡದ ಮುನ್ನಡೆಸುವ ಸಂಚಾಲಕರು, ನಂದನೇಶ್ವರ ತಂಡದ ಸಂಚಾಲಕರಾಗಿರುವಂತಹ ಶ್ರೀಯುತ ಅನಿಲ್ ಕಡಂದಲೆ, ರಿಕ್ಷಾ ಚಾಲಕ ಮಾಲಕ ಸಂಘದ ಉಪಾಧ್ಯಕ್ಷರು ಕೂಡ ಹೌದು. ಈ ಒಂದು ಕಡಂದಲೆ ಪರಿಸರದಲ್ಲಿ ನಡೆಯುವಂತಹ ಪಂದ್ಯಾಟದ ರೂವಾರಿ ಬಿಂದು ಕೂಡ ಹೌದು. ಅದೃಷ್ಟ ಅನ್ನುವುದು ಯಾವ ರೀತಿ ಒಲಿಯುತ್ತದೆ ಅನ್ನುವುದು ಉಲ್ಲೇಖ ಮಾಡಿದ್ದೇನೆ. ಕಠಿಣ ಸವಾಲು ಇದ್ರೂ ಕೂಡ ಸುಲಭವಾಗಿ ಸೇರಿಕೊಳ್ಳಬಹುದು, ಸುಲಭದ ಗುರಿ ಇದ್ರೂ ಕೂಡ ಅದು ಕಠಿಣವಾಗಿ ಪರಿಣಮಿಸುತ್ತದೆ ಅನ್ನೋದಕ್ಕೆ ಈ ಒಂದು ಪಂದ್ಯಾಟದ ವೀಕ್ಷಣೆ ತುಂಬಾ ಅತ್ಯುತ್ತಮವಾಗಿತ್ತು. ನಮ್ಮ ಈ ಪಂದ್ಯಾಟದಲ್ಲಿ ನಮ್ಮ ತುಳುನಾಡ ವಾರ್ತಾ ಪರವಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವಂತಹ ಬಂಧುಗಳು ಬೇರೆ ಯಾರಲ್ಲ, ನಮ್ಮ ಕ್ಯಾಮರಾಮ್ಯಾನ್ ಶೈಲಿನ್ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಈ ಒಂದು ಪಂದ್ಯಾಟದ ಪರವಾಗಿ ಅಂತರ್ಗತ ವಂದನೆಗಳು. ಅದೇ ರೀತಿಯಾಗಿ ಜಗದೀಶ್ ಪುಪಾಡಿಗಲ್ಲು ಅನಂತ ಕಾರ್ಯದಲ್ಲಿ ನಮ್ಮ ಜೊತೆ ಸೇರಿಕೊಂಡು ಅತ್ಯುತ್ತಮವಾದ ಕಾರ್ಯವನ್ನು ಮಾಡಿಕೊಂಡು ಪೂಪಾಡಿಗಲ್ನಲ್ಲಿ ಬೆಳೆದಂತಹ ಸ್ಥಳೀಯ ಬಂಧು ಆದ್ರೂ ಕೂಡ ಕಡನಲೆಯ ಆತ್ಮೀಯತೆ ಅವರಿಗೆ ಅಮೋಘವಾಗಿರುತ್ತದೆ. ಎಸ್ ರೆಡಿ, ನಿಮಗೂ ಅನಂತ ವಂದನೆಗಳು. ಅದೇ ರೀತಿಯಾಗಿ ಇನ್ನೋರ್ವರು ಶ್ರೀಯುತ ಪ್ರಶಾಂತ್, ಅದೇ ರೀತಿಯಾಗಿ ಇನ್ನೋರ್ವರು ಹರ್ಷ ತಡಂಪರ ವಿಭಾಗದಲ್ಲಿ ತಮ್ಮ ಕಾರ್ಯವನ್ನು ಶ್ಲಾಘಿಸುತ್ತಾ ಮತ್ತೊಮ್ಮೆ ಹಸಿಬಾರಿ ಅಡ್ಡ ಚೆಂಡು ಎಂಬ ತೀರ್ಮಾನ, ಅಮೋಘವಾದ ತಮ್ಮ ಕಾರ್ಯಕ್ಕೆ ಮತ್ತೆ ಶ್ಲಾಘನೀಯವನ್ನು ಸಲ್ಲಿಸುತ್ತಾ ಪ್ರಶಾಂತ್ ರವರೇ ಅದೇ ರೀತಿ ಹರ್ಷರವರೇ ತಮ್ಮ ಕಾರ್ಯವು ಅಮೋಘವಾಗಿದ್ದು ಇಂಥ ಕಾರ್ಯಗಳು ನಮಗೆ ಮುಂದಿನ ವರ್ಷವೂ ಅದೆಷ್ಟೋ ಕಡೆ ನಾವು ನೀವು ಭೇಟಿಯಾದಾಗ ನಮ್ಮನ್ನು ಮರೆಯದೆ ನಿಮ್ಮ ಆತ್ಮೀಯತೆ ತೋರಿಸಿಕೊಳ್ಳಿ ಅನ್ನೋ ಮಾತಿನೊಂದಿಗೆ ಎಸ್ ಎಲ್ಲರಿಗೆ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಈ ಬಾರಿ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಪುಣೆತ ಬಾಲಿಗಾರಿಕೆ ಭಾಗದಲ್ಲಿ, ದಾಂಡುಗನ ಭಾಗದಲ್ಲಿ ನೋಡುವುದಾದ್ರೆ ಸಚಿನ್ ಸುನ್ನದಕಲ್, ಮತ್ತೋರ್ವ ದಾಂಡಿಗ ಫ್ರಾನ್ಸಿಸ್ ಪುಪ್ಪಾಡಿಗಲ್, ಪುನೀತ್ ಕೋಟ್ರೆಗುಡ್ಡೆ, ಪುನೀತ್ ಕೋಟ್ರೆಗುಡ್ಡೆ ಅತ್ಯುತ್ತಮವಾದ ದಾಳಿಗೆ ಪ್ರತ್ಯುತ್ತರ ಸರಾಗವಾಗಿ ಬರುತ್ತೆ ಸಚಿನ್ ಅವರ ದಂಡಿನ ಮುಖೇನ. ಸಚಿನ್ ಸುಣ್ಣದ ಕಲ್ಲು ಬಹಳಷ್ಟು ದಂಡನೆಗೆ ಪ್ರಹಾರ ಮಾಡುವಾಗ ಮೈದಾನದ ಒಳಭಾಗದಲ್ಲಿ ನೋಡಿ ಪಂದ್ಯ ಪುರುಷೋತ್ತಮ ಗಾಡಿ ಈಗಾಗಲೇ ಸೇರಿಕೊಂಡಿದೆ.
ಎಸ್ ಬಲವಾದ ಮನವಿಗೆ ಪುರಸ್ಕಾರವಾದಾಗಿ ಬಂದಿದೆ ಈ ಬಾರಿ ಫ್ರಾನ್ಸಿಸ್ ರವರ ಎಸ್ ಅಂಪೈರ್ ಔಟ್ ಎಂಬ ತೀರ್ಮಾನ. ಈ ಬಾರಿ ಯತೀಶ್ ಅವರ ಒಂದು ಮಾತು, ತನ್ನ ವಾಹನವನ್ನು ಮ್ಯಾನ್ ಆಫ್ ದ ಮ್ಯಾಚ್ 6ಕ್ಕೆ 6 ಸಿಕ್ಸರ್ ಬಾರಿಸಿದ್ದೆ, ಅದರಲ್ಲಿ ಎಂಟರ್ ಕ್ಯೂ ವಾಹನವು ಕೈ ಸೇರ್ಲಿಕ್ಕಿದೆ. ಸ್ಕಂದ ತಂಡಕ್ಕೆ ಲಕ್ಕ ಅನ್ನುವುದು ದೇವರ ಆಶೀರ್ವಾದ. ಖಂಡಿತವಾಗಿಯೂ ಸ್ಕಂದ ಅಂದ್ರೆ ಬೇರೆ ಯಾರು ಅಲ್ಲ, ಶ್ರೀ ಸುಬ್ರಹ್ಮಣ್ಯ ದೇವರು. ಈ ಬಾರಿ ರನ್ ಸ್ಟಂಪ್ ಔಟ್ ಅನ್ನೋ ತೀರ್ಮಾನ ಬಂದಿದೆ. ಈ ತೀರ್ಮಾನದೊಂದಿಗೆ ಫ್ರಾನ್ಸಿಸ್ ರವರ ಆಟಕ್ಕೆ ಅಂತ್ಯವಾಗಿದೆ. ಇವರ ಸ್ಥಾನದ ಮೇಲಿನರುವ ಅನುಭವಿ ಆಟಗಾರ ಐಕು. ಸ್ವಲ್ಪ ಭಾಗದಲ್ಲಿ ನೋಡುವುದಾದ್ರೆ ಅತ್ಯುತ್ತಮವಾದ ಸಮರ್ಥನೆಗೆ ಇಲ್ಲಿ ಫ್ರಾನ್ಸಿಸ್ ತನ್ನ ಆಟಕ್ಕೆ ಅಂತ್ಯವನ್ನು ಕಾಣುವಂತಹ ಆಟಗಾರ. ಕಾದು ನುಡ್ಡನ್ನು ಯಾವ ರೀತಿಯಾಗಿ ಇವರ ಸ್ಥಾನವನ್ನು ಪರಿಚಯದ ವಾಕ್ಯಪೂರ್ವವಾಗಿ ಮಾಡ್ತಾರೆ ಎನ್ನುವುದಕ್ಕೆ ಸಾಕ್ಷಿಯಾದಂತ ಆಟಗಾರ. ಬಲು ದೊಡ್ಡ ಮನವಿಗೆ ಅಪೀಲು ಭಾಗದಲ್ಲಿ ಬಲಿಯಾದಂತಹ ಆಟಗಾರ. ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ ಇದರ ರೂಪದಲ್ಲಿ ಗಾದಿಗೆ ಬಂದು ಸೇರಿಕೊಳ್ತಿದೆ. ಬಲದೊಡ್ಡ ನೇರ ಹೊಡೆತ ಈ ಗುರುವರ ದಂಡನ ಮುಖೇನ ಆರಂಭಿಕ ಓವರ್ ಮುಕ್ತಾಯಿಗೆ ಹೊಂದಿಕೊಂಡು ಗಳಿಸಿಕೊಂಡು ತಂಡದ ಖಾತೆಯಲ್ಲಿ ಸೇರಿಕೊಂಡಿದೆ 5. ಲೆಗ್ ಬೈ ಸ್ಕೋರ್ ಇಜ್ಜಕ್ಲಿ ಔಟ್ ಡಾಟ್ ಬಾಲ್ ಓ ಸ್ಕೋರ್ ಮೂಜಿ ಬಲ್ತಿನಾ ಎಸ್ ಸರ್. ಈ ಬಾರಿ ಎಸ್ 12th ಮ್ಯಾನ್ ಉಳ್ಳಿರಿ ಅಣ್ಣ ದಯದಿದ್ದು. ಬಾರಿ ದಾಳಿಗಾರಿಕೆ ವಿಭಾಗದಲ್ಲಿ ಅನುಭವಿ ದಾಳಿಗಾರ ಬಾಳು ದಂಡನೆ ಇಲ್ಲಿ ಆದರೆ ಜುರಿಕ್ಷಣದಲ್ಲಿ ಸಚಿನ್ ಸೋನದ ಮನ ಮಾಡಲಿಲ್ಲ. ಅಂತಿಮ ಕ್ಷಣದಲ್ಲಿ ಒಂದು ಅನುಮತ ಸರಿಗೊಂಡ ತಂಡದ ಖಾತೆಯಲ್ಲಿ ಯಾರು? ಆರಂಭಿಕ ಚೆಂಡಿನಲ್ಲಿ ಆರಂಭಿಕ ಉತ್ತರ ನಿಶಾಂತ್ ಅವರ ದಾಳಿ ಮಾತೆಯಲ್ಲಿ ಜಾಯಿತಲ್ಲ ಆಡುವ ಭಾಗವಾಗಿ ಇಲ್ಲಿ ಸಿಕ್ಸರ್ ಅನ್ನ ಚೆಂಡು ಪಕ್ಕಪಲ್ಲಿ ಅಲ್ಪನೆ ತಂಡದ ಖಾತೆಯಲ್ಲಿ ಒಮ್ಮಿಂದೊಮ್ಮೆಲೆ ಜಿಗಿತ 12. ಸುಲಭದ ಸವಾಲಿನೊಂದಿಗೆ ಪ್ರತ್ಯುತ್ತರವಾಗಿ ನೀಡಿದಂತ ನಿಶಾಂತ್ ಅವರು ಇರಿಸಿದ ಚೆಂಡಿಗೆ ದಾಂಡಲಿನಲ್ಲಿ ಸಚಿನ್ ಸುನದಗಲ್ ಅವರ ಅಮೋಘ ಸಿಕ್ಸರ್. ಮತ್ತೊಂದು ಬಲಿಷ್ಠ ದಾಂಡನೆ ಚೆಂಡು ಅತ್ಯುತ್ತಮವಾದ ಮನಮೋಹಕ ಹೊಡೆತ. ಆದರೆ ಈ ಮನಮೋಹಕ ಹೊಡೆತಕ್ಕೆ ಅಂತಿಮ ಕ್ಷಣದಲ್ಲಿ ವಿಧಾನವನ್ನು ಕಲ್ಪಿಸಿದಂತ ಆಟಗಾರ ನೇರವಾಗಿ ಸಚಿನ್ ರವರ ಆಟಕ್ಕೆ ಅಂತ್ಯ ಕಂಡಿದೆ. ಇವರ ಸ್ಥಾನವನ್ನು ತುಂಬಲಿನವರ ಅನುಭವಿ ಆಟಗಾರ ಸೋಜಿತ್ ರಾಂಪಳ್ಳಿ ಆಗಮನವಾಗಿದೆ. ಸೋಜಿತ್ ಯಾನೆ ಸಂಪರ್ ರಾಂಪಳ್ಳಿ ಅವರ ಆಗಮನವಾಗಿದೆ. ತಮಿಳುನಾಡು ಪರಿಸರದಲ್ಲಿ ಬೆಳೆದಂತ ಈ ಆಟಗಾರ
ಈ ಬಾರಿ ಕಡದಲೆಯ ಮಣ್ಣಿನಲ್ಲಿ ತನ್ನದೇ ಶೈಲಿಯ ಆಟವನ್ನು ಓಲೈಕೆ ಮಾಡಿಕೊಂಡು ಅಮೋಘವಾದ ಪ್ರೀತಿಯನ್ನು ಗಳಿಸಿದಂತ ಜರ್ಸಿ ನಂಬರ್ 13 ಸುಜಿತ್ ಯಾನೆ ಸೋಂಪ್ರಾ ರಾಂಪಳ್ಳಿ. ಬಲವಾದ ರಕ್ಷಣೆಯಲ್ಲಿ ಆದರೆ ಗೂಟ ಪಾಲಾದ ಅತ್ಯುತ್ತಮವಾದ ಗೂಟ ರಕ್ಷಣೆ. ಅವಕಾಶವಿಲ್ಲ. ಅತ್ಯುತ್ತಮವಾದ ಮನೋಮೋಹಕದ ಜಡ್ಜ್ಮೆಂಟ್ ನೊಂದಿಗೆ ಕ್ಯಾಚ್ ಅನ್ನು ಪಡೆದಂತ ಆಟಗಾರ ಮತ್ತೆ ಹೊಡೆಯುವ ಬರದಲ್ಲಿ ಚೆಂಡನ್ನು ಎತ್ತಿಕೊಂಡಂತ ದಾಳಿಗಾರ ಮತ್ತೆ ಕಾಟಿ ಕೇಳ್ತಿದ್ದಾರೆ ನಿಶಾಂತ್. ಈ ಬಾರಿ ದ್ವಂದ್ವದಾರಿಗೆ ಸುಂಕವಿಲ್ಲದೆ 2 ಡಾಟ್ ಡೆಲಿವರಿ ಆಗಿದೆ. ಅರ್ಥಾತ್ ಇಲ್ಲಿ 5ರ ಮುಂದೆ ಕೊಟ್ಟದ್ದು ಕೇವಲ 7. 5 ಮುಕ್ತಾಯವಾಗಿದೆ, 1 ಬಾಕಿ ಇದೆ. ಕಾದು ನೋಡೋಣ ಸುಂದರ್ಬ ಮತ್ತೆ ಬಿರುಸಿನ ದಂಡನೆಗೆ ಅದೇ ರಾಗ ಅದೇ ಚಿತ್ತರಾದರೆ ಇಲ್ಲಿ ಎಕ್ಸ್ಟ್ರಾ ವಿಭಾಗದಲ್ಲಿ 1 ಮೊತ್ತಗಳು ಸೇರಿಕೊಳ್ಳಬನ್ನುವ ನಿರೀಕ್ಷೆಯಲ್ಲಿದ್ದಾಗ ದಂಡಿನ ಚಿತ್ರವಿಲ್ಲದ ಚೆಂಡಿಗೆ ಅಂತಿಮ ಕ್ಷಣದಲ್ಲಿ 1 ಮಾತ್ರ ಓಟಕ್ಕೆ ಸಾಕ್ಷಿಯಾಗುತ್ತಿದ್ದಾರೆ ಇರುವರು ದಾಂಡಿಗರು. ಈ ಬಾರಿ ತೃತೀಯ ಓವರ್ನ ಚಾಲ್ತಿಯಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ದಾಳಿಗಾರ ಆದರ್ಶ್ ಚೆಂಡನ್ನು ಕೈಗೆತ್ತಿಕೊಳ್ತಿದ್ದಾರೆ. ಅಂಪೈರ್ ಮುಂದುವರಿಸಲಿ. ಈ ಬಾರಿ ಆದರ್ಶ್ ರವರ ಚೆಂಡನ್ನು ಕೈಗೆತ್ತಿಕೊಳ್ತಿದ್ದಾರೆ. ಮತ್ತೆ ಇಲ್ಲಿ ಆದರ್ಶ್ ಈ ಬಾರಿ ಆದರ್ಶ್ ಮತ್ತೆ ನೋಡಿ ಇಲ್ಲಿ ಹೇಗಿನ ಓಡಾಟಗಳ ನಡುವೆ ಇಲ್ಲಿ ಐಕಾನ್ ಸಾಟು ಸುಜಿತ್ ಆನಂದ್ ರಾಂಪಲ್ಲಿ ಅವರು ನೇರವಾಗಿ ಫೌಲ್ ಕಡೆಗೆ ವಾಲ್ತಿದ್ದಾರೆ. ಇವರ ಸಾನಂತ್ ಮಲಿನವರು ಆಟಗಾರ ಯುವರಾಜ. ಯುವರಾಜ ಪಲ್ಲದ ಮೇಲು ಈ ಬಾರಿ ಹೀಗೂ ಸ್ಟ್ರೈಕ್ ವಿಭಾಗದಲ್ಲಿ ಜರ್ಸಿ ನಂಬರ್ 9 ಫಾಲೋ ದೊಡ್ಡ ಹೊಡೆದ ಬುಲ್ಟ್ರಾಸ್ ಮಾದರಿ ಚೆಂಡು ಅಂತಿಮ ಕ್ಷಣದಲ್ಲಿ ಈ ಗುರವರ ಆರ್ಭಟ 6 ಮೊತ್ತ ಸೇರಿಗಳು ತಂಡದ ಖಾತೆಯಲ್ಲಿ ಈಗ ಸ್ವಾಗತವಾಗಿ ಗತ್ತು ಗೌರವದ ಮೊತ್ತ. ಅಂತೂ ಇಂತೂ ಆದರ್ಶ್ ರವರಿಗೆ ಆಪತ್ತು ತಂಡದ ಖಾತೆಯಲ್ಲಿ ಮೊತ್ತ ಸೇರಿಕೊಂಡು ಆದರೆ 20. ಇನ್ನು ಬಾಕಿ ಉಳಿದಿದೆ 3 ಚೆಂಡುಗಳು, 4 ಬಾಲ್ಗಳು. 2 ಚೆಂಡುಗಳ ಮುಂದೆ ಬಿಟ್ಟುಕೊಟ್ಟದ್ದು ಕೇವಲ 7. ಮತ್ತೆ ಅದೇ ಚಿತ್ತಾರದೊಂದಿಗೆ ಬದಲಿಗೆ ಬಂದು ಹೆಚ್ಚುವರಿ 20 ಮೊತ್ತಗಳು ಹೆಚ್ಚುವರಿ ಆದಾಗ ತಂಡದ ಖಾತೆಯಲ್ಲಿ ಬಹಳ ದೊಡ್ಡ ಮೊತ್ತಗಳು ಸೇರಿಕೊಳ್ತಿದೆ. ಅರ್ಥಾತ್ ಕಾದು ನೋಡೋಣ ಯಾವ ರೀತಿಯಾಗಿ ತಮ್ಮ ಸಾಧನೆಗೆ ಪ್ರಶಂಸೆಯ ಉತ್ತರವನ್ನು ನೀಡಬಲ್ಲರು ಈಗ ಆದರ್ಶ್. ಜೈತಾಲ್ನಾಡ್ ತಂಡದ ಪರವಾಗಿ ಐಕಾನ್ ಆಟಗಾರ 105 ಸಂತು ನೇರದ್ರು ಗೂಟ ಸ್ಪರ್ಶ ಕಂಡಾಗ ಆಟಕ್ಕಂತ್ಯವಾಗಿದೆ. ಇವರ ಸ್ಥಾನ ಮಲಿನೋರ್ವ ಅನುಭವಿ ಆಟಗಾರ ಬರಲೇಬೇಕಾಗಿದೆ. ಕಾದು ನೋಡೋಣ ಹೂ ಇಸ್ ದ ನೆಕ್ಸ್ಟ್ ಬ್ಯಾಟ್ಸ್ಮನ್. ಡೊನಾಲ್ಡ್ ರವರ ಆಗಮನವಾಗಿದೆ. ಮತ್ತೆ ಅಮೋಘವಾದ ದಂಡನೆಗೆ ಇಲ್ಲಿ ನೋಡಿ ಯುವರಾಜ ಬಿರುಸಿನ ಪ್ರಯತ್ನದೊಂದಿಗೆ ಹೊಡೆದುಕೊಂಡಂತ ಆಟಗಾರ. ಆದರೆ ಅಂತಿಮ ಕ್ಷಣದಲ್ಲಿ ಕೇವಲ ಲೆಗ್ ಬೈಸ್ ಮುಖೇನ 1 ಮೊತ್ತ ಸೇರಿಕೊಳ್ತಿದೆ. ಇತರ ರೂಪದಲ್ಲಿ ಖಾತೆಗೆ 1 ಸೇರಿಕೊಳ್ತಿದೆ. ಅರ್ಥಾತ್ ಇಲ್ಲಿ ಎಕ್ಸ್ಟ್ರಾ ವಿಭಾಗದಲ್ಲಿ
ಬಂದ ದಾರಿಗೆ ನೇರವಾಗಿ ಸೋಂಕವಿಲ್ಲದೆ ಅತ್ಯುತ್ತಮವಾದ ಉತ್ತರ ನೀಡಿದಂತ ಆಟಗಾರ ಡೊನಾಲ್ಡ್. ಟ್ರಂಪ್ ಕಾರ್ಡ್ ವಿಭಾಗದಲ್ಲಿ ಧಾವಿಸಿದಂತ ಆಟಗಾರ ಅಂತಿಮ ಕ್ಷಣದಲ್ಲಿ ಆದರ್ಶ್ ರವರು ಎದುರಿಸಿದಂತ ಚೆಂಡನ್ನು ನೇರವಾಗಿ ಚೀನಾದ ಮಹಾಗೋಡೆಯನ್ನು ಬೇರ್ಪಡಿಸಿಕೊಂಡು ಎತ್ತರಕ್ಕೆ ಬಾರಿಸಿದಂತ ಕ್ಷಣ. ಆದರೆ ಅಂತಿಮ ಕ್ಷಣದಲ್ಲಿ ಸಿಕ್ಸರ್ ಅಟ್ಟು ಮೂಲಕ ತಂಡದ ಖಾತೆಯಲ್ಲಿ ಒಮ್ಮಿಂದೊಮ್ಮೆಲೆ ನೆಗೆತಗೊಂಡಂತಾಗಿದೆ. 28ರಲ್ಲಿ ಸ್ಥಗಿತವಾಗಿತ್ತು, ಆದರೆ 29 ಅನ್ನೋ ಸವಾಲು ಇದೆ. ಕಾದು ನೋಡೋಣ ಯಾರ ಪಾಲಿಗೆ, ಯಾರ ಕೊರಳಿಗೆ ಜಯದ ಮಾಲೆ ಖಚಿತವಾಗಿ ನಿರ್ಧರಿತವಾಗಬಹುದು. ಎಲ್ಲ ಯಕ್ಷ ಪ್ರಶ್ನೆಯ ನಡುವೆ ಉತ್ತರವನ್ನು ಇಲ್ಲಿ ಕಾದಾಟ ಮಾಡಲೇಬೇಕಾಗಿದೆ. ಮೊಬೈಲ್ ಬಣ್ಣಿರಾ ಸ್ಕೋರ್ ಪೂರ ಏತ್ ಸಂಬಳ ಇದೆ ಅರೆಗೆ ಒಂದಿಗೆ ಒಂಜಿ ಮ್ಯಾಚ್ ಲೆಕ್ಕ ಅಣ್ಣ ನಿಕ್ಲಿ ಏತ್ ಕೊರ್ಪರ ನೀರೆ ಸಂಬಳ ಮೇರೆ ಸಂಬಳ ಮ್ಯಾಚ್ ಲೆಕ್ಕತೆ ಒಂದು ಮನಿ ಅಂದ್ರೆ ಔಟ್ಸೈಡ್ ಲೀಲಲ್ಲ ಈರ್ ಚಾತ್ ಈರ್ ಅಲ್ಪ ಬನ್ನಾಗಿ ಈರ್ ಬನ್ನ ಜ್ಯೂಸ್ ತತಾಲಿ ಓಲವ್ ಅವು ಕಪ್ಪೆ ಅವು ಈರ್ ಬನ್ಲೆ ಮ್ಯಾನೇಜ್ಮೆಂಟ್ ಬನ್ಲೆ ಆರೆ ಕಡೆ ಪೋಡಿ ತಿಂತ ಸ್ವಲ್ಪ ಜ್ಯೂಸ್ ಉಂಟು. ತಂಪು ಐಸ್ ಕ್ರೀಮ್ ದ ವ್ಯವಸ್ಥೆ ನಮ್ಮಟ್ಟುಕೊಂಡು ಅರೆಗೆ ಬೇರಾದ ಫುಲ್ ಕಾಸು ದಿಂಜಾದ ಬೋಂದುಲ್ಲೇರಿ ಆವು ಈರ್ನ ಜೀವನ ಸುಖಕರವಾದ ಇಪ್ಪಡ ಪನ್ಪಡ ಪಾತ್ರದಟ್ಟು ಬ್ಯಾಟ್ಸ್ಮನ್ ಐನತ್ ಬೇಗ ಬೋಲೆ ಹಂಗಿ ಚೇಂಜ್ ಮಾಡ್ತಾ ಅತ್ತೆ ಇರಲಿ ಈರ್ ಮೂಲ್ ಮ್ಯಾಚ್ ಏತ್ ಯಪ್ಪ ಲೀಗ್ ಆಪ್ ನಾನು ಈರ್ ಮೀದೇ ಬರ್ಪುನ ಬೊಕ್ಕಲ ಮೀದ್ ಬೊಕ್ಕ ವೀನ ಆಲ್ಪುನ ಬೊಕ್ಕ ಏರ್ನಟು ಸೇರುನು ಎಲ್ಲ ಕೊಟ್ಟಿದ್ದೀರಿ ಸರ್ ಟಿ ಶರ್ಟ್ ಇರ್ ರೆಡಿ ಆಯರ್ ಐಕ ಪೂಜೆ ಮಾಡ್ತಲೆ ಮೂಲಿಗೆ ಆಲ್ಪುನ ಪೂಜೆ ಅತ್ತ ಮೂಲಿಗೆ ಮೂಜಿ ಆಯ್ತು ಮೂಜಿ ನಾಲ್ ಉಲ್ಲಮ್ಮ ಎಸ್ ಈ ಬಾರಿ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಅಗಲ ನಾಟುಜಿ ಇದ್ರೆ ಎಂಕಲ ಸಂಚಾರಕ್ಕೆ ಪೋಯಿರು ಅಗಲ ನಾವು ಮಾತನಾಡಬಹುದು ನನ್ನ ಕೆಲವು ಸಮಯದ ಬಕ್ಕ ಮೂಲೊಂಜಿ ಬಾರಿ ಪುರ್ಲದ ಒಂಜಿ ಕಂಬಲ ಕ್ಷೇತ್ರ ಮಾತಿರ್ಲು ನಿರೀಕ್ಷಿತ ಕಮೆಂಟ್ರಿ ಅಣ್ಣ ಬುಡ್ಪುಜಿಯರಿಗೆನಾ ಅಳಬುಡಿಯರಿಗೆತ್ತ ಹೊಸ ದಾಳಿಗಾರಿಕೆ ಭಾಗದಲ್ಲಿ ನೋಡಿದರೆ ಫ್ರಾನ್ಸಿಸ್ ರವರು ಆರಂಭದ ಚೆಂಡಿಗಾಗಿ ಹಸಿರು ತೀರ್ಮಾನದೊಂದಿಗೆ ಇಲ್ಲಿ ಬಾ ಬಲವಾದ ದಂಡನೆಗೆ ಪ್ರಹಾರ, ಆದರೆ ಇಲ್ಲಿ ಗೂಟ ರಕ್ಷಕೆ ಮಾಡುವ ತಪ್ಪು. ಹೆಗ್ಗೂರ್ ಅವರು ಮಾಡಿದ ತಪ್ಪಿಗೆ ಇಲ್ಲಿ ನಿರ್ಧರಿತ ಒಂಟಿ ಮೊತ್ತಗಳು ಸೇರಿಕೊಳ್ತಿದೆ. ಬೈಮುಖೇನ ಖಾತೆಗೆ ಶುಭ ಆರಂಭವಾಗಿದೆ. ಎಕ್ಸ್ಟ್ರಾ ವಿಭಾಗದಲ್ಲಿ 1 ಮೊತ್ತಗಳು ಸೇರಿಕೊಂಡಿದೆ. ಸವಾಲು 29 ಅನ್ನುವುದು ಗೋಚರಣೆ ಆದರೆ ಬಲು ದೊಡ್ಡ ಆವರ್ತಕ್ಕೆ ಸಾಕ್ಷಿಯಾದಂತಹ ಕ್ಷಣ. ಈ ಮೈದಾನದ ಬಲಭಾಗದಲ್ಲಿ ಆಡಿದ ಅನುಭವದೊಂದಿಗೆ ದಾಂಡನ್ನು ಎತ್ತಿಕೊಂಡು ಬಂದಂತ ಬರುವ ದಾಂಡುಗಾರ ಬೇರೆ ಯಾರಲ್ಲ, ಸಂತೋಷ್. ಈತನವರು ಐಕನ್ ಆಟಗಾರನೌದು, ಅನುಭವಿ ಆಟಗಾರನೌದು. ಈ ಮೈದಾನದಲ್ಲಿ ಆಟಿದ ಅನುಭವದೊಂದಿಗೆ ಖಾತೆಯಲ್ಲಿ ಈಗಾಗಲೇ ಮೊತ್ತ ಸೇರಿಕೊಂಡಿದೆ 7. ಫ್ರಾನ್ಸಿಸ್ ಮತ್ತೆ ತಡಿ ಹಿಡಿಯಬೇಕಾಗಿದೆ. ಸವಾಲು ದೊಡ್ಡದಾಗಿರಬಹುದು, ಆದರೆ ಓರ್ವ ದಾಂಡುಗಾರ ಕ್ಷಣಕ್ಕೂ ಎಚ್ಚೆತ್ತು ಅರಿತುಕೊಂಡು ದಾಂಡನ್ನು ನಿಭಾಯಿಸಲೇಬೇಕಾಗಿದೆ. ಸವಾಲು 29, ಈಗಾಗಲೇ ಮೊತ್ತಗಳು ಸೇರಿಕೊಂಡಿದೆ. ಈಗಾಗಲೇ ಮೊತ್ತಗಳು ಸೇರಿಕೊಂಡಿದೆ 7, 22 ಬೇಕಾಗಿದೆ. 14 ಮಂದಿ
ಬಲು ದೊಡ್ಡ ಹೊಡೆತಕ್ಕೆ ಮನ್ನಣೆ, ಆದರೆ ಅಂತಿಮ ಕ್ಷಣದಲ್ಲಿ ಎಡವುತನ. ಇಲ್ಲಿ ದಾಂಡುವಿನ ನಡುವೆ ಸಂಪರ್ಕವಾಗದ ಚೆಂಡು ನೇರವಾಗಿ ಚೆಂಡು ದಾಂಡುಗಳ ಆಟಕ್ಕೆ ಅವಕಾಶವನ್ನು ಒದಗಿಸಲು ಸಾಧ್ಯವಿಲ್ಲದೆ ಕಲ್ಪಿಸಿಕೊಂಡಂತವರು ಆಟಗಾರ ಫ್ರಾನ್ಸಿಸ್. ಈ ಬಾರಿ ಚೆಂಡು ಮತ್ತೆ ಸಿಕ್ಸರ್. Ball boys. Again. ಇನ್ನು ಬೇಕಾಗಿದೆ 13ರ ಮುಂದೆ 16. ಸರಿ, 13ರ ಮುಂದೆ ಬೇಕಾಗಿದೆ 16. ಸವಾಲು ಹೋರಣ್ಣ ಕ್ಷಮಿಸಬೇಕು, ಬೋಬರ್ 12ರ ಮುಂದೆ ಬೇಕಾಗಿದೆ. ಈ ಬಾರಿ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ದಾಳಿಗಾರಿಕೆ ಭಾಗದಲ್ಲಿ ಸುಜಿತ್ ಯಾನೆ ಸೋಬರ್ ರಂಪಲಿ. ಬೋಲು ದೊಡ್ಡ ಹೊಡೆತ, ನೇರ ಹೊಡೆತ ಎಡಭಾಗದಲ್ಲಿ ಸಚಿನ್ ಸುಣ್ಣದಗಾಲು ರಕ್ಷಣೆಯಲ್ಲಿ ಇದ್ರೆ ಮೈದಾನದ ಭಾಗದಲ್ಲಿ ಒಂದೊಮ್ಮೆ ಎಚ್ಚೆತ್ತುಕೊಂಡು ದಾಳಿ ನಡೆಸುವಂತಹ ದಾಳಿಗಾರರು. ಅತ್ಯುತ್ತಮವಾದ ಜಾಣ್ಮೆಯ ಮಾತಿನೊಂದಿಗೆ ಡೊನಾಲ್ಡ್ ಟ್ರಂಪ್ ಕಾರ್ಡ್ ಭಾಗದಲ್ಲಿ ಸಿಕ್ಸರ್ ನಟಿಸಿದಂತ ಆಟಗಾರ. ಇಲ್ಲಿ ಅಮೋಘವಾದ ದಂಡನೆ, ಸಮರ್ಥನೆಯ ಉತ್ತರ ಬರ್ತಿದೆ. ಇಲ್ಲಿ ಅಮೋಘದ 3 ಸಿಕ್ಸರ್ಗಳೊಂದಿಗೆ ಮಧ್ಯಮ ಕ್ರಮಾಂಕದಲ್ಲಿ ಆಡಿದಂತ ಆಟಗಾರನಲ್ಲ ಈತ. ಹಿಂಗಾಡಿಯ ಶ್ರೀಕಾಂತ್ ರವರೇ, ಎಲ್ಲಿ ಘೋಷಣೆ ಬಂದಿತ್ತಾದರೆ ಘೋಷಣೆಗೆ ಇಲ್ಲಿ ಸೂಕ್ತವಾದ ಸಮಯವಲ್ಲ. ಶ್ರೀಕಾಂತ್ ರವರೇ ಶ್ರೀಕಾಂತ್ ರವರೇ ಸಾರಿ ಸಂತೋಷ್ ರವರೇ, ನಿಮಗೊಂದು ನಗದು ಪುರಸ್ಕಾರದ ಘೋಷಣೆಯಾಗಿದೆ. ತಲಾ ಸಿಕ್ಸರಿಗೆ 100 ರೂಪಾಯಿ, ತಲಾ ಸಿಕ್ಸರಿಗೆ 100 ರೂಪಾಯಿ, ನಿರ್ದುಂಬುದಾಯಿ ಕಿಜ್ಜಿ 5 ಬಕ್ಕ. ಅತ್ಯುತ್ತಮವಾದ ದಾಳಿ, ಅತ್ಯುತ್ತಮವಾದ ದಾಳಿ. ಲಾಸ್ಟ್ ಬಾಲ್ ರಿಮೈನಿಂಗ್, ಸ್ಕೋರ್ ಈಸ್ 21. ಏಳರ ಮುಂದೆ 8 ಅನ್ನೋ ಸವಾಲು ಇದೆ. ಇಂದಿನ ಪಂದ್ಯಾಟ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಪರವಾಗಿ ಸ್ಕಂದ ತಂಡ ಆಡಿದ್ದು. ಅಂತಿಮ ಕ್ಷಣದಲ್ಲಿ 6ರ ಮುಂದೆ ಬೇಕಾಗಿತ್ತು 5. ಸವಾಲು ಅನ್ನುವುದು ಸುಲಭವಾಗಿತ್ತು, ಆದರೆ ಅದೃಷ್ಟ ಕುಲಾಯಿಸುವುದು ಇನ್ನೊಂದು ತಂಡಕ್ಕೆ ಅನ್ನುವುದು ಗೋಚರಣೆಯಾಗಿತ್ತು. ಅರ್ಥಾತ್ ಇಲ್ಲಿ 7ರ ಮುಂದೆ ಬೇಕಾಗಿದೆ 8. ಏಳರ ಮುಂದೆ ಬೇಕಾಗಿದೆ 8. ಯಾರಿಗೆ ಉಂಟು ಈ ಆಪತ್ತು? ಒಂದೊಂದು ಅತ್ತ ಕಡೆಯೋ ಒಂದೊಂದು ಇತ್ತ ಕಡೆಯೋ. ಅತ್ಯುತ್ತಮವಾದ ದಾಳಿ, ಅತ್ಯುತ್ತಮವಾದ ದಾಳಿ. ನೇರ ಗೋಟಕ್ಕೆ ಬಡಿತ. ಭೂಮಿ ತಾಯಿಯ ಮಡಿಲಿನಲ್ಲಿ ತೇಲಿಕೊಂಡು ಬಂದಂತ ಚೆಂಡು ನೇರವಾಗಿ ಮುತ್ತನ್ನು ಗೂಟಕ್ಕಿತ್ತೆ. ಈ ಮುತ್ತು ನೇರವಾಗಿ ಎಡಗೈ ದಾಂಡಿಗನಿಗೆ ಅಂತ್ಯವನ್ನು ಕಾಣುವಂತ ಆಟಗ ದರ್ಶನ್ ರವರು ನೇರವಾಗಿ ಬೇಲನ್ ಕಡೆಗೆ ವಾಲ್ತಿದ್ದಾರೆ. 6ರ ಮುಂದೆ ಬೇಕಾಗಿದೆ 8. ಅವು ಮುಗಿತು ಅವು ಏನೋ ಮುಗಿತು ನಾನು
ಅಣ್ಣ ಸಂತಣ್ಣ ಈರು ಒಂಜಿ ಸಿಕ್ಸ್ ಹಾಕ್ಯಾರಲ್ಲಿ 100 ರೂಪಾಯಿ ಉಂಡು ನಿಘಂಟು 2 ಸಿಕ್ಸ್ ಹಾಕ್ಯಾರ 200 ರೂಪಾಯಿ ಉಂಡು ಈರನ್ನ ಫ್ರೆಂಡ್ ಬರ್ಪುಂಡು ಬೇತೇರ್ಲ ಶ್ರೀಕಾಂತ್ ಮೇರೆಡ್ದು ನಗದು ಪುರಸ್ಕಾರ ಸರಿ ಆತನೆ ಈ ಬಾರಿ 6ರ ಮುಂದೆ 8 ಅನ್ನುವ ಸವಾಲಿಗೆ ಪ್ರತ್ಯುತ್ತರವಾಗಿ ಚೆಂಡನ್ನು ಕೈಗೆತ್ತಿಕೊಳ್ತಿದ್ದಾರೆ ಯುವರಾಜ್. ನಂದನೇಶ್ವರ ತಂಡದ ಪರವಾಗಿ ದಾಳಿಗಾರಿಕೆ ವಿಭಾಗದಲ್ಲಿ ನೋಡುವುದಾದ್ರೆ ಯುವರಾಜ್ ಇಲ್ಲಿ 100 ರೂಪಾಯಿ ಭದ್ರ ಬಗಸರಿಗೆ ಸೇರಿಕೊಂಡಿತ್ತು. ಆದರೆ ಹಿರೇಗುರ್ಲೆ ಸಂತಣ್ಣ 100 ರೂಪಾಯಿ ಈರ್ದೆ ತೊಂಡಾರು ನಾನು 6 ಹಾಕಿ 2 ಎಂಕಿ ಕೊಡು ಆಗ್ಲಿ ಯಸ್ ಈ ಬಾರಿ ಈ ನಮನೆ ಮಂಗೆ ಮಲ್ಪರ ಬಲ್ಲಿ ಮಾರೇ ಯಸ್ ಈ ಬಾರಿ 4ರ ಮುಂದೆ ಬೇಕಾಗಿದೆ 2. ರಂಜಿತಣ್ಣ ಒಲ್ಪ ಎತ್ತಿನಲ್ಲ ಪಾವರಡು ಯಾದವ್ ನಡುಂಡ 500 ಚೇಂಜ್ ಆಸೆ ಬಾರಿ ಸಂತಣ್ಣ ಮಂಗಿ ಮಲ್ತಾರತ್ತ 100 ರೂಪಾಯಿ ತೊಂಡಾರ ಇರ್ಬಿರ ಆಸೆ ಬಾರಿ ನಿರ್ಧರಿತ ಘೋಷಣೆಯ ನಗದು ಪುರಸ್ಕಾರ ಸಂತೂರ್ ಅವರ ಪಾಲಾದ್ರೆ ಇನ್ನು 4ರ ಮುಂದೆ ಬೇಕಾಗಿದೆ 2. ಕಾದು ನೋಡೋಣ. ಮ್ಯಾಚ್ ಅನ್ನೋದು ಮುಗಿದಿಲ್ಲ, ಒಂದಂತೂ ಅರಿತುಕೊಳ್ಳಿ, ಪಂದ್ಯಾಟ ಮುಗಿದಿಲ್ಲ. ಸ್ಥಳೀಯ ಆಟಗಾರರು ಇಲ್ಲಿ ಬದ್ಧ ವೈರತ್ವ ಆದ್ರೆ ಮೈದಾನದ ಹೊರಭಾಗಕ್ಕೆ ಧಾವಿಸಿದಾಗ ಅತ್ಯುತ್ತಮ ಸ್ನೇಹಿತರು. 4ರ ಮುಂದೆ 2 ಬೇಕಾಗಿದೆ. ಯುವರಾಜ್ ಎಸ್ ಈ ಬಾರಿ ಬಲವಾದ ತೀರ್ಪಿಗೆ ಪುರಸ್ಕಾರ ಒದಗಿ ಬಂದಿದೆ. ಪುನೀತ್ ಬಲೆ 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 ಪುನೀತ್ ಬಲೆ ಬ್ಯಾಟ್ಸ್ಮನ್ ಪ್ರಸಕ್ತಿ ಅವಿಜ್ ಆಪ್ಷನ್ ಅಡ್ಡ ಚೆಂಡು ಎಂಬ ತೀರ್ಮಾನ ಸಂತೋಷ್ ಭಂಡಾರಿ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಎಂಕಲ್ ಫಸ್ಟ್ ಡೇ ಪಿದೆ ಬುರ್ದನ ಮಂಡೆ ಚಿತ್ತಿಜಿ ಇದೇ ಮುಟ್ಟ ಬಾತದು ಮೂಲ ಮಂಡೆ ಚಾಲ್ತೊಂದಲ್ಲ ತಾನ್ ಸಂತನ್ನ ತಿರ್ಗಲಿಂಚಿ ಕರೆಕ್ಟ್. Calculation is very underestimate of the judgment. He is thinking this is the perfect. ಹತ್ತೆಗೊಂದು ಕಾಲ ಸಭೆಗೊಂದು ಕಾಲ ಬರಬಹುದೇ. 3ರ ಮುಂದೆ ಬೇಕಾಗಿದೆ 1. ಏನಿದು ಮಾಯಿ ಒಂದೊಮ್ಮೆ ನೋಡಿದ್ದಾರೆ ಯುವರಾಜ. ಅತ್ಯುತ್ತಮವಾದ ದಾಳಿ. ಒಂದು ವೇಳೆ ಸಂತೂರ್ ಅವರ ಸಿಕ್ಸರ್ ಇಲ್ಲದಿದ್ದರೆ ತಂಡಕ್ಕೆ ಕಠಿಣ ಸವಾಲು. ಈ ಸವಾಲಿಗೆ ಪ್ರತ್ಯುತ್ತರವಾಗಿ ನೀಡಿದಂತ ಆಟಗಾರರು ನೇರವಾಗಿ ನೂತನ ದಾಳಿಗ ಸತೀಶ್. ನೂತನ ದಾಂಡಿಗ ಸತೀಶ್ ವಜ್ರದೇಯಿ ಮಠ. 2ರ ಮುಂದೆ ಬೇಕಾಗಿದೆ 1. ಕೇವಲ ಯುವರಾಜ ಎಸೆದಂತ ಚೆಂಡಿನಲ್ಲಿ ಆರಂಭದ ಚೆಂಡು ಸಿಕ್ಸರ್ ಹೋಗದಿದ್ದರೆ ಎಸ್ ಈ ಬಾರಿ ಪ್ರಶಾಂತ್ ಅವರ ಕ್ಯಾಲ್ಕುಲೇಷನ್ ಪ್ರಕಾರ 1 ವೈಡ್ ಹಾಕದಿದ್ರೆ 1ರ ಮುಂದೆ 2 ಸವಾಲಿತ್ತು. ಫುಲ್ ಟ್ರಸ್ ಚೆಂಡನ್ನು ಸಂಪೂರ್ಣವಾಗಿ ಬಾಚಿಕೊಂಡಂತ ದಾಂಡುಗ ಸಂತನ್ನ ಹೊರಪಾರ್ ಬರೋಡಿರು ಮ್ಯಾನ್ ಆಫ್ ದ ಮ್ಯಾಚ್.
ನೆಕ್ಸ್ಟ್ ಐಕತಿ ಅವು ಡಿಕ್ಲೇರ್ ಮಾಡಿ ಮೈನ್ ಮ್ಯಾನ್ ಆಫ್ ದ ಮ್ಯಾಚ್ ವಿನ್ ನೆಕ್ಸ್ಟ್ ಮ್ಯಾಚ್ ಈ ಮ್ಯಾಚ್ ಕ್ಯಾಲ್ಕುಲೇಷನ್ ಆಗ ಗೊತ್ತಾನೆ ಸಂತಣ್ಣ ವರ ಫಾರ ಆತಾರ ಇರೇಗ ಮ್ಯಾನ್ ಆಫ್ ದ ಮ್ಯಾಚ್ ಅಂತೂ ಗ್ಯಾರಂಟಿ ಇಜ್ಜಿ ಆಂಡ ಈರ್ನ ಫ್ರೆಂಡ್ ಶ್ರೀಕಾಂತ್ ಇರ್ಗೋ ಸಿನಿಮಲ್ದಿರ್ ₹100 ಒಂಜಿ ಸಿಕ್ಸರ್ಗೆ ಖಾಲಿ 100 ಎನ್ನ ಸಿಕ್ಸ್ ಎಣ್ಣಿಗೆ ಎಂಕ್ ದಿಕ್ಕದ ₹100 ಇರಾಕದಂಡ ಬೈ ರೊಟ್ಟುಗುಲ್ ಗಂದು ಗಡ್ಡೆ ಸಿಕ್ಸ್ 500 ಏರು ಅವು ಏನನ್ ಸ್ವಲ್ಪ ಒಂಜಿ 2 ನಿಮಿಷ ರೆಸ್ಟ್ ಅದ ಇತ್ತೇನೆ ಮ್ಯಾಚ್ ಅದು 2 ನಿಮಿಷ ರೆಸ್ಟ್ ಕೊಡು 5 ನಿಮಿಷ ಕೊಡು ಪ್ರಜ್ವಲ್ಗಳ ಮಕ್ಕಳಿಗೆಲ್ಲ ಮ್ಯಾಚ್ ಜೈತುಲ್ ನಾಡಿಲ್ಲ ಅಂದು 5 ನಿಮಿಷ ರೆಸ್ಟ್ ಗಂಟೆ 4 5:30 ಮುಗಿ ಉಂಟು ಆರಾಮ್ಸೆ ದಾದಮೆ ವಾಯ್ಸ್ ಎಡ್ಡೆಗೆ ಏನೊಂದುಂಡಾ ಏರ್ನ ಎನ್ನ ಏರ್ನ ಮೇರ್ನ ಮರಲ ಮೆನಿಕ್ ಆಯ್ಕಾಂಡಿ ರಾಜವನ್ಯ ಬಾರಿ ಖುಷಿಯಾನ್ ಯಾನ್ ಅತ್ತಮೇವು ಎನ್ನ ಮೋನೆ ತುನಗ ನಿಂಕು ಅಂತಾರ ഞാൻ ഷോക്ക് തോജു ആണ് തുല അയ്യോ ഓ ദേവരെ ഇരുന്ന അവസ്ഥനെ തുല ഏ ഇന്നെ ഞാൻ ലൈവ് എങ്ങനെ തോജ പാതി നെ ജിബെ സാ വല മേരെ ഏതോ നെ തുല ಇಲ್ಲ ಏದೋ ಓಕೆನಾ ಮಾಸ್ ಲಿಪ್ಪಲಿ ಮೇರೆ ಜೈತುಲ್ನಾಡ್ ತಂಡದ ಕಪ್ತಾನ ಅದೇ ರೀತಿಯಾಗಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡದ ಕಪ್ತಾನ ದಯವಿಟ್ಟು ಆದಷ್ಟು ಬೇಗ ಪೆಂಡಲ್ ಬಲವನ್ನು ಸಹಕರಿಸಿ ಒಂದು ವಿಲಿಯಂ ನಿನ್ನ ಮೇ ಕಿರಣ್ ಕಿರಣ್ ಸೆಮಿಕ್ ಹೋಗ್ತಿನಿತ್ತೆ ಸೆಮಿಕ್ ಒಂದು ಜೈತುಲ್ನಾಡ್ ಬಕ್ಕ ಜೈತುಲ್ನಾಡ್ಲ ಪ್ರಜ್ವಲ್ ಫೈನಲ್ಗೆ ನಮ್ಮ ಒಂದು ಜಡಪೆ ಅದು ಅಂಜ ಅಲ್ತಾಗೆ ಅವು ಕಾಸರಗೋಡು ಆ ಸೈಡ್ ಎಣ್ಣೆ ಹೊಳೆದಾಗೆ ಅವು ಒಂದು ಕೊಲ್ಲೆಗಾಲದ ಅರ್ಧ ಭಾಗ ಬಂದ ಲಿಂಬೆ ಬೆಳೆದ ಕೊಲ್ಲೆಗಾಲದ ಒಂದು ನಿಮಿಷ ಪಕ್ಕ ಮಲ್ಪೆ ತೂಲೆಗೆ ಅಲ್ಪ ಚಿಲ್ಲರಿ ಉಂಟದ ಆರು ಕೊನೆ ರಂಜಿತ್ ಅಭಿಮಾನಿ ಸುರೇಶ್ ಅಮೂಲ್ ಉಂಟು ಆತ್ಮೀಯರೇ ಪುರ್ಲ ಕ್ರೀಡಾಕೂಟದ ಒಂಜಿ ಪಂದ್ಯಾಟದ ವೀಕ್ಷಣೆ ಮಲ್ತೊಂದುಲ್ಲೆರು ಆರು ಉತ್ಸಾಹಿ ಪ್ರೋತ್ಸಾಹರ್ಲಂದು ನಮ್ಮೊಟ್ಟಿಗೂ ಇವಂಜಿ KPL 2025 ತಂಡ ಆ ಪಂದ್ಯಾಟದ ವೀಕ್ಷಣೆ ಮಲ್ತು ನಮ್ಮೊಟ್ಟಿಗೂ ಸಹಕಾರ ಮಲ್ತಿನ ಆತ್ಮೀಯ ಬಂಧು ಪ್ರತಿ ಒಂಜಿ ಕ್ರೀಡಾಕೂಟದ ಸ್ಫೂರ್ತಿದಾಯಕ ರೂವಾರಿ ಬಿಂದು ಆದ ನಮ್ಮೊಟ್ಟಿಗೂ ಆದರಣೀಯ ಬಂಧು ಆದಿತ್ತದು ಇನ್ನಿತ್ತ ಈ ಒಂಜಿ ಕ್ರೀಡಾ ಪಟ್ಟೋಡ ಅಲಂಕಾರ ಮಲ್ತೊಂದುಲ್ಲೆರು ನಮ್ಮ ಆತ್ಮೀಯರು ಶ್ವೇತಾ ಸುರೇಶ್ ಪೂಜಾರಿ ಕಡಂದಲೆ ಮೇರೆಗೆ ಹೃದಯಪೂರ್ವಕ ಸ್ವಾಗತ ಬಯಸಂದುಲ್ಲೆ ಈ ಪಂದ್ಯಾಟದ ಪರವಾದ ಅಂಚನೆ ಮೂಲ ಸೇರಿನ ಮಾತು ಬಂದುಲ್ಲ ಪರವಾದ ಗೌರವಡು ಎದುಕೊಂಡು ಈರಿನ ಗೌರವದ ಸಲ್ಯ ಪಾಡ್ದ ಆದರ್ಶ ಮೇರೆ ಗೌರವ ಎತ್ಕೊಂಡರೆ ಇರೆಗೆ ಅಭಿನಂದನೆ ಸರ್ ವಂದನೆ ಎಸ್ ಅದೃಷ್ಟದ ನಾಣೆಚ್ಚುವಿಕೆಯಲ್ಲಿ ಮೇಲುಗೈ ಸಾಧಿಸಿದ ತಂಡ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಸಂತಾನನ ಕ್ಯಾಚ್ ಪತ್ತರನೇ ಮಾಡಿದ್ವಿ ಆ ಟಚ್ ಬತ್ತಿರಡ ಬಕ್ಕ ನಿಕ್ಲಿಕ್ಕೆ ನಾಯಿಗ ರಜೋ 2 ಸಾರ ನೀರು ಓಮ ಬೋಣ ಓಮದಿ ಇಲ್ಲ ಕಾಣದ
ಮನಿ ಬಂದದು ನಾರ್ಮಲ್ ಹೋಚಿ ಏ ಹೆಣ್ಣ ಮಾರೆ ಅವನ್ ಫೋನ್ ನೋಡ ಡೈಲಾಗ್ ಓಕೆ ಕರೆಕ್ಟ್ ನೆನೆ ಬಿಡು ನೋಡು ನಾವು ಎನ್ನೆ ಗೊಲ್ಲ ನಾನು ಮಾರೆ ಎನ್ನಿನ ಬರ ಮನ್ನಾನು ಇನ್ನ ಬೆದಿನ ಬರ ಪನ್ನಾನು ಒಂದು ನಂದನೇಶ್ವರದ ಡೈಲಾಗ್ ಅವೇ ಎಂಕಲ ಲಾಯ್ಕ್ ಬರ್ಕೊಂಡ ತಂದೆಯನ್ನು ಸತ್ತರನ್ನ ನಮ್ಮ ಫೋಟೋನೇ ಬರ್ತದೆ ಉಂಡಿ ನಾಳೆ ಪ್ರೈಸ್ ಉಂಟು ಗಾಲಿ ಬಂಡಾರ ನಾಳೆ ಪ್ರೈಸ್ ಉಂಟು ಆಗಲಿ ನಮ್ಮ ಒಟ್ಟಿಗೆ ಬನ್ನಿ ಊರು ಒಟ್ಟಿಗೆ ಬಂಡಾರೆ ಏಪಲ ಕಪ್ಪು ಕಪ್ಪೆಂದು ಸಸರ ಮಾಡವೇ ಬೆಪ್ಪ ಕಪ್ಪಿದ್ದರೇನು ನಿನ್ಗಿಷ್ಟು ಬಿಲಿಯವರು ಕಪ್ಪವರು ಆಯ್ತಾದಾಗ ಬಿಲಿಯವರು ಗುವೇಲಿಯಲ್ಲಾಗಿದ್ದಾರೆ ಗೊತ್ತುಂಟ ಅವೇ ಅಂತ ಆಂಡ ಈ ಸರ್ತಿದ ಮ್ಯಾಚ್ ಏನೋ ಗೊತ್ತಂಡೆ ಒಂಜಿ ಸೂಪರ್ ಓವರ್ ಅಂದೆ ಅಂಡ ಅವು ಖುಷಿ ಬೀಜಿಂದ ಸೂಪರ್ ಓವರ್ ಅಂಡ ಮಾರೆ ರಡ್ಡು ಮೂಜ್ ಮ್ಯಾಚ್ ಆಪ ಮಾರೆ ಸಾವು ಟೈ ಆವಡಿಂದ ಅದು ಪಾಯಿಂಟ್ ಒಂದು ಲೀಗ್ ಟೈ ಆಂಡ ಪಾಯಿಂಟ್ ಹೋಗಿನ ಅದು ಟೆಕ್ನಿಕಲ್ ವಿನ್ ಆಲ ವಿನ್ ರಡ್ ಸಿಕ್ಸ್ ಕೊಡ್ತಿ ಟೀಮ್ ಸ್ಟ್ರಾಂಗ್ ಐಟ್ ರಡ್ ಪ್ಲೇಯರ್ ನಗಲಿ ಎತ್ತನ ಮ್ಯಾಚ್ ಕೊಡ್ತಾರೆ ಡೇನಿಯಲ್ ಎತ್ತನ ಮ್ಯಾಚ್ ಕಂಪ್ಲೀಟ್ ಲೈ ಡೇನಿಯಲ್ ಬೋನ್ ಐಟ್ ವರಿ ಜಗದನೆ ಸೋತಿದ್ದಾರೆ ಅವರು ಉಂತಾಯಿದೆ 4 ರನ್ ಉಂತಾಯಿದ್ದಾರೆ ರೈನ್ ಕಂತ ಬಾಲ್ ಸುಗಂಧಲ ಮೇರ ನಮಗೆ ಅಂದ ಬಾರಿ ಬೌಲಿಂಗ್ ಲಾಸ್ಟ್ ಟೈಮ್ ಬೆಸ್ಟ್ ಬೌಲರ್ ಬಂದು ಆಯ್ಕೆ ಮಾಡ್ತೀನಿ ಅಮ್ಮಲ್ಲಿ ಉನ್ನೆ ಮಾಡ್ತೀನಿ ಅಂತ ಲಾಸ್ಟ್ ಟೈಮ್ಲ ಮ್ಯಾಚ್ ಭಾರಿ ಬಾಲ್ ದೀತಿ ಮಾರೆ ವೇಪನಿಗೆ MPL ಮ್ಯಾಚ್ ಮಾಡ್ತಾರೆ ಫ್ರಾನ್ಸಿಸ್ ಮೀನು ಗೊಬ್ಬರ ಚಾನ್ಸ್ ಸಿಗುತ್ತೆ ನಾವು ಈಗ ಫ್ರಾನ್ಸಿಸ್ ಮೀನು ಇಪ್ಪಣ್ಣ ಮ್ಯಾಚ್ ಬರ್ಬೋದು ಫ್ರಾನ್ಸಿಸ್ ಔಟ್ ಆಯ್ತು ಔಟ್ ಇರು ವಯರ್ದ ಮಿತ್ತು ಚಾರ್ಜ್ ಇಬ್ಬರು ಚೂರು ವಯರ್ದ ಮಿತ್ತು ಹಾಂ ಯಾವ ಬಿಡ್ಲಿ ಅವೇನು ಕರೆಕ್ಟ್ ರನ್ ದು ಬಿನ್ ಮಣ್ಣ ನೀತು ಮಾತ್ರ ಮಿಂಚಿನ ಬೇ ಅಂಜಿದುವರೆ ಎರಡು ಪೂಜೆ ಅಂಜಿದುವರೆ ಎರಡು ಪೂಜೆ ಮೊಗಲ್ ಮ್ಯಾಚ್ ಗೊಬ್ಬಿನಿ ಮಾರೆ ಕಂಟಿನ್ಯೂ ಮಾಡ್ತೀರ ನೆಟ್ ವಿನ್ ಆನ್ ಫೈನಲ್ ಎಂಜಿನಿ ಬಾಂಗ್ಲಾಡ್ ಇನ ಮಾರ ಕೆರ್ಪುನಿ ಪೊತ್ತಾಯಿರ ಬಾಂಗ್ಲಾಡ್ ಇನಿಗೋಡೆ ನಾವು ಅತ್ ಇನ್ ಕುಡಂಜಿ ಪೊತ್ತ ಒಂದು ಪೊತ್ತಾಯಿರ ಇಂದುಲೇನಾ ಹಾ ಸಜೀವ ದಹನ ಗ್ಯಾರೇಜ್ ದಲೈ ಅವು ಅಕಲ್ನ ಎಂಚಿನ ಮಾರೆ ಮೋದಿ ದಾಲ ಮಲ್ಪಜಿ ಅವ ಮಲ್ಪರಲ ದಾಲ ಮಲ್ಪರ ಜಾಯ್ ಔಟ್ ಆಫ್ ಕಂಟ್ರಿ ಹಾ ಎಸ್ ರೆಡಿ ಇರು ಬಲ್ತದ ಬಿರಗತ್ತೆ ಅಂತ ಅಲ್ಪ ಎಸ್ ಎಲಿ ಬಿಗ್ ಸೆಮಿಫೈನಲ್ ರಾಜ್ವಲ್ ಗ್ಲಾಡಿಯೇಟರ್ಸ್ ಪರವಾಗಿ ಬುಂತುಕಡೆ ಚೈತುಲ್ಲಾಟ್ ಗೆದ್ದೆ ಗೆಲ್ಲುವ ಅನ್ನುವ ಬೇಗಿನೊಂದಿಗೆ ಇಲ್ಲಿ ಮಾಧ್ಯಮ ಕ್ರಮಾಂಕದಲ್ಲಿ ಇರುವರು ದಾಂಡಿಗರು ಆರಂಭಿಕ ಜೋಡಿಗೆ ಧಾವಿಸಿದಂತ ಆದರ್ಶ್ ಹೊಣಗಾಡೆ ಅವರು ಇನ್ನೊಂದು ಕಡೆ ಐಕಾನ್ ಆಟಗಾರ ಸಂತೋಷ್ ದಾಳಿಗಾರಿಕೆ ಭಾಗದಲ್ಲಿ ನೋಡೋದಾದ್ರೆ ಆದರ್ಶ್ ಈ ಬಾರಿ ಆರಂಭಿಕ ಚೆಂಡು ಬ್ಯಾಟ್ ಡೆಲಿವರಿ ತದನಂತರದಿಂದ ಚೆಂಡು ಅಡ್ಡ ಚೆಂಡು ಖಾತೆ ಶುಭ ಆರಂಭವಾಗಿದೆ ಅರ್ಥಾದಲ್ಲಿ 3 ಓವರ್ಗಳಿಗೆ ಸೀಮಿತವಾಗಿರುವ ಪಂದ್ಯಾಟದಲ್ಲಿ ಆದಷ್ಟು ಮೊತ್ತವನ್ನು ಕಲೆ ಹಾಕುತ್ತಾರೋ ಎಲ್ಲ ಆಟಕ್ಕಂತ್ಯವಾಗಿದೆ. ಗ್ರಹಚಾರ ಒದಗಿ ಬರಬಹುದು ಎನ್ನುವ ತೀರ್ಮಾನ ಬಂದಾಗ ಜೈತುಲ್ನಾಡ್ ತಂಡದ ಪರವಾಗಿ ಆಳುವಂತ ಆಟಗಾರ ಯಾರು? ಐಕಾನ್ ಆಟಗಾರ ನೇರವಾಗಿ ಫೇಲನ್ ಕಡೆಗೆ ವಾಲುವಾಗ ನೂತನ ದಾಂಡಿಗ ಏನೋರ್ವ ಆಟಗಾರ ಯಾರು? ಎಲ್ಲೇ ಪುಣೆ ಪುನೀತ್ ಅರೇಕಲಾ ಅತ್ಯುತ್ತಮವಾದ ಆಟಗಾರ ಸಂತೋಷ್ ರವರು ನೇರವಾಗಿ ಫೇಲನ್ ಕಡೆಗೆ ಬಾಲ್ತಿದ್ದಾರೆ. ಇವರ ಸ್ಥಾನ ಇನ್ನೋರ್ವ ಅನುಭವಿ ಆಟಗಾರ
ಪುನೀತ್ ಅರೇಕಲ. ಪ್ರಾಜ್ವಲ್ ತಂಡದ ಪರವಾಗಿ ಆದರ್ಶ್. ಬಲವಾದ ಮನವಿಗೆ ತೃತೀಯ ತೀರ್ಪುಗಾರ ಮೊರೆ ಹೋಗುತ್ತಿದ್ದಾರೆ. ಮಾಹಿತಿ ದೋಷ ಉಂಟು ಹಾಗೆ. ಚಾಲ್ ಮಂತ್ ಬಟ್ ಒಂದು ಚಾಲ್ ಮಂತ್ ಬಟ್ಟರೆ ಈ ಚಾಲ್ ಅವಡ ಮಿತ್ತು ಕುಟ್ಟೋಡು ನೀನು ಅಂಚ ಅವಲಾಯ್ಜಿ ಇಂಚ ಮಂತ್ ಇಂಚ ಮಂತ್ ಬಟ್ಟು ಒಂದು ಕೂಡ ಆರು ಐಕ್ ಬಟ್ರೆ ಬೆಲ್ಲಿ ಉರ್ಪೋಡು ತಿಗಲೇ ಬಿಟ್ಟು ನೀನು ಮೈಕ್ ನೀರಿನ ಬಿಟ್ಟು ನಿಂಚ ಬುಡಿ ಸಾವು ಪಾಪ. ತೃತೀಯ ತೀರ್ಪುಗಾರರ ಮೊರೆ ಹೋದಾಗ ನೇರವಾಗಿ ಪುನೀತ್ ಅವರು ಫೈಲನ್ ಕಡೆಗೆ ಒಲ್ಲೇಬೇಕಾಗಿದೆ. ಔಟ್ ಎಂಬ ತೀರ್ಮಾನ. ಸ್ಟ್ಯಾಂಪ್ ಔಟ್ ರೂಪದಲ್ಲಿ ವೇತರಿಯ ಪತನವಾಗುತ್ತಿದೆ. ಎಸಿ ಬಾರಿ ತೀರ್ಮಾನಬದ್ಧವಾಗಿದ್ದಾಗ ಪುನೀತ್ ಅವರ ಆಟಕ್ಕೆ ಅಂತ್ಯವಾಗಿದೆ. ನೇರವಾಗಿ ಇವರ ಸ್ಥಾನ ತುಂಬಲು ಇನ್ನೋರ್ವ ಅನುಭವಿ ಆಟಗಾರ ಜೊತೆಯಾಗಿ ಸೇರಿಕೊಳ್ತಿದ್ದಾರೆ. ಬ್ಯಾಟ್ಸ್ಮನ್ ನೇಮ್ ಸತೀಶ್. ಮತ್ತೆ ಸತೀಶ್ ಅವರು ಬಿರುಸಿನ ದಂಡನೆಗೆ ಪ್ರಯತ್ನ. ಆದರೆ ಆರಂಭಿಕ ಓವರ್ ಮುಕ್ತಾಯಕ್ಕೆ ಖಾತೆಯಲ್ಲಿ ಕೇವಲ ಇನ್ನು ಒಂದು ಚೆಂಡು ಬಾಕಿ ಇದೆ. ಬಾಲ್ ಹೊಡೆತಾ ಇದೆ. ಬಾಲ್ ಹೊಡೆದ ನೇರ ಗ್ಯಾಪ್ ವಿಭಾಗದಲ್ಲಿ ಚೆಂಡು ಬೌಂಡರಿ ಗೆರೆಯನ್ನು ಧಾವಿಸಿಕೊಂಡು ಬಂದಿದೆ. ಅರ್ಥಾತ್ ಆರಂಭಿಕ ಓವರ್ನ ಮುಕ್ತಾಯಕ್ಕೆ ಇನ್ನೂ ಒಂದು ಚೆಂಡು ಬಾಕಿ ಇರುವಂತೆ ಎಸ್ ಲಾಸ್ಟ್ ಒನ್ ಬಾಲ್. ಸೆಕೆಂಡ್ ಬಾಲ್ ವೈಡ್. ತಂಡದ ಖಾತೆಯಲ್ಲಿ ಬಹಳ ದೊಡ್ಡ ಮೊತ್ತ ಸೇರಿಕೊಳ್ಳುವ ಪ್ರಯಾಣಕ್ಕೆ ಸತೀಶ್ ಜೊತೆಯಾಗಿ ಸೇರಿಕೊಳ್ಳಕ್ಕಿದೆ. ಮತ್ತೆ ಇಲ್ಲಿ ಬಿರುಸಿನ ದಂಡನೆಗೆ ಪ್ರಹಾರ. ದಂಡಿನ ಅಂಚಿಗೆ ತಗುಲಿದ ಚೆಂಡು ನೇರವಾಗಿ ನಿರ್ಧಾರಿತ ಒಂಟಿ ಓಟಕ್ಕೆ. ಎಸ್, ಒಂಟಿ ಮೊತ್ತಗಳು ಸೇರಿಕೊಳ್ಳುತ್ತದೆ. ಆರಂಭಿಕ ಓವರ್ ಮುಕ್ತಾಗಿದ್ದ ತಂಡದ ಖಾತೆಯಲ್ಲಿ ಅಮೂಲ್ಯ 2 ಉತ್ತರಿಯ ಪತನದೊಂದಿಗೆ ತಂಡದ ಖಾತೆಯಲ್ಲಿ 6. ಆದರ್ಶ ಎಷ್ಟರ ತನಕ ಕ್ರೀಸಿಗೆ ಅಂಟಿಕೊಳ್ಳಿರ್ತಾನೋ ಅಷ್ಟರ ತನಕ ಜೈ ತುಳ್ನಾಡ್ ಮೆರೆಯುವುದು ಸತ್ಯ. ಆದರೆ ಎದುರಾಳಿ ತಂಡದಲ್ಲೂ ಬಲಿಷ್ಠ ಆಟಗಾರರು ಇದ್ದಾರೆ. ಬಲು ದೊಡ್ಡ ಮೊತ್ತವನ್ನು ಬೋಧಿಸಬಲ್ಲಂತ ಆಟಗಾರ
ಮೋಹನ್ ಬಜಿಲ ಕೆರೆ ಆಗಮನವಾಗಿದೆ. ಆದರ್ಶ್ ದಾಯಿಂದ ಬಿಟ್ಟು ಸ್ಟ್ರೈಕ್ ಆನ್ ವಿಭಾಗದಲ್ಲಿ ನೋಡುವುದಾದ್ರೆ ಮೋಹನ್ ಬಜಿಲಕೆರೆ ಬೋಲು ದೊಡ್ಡ ಹೊಡೆತಕ್ಕೆ ಇಲ್ಲಿ ಅವಸರವೇ ಅಪಾಯ ಅನ್ನುವ ತೀರ್ಮಾನವನ್ನು ಕಂಡಂತ ದಾಂಡಿಗ ಲೆಗ್ ಬಾಯ್ಸ್ ಮುಖೇನ ಒಂದು ಮೊತ್ತಗಳು ಎಕ್ಸ್ಟ್ರಾ ಭಾಗದಲ್ಲಿ ಸೇರಿಕೊಳ್ತಿದೆ. ಅರ್ಥಾತ್ ಇಲ್ಲಿ 3 ಓವರ್ಗಳಿಗೆ ಸೀಮಿತವಾಗಿರುವಂತಹ ಈ ಪಂದ್ಯಾಟದಲ್ಲಿ ಆರಂಭಿಕ ಓವರ್ ಮುಕ್ತಾಯವಾಗಿದೆ. 1 ಚೆಂಡುಗಳ ಆಟ ಮುಕ್ತಾಯವಾದಾಗ ಸತೀಶ್ ಮತ್ತೆ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಬಹು ದೊಡ್ಡ ಹೊಡೆತ ಬರಬಹುದು. ಸತೀಶ್ ರವರ ಆಧಾರ ಸ್ತಂಭವಾಗಿ ನಿಲ್ಲಬಹುದು. ಎಲ್ಲ ಪ್ರಶ್ನೆಗೆ ಉತ್ತರ ಈ ಮೈದಾನದ ಭಾಗದಲ್ಲಿ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ್ನಣೆ. ಅವಕಾಶವನ್ನು ಕಲ್ಪಿಸಿದಾಗ ವಂಚನೆ ಸಾಗಿ ಬರ್ತಿದೆ. ಅರ್ಥಾತ್ ಇಲ್ಲಿ ಯಾವುದೇ ಅವಕಾಶವಿಲ್ಲದೆ ತಂಡದ ಖಾತೆಯಲ್ಲಿ ಆತ್ಮೀಯರೇ ಕಳಂದಲ ಫ್ರೆಂಡ್ಸ್ಗೆ ಮಕ್ಕಳನ್ನ ಆಶಯ ನಡಪಿನಚ್ಚಿನ ಈ ವಂಜಿ ಪಂದ್ಯಾಟ ಪೊರ್ಲ ಗಂಟೆ ನಡತೊಂದುಂಡು. ಈ ವಂಜಿ ಕ್ರೀಡಾಕೂಟಡು KPL 2030 ತಾಜಿಯ ಹೆಗ್ಗೆಸಲ್ದ ಪೊರ್ಲ ಪುರ್ಪದ ಪಾಲನ್ನು ಪಡೆಯವರು ನಮ್ಮ ಮಟ್ಟಿಗೆ ಹೋಲಗಾದಲ್ಲಿ ಮಿತ್ರ ಮೇದ ಚಾವಾಡಿಗೆ ನಾನು ಬಿನ್ನಿ ಶ್ರೀಯುತ ಪೋಲಾಡ್ಕ ಗ್ರಾಮ ಪಂಚಾಯತ್ ಸದಸ್ಯರಾದ ಈ ವಂಜಿ ಪೊರ್ಲ ಕ್ರೀಡಾಕೂಟದ ವೀಕ್ಷಣದೊಟ್ಟಿಗೂ ನಮ್ಮೊಟ್ಟಿಗೂ ಹೋಲಗಾದಲ್ಲಿ ಶ್ರೀಯುತ ಜಗದೀಶ್ ಕೋಟ್ಯನ್ ಮೇರೆಗೆ ಗೌರವದ ಹೃದಯಪೂರ್ವಕ ಸ್ವಾಗತ ಬಯಸುವುದಿಲ್ಲ ಸರ್. ಈ ಬಾರಿ ನೂತನ ದಾಂಡಿಗೆ ನೇರವಾಗಿ ಫೀಲ್ಡ್ ಕಡೆಗೆ ಬಾಳ್ತಿದ್ದಾರೆ. ಇವರ ಸ್ಥಾನ ತುಂಬಲಿನವರು ಅನುಭವಿ ಆಟಗಾರ ಬ್ಯಾಟ್ಸ್ಮನ್ ನಿಶಾಂತ್. ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ. ಮೋಹನ್ ಬಜಿಲಾಕೆರೆ ಅವರ ದಾಳಿ 3 ಚೆಂಡುಗಳು ಮುಕ್ತಾಯವಾಗಿದೆ. ಈಗಾಗಲೇ 3ರ ಮಂದಿ ಬಿಟ್ಟುಕೊಟ್ಟದ್ದು ಕೇವಲ 2. ತಂಡದ ಖಾತೆಯಲ್ಲಿ 8. ಬಲವಾದ ಮನವಿಗೆ ಪುರಸ್ಕಾರ ಒದಗಿ ಬಂದಿದೆ. ಮುನ್ನೋಕಿ ಬಾರಿಸುವ ಪ್ರಯತ್ನದೊಂದಿಗೆ ಚೆಂಡನ್ನು ನಿಭಾಯಿಸಿದಂತ ದಾಂಡಿಗ ಈ ಬಾರಿ ಸ್ಟಂಪ್ ಔಟ್ ಮೂಲಕ ಉತ್ತರಿ ಪತನ. ಈ ಪತನವು ಅಂತ್ಯವಾದಾಗ ಇನ್ನೋರ್ವ ನೂತನ ದಾಂಡಿಗ ಶ್ರೇಯಸ್ ಶೆಡ್ಯಾ ಈ ಬಾರಿ ಅಂತಿಮ 2 ಚೆಂಡುಗಳು ಬಾಕಿ. ಮೈದಾನದ ಭಾಗದಲ್ಲಿ ಮೋಹನ್ ಬಜಿಲಾಕೆರೆ ಕೆರೆಯಿಂದ ನೇರವಾಗಿ ಸೆಡ್ಯಾ ಅಡ್ಡ ಚೆಂಡು ಎಂಬ ತೀರ್ಮಾನ ತೀರ್ಪುಗಾರಿಕೆ ಭಾಗದಲ್ಲಿ ಮತ್ತೆ ಇಲ್ಲಿ ಸುರಕ್ಷಿತ ಪಯಣ ಮಾಡಲೇಬೇಕಾಗಿದೆ. ಅಂತಿಮ 2 ಚೆಂಡುಗಳು ಬಾಕಿ. ಲಾಸ್ಟ್ ಡೆಲಿವರಿ. ದಿಸ್ ಟೈಮ್ ಇಸ್ ಮೋಹನ್ ಅಗೇನ್ ಗುಡ್ ಸ್ಪೆಲ್ ಫಾರ್ Made right pitch. Again miscorrect of the judgment. This time is Mohan. Not a perfect delivery. Again wide ball. Score is a 10 on the board. ಚೆಂಡು ದಾಂಡು ನಡೆ ಸಂಪರ್ಕವಾಗದೆ ಡಾಟ್ ಡೆಲಿವರಿ. ಅಂತಿಮ 1 ಎಸೆತ ಬಾಕಿ. ಆದರ್ಶನ ಅರ್ಭಟ ಆಗಲೇಬೇಕಾಗಿದೆ. ಕಾರಣ ಚೈತನ್ಯನಾಡ್ ತಂಡದ ಪರವಾಗಿ ಅರ್ಭಟದ ಸಿಕ್ಸರ್ಗಳು ಬಂದ್ರೆ ಅತ್ಯುತ್ತಮವಾದ ಗಣನೆ ಮತ್ತೆ ಸೇರಬಹುದು. ಇಲ್ಲಿ ಓಟಕ್ಕೆ ಅವಕಾಶವಿಲ್ಲ. ಜರ್ಸಿ ನಂಬರ್ 46. Unfortunately, he dropped on the play. Now this time is 2 over completed. Now scoreboard is line on the score shows the 10 on the board. Now 4 wicket loss. Last over. Daniel.
ಎಸ್ ಈ ಬಾರಿ ಡೇನಿಯಲ್ ರವರು ತಯಾರಾಗುತ್ತಿದ್ದಾರೆ. 3ನೇ ಓವರ್ ಚಾಲ್ತಿಯಲ್ಲಿ ಫೈನಲ್ ಕಾದಾಟ. ಯಾವ ಪ್ರೇಕ್ಷಕನು ಸುಮ್ಮನಿರಬಹುದಾದರೆ ಈ ಪಂದ್ಯಾಟದಲ್ಲಿ ನೋಡುವುದಾದ್ರೆ ಅದೆಷ್ಟೋ ಆಟಗಾರರು ಸುಮ್ಮನಿದ್ದಾರೆ. ಕಾರಣ ಈ ದಿನದ ಫೈನಲ್ ಪಂದ್ಯಾಟಕ್ಕೆ ಪೊಗ್ಗುನ ಕಲಿಯರು, ಗೆಂದಿನ ಕಲಿಯರು. ಎಲ್ಲೇ ಹರಿ ಹರಿ ಫುಲ್ ಟಸ್ ಮಾದರಿ ಲಾಲಿಪಾಪ್ ಚೆಂಡು, ಆದರೆ ಅವಕಾಶವಿತ್ತು ಸಿಕ್ಸರಿಗೆ ಅಟ್ಟುವ ಬರ. ಆದರೆ ಇಲ್ಲಿ ಹರಿ ಮಾಡಿದ ತಪ್ಪು. ದೈತ್ಯ ಆಟಗಾರ, ಅತಿ ಎತ್ತರದ ಮನಸ್ಸು. ಇಲ್ಲಿ ಆರಂಭಿಕ ಚೆಂಡು ವೈಡ್, ಆದರೆ ಇಲ್ಲಿ ತದನಂತರ ಎಸೆದಂತ ಚೆಂಡಿನಲ್ಲಿ 2, ತಂಡದ ಖಾತೆಯಲ್ಲಿ 13. ಆದರ್ಶ ಸಿಕ್ಸರ್ ಬಾರಿಸಬಹುದೇ, ಚೆಂಡನ್ನು ನಿಲ್ಲಿಸಬಹುದೇ ಅನ್ನುವ ತೀರ್ಮಾನ ಬರಬೇಕಾದ್ರೆ ಇಲ್ಲಿ ಬೈ ಮುಖೇನ 1 ಎಕ್ಸ್ಟ್ರಾ ವಿಭಾಗದಲ್ಲಿ ಖಾತೆಗೆ 1 ಸೇರಿಕೊಂಡು ತಂಡದ ಖಾತೆಯನ್ನು ಮತ್ತೆ ಉತ್ತೇಜನ ಕಡೆಗೆ 14 ಅನ್ನೋ ತೀರ್ಮಾನ. ಆತ್ಮೀಯರೇ, ಪರ್ಲಗಂಟದ ಈ ವಂಜಿ ಕ್ರೀಡಾಕೂಟಡು ಬಿನ್ನೇರಿನ ಸಾಲು ಬಯನಮಲ್ ತಂದುಂಡಿಗೆ ಅಕ್ಲೇನ ಲೆಪ್ಪುನವು ನಮ್ಮ ಧರ್ಮ ಈ ಪೊರ್ತಡು ಬಿನ್ನೇರಿನ ಸಾಲು ಸೇರಿ ಬೇತಿಯರ್ಲತ್ತು ಶ್ರೀಯುತ ಸುನಿಲ್ ಸಫಲಿಗ ಕಡಂದಲ ಖ್ಯಾತ್ಯ ಉದ್ಯಮಿಲು ನಮ್ಮೊಟ್ಟಿಗೂ ಓಲಗಾದಲ್ಲಿರು ದಯವಿದ ಈ ಪೊರ್ತಡು ಗೌರವದ ಕರೆಯನ್ನು ಆಲಿಸದು ನೇರವಾದ ವೇದಿಕೆದ ಮಿತ್ತರ್ಮೆದ ಚಾವಡಿ ಪಟ್ಟಣ ಅಲಂಕಾರ ಮಲ್ಪಡ್ ಬಂದು ಇರಡ ಭಿನ್ನ ಇದ್ದು ಇರಣ ಗೌರವ ಸ್ವಾಗತ ಸಂದೈತ ಮಲ್ ತಂದೊಲ್ಲೆ. ಆದರ್ಶ ಬಲದಡ್ಡವರ್ಧಕ್ಕೆ ಸಾಗಿಯಲ್ಲೇ ಇಲ್ಲಿ ಅವಕಾಶವಿದೆ, ಆದರೆ 1 ಸೇರಿಕೊಳ್ತಿದೆ. 1 ಸೇರಿಕೊಂಡಾಗ ಈ ಬಾರಿ 4 ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ 21. ಮತ್ತೆ ನೋಡಿ ಇಲ್ಲಿ ಆಟ ಚೆಂಡು ಎಂಬ ತೀರ್ಮಾನ. ಎಕ್ಸ್ಟ್ರಾ ವಿಭಾಗದಲ್ಲಿ 1 ಆಡಡಿ, ಸ್ಕೋರ್ ವಿಭಾಗದಲ್ಲಿ 1 ಸೇರಿ. ಅಣ್ಣ ಬ್ಯಾಟ್ಸ್ಮನ್ ಆಗಿ ಹೋಲಿ ಎಸ್ ವೈಡ್ ಬಾಲ್ ಅಣ್ಣ ಪಾಡ್ದಿರ ಒಂಜಿ ಬಾಲ್ 1 ರನ್ ಆಡ್ ಆತನೆ ನಿಖಿಲ್ ಏರ್ಲ 4 ಬಾಲ್ ಕರೆಕ್ಟ್ ಉಂಡು, ರೆಡ್ ಬಾಲ್ ಉಂಡು. ಎಸ್ ಅತ್ತ 6 ಪಂಡೆರಡು ಯಾನುಲ್ಲ ತೆಮುಲು. ಎಸ್ ಈ ಬಾರಿ ಬೌಂಡರಿಗೆರೆಯನ್ನು ಕ್ರಮಿಸಿದ ಚೆಂಡು ನೇರವಾಗಿ ಅಂತಿಮ 1. ಇಪ್ಪತ್ತಾರು ಬಂದಿದೆ ಅಂತಿಮ ಕ್ಷಣದಲ್ಲಿ. ಮಾತನಾಡಿ ಇಲ್ಲಿ ಬೋಟ ಚುರುಕಿನ ಓಟಗಳ ನಾಳೆ ಅತ್ಯುತ್ತಮವಾದ ಓಟಗಳು ಕೂಡ ಸೇರಿಕೊಳ್ತಿದೆ. ತೃತೀಯ ಓವರ್ನ ಮುಕ್ತಾಯಕ್ಕೆ ಇನ್ನಿಂಗ್ಸ್ ಕಟ್ಟು ಬರದಲ್ಲಿ ತಂಡದ ಖಾತೆಯಲ್ಲಿ ಸೇರಿಕೊಂಡಿದೆ. ಮೊತ್ತ 28, ಸವಾಲು 29. ಅಣ್ಣನಕಲೆ ಪ್ರೀತಿದ ಬಂದಲೆ ಪುರ್ಲಗಂಟಡು ವೇದಿಗೆಡೆ ಪಟ್ಟಡು ಓಲಗ ಮಲ್ಪನತ್ತು ಬತ್ತಿ ಬಿನ್ನೇರಿ ಗೌರವದ ಸಲ್ಯ ಸಂದೈತ ಅವಡಿಗೆ ಈ ಪುರ್ತಡು ನಮ್ಮ ದಿನೇಶ್ ಅನ್ನೇರು ಬತ್ತಿ ಬಿನ್ನೇರಿ ಆಯ್ನಂಚಿನ ಶ್ರೀಯುತ ಸುನಿಲ್ ಸಫಲಿಗ ಮೇರೆಗೆ ಗೌರವದ ಸಲ್ಯಡು ಸಲ್ಯ ಪಾಡ್ದು ಸ್ವಾಗತ ಮಲ್ತೊಂದಲೇರು ಇವರಿಗೆ ಹೃದಯ ಅಂತರಾಳದ ವಂದನೆಲು ನಮ್ಮನಲು. ನಮ್ಮನೆ ಪರಿಚಯದ ಬಂಧು ಆತ್ಮೀಯರು ಶ್ರೀಯುತ ಜಗದೀಶ್ ಕೋಟ್ಯನ್ ಪಾಲಡ್ಕ ಗ್ರಾಮ ಪಂಚಾಯತ್ ಸದಸ್ಯರಾದ ನಮ್ಮೊಟ್ಟಿಗೆ ತಿನ್ನಾರು ಜನಕಲ್ನ ಆದರ್ಶ ವ್ಯಕ್ತಿ. ಪ್ರತಿಯೊಂದು
ಕರೆಕ್ಲ ಆಲಿಸದು ಸ್ಪಂದನ ಅಪನಾರ ಶ್ರೀಯುತ ಜಗದೀಶ್ ಕೋಟೆ ಮೇರೆಗೆ ಗೌರವದ ಸಲ್ಯ ಪಡೆದು ಗೌರವ ಸ್ವಾಗತ ಸಂದೈತ ಮಲ್ಬಿಡಿ ಎದುಕೊಂಡು ಬಂದು ಶ್ರೀಯುತ ಅನಿಲ್ ಈ ಪಂದ್ಯಾಟದ ಮುಖ್ಯ ರೂವಾರಿ ಬಿಂದು ಆನಂಚಿನ ಅನಿಲ್ ರ ಏನೊಂದಿಲ್ಲ ವಂದನೆಗಳು ಅಭಿನಂದನೆಗಳು. क्रिस का गाना सुनेगा, क्रिस का सुनेगा गाना. Tris ka so sa luwa sa ta ಇದು ಮಾಸು ಏಕೆ ಸಮತ tu ainda lá timu tu ಮತ್ತೆ ಕೂಡಲೇ ಇದು ಮುಗಿಸಿ ಮುಟ್ಟ ಇಸೋ ಇದು ಮಾತು ಆಮರ್ಸಿ ಎಂದು ಬರ್ತವ ಲವಣದಿಗೆ ಅರೆ ಆಸ್ಮನ್ ನಾಲ್ ಮನೆಗೆ ಮೇ ಇಲ್ಲೇ ಮಾತ್ರ ಅರ್ಥ ಇಲ್ಲೇ ಅರ್ಥ ಅಲ್ಲಿ ಅದೇ ಇದು ಏನು ವಯಸ್ಸು ಮೊತ್ತಚ್ಚ ಲೇ ಲುಪಸೆ ನಕರ ಸೇಂದ್ರ ಟಿಕೆಟ್ ಟಿಕೆಟ್ ಮಾಚಿ ಎಸ್ ಬಂದಲ ಕ್ರೀಡಾ ಮೈದಾನದಲ್ಲಿ 26 ರನ್ ಹಾಕಿದ ಸವಾಲಿಗೆ ಪ್ರತ್ಯುತ್ತರವಾದ ಆರಂಭಿಕ ಜೋಡಿಯದ್ದು ಆಗಮನ ವಾಯನಂಚಿನ ದಾಂಡುಗರ್ ಬೇತೆಯರ್ ಟ್ರಿನಿಯಲ್ ಪುಪಾರಿಗಲ್ ಅಂಚಿನ ಜತೆಯಾದಿ ಅಶ್ವಿನ್ ಪಾಲಡ್ಕ. ಸವಾಲು ದೊಡ್ಡದಾಗಿದೆ. ಈ ಸವಾಲಿಗೆ ಪ್ರತ್ಯುತ್ತರವಾಗಿ ನೀಡಬಲ್ಲಂತ ಆಟಗಾರರು ಈ ಕ್ಷಣದಲ್ಲಿ ನೋಡುವುದಾದ್ರೆ ದಾಳಿಗಾಗಿ ಭಾಗದಲ್ಲಿ ನೋಡೋದಾದ್ರೆ ಪುನೀತ್ ಕಂಚಿನಾಡ್ಕ. ಎಸ್, ಪುನೀತ್ ಕಂಚಿನಾಡ್ಕ ಬಹಳ ದೊಡ್ಡ ಹೊಡೆದಕ್ಕೆ ಮಾತನಾಡಿ ಆದರೆ ಸುಜಿತ್ ವಾರ್ನ ಬೆಟ್ಟು ಪರಡಿನ ಚೆಂಡು ಅವಕಾಶವಿಲ್ಲ. ಜೈತುಲ್ನಾರ್ ತಂಡದ ಪರವಾಗಿ ಸುಜಿತ್ ಒಬಾಮ. ವಾಟ್ ಎ ಮಿರಾಕಲ್, ದಿಸ್ ಟೈಮ್ big shot on the leg side. He wonderful tournament judgment of the shot. Now deep square leg again. Batsman is good under his middle shot. Will decide his opponent right on this ball and goes to the strike leg. Hooray! 6 ಮೊತ್ತಗಳು ಸೇರಿಕೊಳ್ತಿವೆ ತಂಡದ ಖಾತೆಯಲ್ಲಿ ಬಹುದೊಡ್ಡ ಮೊತ್ತವಾಗಿ ಪರಿಗಣಿಸುವಾಗ 29 ಸವಾಲಿಗೆ ಪ್ರತ್ಯುತ್ತರವಾಗಿ 18 ಮುಂದೆ 29 ಸವಾಲಿತ್ತು. ಆದರೆ ಮತ್ತೆ ಬರದಿಂದ ಸಾಗುತ್ತಿದೆ. ಅರ್ಥಾತ್ ಇಲ್ಲಿ 3 ಮುಂದೆ 6 ಬಂದಿದೆ. ಕಾದು ನೋಡೋಣ. ಒಂದು ಕಡೆ ಪ್ರಜ್ವಲ್ ಬರಬಹುದೇ, ಇನ್ನೊಂದು ಕಡೆ ಜೈತುಲ್ನಾಳ್ ಬರಬಹುದೇ. ಬಾಲು ದೊಡ್ಡ ಹೊಡೆತಕ್ಕೆ ಸಾಕ್ಷಿಯಾಗಿ ಬೇಟೆ ಮಾಡುತ್ತಿರುವಾಗ ಆರಂಭಿಕ ಓವರ್ನ ಕರಗಂಟೆಯಲ್ಲಿ ಮೊಳಗಿದೆ. ಪುನೀತ್ ರವರ ದಾಳಿಯನ್ನು ಎದುರಿಸಿದಂತ ದಾಂಡಿಗ ಮತ್ತೆ ಇಲ್ಲಿ ಸಾಕ್ಷ್ಯಾಭರಿತವಾಗಿ ಹೊಡೆತಕ್ಕನ್ನುವಂತ ಆಟಗಾರ. ಈ ಬಾರಿ ಪುನೀತ್ ಮತ್ತೆ ಅಂತಿಮ ಒಂದು ಚೆಂಡು ಬಾಕಿ ಇದೆ. ಕೊಟ್ಟದ್ದು ಸಿಕ್ಸರ್, ಆದರೆ ತಡೆ ಹಿಡಿದದ್ದು 3 ಡಾಟ್ ಡೆಲಿವರಿ. ಅಂತಿಮ ಕ್ಷಣದಲ್ಲಿ ಕೇವಲ 7 ಮಾತ್ರ ಸೇರಿಕೊಳ್ತಿದೆ. ಅಂತಿಮ ಒಂದು ಬಾರಿ ನೇರ ಹೊಡೆತ ಇಲ್ಲಿ ಸೇರಿಕೊಳ್ತಿದೆ. 1 ರನ್ ಸೇರಿಕೊಳ್ತಿದೆ. 2 ರನ್ ಯಾಕಾರೆ ನೇರವಾಗಿ 6 ರನ್ ಮೊತ್ತಗಳು ಸೇರಿಕೊಂಡು ತಂಡದ ಖಾತೆಯಲ್ಲಿ ಸ್ವಾಗತವಾಗಿ ನೋಡುವುದಾದ್ರೆ 8 ಮಾತ್ರ ಗೋಚರಣೆಯಾಗಿದೆ. 12 ಮುಂದೆ ಬೇಕಾಗಿದೆ 21. ಪುನೀತ್ ಕಾಂಚಿನಾಡ್ ಸುಭಾಸ್ ನಗರ. ಆರಂಭಿಕ ಚೆಂಡನ್ನು ಡಾಟ್ ಡೆಲಿವರಿ ಆಗಿ ಮಾಡಿದ್ರು. ತದನಂತರ ಸಿಕ್ಸರ್ ಗಟ್ಟಿದ್ರು. ಪುನೀತ್ ಸುಭಾಸ್ ನಗರ ಕಾಚಿನಾಡ್ಕ ಬಹಳ ದೊಡ್ಡ ದಾಳಿ ನಡೆಸಿಕೊಂಡು ಕೇವಲ 8 ರನ್ ಮಾತ್ರ ಬಿಟ್ಟುಕೊಟ್ಟಿದ್ದಾರೆ. ಅಂತಿಮ ಕ್ಷಣದಲ್ಲಿ ಮತ್ತೆ ಇಲ್ಲಿ ರಾಗದೊಂದಿಗೆ ಚಿತ್ತಾರ. ಇಲ್ಲಿ ನಿಶಾಂತ್
ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ. ಇಲ್ಲಿ ನಿಶಾನ್ ವಾಲುದಾಟ ಬೇಟೆ ಪುಣೆ. ಎಸ್ ಅಂಪೈರ್ ಸಿಕ್ಸಾ? ಎಸ್ ಕೈದೆ ರಿಪ್ಲೇತ. ಥ್ಯಾಂಕ್ ಯು. ಅವಳಿ ಮುತ್ತುಗಳ ಕಾರ್ಯವನ್ನು ನಿರ್ವಹಿಸುತ್ತಿದ್ದೀರಾ. ಅರುಣ್ ಕೊಂಡೇಡ್ಕ ಜೊತೆಯಾಗಿ ಗಣೇಶ್ ಪದವ್, ಅಶ್ವಿನ್ ರವರ ಬಹು ದೊಡ್ಡ ಹೊಡೆತ. ಆರಂಭದ ಚೆಂಡಿನಲ್ಲಿ ವೈಡ್ ಎಂಬ ತೀರ್ಮಾನ ಬಂದಿತ್ತು. ತದನಂತರದ ಚೆಂಡಿನಲ್ಲಿ ಸಿಕ್ಸರ್ ಬೇಟೆ ಕೂಡ ಸಾಗಿ ಬರುತ್ತಿದೆ. ತಂಡದ ಖಾತೆಯಲ್ಲಿ ಒಮ್ಮಿಂದೊಮ್ಮೆ ಜಿಗಿತ 15, ಇನ್ನು ಬೇಕಾಗಿದೆ 14. ಪುನೀತ್ ಸುಭಾಷ್ ನಗರ ಕಂಚಿನಡ್ಕ ಮಾಡಿದ ತಪ್ಪು. ಸಿಕ್ಸರ್ ಅನ್ನುವ ಚೆಂಡನ್ನು ತಡೆ ಹಿಡಿಯಲೇಬೇಕಾಗಿತ್ತು, ಆದರೆ ಕ್ಯಾಚ್ ಪಡಕೊಳ್ಳ ಬರದಲ್ಲಿ ನೇರವಾಗಿ ಕೈ ಚೆಲ್ಲಿದಂತ ಚೆಂಡು ಸೀಮಾ ಗೆರೆಯನ್ನು ಕ್ರಮಿಸಿತ್ತು, ಅರ್ಥಾತ್ ಹೊರ ವಿಭಾಗದಲ್ಲಿ ದಾಟಿತ್ತು. ಮತ್ತೆ ವೈಡ್ ಬಾಲ್. ಎಕ್ಸ್ಟ್ರಾ ವಿಭಾಗದಲ್ಲಿ 1 ಮೊತ್ತಗಳು ಸೇರಿಕೊಳ್ತಿದೆ. ಈ ಬಾರಿ ಮತ್ತೆ ನೋಡಿ ಫೋಲ್ಟ್ರಸ್ ಮಾದರಿಯ ಲಾಲಿಬಾಬ್ ಚೆಂಡು, ಆದರೆ ಇಲ್ಲಿ ತಪ್ಪು ಮಾಡಿಲ್ಲ ಪುನೀತ್. ಮತ್ತೆ ಇಲ್ಲಿ ಆ ತಪ್ಪನ್ನು ಮಾಡಲಾರೆ ಅನ್ನೋ ತೀರ್ಮಾನದೊಂದಿಗೆ ತಡೆ ಹಿಡಿದುಕೊಂಡು ದೂರದಿಂದ ಓಡಿ ಬಂದಂತ ರಕ್ಷಕ ಗೆಂದಗಿಡಿಯಾನೆ ಪುನೀತ್ ಸುಭಾಷ್ ಕಾಂಚಿನಾಡ್ಕ. ಕ್ಯಾಚ್ ಅನ್ನು ಪಡ್ಕೊಂಡಾಗ ನೇರವಾಗಿ ಅಶ್ವಿನ್ ರವರ ಆಟಕ್ಕೆ ಅಂತ್ಯವಾಗಿದೆ. ಇವರ ಸ್ಥಾನವನ್ನು ತುಂಬಲಿನ ಅನುಭವಿ ದಾಂಡಿಗ ಸುಧೀರ್ ಕ್ವಾಟ್ರೆಗುಡ್ಡೆ. ಎಸ್ ಬಾರಿ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಜಸ್ತಿ ನಂಬರ್ 999. ಹೂ ಇಸ್ ದ ಪರ್ಸನ್? ಹಿ ಇಸ್ ದ ಒನ್ ಆಫ್ ದ ಮ್ಯಾನ್. ಸುಧೀರ್ ಕ್ವಾಟ್ರೆಗುಡ್ಡೆ. ಎಸ್ ಅನ್ನ ದಯವಿದು ಪ್ಲೇಯರ್ ಫೀಸ್ ಒಂಜಿ ಏರ್ಪುರ ಕೊರ್ರಾಗ ಬಾಕುಂಡ ದಯವಿದು ಕೊರ್ಲನ್ನ ಯಾನೊಂಜಿ ಸುಮಾರು ಪುರ್ತುರಿಂಚ ಪಣಂದು ಅಲ್ಲೇ ವೇಟಿಂಗ್ ಮಲ್ತೊಂದಿಲ್ಲ. 8 ಜನ ಬಾಕಿ ಇಲ್ಲರ ಗೊತ್ತಿಜ್ಜಿ ಕೊರ್ಲೆ. ಈ ಬಾರಿ ನಿಶಾಂತ್ ಮಾಡಿದ ತಪ್ಪು. ಅಡ್ಡ ಚೆಂಡು +1. ತಂಡಕ್ಕೆ ಅವಳಿ ಸಂಪಾದನೆ. ತಂಡದ ಖಾತೆಯಲ್ಲಿ 18. ಕೇವಲ 2 ಚೆಂಡುಗಳ ಮುಂದೆ ಬಿಟ್ಟು ಕೊಟ್ಟದ್ದು ಕೇವಲ 10 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ. ಕೇವಲ 2 ಚೆಂಡುಗಳ ಮುಂದೆ. ಅತ್ಯುತ್ತಮವಾದ ಇಲ್ಲಿ ನೋಡಿ, ಅತ್ಯುತ್ತಮವಾದ ಆಟದೊಂದಿಗೆ ಅಂಕಣದ ಭಾಗದಲ್ಲಿ ನೋಡುವುದಾದ್ರೆ ಅನುಭವದ ಆಟಗಾರ ಸುಧೀರ್ ಕ್ವಾಟ್ರೆಗುಡ್ಡೆ ಜಾಣ್ಮೆ ಆಟಕ್ಕೆ ಮನ್ನಣೆ ಮಾಡಿದಾಗ ಅವಳಿ ಸಂಪಾದನೆ ಕೂಡ ಸೇರಿಕೊಳ್ತಿದೆ. ಈ ಅವಳಿ ಸಂಪಾದನೆ ಸೇರಿಕೊಂಡು ಅಂಕಿ ಅಂಶ ಪಟ್ಟಿಯಲ್ಲಿ ಭರವಸೆಯ ದಾಂಡನೆ 20 ಅನ್ನುವ ಮೊತ್ತಗಳು ಸೇರಿಕೊಂಡಿದೆ. ಇಲ್ಲಿ ಮತ್ತೆ 1 ಸೇರಿಕೊಳ್ತಿದೆ. ಕಾದು ನೋಡೋಣ. 8 ಇದೆ. 8 ಇದೆ ಬೇಕಾಗಿದೆ. 8ರ ಮುಂದೆ 8. ಯಾರಿಗಿದೆ ಫಲಕದ ನಂಟು? ಅಯ್ಯಯ್ಯೋ ನೋಡಿದರೆ ಡೇನಿಯಲ್ ರವರಲ್ಲಿದೆ ಗಂಟು. ಬಲು ದೊಡ್ಡ ಹೊಡೆತ ಸಾಗಿ ಬರುವಾಗ ಇಲ್ಲ 1 ಅವಳಿ ಅನ್ನುವ ಮೊತ್ತಗಳು ಸೇರಿಕೊಳ್ತಿದೆ. ಕಾದು ನೋಡೋಣ. 7ರ ಮುಂದೆ 7 ಅನ್ನೋ ಸವಾಲಿದೆ. ಬಾಲು ದೊಡ್ಡ ಹೊಡೆದ ಚೆಂಡು ಚಿರಕಾಲ ಗಾಳಿಯಲ್ಲಿದೆ. ಇಲ್ಲಿ ಪುನೀತ್
ಎಸ್ 6ರ ಮುಂದೆ ಬೇಕಾಗಿದೆ 7. ಆಜರ ಆಜೈತ ಮಿತ್ ಬೋರ್ಡು 7 ಏರ್ ಮರ ಬೌಲರ್ ಜೆಕೆ ಬೊಮ್ಮಲ್ಗುಡ್ಡ ಬೌಲರ್ ನೇಮ್ ಅಜಿಬಾರಿ ತೃತೀಯ ಓವರ್ನ ಚಾಲ್ತಿಯಲ್ಲಿ ಈ ಒಂದು ಸೆಮಿಫೈನಲ್ ಕಾದಾಟದಲ್ಲಿ ಮಾಡುವಿಲ್ಲ ಒಂದು ಆಟದಲ್ಲಿ ಚೆಂಡನ್ನು ಕೈಗೆತ್ತಿದ್ದಾರೆ ಸಂತು. 6ರ ಮುಂದೆ ಬೇಕಾಗಿದೆ 7. ಅತ್ಯುತ್ತಮವಾದ ಓಟಗಳು ಕೂಡ ಸಾಗಿ ಬರ್ತಿದೆ ಇಲ್ಲಿ. 5ರ ಮುಂದೆ 5. ಮ್ಯಾಚ್ ಜೀವಂತವಾಗಿದೆ. ಒಂದು ಮೆತ್ತ ಕಡೆ ಬಾಳಬಹುದು, ಒಂದು ಮಿತ್ತ ಕಡೆ ಬಾಳಬಹುದು. ಗೆಲುವಿನ ಚಿತ್ತಾರವನ್ನು ಬೀರಬೇಕಾದ್ರೆ ಇಲ್ಲಿ ನಂದನೇಶ್ವರ ತಂಡವು 4ನೇ ಸ್ಥಾನದಲ್ಲಿ. ಈ ಬಾರಿ 4ರ ಮುಂದೆ ಬೇಕಾಗಿದೆ 4. ಒಂದು ಚೆಕ್ಕಿಯ ಸತ ಕಂಡರೆ ಇಲ್ಲಿ ಸವಾಲು ಕಠಿಣವಾಗಿ ಪರಿಗಣಿಸಬಹುದು. ಆದರ್ಶ ಅಂತಿಮ ಕ್ಷಣದಲ್ಲಿ 4ರ ಮುಂದೆ 4 ಸವಾಲಿಗೆ ಪ್ರತ್ಯುತ್ತರವಾಗಿ ಅತ್ಯುತ್ತಮವಾದ ಆಟಗಳು ಇಲ್ಲಿ ಬಲವಾದ ಓಟಗಳು ಹೇಗೆ ಬರ್ತಿದೆ ಇಲ್ಲಿ. 3ರ ಮುಂದೆ 3. ಪಂದ್ಯಾಟ ಸಮಬಲವಾದರೆ ಎಸ್ ರೆಡ್ಡಿ ಜನ್ಲ ಕೊಲ್ಲೋಡು ಜೈತುಲ್ ನಾಡ್ದು ಅತ್ತು ಓಕೆ. ಪಂದ್ಯಾಟ ಸಮಬಲದತ್ತ. ರೊಡ್ಡಟ್ಟು ಬಂಚ್ 2ರ ಮುಂದೆ 1 ಬೇಕಾಗಿದೆ. ಎಸ್ ಇಲ್ಲಿ ನೋಡುವುದಾದ್ರೆ ನಂದನೇಶ್ವರ ತಂಡವು 4ನೇ ಪ್ರಶಸ್ತಿಗೆ ಆಯ್ಕೆಯಾದರೆ ತೃತೀಯ ಸ್ಥಾನಕ್ಕೆ ಖಚಿತಪಡಿಸುವಂತ ತಂಡ ಯಾವುದು? ಜೈ ತುಲ್ನಾಡು ಒಂದು ಕಡೆಯ, ಇಲ್ಲವ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಆಗಿರಬಹುದೇ? ಕಾದು ನೋಡೋಣ. ಎಸ್ ಪಂದ್ಯಾಟವನ್ನು ಗೆದ್ದಂತ ತಂಡಕ್ಕೆ ಅಭಿನಂದನೆಗಳು, ಸೋತ ತಂಡಕ್ಕೆ ವಂದನೆಗಳು. ಆದರೆ ಫಲಕ ನಿರ್ಧರಿತವಾಗಿ ನಿಮಗೆ ತೃತೀಯ ಸ್ಥಾನವನ್ನು ಖಚಿತಪಡಿಸಲಾಗಿದೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೆ ಅನಂತನಂತ ವಂದನೆಯನ್ನು ಅರ್ಪಿಸುತ್ತಾ ಏರ್ನ ಪೂರ ಪ್ಲೇಯರ್ ಬೇಸ್ ಬಾಕಿಂಡ ದೈದೀದು ಕೊರ್ದು ಸಾಕಾರ ಮಲ್ಪಣ್ಣ ಗಡಿ ಗಡಿ ಲೆತ್ತು ಬನ ರಜ್ಜಿ ಎಲ್ಲಂಜಿದ ದಿನಟ್ಟು 30 ತಾರೀಕು ಬಾರಿ ಪೂರ್ವದ ಕಂಬಳದ ಕರೆ ಹಾಪುಂಡು ನಿಗಲ್ನ ಕಾಯ್ತಲ್ಲಿ ಎರ್ಲಿ ತಿಂದು ಎರ್ಲಿ ಬದ ಮಲೆ ಕಂಬಳಾಡಿ ಎರ್ಲಿ ಕಟ್ಟಿಗೆ ಸರ್ತಿ
ಕಂಬಳ ಐನೈಕಿಗೆ ಮುತ್ತೇವು ಕುದಿಗೆ ಅರುಣನ್ನ ನೀರ್ನ ಇರ್ಲುಂಡೆ ಸ್ಕಂದದ ಅವನರ ಸಪೋರ್ಟರ ಸಪೋರ್ಟರ ಸ್ಕಂದ ಸಪೋರ್ಟರ ಉದ್ಯಮ ಇಲ್ಲ ಉದ್ಯಮ ಪತ್ತೂರ ಬಂದಲಿನ ಒಗ್ಗಟ್ಟು ಮಲ್ಪನಂಚಿನ ಪೊರ್ತು ನಮ್ಮ ಮಾತ ಭಿನ್ನರಿಲ್ಲ ಓವೂರ್ದಾಗಲ ಆದಿತ್ಯನೆಲ್ಲ ಮಲ್ಲೆಜ್ಜಿ ನಮ್ಮ ಊರಿಗೆ ಸೇರಿನ ಪಂಪನಂಚಿನ ಭಿನ್ನಪದಿ ಒಂದು ಪೊರ್ಲ ಕಾರ್ಯಕ್ರಮದ ಈ ಒಂಜಿ ಪೊರ್ಲ ಕ್ರೀಡಾಕೂಟದ ಆಶ್ರಯ ನಡಪಿನಂಚಿನ ಈ ಒಂಜಿ ಲೀಗ್ ಮಾದರಿದ ಎಡಮ ತಂಡದ ಕೆಪಿಎಲ್ 2020 ಸೆಲ್ದ ಪೊರ್ಲ ಪುಪ್ಪದ ಪಸರಿನ ನಡುಕು ನಮ್ಮೊಟ್ಟಿಗೆ ಒಳಗಾದಲ್ಲಿ ನಮ್ಮ ಆತ್ಮೀಯರು ಶ್ರೀಯುತ ದಿವ್ಯ ಪ್ರಕಾಶ್ ಶೆಟ್ಟಿ ಬೆಳವಾಯಿ ಮೆರೆಗಳ ಈ ಒಂಜಿ ಕ್ರೀಡಾಕೂಟದ ಬರಬಾದು ಮೂಲ ಸೇರಿದ ಮಾತ ಕ್ರೀಡಾ ಬಂಧನ ಬರಬಾದು ಅಂಚನೆ ಪ್ರತಿ ಒಂಜಿ ತಂಡದ ಮಾಲಕರು ನಾಯಕರು ಆಟಗಾರರ ಬರಬಾದು ಗೌರವದ ಸ್ವಾಗತ ಸಂದೇಶ ಮಲ್ತೊಂದಲ್ಲ ಸರ್. ಬತ್ತಿ ಬೆನ್ನಿರಿನ ಗೌರವಡು ಕುಲ್ಲಾದು ಅರೆಗೆ ಸಲ್ಯಪಾಡ್ದು ಗೌರವ ಸಂದೈತ ಮಲ್ಪನವ ನಮ್ಮ ಧರ್ಮ ಎಪ್ಪರ್ತೋಡು ಬೆನ್ನಿರಾದ ಸೇರಿನ ಶ್ರೀಯುತ ದಿವ್ಯ ಪ್ರಕಾಶ್ ಶೆಟ್ಟಿ ಬೆಳವಾಯಿ ಮೇರೆಗೆ ಸಚಿನ್ ಕಡಂದಲ ಮೇರೆ ಗೌರವದ ಸಲ್ಯಪಾಡ್ದು ಸ್ವಾಗತ ಸಂದೈತ ಮಲ್ತೊಂದಲೇರು ವಂದನೆಗಳು ಅನಂತನಂತ ಅಭಿನಂದನೆಗಳು. mic check चाल मात्र ओके ना जामन्या ऐकी मत ಕೆಪಿಎಲ್ 2026 ಫೈನಲ್ ಪಂದ್ಯಾಟ ನಡೆಯಬೇಕಾಗಿದೆ. ಒಂದು ಕಡೆಯಲ್ಲಿ ಸ್ಕಂದ, ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ ಗ್ಲಾಡಿಯೇಟ್ಸ್. ಇತ್ತಣ ನಡುವೆ ಫೈನಲ್ ಪಂದ್ಯಾಟ ನಡೆಯಬೇಕಾಗಿದೆ. ಕಡಂದಲೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ 5ನೇ ವರ್ಷದ 8 ತಂಡಗಳ ಲೀಗ್ ಮಾದರಿಯ ಕೆಪಿಎಲ್ ಪಂದ್ಯಾಟ ನಡೀತಾ ಇದೆ. ಇದೇ ಮತ್ತವು ಕ್ರೀಡಾಂಗಣದಲ್ಲಿ ಇದು ಫೈನಲ್ ಪಂದ್ಯಾಟ. ಸ್ಕಂದ ವಾರಿಯರ್ಸ್ ವಿರುದ್ಧವಾಗಿ ಪ್ರಜ್ವಲ್ ಗ್ಲಾಡಿಯೇಟ್ಸ್. ಮಿಸ್ಟರ್ ಸಂತು ದಯಮಾಲ್ತದ ಇಡೆ ಬರೋಡು ಸಂತು ನಮ್ಮ ಕಮಿಟಿ ಸಂತು ಕಾಮಿಡಿ ಕಿಲಾಡಿದ ಸಂತು ದಯಮಾಲ್ತವರ ವೇದಿಕೆಗೆ ಬರೋಡು. गाड़ी चाल मात्र
10 ನಿಮಿಷ ರೆಸ್ಟ್ ಪಡಾಗಿ ಅರ್ಧ ಇಬ್ಬರೇ ವಯರ್ ಉಂಟು ₹15 ವೈಕ್ ಕಾಣಿಕೆ ಮಾಡ್ತಾರೆ ಅಂದ್ರೆ ₹15 ವೈಕ್ ಕಾಣಿಕೆ ಮಾಡ್ತಾರೆ ಪ್ರಜ್ವಲ್ ತಕ್ಲಿಗತ್ತೆ ಆಜ್ ಬಾಲ್ 4 ರನ್ ಮಲ್ಪರ ಐನೆ ಮಾರ ನಸಿಬಿ ಒದೇ ಮುಟ್ಟ ಏರ್ವನ್ ಬರ ಆಕು ಸಣ್ಣ ಬರ್ರೆ ಉಂಡ ಟೀಮ್ ತೂಲೆಗೆ ಒಂಜಿ ಪುತ್ತೆ ಪುನ್ ವಿನಯ್ ಒಕ್ಕೊಂಜ ಹರ್ಷಿತ್ ಪುನ್ ಏನಾನಿ ಅಡಿಂಗ ಗಂಟೆ 10 ನಿಮಿಷ ಟೈಮ್ ಉಂಟು ಲೈನ್ ಬಲ್ಬೋಡ ಫೈನಲ್ ಪಂದ್ಯಾಟ ಕೇವಲ 10 ನಿಮಿಷದಲ್ಲಿ ಪಂದ್ಯಾಟ ನಡೀಬೇಕಾಗಿದೆ. ಎರಡೂ ತಂಡದ ಆಟಗಾರರು 10 ನಿಮಿಷದ ಒಳಗೆ ಲೈನ್ ಅಪ್ ಮಾಡಬೇಕಿಲ್ಲ. ಎರಡೂ ತಂಡದ ಆಟಗಾರರು ಒಂದು ಕಡೆಯಲ್ಲಿ ಸ್ಕಂದ, ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಬಹಳ ಜಿದ್ದಿನ ಫೈನಲ್ ಪಂದ್ಯಾಟ, ಕೆಪಿಎಲ್ ಪಂದ್ಯಾಟ ನಡೀತಾ ಇದೆ. 2026ರ ಫೈನಲ್ ಪಂದ್ಯಾಟಕ್ಕೆ ಲಗ್ಗೆ ನೀಡ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಸ್ಕಂದ ಕ್ರಿಕೆಟರ್ಸ್ ಆದ್ರೆ ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಈ ತಂಡದ ನಡುವೆ ನಡೀಬೇಕಾಗಿದೆ ಫೈನಲ್ ಪಂದ್ಯಾಟ.
चकुली बार बिनिया चकुलिया चकुली लावती హలో ಶ್ರೀಯುತ ವಾಸು ಭಂಡಾರ್ಲು ದಯಮಾಲ್ತದ ವೇದಿಕೆ ದಾಡೆ ಬರೋಡು ವಾಸು ಭಂಡಾರಿ ಕಂಗೂರಿ ದಯಮಾಲ್ತದ ವೇದಿಕೆ ದಾಡೆ ಬರೋಡು ಒಂದಕ್ಕೆ ಅನ್ನೋದಿಲ್ಲ. ಎರಡು ತಂಡದ ಆಟಗಾರರು ದಯವಿಟ್ಟು ಕ್ರೀಡಾಂಗಣದ ಒಳಗೆ ಬಂದು ಲೈನ್ ಅಪ್ ಮಾಡಿ. ಗಣ್ಯಾಧಿಗಣ್ಯರು ತಮ್ಮನ್ನು ಬರಮಾಡಿಕೊಳ್ಳಬೇಕಾಗಿದೆ. ದಯವಿಟ್ಟು ಎರಡು ತಂಡದ ಆಟಗಾರರು, ಒಂದು ಕಡೆಯಲ್ಲಿ ಸ್ಕಂದ, ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್. ಈ ತಂಡದ ನಡುವೆ ಜಿದ್ದಾಜಿದ್ದಿನ ಫೈನಲ್ ಪಂದ್ಯ ನಡೀತಾ ಇದೆ. KPL 2026ರ 5ನೇ ವರ್ಷದ 8 ತಂಡ ಲೀಗ್ ಮಾದರಿಯಲ್ಲಿ ಫೈನಲ್ ಪಂದ್ಯ ನಡೀತಾ ಇದೆ. ಒಂದು ಕಡೆಯಲ್ಲಿ ಸ್ಕಂದ ಕ್ರಿಕೆಟರ್ಸ್ ಆದ್ರೆ ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ ಗ್ಲಾಡಿಯೇಟರ್ಸ್. ಈ ತಂಡ ನಡುವೆ ಒಂದು ಕಡೆಯಲ್ಲಿ ಪ್ರಜ್ವಲ್ ತಂಡದ ಕಪ್ತಾನ ಡೇನಿಯಲ್, ಇನ್ನೊಂದು ಕಡೆಯಲ್ಲೇ ಕ್ಯಾಪ್ಟನ್ ಏರಿಯಾ ಲಾರಿ ಗೊತ್ತು ಕ್ಯಾಪ್ಟನ್ ಏರಿಯಾ ಪೂರ ಬರೋಂತೀರ कैसे है ना ಹರ್ಷಿತ್. ಗಣ್ಯಾಧಿಗಣ್ಯರು ದಯವಿಟ್ಟು ಈ ಎರಡು ತಂಡಕ್ಕೆ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರನ್ನು KPL ವ್ಯವಸ್ಥಾಪಕರು ದಯವಿಟ್ಟು ಇವರನ್ನು ಕರ್ಕೊಂಡು ಹೋಗ್ಬೇಕು ಕೇಳ್ಕೊಳ್ತಾ ಇದ್ದೇನೆ. ಸಂತು, ಅನಿಲ್ ಎರಡು ತಂಡಕ್ಕೆ ಶುಭವನ್ನು ಹಾರೈಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅರುಣ್ ಶೆಟ್ಟಿ ತಾವು ದಯವಿಟ್ಟು ಕ್ರೀಡಾಂಗಣಕ್ಕೆ ಹೋಗಬೇಕು. ಪ್ರಶಾಂತ್ ಶೆಟ್ಟಿ, ರಂಜಿತ್ ಭಂಡಾರಿ, ಜಗದೀಶ್, ಹಾಗೇನೆ ಡೆನಿಸ್ ಮಸ್ಕರೆನ್ಸ್ ಅವರು, ಹಾಗೇನೆ ಸಂತು ಭಂಡಾರಿ, ಅನಿಲ್, ಸಂತು
ಹಲೋ ಸಂತು ದಯಮಾಲ್ತಿ ಇಡಿ ಬರೋಡು ಸಂತೋಷ್ ದಯಮಾಲ್ತಿ ಇಡಿ ಬರೋಡು ಎಸ್ ಬಂದಲ ಪರ್ಲಗಂಟದ ಈ ಒಂಜಿ ಕ್ರೀಡಾಕೂಟ ಅದ್ದೂರಿ ಜಾತ್ರೆದಲ್ಲಿ ಕಣ್ಣಿನ ಮಟ್ಟಗೂ ಸೇರಿದುಂಡು ಕಡದಲ ಮಣ್ಣದ ಒಂಜಿ ಚಿರಚಿತ್ತಾರಣ ಪ್ರಸಾರ ಮಲ್ಪಡುವ ಅವಕಾಶ ಒದಗಬೇಕು ನಂಚಿನ ರೆಡ್ ಟೀಮ್ ದ ಮಾತ್ರ ಪ್ಲೇಯರ್ ನಕಲ್ಲ ಲೈನಪ್ ಆದ ಸಾಕಾರ ಮಲ್ಪಡು ದಯದೇದು ಯಾನ್ ಪುದರ್ ಏರಲ್ಲ ಬಂಡ್ರಜ್ಜಿ ಮಾತ್ರ ಪ್ಲೇಯರ್ಸ್ ನಕಲ್ಲ ಗಾಡಿ ಅದಿ ಪಡಲ್ಪ ನಿಖಿಲ್ ಉಳ್ಳಾರೊಂದು ಏನದೆ 100%. ಎಸ್ ಪ್ರಜ್ವಲ್ ಟೀಮ್ ದ ಓನರ್ಸ್ ನಕಲ್ಲ ಅಂಚೆನೆ ಸ್ಕಂದ ಕೆಕೆಎಸ್ ದ ಓನರ್ ನಕಲ್ಲ ಸಾಕಾರ ಮಲ್ಪಡು ಎಸ್ನೆ ತೊಟ್ಟಿಗೆ ನಮ್ಮೊಟ್ಟಿಗೆ ಸಾಕಾರ ಮಲ್ಪಂಚಿನ ಬಂದಲಿ ಎರ್ಕೆ ನಡ ಜಯರಾಮ್ ಕಡಂದಲೆ ಅಂಚನೆ ಜಯಪ್ರಕಾಶ್ ಕಡಂದಲೆ ಸಂತೋಷ್ ಭಂಡಾರಿ ಕಡಂದಲೆ ಪ್ರಶಾಂತ್ ಶೆಟ್ಟಿ ರಂಜಿತ್ ಭಂಡಾರಿ ಆದರ್ಶ್ ಶೆಟ್ಟಿ ಸಚಿನ್ ಸಾಲ್ಯಾನ್ ಅಂಚನೆ ಸಜಿತ್ ಅಂಚನೆ ಕೇಶವ್ ಐದೊಟ್ಟಿಗೆ ನಮ್ಮ ಜೆಕೆ ಒನ್ ಸ್ಟಾಪ್ ಅಂಚನೆ ಒನ್ ಸ್ಟಾಪ್ ದ ಮಾಲಕರ ಶ್ರೀಯುತ ಸೈಮನ್ ಮೇಲಿನ ಮಟ್ಟಿಗೆ ನೇರವಾದ ಕ್ರೀಡಾ ಮೈದಾನಗೆ ಪದ್ಧತಿ ಒಂದು ಪೌಡು ದಯಪಂಡ ಪೊರ್ಲ ಕ್ರೀಡಾಕೂಟದ ಪಾಲ್ಪಡೆ ನೆಂಚಿನ ಮಾತ ಬಂದಲೆಗಳ ಹಸ್ತಲಾಗ ಮಲ್ಪನ ಹಿಡಿದವರ ಆಶೀರ್ವಾದ ದೊಟ್ಟುಗ ಆಶೆಯನ್ನು ನಿಖಿಲ ಪಸರೋಡು ಬಂದ ನಿಖಿಲ ಭಿನ್ನ ಪಲ್ತಂದಲೆ ಈ ಒಂಜಿ ಪೊರ್ಲ ಕ್ರೀಡಾಕೂಟದ ರುವಾರಿ ಬಿಂದುಲಾದಿತ್ತಿನ ನಿಖಿಲ ಮಾತ್ರ ಸಹಕಾರ ಮಲ್ಪಡೋರ ಜಯರಾಮ್ ಕಡನಲ ಜಯಪ್ರಕಾಶ್ ಸಚಿನ್ ಭಂಡಾರಿ ಅಂಚನೆ ಪ್ರಶಾಂತ್ ಶೆಟ್ಟಿ ಅಂಚನೆ ರಂಜಿತ್ ಭಂಡಾರಿ ಆದರ್ಶ್ ಶೆಟ್ಟಿ ಸಚಿನ್ ಸಾಲ್ಯಾನ್ ಸಜಿತ್ ಕೇಶವ್ ಅಂಚನೆ ಜೆಕೆ ಅಂಚನೆ ಶರತ್ ಶೆಟ್ಟಿ ಬಿಲ್ವಾಯ್ ದೈವದ ಮಾತು ಬಂದಲ್ಲ ನಮ್ಮೊಟ್ಟಿಗೆ ಸಹಕಾರ ಮಾಡ್ಬೋದು ದೈವದ ಸಂತೋಷ್ ಭಂಡಾರಿ ಐತೊಟ್ಟಿಗೆ ನಿತ ದಾನಡು ಮಲ್ಲ ದಾನ ಅನ್ನದಾನಗೆ ಚಿತ್ತಿನ ಒಂಜಿ ದಾನದ ರುವಾರಿ ಬಿಂದುವಾದ ನಮ್ಮ ಕಾರ್ಯ ಪ್ರವರ್ತಿ ಮಲ್ತಿನಾರು ಬೇತೇರ್ಲತ್ತು ಡೆನಿಸ್ ಮಾಸ್ಕರನ್ಯಸ್ ಫಾತಿಮಾ ಕೆಡರ್ಸ್ ದ ಮಾಲಕೇರಿ ಮೆರೆಗ್ಲ ಈ ಪರ್ತುಡು ಗೌರವಡು ಲೈನಪ್ ಮಲ್ತ ಸಹಕಾರ ಮಲ್ಪ ಬಂದಿರ ಭಿನ್ನ ಮಲ್ತಂದಲ್ಲ ಅಂಚನೆ ದಿನೇಶ್ ಕಡಂದಲ್ಲ ಮೇರ್ಲ ಜೊತೆಯಾದ ಸೇರೋಡು ಬಂದಿರ ಭಿನ್ನ ಮಲ್ತಂದಲ್ಲ ದಿನೇಶ್ ಕಡಂದಲ್ಲ ಎಸ್ ಪ್ರಶಾಂತ್ ಅನ್ನ ದಯದಿ ಇರ್ಲ ಒಂಜಿ ಅಂಚನೆ ಸ್ಕೋರರ್ ವಿಭಾಗ ನಮ್ಮೊಟ್ಟಿಗೆ ಕಾರ್ಯ ಮಲ್ತಿನಾರು ಬೇತಿರ್ಲತಿ ಅತೀಶ್ ಮೇರ್ಲ ಈ ಪರ್ತುಡು ಮಾತ ಬಂದಲೆಗಳ ಆಸ್ತಲಾಗ ಮಲ್ತದು ಶುಭಾಶಯನ್ ಕೋರಡು ಬಂದ ನಿಕಲ್ಡ ಭಿನ್ನ ಮಲ್ತಂದಿಲ್ಲ ಪೊರ್ಲ ಗಂಟದ ಕ್ರೀಡಾಕೂಟ ಅದ್ದೂರಿ ಅದು ಮಲ್ಪ ನಡತನುಂಡು ಈ ಪರ್ತುಡು ಒಳಗಾಯಿನ ಮಾತ ಬಂದಲೆಗಳ ಗೌರವದ ಅರ್ಥವ್ಯಕ್ತಿದ ಸಲ್ಮೆ ಸಂದಾಯ್ತ ಮಲ್ತಂದಿಲ್ಲ ಕಡಂದಲ ಫ್ರೆಂಡ್ಸ್ ಕ್ರೀಡಾ ಮಕ್ಕಳನ್ನ ಆಶ್ರಯ ನಡಪನಂಚಿನ 5ನೇ ವರ್ಷದ ಈ ಬಂಚಿ ಎಡುಮ
ತಂಡದ ಲೀಗ್ ಮಾದರಿ ಪಂದ್ಯಾಟ ಕೆಪಿಎಲ್ 2026 ಸಲ್ದ ಪೊರ್ಲಗಂಟದ ಪೊರ್ಪ ಈ ಕಡನಲದ ಮಣ್ಣು ನಡ್ತೊಂದನ್ನು ಬಂದಲೆ 25/5/2026 ಐತಾರದಾನಿ ಪಂಪನವು ನಮಗೆ ಪೆರ್ಮೆದ ದಿನ ಬಂದಲ ಇನ್ನತ ದಿನ ಮಾತ ಬಂದಲ್ಲ ನಿರೀಕ್ಷೆ ದಿನಚಿನ ಕುತೂಹಲಕ್ಷಣಕ್ಕೆ ನಮ್ಮ ಹಂತಕ್ಕೆ ಬೈದ ಈ ಫೈನಲ್ ಕಾದಾಟದ ಎಸ್ಕೇಸ್ ಮಿ ಅಲ್ಪ ಒಂಚೂರು ಮುಂತಲೆ ಧೈರ್ಯ ಇದೆ ನಮ್ಮೊಟ್ಟಿಗೆ ನಮ್ಮ ನನರಿ ಅನ್ನೇರ ಸೇರೊಂದಲ್ಲೇರು ಶ್ರೀಯುತ ಸುರೇಂದ್ರ ಭಟ್ ಕಡಂದಲೆ ಧೈರ್ಯದ ಮಾತ ಕ್ರೀಡಾಪಟುಗಳಿಗೆಲ್ಲ ಇರೋ ಜಾಸ್ತಲಾಗ ಮಲ್ಪಡು ಧೈರ್ಯ ಇದೆ ಸರ್ ಇಮಿಡಿಯೇಟ್ಲಿ ಡಕ್ಕ ಪುರ್ತು ಕರೀದು ಬತ್ತರಂದ ವಲ್ಲಜಿ ವಿಶ್ಮಲ್ಪನ ವೀರ್ನ ಏಪಲ ಪೆರ್ಮೆ ಈ ಪುರ್ತಡು ಓಲಗಾಯನಂಚಿನ ಇರೆಗಳ ಹೃದಯಪೂರ್ವಕ ಸ್ವಾಗತ ಬಯಸೊಂದಲ್ಲ ಸರ್ ಅಂಚನೆ ಮಾತ ಕ್ರೀಡಾ ಬಂಧುಗಳಿಗೆಲ್ಲ ಅಸ್ತಲಾಗ ಮಲ್ಪನ ಹಿಡಿದವರ ನಿಗಲಿಗೆ ಆಶಯ ಆಶೀರ್ವಾದ ಖಂಡಿತ ಈ ಮಣ್ಣದ ಸ್ಥಳ ಸಾನ್ನಿಧ್ಯದ ಶಕ್ತಿ ದೇವಿಯರ ಅಂಚಿನ ಸುಬ್ರಹ್ಮಣ್ಯ ದೇವರು ಅಂಚನೆ ಈ ಮಣ್ಣು ಉಂಡ ಈ ಶಕ್ತಿ ನಾಗದೇವಿಯರು ಅಂಚನೆ ಸ್ಥಳ ಸಾನ್ನಿಧ್ಯದ ವರ್ಕಮೆ ಮೇರೆ ನಂಚಿನ ದೈವ ದೇವರನಗೆಲ್ಲ ನಿಗಲಿಗೆ ಏಪಲ ಆಶೀರ್ವಾದ ಕೊರೊಂದು ಪೇರ್ ಪಂಪ ಪಾದರ ದೊಟ್ಟಿಗೆ ಬತ್ತಿ ಬೆನ್ನೇನ ಗೌರವಡಿ ಎತ್ಕೊಂಡಲ್ಲ ಆಯ್ತ ಒಟ್ಟಿಗೆ ಎಸ್ ಇಮಿಡಿಯೇಟ್ಲಿ ಒಂಜಿ ಬಾರಿ ಪೊರ್ಲದ ಒಂಜಿ ನಿರೀಕ್ಷೆ ಮಟ್ಟದ ಸ್ನೇಹ ಸಂಬಂಧ ಬರಿಪವನ್ ಬಂಡ ಎಂಚಂದಕ್ಕೆ ನಂದ ರಂಜಿತ್ ಅಣ್ಣನ ಮನಸ್ಸು ಹೊತ್ತಿನ ಪಾತಿರ ದೈದಿದಿ ರೆಡ್ ಟೀಮ್ ದ ಕ್ಯಾಪ್ಟನ್ ನಗಲ ಬರೋಡುವರ ರೆಡ್ ಟೀಮ್ ದ ಕ್ಯಾಪ್ಟನ್ ನಗಲ ಬರೋಡು ಪ್ರಜ್ವಲ್ ಗ್ಲಾಡಿಯೇಟರ್ ದ ಬಕ್ಕ ಸ್ಕಂದದ ಮಾತ್ರ ಕ್ಯಾಪ್ಟನ್ ನಗಲ ಮಾತ್ರ ದೈದಿದ ಬಲೆ ಸತ್ಯದ ಮಣ್ಣು ಪೌಲವ ನಾಡು ಬಂಪನ ಉಪಕರ್ತಿತ್ತಂದ ಆಯ್ದ ಕಾಲಾಡು ಈಶ್ವರ ದೇವರ ಮಲ್ತಿನಂಚಿನ ನೆನಪು ಯಾನು ಈ ಭೂಮಿಯ ಜನಕ್ಕೆ ಉಂಡು ಮಲ್ಪಡು ಜನ ಬಂದೆಲ್ಲ ಸೃಷ್ಟಿ ಮಲ್ಪಡು ಅಂಚಿನ ನಿರ್ಧಾರದೊಟ್ಟಿಗೂ ಪೊರ್ಲ ಕಜ್ಜನು ಕೈತೇನೆ ದೋಳದ ಒಲಯ ಸಂಸಾರನ ಸೃಷ್ಟಿ ಮಲ್ತದು ಜನ ಮಂದಿರ ಸೃಷ್ಟಿ ಮಲ್ತೀರ ಆಂಡ ಪರಶುರಾಮ ದೇವರನ ಮಂಡದ ಪ್ರಕಾರ ಯೋಚನೆ ಏನಂದಕ್ಕೆ ಎಂದಂಡ ತುಳುವನಾಡು ಪಂಪನ ಪುಗರ್ತೆರೆ ಪುದರುಡು ಮೆರವಡುಂದಂಡ ನೀರ್ದ ದಂಡು ಪಂಪನ ಎಸಲ್ ಎಗ್ಗೆಡೆ ಪೂರ ಪಸರುಂದುಂಡು ಈ ನೀರ್ದ ದಂಡನ್ನು ಬಚಾವಡುಂದಂಡ ತನ್ನ ಕಟ್ಟಿತ್ತಿ ದಂಡನ್ ದಕ್ಕುಡು ಅವು ಏತುದಿರ ಪೋದು ಪೋಂಡ ಅವೋ ಭೂಮಿ ತುಳುವ ತವ್ವಲ ನಾಡು ಖಂಡಿತವಾದ್ಲ ಈ ತುಳುವ ತವಲವ ನಾಡು ಪಂಪನ ಪುಗರ್ತೆ ಮೆರೊಂದಿತ್ತಂದಂಡ ಈ ಮಣ್ಣು ಖಂಡಿತವಾದ್ಲ ಸಾಕ್ಷಿಯಾದುಂಡು ಇನ್ನಿತ ದಿನೋಟು ನಾಲ್ವರೆಗೂ ತೋದೊಂದಿತ್ತಂದ ಕಡನಲದ ಈ ಮತ್ತವು ಕ್ರೀಡಾಂಗಣ ಲೋಕವರ್ಮೆಲ ಪಸರದುಂಡು ಖಂಡಿತವಾದ್ಲ ಈ ಪೊರ್ತುಡು ಓಲಗಾವಿನಂಚಿನ ಬತ್ತಿ ಬಿನ್ನಿನ ಕೈತಾಂಗದ ಒಟ್ಟಿಗೆ ರಡ್ಡು ಕ್ಯಾಪ್ಟನ್ ಸ್ನೇಹ ಸಂಬಂಧನ ವರಿಪಾವನ ಒಟ್ಟಿಗೆ ಕಾರ್ಯನು ಎಡ್ಡ ರೀತಿ ಇಲ್ಲ ಮಲ್ತದೇರ ಮಾಡ್ಕೊಂಡ ಪಾತ್ರ ದೈದಿದ್ ನೇರವಾದ ನಮ್ಮ ಪಾತ್ರ ಮಾಡ್ಕೊಂಡಿತ್ತಂಡ ಈ ಪೊರ್ತುಡು ಓಲಗಾವಿನಂಚಿನ ಬಿನ್ನೇರಿನ ಗೌರವ ನಮ್ಮ ಇವೊಂದು ಪೆಂಡಾಲ್ದ ಮಿತ್ತು ಕೊಲ್ಲವಡು ವೇದಿಕೆಡು ದೀನಂಚಿನ ಪಟ್ಟ ಅವು ಏಪಲ ಅಲಂಕಾರವಾದ ಗಣ್ಯ ಗಣ್ಯಲೆಗೆ ಸೇರೋಡು ನಮ್ಮೊಟ್ಟಿಗೆ ಓಲಗಾವಿನಂಚಿನ ಬಿನ್ನೇರಿ ಬೇರ್ಲತ್ತೆ ಬೇತೇರ್ಲತ್ತೆ ನಮ್ಮೊಟ್ಟಿಗೆ ಇತ್ತಿನಂಚಿನ ಒನ್ ಸ್ಟಾಪ್ ದ ಮಾಲಕರು ಧೈರ್ಯದ ನಮ್ಮೊಟ್ಟಿಗೆ ಒಳಗದಲ್ಲಿ ಎಂಗೆಲ್ಲ ಆತ್ಮೀಯರು ಯಾನು ಎಲ್ಲಿಡ್ದು ಪುಟ್ಟು ದೀತ ಮಲ್ಲಾದಿತ್ತನಲ್ಲ ಯಾನು ಏಪಲ ತೂನಿತ್ತಿನಂಚಿನ ಬಂದು ಗುಡ್ಡ ಎಂಗಡಿದ ಸಾಲಿಡ್ ಅವೇತ ಕೊಡುಗೆ ಮಲ್ತಿನಾರು ಇನ್ನೇ ಕಡನಲದ ಮಣ್ಣುಡ ಮಟ್ಟಿಗೆ ಸೇರಿದಲ್ಲರು ಶ್ರೀಯುತ ಸೈಮನ್ ಮಿರೇಗ್ಲ ಈ ಪುರ್ತುಡು ಬುಡಲ್ದಿಂಜಿನ ಗೌರವದ ಸ್ವಾಗತ ಸಂದೇತ ಮಲ್ತಂದಲ್ಲ ಕುಡೋರ ನನ್ನಾರಮೆ ನಮ್ಮೊಟ್ಟಿಗೆ ಒಳಗಾನಂಚಿನ ಬೆನ್ನೇರಿ ಬೇತಿಯರ್ಲತ್ತು ಶ್ರೀಯುತ ಸುರೇಂದ್ರ ಭಟ್ ಕಡಂದಲ ನೇರು ವೀಕ್ಷಕ ವಿವರಣೆಗಾರలందు ಅತ್ಯುತ್ತಮమైన ನಿರೂಪಕರలందు ಈ ಪೊರ್ತುಡು ನಮ್ಮೊಟ್ಟಿಗೆ ಒಳಗಾದಲ್ಲೇರು ಮೆರೆಗ್ಲ ಗೌರವದ ಸ್ವಾಗತ ಸಂದೇತ ಮಲ್ತಂದಲ್ಲ ಬತ್ತುವಿನ ಗೌರವ ಎತ್ಕೊಂಡು ನನ್ನ ದುಂಬಗದಾದಂದಕ್ಕೆ ನನ್ನ ನೇರವಾದ ಈ ಪಂದ್ಯದ ವೀಕ್ಷಣೆ ಮಲ್ತದೆ ವೀಕ್ಷಣೆ ಮಲ್ತದೆ ಇನಾಮು ಕೊರ್ಪಂಚಿನ ಪೊರ್ತುಡು ನಿಖಲ್ನ ಚಾತ್ಪುರನ ಮೆರವಡು ಬಂದ ನಿಖಲ್ನ ಭಿನ್ನ ಮಲ್ತದು ನೇರವಾದ ತೀರ್ಪುಗಾರರೇ ಮುಂದುವರಿಸಲಿ ಈ ಒಂಜಿ ಪೊರ್ತುಡು ಅವೇತು ದುಮ್ಮುನು ಲೆಕ್ಕ ಪಾಡಂದೆ ಕಾಂಡೇಡ್ದು ಬಯ್ಯ ಮುಟ ಈತ ಪೊರ್ತುಡ ಶಾಂತ ರೀತಿಯ ಕ್ರೀಡಾ ಸಾಧನೆ ಮಲ್ಪರ ಅವಕಾಶ ಮಲ್ತ ಕೊರ್ತಿನಾಗ್ಲಿ ಬೇತಿರ್ಲತ್ತೆ ಕ್ರೀಡಾ ಸ್ಫೂರ್ತಿದಾಯಕರು ತೀರ್ಪುಗಾರರು ಅರುಣ್ ಕೊಡ್ಡೇಡ್ಕ ಜತೆಯಾದ ಗಣೇಶ್ ಪಡಾವ್ ಮೊಗಲ್ನ ಸಹಕಾರ ಅಮೋಘವಾದುಂಡು ಅಂಚನೆ ಈ ಒಂದು ಪರ್ಲಗಂಟದ ಕ್ರೀಡಾಕೂಟ ನಾಲ್ವರೆಗೂ ಪಸೇರಿದ 400 ಜನ ಕೊಳ್ಳುದು ಇಲ್ಲಲಿತು ಒಂದು ಒಳ್ಳೆಯ ಐಕ್ಯ ಕಾರ್ಯ ಮಲ್ಪನಕ್ಕೆ ಬೇತೆ ಇರಲತ್ತೆ ನಮ್ಮ ತುಳುನಾಡ ವಾರ್ತೆ ಜಗದೀಶ್ ಪುಪ್ಪಾಡಿಗಳ ಮೇರಿನ ನೇತೃತ್ವಡು ಖಂಡಿತವಾದ್ಲ ಮೊಗಲ್ನೊಟ್ಟಿಗೆ ಸಹಕಾರ ಮಲ್ತಿನ ನನರಿ ಅಣ್ಣನಕ್ಕೆ ಒಳ್ಳೆಯರು
ಶೈಲಿನ್ ಹರ್ಷಿತ್ ಅಂಚನೆ ಪ್ರಶಾಂತ್ ಮಕ್ಕಳು ಜತೆಯಾದ ಕೆಲಸ ಮಲ್ತೊಂದಲೇರು ಪೊರ್ಲಗಂಟದ ಪುಗರ್ತೆ ನಾಥ ನಿಖಿಲಿಗೆ ಈ ತುಳುನಾಡ ವಾರ್ತೆಗೆ ತಿಕ್ಕಡು ಆ ದೇವರನ ಆಶೀರ್ವಾದ ಸದಾ ಇಪ್ಪಡು ಬಂಪಣ ಹೊತ್ತಿಗೆ KPL 2000 ಇರುತ್ತಾಜಿ ಕ್ರಿಕೆಟ್ದ ಅಂತಿಮ ಕ್ಷಣ ಈ ಬರ್ತಡೆ ನೇರವಾದ ಸ್ಕಂದ ರಕ್ಷಕ ವಿಭಾಗ ತೋಜನಿತನಾಡ ದಾಂಡಿಗ ಪಾಲಾಡು ಪ್ರಜ್ವಲ್ ಗ್ಲಾಡಿಯೇಟರ್ಸ್. ತೀರ್ಪುಗಾರಿಕೆ ವಿಭಾಗದಲ್ಲಿ ನೋಡಿದ್ರೆ ಅರುಣ್ ಕಡೆ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಗಣೇಶ್ ಪರಾವ್ ಹಸಿರು ತೀರ್ಮಾನ ಫೈನಲ್ 8 ತಂಡಗಳ ನಡುವೆ ಜತಾಜಿದಿನ ಹೋರಾಟ ನಡೆಸಿಕೊಂಡು ಪಂದ್ಯಾಟದಲ್ಲಿ ಕಾದಾಟ ಬೇಕಾಗುತ್ತೆ. ಈ ತಂಡದಲ್ಲಿ ಒಂದು ಕಡೆ ಸ್ಕಂದ ತಂಡ, ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಪ್ರಜ್ವಲ್. ಆರಂಭಿಕ ದಾಳಿಗಾರಿಕೆ ವಿಭಾಗದಲ್ಲಿ ನೋಡಿದ್ರೆ ನಿತಿನ್ ಖಲಮುಂಕು ಈತನವರು ಅನುಭವಿ ಆಟಗಾರ ಕಲ್ಲಮಣ್ಕರ್ ತಂಡವನ್ನ ಆಧರಿಸಿಕೊಂಡು ಮೂಡಬಿದ್ರೆ ಪರಿಸರದಲ್ಲಿ ಅತ್ಯಮೋಘ ಪ್ರದರ್ಶನ ನೀಡುವಂತ ನಿತಿನ್ ಪಿಪಾಡಿಕಲ್, ಅದೇ ರೀತಿಯಾಗಿ ಜೊತೆಯಾಗಿ ಸೇರಿಕೊಂಡಂತ ಇನ್ನೋರ್ವ ದಾಂಡಿಗಾರು ಅಶ್ವಿನ್ ಪಾಲಡ್ಕ, ದೈತ್ಯ ಬಲಾಢ್ಯ ಆಟಗಾರಕ್ಕೆ ಸಾಕ್ಷಿಯಾಗಿರುವಂತಹ ಅನುಭವಿ ಆಟಗಾರ ಜೊತೆಯಾಗಿ ಸೇರಿಕೊಂಡರೆ ಮಾರಿಗುಡಿ ತಂಡವನ್ನು ಪ್ರತಿನಿಧಿಸಿಕೊಂಡು ಮೂಡಬಿದ್ರಲ್ಲಿ ತನ್ನದೇ ಛಾಪನ್ನು ಮೂಡುವಂತ ಅನುಭವಿ ಆಟಗಾರ ಪೇರಿಯಾಲ್ ಮೋನ್ಶೇಖರ್ ವಿಭಾಗದಲ್ಲಿ ಆರಂಭಿಕ ಹಸಿರು ತೀರ್ಮಾನ, ಆರಂಭಿಕ ಕಾಲಗಂಟೆ ಎಲ್ಲೇ ಬಲಾಢ್ಯ ತಂಡ ಚರಿತಾರ್ಥ ಲೀಲು. What a miracle! What a miracle! This time is straight go to the ball. ಸುಖಾಂತಮ್ಮದ ಹಾಗಡ ಎಸ್ ಈ ಬಾರಿ ಬೌಂಡರಿ ಗೆರೆಯನ್ನು ಕ್ರಮಿಸಿದಂತ ಚೆಂಡು, ಬೌಂಡರಿ ಅನ್ನೋ ತೀರ್ಮಾನ, ಆರಂಭಿಕ ಚೆಂಡಿಗೆ ಆರಂಭಿಕ ಬೌಂಡರಿ. ಎಸ್ ಅಶ್ವಿನ್ ರವರ ಅರ್ಪಟ ಆರಂಭವಾಗಿದೆ. ದಯದಿದ್ದು ಸ್ಕಂದದ ಪ್ಲೇಯರ್ನ ಏರಲ್ಲ ಅಲ್ಪ ಕುಲ್ಲೂರು, ದಯದಿದ್ದು ಸ್ಕಂದದ ಜರ್ಸಿ ಬಾಳಿದ ಕುಲ್ಲೂರು ಏರ್ಲ ಪ್ಲೇಯರ್ ಅಲ್ಲಿ. ಎಸ್ ಆರಂಭಿಕ ಚೆಂಡಿನಲ್ಲಿ ಬೌಂಡರಿ ಗೆರೆಯನ್ನು ಆಟಿಸುವ ಮೂಲಕ ಅಶ್ವಿನ್ ರವರ ಖಾತೆ ಸ್ವಖಾತೆಗೆ 4 ಆದರೆ ತಂಡದ ಖಾತೆಗೆ 4. ಕಾದು ನೋಡೋಣ 18 ಚೆಂಡುಗಳ ಆಟ. ಬರೋಬ್ಬರಿ 18 ಚೆಂಡುಗಳಲ್ಲಿ ಎಷ್ಟು ಮೊತ್ತವನ್ನು ಗಮನಿಸುತ್ತಾರೋ ಎಲ್ಲ ಪ್ರಶ್ನೆಗಳ ನೋಡಿ ಇಲ್ಲಿ ನೋಡಿ. No, this is miracle for this time. Again, headache on the netting. He is decided. Well led on his ball, goes to the ball, straight on the batsman hitting for the leg side, but that fielder is collected on the missed judgment, but underestimated the fall. Now fall on the wicket. Ashwin goes to the foul line. Once again, first we get down to this tournament. Once again, this is the final. I think asking for what? Keke is taking for hand. Darsha is a new man coming to the strike player. Will get a chance. Excited for a moment. Now first ball goes to the straight on the bound. Cross the line. He is get a chance. Now Nitin is decided. I am hitting for stump, but the judgment is calculation is fault. Every time Harriman success on the live, just Ashwin is pushing on the leg side. But jersey number 09 well collected on the catch. First wicket fall down. Again others is a new man. Strike on player. Non-striker is Daniel. Is Nathan. Again pause on the deep square. 1 run is completed. Again, good judgment of the bowler side.
ಗುಡ್ ರನ್ ಅಪ್ ಫೀಲ್ಡ್ ಜರ್ಸಿ ನಂಬರ್ 03. ಅತ್ಯುತ್ತಮವಾದ ದಾಳಿಗೆ ತಕ್ಕ ಉತ್ತರ ಬರೆದಿದೆ. ಇಲ್ಲಿ ಆರಂಭದ 3 ಎಸೆತಗಳು ಮುಕ್ತಾಯವಾದ ತಂಡದ ಖಾತೆಯಲ್ಲಿ ಬರೋಬ್ಬರಿ 5 ಮೊತ್ತಗಳು ಸೇರಿಕೊಂಡಿದೆ. ಕಾದು ನೋಡೋಣ. 15 ಎಸೆತಗಳು ಬಾಕಿ ಇದೆ. 18ಗೆ ಸವಾಲು. 3 ಓವರ್ಗಳಿಗೆ ಸೀಮಿತವಾಗಿ ಪಂದ್ಯಾಟದಲ್ಲಿ ನೇತೆಯನ್ನು ಆರಂಭಿಕ ಚೆಂಡನ್ನು ಎಸೆದಂತ ದಾಳಿಗಾರ ಮಾತೆದ ಡೇನಿಯಲ್ ಈ ಬಾರಿ ಜಾನ್ವಿ ಆಟಕ್ಕೆ ಸಾಕ್ಷಿ. ಮಾತೆ ನೋಡಿ ಇಲ್ಲಿ ಜುರುಕಿನ ಆಟ. ಇಲ್ಲಿ ಎದ್ದು ಬಿದ್ದು ನಗಿಸಿಕೊಂಡು ಆಟವನ್ನು ಮಾಡುವಂತ ಆಟಗಾರ ಬೇರೆ ಯಾರಾದ ಡೇನಿಯಲ್. ನರ್ತನವೂ ಇದೆ, ಕುತೂಹಲ ಕ್ಷಣದಲ್ಲಿ ನಗುಮುಖವೂ ಇದೆ. ಬಹುಶಃ ದೊಡ್ಡ ವರ್ಗಕ್ಕೆ ಮನ್ನಣೆಯೂ ಇದೆ. ಖಂಡಿತವಾಗಿ ಏರ್ಪಟ್ಟದ ಆಟಕ್ಕೆ ಸಾಕ್ಷಿಯಾದಂತ ಈ ಆಟಗಾರ ಡೇನಿಯಲ್ ವೆಠೋರಿ, ನ್ಯೂಜಿಲೆಂಡ್ ಆಟಗಾರ. ಆದ್ರೆ ಇಲ್ಲಿ ಡೇನಿಯಲ್ ವೆಠೋರಿ ಪೋಪಾರಿಗಲ್ ಆಟಗಾರ. ಎಸ್ ಬಂದಲೆ ನಮ್ಮೊಟ್ಟಿಗೂ ಭಿನ್ನೈತಿದ ಕೊಟ್ಟುಡು ಹೊಲಗಾದಲ್ಲೇರು ಆತ್ಮೀಯರು ಶ್ರೀಯುತ ದಕ್ಷಿಣ ಕನ್ನಡ ಹಾಲು ಉತ್ಪಾದಕ ಸಂಘದ ಮಾಜಿ ಅಧ್ಯಕ್ಷರು ಶ್ರೀಯುತ ಸುಚರಿತ ಶೆಟ್ಟಿ ಮೇಘಲ ಇಪ್ಪತ್ತೊಂದು ಗೌರವದ ಸ್ವಾಗತ ಸಂದೇಶ ತಂದಲ್ಲ ಸರ್. ಖಂಡಿತವಾದ ವೀಕ್ಷಕ ಬಂಧುವಾದ ನಮ್ಮೊಟ್ಟಿಗೂ ಫೈನಲ್ ಕ್ರೀಡಾಕೂಟವನ್ನು ತಗೊಂಡಿಲ್ಲರು. ಎಸಿ ಬಾರಿ ಅಂತಿಮ 1 ಚೆಂಡು ಬಾಕಿ. ಒಂದು ಚೆಂಡು ಬಾಕಿ ಇರುವಾಗ ನಿತಿನ್ ರಾವ್ ಚೆಂಡನ್ನು ಕೈಗೆತ್ತಿದ್ದಾರೆ. ಕಾದು ನೋಡದ ಆದರ್ಶ ಈ ಬಾರಿ ಆರಂಭಿಕ ಫವರ್ ಮುಕ್ತಾಯಕ್ಕೆ ಇನ್ನು 1 ಚೆಂಡು ಬಾಕಿ ಇರುವಾಗ ಬಾಲಿಶ ದಂಡನೆ 1 ಸೇರಿಕೊಂಡಿದೆ. ಅವಳಿಗೆ ಕರೆ ಇದೆ. ಇಲ್ಲಿ ನಕಾರಾತ್ಮಕ ಅತ್ಯುತ್ತಮವಾದ ಓಟಗಳು. ಖಂಡಿತವಾಗಿ ಅವಸರ ಆಪತ್ತು ಕಟ್ಟಿಟ್ಟ ಬುತ್ತಿಯನ್ನು ತೀರ್ಮಾನದೊಂದಿಗೆ ಚೆಂಡನ್ನು ತಡೆ ಹಿಡಿದಾಗ ಕೊಂಚ ಮಟ್ಟಿಗೆ ವೈಫಲ್ಯ ರಕ್ಷಕ ವಿಭಾಗದಲ್ಲಿ ಜರ್ಸಿ ನಂಬರ್ 03 ಅಂತಿಮವಾಗಿ 2 ಓಟಗಳು ಸೇರಿಕೊಳ್ಳುತ್ತದೆ. ತಂಡದ ಖಾತೆಯಲ್ಲಿ 1-0 10 ಅನ್ನೋ ಮೊತ್ತ ಮೊಳಗಿದೆ. 1 ಉತ್ತರ ಪತನದೊಂದಿಗೆ ಕಾದು ನೋಡೋಣ. 3 ಓವರ್ಗಳಿಗೆ ಸೀಮಿತವಾಗಿರುವ ಮೊತ್ತಕ್ಕೆ ಇಲ್ಲಿ ಎಸ್ ತಂಡದ ಖಾತೆಯಲ್ಲಿ 10. ಎಸ್ ತೀರ್ಪುಗಾರ ಮುಂದುವರಿಸಿಕೊಳ್ಳಿ. ದಾಳಿಗಳಿಗೆ ಬಾದಲ್ಲಿ ನೋಡಿದ ಭಿನಾಯ್ ಸ್ಕಂದ ಪರವಾಗಿ ಅನುಭವದ ಆಟಗಾರ ಇನ್ನೋರ್ವ ದಾಳಿಗಾರ ಇದ್ದಾನೆ. ಅಂತಿಮ ಕ್ಷಣದಲ್ಲಿ ಪಂದ್ಯವನ್ನು ತಡೆ ಹಿಡಿದಂತ ಕಟ್ಟಿ ಹಾಕಬಲ್ಲಂತ ಓರ್ವ ದಾಳಿಗಾರ ಇದ್ರೆ ಅದು ಬೇರೆ ಯಾರಲ್ಲ, ಇಲ್ಲಿ ಶಕಾತ. ಅಂತಿಮ ಕ್ಷಣದಲ್ಲಿ ಈ ಮನಮೋಹಕ ಶೈಲಿ ಆಟಕ್ಕೆ ಮನ್ನಣೆ. ಖಂಡಿತವಾಗಿಯೂ ಸಿಚ್ಚಿಟೋಣ ವರ್ಧಕ್ಕೆ ಸಾಕ್ಷಿಯಾದಂತ ಆಟಗಾರ ಡೇನಿಯಲ್ ನೇರವಾಗಿ ಫೈನಲ್ ಕಡೆಗೆ ವಾಲುವಾಗ ಆಟಕ್ಕೆ ಅಂತ್ಯವಾಗಿದೆ. ಖಂಡಿತವಾಗಿ ನೂತನ ದಾಟಿಗ ಪ್ರವೇಶ ಕಾಣಲೇಬೇಕಾಗಿದೆ. ಈ ಫೈನಲ್ ಕಾದಾಟದಲ್ಲಿ ಅಮೋಘ ಪ್ರದರ್ಶನ ಬಿಟ್ಟಂತ ವಿನಯ್ ಎಚ್ಚೆತ್ತುಕೊಂಡು ನಿಧಾನಗತಿ ಚೆಂಡನ್ನು ನಿಭಾಯಿಸಿದಾಗ ದಾಂಡಿಗಾರ ತಪ್ಪು ಮಾಡಿದ್ದು ಸಿಚ್ಚಿಟೋಣಕ್ಕೆ ಸಾಕ್ಷಿಯಾಗಿ ಹೊಡೆದಂತ ಚೆಂಡ ನೇರವಾಗಿ ಕ್ಯಾಚ್ ಔಟ್ ಆಗುವ ಮೂಲಕ ಕಾದು ಕುಳಿತ ಗೆದ್ದ ಗಿಡಿ. ಖಂಡಿತವಾಗಿ ಗರುಡ ರೇಖೆಯನ್ನು ಬೆನ್ನಟ್ಟಿಕೊಂಡು ಬಂದಂತ ಜರ್ಸಿ ನಂಬರ್ 03 ಕ್ಯಾಚ್ ಅನ್ನು ಪಡೆಯುವಾಗ ನೇರವಾಗಿ ಫೈನಲ್ ಕಡೆಗೆ ವಾಲುವಂತ ಆಟಗಾರ ಡೇನಿಯಲ್. ಇವರ ಸ್ಥಾನವಂತ ಮಲಿನೋರುವ ಎಡಗೈ ದಾಂಡಿಗ ಜರ್ಸಿ ನಂಬರ್ 999 ಸುಧೀರ್ ಕ್ವಾಟ್ರಗುಡ್ಡೆ. ವ್ಯವಸ್ಥೆ ಬಾರಿ ಆಕ್ರಮಣಕಾರಿ ದಾಳಿಗಾರ ಒಂದು ಕಡೆ ವಿನಯ್ ಆದ್ರೆ ಇನ್ನೊಂದು ಕಡೆ ಪರಾಕ್ರಮಿತ ಆಟಗಾರ ಎಸ್ ಈ ಬಾರಿ ಜಾನ್ಮೇಟ್. ಖಂಡಿತವಾಗಿ ಇಲ್ಲಿ ಅವಸರದ ಆಪತ್ತು ಕಟ್ಟಿಟ್ಟ ಬುತ್ತಿಯಾಗಿದೆ. ಇಲ್ಲದ ರನ್ನಿಗಾಗಿ ಒಲ್ಲದ ಓಟಗಳು ಆಪತ್ತು ಕಂಡಿಟ್ಟ ಬುತ್ತಿಯಾಗಿದೆ. ಇಲ್ಲಿ ಜಾನ್ಮೆ ಆಟಕ್ಕೆ ಪುಷಿಂಗ್ ಮಾಡಿದಂತ ಕ್ಷಣ ಎಡಭಾಗದಲ್ಲಿ ಅತ್ಯುತ್ತಮವಾದ ರಕ್ಷಕ ನೇರವಾಗಿ ಆಟಕ್ಕಂತ್ಯವಾಗಿದೆ. ಆಧಾರ್ ದಾಂಡಿಗಾರಿ ಪ್ರವೇಶ ಕಾಣಿ. ಆದಷ್ಟು ಬೇಗ ಪಂದ್ಯಾಟ ಅಂತಿಮ ಕ್ಷಣದತ್ತ ಧಾವಿಸುತ್ತಿದೆ. ಎಸ್ ನೂತನ ದಾಂಡಿಗೆ ನೋಡುವ ಆಟಗಾರ ಮೋಹನ್ ಬಜೀಲ ಕೆರೆ. ಕಾದು ನೋಡೋಣ ಯಾವ ರೀತಿಯಾಗಿ ಆಟವನ್ನು ಆಡಬಲ್ಲರು ಅನ್ನೋ ತೀರ್ಮಾನ ಬರಬೇಕಾದ್ರೆ ಮೈದಾನದಲ್ಲಿ ಆಗದಲ್ಲಿ ಪ್ರವೇಶಿಸುವಂತ ಇನ್ನೋರ್ವ ಆಟಗಾರ
ಪುರ್ಲ ಲೇಸ್ ನಡಪಿನಲ್ಪ ತನ್ನ ಪುಗರ್ತಿನ ಮೇರೆ ಒಂದು ಹೊತ್ತಿನಂಚಿನ ಒಂಜಿ ಸಂಸ್ಥೆ ಕೇಟರರ್ಸ್ ಪುದರ್ KKS ಕೇಟರರ್ಸ್ ನೆತ್ತ ಮಾಲಕರ ನಂಚಿನ ಶ್ರೀಯುತ ಹರೀಶ್ ಶೆಟ್ಟಿ ಕಡಂದಲೆ ನಮ್ಮೊಟ್ಟಿಗೆ ಸೇರೊಂದುಲ್ಲೇನು ಈ ಪುರ್ತುಡು ಗೌರವದ ಕರೆನ ಆಲಿಸದು ಈ ಪುರ್ತುಡು ಮಿತ್ರಮಿದ ಚವಾಡಿಗೆ ಒಳಗಾತರು ಪರ್ಲಗಂಟದ ಸ್ವಾಗತನ ಸಂದೇತ ಮಲ್ತೊಂದಲ್ಲ ಸರ್ ಸ್ಕಂದ ತಂಡದ ಒಂಜಿ ಆತ್ಮೀಯ ಬಿಂದು ಅದು ಉಳ್ಳರು ಬೇರಿಸುವ ದಂಡನೆಗೆ ಪ್ರಹಾರ ಪುರು ದೊಡ್ಡ ವರ್ತಕ್ಕೆ ಮನ್ನಣೆ ಆದರೆ ಜಾನ್ಮೆ ಆಟ ಕಿಂಚಿತ್ತು ಆಪತ್ತು ಬಾರದೆ ವಂಚಿತ್ತು ತಂಡಕ್ಕೆ ಅಂಚಿಗೆ ತಗುಲದ ಚೆಂಡು ಒಂಟಿ ಮೊತ್ತವನ್ನು ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 11. ಬೇರಿಸಿಕೊಳ್ಳೋಣ ಆದರೆ ಕಾಂಚ ಮಾಟಿಗೆ ಎಲ್ಲಿ ಅವಕಾಶವಿದೆ. ತಪ್ಪು ಮಾಡುವಂತ ಗೂಢ ರಕ್ಷಕ ಸುಕಾಂತ್ ನೇರವಾಗಿ ದೈತ್ಯ ಓಟಗಾರ ಸುಧೀರ್ ರವರು ಓಡುವ ಆಪತ್ತಿತ್ತು, ಆದರೆ ಕ್ಷಣಾರ್ಧದಲ್ಲಿ ಆಪತ್ತನ್ನು ಕಟ್ಟಿಕೊಂಡು ಎಸ್ ನಮ್ಮ ವೀಕ್ಷಕ ಬಂಧು ಆದಿತ್ಯನಾರ್ ಬಾಲ್ ಬಾಲ್ ಎಸ್ 4 ಬಾಲ್ ಮುಕ್ತಾಯವಾಗಿದೆ. ಎಸ್ ಮೆಡಿಕಲ್ ಮಾದು ದೈದಿದ್ ಹೊಲ್ಪೆತ್ತನೆಲ್ಲ ಮತ್ತು ಸಾಕಾರ ಮಲ್ಪೆ ನಮ್ಮ ಆತ್ಮೀಯರು ಇರಿಗೋಸ್ಕರ ವೇಟಿಂಗ್ ಮಲ್ತೊಂದಲೇರೆ ವೀಕ್ಷಕ ಬಂಧು ಆದ ಇನ್ನಿತ ಅತಿಥಿಯಾದ ನಮ್ಮೊಟ್ಟಿಗೆ ಒಳಗಾಯ ನಂಚಿನ ಶ್ರೀಯುತ ಸುಚರಿತ ಶೆಟ್ಟಿ ಕಣದಲ್ಲೇ ಮೇರು ಇರಲೆತ್ತೊಂದಲೇರೆ ದೈದಿದ ಬಲೆ ಮೆಡಿಕಲ್ ಮಾದು ಆತ್ಮೀಯರೇ ಸರತಿ ಸಾಲ್ಡ್ ನಮ್ಮ ತೂಪುಣಂದಾಂಡ ಬಿನ್ನೇರ್ನ ಒಲ್ಲಗ ಆ ಒಂದೊಂದಿಗೆ ಈ ಪುರ್ತುಡು ಈ ಒಂಜಿ ಪುರ್ಲ ಕ್ರೀಡಾಕೂಟದ ಅದ್ದೂರಿ ಜಾತ್ರೆಡು ಬಿನ್ನೇರಾದಿ ಪಾಲ್ಪಡೆ ನಂಚಿನ ಗಣ್ಯರು ಶ್ರೀಯುತ ಸುನೀಲ್ ಕುಮಾರ್ ಕಾರ್ಕಳ ಮೇರ್ನ ಮಟ್ಟುಗೊಲ್ಲೆರು ಮಿರೆಗಳ ಈ ಪುರ್ತುಡು ಉಡಲ್ದಿಂಜಿನ ಗೌರವದ ಸ್ವಾಗತ ಸಂದೈತ ಮಲ್ತೊಂದಲ್ಲ ಸರ್ ಈ ಒಂಜಿ ಪುರ್ತುಡು ಕರೆನು ಆಲಿಸದ ನೇರವಾದ ದೀಪಟ್ಟನ ಅಲಂಕಾರ ಮಲ್ಪಡು ಬಂದು ಇರಡ ಭಿನ್ನಾಯ್ತೊಂದಲ್ಲ ಎಸ್ ಬಾಲಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಅಂತಿಮ ಕ್ಷಣದಲ್ಲಿ 2 ಚೆಂಡುಗಳು ಹಾಕಿದೆ. ಇಲ್ಲಿ ಬಾಲು ನೋಡುವ ಚೆಂಡು ಚಿರಗಾಲಗಾಲಿಯಲ್ಲಿ ಸ್ಕಂದ ಮತ್ತೆ ಇಲ್ಲಿ ಮೋಡಿ ಮಾಡುತ್ತಿದೆ. ಖಂಡಿತವಾಗಿಯೂ ಹಿಂದಿನ ವರ್ಷದ KPL ಪಂದ್ಯಾಟದಲ್ಲಿ ಸ್ಕಂದ ತಂಡವು 2ನೇ ಪ್ರಶಸ್ತಿಯನ್ನು ಬಾಚಿಕೊಂಡಿದ್ದು ನೆನಪಿದೆ. పోయిన సీజన్ విన్నర్ స్కంద ప్రజ్వల్ విన్నర్ ಅಂತಿಮ ಒಂದು ಚೆಂಡು ಹಾಕಿದೆ. ಕಾದು ನೋಡೋಣ. ಅನುಭವದ ಆಟದೊಂದಿಗೆ ಸುಧೀರ್ ಶೇಖರ್ ಭಾಗದಲ್ಲಿದ್ರೆ ನೂತನ ದಂಡಿಗ ಒಂದು ಕಡೆ ರಂಜಿತ್ ರವರ ಆಗಮನವಾಗಿದೆ. ಕಾದು ನೋಡೋಣ. ಅಂಕಿಅಂಶ ಪಟ್ಟಿಯಲ್ಲಿ 14. ಬಲವಾದ ಮನವಿಗೆ ಪುರಸ್ಕಾರ ಒದಗಿ ಬರುತ್ತಿಲ್ಲ. ಅರ್ಥಾತ್ ಎಲ್ಲಿ ನಾಡು ತೀರ್ಮಾನ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ 14.700 ಕ್ರಮಾಂಕ ಹಾದಿಯಲ್ಲಿ ಮೊತ್ತ ಸೇರಿಕೊಳ್ತಿದೆ. ಕಾದು ನೋಡೋಣ. ಅಂತಿಮ ಓವರ್ ಚಾಲ್ತಿಯಲ್ಲಿ ಈತನ ಗರಿಮೆಯನ್ನು ನಾವು ಹೇಳಲೇಬೇಕು. ಈ ಸುಕಾಂತ್ ಅನ್ನುವ ಆಟಗಾರ ಸೆಮಿಫೈನಲ್ ಕಾದಾಟದಲ್ಲಿ ಮಾಡು ಇಲ್ಲವೇ ಮಾಡಿ ಪಂದ್ಯಾಟ ಖಂಡಿತವಾಗಿಯೂ 6 ಮುಂದೆ 5 ಅನ್ನೋ ಸವಾಲಿಗೆ ಪ್ರತ್ಯುತ್ತರವಾಗಿ ಚೆಂಡನ್ನು ಕೈಗೆತ್ತಿಕೊಂಡಾಗ ಕಟ್ಟಿ ಹಾಕಿಕೊಂಡು ಡೇನಿಯಲ್ ರವರ ಉತ್ತರೆಯನ್ನು ಪಡೆದುಕೊಂಡಂತ ಆಟಗಾರ. ಅಂತಿಮ ಕ್ಷಣದಲ್ಲಿ ಎಸ್ ತಂಡದ ಮೊತ್ತ 14. ಅಂತಿಮ ಕ್ಷಣದಲ್ಲಿ ಕೇವಲ 3 ರನ್ ಬಿಟ್ಟುಕೊಟ್ಟು ಜಯದ ರಿವಾರಿಯನ್ನು ಪಡೆದಂತಹ ಓರ್ವ ದಾಳಿಗಾರ, ಅತ್ಯುತ್ತಮ ದಾಳಿಗಾರ. ಎಲ್ಲ ಪ್ರೋತ್ಸಾಹಕ ಸಂಪಾದನೆ ಇದ್ರೆ ಈ ಸುಕಾಂತ್ ರವರ ಪಾಲಿಗೆ ಒದಗಿ ಬರಲೇಬೇಕು. ಸ್ಕಂದ ತಂಡದ ಪರವಾಗಿ ಅಮೋಘವಾಗಿ ಬೆನ್ನೆಲುಬಾಗಿ ನಿಂತ ಆಟಗಾರ. ಮತ್ತೆ ಇಲ್ಲಿ ಓಲುಗಡ್ಡ ನೇರ ಹೊಡೆತ ಖಂಡಿತವಾಗಿ ಒಂದು ಸೇರಿಕೊಳ್ತದೆ. ಅವನಿಗೆ ಕರೆ ಬರುವಾಗ ಇಲ್ಲಿ ನೋಡಿ ಚುರುಕಿನ ಓಟಗಳ ನಡುವೆ ದೈತ್ಯ ಆಟಗಾರ ಸುಧೀರ್ ಸೋದೇರ್ ಅವರ ಆಟ ಅಂತ್ಯವಾಗಿದೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಅನುಭವಿ ಆಟಗಾರ ಬರಲೇಬೇಕಾಗಿದೆ.
ಮೊತ್ತಗಳ ಕೂಡುವಿಕೆ ಮಾಡಲೇಬೇಕಾಗಿದೆ. ಅತ್ಯುತ್ತಮವಾದ ಮೊತ್ತಗಳು ಸೇರಿಕೊಂಡರೆ ಮಾತ್ರ ಫೈನಲ್ ಕಾದಾಟದಲ್ಲಿ ಮನಮೋಹಕ ಶೈಲಿಗಳು ಬರಬಹುದು. ಪತ್ತು ಕೈ ಪತ್ತು ಮಂಡೆ ಪತ್ತು ಎಸಲ ಪುರ್ಪ ಬೆತ್ತ ಬೆತ್ತ ಬುರ್ದಾಲಿತ್ತು ನಂಡಲ ಮಾತ ಬಂಜ ಪ್ರಜೋಗಗಳು ಖಂಡಿತ ಬಾದ್ಲ ಬಂದಲ ಒಂದು ನಿಖಿಲಿಗೆ ದಾಯಪಂಡೆ ಬಂದ ಈತ ಶೋಕದ ಪುರ್ಲಗಂಟದ ಕ್ರೀಡಾಕೂಟ ಅದ್ದೂರಿಯಾದ ನಡತುಂಡು ಪಂಪಣವು ಕಡನಲ್ಲದ ಮಣ್ಣಿಗೆ ಪೆರ್ಮೆ ಆಂಡ ಮಾತ ಪ್ಲೇಯರ್ಸ್ ನಗಲ ಒಬ್ಬೇ ಕಾರಣಗಳ ಲೈನ್ ಕ್ರಾಸ್ ಬರೋರ್ಚಿ ಬೌಂಡರಿ ಲೈನ್ ಮಸ್ತ್ ಪಿರವಂತದ್ದು ಸಾಕಾರ ಮಲ್ಪಲೆ ಒಬ್ಬೇ ಕಾರಣಗಳ ಚರ್ಚೆಗೆ ಒಂಜಿ ಅವಕಾಶ ಮಲ್ಪಡ್ಚಿ. ಎಸ್ ಪರ್ತೋಡ ಈ ಒಂಜಿ ಮನವಿನ ರವಾನೆ ಮಲ್ತದೆ. ಬಂದಲೆ ನಿಮ್ಮನೆ ಒಂಜಿ ಪುರ್ಲ ದೇವಸ್ಥಾನ ಚೀರ್ಣೋದ್ಧಾರದ ಅವಸರ ಉಂಟು. ಬಂದಲೆ ನಮ್ಮ ಮಾತ ಗ್ರಾಮಸ್ಥರೆಲ್ಲ ಸೇರಿದ್ದು ಪುರ್ಲಗಂಟದ ಮೀಟಿಂಗ್ ದ ವ್ಯವಸ್ಥೆ ಮಾಡ್ತದ. ಒಂದೇ ಬರ್ಪಿನ ಫೆಬ್ರವರಿ 1 ತಾರೀಕಿಗೆ ಒಂಜಿ ಜೀರ್ಣೋದ್ಧಾರ ಎಸ್ ಈ ಬಾರಿ ಬಾಲಿಗಾರಿಕೆ ಭಾಗದಲ್ಲಿ ನೋಡುವುದಾದರೆ 16 ಹನುಮಂತ ಎಸ್ ಈ ಬಾರಿ ಬಲಗಡ್ಡ ಹೊಡೆದ ಚೆಂಡು ಆಪತ್ತಿಗೆ ಉಂಟು. ಆದರೆ ಕರೆಗಂಟೆ ಒಳಗಿದಾಗ ಅವಳಿ ಸಂಪಾದನೆ ಕೂಡ ಸೇರಿಕೊಳ್ತೀನಿ. ಭರ್ಜರಿ ಬಲಗಡ್ಡ ಬೇಟೆ ಹರಿಯವರ ದಂಡು ಮುಖ್ಯನ ಖಂಡಿತವಾಗಿ ಮತ್ತೆ ಅಮೋಘವಾಗಿ ಸೇರಿಕೊಳ್ತಿದೆ. ಎಸ್ಸಿಯಲ್ಲಿ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 18, ಜಯದ ಖಾತೆಗೆ ಬೇಕಾಗಿದೆ 19.
ಎಸ್ ಈ ಬಾರಿ ಮೈದಾನದ ಭಾಗದಲ್ಲಿ ನೋಡಿದ್ರೆ ಕಾಡನಲ್ಲಿ ಫ್ರೆಂಡ್ಸ್ ಅವರ ಆಶ್ರಯದಲ್ಲಿ ನಡೆಯುವಂತಹ ಈ ಒಂದು ಪಂದ್ಯಾಟ 5ನೇ ವರ್ಷ ಈ ಒಂದು ಸಾಕ್ಷಿಯಾಗುವಾಗ ಇಲ್ಲಿ ತೀರ್ಪುಗಾರಿಕೆ ಭಾಗದಲ್ಲಿ ನೋಡಿದ್ರೆ ಅರುಣ್ ರವರ ಹಸಿರು ತೀರ್ಮಾನ ಆದರ್ಶ ಚೆಂಡನ್ನು ಕೈ ಎತ್ತಿಕೊಂಡಾಗ ಮತ್ತೆ ಮಲಗಿದೆ. ಆರೋಗ್ಯ ಚೆಂಡು ಇಲ್ಲಿ ಬಾಲಾಡ್ಯ ದಾಳಿ ನೇರವಾಗಿ ಬಲು ಉತ್ತರ ಸಾಗಿ ಬರುವಾಗ ಈ ಫೈನಲ್ ಕಾದಾಟ ಯಾರ ಪಾಲಿಗೆ ಈ ಒಂದು ವರ್ಣ ಫಲಕ ಅನ್ನುವುದು ಗೋಚರಣೆಯಾದರೆ ಖಂಡಿತವಾಗಿಯೂ ಅಂತಿಮ ಕ್ಷಣದತ್ತ ಧಾವಿಸುವಾಗ ಈ ಮೈದಾನದ ಭಾಗದಲ್ಲಿ ಒಂದು ಕಡೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಆದ್ರೆ ಇನ್ನೊಂದು ಕಡೆ ಮತ್ತೆ ಆದರ್ಶ್ ತಂಡದವಾಗಿ ಆರಂಭಿಕ ಜೋಡಿಯಾಗಿ ದಾಯಿಸಿದಂತ ದಾಂಡಿಗ ಹರ್ಷಿತ್ ಬಲವಾದ ಮನವಿದೆ, ಮನವಿಗೆ ಪುರಸ್ಕಾರ ಒದಗಿ ಬರುತ್ತಿಲ್ಲ. ಈ ಬಾರಿ ಮತ್ತೆ ಡಾಟೆಡ್ ಡೆಲಿವರಿ, 2 ಚೆಂಡುಗಳು ಡಾಟೆಡ್ ಆಗಿದೆ. ಆದರ್ಶಮಯ ವ್ಯಕ್ತಿ ಈ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಅಂತಿಮ ಕ್ಷಣದಲ್ಲಿ 1 ಅನ್ನುವ ಮತ ಸೇರಿಕೊಳ್ತಿದೆ. ಖಂಡಿತವಾಗಿ ಖಾತೆ ಶುಭ ಆರಂಭವಾಗಿ ಅತ್ಯುತ್ತಮವಾದ ಬಲಾಟ ದಂಡನೆ ಬಲ ವಿಭಾಗದಲ್ಲಿ ದಾಟಿದ ಚೆಂಡಿಗೆ ನಿರ್ಧರಿತ 1 ಓಟಗಳು ಸೇರಿಕೊಳ್ತಿದೆ. ಅಂತಿಮ ಸವಾಲಿಗೆ ಪ್ರತ್ಯುತ್ತರವಾಗಿ ಇಲ್ಲಿ ಪ್ರಜ್ವಲ್ ಗ್ಯಾಲಿಯರ್ಸ್ ತಂಡ ಪರವಾಗಿ ಖಾತೆಯಲ್ಲಿ ಗೋಚರವಾಗಿದ್ದು ಕೇವಲ 18 ಜಯದ ಗುರಿ ಅನ್ನುವುದು 19 ಆದರೆ ಅಂತಿಮ ಕ್ಷಣದಲ್ಲಿ ತಂಡದ ಖಾತೆಗೆ ಜವಾಬ್ದಾರಿದ ಮೊತ್ತ ಸೇರಲೇಬೇಕು. 3ರ ಮುಂದೆ ಗಳಿಸಿದ್ದು ಕೇವಲ 1, 15ರ ಮುಂದೆ ಬೇಕಾಗಿದೆ ಇನ್ನು 18 ಅನ್ನುವ ಸವಾಲಿಗೆ ಪ್ರತ್ಯುತ್ತರವಾಗಿ ಇಲ್ಲಿ ಮೈದಾನದ ಭಾಗದಲ್ಲಿ ನೋಡುವುದಾದ್ರೆ ಅತ್ಯುತ್ತಮವಾದ ಮೊತ್ತಗಳು ಸೇರಲೇಬೇಕಾಗಿದೆ. ನೇತಿನ್ ರವರ ಆಟಕ್ಕೆ ಅಂತ್ಯವಾಗಿದೆ. ಸುಖ ಅಂತ್ಯದೊಂದಿಗೆ ಖಂಡಿತವಾಗಿಯೂ ಇಲ್ಲಿ ಜಾಣ್ಮೆ ಆಟ ಮಾಡಲೇಬೇಕಿತ್ತು. ಆರ್ಭಟದೊಂದಿಗೆ ತಂಡನ್ನು ಎತ್ತಿ ಬಾರಿಸುವ ಪ್ರಯತ್ನದೊಂದಿಗೆ ದಾಂಡನ್ನು ನಿಭಾಯಿಸಿದಾಗ ನೇರವಾಗಿ ಕ್ಯಾಚ್ ಔಟ್ ಆಗುವ ಮೂಲಕ ಉತ್ತರೀಯ ಪತನವಾಗಿದೆ. ಅಂತಿಮ 2 ಚೆಂಡುಗಳು ಬಾಕಿದೆ ಪ್ರಥಮ ಓವರ್ ಮುಕ್ತಾಯಕ್ಕೆ. ಈ ಮತ್ತೆ ಜವಾಬ್ದಾರಿದ ಆಟಕ್ಕೆ ಮನ್ನಣೆ. ಖಂಡಿತವಾಗಿ ವಿನಾಯ್ ಅಮೋಘವಾದ ಪ್ರದರ್ಶನ ಚಿತ್ತದ ಕಡೆಗೆ ಧಾವಿಸುವಾಗ ಇಲ್ಲಿ ಅತ್ಯಮೋಘವಾದ ಪ್ರದರ್ಶನ ಖಂಡಿತವಾಗಿಯೂ ಅಂತಿಮ ಬಂದು ಚೆಂಡುವಾಗಿ ಬಲು ದೊಡ್ಡ ಹೊಡೆತಕ್ಕೆ ಇಲ್ಲೇ ನೋಡಿ ಚೋರಗಿನ ಆಟಕ್ಕೆ ಆರ್ಭಟ. ಆದರೆ ಅಂತಿಮ ಕ್ಷಣದಲ್ಲಿ ಲೆಗ್ ಬೈ ಅನ್ನುವ ತೀರ್ಮಾನ ಬರೆದಿದೆ. ಕಾಲುಗಿದ ಚೆಂಡಿಗೆ 1 ಮೊತ್ತಗಳು ಸೇರಿಕೊಂಡಾಗ ತಂಡದ ಖಾತೆಯಲ್ಲಿ ಈ ಬಾರಿ 6ರ ಮುಂದೆ ಕಳಿಸಿದ್ದು ಕೇವಲ 3. ಸವಾಲು ದೊಡ್ಡದಿದೆ ಅನ್ನುವುದು ತೀರ್ಮಾನ ಬರಬೇಕಾಗಿತ್ತು. ಆದರೆ ಅರ್ಥಾತ್ 18ರ ಮುಂದೆ 19 ಸವಾಲಿತ್ತು. ಮೋಹನ್ ಬಾಜಿಲಗೇರಿ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದರೆ ಕಾಡಂದಲೇ ಪರಿಸರದಲ್ಲಿ ಬೆಳೆದಂತ ಆಟಗಾರ ಹರ್ಷಿತ್ ಸ್ಟ್ರೈಕ್ ಭಾಗದಲ್ಲಿ ಕಾದು ನೋಡೋಣ. 12ರ ಮುಂದೆ ಬೇಕಾಗಿದೆ 15.
ಮತ್ತೆ ದಾಳಿಗಾರಿಕೆ ಭಾಗದಲ್ಲಿ ನೋಡುವುದಾದ್ರೆ ಅಮೋಘವಾದ ಪ್ರದರ್ಶನದೊಂದಿಗೆ ಮೈದಾನದ ಭಾಗದಲ್ಲಿ ಬಲು ದೊಡ್ಡ ವರ್ತಕ್ಕೆ ಮನ್ನಣೆಯಲ್ಲಿ ಖಂಡಿತವಾಗಿ ಮತ್ತೆ ಅಮೋಘವಾದ ಪ್ರದರ್ಶನ. ಕಾದು ನೋಡೋಣ. 12ರ ಮುಂದೆ ಸವಾಲು 15. ಈ ಸವಾಲಿಗೆ ಪ್ರತ್ಯುತ್ತರವಾಗಿ ಬಂದ ತಕ್ಷಣ ಒದಗಿರುವ ಅಪಾಯ ಇದ್ರೂ ಕೂಡ 12ರ ಮುಂದೆ 15 ಅನ್ನೋ ಸವಾಲಿತ್ತು. ಈ ಸವಾಲಿಗೆ ಪ್ರತ್ಯುತ್ತರ ಖಂಡಿತವಾಗಿ ಒಂಟಿ ಅನ್ನೋ ಮತ ಸೇರಿಕೊಳ್ತಿದೆ. 11ರ ಮುಂದೆ ಬೇಕಾಗಿದೆ 14. ಒಂದು ಮೆತ್ತ ಕಡೆ ಪಂದ್ಯ ಫೈನಲ್. ಯಾರ ಪಾಲಿಗೆ ಕೊರಳಿನ ಮಾಲೆ, ಖಂಡಿತವಾಗಿ ಜಯದ ಮಾಲೆ ಯಾರ ಪಾಲಿಗೆ ಒದಗಿ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿರುವಾಗ ಪಂದ್ಯದ ವೀಕ್ಷಣೆಯಲ್ಲಿ ಗತ್ತು ಗೌರವದ ಮಾನ್ಯರು ಅಡ್ಡ ಚಂಡಿ ಎಂಬ ತೀರ್ಮಾನ ಇತರರಲ್ಲಿ ಖಾತೆಗೆ ಬಂದು ಸೇರಿಕೊಳ್ತಿದೆ. ಎಸ್ಎಲಿ 14 ಬೇಕಾಗಿದೆ. ಅತ್ಯುತ್ತಮವಾದ ಮನಮೋಹಕ ಶೈಲಿಯ ಹೊಡೆತಗಳು ಒಂದು ಸೇರಿಕೊಳ್ತಿದೆ. ಅವಳಿಗೆ ಕರೆ ಇಲ್ಲ. ಜಾನ್ಮೆ ಆಟ. ಅತ್ಯಮೋಘ ಪ್ರದರ್ಶನದೊಂದಿಗೆ ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ತೀರಿ. ಇಲ್ಲಿ ನೋಡುವುದಾದರೆ ಬಲು ದೊಡ್ಡ ಹೊಡೆತಗಳು ಬರಬೇಕಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಒಂದು ಮಾತ್ರ ಸಕ್ತ ತೀರ್ಮಾನದೊಂದಿಗೆ ಇರುವರು ದಾಂಡಿಗರು. ಎಸ್ ಮೋಹನ್ ಮತ್ತೆ ದಾಳಿಗರಿಗೆ ಭಾಗದಲ್ಲಿ 3 ಮುಕ್ತಾಯವಾಗಿದೆ. 9ರ ಮುಂದೆ ಬೇಕಾಗಿದೆ 13. 12 ಇಲ್ಲಿ ಮತ್ತೆ ಬ್ರಾಹ್ಮಣರಿಗೆ ಗಮನಿಸುತ್ತಾ ಇಲ್ಲಿ ಎಸ್ ಅತ್ಯುತ್ತಮವಾದ ಓಟ, ಅತ್ಯುತ್ತಮವಾದ ಹೊಡೆತ. ಆದರೆ ಅತ್ಯುತ್ತಮವಾದ ಸ್ಥಗಿತ ಬಂದಾಗ ಒದ್ದು ಬಿದ್ದು ಓಡುವ ತವಕದೊಂದಿಗೆ ಇರುವರು ದಾಂಡಿಗರು. ಗೆಲ್ಲುವ ಅನ್ನುವ ಅಪಾಯದೊಬ್ಬಿರುವುದೇ ನಗುವನ್ನು ಬೀರಿಸುವಂತ ಆಟಗಾರ. ಇಲ್ಲಿ ಅಡ್ಡ ಚೆಂಡು ಎಂಬ ತೀರ್ಮಾನ ಬರ್ತಿದೆ. ತಂಡದ ಖಾತೆಯಲ್ಲಿ ಮೊತ್ತ ಸೇರಿಕೊಳ್ಳಿದೆ 9. 10 ಬೇಕಾಗಿದೆ. 8ರ ಮುಂದೆ 10. 8ರ ಮುಂದೆ 10 ಯಾರಿಗಿದೆ 70. ಬಹಳ ದೊಡ್ಡ ಚೆಂಡು ಚಿರಗಾಲದಲ್ಲಿ ಹರ್ಷಿತ್ ಮಾಡಿದ ತಪ್ಪು ಈ ಬಾರಿ ಒಪ್ಪುತ್ತಿರುವುದು ನೇರವಾಗಿ ದಾಂಡಿಗರ ನಡುವೆ. ಖಂಡಿತವಾಗಿಯೂ ಜಾನ್ಮೆ ಆಟ ಮಾಡಲೇಬೇಕಾಗಿದೆ. ಇವರ ಸ್ಥಾನದಲ್ಲಿನೋರ್ವ ಅನುಭವಿ ಆಟಗಾರ ಪ್ರಸಾದ್. ಈತನೋರ್ವ ವರ್ಣಬೆಟ್ಟ ಪರಿಸರದ ಆಟಗಾರನಾಗಿರಬಹುದಾದರೆ ಕ್ರಮಾಂಕಾದಿಯಲ್ಲಿ ನೋಡುವುದಾದರೆ ಅತ್ಯುತ್ತಮವಾದ ದಾಂಡನೆಯನ್ನು ನಿರ್ವಹಿಸಬಲ್ಲ ಅಂತ ಆಟಗಾರ. ಸೂಕ್ತ ಸಮಯದಲ್ಲಿ ತಪ್ಪ ಸಮಯಕ್ಕೆ ಜಾಯಿನ್ ಆಗಿರುವಂತ ಆಟಗಾರ. ಜತೆಯಾಗಿ ಸೇರಿಕೊಳ್ಳುವುದಾದರೆ ವಿನಯ್ ಅವರ ಜತೆಯಾಗಿ ಪ್ರಸಾದ್. ಕಾದು ನೋಡೋಣ ಯಾವ ರೀತಿಯಾಗಿ ತಂಡಕ್ಕೆ ಆಸರೆಯಾಗಬಲ್ಲರು. 7ರ ಮುಂದೆ ಬೇಕಾಗಿದೆ 10. ಮತ್ತೆ ಮೋಹನ್ ಮತ್ತೆ ಇಲ್ಲಿ ನೋ ಬಾಲ್ ಎಂಬ ತೀರ್ಮಾನ. ಒಂದು ಮೊತ್ತ ಸೇರಿಕೊಳ್ಳುತ್ತಿದೆ. ಎಕ್ಸ್ಟ್ರಾ ವಿಭಾಗದಲ್ಲಿ ನೋಡಿದ್ರೆ ಫ್ರೀಟ್ ಲಾಭದಾಯಕ ಹೊಡೆತಗಳು ಸಾಕ್ಷಿಯಾಗಬಹುದು. ಎಸ್ ಫ್ರೀಟ್ ಇಜಾ ಅಂಪೈರ್ ಫ್ರೀಟ್ ಉಂಟದೆ. ಎಸ್ ಫ್ರೀಟ್ ಅನ್ನುವ ಲಾಭದಾಯಕ ಹೊಡೆತ ಬರಬಹುದೇ. ಕಾದು ನೋಡೋಣ. ಕೇವಲ ಸೂಕ್ತ ಸಮಯದಲ್ಲಿ ಕ್ಯಾಚ್ ಔಟ್ ಅನ್ನೋದು ಇಲ್ಲ, ಸ್ಟಂಪ್ ಔಟ್ ಅನ್ನೋದಿಲ್ಲ, ಕೇವಲ ರನ್ ಔಟ್ ಮಾತ್ರ ಈ ಒಂದು ಫ್ರೀಟ್ ಲಾಭದಾಯಕ ಚೆಂಡಿನಲ್ಲಿ. ಎಸ್ ಅಂತಿಮ
7 ಮುಂದೆ ಬೇಕಾಗಿದೆ 9. ಮತ್ತೆ ಬಿರುಸಿನ ಹೊಡೆದಕ್ಕೆ ಮನ್ನಣೆ, ಆದರೆ ಅವಕಾಶವಿಲ್ಲ. ಓವರ್ ಮುಕ್ತಾಯವಾಗಿದೆ. 6 ಮುಂದೆ ಬೇಕಾಗಿದೆ 9. ಆರರ ಮುಂದೆ ಬೇಕಾಗಿದೆ 8. ಕ್ಷಮಿಸಬೇಕು, ತಂಡದ ಖಾತೆಯಲ್ಲಿ ಜಮೆಯಾಗಿದೆ 10. ಬರೋಬ್ಬರಿ 6 ಮುಂದೆ ಬೇಕಾಗಿದೆ 9. ಕಾದು ನೋಡೋಣ. ಕುತೂಹಲ ಕ್ಷಣಕ್ಕೆ ಧಾವಿಸುವತ್ತ ಪಂದ್ಯಾಟ ಸಾಗಿ ಬರುವಾಗ ಇಲ್ಲಿ ಮೈದಾನದಲ್ಲಿ ವಿನಯ್ ಆರ್ಭಟದ ಆಟ ನಡೆಸಲೇಬೇಕಾಗಿದೆ. ಅತ್ತ ಜಾಣ್ಮೆ ಆಟ ಮಾಡಬೇಕು. ಒಂದು ಸೇರಿಕೊಳ್ಳುತ್ತದೆ. ಅವಳಿಗೆ ಕರೆ ಇದೆ. ಇಲ್ಲೇ ಅವಳಿಗಾಗಿ ಓಟಗಳು ಬರಬಹುದೇ ಅನ್ನುವ ತೀರ್ಮಾನ ಬಂದಾಗ ಎಲ್ಲೇ ಆಟಕ್ಕಂತ್ಯವಾಗಿದೆ. ಖಂಡಿತವಾಗಿ ರನ್ ರೂಪದಲ್ಲಿ ಉತ್ತರ ಪತನ. ಖಂಡಿತ ಅತ್ಯುತ್ತಮವಾದ ರಕ್ಷಣೆ ಇಲ್ಲಿ ಕ್ಷೇತ್ರ ವಿಭಾಗದಲ್ಲಿ ನೋಡುವುದಾದ್ರೆ ಲಕ್ಷ್ಮಣ್ ರವರ ಅತ್ಯುತ್ತಮವಾದ ರಕ್ಷಣೆ ಕೂಡ ಸಾಗಿ ಬರ್ತದೆ. ಮೈದಾನದ ಭಾಗದಲ್ಲಿ ರಕ್ಷಣೆ ಬಂದಾಗ ಅಂತಿಮವಾಗಿ ಒಂದು ಓಟಕ್ಕೆ ಮಾತ್ರ ಸಾಕ್ಷಿಯಾಗಿ ಮುನ್ನುಗ್ಗಿದಂತಹ ದಾಳಿ. ಸುಕಾಂತ್ ನೂತನ ದಾಂಡಿಗನಾಗಿ ಧಾವಿಸಿದ್ದಾನೆ. 5 ಮುಂದೆ ಬೇಕಾಗಿದೆ 8. ಚೋಟ ಕಿಲಾಡಿ ಬಡ ಧಮಕ ಆಗ್ಲೇಬೇಕು ಅನ್ನೋ ತೀರ್ಮಾನ ಬರಬೇಕಾದ್ರೆ ಸುಕಾಂತ್ ಜೊತೆಯಾಗಿ ಸೇರಿಕೊಳ್ಬೇಕಾದ್ರೆ ವಿನಯ್ ಅವರ ಅಮೋಘ ದಂಡನೆ ಬರಲೇಬೇಕು. ಅಂತಿಮ ಕ್ಷಣದಲ್ಲಿ 5 ಮುಂದೆ ಬೇಕಾಗಿದೆ 8. ಅತ್ಯುತ್ತಮವಾದ ರಕ್ಷಣೆ. ಖಂಡಿತವಾಗಿಯೂ ಇಲ್ಲಿ ಈ ಸಿಕ್ಸರ್ ಆಪತ್ತಾಗಿರಬಹುದಿತ್ತು, ಆದರೆ ಅಂತಿಮ ಕ್ಷಣದಲ್ಲಿ ಸುಧೀರ್ ಅವರು ಮಾಡಿದಂತ ಮನಮೋಹಕ ಸೇವ್ ಯಾವುದೇ ಕಾರಣಕ್ಕೂ ಅವಕಾಶವಿಲ್ಲ. ಅಂತಿಮವಾಗಿ 2 ಓಟಗಳು ಮಾತ್ರ ಸೇರಿಕೊಳ್ತಿದೆ. ಅರ್ಥಾತ್ ಇಲ್ಲಿ 4 ಮುಂದೆ ಬೇಕಾಗಿದೆ 6. ಅತ್ಯುತ್ತಮವಾದ 6. ಜೀವದಲ್ಲಿ ದೈತ್ಯನಾದರೇನು, ಖಂಡಿತವಾಗಿಯೂ 13ರ ಚಲ್ಪಟ್ ಸಿಂಗ್ ಅನ್ನುವ ತೀರ್ಮಾನಕ್ಕೆ ಸುಧೀರ್ ರವರ ಅತ್ಯುತ್ತಮವಾದ ರಕ್ಷಣೆ. ಈ ಬಾರಿ ಅನ್ನ ಪೋಯಾರ ನಿಖಿಲ್ಪುರ ಪೋಯಾರ ನಲ್ಲ ಆವಡಿತ್ತದು ಪಿರವಲೆ ಹಚ್ಚಿನಿ ಆತಿಜಿ ಪಿರವಲೆ ಆತಿಜಿ ಪಿರವಲೆ ಆತಿಜಿ ವಲೆ ವಲೆ ಪಿರವಲೆ ಪೂರ ಪಿರವಲೆ ಪಿರವಲೆ ಮನ್ಪ ಪಿರವಲೆ 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 ಎಸ್ ಎಸ್ ಪಂದ್ಯಾಟ ಮುಕ್ತಾಯವಾಗಿದೆ. ಸ್ಕಂದ ತಂಡ ವಿಜಯವನ್ನು ಘೋಷಿಸಿದೆ. ಎಸ್ ಈಗ ಓಡಿ
ಹಲೋ ಕಡನಲೆ ಪ್ರೀಮಿಯರ್ ಲೀಗ್ 2026 ಪಂದ್ಯಾಟ ಇದೀಗ ಮುಕ್ತಾಯಗೊಂಡಿದೆ. ಇವತ್ತಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಅತ್ಯುತ್ತಮವಾಗಿ ವೀಕ್ಷಕ ಬಣಿಬಡಿದ ನಮ್ಮೆಲ್ಲರ ಆತ್ಮೀಯರು ಆಯ್ತಕ್ಕಂಥ ಶ್ರೀಯುತ ಸಂತೋಷ್ ಅವರಿಗೆ ನಮ್ಮೆಲ್ಲ ತಂಡದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನೇರ ಪ್ರಸಾರ ಮಾಡಿದಂತ ತುಳುನಾಡ ವಾರ್ತೆಯ ಇಡೀ ತಂಡಕ್ಕೆ, ಜಗದೀಶ್ ಅವರ ಇಡೀ ತಂಡಕ್ಕೆ, ಕೆಪಿಎಲ್ ತಂಡದ ಪರವಾಗಿ, ಕೆಪಿಎಲ್ ಪಂದ್ಯಾವಳಿ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಇದೀಗ ಸಮಾರಂಭ ನಡೆಯಲಿದೆ. ಎಲ್ಲ ಆಟಗಾರರು ವೇದಿಕೆ ಮುಂಭಾಗದಲ್ಲಿ ಒಂದು 10 ನಿಮಿಷಗಳ ಸಮಯದಲ್ಲಿ ತಾವೆಲ್ಲರೂ ಸೇರಬೇಕು. ಇವತ್ತು ಸಮಯಕ್ಕೆ ಸರಿಯಾಗಿ ಈ ವರ್ಷದ ಕೆಪಿಎಲ್ ಪಂದ್ಯಾಟ ಸರಿಯಾಗಿ 5:30 ಗಂಟೆಗೆ 5:40ಕ್ಕೆ ಮುಕ್ತಾಯಗೊಂಡಿದೆ. ಕಳೆದ ವರ್ಷ ತುಂಬಾ ಲೇಟ್ ಆಗಿತ್ತು. ಈ ವರ್ಷ ಎಲ್ಲ ವ್ಯವಸ್ಥಿತವಾಗಿ ನಡೆದ ಕಾರಣ ಪಂದ್ಯ ಆದಷ್ಟು ಬೇಗ ಮುಗಿದು ಒಂದು ಸಮಯದ ಕತ್ತಲೆ ಒಳಗೆ ಟ್ರೋಫಿ ಹಿಡಿಯುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. 8 ತಂಡಗಳ ಎಲ್ಲ ಆಟಗಾರರಿಗೆ ಕೆಪಿಎಲ್ ಅದರೊಟ್ಟಿಗೆ ಕೆಪಿಎಲ್ ತಂಡದ ಎಲ್ಲ ಮಾಲಕರಿಗೂ ಫ್ರಾಂಚೈಸಿಯವರಿಗೂ ತುಂಬ ಹೃದಯದ ಧನ್ಯವಾದ ಸಲ್ಲಿಸಿದ್ದೇವೆ. ವ್ಯವಸ್ಥಿತವಾಗಿ ಕಳೆದ 2 ವಾರಗಳ ಹಿಂದೆ ಎಲ್ಲ ಆಟಗಾರರನ್ನು ಬಿಡ್ಡಿಂಗ್ ಮಾಡುವ ಮುಖೇನ ತಂಡವನ್ನು ಆಯ್ಕೆ ಮಾಡಿ ಗಣೇಶೋತ್ಸವದಲ್ಲಿ ಆಯ್ಕೆ ಮಾಡಿತ್ತು. ಎಲ್ಲ ಆಟಗಾರರು ಆ ದಿವಸ ಭಾಗವಹಿಸಿದರು. ನಮ್ಮ ಕಡಂದಲೆಯ ಎಲ್ಲ ಆಟಗಾರರ ಒಂದು ಒಗ್ಗಟ್ಟು ತುಂಬಾ ಚಂದವಾಗಿ ಕಳೆದ ವರ್ಷ ಆ ದಿವಸ ಕಾಣ್ತಾ ಇತ್ತು. ಎಲ್ಲ ಆಟಗಾರರು ಭಾಗವಹಿಸಿ ಇವತ್ತು ಪಂದ್ಯಾವಳಿ ಕೂಡ ತುಂಬಾ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿ ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ಇದೀಗ ಸಮಾರಂಭ ನಡೆಯಲಿದೆ. ಎಲ್ಲ ಆಟಗಾರರು ವೇದಿಕೆಯ ಮುಂಭಾಗದಲ್ಲಿ ನಿಲ್ಲಬೇಕು. ದಯವಿಟ್ಟು ಎಲ್ಲ ಆಟಗಾರರು అయినంత ಬೇಗ ಮಾತಾ ಮೂಲು ಇತ್ತಿನ ಪ್ಲೇಯರ್ಸ್ ನಕಲು ಮಾತೆರ್ಲ ಗ್ರೌಂಡ್ ಎದುರ್ನೋಯ್ಕೆ ಬರೋಡು అయినంత ಬೇಗ ಬರೋಡು ಬಂದ ನಿಕಲ್ಡ ಕೇನೊಂದುಲ್ಲ ಮಾತಾ ಪ್ಲೇಯರ್ಸ್ ನಕುಲ್ಲ ಅಂಚನೆ ಓನರ್ಸ್ ನಕುಲ್ಲ ದಯಮಲ್ತದ ಎದುರು ಬರೋಡು ಬಂದ ಕೇನೊಂದುಲ್ಲ ಅನಿಲು ఆయనతో ಬೇಗ ಮಾತಾ ಪ್ಲೇಯರ್ ನಾಕುಲ್ಲ ಎದುರು ರೋಡ್ ಬಂದು ಏನಂದಿಲ್ಲ ಹಲೋ ಇವತ್ತಿನ ನಮ್ಮ ಕೆಪಿಎಲ್ ಕಡಂದಲೆ ಪ್ರೀಮಿಯರ್ ಲೀಗ್ ಪಂದ್ಯಾಟಕ್ಕೆ ನಮ್ಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆಯ ನಿವೃತ್ತ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಸದಾಶಿವರಾಯರು ಆಗಮಿಸಿ ಅವರಿಗೆ ನಮ್ಮೆಲ್ಲ ತಂಡಗಳ ಪರವಾಗಿ ತುಂಬ ಹೃದಯದ ಶುಭಾಶಯಗಳನ್ನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. PNG ಕ್ರೀಡಾಕೂಟ 2020 ಆಜೇತ 5ನೇ ವರ್ಷದ ಕ್ರೀಡಾಕೂಟಡು ನಮ್ಮೊಟ್ಟಿಗೂ ಮಸ್ತ್ ಗಣ್ಯರು ಅಂಚರಿ ನಮ್ಮ ಮಸ್ತ್ ಕ್ರೀಡಾ ಪ್ರೋತ್ಸಾಹಕರು ನಮ್ಮೊಟ್ಟಿಗೂ
అయినట్టు ಬೇಗ ಮಾತಾ ಕ್ರೀಡಾಪಟುಲು ಅಂಚನೆ ಕ್ರೀಡಾಭಿಮಾನಿಲು అయినట్టు ಹೆಚ್ಚಿನ ಸಂಖ್ಯೆಯ ವೇದಿಕೆ ಎದುರುಗಡೆ ಬಂದು ಕೇಳೊಂದಿಲ್ಲ. ಅಂಚನೆ ನಮ್ಮೊಟ್ಟಿಗೂ ಈ ಒಂಜಿ ಕ್ರೀಡಾಕೂಟಡು ದಯಮಾಡ್ತಿದ್ದು ಮಾತಾ ಪ್ಲೇಯರ್ಸ್ನ ಕಲ್ಲ ಗಮನಕ್ಕೂ ದಯಮಾಡ್ತಿದ್ದು ಆಯ್ನಾತು ವೇದಿಕೆದ ಎದುರುಗಡೆ ಬಂದು ಕೇಳೊಂದಿಲ್ಲ. ಆಯ್ನಾತು ವೇದಿಕೆದ ಎದುರುಗಡೆ KK ಅಂಚನೆ ಪ್ರಜ್ವಲ್ ಗ್ಯಾರೇಟರ್ಸ್ಗಳು ಆಯ್ನಾತು ವೇದಿಕೆದ ಎದುರುಗಡೆ ಬಂದು ಕೇಳೊಂದಿಲ್ಲ. ಸತೀಶ್ ಅಣ್ಣ ಪ್ಲೇಯರ್ಸ್ನ ದಯಮಾಡ್ತಿದ್ದು ಆಯ್ನಾತ್ ಎದುರುಗಡೆ ಬಂದು ಕೇಳೊಂದಿಲ್ಲ. ಆಯ್ನಾತು ಬೇಗ ಮಾತಾ ಪ್ಲೇಯರ್ಸ್ನ ಎದುರುಗಡೆ ಬಂದು ಕೇಳೊಂದಿಲ್ಲ. ಅಂಚನೆ ಕಡಿಮೆಲೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ನಮ್ಮ ಆಶೀರ್ವಾದ ನಡ್ತೀನಿ ಅಂಚಿತಿನ నుంచి చెక్ హలో 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 ಹಲೋ ಹಲೋ ನಮ್ಮೊಂದಿಗೆ ಇವತ್ತಿನ ಕ್ರಿಕೆಟ್ ಪಂದ್ಯಾಟಕ್ಕೆ ನಮ್ಮ ಆತ್ಮೀಯರು ಶ್ರೀಯುತ ಅಶೋಕ್ ಭಟ್ ಬೆಂಗಳೂರು ಅವರಿಗೆ ನಮ್ಮೆಲ್ಲ ತಂಡಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬರುವ ಈ ಭಾಗದಲ್ಲಿ ಹಿಂದೆ ತುಂಬಾ ಆಡುವವರು ಇವತ್ತು ಕಡನಳ್ಳಿ ಪ್ರೀಮಿಯರ್ ಲೀಗ್ 2026 8 ತಂಡಗಳ ಪಂದ್ಯಾಟ ತುಂಬಾ ಚಂದವಾಗಿ ಇವತ್ತು ನಡೆದಿದೆ. ಬಂದಿರತಕ್ಕಂಥ ಎಲ್ಲ ತಂಡಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಬರುವ 7ನೇ ತಾರೀಕಿಗೆ ಸಚ್ಚರಿಪೇಟೆಯಲ್ಲಿ ಹಿಂದೂ ಸಂಘಟನೆಗಳ ಪ್ರಯುಕ್ತ ಶನಿ ಪೂಜೆ ಮತ್ತು ಸಾರ್ವಜನಿಕ ಶನೀಶ್ವರ ಪೂಜೆ ಮತ್ತು ನಾಟಕ ಪ್ರದರ್ಶನ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಶನೀಶ್ವರ ಪೂಜಾ ತಂಡದ ಸದಸ್ಯರು ಇವತ್ತು ನಡೆಯುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಮಾಡಿದ್ದಾರೆ. ಬರುವ 7ನೇ ತಾರೀಕು ಶನಿವಾರ ಮುಂದಿನ ಕಾರ್ಯಕ್ರಮವನ್ನು ರಂಜಿತ್ ಭಂಡಾರಿ ಅವರನ್ನು ನಿರ್ಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
2026ನೇ 5ನೇ ವರ್ಷದ ಈ ಒಂದು ಕ್ರೀಡಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಈ ಒಂದು ಕ್ರೀಡಾಂಗಣದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 8 ತಂಡಗಳ ಲೀಗ್ ಮಾದರಿಯ ಪಂದ್ಯಾಕೂಟ ಸಾಗಿ ಬಂದಿದೆ. ಇದೀಗ ನಾವೀಗ ಕೊನೆಯ ಹಂತ ಸಭಾ ಕಾರ್ಯಕ್ರಮದಲ್ಲಿ ಇದ್ದೇವೆ. ನಮ್ಮ ಮುಖ್ಯ ಅತಿಥಿಯಾಗಿ ಬಂದಂತಹ ಶ್ರೀಯುತ ಸುಚರ್ ಶೆಟ್ಟಿ ಅವರನ್ನು ನಾನು ವೇದಿಕೆಯಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಮತ್ತೋರ್ವ ಕೊಡುಗೈದಾನಿ, ನಮ್ಮ 5 ವರ್ಷಗಳಿಂದ ನಮ್ಮನ್ನು ಹುರಿದುಂಬಿಸಿ ಬಂದಂತಹ ಒನ್ ಸ್ಟಾಪ್ ಸಂಸ್ಥೆಯ ಸ್ಥಾಪಕರಾದಂತಹ ಶ್ರೀಯುತ ಸೈಮನ್ಸ್ ದುಬೈ ಇವರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ನಮ್ಮ ದೈಹಿಕ ಶಿಕ್ಷಕರು, ನಿವೃತ್ತ ದೈಹಿಕ ಶಿಕ್ಷಕರಾದಂತ ಶ್ರೀಯುತ ಸದಸ್ಯರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮತ್ತೊಬ್ಬರು ನಮ್ಮ ಊರಿನವರೇ, ಮುಂಬೈನವರು ಶ್ರೀಯುತ ಸುರೇಶ್ ಪೂಜಾರಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ನಮ್ಮ ಯುವ ನಾಯಕರು, ನಮ್ಮನ್ನು ಕ್ರೀಡೆಯಲ್ಲಿ ಹುರಿದುಂಬಿಸುವಂತಹ ಶ್ರೀಯುತ ಪ್ರಮೋದ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಕಡನಲೆ ವಾರ್ಡ್ 3ರ ಸದಸ್ಯರಾದಂತಹ ಶ್ರೀಯುತ ಜಗದೀಶ್ ಕೋಟೆನ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕೆಕೆಎಸ್ ಕ್ಯಾಟರರ್ಸ್ ಇದರ ಮಾಲಕರಾದಂತಹ ನಮ್ಮ ಕ್ರೀಡಾ ಪ್ರೋತ್ಸಾಹಕರಾದಂತಹ ಶ್ರೀಯುತ ಹರೀಶ್ ಶೆಟ್ಟಿ ಹೋಗಿ ಮನೆ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಶ್ರೀಯುತ ಸುನಿಲ್ ಕುಮಾರ್ ಕಾರ್ಕಳ ಇವರು ಕೂಡ ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ನಮ್ಮೊಂದಿಗೆ ಈ ದಿನದ ಊಟದ ತಯಾರಿ ಮಾಡಿಕೊಟ್ಟಂತಹ ಶ್ರೀಯುತ ಫಾತಿಮಾ ಕ್ಯಾಟರರ್ಸ್ ಇದರ ಮಾಲಕರಾದಂತಹ ಡೆನಿಸ್ ಮಸ್ಕರೇನ್ಸ್ ರವರು ವೇದಿಕೆಗೆ ಬರಬೇಕಾಗಿ ಕೇಳ್ತಿದ್ದೇವೆ. ನಮ್ಮ ಯಾವುದೇ ಕಾರ್ಯಕ್ರಮ ಆದರೆ ಅದರಲ್ಲಿ ನಾವು ಹೇಳಿದ ಕೊಳ್ಳೆ ಬಂದು ನಮಗೆ ಸಹಕಾರ ಮಾಡುವಂತಹವರು ಶ್ರೀಯುತ ಸುರೇಂದ್ರ ಭಟ್ ಕಡನಲೆ. ಜೆಸಿಎ ಸುರೇಂದ್ರ ಭಟ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಶ್ರೀಯುತ ನಮ್ಮ ಮತ್ತೊಬ್ಬರು ಕ್ರೀಡಾ ಪ್ರೋತ್ಸಾಹಕರು, ಹಾಗೆ ನಮ್ಮೊಂದಿಗೆ ಯುವಕರೊಂದಿಗೆ ಬೆರೆತು ನಮ್ಮನ್ನು ಹುರಿದುಂಬಿಸುವವರು ಶ್ರೀಯುತ ಅರುಣ್ ಶೆಟ್ಟಿ ಇವರು ಕೂಡ ವೇದಿಕೆ ಬರಬೇಕಾಗಿ ಕೇಳ್ತಿದ್ದೇವೆ. ಹಾಗೆ ನಮ್ಮೊಂದಿಗೆ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ದಿವ್ಯ ಪ್ರಕಾಶ್ ಬೆಳ್ವಾಯ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ತಿದ್ದೇವೆ. ಬಂದಂತ ಗಣ್ಯರನ್ನು ಗೌರವಿಸಿ ಶಾಲ್ ಹಾಕಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇವೆ. ಹಾಗೆ 8 ತಂಡಗಳ ಟೀಮ್ ಓನರ್ಸ್, 8 ತಂಡಗಳ ಟೀಮ್ ಓನರ್ಸ್ ದಯಮಾಡಿ ವೇದಿಕೆಗೆ ಬರಬೇಕು. 8 ತಂಡಗಳ ಟೀಮ್ ಓನರ್ಸ್. ಪ್ರಜ್ವಲ್ ಗ್ಲಾಡಿಯರ್ಸ್ ತಂಡದ ಪ್ರವೀಣ್ ಸಿಕ್ವೇರಾ, ಹಾಗೆ ಕಾರ್ತಿಕ್ ಫ್ರೆಂಡ್ಸ್ ತಂಡದ ಲೋಹಿತ್, ಶಾಮವಿ ಫ್ರೆಂಡ್ಸ್ ತಂಡದ ಪ್ರವೀಣ್, ನಂದನೇಶ್ವರ ಸೂಪರ್ ಕಿಂಗ್ಸ್ ತಂಡದ ದಿನೇಶ್,
ಹಾಗೆ ಜೈ ತುಳುನಾಡು ತಂಡದ ಪ್ರಕಾಶ್, ಆಕ್ಸನ್ ಫೈಟರ್ಸ್ ತಂಡದ ಶಿವರಾಜ್ ವೇದಿಕೆಗೆ ಬರಬೇಕು ದಯಮಾಡಿ. ಸ್ಕಂದ ಕೆಕೆಎಸ್ ತಂಡದ ಕೇಶವ್, ಸ್ಟ್ರೈಕರ್ 1817 ತಂಡದ ಸುಬ್ಬು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳ್ತಿದ್ದೇವೆ. ಬಂದಂತಹ ಎಲ್ಲ ನಮ್ಮ ಕ್ರೀಡಾ ಪ್ರೋತ್ಸಾಹಕರು ಹಾಗೂ ಬಂದಂತಹ ಅತಿಥಿಗಳನ್ನು ಹೃತ್ಪೂರ್ವಕವಾಗಿ ಶಾಲು ಹಾಕುವ ಮುಖೇನ ಸ್ವಾಗತಿಸಬೇಕಾಗಿ, ಎಲ್ಲರಿಗೂ ಶಾಲು ಹಾಕುವ ಮುಖೇನ ಸ್ವಾಗತಿಸಬೇಕಾಗಿ ಆಯೋಜಕರಾದಂತಹ ನಮ್ಮ ತಂಡದವರಲ್ಲಿ ಕೇಳಿಕೊಳ್ತೇನೆ. ಶ್ರೀ ಯತೀಶ್ ಪ್ರಶಾಂತ್ ಶೆಟ್ಟಿ, ಬಂದಂತಹ ಎಲ್ಲರನ್ನು ಸ್ವಾಗತಿಸ್ತಾ ಈ ಒಂದು ಕ್ರೀಡಾಕೂಟ ಸುಸಜ್ಜಿತವಾಗಿ ನಡೆಯಲು ನಮಗೆ ಇದನ್ನು ತುಂಬ ಜನ ಸಹಕಾರ ಮಾಡಿದ್ದಾರೆ. ಹಾಗೆ ನಮ್ಮೊಂದಿಗೆ ಇದರಲ್ಲಿ ನಿರಂತರವಾಗಿ ದುಡಿದಂತಹವರು ಶ್ರೀಯುತ ಸಜಿತ್ ಕಡೆಯಿಂದಲೇ ಆದಷ್ಟು ಬೇಗ ಬಂದು ನಮ್ಮ ಈ ಒಂದು ಸಣ್ಣ ಒಂದು ಶಾಲಿನ ಒಂದು ಪುರಸ್ಕಾರವನ್ನು ತಗೊಳ್ಬೇಕು. ಸಜಿತ್ ಕಡೆಯಿಂದಲೇ ಹಾಗೆ ಯತೀಶ್ ಕಡಂದಲೆ ನಮ್ಮೊಂದಿಗೆ ಬೆಳಿಗ್ಗೆಯಿಂದ ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕರಿಸಿದಂತ ಯತೀಶ್ ಕಡಂದಲೆ. ಹಾಗೆ ಸೋಮಶೇಖರ್, ಪ್ರಸಾದ್ ಪಪ್ಪು, ವಿಶ್ವನಾಥ್, ಸುಶೀತ್, ಯಾದವ್ ಬೊಮ್ಮಲಗುಡ್ಡೆ, ಸೋನು ರಿಕ್ಷಾ, ಲೋಹಿತ್ ಕಡನಲೆ, ವಿನಯ್ ಪುತ್ತ, ನವೀನ್, ಸಂತೋಷ್ ಬೊಮ್ಮಲಗುಡ್ಡೆ, ಲೀಲಾಧರ್ ಪೂಜಾರಿ, ಪುನೀತ್ ಬೊಮ್ಮಲಗುಡ್ಡೆ, ಪ್ರದೀಪ್ ಸ್ಕಂದ,
ಈ ದಿನದ ಕ್ರೀಡಾಕೂಟದ ತೀರ್ಪು ಗೋರಿಕೆಯನ್ನು ತನ್ನದಾಗಿಸಿಕೊಂಡಂತಹ ತೀರ್ಪುಗಾರರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ಹಾಗೆ ವೀಕ್ಷಕರು ವಿವರಣೆ ಮಾಡಿದಂತಹ ಶ್ರೀಯುತ ಸಂತೋಷ್ ಅವರು ಕೂಡ ವೇದಿಕೆ ಹತ್ರ ಬರಬೇಕು. ವೀಕ್ಷಕ ವಿವರಣೆಯಾಗಿ ನಮ್ಮೊಂದಿಗಿದ್ದ ಸಂತೋಷ್ ಅವರು ಹಾಗೆ ತೀರ್ಪುಗಾರರಾಗಿದ್ದಂತಹ ಶ್ರೀಯುತ ಗಣೇಶ್ ಹಾಗೂ ಅರುಣ್ ರವರು ವೇದಿಕೆ ಹತ್ರ ಬಂದು ನಮ್ಮ ಚಿಕ್ಕ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಸಂತೋಷ್ ಹಾಗೂ ಅರುಣ್ ಹಾಗೂ ಗಣೇಶ್ ದಯಮಾಡಿ ಈ ಒಂದು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಕಡಂದಲೆ ಪ್ರೀಮಿಯರ್ ಲೀಗ್ 2025 ಸಲದ 5ನೇ ವರ್ಷದ ಒಂಜಿ ಪಜ್ಜೆಡು ಮಾತು ಬಂದೆಲ್ಲ ಸೇರಿದಲ್ಲ ಇದೀದು ವರ್ಮ ತಂಡದ ಎಡಮ ತಂಡದ ಓನರ್ನಗಳು ಇದೀದು ವೇದಿಕೆಗೆ ಮಿತ್ತು ಒಳಗಾದಲ್ಲರು ಅಗಲಿಗೆ ಗೌರವದ ಸ್ಮರಣಕ್ಕೆ ಸಂದಾಯಿತ ಹೊಡಿ ಕೊಡ್ತರು. ಇಬ್ಬರು ಪ್ರಜ್ವಲ್ ಗ್ಲಾಡಿಯರ್ಸ್ ತಂಡದ ಮಾಲಕಿಯರು ಸಲ್ಯ ಬಕ್ಕ ಸ್ಮರಣಿಕೆಯನ್ನು ಪಡೆಯುವ ಬಂದು ಈಗ ಬಿನ್ನಪ್ಪ ಬಂದಲ್ಲ ಪ್ರವೀಣ್ ಸೆಕ್ವಿಯರ 6ನೇ ಪರವಾದ ತಂಡದ ಮಾಲಕಿಯರ ನೆಚ್ಚಿನ ಶ್ರೀಯುತ ಸೈಮನ್ ನೀರಿನ ಮುಟ್ಟುಗಲ್ಲರು ನೀರು ಸ್ಮರಣಿಕೆಯನ್ನು ಪಡೆಯುವುದಿಲ್ಲರು. ಅಂಚನೆ ಕಾರ್ತಿಕ್ ಫ್ರೆಂಡ್ಸ್ ಕಡಂದಲೆ ಕಾರ್ತಿಕ್ ಫ್ರೆಂಡ್ಸ್ ಮಾಲಕಿಯರು ಸ್ಮರಣಿಕೆ ಬಕ್ಕ ಗೌರವದ ಸಲ್ಲಿಯನ್ನು ಪಡೆಯುವ ಬಂದು ಬರುವುದಿಲ್ಲ ಶ್ರೀಯುತ ರೋಹಿತ್ನ ಪರವಾದ ನಾಗರಾಜ್ ಮೇರು ಹೊಂದಿಲ್ಲರು. ಅಂಚನೆ ಇಬ್ಬರ್ತದ ನನಗೆ ತಂಡ ಶಾಂಭಾವಿ ಫ್ರೆಂಡ್ಸ್ ಪ್ರವೀಣ್ ಶೆಟ್ಟಿ 6ನೇ ಪರವಾದ ತಂಡದ ಏರ್ಲ ಆಟಗಾರರೆಲ್ಲ ನಾಯಕರಲ್ಲ ಐದೂರು ಬದ್ ಮಾಡಿ ಒಳ್ಳೆ ಶಾಂಭಾವಿ ಫ್ರೆಂಡ್ಸ್ ಕಡಂದಲ ಬಲೆ ಅಲ್ಪ ಗ್ರೌಂಡ್ ಅಲ್ಪ ಗೊಬ್ಬರ್ತೆ ಜೋಕುಲ್ ಧೈರ್ಯ ಏರ್ಲ ಜೋಕುಲ್ ಅಲ್ಪ ಗೊಬ್ಬನ ಗೊಬ್ಬರ ಇಂಚು ಬಲೆ ಧೈರ್ಯ 6ನೇ ಪರವಾದ ಪ್ರಸಾದ್ ಮೇರು ಗೌರವದ ಸ್ಮರಣಿಕೆ ಬಕ್ಕ ಸಲ್ಯ ಪಡೆಯುವುದಿಲ್ಲರು. ಅಂಚನೆ ನಂದನೇಶ್ವರ ಸೂಪರ್ ಕಿಂಗ್ಸ್ ಕಡಂದಲೆ ಮೇರ ತಂಡದ ಪರವಾದ ದಿನೇಶ್ ಮುಕ್ಕಡಪ್ಪ ಮೇರು ಸ್ಮರಣಿಕೆ ಬಕ್ಕ ಸಲ್ಯನ್ನು ಪಡೆಯುವುದಿಲ್ಲರು. ಅಂಚನೆ ಮನೀಶ್ ಗಂಡ ತಿನ್ನಂದ ತುಳುನಾಡದ ಪೆರ್ಮೆದಪ್ಪದರು ಜೈ ತುಳುನಾಡ್ ನೆತ್ತ ತಂಡದ ಮಾಲಕಿಯರು ಶ್ರೀಯುತ ಪ್ರಕಾಶ್ ನೀರು ಸಲ್ಯ ಬಕ್ಕ ಸ್ಮರಣಿಕೆಯನ್ನು ಪಡೆಯುವ ಬಂದು ಎಡಬಿನ್ನ ಪಂಪದಲ್ಲಿ ಅಂಚನೆ ರಡ್ಡನೆ ತಂಡ ಆಕ್ಷನ್ ಫೈಟರ್ಸ್ ಮಾಲಕಿಯರು ಶಿವರಾಜ್ ನೀರು ಸ್ಮರಣಿಕೆ ಬಕ್ಕ ಸಲ್ಯನ್ನು ಪಡೆಯುವುದಿಲ್ಲರು ಗೌರವದ ಸಂಕೇತವಾದ ಅಂಚನೆ ಸ್ಕಂದ KKS ಕೇಶವ್ ಸ್ಮರಣಿಕೆ ಬಕ್ಕ ಶಲ್ಯ ಈ ಪುರ್ತುಡು ಹಿರಿಗಳ ಸಂದಾಯಿತ ಒಂದುಂಡು ಮತ್ತು ಮಾಲಕೆರೆ ನೆಂಚಿನ ಶ್ರೀಯುತ
ಎಸ್ ಎಪ್ಪತ್ತರು ಮಾನ್ಯರು ಗೌರವದ ಸ್ಮರಣಿಕೆ ಸಂದೇಶ ಮಲ್ತೊಂದಲ್ಲೇ ಅಂಚನೆ ಸ್ಟ್ರೈಕರ್ಸ್ 18-17 ನೆತ್ತ ಮಾಲಕರು ಶುಭು ಟೀಮ್ ದ ಒಂದು ಪ್ಲೇಯರ್ ಬದಿತ್ತೇರ್ನಂತ ಹೇಳಿದ್ರೆ ಟೀಮ್ ದ ಪ್ಲೇಯರ್ ಇರ್ಲಿಕ್ಕೆ ಬಲೆ ದಯವಿಟ್ಟು ಸ್ಟ್ರೈಕರ್ಸ್ 18-17 ಅನ್ನ ಏರ್ಲ ಗುಬ್ಬಾಗಿ ಬಲೆನ್ನ ಪ್ರಸಾದ್ ಬಲೆ ಅಂಚನೆ ಬೆರಿತಾಂಗ ಕೊರ್ನೆಗಳೇನು ನಮ್ಮ ಕೈತಾಂಗ ಮಲ್ತದು ಒಟ್ಟು ಸೇರೋಡಿಗೆ ಈ ಬರ್ತಡೆ ಬಲ್ಲಗಾನಿಂಚಿನ ಬೆನ್ನೂರಿನ ಕೈತಾಂಗದ ಒಟ್ಟಿಗೂ ಸ್ಮರಣಿಕೆ ಸಂದೈತಾಪನ ಗೌರವದ ಬಂಧುಲು ಪ್ರಜ್ವಲ್ ಬೊಮ್ಮರಗುಡ್ಡೆ ಸತೀಶ್ ಪೂಜಾರಿ ಅಂಚನೆ ಸತೀಶ್ ಪೂಜಾರಿ ಕೊಕ್ಕರಾಡಿ ಅಂಚನೆ ವಿಜೇಶ್ ಕುಲಾಲ್ ಅಂಚನೆ ದಿನೇಶ್ ಮುಕ್ಕಡಪ್ ಬೆಳಿತಾಂಗ ಗೋರಿನ ಬಿನ್ನರು ವೇದಿಯ ಸ್ಮರಣಿಕೆಯನ್ನು ಪಡೆಯುವ ಬಂಧನಿಗಳ ಭಿನ್ನಪಲ್ದೊಂದು ಭಿನ್ನಾದಿಗದ ಊಟದ ಒಳಗಾಲಿಂಚಿನ ಶ್ರೀಯುತ ಜಗದೀಶ್ ಕೊಟ್ಯಾನ್ ನೀರನ್ ಸ್ಮರಣಿಕೆ ಗುರುತು ಸಂದೈತ ಮಲ್ತೊಂದಲ್ಲಿರು ಪ್ರಜ್ವಲ್ ಬೊಮ್ಮರಗುಡ್ಡೆ ಅಂಚನೆ ಸತೀಶ್ ಪೂಜಾರಿ ಕುಗುದಾಡಿ ವಿಜೇಶ್ ಕುಲಾಲ್ ಅಂಚನೆ ದಿನೇಶ್ ಮುಕ್ಕಡಪ್ಪು ವೇದಿದ್ದು ಪುದರ ಪಣ್ಯಗಳ ಆಯ್ನಕ್ಕೆ ಬೇಗಬಲ್ಲಿ ಪ್ರಶಾಂತ್ ಶೆಟ್ಟಿ ಒಳ್ಳೆನೋಡ್ಕಾದ ಇದು ನಮ್ಮೊಟ್ಟದು ಮತ್ತು ಸಹಕಾರ ಮಲ್ಪಡು ಈ ಬರ್ತಡೇರಿಗಳ ಗೌರವದ ಸ್ಮರಣಿಕೆ ಸಂದೈತ ಅವರದ್ದು ಎಸ್ ಈ ಬರ್ತಡೇ ಮಟ್ಟಿಗೆ ಕೈತಾಂಗ ಕೊರ್ನ್ಯಾರು ಗೊತ್ತಿರಲತ್ತ ಪ್ರಶಾಂತ್ ಶೆಟ್ಟಿ ಅಂಚನೆ ನಿಮ್ಮರಿ ಬಿನ್ನಾನು ನಮ್ಮ ಎದುಕೊಂಡು ಗೌರವರು ಸ್ಮರಣಿಕೆ ಸಂದೈತ ಮಲ್ಪಡು ಫ್ರೆಂಡ್ಸ್ ಗಳನ್ನೆಲ್ಲ ಪ್ರವಾಸ ನೆಪ್ಪ 5 ವರ್ಷದ ಈ ಒಂದು ಪಂದ್ಯಾಟ ನಡೆಯುತ್ತಿನ ಪುರಾವಳಿ ಬೆರಿತಾಂಗ ಕೊರ್ದು ಬೆರಿಸಾವು ಮಾಡ್ತಾ ಬೇಕಿರಲತ್ತ ಬಿನ್ನು ನಮ್ಮ ಒನ್ ಸ್ಟಾಪ್ ದ ಮಾಲಕರು ಅಂತ ಶ್ರೀಯುತ ಸೈಮನ್ ಗುಡಿಯಂಗಡಿ ನೀರಿನ ಮಟ್ಟಿಗೆ ಒಳ್ಳೆಯರು ಮೆರೆಗ್ಲ ಗೌರವದ ಸ್ಮರಣಿಕೆ ಬಗ್ಗೆ ಸಲ್ಯ ಈ ಬರ್ತಡೇ ಬತ್ತಿ ಬೆನ್ನೂರಿನ ಕೈತಾಂಗದ ಒಟ್ಟಿಗೆ ಕೈ ಸೇರಿಕೊಂಡು ದೈವಿಕ ಜೋರ ತಾಟಿಗಳನ್ನ ಗಡ್ಗುಣಗಳ ಮೈಯತ್ತು ಬೆಸರಿತ್ತನ ಅಂಚನೆ ವೇದಿಕೆದ ಮಿತ್ತು ಒಳಗಾಣಿಸಿ ಬೆನ್ನೆರೆಗೆ ಕೈತ ತಾಟಿದ ಜ್ಞಾನ ವ್ಯಾಪಲ ಮೊಳಗೊಂದು ಕೊಡುಗೆ ನಮ್ಮ ಕೈತಾಟಿ ಹೋಲೊಂದಿಗೆ ಏನಲ್ಲ ನಮ್ಮ ಇಲ್ಲದ ಬಾಕಿಲು ದಾರಣದ ನಡುಟಿಕೆ ನೋಡಿಗೆ ಅಂಚನೆ ಇಪ್ಪತ್ತು ಮನರಿ ಅಣ್ಣೆ ಪ್ರಮೇಶ್ ಶೆಟ್ಟಿ ಪಾರಡ್ಕ ಬೇದಿದ್ದು ಈರ್ಲ ಇಪ್ಪತ್ತು ಒಳಗವರು ಖಂಡಿತವಾದ್ಲ ಇರಿಗಳ ಗೌರವದ ಶಾಲ್ ಬುಕ್ಕ ಸ್ಮರಣಿಕೆನೆ ಸಂದೈತ ಮಾಡ್ತಾರವಲ್ಲ ಪತ್ತೂರ ವಯಸ್ಸಲ್ಲಿ ಒಂಜಿಯ ಪುರ್ತ ಬಂಕಿನ ನಂಬಿಕೆ ದೊಟ್ಟಿಗೆ ನಾವು ಮಾತಲ ಬೆಳೆಯುತ್ತಿನ ಬಂದಲು ತುಳ್ನಾಡದ ಮಣ್ಣೆಡೆ ನಮ್ಮ ಪ್ರಶಂಸೆಯನ್ನು ಬಂದಲಾದ ಕೊಡುನಾಡ ಸ್ನೇಹ ಬಂಕಿನ ಸಂಬಂಧ ಜೀವ ಒಪ್ಪಲ ಹೊರತಂದು ಬರಡು ನಿಮக்கு ಮಲ್ಲ ಮಟ್ಟಡು ಕೊಡುಗೈದಾಣಿಯಾದ ಬೆಳಿತಾಂಗ ಊರ್ನಿಯಾರು ಬೇತೇರ್ಲತ್ತು ಪಾಲಡ್ಕದ ಅಧ್ಯಕ್ಷರಾಗಿನ ಶ್ವೇತ ಉಪಾಧ್ಯಕ್ಷರಾಗಿನ ಶ್ವೇತ ಪ್ರಣಿಸಿಕೇರ ಪಾಲಡ್ಕ ನೇರ ಪರವಾಗಿ ಅಗ್ನ ತಂಡದ ಏರ್ಲ ಒಂಜಿ ಸದಸ್ಯರು ಡೇನಿಯಲ್ ಬೇದಿದ್ದು ಸ್ಮರಣಿಕೆ ಬಕ್ಕ ಶಲ್ಯನ್ನು ಪಡೆಯವರು ಬಂದು ಎರಡ ಭಿನ್ನಪ್ಪಲ್ಲ ವಿಜಿನಂಡ ವಿಲ್ಫ್ರೀಡ್ ಬಲೆ ಇರ್ಪಣ್ಣ ಬಲೆ ಹಿರಿಯ ಮಾರ್ಗದರ್ಶಕರು ವಿಲ್ಫ್ರೀಡ್ ಮೇರ ಈ ಒಂದು ಸ್ಮರಣಿಕೆನು ಬಕ್ಕ ಶಾಲೆಯನ್ನು ಪಡೆಯವರು ಬಂದು ಆರ್ನಪರವಾದ ಭಿನ್ನಪ್ಪ ಮಾಡ್ತದಲ್ಲ ಈ ಬರ್ತಡೆ ಮಿತ್ತರ್ಮದ ಚಾವಡಿ ಒಳಗಾಗಿನ ಶ್ವೇತ ಸುಜರಿತಿ ಕಡಿಮೆಲ್ಲ ಮೇರೆ ಕೊರತು ಗೌರವಿಸಲು ಬಂದು ಇರಡ ಭಿನ್ನಪ್ಪ ಮಾಡ್ತದಲ್ಲ ಈ ಒಂದು ಕ್ರೀಡಾ ಮೈದಾನದ ಅನೇಕ ತರದ ಸ್ಫೂರ್ತಿದಾಯಕ
ಸ್ಫೂರ್ತಿದಾಯಕ ವ್ಯಕ್ತಿಯನ್ನು ನಮ್ಮ ಗುರುತಿಸೋಡು ಈ ಬರ್ತಡೆ ತುಳುನಾಡ ವಾರ್ತಾ ಪಂಪನ ಬೇತಂಡ ಐತ ಬಿರಿತಾಂಗ ಗುರ್ನಿಯ ನಮ್ಮ ಸಜಿತ್ ಕಡಮಲ ಮೇರೆಗಳ ಈ ಬರ್ತಡೆ ಗೌರವ ಸ್ಮರಣಕ್ಕೆ ಡಾಕ್ಟರ್ ಶಲ್ಯ ಭಾರತ ಗೌರವಿಸಿದ ಬರ್ತು ಜೈದೀಪಗರ ಜೋರಾಗಿ ದಾಟಿ ಬಿಟ್ಟರು ಕಡಮಲದ ಬಣ್ಣದ ನಾಲ್ವರಿಗೆ ಪಸರಿನ ಪಿರರ್ನ ಪಗರ್ತೇನೆ ಪೆರ್ಮೇನ ಪಸರಿನ ಸಜಿತ್ ಕಡಮಲ ಮೇರ್ನ ಪರವಾದ ತುಳುನಾಡ ವಾರ್ತೆ ಅಂಚನೆ ಈ ಬರ್ತಡೆ ಬಸ್ ಬಂದಿಲ್ಲ ನೀವು ನಿರೀಕ್ಷೆಗೆ ಒಂಜಿ ಪಾತ್ರ ರವಾನೆ ಮಾಡ್ತಂದಲ್ಲ ನಿಮ್ಮ ಕಲ್ಪಿನ ಶಾಲೆಗೆ ಏಪಲ ಬಿರುತಾಂಗದವರಿಗೆ ವಿದ್ಯಾ ದೇಗುಲ ಪಂಪನು ನಮಕ್ ದೇವರ ತಾನ ಬಾಕಿಲ ಬೆತ್ತಲು ಪೊಗ್ಗನಂಚಿನ ಬರ್ತಡು ವಿದ್ಯಾ ದೇಗುಲ ಲೈಪುನು ಗುರುಕುಲು ಆ ಗುರುಕುಲ ಆರಾಧನೆ ಮಾಡ್ತಿರುತ್ತೆ ಅಂಚಿನ ಮುಂದೆ ವಿದ್ಯಾಸಂಸ್ಥೆ ಇತ್ತಂದಾಂಡ ಅವು ಕಡಂಗಲದ ಹಿರಿಯ ಪ್ರಾಥಮಿಕ ಶಾಲಾ ಮೇನ್ ಈ ಶಾಲೆಡು ಕಲ್ಪಿನಂಚಿನ ಬಿಳೆನಂಚಿನ ಒಂಜಿ ಶಿಷ್ಯ ಈ ಬರ್ತಡು ಕುಡ್ಲದ ಊರುಡು ಬೆನ್ನಮಿತ್ತ ಮೇಲಲ್ಲ ಆರ್ನ ಜೀವನ ಸಂಸ್ಥೆಗಳು ಯಾರು ಬೆನ್ನೆತ್ತಿ ಮಾಡಲ್ಲ ಅಲ್ಪಮನ ಮಲ್ಪನಾಗ ಈ ಶಾಲೆಗೆ ಈ ವಿದ್ಯಾದೇಗುಲಗೆ ಕಂಪ್ಯೂಟರ್ದ ವ್ಯವಸ್ಥೆಯನ್ನು ಕಲ್ಪಿಸಿದನಾರು ನಮ್ಮ ಆತ್ಮೀಯರು ಬೇತೆಯವರ್ಲಕ್ಕೆ ಶ್ರೀಯುತ ನಾಗರಾಜ್ ಪೂಜಾರಿ ಕಡಂಗಲ ದೈವಿಕವರ ಜೋರಾಗಿ ದಾಟಿಗಲ್ಲ ಇಂಚಿತ್ತಿನ ಮಾಮಲ್ಲ ಕೆಲಸ ಮಲ್ತಿಗೆ ನಮ್ಮ ಪುಗರ್ತಿನ ನಾಲ್ವರಿಗೆ ಬಸರ್ನಿಯಾರು ಈ ಮಾತ ಜೋಕಲ್ಲ ಒಂದೊಂದು ವಿದ್ಯಾದೇವಗಳು ಕಂಪ್ಯೂಟರ್ ಶಿಕ್ಷಣ ಪಡೆಯುವ ಬಂದ ಐತ ಕೀರ್ತಿ ಪತಾಕ ನಾಗರಾಜ್ ಕಡಂಗಲ ಮೇರೆಗೆ ಸಲ್ಲಿಕೆ ಆಗುವುದು ಖಂಡಿತವಾಗ್ಲೂ ಇಂಚಿತ್ತಿನ ಇವರಿಗೆ ಅವಕಾಶ ನನಾತಿ ಒದಗಿದವರು ಆ ದೇವರು ಆಯುಷ್ಯ ಆರೋಗ್ಯದೊಟ್ಟಿಗೆ ತನ್ನ ಸಂಪತ್ತಿನ ಕೊರತು ಸಹಕಾರ ಮಲ್ಪಡುವಂತ ಪಾತ್ರದೊಟ್ಟಿಗೆ ಅಂಚನೆ ಈ ಒಂಜಿ ಪೊರ್ಲಕಂಠದ ಕ್ರೀಡಾಕೂಟ ಬಿತ್ತಾರ ಚಿತ್ತಾರ ಆ ಒಂದು ತಿನ್ನಂಡ ಅವು ನೀಲು ಕೊಲ್ಲಿನಲ್ಪಟ್ಟು ಹೊಂದಿತ್ತಾರೆ ನಾಡ ಐತ ಪದರ ವೇದಿಕೆ ನಾಡ ಅವು ತುಳುನಾಡ ವಾರ್ತೆ ಖಂಡಿತವಾದ ಈ ಸಂಸ್ಥೆದ ಪರವಾದ ನಮ್ಮ ಆತ್ಮೀಯರು ಶ್ರೀಯುತ ಜಗದೀಶ್ ಪುಪ್ಪಾಡಿಗಲ್ಲು ಆರು ನಮకు ಭಾರಿ ಪರಿಚಿತರು ಆರ್ನ ಕೆಲಸ ಕಾರ್ಯ ಚಾತ್ಪರು ಹೋಲಿತು ಮಂಗಲ ತುಳುನಾಡ ವಾರ್ತೆಡು ಅವೇತು ಪ್ರಸಾರ ಮಲ್ಪನಂಚಿನ ಬಂದು ಇದಕ್ಕೆ ಅರೆಗೆ ಈ ಒಂದು ಗೌರವದ ಸಲ್ಲಿಕೆ ಈ ಮೈದಾನದ ಮನ್ನಡು ಖಂಡಿತವಾದ ಕಡಮಲದ ಮನ್ನಡು ಸಂಭವಿತ ಅಂಚನೆ ರನ್ ಪಾತ್ರ ಬೇತಗಳ ಪಾತ್ರ ಸ್ವರ ವಿಸ್ತಾರ ರವಣ ಅವರು ಮಂಡ ಐಕ್ಯ ಸೌಂಡ್ ಸಿಸ್ಟಮ್ ಅಗತ್ಯ ಈ ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡ್ತಿದ್ರು ಬೇತೆ ಇರತ್ತೆ ನಮ್ಮ ಆತ್ಮೀಯರು ಶ್ರೀಯುತ ಶುಕೇಶ್ವರು ಮಾತೃಶ್ರೀ ಸೌಂಡ್ ಸಿಸ್ಟಮ್ ಕಡಗಲ ನೆತ್ತ ಮಾಲಕರು ಏರ್ಪಡ್ತಾರೆ ಈರ್ಲ ಗೌರವದ ಸ್ಮರಣಿಕೆ ಬೊಕ್ಕ ಸಲ್ಯನು ಪಡೆಯವರು ಬಂದು ಎರಡು ದಿನ ಬಂದಿಲ್ಲ ಅಂಚನೆ ಪರ್ಲಕಂಠದ ಮೇರೆಳಿದ ತಂಪುದ ಇಂಪುದ ಒಟ್ಟಿಗೆ ನಮ್ಮ ಮಾತ ಕುಲಿದು ಈ ಒಂದು ಪಂದ್ಯದ ವೀಕ್ಷಕ ವಿವರಣೆ ಮಾಡ್ತಿದ್ದ ಸ್ಕೋರ್ ಬರೆದಿದ್ದ ಸಾಮ್ಯಾಂಧ ವ್ಯವಸ್ಥೆ ಅಗತ್ಯಗೆ ಅತ್ಯುತ್ತಿನ ಸಾಮ್ಯಾಂಧ ವ್ಯವಸ್ಥೆ ಮಾಡ್ತಿರ್ತಿನಾರು ನಮ್ಮ ಆತ್ಮೀಯರು ಶ್ರೀಯುತ ನಂದನೇಶ್ವರ ತಂಡದ ಬರುವ ಆಟಗಾರರಂದು ಮಾಲಕಿಯರಲ್ಲಂದು ಪ್ರಶಾಂತ್ ಶೆಟ್ಟಿ ಕಡಂಗಲೆ ಸ್ಕಂದ ಅವೆಂಜರ್ಸ್ ದ ಮಾಲಕಿಯರು ಮುಕುಲ ಮಿತ್ರರ್ಜುನ ಒಂದು ಗೌರವದ ಸ್ಮರಣೆಗೆ ಸಲ್ಲಿಯ ಈ ಬರ್ತಡೆ ಇವರಿಗೆ ಸಂಭವಿತಾವೆಂದು ಖಂಡಿತವಾದ ಇಂಚಿತ್ತಿನ ಅವಕಾಶ ನನ್ನಾತ ಬರ್ತಡೆ ಹೆಗ್ಲಿಗೆ ಒಂದು ಬಲ ಬಂದು ಪಾತ್ರ ಬರ್ತದೆ ಅಂಚನೆ ಪ್ರತಿಯೊಂದು ಕ್ರೀಡಾ ಕ್ಷೇತ್ರಗಳು ಉದರ ಪಡೆಯಿನಾರು ಬೇಕೇ ಇರತ್ತೆ ಬೆರಿತಾಂಗು ಕೊರದು ಬೆರಿಸಾಯ ಮಲ್ಪನವರಿಗೆ ಅಚ್ಚಿತ್ತಿನ ಸಾಲಲು ನೂರು ಬಿನ್ನೂರು ನಮ್ಮತ್ತುಗೊಳ್ಳರು ಶ್ವೇತ ಸುನೀಲ್ ಸಫಲಿಗ ಈ ಬರ್ತಡೆ ಇರೆಗಳ ಈ ಒಂದು ನಿಂಪಿದ ಕಾಣಿಕೆ ಎಂಗಳು ಕೊರಮಿಲ್ಲ ಈ ಬರ್ತಡೆ ತೆಲಿಕೆದ ನೀಡ ಹಸಿರು ದಿಂಜಾಂಡ ಮಲ್ಲಜ್ಜಿ ಬಾಜಿಯಲ್ಲಿ ಬಜಾ ಬಡಾಯಿತು ನಾಡ ಜಾಣ ನಿಗಮಟ್ಟದ ಎಲ್ಲ ಬಂದು ನಿಂತಾರು ಬಿಟ್ಟದು ಸುನೀಲ್ ಕಡಮಲ ಸ್ಕಂದ ತಂಡದ ಓನರ್ ಇದನ್ನ ಇವ್ರ ಆಟಗಾರರು ವೈದ್ಯ ತಿನ್ನದಲ್ಲಿ ಈ ಬರ್ತಡೆ ಮಧ್ಯಾಹ್ನದ ಬಂಜಾರ ಬಂಚಲಿಕ್ಕೆ ಮನಸ್ಸು ನೀವು ಮಲ್ತಿದ್ದಾರೆ ನನ್ನ ಬೆಂಚಪ್ಪಿ ಅಲ್ಲ ಮಧ್ಯಾಹ್ನ ಮನಸ್ಸು ಚಪ್ಪಿರು ಹೊರ ಜೋರ್ಬಲ್ಲೆ ಮಧ್ಯಾಹ್ನದ ಮನಸ್ಸು ತಿನ್ನ ಸೂಪರ್ ಸೂಪರ್ ಖಂಡಿತವಾಗಲ ಎತ್ತ ಜವಾಬ್ದಾರಿ ಸ್ಕಂದ ಕಡಮಲೆ ಮಕ್ಕಳ ಮುತುವರ್ಜಿ ನಡೆದು ಬಂದಿದ್ದೇನೆ ನೆತ್ತ ಮುತುವರ್ಜಿ ನಡೆದಿದ್ದ ಮಲ್ಪುವಂಚಿನ ಜನರಿಗೆ ಫಾತಿಮಾ ಕೇಟರಿಸಿದ ಮಾಲಕಿಯರು ನಮ್ಮ
ಡೆನಿಸ್ ಮಸ್ಕರಸ್ ನೇರ ಮುತ್ತುವಾರ್ಜಿಡು ನೇರ ಕಾಲೇಜಲ್ಲಿ ನಡೆತಿನ ಈ ಒಂದು ಸ್ಕಂದ ಮೊಗಲ್ನ ಪೊರ್ಲ ಕೂಟೋಡು ಗುಣಸಿದ ವ್ಯಾಸ ನಡೆಸಿದರು ಮೊಗಲೇಗ ಆದರಣೀಯ ಅಭಿನಂದನೆಗಳು ಇಂಚಿನ ಅನಂತ ಸೇವಲು ಮೊದಲ ನನತ ಬಾರದಂತ ಪಾತ್ರ ಮಟ್ಟಿದ್ದು ನೇರವಾದ ತೂಗುಡುಂಬ ಪಂದ್ಯದ ಅತ್ಯುತ್ತಮವಾದ ಕಡಚಿತ್ತಾರನ್ನು ವರ್ಣನೆ ನಲ್ಪಿನ ಅವಕಾಶ ಮಾಡಿಕೊಡುವುದು ಈ ದಿನದ ಈ ಒಂದು ಪಂದ್ಯಾಟದ ವೀಕ್ಷಕ ಬಂಧುಲಾದಿತ್ಯನಗಳು ಫೈನಲ್ ಕೂಟೋಡು ಅನೇಕ ಪಾಲ್ಪಡಲು ಈ ನಮಗೆ ನಗಲು ಬೇದಿದೇವರ ಕುಲ್ದಿನಗಳು ಮಾತಿರಲ್ಲ ಜೋರ ಅಂತ ಅಡ್ಡಿಬಿಟ್ಟರು ನಾನು ಏನಂದಿಗೆ ಅನ್ನಿಸಿ ಪಂದ್ಯಾಟ ನಿಗಿಲ್ ಕೊಟ್ಟಿದ್ದಾರಪ್ಪ ಎಡ್ಡಾತದ ಸೂಪರದ ಅಂಚಂಡ ರಕ್ತಪಿರವರು ಬಂದಿನಗಳು ಏರುಂದಕ್ಕೆ ಒಮ್ಮಲ್ಲ ಕಡಲೆಲ್ಲ ಫ್ರೆಂಡ್ಸ್ ಮಕ್ಕಳನ್ನ ಆಶ್ರಯ ನಡೆಪಿನ ಈ ಒಂದು ಪಂದ್ಯ ಕೂಟ ಅತ್ಯಮೋಘವಾಗಿ ನಡೆಪಿದ ಐತ ಮೂಲರ ವಾರ್ಜಲ್ಲಿ ಏರಿಕೆ ಜಯರಾಮ್ ಕಡಮಲ ಜಯಪ್ರಕಾಶ್ ಕಡಮಲ ಸತೀಶ್ ಸಂತೋಷ್ ಭಂಡಾರಿ ಪ್ರಶಾಂತ್ ಶೆಟ್ಟಿ ಕಡಮಲ ರಂಜಿತ್ ಭಂಡಾರಿ ಕಡಮಲ ಆದರ್ಶ ಶೆಟ್ಟಿ ಸಚಿನ್ ಸಾಲ್ಯನ್ ಸಜೀತ್ ಕೇಶವ್ ಅಂಚನೆ ಜೆಕೆ ನೆತ್ತಪಿರವರು ಬಂತಿನಗಳು ಖಂಡಿತವಾಗ್ಲೂ ಅನುಕೂಲ ಮುತ್ತುವಾರ್ಜಿಡು ಇಂಚಿತ್ತಿನ ಪೊರ್ಲ ಕ್ರೀಡಾಕೂಟ ಆಯೋಜನೆ ಆಗ್ತದೆ ನೆತ್ತ ಮಾತೆಲ್ಲ ಹೊರ ಜೋರಾದ ಕಾಟಿಗಳು ಗುಂಡಿಗಲ್ಬಾರ್ದು ಮಾತ ಬಂದಿಲ್ಲ ಕಡಮಲದ ಮಣ್ಣುಡು ಸರಾಗವಾದ 5 ವರ್ಷ ನಿಂಚ ಈ ಒಂದು ಕ್ರೀಡಾಕೂಟ ಆಯೋಜನೆ ಮಾಡ್ತಿದ್ದು ಪೊರ್ಲ ಪಾಲಿಕೆಯನ್ನು ಪಸರು ನಿಂಚಿನ ಕೆಲಸ ಎಲ್ಲ ಮಾಡ್ತಿದ್ದಾರೆ ಪುಷ್ಪರಾಜ್ ಶೆಟ್ಟಿ ನೀರು ಬೇದಿದು ಇಬ್ಬರು ಗೌರವದ ಸ್ಮರಣಿಕೆ ಬಕ್ಕ ಶಲ್ಯನು ಬೆದರುಡು ಇಬ್ಬರು ನಮ್ಮಟ್ಟು ಒಳಗಾದ ಅಣ್ಣಿ ಸ್ನೇಹಿತ ಸಂತೋಷ್ ಶೆಟ್ಟಿ ಆಶ್ರಯ ಮನೆ ಕಡಂಗಲಗಳಿಗೆ ನೇರ ನಮಗೆ ಸಹಕಾರ ಮಾಡಿದರು ಇಬ್ಬರು ಅರೆಗಿಲ ಅನಂತ ವಂದನೆಯನ್ನು ಸಲ್ಲಿಸುವುದಿಲ್ಲ ಪಂದ್ಯಾಟದ ಮುಖ್ಯ ವಿವಾರ ಬಂದಿಲ್ಲ ಒಳಗಡೆ ನೋಡಿದ್ದು ಈ ಒಂದು ಕ್ರೀಡಾಕೂಟ ಎಂಚಾತ ನಂಬಿಕೆಯಿಂದ ಅವು ಬಾಯಿನಿಡಿಕೆಯ ಪಾತ್ರ ವೇದಿಕೆ ಮತ್ತು ಒಳಗೆ ಬಿನ್ನೂರಿನ ಬಾಯಿಗೆ ಬರೋಡಿಗೆ ಖಂಡಿತ ಈ ಪರ್ತಡು ನಮ್ಮ ಈ ಒಂದು ಕ್ರೀಡಾಕೂಟ ಫೈನಲ್ ವೀಕ್ಷಣೆ ಮಾಡ್ತೀನಿ ಒಂದು ಶ್ರೀಯುತ ಸಿಜರನ್ ಶೆಟ್ಟಿ ಕಡಂಬಲ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ಮಾಜಿ ಅಧ್ಯಕ್ಷರಲ್ಲಿ ಈ ಪರ್ತಡು ಬಿನ್ನೂರಾದ ಒಳಗೆ ಬಂದಿಲ್ಲ ನೀರಿನ ಪೊರ್ಲ ರೆಡ್ಡಿ ಪಾತ್ರ ಈ ಪರ್ತಡು ಪಂದ್ಯಾಟದ ಬರಬಾರದು ಕಡಂದಲ ಫ್ರೆಂಡ್ಸ್ ಕ್ರಿಕೆಟರ್ಸ್ ನೆತ್ತ ಆಶ್ರಯದ 5ನೇ ವರ್ಷದ ಎಡ್ಮ ಟೀಮದ ಲೀಗ್ ಮಾದರಿದ KPL 2026 ಕ್ರಿಕೆಟ್ ಪಂದ್ಯಾಟ ಇನ್ನು ಕಾಣಿಡಿದ ಮುಕ್ತ ಈ ಒಂಜಿ ಮತ್ತವದ ಗ್ರೌಂಡ್ ಯಶಸ್ವಿಯಾದ ನಡೆದನು ಈ ಕಾರ್ಯಕ್ರಮದ ಭಾಗಿಯಾಪನ ಮಾತ ಗಣ್ಯರ್ನಗಳಿಗೆ ಅಭಿನಂದನೆ ಸಲ್ಲಿಸಾದು ವಿಶೇಷವಾದ ಕಂದ ಫ್ರೆಂಡ್ಸ್ ಮಾತ ಪ್ರಾಯೋಜಕರನ್ನು ಗೌರವಿಸಾದು ಈ ಕಾರ್ಯಕ್ರಮದ ಭಾಗವಹಿಸನ ಮಾತ ಕ್ರೀಡಾಭಿಮಾನಿಲ ಕಾಣಿಡಿದ ಬಯ್ಯ ಮುಟ್ಟ ಗೊಬ್ಬುದು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಲ್ತಿನಂಚಿನ ಸಮಾನವಾದ ಸ್ವೀಕಾರ ಮಲ್ತಿನ ಮಾತ ಯುವ ಕ್ರಿಕೆಟ್ ಸಹೋದರರೇ ಕ್ರೀಡಾಭಿಮಾನಿಗಳೇ ಅಂಚನೆ ಎಂಗಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಜೈ ತುಳುನಾಡು ಜೈ ಕನ್ನಡ ಜೈ ತುಳುನಾಡು ವಾರ್ತೆದ ಮಾತಾ ಸಂಘಟಕರೇ ಆತ್ಮೀಯರೇ ತುಂಬಾ ಸಂತೋಷ ಒಂದುಂಡು ವೇದಿಕೆಡು ಸುಮಾರು ಜನ ಮಾತ ಕ್ರಿಕೆಟ್ ಗೊಬ್ಬುದಿನಗಲೆ ಸಮಾಜದ ಬೋರ್ಡ್ ತಿನಾತ್ ಬೇತೆ ರೀತಿ ಕೆಲಸ ಕಾರ್ಯನ ಮಲ್ತಿನಕಲು ಯಾನ್ ಪುದರೆಚ್ಚಿ ಪನ್ಪುಜಿ ಸೈಮನ್ ಉಳ್ಳಿರು ಹರೀಶ್ PT ಮಾಸ್ಟರ್ ಉಳ್ಳಿರು ಜಗದೀಶ್ ಎಂಗಲ್ಲ ಸುರೇಂದ್ರ ಭಟ್ ಉಳ್ಳಿರು ಅಂಜನೆ ಅರುಣ್ ಶೆಟ್ಟಿ ಎಂಗಲ್ಲ ಬೆಳವಾಯಿದ ಕ್ರೀಡಾ ಪ್ರಸಂಗ ದೇವಿ ಪ್ರಸಾದ್ ಸರಿಯತೆ ಅಂಜನೆ ಪಿರೌಡೆನ್ನ ಆತ್ಮೀಯ ಸ್ನೇಹಿತರಾದಿತ್ತಿನ ಹಂಗರಣ್ಣನ ಸುಪುತ್ರಿ ದಿನೇಶ್ ಬುಕೋರಿ ಕುಡೋರಿ ಜೈ ತುಳುನಾಡ್ದ ಪ್ರಕಾಶ್ ಅಂಚನೆ ತುಂಬಾ ಜನ ವೇದಿಕೆ ಎಂಗಲ್ಲ ಕಡಂದಲೆ ಒಂಜಿ ಯುವ ನಾಯಕಿ ಆದ ದೇವಸ್ಥಾನದ ಆಡಳಿತ ಸಮಿತಿಗಳ ಸದಸ್ಯರಾಯನ ಕೇಶವರುಳ್ಳರು ಈಗಲ್ಲ ಯುವ ಬೊಕ್ಕರಿ ಕ್ರೀಡಾಪಟು ಸುನಿಲ್ ಶಿವರಾಜು ಜನ ಪುದರ್ ಪಂಪಿ ಮಾತೆಯನ್ನ ಆತ್ಮೀಯ ಬಂದಲೆ ಪೊರ್ಲುಡು ಕಾಣಿಡು ಬಯ್ಯ ಮುಟ್ಟ ಗೊಬ್ಬುದರು ನೆಟ್ಟು ಸೋಲು ಗೆಲುವು ಸಹಜ
ಯಾನ್ಲ ಎಲ್ಲಿಡ್ದಿಂಚಿ ಕಾಲೇಜ್ ದಿನಡ್ದತ್ತು ಶಾಲಾ ದಿನದ ಗೊಬ್ಬು ದಿನ ಎತೋ ಸರಿ ಯಾನು ಸೋತು ದಿನೆ ಅಂಡ ಕೆಲವೊಂದು ಸರಿ ಗೆಂದಿನ ಅವಕಾಶ ತೆಗೆದಿನ ನಮ್ಮ ಒಂಜಿ ಸ್ಪಷ್ಟ ಗುರಿಟ್ಟು ಒಂಜಿ ಕ್ರಿಕೆಟ್ನ ಜಾತಿ ಧರ್ಮ ಭಾಷೆನ ಬುಡ್ದು ಜಾತ್ಯಾತೀತ ಮನೋಸ್ಥಿತಿಡ್ ಭವಿಷ್ಯ ಭಾರತದ ಶಕ್ತಿ ಕೊರ್ಪುನಂಚಿನ ಒಂಜಿ ಯುವ ಶಕ್ತಿಲು ಸಮಾಜಡು ಸಾಮರಸ್ಯ ಕೊರ್ಪುನಂಚಿನ ಕೆಲಸನ ಈ ಕ್ರೀಡೆದ ಮೂಲಕ ಮಲ್ಪೊಡು. ಕ್ರಿಕೆಟಿನಿ ಜಗತ್ತಡೆ ಮಲ್ಲ ಒಂಜಿ ಕ್ರೀಡೆ ಆದುಂಡು. ನಮ್ಮ ದೇಶದ ಆಣುಲು ಬುಡಿ ಪೊಣ್ಣುಲ ಸಹಿತ ಬಹುಶಃ ವಿಶೇಷ ಚೇತನದ ಒಂಜಿ ಕ್ರೀಡಾಪಟುಲ ಪ್ರಶಸ್ತಿನ ಕ್ರಿಕೆಟ್ ಪಡೆಯರಿದೆ ಪನ್ನಗ ಈ ಮಣ್ಣು ವಿಶೇಷವಾದ ಕ್ರೀಡೆದ ಮಣ್ಣು. ಈ ಕ್ರೀಡೆ ನಮ್ಮ ಯುವಕರನಗಲು ಗೊಬ್ಬುದು ಬರ್ಪಿನ ಸೋಲು ಗೆಲುವು ಸಮಾನವಾದ ಸ್ವೀಕರಿಸಾವುಡು. ನಮ್ಮ ನಮ್ಮಿನ ದೇವೇರು ನಮ್ಮ ನಮ್ಮಿನ ದೈವಲು ನಮ್ಮನ್ನು ಕಾಪುವ ನಮ್ಮ ನಿಜವಾಯಿನ ಒಂಜಿ ಕ್ರೀಡಾ ಸ್ಫೂರ್ತಿಡು ಸಮಾಜಗೂ ಸಾಮರಸ್ಯದ ಬದುಕನ್ನು ಕೊರ್ಪ ನಮ್ಮ ಮೂಲಕ ಪ್ರಾಯದಗಳಿಗೆ ಶಕ್ತಿನ ಕೊರ್ಪ ಪುಣ್ಯವಿಗೆ ರಕ್ಷಣೆ ಕೊರ್ಪ ಸಮಾಜಡು ಸಾಮರಸ್ಯನ ಕನ್ಪ ನಮ್ಮ ನಮ್ಮಿನ ಆಧ್ಯಾತ್ಮಿಕ ವಿಚಾರನ ಅರ್ಥ ಮಲ್ತಂದು ಬದುಕು ಕಟ್ಟುವ ನಮ್ಮ ವಾಕರಣಗಳ ವಾರೀತಿಲ್ಲ ಕ್ರಿಕೆಟ್ ಗೊಬ್ಬಲಿ ಸೋಲು ಗೆಲುವಾನಗ ಅವಿನ ಸಮಾನವಾದ ಸ್ವೀಕರಿಸಾವುಡು. ಬಹುಶಃ ಸೋತುಂಡ ದುಂಬು ಗೆಂದರೆಗಾಪುಡು ಗೆಂದುಂಡ ಬೊಕ್ಕ ಗೆಂದೋಡು ಪಂಪಿನ ಪ್ರಯತ್ನ ಮಲ್ಪೊಡಾಪು. ಬಹುಶಃ ಇನಿ ಮನ್ನಗ ಭಾರಿ ಸಂತೋಷ ಅಂಡ್ ಸೈಮನ್ ಪಂಡರ್ ಎಂಗಲ್ಲ ಪ್ರಜ್ವಲ್ ಟೀಮು ಭಾರಿ ಲಕ್ಕಿ ಟೀಮು ಮನೆ 2.5 ಲಕ್ಷ ರೂಪಾಯಿ ತೆಗೆದು ಇನಿ ಸ್ಕಂದದ ಹರೀಶ್ ಶೆಟ್ಟಿ ಬಂಡರು ಎಂಗ್ಲು ಏಪಲ ಮೂಲ ಗೆಂದುನು ಮೂರು ಮೂಜಿನೇ ಪ್ರಶಸ್ತಿ ಈ ಸರಿ 2ನೇ ಪ್ರಶಸ್ತಿ ಪೊಯ್ ಸರಿ ಈ ಸರಿ 1ನೇ ಪ್ರಶಸ್ತಿ ಯಾನು ಅಭಿನಂದಿಸಾವೆ. ಎನ್ನ ಮಗಿ ಒಂಜಿ ಟೀಮ್ ಕಟ್ಟದು ಬೇಗನೆ ಸೋತು ಪೋತೆ ಒಂಜಿ ಪಾತೆರ ಪಂಡೆ ಸೋತುಂಡ ಮಲ್ಲೆಜ್ಜಿ ನನ್ನ ತುಂಬದ ದಿನೊಟ್ಟು ಎಂಗಲ ಯುವಕರು ಗೊಬ್ಬುವ ನನಾತು ಸೋಲು ಬತ್ತುಂಡಲ ಸಮಾಜಡು ಜನಕಲ್ನೊಟ್ಟು ಗೊಪ್ಪುವ ಪಂಪ ಬಹುಶಃ ನಾನು ಮಾತ ಎನ್ನ ಸಹೋದರಡ ವಿನಂತಿ ಮಲ್ತೊನ್ವೆ ವಾ ಸಂದರ್ಭಡ್ಲ ಕ್ರೀಡಾ ಮನಸ್ಸುಡು ಗೊಬ್ಬುಲೆ ಸಮಾಜಗೂ ಶಕ್ತಿ ಆಪಿನ ಯುವ ಶಕ್ತಿ ಆಲೆ ಈ ದೇಶದ ಭವಿಷ್ಯ ಭಾರತದ ಸಂಕಷ್ಟಕ್ಕೂ ಸ್ಪಂದಿಸಾವಿನ ಯುವ ಜನಕುಲು ಪಂಪಿನ ಮನಸ್ಸುಡು ಜಾತ್ಯಾತೀತ ಮನಸ್ಸುಡು ಕ್ರೀಡೆದೊಟ್ಟುಗು ಸಂಸ್ಕೃತಿ ಸಮಾಜನು ಈ ದೇಶದ ಗಟ್ಟಿಯಾಯಿನ ಮಣ್ಣದ ಮಾತ ರೀತಿದ ಸಂಸ್ಕೃತಿನ ಏಕತೆಡುಪುನ ಒಂಜಿ ವಿಶಿಷ್ಟ ತೆಡುಪುನ ಏಕತೆನು ಓರ್ಪುನ ಕೆಲಸ ಮಲ್ಪಲೆನ್ ಪನಂದು ಗೆಂದಿನಗಳಿನ ಅಭಿನಂದಿಸಾವೆ. ಕಾಣಿಡಿಂಚು ಗೊಬ್ಬುದು ಸೋತುದು ಬಹುಶಃ ತುಂಬಾ ಸಂತೋಷ ಇನ ಪನ್ನಗ ಈ ಒಂಜಿ ಬಹುಮಾನ ವಿತರಣೆ ಈತ ಜನ ವೇದಿಕೆ ಕುಲ್ದ ಒಂಜಿ 25 ಜನಕ್ಕೆ ಸನ್ಮಾನ ಮಲ್ತ ಈತ ಜನ ಕ್ರೀಡಾಪಟುಗಳು ನಿಗಲು ಮೂಲು ಇನಿ ಅವೇನು ತೂವರೆ ಕಾತುಕೊಲ್ದರು. ಬಹುಶಃ ಒಂದುವೇ ನಮ್ಮ ಕಡಂದಲದ ಶಕ್ತಿಯಿಂದ ಇನ್ನೊಂದು ಆ ಶಕ್ತಿನ ಆ ಒಂಜಿ ಸಮಾಜಮುಖಿಯಾಯಿನ ಯೋಚನೆನು ಓರ್ಪಿನ ಮನಸ್ಸನ್ನು ನಿಗಲು ಯುವ ಕ್ರೀಡಾಪಟುಗಳು ಇನಿ ಕಡಂದಲೆಯ ಪಾಲಡ್ಕ ಸುತ್ತಮುತ್ತದ ಗ್ರಾಮದ ಎನ್ನ ಪ್ರೀತಿದ ಸಹೋದರರು ನಿಗಲು ನನಾತು ಗೊಬ್ಬುಲೆ ಸೋತನಗ ಗೆಲ್ಲುವನ್ನು ಯೋಚನೆ ಮಲ್ಪುಲೆ ನಿಗಲ್ನೊಟ್ಟುಗು ಸದಾ ಎಂಕುಲು ಒಪ್ಪೊಂದು ಪನೊಂದು ನಮ್ಮ ನಮ್ಮಿನ ಸುಬ್ರಹ್ಮಣ್ಯ ಮುಲ್ಪದ ದೈವಾಯಿನ ಧೂಮಾವತಿ ಮಾತ ಧರ್ಮದ ದೇವರು ನಮ್ಮನ್ನು ಕಾಪಾಡಂದು ಪನೊಂದು ಎನ್ನ ಪಾತ್ರವನ್ನು ಮುಗಿಪ. ಜೈ ಹಿಂದ್ ಜೈ ಕರ್ನಾಟಕ. ಎತ್ತುಕೊಂಡ ಗಂಟೆ ಬರಟ ಪಾತ್ರ ಸೋಲು ಬೊಕ್ಕ ಗೆಲುವು ಸಮಾನವಾದ ಸ್ವೀಕಾರ ಮಾಡ್ಕೊಡು ನಮ್ಮ ಏಪಲ ಪ್ರತಿಯೊಂದು ಬಂದಲಿಗಳ ಆಧಾರಿಯಾದಿಪ್ಪಡು ಖಂಡಿತವಾದ ಈ ಬರ್ತಡೆ ನಮ್ಮ ನಾಟಕನ ಅಡಮೇಜ ಪುದಾರ ಕಂಪನಿ ಅದನ್ನು ನಮ್ಮ ಪಾಲ್ಗೊಳ್ಳುತ್ತಿದ್ದರು. ರಮೇಶ್ ಗೀತಾ ಶೆಟ್ಟಿ ಎಲ್ಲರೂ ಗೊತ್ತು ಬಾಂಬಾಯಿ ನಮ್ಮ ಆತ್ಮೀಯರನಗಳು ಗುರುತಾಂಗ ಕೊರದು ಪರಲ ಗಂಟೆದ ಒಂದು ಕ್ರೀಡಾಕೂಟವು ಐತಪ್ಪ ಅಖಿಲ ಪರವಾದ ಶ್ರೀಯುತ ಅರುಣ್ ಶೆಟ್ಟಿ ಮೇರೆ ಗೌರವ ಸ್ಮರಣೆಗೆ ಬಕ್ಕ ಸಲ್ಲೆಯನ್ನು ಪಡೆಯವರು ಬಂದ ಇವರ ಭಿನ್ನಪಡ್ತದಲ್ಲ ಅಂಚನೆ ಈ ಬರ್ತಡೆ ಸತೀಶ್ ಪೂಜಾರಿ ಆರನೇ ಪರವಾದ ಮೇರೆ ನಮ್ಮ ಸಂತೋಷ್ ಭಂಡಾರ್ಲು ಬರ್ತಡೆ ಗೌರವದ ಸ್ಮರಣೆಗೆ ಶಾಲೆಯನ್ನು ಅಂಚನೆ ಮುನಿಂಜಿ ಗುರುತಾಂಗ್ ಕೊರ್ನ್ಯಾರು ನಮ್ಮ ಕಡಂಗಲದ ದೇವಸ್ಥಾನದ ಆಡಳಿತ ಅಧ್ಯಕ್ಷರ ನೆಚ್ಚಿನ ಶ್ರೀಯುತ ಸತೀಶ್ ಶೆಟ್ಟಿ ದೊಡ್ಡ ಮನೆಗಿತ್ತು ನಿತ್ಯ ಆತ್ಮೀಯರು ಮೆರೆಗಳ ಬರ್ತಡೆ ಗೌರವದ ಸ್ಮರಣೆಗೆ ಬಕ್ಕ ಶಲ್ಯ ಸಂದೇಹಗಳು 6ನೇ ಪರವಾದ ಆದರ್ಶ ಶೆಟ್ಟಿ ಮೇರೆ ಗೌರವಡು ಪಡೆಯುವುದಿಲ್ಲರು ಶ್ರೀಯುತ ದೈಹಿಕ ಶಿಕ್ಷಕರು ನಿವೃತ್ತರು ಕಡಂಗಲದ ಪ್ರೌಢಶಾಲೆ 1 ತನ್ನ ಕಾರ್ಯ ಮುಂದುವರಿಸಿದ್ದಾರೆ. 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150
ಮಾತಿರ್ಲ ನಮ್ಮ ನಿರೀಕ್ಷಣೆ ಪಂಚಿನ ಇದೊಂದು ಕ್ರೀಡಾಲಯ ಕೊಡು ಕ್ರೀಡಾ ಸಾಧನೆ ಮಲ್ತು ಬೆಳೆಯುವ ಅಣ್ಣಕ್ಕೆ ರಡ್ಡು ಪಾತ್ರೆ ಗೆರಡಿಗೆ ನಮ್ಮ ಮಾತಿರ್ಲ ಕಡಮಲದ ಶಾಲೆಡೆ ಓದುದು ಇತ್ತಿನಕಲಿ ಈ ಕಡಮಲದ ಪ್ರೌಢ ಶಿಕ್ಷಣ ಸಂಸ್ಥೆಯಿಂದ ಇತ್ತಿನಿಂದ ಆಯ್ತು ದೈಹಿಕ ಶಿಕ್ಷಕರ ಅಧಿಕಾರ ಪ್ರವೃತ್ತಿ ಮಲ್ತಿನ ಬೋತಿರ್ಲತ್ತೆ ಎಂಜಲ್ನ ಗುರುಕುಲು ಶ್ರೀಯುತ ಸರಸ್ವರ ರೈಕಲು ಮಿರನ ಬಾಯಿರ್ದು ರಡ್ಡು ಪೆರ್ಲ ಪಾತ್ರ ಈ ಕುರಿತು ನಮಗೆ ಬರೋಡು ಕ್ರೀಡಾ ಸ್ಫೂರ್ತಿದಾಯಕ ಇರಲಂದು ಕ್ರೀಡಾ ಪಟುಲ ಅಂದು ಇವ್ರನ್ನ ಪೆರ್ಲ ಒಂದು ಪಾತ್ರ ಕಾದು ಕಾತರೊಂದಿಲ್ಲ ಕಡಮಲೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಜರುಗಿದ 5ನೇ KPL 2026 ಈ ಪಂದ್ಯಾಟ ಬೆಳಗಿನಿಂದ ಸಂಜೆವರೆಗೆ ಇಲ್ಲಿ ಜರುಗಿದೆ. ನಾವೀಗ ಮುಕ್ತಾಯ ಸಮಾರೋಪ ಸಮಾರಂಭದಲ್ಲಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ದಾನಿಗಳೇ ಹಾಗೂ KPL 8 ತಂಡದ ನಾಯಕರು ಹಾಗೆ ಆ ತಂಡದ ಮಾಲಕರು, ಹಾಗೆಯೇ ಇವತ್ತು ಬೆಳಗಿನಿಂದ ಸಂಜೆವರೆಗೆ ಆಡಿದಂತಹ ಕ್ರೀಡಾಪಟುಗಳು, ಹಾಗೆಯೇ ಪತ್ರಕರ್ತರು ಮತ್ತು ಇದರ ಹಿಂದೆ ಕೆಲವು ದಿವಸಗಳ ಹಿಂದಿನಿಂದ ಇಲ್ಲಿಯವರೆಗೆ ಶ್ರಮಿಸಿದಂತಹ ಎಲ್ಲ ಯುವಕರೇ. ಇದು ಈಗ ಹೆಚ್ಚು ಮಾತಾಡುವ ಸಮಯ ಅಲ್ಲ, ಯಾಕಂತ ಹೇಳಿದ್ರೆ ಯಾವಾಗ ನಾವೊಮ್ಮೆ ಬಹುಮಾನ ತಗೊಂಡು ಮನೆಗೆ ಹೋಗುವುದು ಅಂತ ಕಾಯ್ತಾ ಇದ್ದಾರೆ ಆಟಗಾರರು. ಆದ್ರೆ ಒಂದೆರಡು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗಾಗಲೇ ನಮ್ಮ ಶ್ರೀಯುತ KP ಸುಚರಿತ ಶೆಟ್ಟಿ ಅವರು ಹೇಳುವುದನ್ನೆಲ್ಲ ಹೇಳಿ ಆಗಿದೆ. ಅದರಲ್ಲಿ ಏನು ಉಳಿಲಿಲ್ಲ. ಇನ್ನು ಕಬ್ಬನ್ನು ಗಾನಕ್ಕೆ ಕೊಟ್ರೆ ಅದರಲ್ಲಿ ಮತ್ತೆ ಏನು ಉಳಿಲಿಲ್ಲಂತೆ. ಹಾಗೆ ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಅದರಲ್ಲಿ ಏನು ಮತ್ತೊಬ್ಬರು ಮಾತಾಡ್ಲಿಕ್ಕೆ ಉಳಿಯುವುದಿಲ್ಲ. ಆದ್ರೆ ಈ ಒಂದು ಗ್ರಾಮೀಣ ಮಟ್ಟದ KPL ಪಂದ್ಯಾಟ 5 ವರ್ಷದಿಂದ ಇಲ್ಲಿ ಜರುಗ್ತಾ ಇದೆ. ಗ್ರಾಮೀಣ ಮಟ್ಟದ ಯುವಕರ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಈ ಒಂದು ಸದಾ ಅವಕಾಶ. ಯಾವುದೇ ಒಂದು ಕ್ರೀಡೆ ಆಗಲಿ ಅಲ್ಲಿ ಅವರ ಸಾಮರ್ಥ್ಯ, ಅವರ ಶಕ್ತಿ ಪ್ರದರ್ಶನ ಮಾತ್ರ ಅಲ್ಲಿ ವಿಜೇತರಾಗಲಿಕ್ಕೆ ಸಾಧ್ಯ. ಯಾವಾಗಲೂ ಕ್ರೀಡೆ ಎಂಬುದು ಅದು ಇನ್ನೊಬ್ಬರ ಹತ್ರ ಫೈಟ್ ಮಾಡಿ ಆಡಿ ಮಾತ್ರ ವಿಜೇತರಾಗಲಿಕ್ಕೆ ಸಾಧ್ಯ. ಬೇರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಸ್ಪರ್ಧೆ ಇಲ್ಲದೆ ವಿಜೇತರಾಗಬಹುದು, ಆದರೆ ಕ್ರೀಡೆ ಹಾಗಲ್ಲ. ನಾವು ಸ್ವತಃ ಅದರೊಟ್ಟಿಗೆ ಸೆಣಸಾಟ ಮಾಡಿ ನಾವು ವಿಜೇತರಾಗಬೇಕೇ ಹೊರತು ಯಾರಿಗೂ ಕೂಡ ಸುಲಭದಲ್ಲಿ ಬಹುಮಾನ ಸಿಗುವುದಿಲ್ಲ. ಕ್ರೀಡಾಪಟುಗಳೇ, ಸೋತವರು ಬೇಸರ ಮಾಡಬಾರದು. ಯಾಕಂತ ಹೇಳಿದ್ರೆ ನಿಮಗೆ ಸೋತವರಿಗೆ ಒಂದು ಅನುಭವ ಆಗ್ತದೆ. ಮುಂದೆ ನಾವು ಹೇಗೆ ಆಡಬೇಕು, ನಾವು ಎಲ್ಲಿ ಎಡವಿ ಬಿದ್ದಿದ್ದೇವೆ, ಮುಂದೆ ಅದನ್ನು ಹೇಗೆ ಸರಿಪಡಿಸಿಕೊಂಡು ಹೋಗಬೇಕು ಅಂತ ಹೇಳಿ ಒಂದು ಅನುಭವ ಆಗ್ತದೆ. ಇವತ್ತು ಬೆಳಗಿನಿಂದ ಸಂಜೆವರೆಗೆ ಆಡಿ ವಿಜೇತರಾದಂತಹ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅದರ ಒಟ್ಟಿಗೆ ಸೋತರು ಕೂಡ ಬೇಸರ ಮಾಡದೆ ಅವರಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಡಮಲೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಿಮಗೆ ಶುಭವನ್ನು ಹಾರೈಸುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಕಡಗಲ ಫ್ರೆಂಡ್ಸ್ ಆಸೀನ ಹಿಂದಿನ ವರ್ಷದ 2ನೇ ತಂಡಲ್ನ ಲೀಗ್ ಮಾದರಿ ಪಂದ್ಯಾಟ ಅತಿ ಅಚ್ಚುಕಟ್ಟಡ ಪೊರ್ಲಕಟ್ಟು ನಡೆಸಬೇಕಾಗಿದೆ. ಹೆತ್ತ ಅಪ್ಪ ಮನೆಗೆ ಹೆಗ್ಗನವೇ ಮುದ್ದು ಅಂಡ ಅಣ್ಣೇರ್ನ ಕುಗ್ಗೆಲ್ಲು ಮಿತ್ತುಕೊಳ್ಳುಂಡ ಐತಾತಿ ಎತ್ತರದ ಜಾಗೆಜ್ಜಿಗೆ ಅಪ್ಪನ ಮಟ್ಟೆಲ್ಲು ಜಿಪ್ಪಿಂದ ಐತಾತಿ ಪುರದ ಜಾಗೆಜ್ಜಿಗೆ ಖಂಡಿತವಾದ ಈ ಜಾಗೆ ಮಲ್ಲ ಜಾಗೆ ಹೋಗಿ ಅವು ವಿದ್ಯಾ ಸಂಸ್ಥೆ ವಿದ್ಯಾ ದೇಗುಲಗಳ ಹೋಗಬೇಕ ಗುರುಕುಲ ಅಪ್ಪನ ಸಾರಥಿರೊಟ್ಟಿಗೆ ಈ ಪುರ್ಲ ಪಾತ್ರ ಪನ್ನೆಂಚಿನ ಹಿರಿಗೆ ಅನಂತನಂತ ಬಂದನೆಲೆ ಮೆತ್ತೊಟ್ಟಿಗೆ ನಮ್ಮ ಈ ಒಂದು ಪುರ್ಲ ಕಂಡದ ಪಾತ್ರ ನಮ್ಮೊಟ್ಟಿಗೆ ಬರೋಡ ಐನಾರು ಬೇತೆ ಇರಲತ್ತೆ ಕಡಮಲದ ಮುನ್ನಡೆ ಬೆಳೆಯಂಚಿನ ಪ್ರತಿಭೆ ಮೇರೆ ಪಡೆಯಲಾಂದು ಸಭೆಕೇರ್ ಮಟ್ಟಿಗೆ ಸೇರಂದಾಂಡ ಮಾನ್ಯ ಆದರ್ಶ ವ್ಯಕ್ತಿಲಾಂದು ಈ JCI ಬ್ಯಾಂಕ್ಸ್ದ ಅಧ್ಯಕ್ಷರುಗಳಂದು ಶ್ರೀಯುತ ಸುರೇಂದ್ರ ಭಟ್ ನೇರ್ನ ರಡ್ಡು ಪುರ್ಲ ಪಾತ್ರ ಈ ಪ್ರತಿ ನಮ್ಮೊಟ್ಟಿಗೆ. ಆತ್ಮೀಯ ನಮ್ಮೆಲ್ಲ ಕಡಂದಲೆಯ
ಯುವ ಶಕ್ತಿಗಳಿಗೆ ಪ್ರಪ್ರಥಮವಾಗಿ ವಂದಿಸಿಕೊಳ್ತಾ ವೇದಿಕೆಯಲ್ಲಿ ಸುಚಿತ್ ಅಣ್ಣ ಇದ್ದಾರೆ, ಪಿಟಿ ಮಾಸ್ಟರ್ ಇದ್ದಾರೆ, ಮತ್ತೆ ಹರೀಶ್ ಅಣ್ಣ ಇದ್ದಾರೆ, ಅದೇ ರೀತಿ ಜಗದೀಶ್ ಕೇಶ್, ನಮ್ಮ ಅರುಣ್ ಶೆಟ್ಟಿ ಮತ್ತೆ ಎಲ್ಲ ನಮ್ಮ ಬಂಧುಗಳು ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕಳೆದ 1-2 ವಾರಗಳ ಹಿಂದೆ ಕಡಂಗಲಿಯ ಒಂದು ಗಣೇಶೋತ್ಸವದಲ್ಲಿ ತುಂಬಾ ಸಭೆ ಸೇರಿತ್ತು. ಯಾಕೆ ಅಂತ ಹೇಳುವಾಗ ನನಗೆ ತುಂಬಾ ಒಂದು ಆಶ್ಚರ್ಯ ಆಯ್ತು, ಯಾಕೆ ಇಷ್ಟು ಜನ ಸೇರಿದೆ ಅಂತ ಹೇಳಿದ ಕೇಳಿದೆ. ಅಲ್ಲಿ ಮ್ಯಾಚಿನ ಒಂದು ಬಿಡ್ಡಿಂಗ್ ಆಗ್ತಾ ಇದೆ ಅಂತ ಒಂದು ಸುದ್ದಿ ಕೇಳ್ತು. ತುಂಬಾ ಜನ ಕಡಂಗಲಿಯ ಎಲ್ಲ ಯುವ ಶಕ್ತಿಗಳು ಇವತ್ತು ಪಂದ್ಯ ಎಷ್ಟು ಯಶಸ್ವಿಯಾಗಿ ಆಗ್ಬೇಕಂತ ಹೇಳಿದ್ರೆ ಇದು ನಿನ್ನೆ ನಡೆದಂತ ಒಂದು ಆಯೋಜನೆ ಇಲ್ಲ. ಇದರ ಹಿಂದೆ ಸಾಕಷ್ಟು ದಿನಗಳ ಒಂದು ಶ್ರಮ, ಅದರ ಹಿಂದೆ ಆರ್ಥಿಕ ಸಹಕಾರ ಇರ್ಬೋದು, ಆರ್ಥಿಕ ಒಂದು ಕ್ರೋಢೀಕರಣ ಇರ್ಬೋದು. ಮ್ಯಾಚ್ ಮಾಡುವಲ್ಲಿ ಸಾಕಷ್ಟು ಕಷ್ಟ ನೋವುಗಳನ್ನು ಅನುಭವಿಸಬೇಕಾಗ್ತದೆ. ಈ ಹಿಂದೆ ಶ್ರಮ ಪಟ್ಟಿರತಕ್ಕಂಥ ಕಡಂಗಲಿಯ ಪ್ರೀಮಿಯರ್ ಲೀಗ್ KPL ಕಳೆದ 5 ವರ್ಷಗಳಿಂದ 4 ವರ್ಷಗಳಿಂದ ನಿರಂತರವಾಗಿ ಈ ವರ್ಷ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ. ತುಂಬಾ ಸಂತೋಷ. ಇದರ ಹಿಂದೆ ಶ್ರಮ ಪಟ್ಟಿರುವವರು ತುಂಬಾ ಇಡೀ ತಂಡದ ಎಲ್ಲ ಸದಸ್ಯರು ನಿಮ್ಮೆಲ್ಲರ ಶ್ರಮವನ್ನು ಹಾಕಿದಿರಿ. ಆದರೆ ಒಂದು ಕ್ರೀಡಾಕೂಟ ಯಶಸ್ವಿ ಆಗ್ಬೇಕಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಅದರಲ್ಲಿ ಮುಂದೆ ನಿಲ್ಲಲೇಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇದರ ಹಿಂದೆ ಇರತಕ್ಕಂಥ ಶ್ವೇತ ಸಂತೋಷ್ ಭಂಡಾರ್ ಇರ್ಬೋದು, ರಂಜಿತ್ ಇರ್ಬೋದು, ಅದೇ ರೀತಿ ಆದರ್ಶ್ ಇರ್ಬೋದು, ಕೇಶವ್ ಇರ್ಬೋದು, ಸಜಿತ್ ಇರ್ಬೋದು, ಪ್ರಸಾದ್ ಇರ್ಬೋದು, ಮತ್ತು ನಮ್ಮೆಲ್ಲ ಬಂಧುಗಳು ಈ ಒಂದು ಕ್ರೀಡಾಕೂಟದ ಯಶಸ್ವಿಗೆ ಸಂಪೂರ್ಣ ಸಹಕಾರ ಮಾಡಿ ತುಂಬಾ ಜನ ಹೆಸರು ಹೇಳಲಿಕ್ಕೆ ತುಂಬಾ ಜನ ಹೆಸರು ಎಲ್ಲ ಸಹಕಾರ ಮಾಡಿದಿರಿ. ಅದೇ ರೀತಿ ಇವತ್ತು ನಡೆದಂತ ಬೆಳಗಿನ 8 ತಂಡಗಳು ತುಂಬಾ ಚಂದವಾಗಿ ಆಡಿದ್ದೀರಿ. ಸೋಲು ಗೆಲುವು ಯಾವತ್ತೂ ಶಾಶ್ವತ ಅಲ್ಲ. ಸೋತಾಗ ನಾವು ಹಿಗ್ಗದೆ ನಾವು ಗೆದ್ದಾಗ ಕುಗ್ಗದೆ ಅದನ್ನು ನಾವು ಅನುಭವಿಸುವುದು ನಿಜವಾದ ಒಂದು ಕ್ರೀಡಾ ಪ್ರೇಮ. ಇವತ್ತು ಸೋತವರಿಗೂ ಏನು ಬೇಜಾರು ಮಾಡಬೇಡಿ. ಮುಂದಿನ ಬರುವ ವರ್ಷ KPL ಪಂದ್ಯಾಟ ಮತ್ತೊಮ್ಮೆ ಆಗ್ತದೆ. ಗೆಲ್ಲುವಂತ ಅವಕಾಶಗಳು ಯಾವತ್ತೂ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ತಂಡಗಳು ನೀವೆಲ್ಲ ಒಂದು ಬಲಿಷ್ಠ 8 ತಂಡಗಳು ಒಳ್ಳೆ ರೀತಿಯಲ್ಲಿ ಆಡಿದ್ದೀರಿ. ಕಡಂಗಲಿಯ ಮತ್ತು ಕ್ರೀಡಾಂಗಣ ಹೇಳಿದ್ರೆ ಎಷ್ಟೋ ಇತಿಹಾಸವನ್ನು ಕೊಟ್ಟಂತ ಒಂದು ಕ್ರೀಡಾಂಗಣ. ಇಲ್ಲಿ ಆಡಿದಂತ ಎಷ್ಟೋ ಕ್ರೀಡಾಪಟುಗಳು ಇವತ್ತು ಒಳ್ಳೆ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ನಮ್ಮೆಲ್ಲ ಬಂಧುಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಕಡಂಗಲಿಯ ಪ್ರೀಮಿಯರ್ ಲೀಗ್ ಪಂದ್ಯಾಟ 5ನೇ ವರ್ಷದ ಪಂದ್ಯಾಟ ತುಂಬಾ ಚಂದವಾಗಿ ಮೂಡಿ ಬಂದಿದೆ. ಇದರ ಹಿಂದೆ ಶ್ರಮಪಟ್ಟಿರತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೆ, ಅದೇ ರೀತಿ ಕಡಂಗಲಿಯ ಪ್ರೀಮಿಯರ್ ಲೀಗ್ ತಂಡಕ್ಕೆ ಅವರ ಸಂಘಟನೆಗೆ ಸಹಕಾರ ಮಾಡಿದಂತ ಎಲ್ಲ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಗೆದ್ದ ತಂಡಗಳಿಗೆ ಪ್ರೀತಿಯ ಒಂದು ಅಭಿನಂದನೆ. ಇವತ್ತು ವಿಜೇತರು ಮತ್ತು ರನ್ನರ್ಸ್ ವಿನ್ನರ್ಸ್ ಎರಡೂ ತಂಡಕ್ಕೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಡಂಗಲಿಯ ಪ್ರೀಮಿಯರ್ ಲೀಗ್ ತಂಡದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶ ವಂದನೆಗಳು. నాలుగు జనకుల పొరల గంటడు కేంద్రక పొరలు మైదించిన పాత్ర మెరుగు విడలించిన అనంతనంత వందనలు అంచనే ననరి ఆత్మీయులు శ్వేత కేశవ్ మేరు ఈ పొర్తుడు రడ్డు పొరల పాత్ర. ಹಲೋ ಕಡಂದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಜೀರ್ಣೋದ್ಧಾರದ 1 ತಾರೀಕಿಗೆ ಎಲ್ಲ ಫೆಬ್ರವರಿ 1 ತಾರೀಕಿಗೆ ಮೀಟಿಂಗ್ ನಡಪರುಂಡು. ಜೀರ್ಣೋದ್ಧಾರದ ಅಂಚ ಮಾತಿರ್ಲ ನಮ್ಮ ಕ್ರೀಡಾಭಿಮಾನಿ ಅಂಚನೆ ಭಕ್ತಾಭಿಮಾನ ಆದ ದೇವಸ್ಥಾನಕ್ಕೆ ಬರೋಡು ಬಂದು ಎಲ್ಲಂಜಿ 10 ಗಂಟೆಗೆ ಮಾತಿರ್ಲ ದೇವಸ್ಥಾನ ಬರೋಡು ಅಂಚನೆ ಮೋಕೆಡೆಂಗಲು ಲೆತ್ತೊಂದಿಲ್ಲ ಮಾತಿರ್ಲ ಬರೋಡು ಬಂದು ವಿನಂತಿ ಮಲ್ತೊಂದಿಲ್ಲ ಅಂಚನೆ ಎಲ್ಲಂಜಿ ಮೂಳು ನಮ್ಮ ಧೂಮಾವತಿ ದೈವದ ನೇಮೋತ್ಸವ ನಡಪರುಂಡು ಅಂಚನೆ ಕಂಬಳೋತ್ಸವ ನಡಪರುಂಡು ನೆಕ್ಕಲ ಮಾತೆಲ್ಲ ಬರೋಡು ಬಂದು ಯಾನು ಕೇಳೊಂದಿಲ್ಲ ಆತೆ. ಅಕ್ಕರ್ದ ಕರಣಿ ಆಲಿಸೇರ್ ಕಿವಿ ಕೊರ್ದು ಕೊಂಡ ಮಲ್ತದು ಈ ಬರ್ತದೆ ನಿಖಲ ಮಾತೆಲ್ಲ ಬರ್ತದೆ ಸೇರಲ್ಲ ಬಂದು ಪಾತ್ರ ನಿಖಲಿಗೆ ಮುನ್ನೂರು ದಿನ ಅಂದಲ್ಲ ನಿಮ್ಮಲ್ಲಿ ಬಾಬಂದಕ್ಕೆ ನೇರವಾದ ನಿಖಲ್ದ ದಿನ ಮದಿನೆಲ್ಲ ಆಯ್ತದ ಪರ್ಲ ಬಲಕಲು ಖಂಡಿತವಾದ ಕೈಸೇರ ಬರ್ತೆ KPL 2025 ಈ ಪ್ರದೇಶಲ್ ಈ ವರ್ಷ ಪಂಚನ ಆಯ್ತು ನನ್ನ ಅವು ಪರ್ಮದ ವರ್ಷ ಪಂಚವರ್ಣ ಕಾರ್ದೀಪ್ರವು ಮಾತೆಲ್ಲ ಪದಾರ್ಥ ಹೊರಜೋರ ದಾಟಿಬಿಟ್ಲು ಕಡಲಲ್ಲಿ ನಮ್ಮದು ಈ ಪಂಚವರ್ಷದ ಯೋಜನೆದ ಏವಂಗಿ ಪರ್ಲ ಪಲಿಕೆಯಲ್ಲಿ ಬಸೇರ್ನ ಬಂದು ನನ್ನನ್ನು ಎದುರು ಯೋಜನೆ 4 ಫಲಕಗಳು ಖಂಡಿತವಾದ ಒಂದು 5ನೇ ವರ್ಷ ಆಗಿನವರ ಈ 4 ಫಲಕಗಳು ಆಯೋಜನೆ ಮಾಡ್ತಾರೆ. ಖಂಡಿತ ಈ 4 ಫಲಕಗಳ ಸಾಧನೆ ಅವು ನಿಖಲ್ನ ಬೆರೆತಾಂಗಿ ಒಟ್ಟಿಗೆ ಬರೆದಿದೆ. ಸ್ವಾರ್ಥಿಯಾಗಿಪ್ಪ ನಿಸ್ವಾರ್ಥಿಯಾಗಿದೆ ಒಬ್ಬರು ಕಡಮಟ್ಟೆಲ್ಲ ಬೆರಿತಾಂಗಿ ಬರೆದಿನ ಬಲಗೈ ಬಂತು ಬೆಸ್ಟ್ ಬ್ಯಾಟ್ಸ್ಮನ್ ಪಂಪನ ಇತ್ತು ಮೇಂಡ ಓರಿಗೆ ಸಲ್ಲಿಕೆ ಹಾಕಲಿಕ್ಕೆ ಮೇಂಡ ನಮ್ಮ ತೀರಂಚಿನ ವೆರಿ ಬೆಸ್ಟ್ ಪ್ಲೇಯರ್ ಬೆಸ್ಟ್ ಬ್ಯಾಟ್ಸ್ಮನ್. Yes! Who is this?
ಬೆಸ್ಟ್ ಬ್ಯಾಟ್ಸ್ಮನ್ ಬಂದ ಪುದಾರಿ ಕುಮಾರ ಹೌದು ರಂಜನ್ ಸಂತೋಷ್ ಜೈ ಪುಲ್ಲಾರ್ ಸಂತೋಷ್ ಹೌದು ಬರ್ತದೆ ನೇರವಾದ ಬೆಸ್ಟ್ ಬ್ಯಾಟ್ಸ್ಮನ್ ಬಂದ ಸ್ಮರಣೆಯನ್ನು ಪಡೆಯುವುದು ಇನ್ನು ಪರವಾದ ತಂಡದ ಓರ್ಲ ಆಟಗಾರರು ಬರೋದು. ಈ ಒಂದು ಸ್ವರ್ಣ ಫಲಕನು ನಮ್ಮ ದೈಹಿಕ ಶಿಕ್ಷಕರ ಶ್ರೀಯುತ ಸದಸ್ಯರ ರೈತರು ಬರೆದು ಸ್ಮರಣಿಕೆಯನ್ನು ಸಂಭವಿತ ಮಾಡಬಾರದು. ಸಂತೋಷ್ 105 ಐಕಾನ್ ಪ್ಲೇಯರ್ ಜೈ ತುಲ್ನಾರ್ದ ಆರನ ಪರವಾದ ಚೌರಣ್ಣರು ಸ್ಮರಣಿಕೆಯನ್ನು ಬರೆಯೋರು ಬಂದು ಕೇಳಿಲ್ಲ. ಬೆಸ್ಟ್ ಬ್ಯಾಟ್ಸ್ಮನ್ ಐದು ಪಕ್ಕದ ಆದಂಬಿಕೆಯಿಂದ ಪ್ರತಿಯೊಂದು ದಾಂಡಿಗರು ಬ್ಯಾಟ್ ಬದಲು ಬರೆಯೋರು ಆಗ ಗೊಬ್ಬರ ಕಡಿವಾಣ ಪಾತ್ರ ಬೆಸ್ಟ್ ಬೌಲರ್ ಗೋಡಿಗೆ ಅತಿಥಿನ ಬೌಲರ್ನ ಪೀಠ ಅಲಂಕಾರ ಮಾಡಿದ ನಂತರ ಬೆಸ್ಟ್ ಬೌಲರ್ ಎಂಪಿಎಲ್ ಬರ್ತಿನ ಈ ಕ್ರೀಡಾಲೋಕರು ತನ್ನ ಕ್ಯಾಪ್ಟನ್ ಶ್ರೀಕಾಂತ್ ಈ ಬರ್ತಿನ ಕ್ಯಾಪ್ಟನ್ ಈ ಬರ್ತಿದೆ ಈ ಪ್ರೈಸಿನ ಜಗದೀಶ್ ಕೋಪ್ಲನ್ ಅವರು ಗೌರವರು ಬರೆದು ಸಂಕಲ್ಪ ಮಾಡ್ತಾರೆ. ಶ್ರೀಕಾಂತ್ ಕಡಂಕಲು ಸ್ಕಂದ ತಂಡದ ಭರವಸೆಯ ಬೌಲರ್ ಬಿಪಿನ್ ನಾಗರಿಗೆ ಅದೇ ಪೇರು ನೆನಪುಗಾರಿಕೆ ಮಾಡುವಂಚಿನ ಬೆಸ್ಟ್ ಬೌಲರ್ ಬೆಸ್ಟ್ ಫೀಲ್ಡರ್ ಸ್ಮರಣಿಕೆಗೆ 10 ಜನ ಆಯ್ಕೆ ಆಗಿದ್ದಾರೆ. ಆಗ 10 ಜನ ಮ್ಯಾಚಿನ ಕ್ಯಾಲ್ಕುಲೇಷನ್ ಮಾಡ್ತಿದ್ದ ಇಂಪಾರ್ಟೆಂಟ್ ಅಂದ್ರೆ ಏನಾಗ ನಮ್ಮನೆ ತರ್ಮದ ಈರ್ಗ ಮಣ್ಣದ ಪ್ರತಿ ಜನ ಆಯ್ಕೆ ಮಾಡುವ ಅವು ಫೈನಲ್ ಕಾದಾಟದ ಒಂದು 6 ತಲುಪಿಲ್ಲ ಅವು 11 6 ತಲುಪಿಲ್ಲ ದೀರ್ಘ ಸುದೀರ್ ಕಲಾಂತಲು ನೇರ ಪರ ಮೇರೆಗೆ ಈ ಒಂದು ಫಲಕ ಸಂಬಂಧ ಅವರೊಂದು ದೈವಿಗೆ ಹರೀಶ್ ಶೆಟ್ಟಿ ಈ ಬರ್ತಡೆ ಈ ಸ್ಮರಣಿಕೆಯನ್ನು ಕೊರತೆ ಗೌರವಿಸಲು ಸುಧೀರ್ ಕೊಡಗನೆ ನೇರ ಪರವಾದ ನೇರ ತಂಡದ ಆಟಗಾರರು ಬಿಟ್ಟುಕೊಡುವುದು ಅಂಚನೆ ಈ ಬರ್ತಡೆ ಮ್ಯಾನ್ ಆಫ್ ದ ಮ್ಯಾಚ್ ಬೇರೆಗೆ ಸಂಬಂಧ ಅವರು ಆರನ ಪರವಾಗಿ ಒಳ್ಳೆಯ ಬಾಲಪಟ್ಟದ ಪರವಾಗಿಲ್ಲರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರತಿಯೊಂದು ಬರ್ತಿದ್ದ ಫೈನಲ್ ಕಾದಾಟಗಳು ಯಾವೇ ಸರಿಯಾದ ಸಮರ್ಥನೆ ಆಟಗಾರು ಈ ವಿನಯ್ ಸ್ಪರ್ಧಾ ಅರುಣ್ ಶೆಟ್ಟಿ ಅವರು ಬರ್ತಡೆ ಗೌರವದ ಸ್ಮರಣಿಕೆ ಕೊಡದು ಗೌರವಿಸಲು ಬಂದಿರುವ ಭಿನ್ನಪ್ಪಿಲ್ಲ. ವಿನಯ್ ಸ್ಕಂದ ತಂಡದ ಆಟಗಾರ ಹಲೋ ಪ್ರತಿಯೊಂದು ಅಡೆತಡೆ ಉತ್ತಮ ಚೀನಾದ ಮಹಾಗೌಡ ಬ್ಯಾಟಿಂಗ್ ಪ್ರಬಲೆ ಫೀಲ್ಡಿಂಗ್ ಪ್ರಬಲೆ ಬೌಲಿಂಗ್ ಪ್ರಬಲೆ ಮ್ಯಾನ್ ಆಫ್ ದ ಸೀರೀಸ್ ನಿನ್ನ ಅಲಂಕಾರ ಮಾಡ್ತಿನ ಒಂದು ಪ್ಲೇಯರ್ ಇತ್ತಂದಾಗ ಅವರಾದಿತ್ತು Yes, Rajwal Yadav is one of the army. He is a legend player. Daniel ಯುರೋಪ್ ಅಲ್ಲಿಗೆ ಒಳಗೆ ಬಂದಿದೆ ಅಮೋಘವಾದ ಸ್ಮರಣಿಕೆ ಮ್ಯಾನ್ ಆಫ್ ದ ಸೀರೀಸ್. ಪ್ರತಿಯೊಂದು ಪದ್ಯಗಳ ಒಡ್ಡ ಗೌರವದ ಸ್ಮರಣಿಕೆ ಮ್ಯಾನ್ ಆಫ್ ದ ಸೀರೀಸ್ಗೆ ಈ ಬರ್ತಡೆ ಈ ಭಿನ್ನಾದಿಗದ ಕೂಟಡಿಗಳು ನಂಚಿನ ನಮ್ಮ ಆತ್ಮೀಯರು ಶ್ರೀಯುತ ಸುಚರ್ಣ ಶೆಟ್ಟಿ ಕಡಿಮೆ ನೇರು ಕೊರದು ಗೌರವಿಸಲು ಬಂದು ಏಳು ಭಿನ್ನಪ್ಪ ಇಲ್ಲ. ಹಲೋ 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 ಎಸ್ ನಾನು ತುಂಬದಾದ ಅಂದಕ್ಕೆ ಏನಂದ ಎಡಮ ತಂಡಲಿಡು ಹಲೋ ಹಲೋ ಎಡಮ ತಂಡಲಿಡು ಪ್ರಬಲ ಹೋರಾಟ ಸತ್ತು ವರೆಗೆ ಗತ್ತಡಿ ಗೌಡ ಗುಬ್ಬಿ ನಂಚಿನ ತಂಡಲು ಈ ಒಂದು ಪಂಚವಾರ್ಷಿಕ ಕಾರ್ದೀಪ್ ಇದ್ದವರ ಪೊರ್ಲ ಇನಾಮದ ಸುತ್ತಲೂ ಮೂಜಿ ಬೊಕ್ಕ ನಾಲಿಗೆ ಸೇರಿಕೊಂಡು ಬಂದಲ 4 ಟೀಮ್ಗಳು ಬೇಜಾರು ಪಾರದಲ್ಲಿ ಅಖಿಲೇಳ ಗೌರವದ ಸ್ಮರಣಿಕೆ ಸೇರಿಕೊಂಡು ಆಂಡ ಸೆಮಿಫೈನಲ್ ಪಂಪನ ರಡ್ಡು ಸೆಮಿಫೈನಲ್ ಇಬ್ಬರು ಅಲ್ಲಿಗೆ 5 ಸೋತಿನ ಮೇಲೆ ನಿಖಿಲ ಇನಾಮ ಕೊಡ್ತಾ ನಗದು ಪುರಸ್ಕಾರದ ಒಟ್ಟಿದ್ದು ಸ್ವರ್ಣ ಫಲಕ ಬತ್ತಿ ಬಿನ್ನೂರಿನ ಕೈತಾಂಗ ಮಾತ ಬಂದಿಲ್ಲ. ಓಕೆ
ಎಸ್ ಈ ಬರ್ತಡೆ ಸ್ವರ್ಣ ಫಲಕ ನಮ್ಮ ಆತ್ಮೀಯರು ನಿರಬಗೆರು ಜೆಸಿಒ ಬ್ಯಾಂಕ್ಸ್ ಅಧ್ಯಕ್ಷರು ಶ್ರೀಯುತ ಸುರೇಂದ್ರ ಭಟ್ ನೀರು ಕುರಿತು ಈ ಬರ್ತಡೆ ಸ್ವರ್ಣ ಫಲಕನ್ನು ಕುರಿತು ಸಹಕಾರ ಮಾಡಿಕೊಡು. ನಂದನೇಶ್ವರ ಬೇಸ್ ಹಲೋ 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 ಬೇಸ್ ಹಲೋ 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 ಕ್ರೀಡಾಕೂಟ ಅಂತಿಮ ಕ್ಷಣಕ್ಕೆ ಸಂಬಂಧ ಮಾತ್ರ ಸೇರ್ಪಲ್ಲ ಕಂಪನಿಯ ಕರ್ಮದೇಶ ಏನಿಗೆ ಪರ್ಲಗಂಟಿನ ಕ್ರೀಡಾಕೂಟ ಅದ್ದೂರಿಯಾದ ಮುಕ್ತಾದ ಹಂತಕ್ಕೆ ಸೇರಿದ ಚತುರ್ಥ ಬಹುಮಾನ ಐತನ್ನ ಅವಳು ಸೇಬತ್ತಿನ ಚತುರ್ಥ ಬಹುಮಾನ ತಂಡ ಸೇರಿದ ಅವು ನಮ್ಮ ತಂಡ ಕರ್ಮದ ತಂಡ ಜೈ ತುಳುನಾಡಿನ ನಮ್ಮಡೆ ಪದಾರ್ಥನ ನಿರೂಪಿಸಿನ ಬದುಕಂಡಿದ್ದ ಅವು ಜೈ ತುಳುನಾಡು ತೈಲವ ಬಂಧದ ಪೆರ್ಮೆನ ನಗರವನ್ನು ನಿರ್ವಹಿಸಿನ ಈ ಪರ್ಲಗಂಟದ ಕ್ರೀಡಾಕೂಟಗಳು 5,000 ಪಣದ 5 ವರ್ಷದ ಐಎನ್ಜಿ ಪರ್ಲ ಕಾಲದ ನಗದು ಪುರಸ್ಕಾರದ ಒಟ್ಟಿಗೆ ಸ್ವರ್ಣ ಫಲಕನು ಹೆಗಲಿಗೆ ಸಂಭವಿತವಂತೆಲ್ಲರೂ ಬತ್ತಿ ಹಿನ್ನೆಲೆ ಕಾಂಗ್ರೆಸ್ ಒಟ್ಟಿಗೆ ಜಗದೀಶ್ ಕೋಟ್ಯ ನಂಚನೆ ಸದಸ್ಯ ರೈತನ ಕೈತಾಂಗ್ರ ಒಟ್ಟಿಗೆ ಈ ಒಂದು ಗೌರವದ ಮಾನವಿಗೆ ಪರ್ಲ ಲೇಸದ ಅದ್ದೂರಿ ಅರ್ಪಣೆ ತರ್ಪಣೆ ಆವಡಿಗೆ ಸ್ವರ್ಣ ಫಲಕದೊಟ್ಟಿಗೆ ನಗದು ಪುರಸ್ಕಾರ ಸ್ವರ್ಣ ಫಲಕ ಸೇರನೆಂದು ಚೈತನ್ಯ ತಂಡವಾಗಿ ಬಂದ್ರೆ ನಿರೀಕ್ಷದ ಕುತೂಹಲ ಅತ್ಯುತ್ತಮವಾದ ಉಡವೆ ತಂಡವನ್ನು ನೀಡಿ ಎಲ್ಲ ಕಡಮಲ ಪಂಚ ಮೊದಲ ಆಯೋಜನೆಗೆ ಸುಖಾಂತರ ಅಂತ್ಯ ಕಾನ್ಫರೆನ್ಸ್ ಜೊತೆ ಕ್ರಿಕೆಟ್ ಪಂದ್ಯಾಟ ಕೆಪಿಎಲ್ 2000 ರೂಪಾಯಿ ಈ ಬರ್ತಡೆ ಹೋಲಗಾದಿದ್ದರಿಂದ ಐದು ಕಡಮುಟ್ಟಲ ಬೆರುತಾಂಗದ ಗೆದ್ದಿದ್ದು ತಂಡಗೆ ಆಸರಾಯಿತು ತಂಡ ರಡ್ಡನೆ ನಾನು ಘೋಷಣೆ ಮಾಡಿದ್ದರಿಂದ ಬೇತ ಹೇಳಕ್ಕೆ ಒಂದು ತಂಡ ರಡ್ಡನೆ ನಾನು ಗೆಲ್ಲುವ ತಂಡವೇಕೆಂದ ಅವು ಬೇತ ಹೇಳಕ್ಕೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ವಿವಿಧ ನೇತ ಸರ್ವ ಆಟಗಾರರೆಲ್ಲ ಲಭಿದೆ ಮೊದಲ್ ದಟ್ಟಿಗೆ ಇನಾಮ್ ದಟ್ಟಿಗೆ ಪಣ ಈ ಒಂದು ಪರ್ಲಗಂಟಿನ ಫಲಕನ ಪಡೆಯಲು ಬಂದಿಲ್ಲ ಮಾತನಂದಿಲ್ಲ ಗೌರವ ಎತ್ಕೊಳ್ಳಿಲ್ಲ ಏ ಬರ್ತಡೆ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ಪಾಲಡ್ಕದ ಪುಣ್ಯಾಲಿಗಳ ಮಂಡಿನ ಬೆಳಗಿನ ಆತ್ಮೀಯರು ಪಾಲಡ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ನಿರ್ವಹಿಸುತ್ತಿದ್ದ ನನ್ನ ಅಭಿವರ್ಧನ ಬಂಧು ಶ್ರೀಯುತ ಪ್ರವೀಣ್ ಪಾಲಡ್ಕ ನೇರ್ನ ನಾಯಕತ್ವದ ಬೆಳಗಿನ ತಂಡ ಪ್ರಜ್ವಲ್ ಗ್ಲಾಡಿಯೇಟರ್ಸ್ ರಣವ ಪ್ರಶಸ್ತಿ ಪಡೆಯುವುದು ಕಲಿನ ವರ್ಷದ ಇನಾವು ಗೆಲ್ಲುವಂಚಿನ ಅವಕಾಶ ಪಡೆಯುವ ತಂಡ ಇತ್ತನಾಡ ಹೌದು ಪ್ರಜ್ವಲ್ ಗ್ಲಾಡಿಯೇಟರ್ಸ್ ತಂಡ ಇನಿ ಒತ್ತೊಂದು ಅಂತಿಮ ಕ್ಷಣಕ್ಕೆ ಸೋಲು ಒತ್ತಿದೆ ಪಣ ಒಟ್ಟಿಗೆ ಫಲಕ ಪರ್ಲಗಂಟದ ಇಎನ್ಜಿ ಎಸ್ ಮೊದಲ ನಿರೀಕ್ಷದ ಮಟ್ಟಿಗೆ ನಮ್ಮ ಕಾತನಿಲ್ಲ ಅವರ ಜೋರಾன ತಾಟಿ ಕೊರಂದ ತಾಟಿ ಏರ್ಲಾಗ ನೋಡ್ಕೊಡ್ತೀನಿ ನಿಖಿಲ್ ರೆಡ್ಡಿ ಅವ್ರ ಮಾತಾಡಬೇಕು നിങ്ങൾ ಮಾತ್ರ ತಾಟಿ ಮಾಡಬೇಕು ಹೋಗಿದೆ ಮಾತ ಪ್ಲೇಯರ್ಸ್ ನ ಗೆಲ್ಲಿಗೆ ಅವ್ರ ಗೆಲ್ಲಿಗೆ ಮಾತ ಪ್ಲೇಯರ್ಸ್ ಮಾತ ಪ್ಲೇಯರ್ಸ್ ಲೈನ್ ಗೆಲ್ಲಿ ಮಾತಾಡಲು ಗೆಲ್ಲಿಗೆ ಬಸ್ ಓಕೆ ಅಲ್ಪ ಗೆಸ್ಟ್ ಗೆಜ್ಜೆ
ಕಡಂಗಲ ಚುನಾವಣೆಯ ವರ್ಷದ ಟೆಂಡಲಿಂಗ್ ಲೀಗ್ ಮಾದರಿಯ ಕೆಪಿಎಲ್ 2023 ತಾಜಿಯಾಗಿ ಅಸಲು ಪೂರ್ಣಗಂಧ ಫಿರ್ಪ ಈ ಮುನ್ನಡೆ రెండాಗಿ 50 ವರ್ಷ ಕಳೆದುಕೊಂಡಲ್ಲ 5ನೇ ವರ್ಷದ ಪದ್ಧತಿ ಒಂದು ಬಂದಿರುವ ಪ್ರದೇಶದ ಒಂದಲೇ ನಿರೀಕ್ಷೆ ಎದುರಿನ ಸೇರಿದ ಇಪ್ಪತ್ತೇಳು ಸ್ಕಂದ ಕೆಕೆಎಸ್ ಅಂಚನೆ ಆಕ್ಷನ್ ಫೈಟರ್ಸ್ ಕಾರ್ತಿಕ್ ಕಡಂಗಲ ಅಂಚನೆ ಸ್ಟ್ರೈಕರ್ಸ್ 1817 ಅಂಚನೆ ಪೆಟ್ರೋಲ್ ಗ್ಯಾಲರೀಸ್ ಜೈ ತುಳುನಾಡು ಶಾಂಭವಿ ಪ್ರಿನ್ಸ್ ಅಂಚನೆ ವೆಂಕಟೇಶ್ವರ ಸೂಪರ್ ಕಿಂಗ್ಸ್ ಈ ತಂಡಗಳನ್ನು ಕಟ್ಟಲು ಹೊರಲಗಂಟದ ಈ ಒಂದು ಕ್ರೀಡಾಕೂಟ ಅದ್ದೂರಿ ಚಾಲನೆ ಮಾಡಿದ ಎರಡು ತಂಡಗಳು ಈ ಬರ್ತಡೆ ಇನಾಮದ ಕಡಾಟ ಸುತ್ತು ನಮನೇ ಚಾಂಪಿಯನ್ ನಮನೇರು ಖಂಡಿತವಾದ ಫೈನಲ್ ಎಂಕಿಲ್ಲೇ ಚಾಂಪಿಯನ್ ಅಂತಿನ ನಿರೀಕ್ಷೆದ ಭರವಸೆದ ಬಾತರ ಹರಿಶೆಟ್ಟರ್ನ ನಾಳಿಕದ ತಂಡ ಇಳಿತ ಬರ್ತಡೆ ಕಳೆದ ವರ್ಷದ ಮೋಜನ ಪ್ಲೇಸ್ ಐತ ಬೆರಿಕೆ ರಡ್ಡನ ಪ್ಲೇಸ್ ಈ ಸರ್ತಿ ಚಾಂಪಿಯನ್ ಈಗ ಸಾಧ್ಯ Please all are enter the final now again celebrate of the ceremony. ಎಸ್ ಬಾರಿ ನಿರೀಕ್ಷೆದ ಪಂದ್ಯಾಟ ಅಂತಿಮ ಕ್ಷಣಕ್ಕೆ ಬಂದಾಗ ಬಾರಿ ಪೊರ್ಲಗಂಟದ ಚಾಂಪಿಯನ್ ಮಾತ್ರ ಬಂದಲಿಲ್ಲ ಸಲ್ಮೇಲ್ ಎಡ್ಡ ರೀತಿಯ ಒಂದು ಕ್ರೀಡಾಕೂಟ ಆಯೋಜನೆ ಮಾಡ್ತಾರೆ ಅವಕಾಶ ನಮ್ಮ ಆತ್ಮೀಯರು ಈ ಬರ್ತಡೆ ಮಾತ ಸ್ಕಂದದ ಬಂದಲೆಗೆ ಹೀಗೆ ಮಾತಿರಲ ಚುನಾವಣೆಯಾಗಿ ಪಡೆದುಕೊಂಡ ಚಾಂಪಿಯನ್ ಪಟ್ಟ ಪಂಪನವು ಕಡಗಲವನ್ನು ನಮ್ಮದು ವೇಪಲ ಬದಲಾವಣೆ ಆಗಿ ಪಡೆದು ಕಡಿಮೆ ವರ್ಷ ಸ್ಕಂದ ಎರಡನೇ ಬೇಸಿಗೆ ಆಗ ವಿಸರ್ಜಿತ ಭರವಸೆದ ಪಾತ್ರ ಬರ್ತದೆ ಪ್ರಥಮ ಸ್ಥಾನವಾಗಿ ಮಾಡಿದ ಪೊರ್ಲ ಕ್ರೀಡಾಕೂಟದ ಏಜಿ ನಮ್ಮದು ಮತ್ತೆ ಪ್ರೀಮಿಯರ್ ಲೀಗ್ ಅಂಚನೆ ಕೆಪಿಎಲ್ ಪ್ರೀಮಿಯರ್ ಲೀಗ್ ನೋಡಿಕೊಂಡು ಸರಾಗವಾದ ನಿರ್ವಹಣೆ ಕ್ರೀಡಾಕೂಟಗಳು ಅದ್ದೂರಿ ಚಾಲನೆ ಗುರುತಿನ ಬದ್ದಲು ನಿರೀಕ್ಷೆದ ಮುನ್ನಡೆ ಪೊರ್ಲ ಗಂಟದ ಈ ಒಂದು ಕ್ರೀಡಾಕೂಟ ಆಯೋಜನೆ ಆಗಿದ್ದರಿಂದ ಕೆಪಿಎಲ್ 2025 ನಾವು ನಮ್ಮ ಈ ಮುನ್ನಡೆ ಸಾಕ್ಷಿಯಾಗಿತ್ತು ಎದಿದು ಮಾತು ಬಂದಿಲ್ಲ ಎದುರಿಗೆ ಸಹಕಾರ ಮಾಡಿದರು ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಾಡಿದ ಮಾತು ಬಂದಲಿಲ್ಲ ಉಡಲ್ದಿಂಗಿನ ಸೈನ್ಯ ಸಂದೇಶ ಬಂದಲ್ಲ ಬೆರಿತಾಂಗರ್ದು ಏರ್ನ ಪದರ ಮುಂದೆ ಹಾಕಿ ಬಾರಿ ಮೆಲ್ಲ ನಾನು ಖಂಡಿತವಾಗ್ಲೂ ಬರ್ತಡೆ ನಿರೀಕ್ಷೆ ಮಾಡಿರ್ತಾರ ಸ್ವರ್ಣ ಪದಕ ಫಸ್ಟ್ ಚಾಂಪಿಯನ್ ಲಂಕಿಲು ಖಂಡಿತವಾದ ಪದಗಳ ಬಾರಿನಲ್ಲ ಮತ್ತೊಟ್ಟಿಗೆ ಈ ಬರ್ತಡೆ ಬೆರಿತಾಂಗರ್ನ ತಂಡ ಹೋಗಿ ಎನ್ನದ ತಂಡ ಈ ಬರ್ತಡೆ ಬಣವಾಗಿ ಎನ್ನದು ಇನಾಮಿಗೆ ಎನ್ನಿನ ತಂಡ ಎಂಕಲು ಈ ಒಂದು ಕೊಠಡಿ ಮೂತ ಪಾಲ್ಪಡೆಯನ್ನು ಬಂದಿಲ್ಲ ಉಡಲ್ದಿಂಗಿನ ಗೌರವ ಸೊನ್ನೆ ಸಂದೇಶ ಮಾಡ್ತಾನಲ್ಲ ನಿರೀಕ್ಷೆ ಮಿಂಚಿನ ಈ ಒಂದು ಕ್ರೀಡಾ ಕ್ಷೇತ್ರ ಅತ್ಯುತ್ತಮವಾದ ಮಾಡಿದ್ದೀನಿ ನೆಟ್ಟು ಒಂದು ಲೋಕಮಂಡ ಅವನ ಮಟ್ಟಲಿ ಮಾಡಲು ಒಡ್ಡದ ವಿಷಯ ಪ್ರತಿನಿಧಿಯಲ್ಲಿ ಎಂಕ್ಲೆಗೆ ತಪ್ಪುತ್ತಿನ ಫುಟ್ಬಾಲ್ ಅವಕಾಶ ನೀಡಲು ಒಂಜಿ ವೇಳೆ ಒಪ್ಪದ ಪ್ರತಿನಿಂದ ಗುರಿಮಟ್ಟಲಿ ಬಾದು ಮಾತ್ರ ಫುಟ್ಬಾಲ್ ಇನ್ನೊಂದು ಬಲವನ್ನು ಮಾತನಾಡುತ್ತಿದೆ ಪ್ರತಿಯೊಂದು ಜನತೆಲ್ಲ ಪ್ರತ್ಯೇಕವಾದ ಪ್ರತ್ಯಕ್ಷವಾದ ಸಹಕಾರ ಮಾತನಾಡಲಿಗೆ ಅವರನ್ನು ವೇದಿಕೆಯ ಒಳಗಾಣಿಸಿನ ಮಾತನಾಡಿಲ್ಲ ಒಂದೇ ಪಾತ್ರದ ಅಭಿನಂದನೆ ಸಲ್ಲಿಸಲು ಕ್ರೀಡಾ ಈ ಒಂದು ಕ್ಷೇತ್ರದ ಎಲ್ಲ ಹೋಲಿಕೆಗೆ ಚಿಕ್ಕಿದ ಹೊಂದಿಲ್ಲ ಅವಕಾಶ ಸಿಕ್ಕಿದ ಅಪ್ಪಮ್ಮನ ಮತ್ತು ಸಹಕಾರ ಋಣಿಯಾಗಿತ್ತು ಒಂದು ವೇಳೆ ಎಲ್ಲ ಅವಕಾಶ ಇನ್ನೆಲ್ಲ ನೇರವಾದ ಪರಿಗಾಪನೆ ಸೈನಿಕರಾಗಿದ್ದರು ಮಾತನಾಡಿಲ್ಲ ಸೈನ್ಯ ಕಡಿಮೆ ಪ್ರೀಮಿಯರ್ ಲೀಗ್ ಈ ಒಂದು ಪಂದ್ಯಾಟವನ್ನು ಬಾರಿ ಪುರ್ಲರು ನಿರೂಪಣೆ ಮಾಡ್ತದೆ ವೀಕ್ಷಕರು ಮತ್ತು ನಮ್ಮ ಮಾತನ್ನ ಪ್ರೀತಿದ ಸಂತೋಷ್ ಈಗಲ ಮಾತನ್ನು ಬಂದ ಪರವಾದ ಹೃದಯದಲ್ಲಿ ಸನ್ಮಾನ ಸಾಧಿಸಿಲ್ಲ ಈಗಿನ ಸಹಕಾರ ಈಗಿನ ಪ್ರೀತಿದ ಅವರೆಲ್ಲ ಸಹಕಾರ ಎಪ್ಪಲಾಗಿ ಬಯಸುವುದಿಲ್ಲ ಸಂತೋಷನ ಈರಿಗೆ ದೇವರೇ ಸುಬ್ರಹ್ಮಣ್ಯ ಸ್ವಾಮಿ ದೇವರೇ ಇಲ್ಲಿ ಆರೋಗ್ಯ ಆಯುಷ್ಯ ಕರುಳು ದೇವರ ತಂದಿಲ್ಲ ಧನ್ಯವಾದ ಸಂತೋಷರೇ ದಯಮಾಲ್ತದು ನಮ್ಮ ಒಂಜಿ ಎಲ್ಲೆ ಮಟ್ಟದ ಗೌರವ ಕಾಣಿಕೆನು ದಯಮಾಲ್ತ ಅಣ್ಣ ಒಂದು ನಿಮಿಷ ಉಲೇ ಬರೋಡು ಚೆನ್ನ ಕಿರಣಣ್ಣ ಒಂದು ನಿಮಿಷ ಕಿರಣಣ್ಣ ದಯಮಾಲ್ತದು ಒಂದು ನಿಮಿಷ